ತೆರೆದಿಟ್ರೆ ಯಾರೂ ಅರ್ಥ ಮಾಡ್ಕೊಳ್ಬೋದಂತ ವಿಚಾರ. ಜನಸಾಮಾನ್ಯರು ಹೇಗೆ ಜಲ ಸಂರಕ್ಷಣೆ ಮಾಡಬಹುದು? ಸರ್ಕಾರಿ ಯೋಜನೆಗಳನ್ನ ಹಿಂದೆ ನಾವು ಹೋಗೋದನ್ನ ನಿಲ್ಲಿಸಿದೆವು. ಈ ದೇಶದಲ್ಲಿ ತೃತೀಯ ಜಗತ್ತಿಗೆಲ್ಲ ಪಾಠ ಹೇಳಬಹುದಂತ ನೀರ ಜ್ಞಾನ ನಮ್ಮ ಭಾರತದಲ್ಲಿದೆ. ನಾವು ಹೆಮ್ಮೆ ಪಡಬೇಕು. ಕಿಸೆಯಿಂದ ₹1 ರೊಕ್ಕ ಹೊರಗಡೆ ತೆಗಬೇಕಾದಿಲ್ಲ. ದಟ್ ಈಸ್ ದಿ ಬ್ಲೆಸ್ಸಿಂಗ್ ಯು ಹ್ಯಾವ್. ಮಳೆ ಕೊಯ್ಲಿನ ಇಡೀ ಒಂದು ಪ್ರೋಸೆಸ್ನಲ್ಲಿ ಅತ್ಯಂತ ಕಷ್ಟ ಇರುವುದು ಜನರ ಮನಸ್ಸನ್ನ ತಿರುಗಿಸುವಂಥದ್ದು. ಕ್ಯಾಚ್ ರೈನ್ ವೇರ್ ಇಟ್ ಫಾಲ್ಸ್. ನಮಸ್ಕಾರ ವೀಕ್ಷಕರೇ, ಮನದ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕಾವೇರಿ. ಇಂದು ನಮ್ಮೊಟ್ಟಿಗಿರುವಂತಹ ಮುಖ್ಯ ಅತಿಥಿ ಪತ್ರಕರ್ತ, ಬರಹಗಾರ, ಪರಿಸರ ಚಿಂತಕ ಹಾಗೂ ರಾಜ್ಯದ ಅತ್ಯಂತ ಜನಪ್ರಿಯವಾಗಿರುವಂತಹ ಮಾಸಪತ್ರಿಕೆ ಅಡಿಕೆ ಪತ್ರಿಕೆಯ ಕಾರ್ಯನಿರ್ವಾಹಕ ಸಂಪಾದಕ ಶ್ರೀ ಪಡ್ರೆ ಅವರು. ಶ್ರೀ ಪಡ್ರೆ ದ ವಾಟರ್ ಮ್ಯಾನ್ ಆಫ್ ಕೋಸ್ಟಲ್ ಏರಿಯಾ ಅಂತಾನೆ ಪ್ರಸಿದ್ಧವಾಗಿರುವಂತಹವರು. ಕೃಷಿಕರಿಗೆ ಬಹಳ ಆಪ್ತರು. ಮಳೆ ನೀರಿನ ಕೊಯ್ಲಿನ ಬಗ್ಗೆ ಮಳೆ ನೀರಿನ ಕೊಯ್ಲಿನ ಬಗ್ಗೆ ಬಹಳ ವಿಶೇಷವಾದಂತಹ ಜ್ಞಾನವುಳ್ಳವರು. ಇದರ ಜೊತೆಗೆ ನೀರಿನ ಸಂರಕ್ಷಣೆಯಲ್ಲಿ ಪರಿಸರ ಸ್ನೇಹಿಗಳ ಜೊತೆ ಕೈ ಜೋಡಿಸಿ ಒಕ್ಕರಳಿನಿಂದ ಕೆಲಸ ಮಾಡ್ತಿರುವಂತಹವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ ಸರ್. ಜಲಸಾಕ್ಷರತೆ ಆಗಬೇಕು ಅನ್ನುವಂತಹ ಒಂದು ವಿಷಯನ ನೀವು ಬಹಳ ಘಂಟಾಘೋಷವಾಗಿ ಮುಗ್ಧ ಕಂಠದಲ್ಲಿ ಹೇಳ್ತೀರ. ಅದು ಹೇಗೆ ಆಗಬೇಕು, ಎಷ್ಟರ ಮಟ್ಟಿಗೆ ಆಗಬೇಕು? ಮೂಲಭೂತವಾಗಿ ಏನಂದರೆ, ಜಲಸಾಕ್ಷರತೆ ಅಂತ ಹೇಳಿದ್ರೆ ಒಬ್ಬೊಬ್ಬರು ಒಂದೊಂದು ಥರ ಅದನ್ನು ಡಿಫೈನ್ ಮಾಡ್ತಾರೆ. ಒಂದು ಕನಿಷ್ಠವಾಗಿ ಭಾಳ ಸುಲಭವಾಗಿ ಹೇಳ್ಬೋದಾದರೆ, ಒಂದು ನಮ್ಮ ಊರಿಗೆ ಹಿಂದೆ ನೀರಿನ ಸುಸ್ಥಿರತೆ ಹೇಗೆ ಬಂದಿತ್ತು, ಅದಕ್ಕೆ ಯಾವ್ಯಾವ ಕಾರಣಗಳಿವೆ, ಯಾವ್ಯಾವ ಜಲ ಸ್ರೋತಸ್ಸುಗಳು ಅದಕ್ಕೆ ಕಾರಣ, ಅದು ಇವತ್ತು ಹೇಗಿದೆ, ನಮ್ಮ ಒಬ್ಬಂದು ಮಾತ್ರ ಅಲ್ಲ, ನಮ್ಮ ಇಡೀ ಊರಿನ ಪರಿಸ್ಥಿತಿ ಹೇಗಿದೆ, ಇದರ ಚೆನ್ನಾಗಿ ಅರಿವು. ಆಮೇಲೆ ನಾವು ನೀರು ಎಷ್ಟು ಬಳಕೆ ಮಾಡ್ಬೋದು, ಭಾಳ ಎಚ್ಚರದಿಂದ ನೀರು ಬಳಕೆ ಮಾಡುವಂಥದ್ದು. ಜೊತೆಗೆ ಈ ಪ್ರೋಸೆಸ್ ಏನಿದೆ, ಮಳೆ ಬರುವಂಥದ್ದು, ನೀರು ಇಂಗೋದು, ಇಂಗಿದ ನೀರು ಜಲಮಟ್ಟ ಕೆಳಗೆ ಹೋಗೋದು, ಯಾಕಾಗಿ ಕ್ಷಾಮ ಬರ್ತಾ ಇದೆ, ನೀರು ಬತ್ತಿ ಹೋಗ್ತಾ ಇದೆ, ಅದಕ್ಕೇನು ಸುಧಾರಣೆ ಮಾಡ್ಬೋದು, ಇವುಗಳೆಲ್ಲವುಗಳ ಒಂದು ಅರಿವು. ಜೊತೆಗೆ ವಿಶ್ವನಾಥ್ ಅವರು, ನಮ್ಮ ಬೆಂಗಳೂರಿನ ರೈನ್ ವಾಟರ್ ಕ್ಲಬ್ನ ಸ್ನೇಹಿತರು ಹೇಳ್ತಾರೆ, ಅವರೊಂದು ಪಾಯಿಂಟ್ ಸೇರಿಸ್ತಾರೆ. ಏನಂದರೆ, ನಾವು ಬಳಸಿದ ನೀರು ಇನ್ನೊಬ್ಬರಿಗೆ ತೊಂದರೆ ಆಗದ ಅಂತ ಎಚ್ಚರ ತಗೊಳ್ಳುವಂಥದ್ದು ಕೂಡ ಅದರಲ್ಲಿ ಸೇರುತ್ತೆ ಅಂತ. ಇದು ಮೂಲಭೂತವಾಗಿ ಬರಬೇಕಾಗಿದೆ. ದುರದೃಷ್ಟಕ್ಕೆ ಇದೇನು ರಾಕೆಟ್ ಸೈನ್ಸ್ ಏನಲ್ಲ, ಯಾರೂ ಅರ್ಥ ಮಾಡ್ಕೊಳ್ಬೋದು. ಸ್ವಲ್ಪ ಮನಸ್ಸು ತೆರೆದಿಟ್ಟರೆ ಯಾರೂ ಅರ್ಥ ಮಾಡ್ಕೊಳ್ಬೋದಂತ ವಿಚಾರ. ಇದು ವಿಜ್ಞಾನ ಸರಿ, ಆದರೂ ಯಾರೂ ಅರ್ಥ ಮಾಡ್ಕೊಳ್ಬೋದು. ಇದು ಬರಬೇಕು. ಇದು ಬಾರದೆ ಹೊರತು ನಾವು ಮುಂದೆ ಮಾಡಿದ ಕೆಲಸಗಳು ಅರ್ಥಪೂರ್ಣ ಆಗೋದಿಲ್ಲ, ಸರಿಯಾದ ದಿಶೆಯಲ್ಲಿ ಹೋಗೋದಿಲ್ಲ. ಈಗ ನೀವು ನೀರು ಇಂಗಿಸುವಂತಹ ಒಂದು ವಿಷಯದ ಬಗ್ಗೆ ಹೇಳಿದ್ರಿ. 2002-2005 ಸಾಲಿನಲ್ಲಿ ನೀವು ನೀರಿಂಗಿಸೋಣ ಬನ್ನಿ ಅಂತ ಒಂದು ಅಭಿಯಾನನ ಪ್ರಾರಂಭ ಮಾಡಿದ್ರಿ. ಅದು ಪ್ರಾರಂಭ ಆಗೋದ್ರ ಹಿನ್ನೆಲೆ ಕಾರಣಗಳೇನು ಅಂತ ಹೇಳ್ಬೋದು? ನಾವು ಅಡಿಕೆ ಪತ್ರಿಕೆಯಲ್ಲಿ ಸಾಮಾನ್ಯ 90ರ ದಶಕದ ಮಧ್ಯದಲ್ಲಿ 2 ವಿಚಾರಕ್ಕೆ ಆದ್ಯತೆ ಕೊಡೋದು ಅಂತ ತೀರ್ಮಾನ ಮಾಡಿದ್ವಿ. ಒಂದು ಕೃಷಿ ಅರಣ್ಯ, ಎಗ್ರೋಫಾರೆಸ್ಟ್. ಎರಡನೇದು ಜಲ ಸಂರಕ್ಷಣೆ. ಸಂರಕ್ಷಣೆ ಯಾಕೆ ಅಂತ ಹೇಳಿದರೆ, ಯಾವುದೇ ಕೃಷಿಕ, ನಾನು ಮೂಲಭೂತವಾಗಿ ನನ್ನ ಹೊಟ್ಟೆ ಹೊರೆಯುವುದು ಕೃಷಿಯಿಂದ, ನಾನು ಕೃಷಿಕ. ಒಂದು ಪ್ರತಿ ವರ್ಷ ಮಾಡಿದ 1983ರಲ್ಲಿ ನಮ್ಮ ಭಾಗದಲ್ಲಿ ಒಂದು ಅಭೂತಪೂರ್ವ ಕ್ಷಾಮ ಬಂದಿತ್ತು. ಹಾಗೆ ಕ್ಷಾಮ ಬಂದ ಮೇಲೆ, ಬರಗಾಲ ಬಂದ ಮೇಲೆ, ಆ ಬರಗಾಲ ನಮ್ಮನ್ನು ಬಿಟ್ಟು ಹೋಗಲಿಲ್ಲ, ಪ್ರತಿ ವರ್ಷ ಬರ್ತಾನೇ ಇತ್ತು. ನಾವು ಉಳಿದೆಲ್ಲ ತಿಂಗಳಲ್ಲಿ ಮಾಡಿದ ಕೆಲಸ 1 ತಿಂಗಳು, 1.5 ತಿಂಗಳು, 15 ದಿವಸದಲ್ಲಿ ಹಾಳಾಗುವಂಥ ಪರಿಸ್ಥಿತಿ ಇತ್ತು. ಇದು ಇನ್ನು ಮುಂದೆ ಹೋದಾಗೆ ಇದು ಇನ್ನಷ್ಟು ಸಂಕಟಮಯ ಆಗೋದು ಹೊರತು ಸುಧಾರಣೆ ಆಗೋ ದಾರಿ ಕಾಣ್ತಿರಲಿಲ್ಲ. ನಮ್ಮ ಎದುರಿಗಿದ್ದ ಒಂದು ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ, ಜನಸಾಮಾನ್ಯರು ಹೇಗೆ ಜಲ ಸಂರಕ್ಷಣೆ ಮಾಡ್ಬೋದು? ಆ ಕಾಲದಲ್ಲಿ ವಾಟರ್ ಶೆಡ್ ಡೆವಲಪ್ಮೆಂಟು ಇವೆಲ್ಲ ಅಷ್ಟು ಜನಪ್ರಿಯ ಶಬ್ದಗಳಾಗಿದ್ದಿರಲಿಲ್ಲ. ಮರುಪೂರ್ಣ ಅಂತ ಹೇಳೋ ಶಬ್ದವನ್ನು ಸೃಷ್ಟಿ ಮಾಡಿದ್ದೇ ನಮ್ಮ ಪತ್ರಿಕೆ. ನಮಗೇನು ಒಂದು ಪ್ರಶ್ನೆ ಇಟ್ಕೊಂಡ್ವಿ ಅಂದರೆ, ನಾವು ನಮ್ಮಂಥ ಜನಸಾಮಾನ್ಯರು ಮಾಡಬಹುದಾದಂಥ, ಆಸಕ್ತಿ ಇದ್ದರೆ ಮಾಡ್ಬೋದಾದಂಥ ನೀರನ್ನು ಸಂರಕ್ಷಣೆ ಮಾಡುವಂಥ ದಾರಿಗಳೇನಾದರೂ ಇವೆಯಾ? ಅದಕ್ಕೆ ನಾವು ಪ್ರಶ್ನೆಗಳನ್ನ ಯೂನಿವರ್ಸಿಟಿಯವರಿಗೆ ಕಳಿಸಿದ್ವಿ. ಆಮೇಲೆ ನಮ್ಮ ಸಾಕಷ್ಟು ಇದರ ಬಗ್ಗೆ ಸಂಶೋಧನೆ ಮಾಡುವಂಥ ಸಂಸ್ಥೆಗಳಿಗೆ ಕಳಿಸಿದ್ವಿ. ಒಂದು ಕೇಳಿದ್ವಿ ನಾವು, ನೋಡಪ್ಪ, ನಿಮ್ಮ ದಪ್ಪದ ಪುಸ್ತಕಗಳನ್ನು ನಮ್ಗೆ ಕಳಿಸ್ಬೇಡಿ,
ನಮಗೆ ಜನಸಾಮಾನ್ಯರು ನೀರಿಂಗಿಸಿಯೋ ಯಾವುದೋ ರೀತಿಯಲ್ಲಿ ಯಶಸ್ವಿಯಾದಂಥ ಉದಾಹರಣೆಗಳನ್ನು ಕೊಡಿ, ನಾವು ಅಲ್ಲಿ ಹೋಗಿ ಅಧ್ಯಯನ ಮಾಡ್ತೀವಿ, ನೆಲದಲ್ಲಿ ಅಧ್ಯಯನ ಮಾಡ್ತೀವಿ, ಪುಸ್ತಕದಲ್ಲಿ ಮಾಡೋಲ್ಲ, ಕೊಡಿ. ಇದಕ್ಕೆ ಉತ್ತರನೇ ಬರಲಿಲ್ಲ. ಭಾಳಷ್ಟು ಒಂದು 2-3 ವರ್ಷ ನಾವು ಒನ್ ವೇ ಟ್ರಾಫಿಕ್ ಆಗೋಯ್ತು. ಪ್ರಾಕ್ಟಿಕಲ್ ಆಗಿ ತಿಳಿಬೇಕು, ನಮಗೆ ಅರ್ಥ ಆಗಬೇಕು. ನಾನೊಬ್ಬ BSc ಓದಿದವ, ನನಗೂ ಅರ್ಥ ಆಗಬೇಕು. ನಿಮ್ಮ ಪುಸ್ತಕಗಳು ನನಗೆ ಅರ್ಥ ಆಗೋದಿಲ್ಲ, ಬಟ್ ನನಗೆ ಮಣ್ಣಿನ ಭಾಷೆ ಅರ್ಥ ಆಗುತ್ತೆ. ಇಂಥ ಜಾಗ ಅಂತ ಅಡ್ರೆಸ್ ಕೊಡಿ ಸಾಕು, ಅಲ್ಲಿ ಹೋಗಿ ನಾವು ಕಲ್ತ್ಕೊಳ್ತೀವಿ ಅಂತ. ಅದೇ ನಾವು ಬಹಳ ಒಂದು ಕಂಡೀಷನಲ್ ಆಗಿ ಕೇಳಿದ್ವಿ, ಯಾರೂ ಉತ್ತರ ಕೊಡಲಿಲ್ಲ. ಅಟ್ ದಿ ಸೇಮ್ ಟೈಮ್ ನಮ್ಮ ಯೂನಿವರ್ಸಿಟಿಗಳಲ್ಲಿ ಸಾಕಷ್ಟು ಸ್ನೇಹಿತರು ಇದ್ದಾರೆ, ಪ್ರೊಫೆಸರ್ಗಳು. ಅವ್ರು ಕೇಳಕ್ಕೆ ಶುರು ಮಾಡಿದ್ರು, ನಿಮ್ಮ ಪತ್ರಕ್ಕೆ ಏನಾದ್ರು ಉತ್ತರ ಬಂತಾ, ನಿಮ್ಗೆ ಉತ್ತರ ಸಿಗ್ತಾ ಅಂತ. ಇದು ಹೀಗೆ ನಡೀತಾ ಇತ್ತು 2-3 ವರ್ಷ. ಒಂದು ದಿವಸ ಮುಂಜಾನೆ ಒಬ್ಬರು ಕೇಳಿದರು, ನಿಮ್ಗೆ ಏನಾದ್ರು ಉತ್ತರ ಸಿಗ್ತಾ, ಬೆಂಗಳೂರು ಯೂನಿವರ್ಸಿಟಿಯಿಂದ ಸಿಗ್ತಾ, ಡೆರಾಡನ್ನಿಂದ ಸಿಗ್ತಾ? ಇಲ್ಲ ಅಂತ ಹೇಳಿದೆ. ನಿಮ್ಗೆ ಅದೊಂದು ಅಲ್ಲ ಬೇಕಾಗಿರೋದು, ಆ ತೀರ್ಥ ಅಲ್ಲ ನಿಮಗೆ ಬೇಕಾಗಿರೋದು, ಈಗ ಕಣ್ಣನೂರಿನಲ್ಲಿ ಏನೋ ನಡೀತಾ ಇದೆ ಅಂಥದ್ದು ನಿಮಗೆ ಬೇಕು. ಅದೇನು ಅಂತ ಕೇಳಿದೆ. ಮಾತೃಭೂಮಿಯಲ್ಲಿ ಬಂತಲ್ಲ ದೊಡ್ಡ ರಿಪೋರ್ಟು, ನೇರ ಹೋಗಿ ಹಿಡ್ಕೊಂಡು ಬಿದ್ವಿ. ಅದರ ಹಿಂದೆ ಹೋದ್ವಿ. ಅದರ ಹಿಂದೆ ಹೋದಾಗ ಒಂದಿಷ್ಟು ಮಾಹಿತಿ ಸಿಕ್ತು. ಅದು ನಿಜವಾಗಿ ಜನಸಾಮಾನ್ಯರು ಮಾಡಬಲ್ಲಂಥ, ನಾವು ಇನ್ನೊಬ್ಬರಿಗೆ ಹೇಳಬಲ್ಲಂಥ, ಹೇಳಿದರೆ ಪ್ರಯೋಜನ ಆಗಬಲ್ಲಂಥ ವಿಧಾನಗಳು. ನಮ್ಮ ಆರಂಭ ಪಾಠ ಅಂತ ಇಟ್ಕೊಳ್ಳಿ, ನರ್ಸರಿ ಕ್ಲಾಸಲ್ಲಿ ಅದನ್ನು ಕಲ್ತ್ಕೊಂಡು ಬಂದೆವು. ಅಷ್ಟಾಗುವಾಗ ಒಂದಿಷ್ಟು ಜನ ಹತ್ರ ಸೇರಿಸಿದೆವು. ಅಲ್ಲಿ ಕಲ್ತ್ಲಿಕ್ಕೆ ಹೋದಾಗ ಅವ್ರು ಯಾರನ್ನೋ ಹೇಳಿದರು, ಹಾಗಿದ್ರೆ ನೀವು ಅಲ್ಲಿ ಹೋಗಿಲ್ವಾ, ಅಲ್ಲಿ ರೂಫ್ ವಾಟರ್ ಹಾರ್ವೆಸ್ಟಿಂಗ್ ಮಾಡ್ತಾರೆ, ಇವ್ರು ಗೊತ್ತಿಲ್ವಾ? ನಮಗೊಂದಷ್ಟು ಜನರ ಸಂಪರ್ಕಗಳು ಸಿಕ್ಕಿತ್ತು, ಕೆಲಸ ಮಾಡಿ ಯಶೋಗಾಥೆ ಇರುವ. ನಾವೇನು ಮಾಡಿದ್ವಿ ಅಂದರೆ, ನಮ್ಮ ಚಿಕ್ಕ ಪತ್ರಿಕೆ, ನಾವು ಇವತ್ತು ನಮ್ಮ ಅತಿಥಿಯಾಗಿರುವಂಥ ಡಾಕ್ಟರ್ ಸೋನ್ಸು ಸೇರಿಕೊಂಡು ಒಂದು ಸಣ್ಣ ಬಳಗವನ್ನು ಕರೆದು ನಾವು ಹೇಳಿದ್ವಿ, ನೋಡಿ ಈಗ ನಮಗೆ ನೀರಿನ ಯಶೋಗಾಥೆಗಳು ಸಿಕ್ಕಲಿಕ್ಕೆ ಶುರುವಾಗಿದೆ, ಓಡಾಡಿದನ್ನೆಲ್ಲ ತರಬೇಕಿದ್ರೆ ಸ್ವಲ್ಪ ಖರ್ಚಿನ ದಾರಿ ಇದೆ, ನಮ್ಮ ಹತ್ರ ಅಷ್ಟು ರೊಕ್ಕ ಇಲ್ಲ, ಏನು ಮಾಡೋಣ ಅಂತ. ಸೋನ್ಸ್ ಅವರು ಹೇಳಿದರು, ಈವರೆಗೆ ಯಾರೂ ಮಾಡದ ಕೆಲಸ ಇದು, ಅದ್ಭುತ. ನಾನು ಒಂದಿಷ್ಟು ನಮ್ಮ ಕೇರ್ ಆಫ್ನಲ್ಲಿ ಒಂದಷ್ಟು ಫಂಡ್ ಇದೆ, ನಾನು ನಿಮ್ಮ ಚೆಕ್ ಯಾವುದೇ ಅಡ್ರೆಸ್ ಕಳಿಸಬೇಕು. ನಮ್ಮ NRCC ಕೆಲವರು ಸ್ನೇಹಿತರು ಎಲ್ಲೂ ಸಹಕಾರ ಕೊಟ್ಟರು. ನಾಗರಿಕ ಸೇವಾ ಟ್ರಸ್ಟ್ನವರು ಹೇಳಿದರು, ಇದು ನೀವು ಇಟ್ಕೊಂಡ್ರೆ ಸಾಲದು, ಇದನ್ನು ಪುಸ್ತಕ ರೂಪದಲ್ಲಿ ಹೊರಗೆ ತನ್ನಿ. ಹೀಗೆ ಇದು ಶುರುವಾಯಿತು. ಅಂದರೆ ಆಗ ನಾವು ಆರಂಭದಲ್ಲಿ ಏನಿದ್ದೆವು ಅಂದರೆ, ನಾವೇನು ತಜ್ಞರಲ್ಲ, ಇಲಾಖೆಯವರಲ್ಲ, ಬಹಳಷ್ಟು ಗೊತ್ತಿಲ್ಲ ನಮಗೆ ಹೇಳೋದಕ್ಕೆ ಅಂತ ಆ ಥರ ನಿಲುವನ್ನು ತಗೊಂಡಿದ್ದೆವು. ಅದಕ್ಕೆ ಏನು ಹೇಳಿದರು ಅಂದರೆ, ಎಲ್ಲರೂ ನೀವೊಂದು ಕೆಲಸ ಮಾಡಿ, ಎಲ್ಲವೂ ನೀವು ಹೇಳಬೇಕು, ನೀವು ತಜ್ಞರು ಅಂತ ನಾವು ಹೇಳೋದಿಲ್ಲ, ನಮಗಿಂತ ಒಂದಷ್ಟು ವಿಚಾರ ನಿಮಗೆ ಹೆಚ್ಚು ಗೊತ್ತಾಗಿದೆ. ಈಗ ಆ ಗೊತ್ತಿರೋದನ್ನು ಹೇಳೋದಕ್ಕೆ ಅಡ್ಡಿ ಇದೆಯಾ, ಅದು ಪರವಾಗಿಲ್ಲ ಅಂತ. ಹಾಗಿದ್ರೆ ಅದನ್ನೇ ಹೇಳಿ ಅಂತ. ನಾವು ಏನು ಮಾಡ್ತೀವಿ ಅಂದರೆ, ಆಗಲ್ಲ, ಈ ಥರದ ನಿಮ್ಮ ಕಮ್ಯುನಿಕೇಷನ್ ಟೂಲ್ಸ್ ಎಲ್ಲ ಅಷ್ಟೆಲ್ಲ ನಮ್ಮ ಹತ್ರ ಇದ್ದಿರಲಿಲ್ಲ. ನಾವು ಸುಮ್ಮನೆ ಸ್ಕೆಚ್ ಪೆನ್ ತೊಗೊಂಡು ಒಂದು ಅರ್ಧ ಶೀಟ್ ಪೇಪರಲ್ಲಿ ಹಿಂಗೆ ಚಿತ್ರ ಬಿಡಿಸೋದು, ಅದನ್ನು ತೋರಿಸೋದು ಎಲ್ರಿಗೂ, ಹಿಂಗೆ ಆ ಥರ ಮಾಡ್ತಾಯಿದ್ವಿ. ಆಗ ಯಾರೋ ಹೇಳಿದ್ರಪ್ಪ, ಇದಕ್ಕೊಂದು ಸ್ಲೈಡ್ ಶೋ ಅಂತ ನಿಮ್ಗೆ ಮಾಡಲಿಕ್ಕೆ ಆಗುತ್ತೆ, ಒಂದು ಸ್ಲೈಡ್ ಪ್ರಾಜೆಕ್ಟರ್ ತೊಗೊಳ್ಳಿ ಅಂತ. ಈಗ ಆಫ್ಕೋರ್ಸ್ ಎಲ್ಲಿಗೋ ಬಂದುಬಿಡ್ತದು. ಈ ಸ್ಲೈಡ್ ಪ್ರಾಜೆಕ್ಟರ್ ತೊಗೊಂಡು ಎಷ್ಟೆಷ್ಟೋ ಊರಿಗೆ ಓಡಾಡಿದ್ವಿ. ನಾವು ಏನು ಮಾಡ್ತಾಯಿದ್ವಿ ಅಂದರೆ, ಜನಸಾಮಾನ್ಯರು ನಾವು ಮುಂದಕ್ಕೆ ಹೋದಾಗೆ ನಮ್ಮ ದಾರಿ ಸ್ಪಷ್ಟ ಆಯಿತು. ಒಂದೇನೆಂದರೆ, ಸರ್ಕಾರಿ ಯೋಜನೆಗಳನ್ನು ಹಿಂದೆ ನಾವು ಹೋಗೋದನ್ನು ನಿಲ್ಲಿಸಿದೆವು. ಅದರಲ್ಲಿ ನಮಗೆ ಬೇಕಾದಂಥ ಮಾಹಿತಿ ಸಿಗೋದಿಲ್ಲ, ಅದರಲ್ಲಿ ಆತ್ಮಾರ್ಥವಾಗಿ ಹೃದಯದಿಂದ ಕೆಲಸ ಮಾಡಿರೋರು ಇರೋದಿಲ್ಲ. ಹಾಗಾಗಿ ಜನಸಾಮಾನ್ಯರು ಮಾಡಿರೋದು. ಆಮೇಲೆ ಮಿತ ವೆಚ್ಚದ್ದು. ನೀರು ತುಂಬ ಸುಧಾರಣೆ ಆಗಿದೆ, ನನಗೆ 3 ಕೋಟಿ ಖರ್ಚಾಯಿತು ಅಂದರೆ ಅದು ಯಾರಿಗೆ ಹೇಳೋಣ ಆ ಕಥೆಯನ್ನು, ಯಾರು ಮಾಡಲಿಕ್ಕಾಗತ್ತೆ? ಇಟ್ಸ್ ನಾಟ್ ಸ್ಕೇಲೇಬಲ್. ಹಾಗಾಗಿ ಅಂಥದ್ದನ್ನು ಹೆಕ್ಕಲಿಕ್ಕೆ ಶುರು ಮಾಡಿದ್ವಿ. ಆಮೇಲೆ ನಾವು, ನಿಮ್ಗೆ ಆಶ್ಚರ್ಯ ಆಗ್ಬೋದು, ಪತ್ರಿಕೋದ್ಯಮ ಓದೋರಿಗೆ ಆಶ್ಚರ್ಯ ಆಗ್ಬೋದು, ಕೈಯೊಳಗೆ ಕೇವಲ 2 ಯಶೋಗಾಥೆಗಳನ್ನು ಹೇಳ್ಕೊಂಡ್ಬಿಟ್ಟು ನಾವೊಂದು ಸೀರೀಸ್ ಅನೌನ್ಸ್ ಮಾಡಿಬಿಟ್ವಿ ಅಡಿಕೆ ಪತ್ರಿಕೆಯಲ್ಲಿ, ನೆಲಜಲ ಉಳಿಸಲು 100 ವಿಧಿ. 2 ಕೈಯೊಳಗೆ ಇದ್ದಿದ್ದು, ಆ 2ರಿಂದ ಶುರು ಮಾಡಿದ್ವಿ. ಮತ್ತು ಆಶ್ಚರ್ಯಕರವಾಗಿ ನಮಗೆ ಏನಂದರೆ, ಅದರ ಒಂದು ಸೈಕಾಲಜಿ ಏನಪ್ಪ ಅಂದರೆ, ನೀವು ಆತ್ಮಾರ್ಥವಾಗಿ ಒಂದು ವಿಷಯದಲ್ಲಿ ಅಧ್ಯಯನ ಮಾಡಲಿಕ್ಕೆ, ಆ ಕಾಲ ಯಾರೂ ಇಂಥದ್ದನ್ನು ಅಧ್ಯಯನ ಮಾಡಲಿಕ್ಕೆ ಹೋರಿಲ್ಲ, ಎಲ್ಲ ಹುಚ್ಚರು, ನಾವು ಹುಚ್ಚರು, ಅವರು ಹುಚ್ಚರು. ಹಾಗಾಗಿ ರಾಜೇಂದ್ರ ಸಿಂಗ್ ಅವರಿಗೆ ಪತ್ರ ಬರೆದ್ರು, ಅವರು ಕೈಯಲ್ಲಿ ಉತ್ತರ ಬರೆಯುವ ಸ್ಥಿತಿ ಇತ್ತು ಆ ಕಾಲಕ್ಕೆ, ಯಾಕಂದರೆ ಅವ್ರನ್ನ ಯಾರೂ ಕೇಳಿದವರಿಲ್ಲ, ಆ ಥರ ಇತ್ತು. ಹಾಗೆ ನಾವು ಎಲ್ಲೋ ರಾಜಸ್ಥಾನಕ್ಕೆ ಪತ್ರ ಬರೆದರೆ, ತಮಿಳುನಾಡಿಗೆ ಕರೆದರೆ ಫೋಟೋ ಕಳಿಸ್ತಾ ಇದ್ದರು, ಯಾಕಂದರೆ ಪ್ರೀತಿಯಿಂದ ಕೇಳೋರು ಭಾಳ ಕಡಿಮೆ ಇದ್ದರು. ಹಾಗಾಗಿ ನಮಗೆ ಒಬ್ಬರನ್ನ ಪರಿಚಯ ಮಾಡಿದರೆ, ಈ ಒಬ್ಬರನ್ನ ಬಂದು ನಾವು ಮಾಡಿದ್ರೆ, ಹಾಗಿದ್ರೆ ನೀವು ಈ ಧರ್ಮಸ್ಥಳದ ಹತ್ತಿರ ಒಬ್ಬರು ಇದ್ದಾರಲ್ಲ, ಯಾಕೆ ಅಲ್ಲಿ ಹೋಗಿದ್ರಾ ಅಂತ. ಈ ಥರ ಒನ್ ಬೈ ಒನ್ ನಮ್ಮ ಹತ್ರ ಸ್ಟಾಕ್ ಶುರುವಾಯಿತು. ಸೊ ಇದು ಹರಿಯಿತು. ಅಲ್ಲಿ ನಾವು ಸರ್ಕಾರದ ಯಶೋಗಾಥೆ ತಗೊಳ್ಳಿಲ್ಲ, ಕಡಿಮೆ ಖರ್ಚಿನಲ್ಲಿ ಮಾಡಿದಂಥ, ಜೊತೆಗೆ ಹೀಗೆ ನಾವೊಂದು ಚೌಕಟ್ಟು ಹಾಕ್ಕೊಂಡೆವು. ಯಾವುದೇ ನಾವು ಪಬ್ಲಿಷ್ ಮಾಡುವಾಗ ಭಾಳಷ್ಟು ಟೆಕ್ನಾಲಜಿ ಬಗ್ಗೆ ಹೇಳಿಲ್ಲ, ಅದರ ಹ್ಯೂಮನ್ ಇಂಟ್ರೆಸ್ಟ್ ಏನಿದೆ, ಮಾನವೀಯ ಆಸಕ್ತಿ ಏನಿದೆ, ಅದರ ಬಗ್ಗೆ ಹೇಳ್ತಾ ಹೋದೆವು. ಬರೇ ಟೆಕ್ನಿಕ್ಗಳು ಓದುಗರನ್ನು ದೂರ ಇಡ್ತವೆ. ಓದುಗರಿಗೆ ಓದಬೇಕು ಅಂತ ಅನಿಸೋದಿಲ್ಲ, ಬರೀ ನೀವು ಟೆಕ್ನಿಕ್ ಹೋಗ್ತಾ ಇದ್ರೆ. ನಾವು ಟೆಕ್ನಿಕ್ಕಿಗೆ ಒತ್ತು ಕೊಡಲಿಲ್ಲ, ಬಟ್ ನೀರು ಕಡಿಮೆ ಇತ್ತು, ಕೆಲಸ ಮಾಡಿದ್ರು ಜಾಸ್ತಿ ಆಯಿತು. ಸಾರಂಗ್ ಅಂತ ಹೇಳೋ ಜಾಗದಲ್ಲಿ ಬತ್ತಿ ಹೋದ ಊಟೆ 6 ತಿಂಗಳ ನಂತರ ನಮ್ಮ ಸ್ನೇಹಿತರು ಹೋದರು. ಶಿವರಾಮ್ ಪೈಲೂರು 1-2 ಹಳ್ಳಿಗಳಿಗೆ ಹೋದರು, ರಾಳೆಗಾಂವ್ ಸಿದ್ದಿಗೆ ಹೋದರು, ಶಂಪಾದಾಯಿ ತೋಟ ಅವರು ಇನ್ನೊಂದು ಕಡೆಗೆ ಹೋದರು. ಈ ಥರ ಎಲ್ಲ ತಂದು ಬೇರೆ ಬೇರೆ ಕಡೆ ಬೆಳೆದ ಹೂಗಳನ್ನೆಲ್ಲ ತಂದು ಮಾಲೆ ಕಟ್ಟಲಿಕ್ಕೆ ಶುರು ಮಾಡಿದ್ವಿ. ಅದು ಒಂದು 10 ವರ್ಷ ಬಂತು. ಅದರ ನಡುವೆ ಜನ ಕರೀಲಿಕ್ಕೆ ಶುರು ಮಾಡಿದರು, ನಮ್ಮಲ್ಲಿ ಬನ್ನಿ, ನಮಗೊಂದು ಸ್ವಲ್ಪ ಹೇಳಿ. ಇದು ಒಂದು ಹೇಳೋದ್ರಲ್ಲಿ, ನೀವು ಬರೆಯೋದ್ರಲ್ಲಿ, ಕೇಳೋದು ಮಾಡೋದು ಎಲ್ಲ ಇದೆಯಲ್ಲ, ಓದೋದು ಆಮೇಲೆ ಮಾಡೋದು, ಹಾಗೆ ಅದೊಂದು ಘಟ್ಟಗಳಿವೆಯಲ್ಲ. ನಮ್ಮದೇ ಪತ್ರಿಕೆ ಓದಿದವರಿಗೆ ಈ ಸ್ಲೈಡ್ಗಳನ್ನ ತೋರಿಸಿದಾಗ ಅವ್ರಿಗೆ ಇನ್ನಷ್ಟು ಇನ್ಸ್ಪೈರ್ ಆಗೋದು.
ಅಷ್ಟಾಗ ಯಾರೋ ಒಬ್ಬರು ಮೂಲೆಯಲ್ಲಿ ಎದ್ಕೊಂಡು ಹೋಗೋದು, ಸರ್ ನಾನೊಂದು ಈ ಥರ ಮಾಡಿದೆ, ಅದು ಬಹುಶಃ ಜಲ ಸಂರಕ್ಷಣೆ ಏನೋ ಪ್ರಯೋಜನ ಆಗಿದೆ ಅಂತ ನಾವು ಹಿಡ್ಕೊಂಡು ಬಿಡೋದು, ಅವ್ರನ್ನ 2 ಫೋಟೋ ತಗೊಳ್ಳೋದು. ಈ ಥರ ಇದು ನಮಗೆ ನಾವು ಎಲ್ಲಿ ಅವೇರ್ನೆಸ್ ಕ್ಲಾಸಿಗೆ ಹೋದಲ್ಲಿ 1-to-1 ಸ್ಲೈಡ್ ಶೋಗಳನ್ನು ಮಾಡೋದು, ಆ ಊರಿನಲ್ಲಿರುವ ಕಥೆಗಳನ್ನು ತಗೊಂಡು ಬರೋದು, ಈ ಥರ ಬೆಳೀತಾ ಹೋಯಿತು. ಈ ನೀರಿಂಗಿಸೋಣ ಕಾರ್ಯದಿಂದಾನೇ ಏನಾದರೂ ನಿಮ್ಮ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅನ್ನೋ ಒಂದು ಪುಸ್ತಕಕ್ಕೆ ಬುನಾದಿ ಅಂತ ಏನಾದರೂ ಇದೆ? ಹೌದು, ಆ ಕಾಲಕ್ಕೆ ಎಂಡೋಸಲ್ಫಾನ್ ಯುದ್ಧ ನಡೀತಾ ಇತ್ತು ನಮ್ಮೂರಲ್ಲಿ. ಒಬ್ಬರು ಪಬ್ಲಿಷರು ಇಂಗ್ಲೀಷ್ನಲ್ಲಿ ಈ ಥರ ಪುಸ್ತಕ ಬಂದಿಲ್ಲ, ಈ ಕಡೆ ಯಾರೂ ಹೆಚ್ಚು ಅನುಭವದವರಿಲ್ಲ, ನೀವೊಂದು ಪುಸ್ತಕ ಬರೀಬೇಕು ಅಂತ ಹೇಳಿದರು. ಶುರು ಮಾಡಿದೆ, ಆದರೆ ನನಗೆ ಅದಕ್ಕೆ ಹೆಚ್ಚು ಮುಂದೆ ತಗೊಂಡು ಹೋಗ್ಲಿಕ್ಕಾಗಲ್ಲ. ಆ ಮನುಷ್ಯ ನನ್ನನ್ನು ವರ್ಷಗಳ ಕಾಲ ಸಹಿಸಿ ಹೇಗೋ ಪುಸ್ತಕ ಹೊರಗೆ ತಂದುಬಿಟ್ರು. ಇನ್ನೊಬ್ಬರಾದರೆ ನನ್ನನ್ನು ಬಿಟ್ಬಿಡ್ತಿದ್ರು, ತಂದರು. ಅದು ಆ ಕಾಲಕ್ಕೆ ಒಳ್ಳೆ ಹಿಟ್ಟಾಯಿತು. ಆಮೇಲೆ ಗಂಗೆಯಲ್ಲಿ ಎಷ್ಟೋ ನೀರು ಹರಿದಿದೆ ಬಿಡಿ. ಆರಂಭದಲ್ಲಿ ಅದೊಂದು ಬಂತು, ಆಮೇಲೆ ನೆಲಜಲ ಉಳಿಸಿ ಅಂತ ಒಂದು ಪುಸ್ತಕ ಬಂತು. ಆ ಥರ ಮತ್ತೆ ಒಂದರ ನಂತರ ಒಂದು ಬರಲಿಕ್ಕೆ ಶುರುವಾಯಿತು. ಅಂಕಣಗಳು ಶುರುವಾದವು. ನಾನು ಜನವಾಹಿನಿಯಲ್ಲಿ ಮೊದಲ ಅಂಕಣ ಶುರುವಾಯಿತು. ಆಮೇಲೆ ವಿಜಯ ಕರ್ನಾಟಕದಲ್ಲಿ ಒಂದು 200-225 ಸಕ್ಸಸ್ ಸ್ಟೋರಿ ಬರೆದೆ, ಇಂಗ್ಲೀಷ್ನಲ್ಲಿ ಬರೆದೆ. ಈ ಥರ ಮುಂದೆ ಹೋಯಿತು. ಮಳೆ ನೀರಿನ ಕೊಯ್ಲಿನ ಬಗ್ಗೆ ಸಾಕಷ್ಟು ಜಾಗೃತಿ ಮೂಡಿಸೋದ್ರಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದೀರಾ. ಇದು ಉತ್ತರ ಕರ್ನಾಟಕದಲ್ಲಿ ಕೆಲವೊಂದು ಬರಪೀಡಿತ ಪ್ರದೇಶಗಳಿದೆಯಲ್ಲ, ಅಲ್ಲಿ ಹೇಗೆ ಇದು ಸಾಧ್ಯ ಆಗ್ತಾ ಇದೆ? ನೋಡಿ, ಇಲ್ಲಿ ಏನಿದೆ ಅಂತ ಹೇಳಿದರೆ, ನಾವು ನಮ್ಮ ಹತ್ರ ತಲೆಯೊಳಗೆ ಎಷ್ಟು ಇದರ ತಿಳುವಳಿಕೆ ಇದ್ರೂ ಒಂದು ಹೊಸ ಜಾಗಕ್ಕೆ ಹೋದಾಗ ನಾವು ಹೊಸಬರಾಗಿ ಬಿಡ್ತೀವಿ. ಅಲ್ಲಿ ಮೇಷ್ಟ್ರಾಗೋದಕ್ಕೆ ಬದಲು ವಿದ್ಯಾರ್ಥಿ ಆಗ್ತೀವಿ. ವಿದ್ಯಾರ್ಥಿ ಆದರಷ್ಟೇ ನಾವೇನಾದರೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇದೆ. ನನಗೊಂದು ಅವಕಾಶ ಬಂತು ಏನಂತ ಹೇಳಿದರೆ, DR ಪಾಟೀಲ್ ಅಂತ ಒಬ್ಬರು ಶಾಸಕರಿದ್ದಾರೆ, ಸ್ವಲ್ಪ ಮಾನವೀಯ ಹೃದಯ ಇರುವಂಥ ಶಾಸಕರು. ಅವರು ಹೇಳಿದರು, ಅವರದು ಒಂದು ಸಮ್ಮೇಳನ ಇತ್ತು, ಶರಣ ಸಮ್ಮೇಳನಕ್ಕೆ 2 ಪುಸ್ತಕ ನನ್ನ ಹತ್ರ ನಾಗೇಶ್ ಹೆಗ್ಡೆ ಅವರು, ನೀವು ಇಲ್ಲ ಅಂತ ಹೇಳೋ ಹಂಗಿಲ್ಲ, ನಮ್ಗೆ ಪುಸ್ತಕ ಬರ್ಕೊಡ್ಬೇಕು ಅಂತ. ಎಸ್ ಅಂದ್ಬಿಟ್ಟೆ, ಯಾಕಂದ್ರೆ ನನ್ನ ಹತ್ರ ಇಷ್ಟು ಇನ್ಫಾರ್ಮೇಷನ್ ಇತ್ತು. ಎಸ್ ಸರ್ ಬರಿತೀವಿ, ರಾಶಿ ಇನ್ಫಾರ್ಮೇಷನ್ ಇದೆ ಅಂತ. ಕೊನೆಗೆ ಇನ್ನೇನು ಬರಿಬೇಕು ಅಂತ ಕಾಲಘಟ್ಟ ಬಂದಾಗ ಚಿಂತೆ ಶುರುವಾಯಿತು. ಯಾಕೆಂದರೆ ನನ್ನ ಹತ್ರ ಇರುವ ಎಲ್ಲ ಸಕ್ಸಸ್ ಸ್ಟೋರಿಗಳು ಅಧಿಕ ಮಳೆ ಬೀಳುವ, ಹೆಚ್ಚು ಮಳೆ ಬೀಳುವ ನಮ್ಮ ಈ ಭಾಗದ್ದು. ಮಳೆ ಜಾಸ್ತಿ ಇದೆ ಸಾಕಷ್ಟು. ಈ ಭಾಗ ನಮ್ಮಲ್ಲಿ ಕರ್ನಾಟಕ 2 ರೀತಿಯಲ್ಲಿ ನೋಡಿದರೆ, ಒಂದು ಕಡಿಮೆ ಮಳೆಯ ರೈನ್ಫೆಡ್ ಏರಿಯಾ, ಕೃಷಿ ರೈನ್ಫೆಡ್ ಆಗಿರುವಂಥ ಒಂದು ಕಪ್ಪು ಮಣ್ಣು ಮತ್ತು ಕೆಂಪು ಮಣ್ಣು ಇರುವಂಥ ಬಯಲುಸೀಮೆ. ಇನ್ನೊಂದು ಮಲೆನಾಡು ಅಂದರೆ ಮಲೆನಾಡು. ನನಗೊಂದು ಆತಂಕ ಶುರುವಾಯಿತು, ಮುಜುಗರ ಶುರುವಾಯಿತು, ಆಮೇಲೆ ಗಿಲ್ಟಿ ಕಾನ್ಷಿಯಸ್ ಶುರುವಾಯಿತು. ಯಾಕಂದರೆ ಆ ಊರಿಗೆ ನಾನು ಇಲ್ಲಿನ ಕಥೆಗಳನ್ನು ತಗೊಂಡು ಹೋಗಿದ್ರೆ ಒಂದು ಇಂಪೋಸ್ ಮಾಡ್ದಂಗೆ ಆಗುತ್ತೆ. ಏನೋ ಒಂದು ಎಲಿಯನ್ ಹೇಳಿ ಏನು ಸುಖ, ಪುಸ್ತಕ ಬರ್ತಿದ್ದೀನಿ ಅಂತ ಹೇಳೋದು ಏನು ಸುಖ. ಇನ್ನು ಶರಣು ಅಂತ ಹೇಳ್ತೀವಿ, ಹೇಗೂ ಶರಣ ಸಮ್ಮೇಳನಕ್ಕೆ ಶರಣು ಅಂತ ಹೇಳ್ಬಿಡೋಣ ಅಂತ ಶರಣು ಹೇಳಿದೆ DS ಪಾಟೀಲ್. ಸರ್ ನನ್ನಿಂದ ಆಗ್ತಾ ಇಲ್ಲ ಈ ಕೆಲಸ, ಅದಲ್ಲ ನಿಮ್ಮ ಹತ್ರ ಆಗ್ತಾ ಇಲ್ಲ ಅಂತ ಪ್ರಶ್ನೆ ನಾನು ಉತ್ತರ ತಗೊಳ್ಳಿಕ್ಕಲ್ಲ ಅಲ್ಲಿ ಕೂತಿದ್ದು, ನೀವು ಮಾಡಲೇಬೇಕು ಅಂತ ಹೇಳಿ. ಸರ್ ಹಾಗಿದ್ರೆ ನಾನು ಹೊಸದಾಗಿ ನೋಟ್ಬುಕ್ ತಗೊಂಡು ಓಡಾಡಬೇಕಾಗತ್ತೆ. ಏನು ಬೇಕು ನಿಮಗೆ ಕೇಳಿದ್ರು. ಸರ್ ನನಗೆ ಅಲ್ಲಿ ಸ್ವಲ್ಪ ಅಕಾಮಿಡೇಷನ್ ವ್ಯವಸ್ಥೆ ಬೇಕು, ಆಮೇಲೆ ಯಾರು ಏನು ಸ್ನೇಹಿತರಿದ್ದಾರೆ ನೋಡೋಣ, ನಾನು ಹೊಸದಾಗಿ ಓಡಾಡ್ತೀನಿ ಅಂತ. ಹಂಗೆ ಅವರು ಸ್ವಲ್ಪ KVKಗಳಲ್ಲಿ ಜಾಗ ಮಾಡಿಕೊಟ್ರು, 1-2 ಕಡೆ ಗಾಡಿ ಕೊಟ್ಟರು. ನಾನು ನನ್ನ ಸ್ನೇಹಿತರಿಗೆಲ್ಲ ಒಂದು ಸುದ್ದಿ ಕಳಿಸ್ಬಿಟ್ಟೆ. ಬರ ಪೀಡಿತ ಸಂದರ್ಭ 2001, 3 ವರ್ಷ ಸತತ ಬರ ಬಂದಿತ್ತು ನೀವು ಹೇಳಿದಂಥ ಪ್ರದೇಶಗಳಲ್ಲಿ. ಸೊ ಏನು ಕೇಳಿದೆ ಅಂದರೆ, ನಿಮ್ಮೂರಿನಲ್ಲಿ ಇನ್ನೂ ಸ್ವಲ್ಪ ಹಸಿರುಗೊಳಿಸ್ಕೊಂಡಿರುವ, ನೀರನ್ನು ಸ್ವಲ್ಪ ನಗ್ತಾ ಇರುವ ಬರದ ನಡುವೆ ವ್ಯಕ್ತಿಗಳನ್ನು ತೋರಿಸಿ. ಹಾಗೆ ತೋರಿಸಿ ಹೋದಾಗ ಅವ್ರಿಗೆ ಏನು ಹೇಳಿದೆ ಅಂದರೆ, ಅಣ್ಣ ನೋಡಿ, ನಿಮ್ಮ ಈ ಬ್ಲ್ಯಾಕ್ ಕಾಟನ್ ಸಾಯಿಲ್ ಏನಿದೆ, ಕಪ್ಪು ಮಣ್ಣು, ಅದೇ ನನಗೆ ಹೊಸ್ತು. ಹಾಗಾಗಿ ನೀವು ನನಗೆ ಏನು ಹೇಳುವಾಗ, ನೀವು ಏನೋ ಒಂದು ಜರ್ನಲಿಸ್ಟ್ ಬಂದಿದ್ದಾನೆ, ಅವನಿಗೇನೋ ಭಾಳ ಗೊತ್ತಿದೆ ಅಂತ ದಯವಿಟ್ಟು ನಿಮ್ಮ ತಪ್ಪು ಕಲ್ಪನೆ. ಏನೂ ಗೊತ್ತಿಲ್ಲದ ಬಾಲವಾಡಿ ಸ್ಟೂಡೆಂಟಿಗೆ ಏನು ಹೇಳ್ತೀರಿ, ಅಲ್ಲಿಂದ ಶುರು ಮಾಡಿ, ಈ ಮಣ್ಣಿಂದ ಏನು ವಿಶೇಷತೆ, ಏನು ಸಮಸ್ಯೆ ಇದೆ, ಜನ ಮಾತಾಡ್ಲಿಕ್ಕೆ ಶುರು ಮಾಡಿದ್ರು ಆ ಥರ. ಬಟ್ ನನಗೆ ತುಂಬ ಮಾಹಿತಿಗಳು ಸಿಕ್ಕು. ಅದರಲ್ಲಿ 2 ಅದ್ಭುತ ಮಾಹಿತಿಯನ್ನು ನಾನು ತೊಗೊಂಡು ಬಂದಿದ್ದು. ಒಂದು ಮರಳು ಮುಚ್ಚಿಗೆ, ಸ್ಯಾಂಡ್ ಮಲ್ಚಿಂಗ್. ಇವತ್ತಿಗೂ ಕೂಡ ಅದು ಸಾಕಷ್ಟು ನಮ್ಮ ದೇಶ ಮಟ್ಟದಲ್ಲಿ ಆ ಒಂದು ಏನು ವಿಧಾನ ಏನಿದೆ ಅದರ ಬಳಕೆ ಆಗ್ತಾ ಇಲ್ಲ. 2ನೇದು ಒಡ್ಡುಗಳು ಮತ್ತು ಮಲ್ಲಣ್ಣ ನಾಗರಾಳ ಅವರು ಏನು ಅದನ್ನು ಪ್ರಚಾರ ಮಾಡಿ ಒಂದು 7-8 ಜಿಲ್ಲೆಗೆ ಪ್ರಸ್ತುತ ಆಗುವಂತೆ ಹಾಗೆ ಪ್ರಚಾರಪಡಿಸಿದ್ದಾರೆ. ಮಾತ್ರ ಅಲ್ಲ, ಸಾವಿರಾರು ಜನ ಅದನ್ನು ಅಳವಡಿಸಿಕೊಂಡು ಬರವನ್ನು ದೂರ ಇಟ್ಟಿದ್ದಾರೆ ಅಂತ 2 ಅದ್ಭುತವಾದಂಥ ದೇಶ ಮಟ್ಟದಲ್ಲಿ ಕರ್ನಾಟಕಕ್ಕೆ ಹೆಮ್ಮೆ ಅನಿಸಬಲ್ಲಂಥ ಬರ ನಿರೋಧಕ ಜಾಣ್ಮೆಗಳಿವೆ. ಅರಬರದಾಗು ಎಂಟಾಣೆ ಬೆಳೆ ಅಂತ ಹೇಳುವಂಥದ್ದು ನನ್ನ ಮನಸ್ಸಿಂದ ಮರೆತು ಹೋಗದಂಥ ವಿದ್ಯೆ. ನಮ್ಮಲ್ಲಿ ಆ ಅವರು ಸಾಕಷ್ಟು ವಿದ್ಯಾವಂತರು ಇಲ್ಲದೇ ಇರ್ಬೋದು, ಬಟ್ ಅವ್ರ ಹತ್ರ ಅದ್ಭುತವಾದಂಥ ಬ್ಯೂಟಿಫುಲ್ ಎಕ್ಸ್ಪ್ರೆಷನ್ಸ್ ಇರುತ್ತೆ, ಅನುಭವಗಳಿರ್ತದೆ. ಅದರ ದಾಖಲಾತಿ ಆಗಿರಲಿಲ್ಲ. ಇದು ಹೆಂಗಾಯಿತು ಅಂದರೆ, ಬಾಗಲಕೋಟೆ ಜಿಲ್ಲೆಯೊಬ್ಬರು ಒಬ್ಬರು ಬಹಳ ದಕ್ಷ ಜಿಲ್ಲಾಧಿಕಾರಿ ಇದ್ದರು, ಪ್ರಭಾಕರ್. ಅವರು ಊರಿನಲ್ಲಿ ಇಡೀ ನೀರಿನ ಅರಿವನ್ನು ಬಿತ್ತಬೇಕು ಅಂತ ಕಷ್ಟಪಟ್ಟರು. ಅಲ್ಲಿ 23% ಲಿಟ್ರಸಿ ರೇಟ್ ಇರುವಲ್ಲಿ ಪತ್ರಿಕೆ ಓದೋದಿಲ್ಲ ಜನ, ಆದರೆ ನಾಟಕ ನೋಡ್ತಾರೆ, ರೊಕ್ಕ ಕೊಟ್ಟು ನಾಟಕ ನೋಡ್ತಾರೆ. ಒಂದು 60 ನಾಟಕ ಕಂಪನಿಗಳು ನಡೀತಾ ಇದೆ, ಜೀವನ ಮಾಡ್ತಾ ಇವೆ. ಇವರು ಯೋಚನೆ ಮಾಡಿದರು, ಎಲ್ಲ ನಾಟಕ ಕಂಪನಿಯಿಂದ ಇವರನ್ನೆಲ್ಲ ಚೆನ್ನಾಗಿ ನಾಟಕ ಆಡೋರನ್ನು ಕೊಟ್ಬಿಡಿ ಅಂತ ಕರ್ಕೊಂಬಂದರು. ಇವರನ್ನೆಲ್ಲ ಸೇರಿಸಿ ಅವರಿಗೆ ನೀರಿನ ನಾಟಕ ಮಾಡೋದಕ್ಕೆ ಅಭ್ಯಾಸ ಮಾಡಿದರು. ಅದರ ಜೊತೆಗೆ ನಮ್ಮನ್ನು ಛೂ ಬಿಟ್ಟರು.
ಅಲ್ಲಿ ನಾನೇನು ಮಾಡಿದೆ, ಇಬ್ಬರು ನನ್ನ ಸ್ನೇಹಿತರು ಇದರ ಬಗ್ಗೆ ಸಾಕಷ್ಟು ಕೆಲಸ ಮಾಡಿದರು, ಮಲ್ಲಣ್ಣ ನಾಗರಾಳ್ ಮತ್ತೊಬ್ಬರು ಬೆನಕಟ್ಟಿ ಅವರು, ತಮ್ಮಣ್ಣ ಅಂತ. ನನಗೆ ಭಾಷಣಕ್ಕೆ ಟೈಮ್ ಕೊಟ್ಟು ನೀವು ಎಷ್ಟು ಬೇಕಿದ್ರೆ ಮಾತಾಡಿ ಪಡ್ರಿ ಅವರಂತ 2 ಗಂಟೆ ಕೊಟ್ಟರು. ನಾನು ಸ್ವಲ್ಪ ಸುಸ್ತಾಗಿದೆ ಅಂತ ಹೇಳಿಬಿಟ್ಟು ಇವರನ್ನು ಮಾತಾಡಿಸಿದೆ. ಇವರನ್ನು ಮಾತಾಡಿಸಿದಾಗ ಜನ ದಂಗಾಗ್ಬಿಟ್ರು. ನಮ್ಮ ನಡುವೆ ಇಂತಹ ಅದ್ಭುತ ರತ್ನಗಳಿವೆ. ಪ್ರತಿಯೊಂದು ಮೀಟಿಂಗ್ ಕರೆಯೋರು. ಅಂದರೆ ಏನಂತ ಹೇಳಿದರೆ, ಎಲ್ಲೋ ಹಳ್ಳಿಗಳಲ್ಲಿ ಮೂಲೆಗಳಲ್ಲಿ ಕೂಡ ಇದರ ಬಗ್ಗೆ ಕೆಲಸ ಮಾಡಿದವರು ಇರ್ತಾರೆ, ತಂತ್ರಜ್ಞಾನಗಳಿರ್ತಾರೆ, ಅದರ ಬಗ್ಗೆ ಯೋಚನೆ ಮಾಡಿದವರು ಇರ್ತಾರೆ. ಈ ದೇಶದಲ್ಲಿ ತೃತೀಯ ಜಗತ್ತಿಗೆಲ್ಲ ಪಾಠ ಹೇಳಬಲ್ಲಂಥ ನೀರ ಜ್ಞಾನ ನಮ್ಮ ಭಾರತದಲ್ಲಿದೆ. ನಾವು ಹೆಮ್ಮೆ ಪಡಬೇಕು. ರಾಜಸ್ಥಾನದ ಏನು ಜಲ ವಿಜ್ಞಾನ ಇದೆ, ಯಾವುದು ನಮ್ಮ ಚರಿತ್ರಕಾರರು ನಮಗೆ ಹೇಳಲಿಕ್ಕೆ ಮರೆತಿರುವಂಥ ವಿಜ್ಞಾನ, ಅನುಪಮ್ ಮಿಶ್ರಾ ಅವರ 2 ಪುಸ್ತಕಗಳಿವೆ. ನೀವು ಪತ್ರಿಕೋದ್ಯಮ ವಿದ್ಯಾರ್ಥಿಗಳಿಗಾದರೂ ಕಾಲೇಜಿನವರಿಗಾದರೂ ಎಲ್ಲ ಲೈಬ್ರರಿಗೆ ಬರಬೇಕಾದ 2 ಕ್ಲಾಸಿಕ್ಸ್. ಒಂದು ಅಬ್ಬಿ ಕರೆ ಹೇ ತಾಲಾಬ್, ಈ ಕೊಳಗಳು ಈಗಲೂ ಕೆರೆಗಳು ಈಗಲೂ ಪ್ರಸ್ತುತ ಅಂತಂದ್ರೆ ಅರ್ಥ. ಇನ್ನೊಂದು ರಾಜಸ್ಥಾನ್ ಕಿ ರಜತ್ ಬೂಂದೆ, ರಾಜಸ್ಥಾನದ ಬೆಳ್ಳಿ ಬಿಂದುಗಳು. ಇಂಗ್ಲೀಷ್ನಲ್ಲಿ ಇವರು ನಮ್ಮ ವಂದನಾ ಶಿವರವರು ರೇಡಿಯಂಟ್ ರೈನ್ ಡ್ರಾಪ್ಸ್ ಆಫ್ ರಾಜಸ್ಥಾನ್ ಅಂತ ಮಾಡಿದ್ದಾರೆ. ಈ ಪುಸ್ತಕವನ್ನು ಎಷ್ಟೋ ಜನ ಸ್ವಾಮಿತ್ವ ವಿಸರ್ಜನ್, ಅದರಲ್ಲಿ ಆ ಪುಸ್ತಕದ ಫ್ರಂಟ್ ಪೇಜಲ್ಲಿ ಬರೆದವರ ಹೆಸರಿಲ್ಲ, ಅದೆಲ್ಲೋ ಮೂಲೆಯಲ್ಲಿದೆ. ಅವ್ರು ಏನು ಹೇಳ್ತಾರೆ ಅಂದರೆ, ನೀವು ಯಾರು ಬೇಕಿದ್ರೂ ಇದನ್ನು ಪಬ್ಲಿಷ್ ಮಾಡ್ಕೋಬೋದು, ಎಲ್ಲಾದರೂ ಒಂದು ಪೋಸ್ಟ್ ಕಾರ್ಡ್ ಹಾಕಿದರೆ ನನಗೆ ಸಂತೋಷ, ನೀವು ಮಾಡಿದರೆ. ಕೇಳಿದ್ದೀರಾ ಇಂಥ ಲೇಖಕರನ್ನು? ಅವರು ಆ ಪುಸ್ತಕ ಲಕ್ಷ ಗಟ್ಟಲೆ ಪಬ್ಲಿಷ್ ಆಗಿದೆ. ಈ ದೇಶ ಓದಬೇಕು ಅದನ್ನು. ಅನುಪಮ್ ಮಿಶ್ರಾ ಅವರ 2 ಪುಸ್ತಕಗಳು ನಮ್ಮ ಎಲ್ಲ ಲೈಬ್ರರಿಗಳಿಗೆ ಬರಬೇಕು, ವಿದ್ಯಾರ್ಥಿಗಳು ಓದಬೇಕು, ಬೇರೆ ಬೇರೆ ಭಾಷೆಯಲ್ಲಿ ಬರಬೇಕು. ಅಂತಹ ಇದು ದೇಶದ ಅದ್ಭುತ ನೀರಿನ ವಿಜ್ಞಾನವನ್ನು ಅವರು ಸುಂದರವಾಗಿ ಕಟ್ಟಿಕೊಟ್ಟಿದ್ದಾರೆ. ನಂಬರ್ 1. ನಂಬರ್ 2, ಈಗ ಸಾಕಷ್ಟು ಬರಪೀಡಿತ ಹಳ್ಳಿಗಳಿವೆ. ಅಲ್ಲಿ ಆಮೀರ್ ಖಾನ್ ಅವರ ಪಾನಿ ಫೌಂಡೇಶನ್ ಏನು ಕೆಲಸ ಮಾಡ್ತಾ ಇದೆ, ಅವರು ಏನು ವರ್ಷಕ್ಕೆ ಒಂದು ಕೆಲಸ ಮಾಡಿ ಅಲ್ಲಿಗೆ ನಿಲ್ಲಿಸೋರಲ್ಲ, ಪ್ರಚಾರಕ್ಕಾಗಿ ಮಾಡೋದಲ್ಲ. ಅವರು ಮಹಾರಾಷ್ಟ್ರವನ್ನು ಬರಪೀಡಿತವಾಗಿಸೋದು ಅಂತ ಒಂದು ಉದ್ದೇಶ ಇಟ್ಕೊಂಡು 3ನೇ ವರ್ಷದಲ್ಲಿ ಈಗ ಇನ್ನೇನು ಕಾಂಪಿಟೇಷನ್ ಶುರುವಾಗುತ್ತೆ. ಇಡೀ ದೇಶಕ್ಕೊಂದು ಮಾದರಿ ಇದೆ ಅದರಲ್ಲಿ. ನಮ್ಮ ದುರಾದೃಷ್ಟಕ್ಕೆ ಎಷ್ಟೋ ರಾಜ್ಯದ ಬೇರೆ ಬೇರೆ ರಾಜ್ಯದ ರಾಜ್ಯಗಳಲ್ಲಿ ನಡೆಯುವಂಥ ಅದ್ಭುತವಾದಂಥ, ಉಳಿದ ಜಾಗಕ್ಕೆ ಪ್ರೇರಣೆ ಕಟ್ಟಿಕೊಡಬಲ್ಲಂಥ, ಒಳಿತು ತರಬಲ್ಲಂಥ, ಚೇಂಜ್ ಮಾಡಬಲ್ಲಂಥ ವಿಚಾರಗಳು ಮುಂದಿನ ಆ ನೆರೆಯ ರಾಜ್ಯಕ್ಕೂ ಕೂಡ ದಾಟೋದಿಲ್ಲ. ಯಾಕೆಂದರೆ ನಮ್ಮ ಈ ನೆಗೆಟಿವ್ ನ್ಯೂಸನ್ನೇ ಇಷ್ಟಪಡುವ, ಯಾವುದೋ ಒಂದು ಕೆಟ್ಟ ಇದು ನೆಗೆಟಿವ್ ಕಾಂಟ್ರವರ್ಸಿಗಳು ಬಂದುಬಿಟ್ರೆ ಅವರನ್ನು ಹಳ್ಳಿಗೆ ವಿಶೇಷ ವರದಿಗೆ ಕಳಿಸುವಂಥ ಸಂಪಾದಕರು ಇರುವಷ್ಟು ಕಾಲ ಇವುಗಳು ಮೂಲೆಗೆ ಬಿದ್ದಿರ್ತವೆ. ಇಂಥವನ್ನ ಎತ್ತಿ ಹೇಳಬೇಕಾಗಿದೆ. ದೇಶದಲ್ಲಿ ಒಳ್ಳೆ ವಿಚಾರ ಆಗ್ತಾ ಇಲ್ಲ, ಹಳ್ಳಿ ಮೂಲೆಗಳಲ್ಲಿ ಭಾಳ ಒಳ್ಳೊಳ್ಳೆ ಸೋಷಿಯಲ್ ಆ್ಯಕ್ಟಿವಿಸ್ಟ್ಗಳು ಇಲ್ಲ ಅಂತಲ್ಲ, ಈ ದೇಶ ಅಂಥವ್ರಿಗೆ ಸಾಕಷ್ಟು ಜಮನ್ನು ಕೊಟ್ಟಿದೆ. ನಮ್ಮ ದೃಷ್ಟಿಯನ್ನು ಬದಲಾಯಿಸ್ಕೊಂಡ್ರೆ ಅಂಥವ್ರು ಬರಿತಾನೆ ಇರ್ತಾರೆ. ಇನ್ನೂ ಕೂಡ ರೆಕಾಗ್ನೈಸ್ ಆಗದಂಥ ಅದ್ಭುತ ಅವರು ಎಷ್ಟೋ ಹಳ್ಳಿ ಮೂಲೆಗಳಲ್ಲಿ ಅವ ಏನು ಓದಿರಲೂ ಬೇಕಾಗಿಲ್ಲ, ಅದು ಹೃದಯದಿಂದ ಬಂದದ್ದು ಸಂಸ್ಕಾರದ ಭಾಷೆ. ನಮ್ಮಲ್ಲಿ ಹಿಮಾಚಲ್ ಭಾಗದಲ್ಲಿ ಕಾಡನ್ನು ಬೆಳೆಸಿ ಈವರೆಗೆ ಪ್ರಸಿದ್ಧಿಗೆ ಬಾರದಂಥವ್ರು ಇದ್ದಾರೆ. ಪ್ರಶಸ್ತಿ ಸಿಕ್ಕವರಿಗೆ ಸಿಗ್ತಾನೆ ಹೋಗ್ತಾರೆ. ಅವರೆಲ್ಲೋ ಮೂಲೆಯಲ್ಲಿ ಅದ್ಭುತವಾದಂಥ ಕೆಲಸ ಮಾಡಿ ಇಡೀ ಊರಿನ ಬಗ್ಗೆ ಚಿಂತನೆ ಕಟ್ಕೊಂಡಿರೋರು ಇರ್ತಾರೆ. ಅಂಥವ್ರನ್ನ ಗುರುತಿಸುವ ಕೆಲಸ ಆಗಬೇಕು. ನೀರಿನಲ್ಲಿ ಅಂಥ ಕೆಲಸಗಳನ್ನು ಗುರುತಿಸಿ ಎತ್ತಿ ಹೇಳುವಂಥ ಕೆಲಸ ಆಗಬೇಕು. ಒಂದು ಕಡೆ ಮಳೆ ಕೂಲಿನ ಜಾಗೃತಿ ಬಗ್ಗೆ ಕೆಲಸ ಮಾಡ್ತಾ ಹೋದ್ರಿ, ಒಂದಿಷ್ಟು ಜಾಗೃತಿನ ಮೂಡಿಸಿದ್ರಿ. ಹಲಸು ಯಾಕೆ ನಿಮ್ಗೆ ಅಲಕ್ಷಿತ ಅಂತ ಅನಿಸ್ತು ಸರ್? ಅದ್ರ ಮೇಲೆ ಪುಸ್ತಕ ಬರೆಯೋ ಮನಸ್ಸಾಗಿದ್ಯಾ? ಹೇಗೆ ಅಂದರೆ ನಿಮ್ಗೇನಾದ್ರು ಭಿನ್ನಾಭಿಪ್ರಾಯ ಇದೆಯಾ? ಇನ್ನು ಹಲಸು ಅಲಕ್ಷಿತ ಅಲ್ಲ ಅಂತ? ಇಲ್ಲ ಹಲಸಿನ ಹಣ್ಣಿನ ಮೇಲೆ ನನಗೂ ಒಂದು ಒಳ್ಳೆ ವ್ಯಾಮೋಹ ಇದೆ, ಹಾಗಾಗಿ ಕೇಳಿ. ಇಲ್ಲ, ಹಲಸು ನೋಡಿ, ಹಲಸಿನ ಬಗ್ಗೆ ನನಗೆ ಮೊದಲಿಂತಲೂ ನನಗೆ ವೈಯಕ್ತಿಕವಾಗಿ ಹಲಸೇನಂತ ಇಷ್ಟದ ಹಣ್ಣಲ್ಲ. ಈಗ ಒಂದು ಹಲಸು ಹಣ್ಣು ನೀವು ತಂದಿಟ್ಟರೆ ನಾನೆಲ್ಲ ಮುಗಿಸ್ತೀನಿ ಅಂಥದ್ದೇನಲ್ಲ. ಬಟ್ ನನಗೆ ಒಂದು ಆ್ಯಸ್ ಎ ಫುಡ್ ಅದೊಂದು ಆಹಾರ ಮೌಲ್ಯ ಇದ್ದಿದ್ದನ್ನು ಯಾಕೆ ನಾವು ಈಗ ಮೂಲೆಗಿಡ್ತೀವಿ ಅಂತ ಮೊದಲಿಗಿಂತಲೂ ಒಂದು ಪ್ರಶ್ನೆ ಇತ್ತು. ಇದಕ್ಕಿಂತ ಮೇಲಿನ ಸ್ಥಾನಕ್ಕೆ ಹೋಗಬೇಕಾದಂಥ ಭಾವನೆ ಇತ್ತು ಹೊರತು ಅದನ್ನು ಮೇಲಿನ ಸ್ಥಾನಕ್ಕೆ ತಗೊಂಡೋಗ್ಲಿಕ್ಕೆ ಏನೆಲ್ಲ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ಬಟ್ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಈಗ ಇದು ವೈಸ್ ಚಾನ್ಸಲರ್ ಆಗಿ ನಿವೃತ್ತರಾದಂಥ ಡಾಕ್ಟರ್ ನಾರಾಯಣ ಗೌಡರು ಯಾವಾಗಲೂ ಹೇಳೋರು, ನೋಡಿ ಪಡ್ರಿಯವರೇ, ನಾವು ಹಲಸಿಗೆ ಭಾಳ ಕೆಲಸ ಮಾಡ್ತಾ ಇದ್ದೀವಿ, ನೀವು ಬನ್ನಿ, ನಮ್ಮ ಗೆಸ್ಟಾಗಿ ಬನ್ನಿ, ನಾವು ಹಂಗೆ ಮಾಡಿದ್ದೀವಿ ಹಿಂಗೆ ಮಾಡಿದ್ದೀವಿ. ನಾನು ಹೇಳಿದೆ, ಸರ್ ನೀವು ಹಂಗೆ ಮಾಡಿದ್ದೀರಿ ಅಂತ ನನ್ನನ್ನು ಕರಿಬೇಡಿ, ರಿಸಲ್ಟ್ ತೋರಿಸಿ ಕರೀರಿ, ಮರುದಿವಸ ನಾನು ಇರ್ತೀನಿ, ಸುಮ್ಮನೆ ಹೇಳಿದರೆ ಬರೋದಿಲ್ಲ. ಕೊನೆಗೆ ಒಂದು ಸಾರಿ ಹೋಗಿ ನೋಡಿದಾಗ ಅದು ಒಳ್ಳೆ ಕೆಲಸ ಮಾಡಿರೋದು ಹೌದು. ತೂಬುಗೆರೆ ದೇಶದಲ್ಲಿ ಮೊದಲ ಬಾರಿಗೆ ತೂಬುಗೆರೆ ಹಲಸು ಬೆಳೆಗಾರರ ಒಂದು ಸಂಘ ರೂಪಿಸಿದ್ರು. ಅಲ್ಲಿ ಬದಲಾವಣೆ ಶುರುವಾಯಿತು. ಅದನ್ನು ಪಬ್ಲಿಷ್ ಮಾಡಿದ್ವಿ ನಾವು. ಅದಕ್ಕಿಂತ ಹೀಗೆ ಒಂದು 10 ವರ್ಷದ ಹಿಂದೆ ನಾವು ಏನು ಹಲಸಿನ ಬಗ್ಗೆ ಏನು ಪಾಸಿಟಿವ್ ಜನರಿಗೆ ಪ್ರೇರಣೆ ಕೊಡಬಲ್ಲಂಥದ್ದು ಏನಿದೆ ಅದನ್ನು ಪಬ್ಲಿಷ್ ಮಾಡ್ತಾ ಬಂದೆವು. ಅದೊಂಥರ ಗುಂಗಾಗೋಯಿತು. ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನೋಡಿದ್ವಿ. ಏನಾಯಿತು ಅಂದರೆ ಎಲ್ಲ ಕಡೆಯಲ್ಲಿ ಒಳ್ಳೊಳ್ಳೆ ಕೆಲಸ ಮಾಡಿದವರಿದ್ದಾರೆ, ಹೊಸ್ತು ತುಂಬ ಕಮ್ಯುನಿಕೇಷನ್ ಗ್ಯಾಪ್ ಇದೆ. ಒಂದು ಕಡೆ ಹಲಸಿನ ಹಣ್ಣನ್ನು ಬಳಸ್ತಾರೆ, ಕಾಯಿ ಬಳಸ್ತಾರೆ, ಗುಜ್ಜೆ ಬಳಸ್ತಾರೆ, ಅದರಲ್ಲಿ 5 ರಾ ಮೆಟೀರಿಯಲ್ ಇದೆ. ಇನ್ನೊಂದು ಕಡೆಯವರಿಗೆ ಗುಜ್ಜೆ ಮಾತ್ರ ಗೊತ್ತು. ಉತ್ತರ ಭಾರತಕ್ಕೆ ಹೋದರೆ ಹಲಸು ಅಂದರೆ ಅವರಿಗೆ ಹಲಸಿನ ಹಣ್ಣಿನ ರುಚಿನೇ ಗೊತ್ತಿರೋರು ಬಹಳ ಕಡಿಮೆ ಇದ್ದಾರೆ. ಹಲಸು ಮೀನ್ಸ್ ಉತ್ತರ ಭಾರತದಲ್ಲಿ ನಾರ್ತ್ ಇಂಡಿಯನ್ಸ್ ನೋ ಜಾಕ್ ಫ್ರೂಟ್ ಓನ್ಲಿ ಆಸ್ ಎ ಸಬ್ಜಿ.
ತರಕಾರಿಯಾಗಿ ಮಾತ್ರ ಗೊತ್ತು. ಇನ್ನು ಮೆಕ್ಸಿಕೋ ಇದೆ, 25 ವರ್ಷದವರೆಗೆ ಒಂದು ಹಲಸಿನ ಮರ ಇಲ್ಲದೆ, ಆಗ ಹಲಸು ಒಬ್ಬರು 1988ರಲ್ಲಿ ಒಬ್ಬರು ಇಂಡೋನೇಷ್ಯಾದಿಂದ ಒಂದು ಹಲಸು ತಂದು, ಇನ್ನೊಬ್ಬರು ಯಾರೋ ಬೂಟಿನೊಳಗೆ 5 ಬೀಜ ತಂದು ಅಲ್ಲಿ ಹಬ್ಬಿಸಿ, ಇವತ್ತು ಆ ಮೆಕ್ಸಿಕೋ ಇಡೀ ಅಮೆರಿಕಕ್ಕೆ ಹಲಸಿನ ಹಣ್ಣು ತಿನ್ನಿಸ್ತಾ ಇದೆ, ರೆಫ್ರಿಜಿರೇಟರ್ ಟ್ರಕ್ನಲ್ಲಿ ಕಳಿಸ್ತಾ ಇದೆ. ಆಯಿತಾ? ಇವರಿಗೆ ಯಾರೋ ಗುರು, ಯಾರೋ ವಿಜ್ಞಾನಿ ಅಂದರೆ ಗೂಗಲ್ ಮಾವನೇ ಗುರು. ಆಯಿತಾ? ಅಷ್ಟಿದ್ರೂ ಕೂಡ ಅವರೆಷ್ಟು ಮುಂದಕ್ಕೆ ಹೋಗಿದ್ದಾರೆ ಅಂದರೆ. ಆದರೆ ದುರದೃಷ್ಟಕ್ಕೆ ಮೆಕ್ಸಿಕೋದಲ್ಲಿ ಮೊನ್ನೆವರೆಗೆ ಇವರಿಗೆ ಹಲಸನ್ನು ತರಕಾರಿಯಾಗಿ ಬಳಸ್ಬೋದು ಅಂತ ಗೊತ್ತಿಲ್ಲ. ನಮ್ಮ ಕಡೆಯಿಂದ ಹೋಗಿದೆ ಜ್ಞಾನ, ಈಗ ಅದು ಶುರುವಾಗಿದೆ ಪ್ರೋಸೆಸ್ಸು. ಹಾಗೆ ಅಲಕ್ಷ್ಯ ಆಗ್ತಾ ಇದೆ ಅಂತ ಹೇಳೋದ್ರಲ್ಲಿ ಯಾವುದೇ ವಾದ ಇಲ್ಲ. ಒಂದು, ರೈತರು, ವಿಜ್ಞಾನಿಗಳು, ಆಡಳಿತ, ಸಂಬಂಧಪಟ್ಟವರೆಲ್ಲರೂ ಹಲಸನ್ನು ತುಳಿತಾನೆ ಹೋಗಿದ್ದಾರೆ, ಅಲಕ್ಷ್ಯ ಮಾಡಿದ್ದಾರೆ. ಅದರ ಅದ್ಭುತ ಗುಣಗಳನ್ನು ಅರ್ಥನೇ ಮಾಡಿಲ್ಲ. ನೊಬಡಿ ಹ್ಯಾಸ್ ಟೇಕನ್ ಇಟ್ ಸೀರಿಯಸ್ಲಿ. ಅದು ಅದರ ಮೂಲಭೂತ ಕಾರಣ ಆಗಿತ್ತು. ಆಮೇಲೆ ನನಗೊಂದು ಅನಿಸಿತ್ತು, ಹೀಗೆ ಇದನ್ನು ಕೆಲಸ ಮಾಡ್ತಾ ಹೋದಾಗ ಏನಂತ ಹೇಳಿದ್ರೆ, ಇದರ ಬಗ್ಗೆ ತುಂಬ ಕೀಳರಿಮೆ ಇದೆ, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್. ನೀವೆಲ್ಲಾದರೂ ರೈತರು ಯಾರಾದರೂ ಒಬ್ಬರು ಬಳಕೆದಾರರು ಹಿಂಗೊಂದು ಹಲಸಿನ ಹಣ್ಣು ಹಿಡ್ಕೊಂಡು ಹೋಗಿರೋದು ಎಲ್ಲಾದರೂ ನೋಡಿದ್ದೀರಾ? ಉಜಿರೆ ರಸ್ತೆಯಲ್ಲಿ ಅಥವಾ ಎಲ್ಲಿಯಾದರೂ ಮಂಗಳೂರಲ್ಲಿ, ಬೆಂಗಳೂರಲ್ಲಿ ಸೇಬು ತೊಗೊಂಡು ಹೋಗ್ಬೋದು, ದ್ರಾಕ್ಷಿ ಹಿಂಗೆ ತೊಗೊಂಡು ಹೋಗ್ಬೋದು. ನಾನು ಎಲ್ಲಿ ನೋಡ್ತೀನಿ ಅಂದರೆ, ಹಲಸಿನ ಉತ್ಸವ ಎಲ್ಲಿ ಆಗತ್ತಾ ಅಲ್ಲಿ ನ್ಯಾಯಾಧೀಶರು, ಡಾಕ್ಟ್ರು ಹಿಂಗೆ ಪ್ರೀತಿಯಲ್ಲಿ ತೊಗೊಂಡು ಹೋಗ್ತಾರೆ. ಯಾಕೆಂದರೆ ಅಲ್ಲಿ ಯಾರೂ ಅವ್ರನ್ನ ಗೇಲಿ ಮಾಡೋಲ್ಲ ಅಂತ ಗೊತ್ತವರಿಗೆ. ಉಳಿದ ಕಡೆ ಎಲ್ಲ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್. ಈ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಹೋಗದೆ ಹೊರತು ಹಲಸಿನ ಅಭಿವೃದ್ಧಿ ಆಗೋದಿಲ್ಲ ಅಂತ. ಆಫ್ಕೋರ್ಸ್ ಈಗ ಬಿಡಿ, ನಾವು ಹೇಳುವ ಮಾತುಗಳು ಭಾಳಷ್ಟು ಜನಕ್ಕೆ ಸತ್ಯ ಅಂತ ಅನಿಸ್ತು, ಜನ ಸ್ಪಂದಿಸಲಿಕ್ಕೆ ಶುರು ಮಾಡಿದ್ರು, ಜನಸಾಮಾನ್ಯರು ರಿಸರ್ಚ್ ಮಾಡಲಿಕ್ಕೆ ಶುರು ಮಾಡಿದರು. ಕೇರಳ ಇವತ್ತು ಇಡೀ ದೇಶದಲ್ಲಿ ಹಲಸಿನ ಜಾಗೃತಿಯಲ್ಲಿ ಬಹಳ ಮುಂದಕ್ಕೆ ಹೋಗಿದೆ. ಒಂದು 30ರಷ್ಟು ವ್ಯಾಲ್ಯೂ ಎಡಿಷನ್ ಯೂನಿಟ್ಗಳಿವೆ. ಬದಲಾವಣೆ ಬರ್ತಾ ಇದೆ. ಅದರಿಂದ ಒಂದಷ್ಟು ಹಲಸಿನ ಹಣ್ಣಿನ ಬಗ್ಗೆ ಜನಗಳಿಗೆ ಸ್ವಲ್ಪ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಸಿಕ್ತು ಅಂತ ನಿಮಗೆ ಅನ್ಸುತ್ತಾ? ಅದರಲ್ಲಿ ಏನು ಸಂಶಯ ಇಲ್ಲ. ನಮ್ಮ ರಂಗನೇ ಇನ್ಫಾರ್ಮೇಷನ್. ನಾವು ಏನು ಮಾಡಿದ್ವಿ ಅಂದರೆ, ಐ ಬಿಲೀವ್ ಇನ್ ಕನೆಕ್ಟಿಂಗ್ ಬಿಟ್ವೀನ್ ಪ್ಲಗ್ ಆ್ಯಂಡ್ ಸಾಕೆಟು. ಇನ್ಫಾರ್ಮೇಷನ್ ಇಲ್ಲದೆ ಯಾರೋ ತಡಪ್ತಾ ಇದ್ದಾರೆ, ಅವರಿಗೆ ಅದು ಕೊಡುವಂಥ ಕೆಲಸ. ಒಂದು ಕಾಲಘಟ್ಟದವರೆಗೆ ನಿಮ್ಗೆ ಆಶ್ಚರ್ಯ ಆಗ್ಬೋದು ಹೇಳಿದರೆ, ಅಥವಾ ಅದಿನ್ನು ಶ್ಲಾಘನೆ ಅಂತ ಆಗ್ಬಿಡ್ತದೆ ಏನೋ. ಮಹಾರಾಷ್ಟ್ರದಲ್ಲಿ ಪ್ರಪ್ರಥಮ ಹಲಸಿನ ಸಮ್ಮೇಳನ ಆದಾಗ ಮಹಾರಾಷ್ಟ್ರದಲ್ಲಿ ಯಾರ್ಯಾರು ಕೆಲಸ ಮಾಡ್ತಾರೆ ಅವರ ಟೆಲಿಫೋನ್ ನಂಬರ್ ನಾನು ಕೊಟ್ಟಿದ್ದು. ಆಯಿತಾ? ಇನ್ನು ಕೇರಳದಲ್ಲಿ KVK ಅವರು 2009ರಲ್ಲಿ ಮೊದಲಾಗಿ ತಾವೊಂದು ಸಮ್ಮೇಳನ ಮಾಡ್ತಾ ಇದ್ದೀವಿ ಅಂತ ನಾನು ಹೇಳಿದಾಗ ನಾನು ಹೇಳಿದ್ದು, ನಾನು ನಿಮಗೆ ಸಹಕಾರ ಕೊಡೋದಿಲ್ಲ. ಯಾಕೆಂದರೆ ನೀವು ಪೇಪರ್ ಪ್ರೆಸೆಂಟೇಷನ್ ಸೆಮಿನಾರ್ ಮಾಡ್ತೀರಾ, ಅದರಿಂದ ಏನು ಪ್ರಯೋಜನ ಇಲ್ಲ. ಇಲ್ಲ ನಾವು ಡಿಫ್ರೆಂಟಾಗಿ ಮಾಡಲಿಕ್ಕೆ ಇದ್ದೀರಿ, ಯಾರ್ಯಾರು ಕೆಲಸ ಮಾಡ್ತಾರೆ ನಮ್ಗೆ ಗೊತ್ತಿಲ್ಲ, ಮಾಡಬೇಕು ಅಂತಿದೆ. ಪೂರ್ತಿ ಕೊಟ್ಟೆವು. ಮೊನ್ನೆವರೆಗೂ ಒಂದು 4 ವರ್ಷದ ಹಿಂದಿನವರೆಗೂ ನಮ್ಮದೊಂದು ಅಡಿಕೆ ಪತ್ರಿಕೆ ಒಂಥರ ಇಡೀ ದೇಶ ಮಟ್ಟದಲ್ಲಿ ಒಂದು ಇನ್ಫಾರ್ಮೇಷನ್ ಕ್ಲಿಯರಿಂಗ್ ಹೌಸ್ ಆಗಿ. ಯಾರು ಸಮ್ಮೇಳನ ಮಾಡೋದಾದರೂ, ಸರ್ ನಾವು ರಿಸೋರ್ಸ್ ಪರ್ಸನ್ ಯಾರು ಕರಿಬೋದು, ಯಾರು ಎಲ್ಲಿ ಏನು ಮಾಡ್ತಾ ಇದ್ದಾರೆ, ಅದು ಡಾಟಾಬೇಸ್ ನಮ್ಮ ಹತ್ರ ಇತ್ತು. ಈಗೇನು ಬಂದಿದೆ, ನಮ್ಮ ಹತ್ರ ವಾಟ್ಸಪ್ ಗ್ರೂಪ್ ಬಂದಿದೆ, ವೆಬ್ಸೈಟ್ಗಳು ಬಂದಿವೆ. ಈಗ ಅದ್ರ ಬಗ್ಗೆ ಚಿಂತನೆ ಮಾಡುವ 8 ಮಂದಿ ಬಂದಿದ್ದಾರೆ. ಹಾಗೆ ಸ್ವಲ್ಪ ಯೂನಿವರ್ಸಿಟಿಗಳಲ್ಲೂ ಇದರ ಪರಿಮಳ ಶುರುವಾಗಿದೆ. ಕೆಲವರು PhD ಎಲ್ಲ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಆಮೇಲೆ ಏನು ಬದಲಾವಣೆ ಚಕ್ರ, ದಿ ಕೌಂಟ್ ಡೌನ್ ಫಾರ್ ಜಾಕ್ ಫ್ರೂಟ್ ಡೆವಲಪ್ಮೆಂಟ್ ಹ್ಯಾಸ್ ಬಿಗನ್. ಅಡಿಕೆ ಪತ್ರಿಕೆನ ಪ್ರಾರಂಭಿಸಿದ್ರಿ, ಅದರ ಹಿನ್ನೆಲೆ ಮತ್ತೆ ಒಂದು ಪ್ರಶ್ನೆ, ಅಡಿಕೆ ಪತ್ರಿಕೆ ಅಂತಾನೆ ಯಾಕೆ ಅದಕ್ಕೆ ಹೆಸರು ಸೂಚಿಸಿದ್ದು? ಅದಕ್ಕೇನಾದ್ರೂ ಕಾರಣ ಇದೆ, ಬಹಳ ಸ್ಪಷ್ಟವಾದ ಕಾರಣ ಇದೆ. ಅಡಿಕೆ ಪತ್ರಿಕೆ ಅಲ್ಲ, ಅದು ಮೊದಲು ಶುರುವಾಗಿದ್ದು ಅರೆಕಾ ನ್ಯೂಸ್ ಅಂತ ಒಂದು ಟ್ಯಾಬ್ಲಾಯ್ಡ್ ಆಗಿ ಶುರುವಾಯಿತು. ಅಡಿಕೆಯಲ್ಲಿ ಒಂದು ಸಂಕಟ ಬಂತು. ಸಾಮಾನ್ಯ 1985ರಿಂದ ಶುರುವಾಗಿ ಒಂದು 3-4 ವರ್ಷ ಅಡಿಕೆಯ ಬೆಲೆ ಕಡಿಮೆ ಆಯಿತು. ಸಂಕಟ ಭಾಳ ದೂರ ಇತ್ತು, ತುಂಬ ಕಾಲ ಇತ್ತು, ಬೆಲೆ ಕಡಿಮೆ ಆಗಿತ್ತು. ಆಗ ಆಲ್ ಇಂಡಿಯಾ ಅರೆಕಾ ಗ್ರೋವರ್ಸ್ ಅಸೋಸಿಯೇಷನ್ನಲ್ಲಿ ಒಬ್ಬರು ಹೊಸ ಅಧ್ಯಕ್ಷರು ಬಂದರು. ಅವರು ಎಲ್ಲ ಜನರನ್ನ ಕರೆದ್ರು, ನಾವೆಲ್ಲ ಏನಾದರೂ ಸಾಧ್ಯವಾದನ್ನು ಮಾಡೋಣ, ಸುಮ್ಮನೆ ಕೂರೋದು ಬೇಡ ಅಂತ. ಹಾಗೆ ಒಬ್ಬೊಬ್ಬರು ಒಂದೊಂದು ಯೋಚನೆ ಮಾಡಿದರು, ಒಂದಿಷ್ಟು ಕಮಿಟಿ ಮಾಡಿದರು. ಈಗ ಹೊಸ ಅಗಸ ಬಂದರೆ ಬಟ್ಟೆ ಎತ್ತಿ ಹೋಗಿತ್ತು, ನನಗೆ ತುಂಬ ಕಮಿಟಿಗಳನ್ನ ಮಾಡಿದ್ರು. ಯಾರೋ ಒಬ್ಬರು ಹೇಳಿದರು, ನಾನೊಬ್ಬ ಆ್ಯಕ್ಟಿವ್ ಫ್ರೀಲಾನ್ಸರ್ ಆಗಿದ್ದೆ, ನಮಗೊಂದು ಪಬ್ಲಿಕೇಶನ್ ಬೇಕು, ಹಾಗೆ ಒಂದು ಮಾಡಬೇಕು ಅಂತ ಹೇಳಿದರು. ನಾವೇನು ಮಾಡಿದ್ರು, ಮುಂದಿನ ತಿಂಗಳಲ್ಲಿ ನಾವು ಹೇಳಿದ್ದಕ್ಕೆ ಮುಂದಿನ ತಿಂಗಳ ಮೀಟಿಂಗಲ್ಲಿ ಒಂದು ಚಂದ ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿಕೊಟ್ಟಿವಿ. ಒಂದೊಂದು ಟ್ಯಾಬ್ಲಾಯ್ಡ್ ಮಾಡಬೇಕು, ಹೀಗೆ ಮಾಡಬೇಕು, ಹೀಗೆ ಮಾಡಬೇಕು. ಈ ಜನ ಇದೆಯಾರಲ್ಲ ನಮ್ಮಲ್ಲಿ, ಒಂದು ಮಂಥನ ಆದಾಗ ಎಲ್ಲ ಹೇಳಿದರು, ಅದಕ್ಕೇನು ಹೆಸರಿಡಬೇಕು ಅಂತ ಹೇಳೋದನ್ನು ನಾವು ಸಂಪಾದಕ ಮಂಡಳಿಯವರು ಇಂಥ ಹೆಸರನ್ನು ತಲೆಯಲ್ಲಿಟ್ಟಿದ್ದೀವಿ, ಉಳಿದದ್ದನ್ನು ಸಭೆಯಿಂದ ಸೂಚಿಸ್ಬೋದು ಅಂತ ಕೊಟ್ಟೆ. ಆ ಹೆಸರಿನಲ್ಲೇ ಚರ್ಚೆ ಆಗಿದ್ದು ಬಿದ್ದೋಗೋ ಸ್ಥಿತಿಗೆ ಬಂತು. ನಮ್ಮ ಜನರು ಕೆಲವೊಂದು ಸರ್ತಿ ಕಚ್ಚಾಡ್ತಾರೆ. ಹೆಂಗೆ ಅಂದರೆ, ಕೊನೆಗೆ ಒಬ್ಬರು ಎದ್ನಿಂತ ಹೇಳಿದರು, ನಾನು ಇಷ್ಟವರೆಗೆ ಇಷ್ಟೊಂದು ಸುಂದರವಾದಂಥ ಪ್ರಾಜೆಕ್ಟ್ ರಿಪೋರ್ಟ್ ಯಾರೂ ಮಾಡಿದ್ದನ್ನು ನೋಡಿಲ್ಲ, ಹೆಸರಿಗೆ ಕಚ್ಚಾಡೋದನ್ನು ಬಿಟ್ಟು ಹೆಸರು ಅವರಿಗೆ ಬಿಡಿ, 1-2 ಇಶ್ಯೂ ಅವ್ರು ತರಲಿ, ಹಣ ಕೊಡಿ, ಮತ್ತೆ ಮಾತಾಡೋಣ. ದಟ್ಸ್ ಹೌ ಅರೆಕಾ ನ್ಯೂಸ್ ಸ್ಟಾರ್ಟೆಡ್. ನಾವೊಂದು ಸ್ಕೂಟ್ರಲ್ಲಿ ಇದನ್ನೆಲ್ಲ ಸೊಸೈಟಿಗಳಿಗೆ ಹೋಗಿ ರಿಜಿಸ್ಟ್ರೇಷನ್ ಆಗದಾಗಿ ಮಾರೋ ಹಾಗಿಲ್ಲ. ನಾವೇನು ಮಾಡಿದ್ವಿ, ₹1 ಗಿಫ್ಟ್ ಕೂಪನ್, ₹1 ಕೂಪನ್ ತಗೊಂಡವ್ರಿಗೆ ಇದೊಂದು ಫ್ರೀ, ಅದೊಂದು ಕೊಂಕುದಾರಿ, ಹಿಂಗೆ ಮಾಡಿ ಎಲ್ಲ ಸೊಸೈಟಿಗಳಿಗೆ ಕೊಡ್ತಾ ಬಂದ್ವಿ. ಇಟ್ ಬಿಕಮ್ ಎ ಸಕ್ಸಸ್. ಸಣ್ಣ ಮಟ್ಟದಲ್ಲಿ ಮಾಹಿತಿ ಸಾಕಷ್ಟು ಸಂಗ್ರಹ ಮಾಡಿದ್ವಿ. ನಾವೇನು ಖರ್ಚು ಹಾಕಿದ್ವಿ ಅದು ಬಂತು.
ಅಷ್ಟಾಗ ನಮಗೆ ಅನಿಸುತ್ತೆ ಈ ಟ್ಯಾಬ್ಲಾಯ್ಡ್ ಏನಿದೆ ಒಕೇಶನಲ್ ಪಬ್ಲಿಕೇಶನು ಒಂದು 2-3 ಬಂತು, ಇದರಿಂದ ಸೀರಿಯಸ್ನೆಸ್ ನಮ್ಗೆ ಇಟ್ಕೊಳ್ಳಿಕ್ಕಾಗೋಲ್ಲ. ಕನಿಷ್ಠ ಒಂದು ತಿಂಗಳ ಮಾಸಪತ್ರಿಕೆ ಬೇಕು. ನಮ್ಮ ಜನ ಹೇಳಿದರು ಈ ಥರದಕ್ಕೆ ಮಾಸಪತ್ರಿಕೆ ನಡೆಯೋದೇ ಇಲ್ಲ, ನೀವು ತ್ರೈಮಾಸಿಕ ಮಾಡಿರಿ, ಏನು ಮಾಹಿತಿ ತುಂಬಿಸ್ತೀರಾ ನೀವು ಮಾಸಿಕ ಮಾಡಿ. ನಾನು ಹೇಳಿದೆ ನಾವು ಯಾವುದಕ್ಕಾದ್ರೂ ಕಾರಣಕ್ಕೆ ಸೋತರೆ ಮಾಹಿತಿಯ ಕಾರಣಕ್ಕೆ ಸೋರೋದಿಲ್ಲ ಅಂತ ಒಂದಿಷ್ಟು ಕನ್ವಿನ್ಸ್ ಮಾಡಿದೆ. ಕನ್ವಿನ್ಸ್ ಆದರೂ ಅಲ್ಲಿಂದ ಶುರುವಾಯಿತು ಪತ್ರಿಕೆ. ಅಡಿಕೆ ಪತ್ರಿಕೆ ಅಂತ ಯಾಕೆಂದರೆ ಇದು ಆಲ್ ಇಂಡಿಯಾ ಅರೆಕಾ ಗ್ರೋವರ್ಸ್ ಶುರು ಮಾಡಿದ ಕಾರಣ, ಒಂದು 5-6 ಜಿಲ್ಲೆಯಲ್ಲಿ ಅಡಿಕೆನೇ ಅನ್ನ ಆಗಿರುವ ಕಾರಣ, ಅಡಿಕೆ ಸೋತ್ರೆ ಎಲ್ಲ ಸೋಲುವ ಕಾರಣ ಅಡಿಕೆ ಪತ್ರಿಕೆ ಅಂತ ಹೆಸರಿನಲ್ಲಿ ನಾವು ಹೋದರು. ಆದರೆ ಅಟ್ ದಿ ಸೇಮ್ ಟೈಮ್ ನಾವು ಸ್ಪಷ್ಟಪಡಿಸಿದ್ದೇವೇನೆಂದರೆ ಅಡಿಕೆ ಪತ್ರಿಕೆ ಅಡಿಕೆ ಬೆಳೆಗಾರರ ಮುಖವಾಣಿ ಆಗಿರ್ತದೆ ಹೊರತು ಅಡಿಕೆ ಬೆಳೆಗಾರರ ಸಂಘದ ಮುಖವಾಣಿ ಅಲ್ಲ. ಒಂದು ನಂಬರ್ 1. ನಂಬರ್ 2, ಇದರ ಅರ್ಥ ಏನು ಅಂದರೆ ನಾವು ಅಡಿಕೆ ಬೆಳೆ ಬಗ್ಗೆ ಮಾತ್ರ ಪಬ್ಲಿಷ್ ಮಾಡ್ತೇವೆ ಅಂತಲ್ಲ. ಅಡಿಕೆ ಬೆಳೆಗಾರನಿಗೆ ಏನೆಲ್ಲ ಬೇಕು ಅವನ್ನು ಪ್ರಕಟ ಮಾಡ್ತೀವಿ. ಕ್ಯಾನ್ವಾಸ್ ಇಸ್ ಕ್ವೈಟ್ ಬಿಗ್. ಅಡಿಕೆ ಬೆಳೆ ಬಗ್ಗೆ ಮಾತ್ರ ನೀವು ಏನು ಪಬ್ಲಿಷ್ ಮಾಡ್ತೀರಾ? ಬೆಳೆ ಬಗ್ಗೆ ಮಾತಾಡೋದು ನಮ್ಮ ಇವತ್ತು ಭಾಳಷ್ಟು ಸರ್ಕಾರಿ ಪತ್ರಿಕೆಗಳ ಒಂದು ದೊಡ್ಡ ದುರಂತ ಏನಂದರೆ ಬೆಳೆ ಬಗ್ಗೆ ಭಾಳ ಹೇಳ್ತವೆ, ಆ ಬೆಳೆ ಮಾಡಿದವ ಇವತ್ತು ಹಗ್ಗ ತಗೊಂಡು ನೇಣು ಹಾಕ್ಕೊಂಡಿದ್ದಾನ ಅಥವಾ ಶ್ರೀಮಂತ ಆಗಿದ್ದಾನ ಅವನ ನೋವು ನಲಿವುಗಳೇನು ಇದನ್ನು ಹೇಳೋದಿಲ್ಲ. ದಿ ಹ್ಯೂಮನ್ ಇಂಟ್ರೆಸ್ಟ್ ಇಸ್ ವೆರಿ ಮೆಟಿಕ್ಯುಲಸ್ಲಿ ರಿಪ್ಡ್ ಆಫ್ ಫ್ರಮ್ ದಿ ಹೋಲ್ ಸ್ಟೋರಿ. ನಮಗೇನು ಬೇಕು ಅಂದರೆ ಆ ಅನುಭವಗಳು ಬೇಕು. ರೈತನ ಅನುಭವಕ್ಕೆ ಮನ್ನಣೆ ಅಂತ ಶುರು ಮಾಡಿದ್ವಿ. ಸೊ ವಿ ಟೇಕ್ ಅವರ್ ಲೆಸನ್ಸ್ ಫ್ರಮ್ ದಿ ಲಾಸ್ಟ್ ಫಾರ್ಮರ್, ನಾಟ್ ಫ್ರಮ್ MLA ಆರ್ ಎನಿಬಡಿ ಎಲ್ಸ್. ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ಅಲ್ಲಿ ಹೋಗಿ ಬರಿಬೇಕು. ನಾವೇನು ಜರ್ನಲಿಸಮ್ ಕ್ಲಾಸ್ಗಳನ್ನೇನು ಮಾಡಿದ್ವಿ ಇದು ಕಡ್ಡಾಯ, ನೀವು ಹೋಗಿ ಅಲ್ಲಿನೇ ಹೋಗಿ ಇನ್ಫಾರ್ಮೇಷನ್ ತೊಗೊಂಡು ಬರಬೇಕು, ಫೋನಲ್ಲೋ ಇದು ಮಾಡುವಂಥದ್ದಲ್ಲ. ಈ ಥರ ಹಾಗೆ ಮುಂದೆ ಹೋಯಿತು. ಆದರೆ ಒಂದು ಕಾಲಘಟ್ಟದಲ್ಲಿ ಇದು ಒಂದು ಸ್ವಲ್ಪ ಲಿಮಿಟೇಷನ್ ಆಗಿದ್ದು ಹೌದು. ಯಾಕಂದರೆ ನಾವು ಅಡಿಕೆ ಬಿಟ್ಟು ಸುತ್ತಮುತ್ತ ಈಗ ನಾವು ಹಲಸು ಪತ್ರಿಕೆ ಅಂತ ಜನ ಗೇಲಿ ಮಾಡ್ತಾರೆ. ನಾವೇನು ಹೇಳ್ತೀವಿ ಅಂದರೆ ಅಡಿಕೆ ಮೇಲೆ ಈಗ ಕ್ವಶನ್ ಮಾರ್ಕ್ಗಳಿವೆ. ನಾವು ಅಡಿಕೆಯನ್ನು ತಿಂದು ಗುಳುವ ಬೆಳೆ ಆಗಿಬಿಟ್ಟಿದೆ, ಹಲಸು ಆಹಾರ ಬೆಳೆ ಆಗಿದೆ. ಇವತ್ತು ನಮ್ಮಲ್ಲಿ ಎಷ್ಟು ಹಲಸಿದೆ ಅಂದರೆ ಒಂದೊಂದು ಹಲಸಿಗೆ 50-100 ರೂಪಾಯಿ ನಿಮ್ಗೆ ಬೆಲೆ ಸಿಕ್ಕಲಿಕ್ಕೆ ಶುರುವಾದರೆ ಒಂದು ಮಧ್ಯಮ ವರ್ಗದ ಒಬ್ಬ ಕೃಷಿಕ ಅವನ ಮಗಳನ್ನು ಓದಿಸ್ಬೋದು ಮೆಡಿಕಲ್. ಅಷ್ಟರ ಮಟ್ಟಿಗೆ ಇನ್ಕಮ್. ನಾವು ಲೆಕ್ಕ ಹಾಕಿಲ್ಲ ನಮ್ಮನ್ನು ಎಷ್ಟು ಹಲಸಿನ ಮರ ಇದೆ ಅಂತ. ಬಟ್ ಇದು ಈಗೇನು ಚಕ್ರ ಬದಲಾವಣೆ ಆಗಿದೆ, ಈಗೇನು ಬೆಲೆ ಬರಲಿಕ್ಕೆ ಶುರುವಾಗಿದೆ, ಇದು ನಾಳೆ ಒಂದು ಭಾಗ್ಯದ ಬಾಗಿಲಾಗಲಿಕ್ಕೆ ಸಾಧ್ಯ. ಇಟ್ಸ್ ಫುಡ್. ಒಂದು ಫುಡ್ ಸೋರ್ಸನ್ನು ಎಷ್ಟು ಕಾಲ ನೀವು ಅದನ್ನು ಮೂಲೆಗೊತ್ತಿ ನಿರ್ಲಕ್ಷ್ಯ ಮಾಡಿ ಇಡಲಿಕ್ಕೆ ಸಾಧ್ಯ ಇದೆ. ಆಮೇಲೆ ಹಲಸು ಜಗತ್ತಿನಲ್ಲಿ ಎಲ್ಲ ಕಡೆ ಹೈಲಿ ಅಂಡರ್ ರಿಸರ್ಚ್ಡ್ ಕ್ರಾಪ್. ಅದರ ಗುಣಗಳು ನಮಗಿನ್ನೂ ಗೊತ್ತಿಲ್ಲ. ಇತ್ತೀಚೆಗೆ ನಮ್ಮ ಸ್ನೇಹಿತರು ಅಂಬಾಸಿಡರ್ಸು ಜಾಕ್ ಫ್ರೂಟ್ನವರೆಲ್ಲ ಪ್ರಯತ್ನ ಮಾಡಿ ಗೊತ್ತಾಗಿರೋದು ಏನಂದರೆ ಗ್ಲೈಸೆಮಿಕ್ಸ್ ಇಂಡೆಕ್ಸ್ ಭಾಳ ಕಡಿಮೆ ಆಗಿರೋ ಕಾರಣ ಡಯಾಬಿಟಿಸ್ ಇರುವವರಿಗೆ ಇದು ಭಾಳ ಒಳ್ಳೆ ಸಪ್ಲಿಮೆಂಟ್ರಿ ಫುಡ್ಡು. ಇವತ್ತು ಕೇರಳದಲ್ಲಿ ಮುಂದಕ್ಕೆ ಹೋಗಿ ಒಂದು 600 ಶಾಪುಗಳಲ್ಲಿ ಈ ಹಲಸಿನ ಸೊಳೆಯ ಪುಡಿ ನಿಮಗೆ ರೆಡಿಯಾಗಿ ಸಿಗುತ್ತೆ. ಅದನ್ನು ಡಯಾಬಿಟಿಸ್ ಇರುವವರು ದೋಸೆ ಮಾಡಿ ಇಡ್ಲಿ ಮಾಡಿ ಏನು ಮಾಡಿ 1/3 ಬಳಸ್ಕೊಳ್ಳಿ, ಸೇರಿಸ್ಕೊಳ್ಳಿ, ನಿಮ್ಮ ಇದು ಕಂಟ್ರೋಲಲ್ಲಿರುತ್ತೆ. ಸಾಕಷ್ಟು ಮಂದಿ ಇದನ್ನು ಬಳಕೆ ಮಾಡ್ತಾರೆ. ನಾಟ್ ಆ್ಯಸ್ ಎ ಮೆಡಿಸಿನ್ ಬಟ್ ಎ ಸಪ್ಲಿಮೆಂಟ್ರಿ ಫುಡ್. ಸೊ ಅದೊಂದು ಹೊಸ ವಿಚಾರ. ಹಾಗೆ ಇದು ಇನ್ನೂ ಅದಕ್ಕೆ ಪೊಟೆನ್ಷಿಯಲ್ ಎಲ್ಲಿದೆ ಅಂತ ಹೇಳಿದ್ರೆ, ನಾವು ಇದುವರೆಗೆ ಯೋಚನೆ ಮಾಡಿದ ಹಾಗೆ ಬರೀ ಚಿಪ್ಸೋ ಮಾರೋದು ಸ್ವಲ್ಪ ಭಾಳ ಸಣ್ಣ ಸೀಮಿತ ಪರದಿ. ಅದಕ್ಕಿಂತೆಲ್ಲ ಅಷ್ಟೋ ಮುಂದಕ್ಕೆ ಹೋಗಿ ಹಲಸಿನ ಬೀಜದ ಹುಡಿ ಮಾಡ್ಬೋದು, ಸೊಳೆ ಪುಡಿ ಮಾಡ್ಬೋದು. ಇಟ್ ಈಸ್ ಗ್ಲುಟೇನ್ ಫ್ರೀ. ಈ ಸೆಲಿಯಾಕ್ ಅಂತ ಏನು ಕಾಯಿಲೆ ಬರ್ತದೆ ಅವರಿಗೆ ಗ್ಲುಟೇನ್ ಫ್ರೀ ಫ್ಲೋರ್ ಬೇಕು. ಅದೆಲ್ಲ ವಿದೇಶಗಳಲ್ಲಿ ತುಂಬ ಬೆಲೆ ಬಾಳುವಂಥ ಪುಡಿಗಳು. ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ, ಇಲ್ಲಿಂದ ತೆಕ್ಕೊಂಡೋಗಿ ಸೀಡ್ ಫ್ಲೋರ್ ನೋಡಿದ್ದಾರೆ. ಇಟ್ ಈಸ್ ಎಟ್ ಪಾರ್ ವಿತ್ ಎನಿ ಅದರ್ ಗ್ಲುಟೇನ್ ಫ್ರೀ ಫ್ಲೋರ್ಸ್ ಅಂತ ಅಲ್ಲಿನ ಗ್ಲುಟೇನ್ ಫ್ರೀ ಎಕ್ಸ್ಪರ್ಟ್ಗಳು ನಮಗೆ ಇಂಟರ್ವ್ಯೂ ಕೊಟ್ಟಿದ್ದಾರೆ. ಸೊ ದಟ್ ಇಸ್ ವೆರಿ ಹೈ ಪೊಟೆನ್ಷಿಯಲ್. ಆಮೇಲೆ ಡಮ್ಮಿ ಮೀಟ್ ಆಗಿ ಇವತ್ತು ವೆಸ್ಟರ್ನ್ ವರ್ಲ್ಡ್ನಲ್ಲಿ ಇಟ್ಸ್ ಎ ಸೂಪರ್ ಫುಡ್ ಅಂತ ಬ್ಲಾಗ್ಗಳು ಬರಿತಾ ಇವೆ. ಇವತ್ತು ಎಲ್ಲರ ಕಣ್ಣು ಭಾರತದ ಮೇಲೆ. ನಮ್ಮಲ್ಲಿ ನಿಜವಾಗಿ ನಮ್ಮ ಸಾಧನೆ ಅಷ್ಟೇನು ಬಹಳ ಇಲ್ಲದೆ ಹೋದರು. ಎರಡು ದೊಡ್ಡ ವಿಚಾರ ಪಾಸಿಟಿವ್ ಇರೋದನ್ನು ಭಾಳ ಜನ ನಮಗೆ ಅರ್ಥ ಆಗ್ತಾ ಇದೆ. ಒಂದೇನಂತ ಹೇಳಿದ್ರೆ ಹಲಸಿನ ತವರು ಭಾರತ ಅಂತ ಹೇಳುವಂಥದ್ದು ಎಲ್ರಿಗೂ ಗೊತ್ತಿದೆ. ಅದು ಕೆಲವರು ಒಪ್ಪದೇ ಇರಲಿ. ನಂಬರ್ 1. ನಂಬರ್ 2, ಡೈವರ್ಸಿಟಿ ಇದೆ ಇಲ್ಲಿ. ನಂಬರ್ 3, ಅಡುಗೆ ಮಾಡೋ ಕಲೆ ಇದೆ. ನಮ್ಮ ಸಾಗರದಲ್ಲಿ ಗೀತಾ ಭಟ್ ಹೇಳುವವರು, ನಾನು ಕಳೆದ ಸಾರಿ ಅವರನ್ನು ಒಂದು 10 ವರ್ಷದ ಹಿಂದೆ ಸಂಪರ್ಕ ಮಾಡುವ ಕನಿಷ್ಠ ಒಂದು 400 ಥರ ಅಡುಗೆ ಮಾಡೋದು ಅವ್ರಿಗೆ ಗೊತ್ತಿತ್ತು. ಅಲ್ಲಿ OB ವ್ಯಾನ್ ಬಂದು ನಿಮ್ಮ ಈ ಕನ್ನಡ ಚಾನೆಲ್ನವರೆಲ್ಲ ಪ್ರೋಗ್ರಾಮ್ ಮಾಡಿದರು. ಆಯಿತಾ? ಶ್ರೀಲಂಕಾದಲ್ಲಿ ಮೊನ್ನೊಬ್ಬರು ಸ್ನೇಹಿತರ ಮುಖಾಂತರ ಇಂಟರ್ವ್ಯೂ ಮಾಡಿಸಿದ್ರೆ ಅವ್ರಿಗೊಂದು 300 ಅಡುಗೆ ಮಾಡೋದು ಗೊತ್ತು. ನಮ್ಮ ಈವರೆಗೆ ಕೇರಳ ಕರ್ನಾಟಕದಲ್ಲಿ ಆಗಿರುವಂಥ ಒಂದು 150 ಹಲಸಿನ ಉತ್ಸವಗಳಲ್ಲಿ ನಿಮ್ಮಂಥವ್ರು ಯಾರೋ ಪೆನ್ನು ಕಾಗದ ಹೋಗಿ ಅವರ ಎಲ್ಲ ಅಡಿಗೆ ರೆಸಿಪಿಗಳನ್ನು ಬರ್ಕೊಂಡಿದ್ದರೆ 1000 ರೆಸಿಪಿ ಒಂದು ಪುಸ್ತಕ ತರಬಹುದಾಗಿತ್ತು. ಅಂಥ ಅದ್ಭುತ ಜ್ಞಾನ ಇದೆ. ನಂಬರ್ 1. ಇನ್ನೂ ನಾವು ಗಮನ ಕೊಡದಂಥ ಕೆಲವು ವಿಚಾರ ಇದೆ. ಒಂದು ಏನಂದರೆ ಅನ್ಟ್ಯಾಪ್ಡ್ ಇದು ಟ್ರೆಜರ್ ಹೌಸ್ ಅಂತ. ಕೆಂಪು ಸೊಳೆ ಹಲಸು ಅಂತಿದೆ, ರೆಡ್ ಫ್ಲೆಶ್ ಜಾಕ್ ಫ್ರೂಟು. ಎಲ್ಲಿದೆ ಅಂತ ಕೇಳಿದರೆ, ನನ್ನ ಸೀಮಿತ ಅನುಭವದಲ್ಲಿ ಮಾಹಿತಿ ಇರೋದರಲ್ಲಿ ತೂಬುಗೆರೆಯಲ್ಲಿ ಸಾಕಷ್ಟಿದೆ. ಹೆಚ್ಚು ಹೆವಿ ರೈನ್ಫಾಲ್ ಏರಿಯಾದಲ್ಲಿ ಭಾಳ ಕಡಿಮೆ ರೈನ್ಫಾಲ್ ಏರಿಯಾದಲ್ಲಿ ತೂಬುಗೆರೆ ಹೋಬಳಿಯಲ್ಲಿದೆ. ಆಮೇಲೆ ತುಮಕೂರಲ್ಲಿ ಗುಬ್ಬಿ ಇತ್ಯಾದಿ ಜಾಗಗಳಲ್ಲಿದೆ. ಚಂದ್ರಹಲಸು ಅಂತ ಕರೆಕ್ಟ್. ಕನ್ನಡದಲ್ಲಿ ಚಂದ್ರಹಲಸು ಹೇಳ್ತೀವಿ, ಮಲಯಾಳದಲ್ಲಿ ಚೆಂಬರತಿ ಚಕ್ಕ ಅಂತ ಹೇಳ್ತೀವಿ. ಈ ಚಂದ್ರ ಅಂತ ಹೇಳೋದು ಕೆಂಪಿನ ಕರೆಯೋದು. ಅದರಲ್ಲಿ ಇದು ನಸು ಕೆಂಪಿರ್ಬೋದು,
ದಟ್ಟ ಕೆಂಪಿರ್ಬೋದು, ಆಮೇಲೆ ಫೋಟೋಶಾಪ್ ಮಾಡಿದ್ಯಾಮ್ಮ ಅಂತ ಕೇಳೋಷ್ಟು ಕೆಂಪಿರ್ಬೋದು. ಬಟ್ ಒಂದು ಅದರಲ್ಲಿ ಪ್ರತ್ಯೇಕತೆ ಇದೆ. ಅದೇನು ಅಂತ ವಿಜ್ಞಾನಿಗಳು ಹೇಳಬೇಕು. ಕೆಂಪು ತೊಳೆ ಹಲಸು ಎಲ್ಲವೂ ಚೆನ್ನದು ಶ್ರೇಷ್ಠ ಅಂತ ಹೇಳೋದಿಲ್ಲ, ಬಟ್ ನೀವು ತಿನ್ನಲಿಕ್ಕೆ ಶುರು ಮಾಡಿ ಯು ಫೀಲ್ ಲೈಕ್ ಈಟಿಂಗ್ ಮೋರ್ ಆ್ಯಂಡ್ ಮೋರ್. ಇಲ್ಲಿ ಎರಡು, ಅವರು ಮತ್ತು ಇವರು ಶಾಪ್, ನಾನು ಮತ್ತು ನೀವು ಇಬ್ಬರು ಶಾಪ್ ಇಟ್ಟರೆ, ನಾನು ಕೆಂಪು ತೊಳೆ ನೀವು ಹಳದಿ ತೊಳೆ ಮಾರಿದರೆ, ಒಂದೋ ನೀವು ಬಂದು ನನ್ನ ಹತ್ರ ಜಗಳ ಆಡಬೇಕು, ಇಲ್ಲಾಂದರೆ ನಿಮ್ಮ ಶಾಪ್ ಕ್ಲೋಸ್ ಮಾಡಿ ಹೋಗಬೇಕು. ಇವತ್ತಿನ ಪಬ್ಲಿಕ್ ನೀವು ಎಲ್ಲಿ ದಿಸ್ ಇಸ್ ದಿ ಎಕ್ಸ್ಪೀರಿಯನ್ಸ್ ಎಲ್ಲಿ ಶಾಪ್ ಆದಲ್ಲಿ ಅದು ಏನು ಅಂತ ನನಗೆ ಗೊತ್ತಿಲ್ಲ. ಅದು ಆಮೇಲೆ ಅದು ನೋಡಿ, ಅದರಲ್ಲಿ ಅಂಥ ಸ್ಟ್ರಾಂಗ್ ಫ್ಲೇವರ್ ಆಗಲಿ, TSS ಆಗಲಿ. ಇತ್ತೀಚೆಗೆ ಒಂದು ದೊಡ್ಡ ಕೆಲಸ ಮಾಡಿದರು IHRನಲ್ಲಿ. ಮೊದಲ ಬಾರಿಗೆ ಅವರು ಕೆಂಪು ಸೊಳ್ಳೆ ಹಲಸನ್ನು ಭಾಳ ಪ್ರಯತ್ನಪಟ್ಟು ಒಂದು 46 ಹಣ್ಣುಗಳನ್ನು ಬೇರೆ ಬೇರೆ ತಂದು ಅವರು ಪ್ರದರ್ಶನ ಮಾಡಿದರು. ಇಟ್ ವಾಸ್ ಎ ಬ್ಯೂಟಿಫುಲ್ ಎಕ್ಸಿಬಿಷನ್. ಆಮೇಲೆ ಈಗ ಅವರು ಪ್ರಯತ್ನಪಟ್ಟು ಭಾಳ ಉತ್ಸಾಹ ತಗೊಂಡು ಒಂದು ಸಿದ್ದು ಅಂತ ಹೇಳೋ ಹಲಸನ್ನು ಅದನ್ನು ಹೆಸರು ಕೊಟ್ಟು ಆ ರೈತನ ಜೊತೆ MOU ಮಾಡಿ ಅದರ ಕಸಿ ಗಿಡಗಳನ್ನೇನು IHRನಲ್ಲಿ ತಯಾರು ಮಾಡ್ತಾರೆ, ಅದರ 75% ಹಣ ರೊಕ್ಕ ಅವನಿಗೆ ಹೋಗೋ ಹಾಗೆ ಮಾಡಿದೆ. ಇದು ಇಡೀ ದೇಶದ ಚಾನೆಲ್ಗಳಲ್ಲಿ ಹಬ್ಬಿಬಿಡ್ತು. ಸಿದ್ದು ಹಲಸು, ಸಿದ್ದು ಅಂತ ಹೇಳಿದ್ರೆ ಅವರ ಅಪ್ಪನ ಹೆಸರು ಸಿದ್ದಪ್ಪ. ಅದು ಚಿಕ್ಕ ಹಲಸು, ಬಟ್ ಭಾಳ ದಟ್ಟವಾದ ಕೆಂಪಿದೆ. ನನ್ನ ಪಾಯಿಂಟ್ ಅದಲ್ಲ. ನಮ್ಮಲ್ಲಿ ಈ ಹಲಸಿನ ಮೇಲೆ, ಈ ಹಲಸಿನ ತಳಿಗಳನ್ನು ನಾವು ಹೊರಗೆ ತಂದು ಪ್ರಚಾರ ಮಾಡುವುದರಲ್ಲಿ ನಾವು ಏನೂ ಕೆಲಸ ಮಾಡಿಲ್ಲ. ಇವನ್ನ ನಾವು ಸಿಂಗಾಪುರದವರೆಗೂ ಕೂಡ ಮಾರ್ಬೋದು. ಇನ್ ಇಂಡಿಯಾ ದಿ ಹೈಯೆಸ್ಟ್ ವೆಲ್ತ್ ಆಫ್ ರೆಡ್ ಫ್ಲೆಶ್ ಜಾಕ್ ಫ್ರೂಟ್ ಈಸ್ ಇನ್ ಇಂಡಿಯಾ, ದ್ಯಾಟ್ ಈಸ್ ಇನ್ ಕರ್ನಾಟಕ. ಬಟ್ ಅನ್ಫಾರ್ಚುನೇಟ್ಲಿ ವಿ ಹ್ಯಾವ್ ಡನ್ ನಥಿಂಗ್ ಟು ಎಕ್ಸ್ಪ್ಲಾಯ್ಟ್ ಇಟ್, ಟು ಬ್ರಿಂಗ್ ಸಮ್ ಮೋರ್ ಪ್ರಾಸ್ಪೆಕ್ಟ್ಸ್ ಟು ದಿ ಲೋಕಲ್ ಕಮ್ಯುನಿಟಿ, ಫಾರ್ಮರ್ಸ್ ಆ್ಯಂಡ್ ಅದರ್ಸ್. ಇದು ಒಂದು ದೊಡ್ಡ ನಾವು ಒತ್ತು ಕೊಡಬೇಕಾದಂಥ ಜಾಗ. ಆ ನಿಟ್ಟಿನಲ್ಲಿ ಏನೂ ಆಗಿಲ್ಲ. ನಾನು ಹಾಗೆ ನಮ್ಮ ಸ್ನೇಹಿತರ ಹತ್ರ ಏನು ಹೇಳ್ತಾ ಇದ್ದೀವಿ, ಯಾರೋ ನಮ್ಮ PhD, ಈಗ ಹಾರ್ಟಿಕಲ್ಚರ್ ಕಾಲೇಜಲ್ಲಿ PhD ಮಾಡುವವರು ಇರ್ಬೋದು, ಅಥವಾ ಇದು ಪ್ರಾಜೆಕ್ಟ್ ಬರೆದು ಇದು ಮಾಡುವವರು ಇರ್ಬೋದು. ಆ ತಳಿಗಳನ್ನು ಆಯ್ಕೆ ಮಾಡಿ, ಅದರಲ್ಲಿ ಒಳ್ಳೊಳ್ಳೆ ತಳಿಗಳನ್ನು ಆಯ್ಕೆ ಮಾಡಿ, ಅದನ್ನು ಅಭಿವೃದ್ಧಿಪಡಿಸಿ, ಪ್ಲಾಂಟ್ ಪ್ರೊಪಗೇಷನ್ ಮಾಡಿ, ಅದನ್ನು ಎನಲೈಸ್ ಮಾಡಿ, ಈ ಕೆಂಪಿಂದ ಯಾಕಪ್ಪ ಮನುಷ್ಯರಿಗೆ ಇಷ್ಟ ಆಗುತ್ತೆ ಅಂತ ನೋಡಿ, ಕೆರಟನಾಯ್ಡ್ ಕಂಟೆಂಟ್ ಜಾಸ್ತಿ ಇದೆಯಾ, ಯಾಕೆ ಜನರಿಗೆ ಇಷ್ಟ ಆಗ್ತಾ ಇದೆ, ಇದನ್ನು ನೋಡಿ, ಮಿನಿಮಲ್ ಪ್ರೊಸೆಸಿಂಗ್ ಟೆಕ್ನಾಲಜಿ ತನ್ನಿ. ಈ ಹಣ್ಣನ್ನು ಒಂದು 15-20 ದಿವಸ ನಾವು ಕೋಲ್ಡ್ ಸ್ಟೋರೇಜ್ನಲ್ಲಿ ಇಟ್ಟು ಕೊಂಡೋಗಿ ಕಲ್ಕತ್ತಾದಲ್ಲೋ ಇನ್ನೊಂದು ಕಡೆ ಮಾರುವಂಥ ಒಂದು ತಂತ್ರಜ್ಞಾನವನ್ನು ತನ್ನಿ. ದ್ಯಾಟ್ ವೇ ಯು ಕ್ಯಾನ್ ಅರ್ನ್. ಹಲಸಿಗೆ ಕೆಂಪು ಸೊಳೆ ಮಾತ್ರ ಅಂತಲ್ಲ ನೋಡಿ, ಈ ದೇಶದಲ್ಲಿ ಎಷ್ಟು ಹಲಸಿದೆ ನಮ್ಮ ಹತ್ರ ಲೆಕ್ಕ ಇಲ್ಲ. ಬಟ್ ಈ ಹಲಸಿಗೆ ನಾವು ಸರಿಯಾದ ದಾರಿಯಲ್ಲಿ ಇದನ್ನು ತಗೊಂಡು ಹೋಗ್ಲಿಕ್ಕೆ ಆಗ್ತಿದ್ರೆ, ದಿ ಕೈಂಡ್ ಆಫ್ ಕೆಪ್ಯಾಸಿಟಿ ಇಟ್ ಹ್ಯಾಸ್, ಅದಕ್ಕಿರುವಂಥ ಗ್ರಾಮೀಣ ಆರ್ಥಿಕತೆಯನ್ನು ಸುಧಾರಿಸಲಿಕ್ಕೆ ಇರುವಂಥ ಅದರ ಒಂದು ಶಕ್ತಿ ಇದೆಯಲ್ಲ, ಸಾಮರ್ಥ್ಯ, ಅನ್ಫಾರ್ಚುನೇಟ್ಲಿ ನಮ್ಮ ಆಡಳಿತದವರಿಗೆ, ನಮ್ಮ ಎಷ್ಟೋ ಒಂದು 6-8 ಸಾವಿರದಷ್ಟು ಇರುವಂತಹ ನನ್ನ ತೋಟಗಾರಿಕಾ ಸ್ನೇಹಿತರಿಗೆ, ಅಧಿಕಾರಿಗಳು ಮತ್ತು ಪ್ರೊಫೆಸರ್ಗಳಿಗೆ ಇನ್ನೂ ಕೂಡ ಗೊತ್ತಿಲ್ಲ. ಇವತ್ತು ಹಲಸಿನ ಮಹತ್ವ ಮತ್ತು ಅರ್ಥ ಆಗಿರುವಂಥ ಮಂದಿ ಭಾಳ ಮಿನಿಸ್ಕ್ಯೂಲ್, ಬೆರಳಿಕೆಯವರಿದ್ದಾರೆ. ಹೆಚ್ಚೆಚ್ಚು ಜನರಿಗೆ ಅರ್ಥ ಆದಾಗ, ಫುಡ್ ಪ್ರೊಸೆಸಿಂಗಿನ ದೊಡ್ಡಣ್ಣಗಳು, ಬಿಗ್ ಬ್ರದರ್ಸಿಗೆಲ್ಲ ಹಲಸು ಒಂದು ರಾ ಮೆಟೀರಿಯಲ್ ಒಳ್ಳೆಯದು ಅಂತ ಗೊತ್ತಾಗಲಿಕ್ಕೆ ಶುರುವಾಗಿದೆ ಪ್ರೋಸೆಸ್ಸು. ಈಗಾಗಲೇ ಮದರ್ ಡೈರಿ ಹಲಸಿನ ಗುಜ್ಜೆಯನ್ನು ಫ್ರೋಝನ್ ಫಾರ್ಮಲ್ಲಿ ತರಲಿಕ್ಕೆ ಶುರುವಾಗಿದೆ. ಇಟ್ಸ್ ಓನ್ಲಿ ಮ್ಯಾಟರ್ ಆಫ್ ಟೈಮ್. ಬಟ್ ನಾವೆಲ್ಲ ಪ್ರಯತ್ನ ಮಾಡಿದಾಗ ಈಗೇನಾಗಿದೆ, ಒಂಥರ ಒಂದು ಕೈ ಚಪ್ಪಾಳೆ. ಎಲ್ಲ ಜನಸಾಮಾನ್ಯರು ಹಲಸಿನ ಬಗ್ಗೆ ಕೆಲಸ ಮಾಡಿದ್ರಿಂದ ಅದಿಷ್ಟು ಮುಂದಕ್ಕೆ ಬಂದಿದೆ. ಆದರೆ ನಮ್ಮ ಅಧಿಕಾರಿಗಳು ಇದ್ದಾರೆ, ಎಕ್ಸೆಪ್ಷನಲ್ ಇದ್ದಾರೆ. ಈಗ ನಮ್ಮ ನಾರಾಯಣ ಗೌಡರು, ಎಕ್ಸ್ ವೈಸ್ ಚಾನ್ಸಲರ್ ಯೂನಿವರ್ಸಿಟಿಯವರು, ಈಗಿನ ತೋಟಗಾರಿಕಾ ನಮ್ಮ ವಿಶ್ವವಿದ್ಯಾನಿಲಯದ ವೈಸ್ ಚಾನ್ಸಲರು ಮಹೇಶ್ವರ್ ಅವರು, ಆಮೇಲೆ ನಮ್ಮ ಶ್ಯಾಮಲಮ್ಮ, ಆಮೇಲೆ ದಾಪೋಲಿಯಲ್ಲಿ ತೋಟಗಾರಿಕಾ ಇಲಾಖೆ ಮುಖ್ಯಸ್ಥರಾಗಿರುವಂಥ ಪರಾಗ್ ಹಲ್ದಂಕರ್ಜಿ, ಅವರಿಗೆಲ್ಲ ಹಲಸಿನ ಮಹತ್ವ ಅರ್ಥ ಆಗಿದೆ. ಆದರೆ ಹೆಚ್ಚೆಚ್ಚು ಜನಕ್ಕೆ ಅರ್ಥ ಆಗಿದ್ದರೆ ಇದರನ್ನು ದಿಶೆಯನ್ನು ಬದಲಾಯಿಸಲಿಕ್ಕೆ ಸಾಧ್ಯ. ಇವತ್ತು ನೀವು ವಿಯೆಟ್ನಾಂನಲ್ಲಿ, ಮಲೇಷ್ಯಾದಲ್ಲಿ ಸಿಗುವ ಹಲಸಿನಿಗೆ, ಒಬ್ಬ ರೈತನಿಗೆ ಸಿಗುವ ಬೆಲೆಯ 40% ಬೆಲೆ ಇಲ್ಲಿ ಸಿಕ್ಕಿದರೆ ಆ ರೈತನ ಇಡೀ ಒಂದು ಜೀವನವೇ ಬದಲಾಗಲಿಕ್ಕೆ ಸಾಧ್ಯ ಇದೆ. ಮತ್ತೆ ಮಳೆ, ಹಲಸಿಂದ ಮಳೆಗೆ ಬಂದು ಅಡ್ಡಿಲ್ಲ. ಮತ್ತೆ ಬರೋಣ. ಒಂದು ಮನೆಗೆ ಈಗ ಮಳೆ ನೀರಿನ ಕೊಯ್ಲು ಮಾಡ್ತೀವಿ ಅಂತ ಹೊರಟ್ರೆ ಎಷ್ಟು ವೆಚ್ಚ ತಗಲುತ್ತೆ, ಅದರ ಹಂತಗಳೇನು, ಅದನ್ನ ನಮ್ಮ ವೀಕ್ಷಕರಿಗೆ ನೀವು ತಿಳಿಸ್ಕೊಡ್ಬೋದು. ನೋಡಿ, ಆ ಮಳೆ ಕೊಯ್ಲಿನಲ್ಲಿ ವಿಧಾನಗಳು ಬೇರೆ ಬೇರೆ ಇದೆ. ನಾವು ಒಂದು ಮನೆಗೆ ಆ ಥರ ಹೇಳಲಿಕ್ಕೆ ಬರೋದಿಲ್ಲ. ಅದು ಹೆಚ್ಚು ನಿರ್ಧಾರ ಆಗೋದು ಅಲ್ಲಿನ ಪರಿಸ್ಥಿತಿ ಮೇಲೆ. ಒಂದು ನಾವು ತತ್ವ ಏನು ಮಾಡ್ಕೋಬೇಕು ಅಂದರೆ, ಕ್ಯಾಚ್ ರೈನ್ ವ್ಯಾರ್ ಇಟ್ ಫಾಲ್ಸ್. ಮಳೆ ಎಲ್ಲಿ ಸುರಿಯುತ್ತದೆ ಅಲ್ಲೇ ಅದನ್ನು ಇಂಗಿಸುವಂಥ ಕೆಲಸ ಮಾಡಬೇಕು. ನೀವು ಪಟ್ಟಣಕ್ಕೆ ಬಂದರೆ ಅಲ್ಲಿ ಸಿಗುವಂಥದ್ದು ದೊಡ್ಡ ಒಂದು ಛಾವಣಿ, ಆ ಛಾವಣಿ ನೀರನ್ನು ನೀವು ಬಾವಿ ಇಳಿಸೋದು, ಸೋಸಿ ಇಂಥವನ್ನೆಲ್ಲ ಮಾಡಲಿಕ್ಕಾಗ್ತದೆ. ಹಳ್ಳಿಗೆ ಹೋದರೆ ಈ ತತ್ವ ಹಿಂಗಿದ್ರೂ ವಿಧಾನ ಏನು ಅಂತ ಹೇಳಿದರೆ, ನಿಮಗೆ ಹೆಚ್ಚು ಮಳೆ ಬೀಳುವ ಜಾಗದಲ್ಲಿ ಯು ಹ್ಯಾವ್ ಎ ಬಿಗ್ ಬಂಚ್ ಆಫ್ ಚಾಯ್ಸಸ್. ದೊಡ್ಡ ಒಂದು ಬಾಸ್ಕೆಟ್ ಇದೆ ನಿಮ್ಮ ಹತ್ರ, ಸ್ಪಾನರು, ಸ್ಕ್ರೂ ಡ್ರೈವರು, ಅದೆಲ್ಲ. ಕಡಿಮೆ ಮಳೆ ಬೀಳುವ ಜಾಗದಲ್ಲಿ ಸ್ವಲ್ಪ ಕಡಿಮೆ. ನಮ್ಮ ಹೆಚ್ಚು ಮಳೆ ಬೀಳುವ ಜಾಗದಲ್ಲಿ ಒಬ್ಬ ಬಡ ಕೃಷಿ ಕಾರ್ಮಿಕನಿಗೆ ಒಂದು ಎಕರೆನೋ 50 ಸೆಂಟ್ಸು ಜಾಗ ಇದೆ ಅಂತ ಇಟ್ಕೊಳ್ಳಿ. ಅವನ ಬಾವಿಯಲ್ಲಿ ನೀರಿನ ಸಮಸ್ಯೆ ಇದೆ. ಏನಿಲ್ಲ, 2 ಮ್ಯಾಂಡೇಸ್, 8 ಗಂಟೆ 2 ಕೆಲಸ, ಅವನಿಗೆ ಸರಿಯಾದ ಇದು ಸಿಗಬೇಕು.
ಮಾರ್ಗದರ್ಶನ ಸಿಗಬೇಕು, ಪ್ಲ್ಯಾನಿಂಗ್ ಇರಬೇಕು, ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ತಿಳುವಳಿಕೆ ಇರ್ಬೋದು. 2 ಮ್ಯಾಂಡೇಟ್ಸ್ನ ಕೆಲಸ ಮಾಡಿಬಿಟ್ರೆ ಅವನ ಬಾವಿಯಲ್ಲಿ ನೀರು ಸುಧಾರಣೆ ಆಗುವಂಥ ಎಲ್ಲ ಸಾಧ್ಯತೆಗಳಿವೆ. ಕಿಸೆಯಿಂದ ₹1 ರೊಕ್ಕ ಹೊರಗಡೆ ತೆಗಬೇಕಾದಿಲ್ಲ. ದ್ಯಾಟ್ ಈಸ್ ದಿ ಬ್ಲೆಸ್ಸಿಂಗ್ ಯು ಹ್ಯಾವ್ ಇನ್ ಎ ಹೆವಿ ರೈನ್ಫಾಲ್ ಏರಿಯಾ. ಇನ್ನು ನೀವು ಯಾವ ವಿಧಾನವನ್ನು ಮಾಡ್ತಾ ಹೋಗ್ತೀರಿ, ಈಗ ಉದಾಹರಣೆಗೆ ಚಾವಡಿ ನೀರನ್ನು ನೀವು ತಂದು ಸೋಸಿ ಬಾವಿಗೆ ಬಿಡ್ತೀರಾ ಅಂತ ಇಟ್ಕೊಳ್ಳಿ. ಎಷ್ಟು ಖರ್ಚು ಅಂದರೆ ನೀವು ಕಂಪನಿಯ ಒಂದು ಫಿಲ್ಟರ್ ತೊಗೊಂಡ್ರೆ 6-8 ಸಾವಿರದಿಂದ ₹10,000 ರೊಕ್ಕ ಖರ್ಚು ಮಾಡಬೇಕಾಗೋದು. ಅದಲ್ಲಪ್ಪ ನನಗೆ ಅಷ್ಟೆಲ್ಲ ಮಾಡಲಿಕ್ಕೆ ಇಷ್ಟ ಇಲ್ಲ, ಇದೇ ಹೇಗಾಗತ್ತೆ ಅಂತ ಗೊತ್ತಿಲ್ಲ ಅಂತಿದ್ರೆ ಸಿಂಪಲಾಗಿ ಮಾಡಬೇಕು ಅಂದರೆ ಇವತ್ತೊಬ್ಬರು ಡೇವಿಡ್ ಜೈಮಿ ಅಂತ ಬಂದಿದ್ದು, ಅವರು ಮಾಡಿಕೊಡ್ತಾರೆ. ಒಂದು 5 ಲೀಟ್ರನ್ನ ಬಾಲ್ದಿಗೆ ಒಂದು ಜರಡಿ ಹಿಂಗೆ ಸಿಕ್ಸಿ ಕೊಟ್ಬಿಡ್ತಾರೆ, ₹5 ಸಾಕು, ಸಿಂಪಲ್. ಇನ್ನೂ ನಿಮಗೆ ಸಿಂಪಲ್ ಆಗಬೇಕು, ಭಾಳ ಖರ್ಚು ಮಾಡೋದಿಲ್ಲ ಅಂತ ಹೇಳಿದರೆ ನಮ್ಮ ರೈನ್ ವಾಟರ್ ಕ್ಲಬ್ಬಿನ ಸ್ನೇಹಿತರು ವಿಶ್ವನಾಥ್ ಅವರು ಪಂಚೆ ಫಿಲ್ಟರು ಅಂತ ಒಂದು ಹೇಳ್ತಾರೆ. ಪಂಚೆ ಅಂದರೆ ಏನಂದರೆ, ಪಂಚೆ ಗೊತ್ತಾ ನಿಮಗೆ? ವೇಸ್ಟ್ ಅಂತ ಹೇಳ್ತೀವಿ ಈ ಭಾಗದಲ್ಲಿ, ಭಾಳ ತೆಳ್ಳಗಿನ ಬಿಳಿ ಬಟ್ಟೆ ಉಡ್ತೀವಲ್ಲ, ಅದನ್ನು ಒಂದು ಪದರ ಹಿಂಗೆ ತಂದುಬಿಟ್ರೆ ಅದು 2 ಒಂದು ಸಾರಿ ಮಡಚಿದ್ರೆ 2 ಲೇಯರ್ ಆಯಿತು, 3 ಸಾರಿ ಮಡಚಿದ್ರೆ 8 ಲೇಯರ್ ಆಯಿತು. ನಿಮ್ಮ ಆಲಿಕೆಯಲ್ಲಿ ಫನೆಲಲ್ಲಿ ಒಂದು ಫನೆಲ್ ತಗೊಳ್ಳಿ, ಆ ಫೆನೆಲ್ನಲ್ಲಿ 8 ಮಡಚ ಹಿಂಗೆ ಇಟ್ಬಿಡಿ. ಮೇಲಿಂದ ನೀರು ಸುರೀಲಿ, ಅದು ಫಿಲ್ಟರ್ ಆಗ್ತದೆ, ಕೆಳಗಡೆ ಹೋಗುತ್ತೆ. ಎಲ್ಲೋ ವಾರಕ್ಕೊಮ್ಮೆ ಅದನ್ನ ಸ್ವಲ್ಪ ಕಪ್ಪಾಯಿತು, ಸ್ವಲ್ಪ ಅದರಲ್ಲಿ ಕಡ್ಡಿ ಏನಾದರೂ ಸ್ವಲ್ಪ ಮಣ್ಣು ಕಣ್ತು ಅಂದರೆ ಹೊರಗೆ ಬನ್ನಿ, ಅದನ್ನು ಎತ್ತಿಬಿಟ್ಟು ಒಂದು ಬಕೆಟ್ ನೀರಿಗೆ ಹಿಂಗೆ ಮಾಡಿ ಟಿನೋಪಾಲ್ ಅಡ್ವರ್ಟೈಸ್ಮೆಂಟ್ ಬರ್ತಿತ್ತಲ್ಲ, ಹೆಂಗೆ ಮಾಡಿ ಪುನಃ ಹಾಕಿ, ದ್ಯಾಟ್ ಸಫಿಷಿಯಂಟ್. ಹಾಗಾಗಿ ಆ ಖರ್ಚು ಲೋ ಕಾಸ್ಟ್ ಮಾಡುವಂಥ ದಾರಿಗಳಿವೆ. ಹಾಗಾಗಿ ಇದು ಆಮೇಲೆ ನೀವು ಒಂದು ವೇಳೆ ಹಂತವಾಗಿ ಮಾಡ್ಬೋದು. ಕೃಷಿ ಜಮೀನು 15 ಎಕರೆ ಇದೆ ಅಂತ ಹೇಳಿದರೆ ಹೆಚ್ಚು ಪ್ರಯಾರಿಟಿಯಲ್ಲಿ ನಿಮ್ಗೆ ಹೆಚ್ಚು ಪ್ರಯೋಜನ ಆಗುವಂಥ ಕೆಲಸ ಏನಿದೆ, ರಿಡ್ಜಸ್ ಟು ವ್ಯಾಲೀಸ್, ಎತ್ತರದ ಜಾಗದಿಂದ ಮಾಡ್ತಾ ಬರಬೇಕು. ಒಂದು ಹಂತ ನನ್ನಲ್ಲಿರೋ ಕಿಸೆ ಹಣ ನೋಡಿಕೊಂಡು ಮೇಲಿಂದ ಮಾಡ್ತಾ ಬರೋದು, ಈ ಥರ ದಾರಿಗಳಿವೆ. ಮಳೆ ಕೊಯ್ಲು ಅಂದರೆ ಏನು ಭಾಳ ಖರ್ಚಿನ ದಾರಿ ಆಗಬೇಕಾಗಿಲ್ಲ, ಬಟ್ ಚೆನ್ನಾಗಿ ಪ್ಲ್ಯಾನ್ ಮಾಡ್ಕೋಬೇಕು, ಸರಿಯಾದ ಕೆಲಸಗಳನ್ನು ಮಾಡಬೇಕು ಅಷ್ಟೇ. ಈ ಮಳೆ ನೀರಿನ ಕೊಯ್ಲಿನ ಬಗ್ಗೆ ಸಾಕಷ್ಟು ಕಡೆ ನೀವು ಪ್ರಾಕ್ಟಿಕಲ್ ಆಗಿ ಕೆಲಸ ಮಾಡ್ತಾ ಹೋದ್ರಿ. ಆವಾಗ ನೀವು ಎದುರಿಸಿದಂತಹ ಸವಾಲುಗಳಿಗೇನು? ಸವಾಲು ಬಹಳಷ್ಟು ಮನಸ್ಸಿಗೆ ಸಂಬಂಧಪಟ್ಟದ್ದು. ಒಂದೇನಂತ ಹೇಳಿದರೆ, ನೀವು ಆ ಮಳೆ ಕೊಯ್ಲಿನ ಇಡೀ ಒಂದು ಪ್ರೋಸೆಸ್ನಲ್ಲಿ ಅತ್ಯಂತ ಕಷ್ಟ ಇರುವುದು ಜನರ ಮನಸ್ಸನ್ನು ತಿರುಗಿಸುವಂಥದ್ದು. ಅಪನಂಬಿಕೆ, ನನ್ನ ಬಾವಿಯಲ್ಲಿ ನಾನು ನೀರಿಂಗಿಸ್ಲಿಕ್ಕೆ ಹೋದರೆ ಆಚೆ ಮನೆಗೆ ಹೋಗ್ಬಿಡ್ಬೋದಾ, ಈ ಥರದ್ದೆಲ್ಲ. ಆಮೇಲೆ ಇದೆಲ್ಲ ಇಲ್ಲಿಗೆ ಆಗೋದಲ್ಲ. ನೋಡಿ ಯಾವ ಥರದ ಅಪನಂಬಿಕೆಗಳ ಬೇರೆ ಬೇರೆ ಗ್ರೇಡ್ಗಳೇನಿವೆ ಅಂದರೆ, ಉಜಿರೆಯಲ್ಲಿ ಆಗೋದಿಲ್ಲ ಸರ್, ಅದು ನಿಮ್ಮ ಕಾಸರಗೋಡಿನಲ್ಲಿ ಮಾತ್ರ ಆಗತ್ತೆ ಅಂತ ಒಂದು ಹೇಳೋದು. ಇದೆಲ್ಲ ಒಂದು ಮೆಂಟಲ್ ಬ್ಲಾಕು. ಆಮೇಲೆ ಕೊನೆಯ ಹಂತದಲ್ಲಿ ಅವನು ಒಪ್ಪಬೇಕು ಅಂತ ಹೇಳಿದ್ರೆ ಅವನ ರಸ್ತೆಯಲ್ಲೇ 3 ಮನೆ ಆಚೆ ಆಗಿಬಿಟ್ರೆ ಮೆಲ್ಲನೆ ಈ ಅಪನಂಬಿಕೆಗಳು, ಸಂಶಯಗಳು, ಗುಮಾನಿಗಳೆಲ್ಲ ಕರಗಲಿಕ್ಕೆ ಶುರುವಾಗ್ತದೆ, ಮತ್ತೆ ಕೆಲಸ ಬರುತ್ತೆ. ಸೊ ಕ್ರಿಯೇಟಿಂಗ್ ಮಾಡೆಲ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಎಲ್ಲಿ ಅಂದರೆ ಅಲ್ಲಲ್ಲಿ ಈಗ ಒಂದೊಂದು ಗ್ರಾಮ ಮಟ್ಟದಲ್ಲಿ, ಕಾಲೇಜ್ ಮಟ್ಟದಲ್ಲಿ, ಇದು ಒಂದು ಸ್ಟ್ರೀಟ್ ಮಟ್ಟದಲ್ಲಿ ಒಂದೊಂದು ಮಾಡೆಲ್ ಬೇರೆ ಬೇರೆ ಕಡೆ ಸೃಷ್ಟಿಸಿದರೆ ಆ ಜನ ಏನು ಪ್ರಯೋಜನ ಪಡ್ಕೊಳ್ತಾರೆ 1 ವರ್ಷದ ನಂತರ. ನೀವು ಸಾಮಾನ್ಯವಾಗಿ ಎಲ್ಲ ಜಾಗದಲ್ಲೂ ಕೂಡ ಆಫ್ಟರ್ 1 ಹೈಡ್ರಾಲಜಿಕಲ್ ಸೈಕಲ್, ಒಂದು ಮಳೆಗಾಲದ ನಂತರ ಒಂದಷ್ಟು ಪ್ರಯೋಜನವನ್ನು ಕಣ್ಣಿಗೆ ಕಾಣಬಹುದು, ಅಥವಾ ನೀವು ಅದನ್ನು ಅಳೆದಿಟ್ಟರೆ ಗೊತ್ತು ಮಾಡ್ಬೋದು. ಆಗ ಅವ್ರು ಹೇಳಲಿಕ್ಕೆ ಶುರು ಮಾಡ್ತಾರೆ, ಕ್ರಿಯೇಟ್ ಸಮ್ ಅಂಬಾಸಡರ್ಸ್ ಆಫ್ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಇನ್ಸ್ಟೆಡ್ ಆಫ್ ಯು ಯುವರ್ ಸೆಲ್ಫ್ ಗೋಯಿಂಗ್ ಆನ್ ಟಾಕಿಂಗ್. ನಾವು ಕ್ಯಾಂಪೇನ್ ಮಾಡ್ತೀವಿ, ಮಾಡಿಬಿಟ್ಟು ಹೇಳ್ತಾರೆ, ನೋಡಿ ಇಲ್ಲಿ ಒಬ್ಬರು ಕಾವೇರಿ ಅಂತಿದ್ದಾರೆ, ಇವರ ಹತ್ರ ಮಾತಾಡಿ ಅವ್ರು ಕಳೆದ ವರ್ಷ ನೀರಿಂಗಿಸಿದ್ದಾರೆ ಅಂದರೆ ನೀವು ಹೇಳೋದನ್ನು ಜನ ಹೆಚ್ಚು ಪ್ರೀತಿಯಿಂದ ನಂಬ್ತಾರೆ, ನಾವು ಹೇಳೋದು ನಂಬೋದಿಲ್ಲ. ಪತ್ರಕರ್ತರಾಗಿ ಕೆಲಸ ಮಾಡಿದ್ದೀರಾ, ಅಡಿಕೆ ಪತ್ರಿಕೆಯ ಕಾರ್ಯನಿರ್ವಾಹಕ ಸಂಪಾದಕರು ಕೂಡ. ವಿದ್ಯಾರ್ಥಿ ದೆಸೆಯಲ್ಲಿ ಕೃಷಿ ಪತ್ರಿಕೆಗೆ ಬರೆಯೋದು ಹೇಗೆ, ಏನು ಎತ್ತ, ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿನ ವಿದ್ಯಾರ್ಥಿಗಳಿಗೆ ನೀವು ಕೊಡ್ತೀರಾ? ಈಗ ಇದರಲ್ಲಿ ಒಂದೇನಂತ ಹೇಳಿದರೆ, ಕೃಷಿ ಬಗ್ಗೆ ಬರಿಬೇಕಿದ್ರೆ ಮೊದಲು ಆ ಬರೆಯೋ ವಿದ್ಯಾರ್ಥಿ ಸ್ವಲ್ಪ ಅಪ್ಪ ಅಮ್ಮನ ಕೃಷಿ ಬಗ್ಗೆ ಅರ್ಥ ಮಾಡ್ಕೊಳ್ಬೇಕಿದೆ. ಸ್ವಲ್ಪ ABCD ಅರ್ಥ ಮಾಡ್ಕೊಳ್ಳದೆ ಹೋದರೆ ಸ್ವಲ್ಪ ಕಷ್ಟ ಆಗ್ಬೋದು. ಅದನ್ನು ಕೃಷಿಕರಲ್ಲದವರು ಬರಿಬೋದು, ಆದರೆ ಕೃಷಿಕರಾದವರು ಯಾರೇ ಆದರೂ ಕೂಡ ಒಂದು ಸ್ವಲ್ಪ ವರ್ಕಿಂಗ್ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕಾಗ್ತದೆ. ನಾನು ಒಂದು ಲೋ ಕಾಸ್ಟ್ ಹೌಸಿಂಗ್ ಬಗ್ಗೆ ಬರಿಬೇಕಿದೆ. ಲೋ ಕಾಸ್ಟ್ ಹೌಸಿಂಗ್ ಅಂದರೆ ಏನಪ್ಪ, ಇಲ್ಲಿ ಏನೇನು ನಡೀತಾ ಇದೆ ಅದರಲ್ಲಿ ಏನಾದರೂ ತುಂಬ ಬರೀ ಫ್ಯಾಷನ್ಗಾಗಿ ಮಾಡೋರಿದ್ದಾರಾ, ಎಲ್ಲ ಕಡೆ ಸಾಚಾ ಇದೆಯಾ, ಏನು ಕತೆ, ಇದರ ಮೊದಲು ಅದನ್ನು ವರ್ಕಿಂಗ್ ಅಂಡರ್ಸ್ಟ್ಯಾಂಡಿಂಗ್ ನಾವು ಮಾಡ್ಕೊಂಡ್ಮೇಲೆ ನಾವು ಅದಕ್ಕೆ ಜಸ್ಟಿಸ್ ಮಾಡ್ಬೋದು. ಆಮೇಲೆ ಯಾವುದು ವಿಷಯ ಅಂತ ಹೇಳುವಂಥದ್ದು, ಯಾವ ವಸ್ತುವನ್ನು ಸಬ್ಜೆಕ್ಟನ್ನು ಆಯ್ಕೆ ಮಾಡ್ಕೋಬೇಕು. ಏನಾಗಿದೆ ಅಂತ ಹೇಳಿದರೆ, ಈ ಕೃಷಿ ಪತ್ರಿಕೆಗಳೆಲ್ಲ ಇವತ್ತು ಭಾಳಷ್ಟು ಬಂದುಬಿಟ್ಟಿದ್ದು ಸರ್ಕಾರ ಕೃಪಾಪೋಷಿತ ಸಂಶೋಧನಾ ಕೇಂದ್ರಗಳು, ಅವುಗಳು ಪ್ರಕಟಿಸುವ ಒಂದು ರೀತಿಯೇ ಬೇರೆ. ಅವುಗಳು ಫಾರ್ಮುಲಾ ಬರಹಗಳನ್ನು ಬರೆದು ಬಿಡ್ತವೆ, ಅದೆಲ್ಲ ಒಂದು ಕ್ಲೀಶೆ ಆಗಿರುವಂಥದ್ದು, ರೈತರಿಗೆ ಹೆಚ್ಚು ಪ್ರಯೋಜನ ಆಗದೇ ಇರುವಂಥದ್ದು. ಇಸ್ ದರ್ ಸಮಥಿಂಗ್ ನ್ಯೂ, ಇಸ್ ದರ್ ಸಮಥಿಂಗ್ ಯುಟಿಲೈಸೇಬಲ್, ಸ್ಕೇಲೇಬಲ್,
ಅಥವಾ ರೈತರಿಗೆ ಒಂದು ಹೊಸ ಜ್ಞಾನವನ್ನು ಕೊಡುವಂಥದ್ದು ಏನಾದರೂ ಸಬ್ಜೆಕ್ಟ್ ಇದೆಯಾ, ಇದನ್ನೆಲ್ಲ ಆಲೋಚನೆ ಮಾಡಿಕೊಂಡು ನಾವು ಸ್ವಲ್ಪ ಬೇಕಿದ್ದರೆ ಸುತ್ತಮುತ್ತ ಯಾರೋ ಇಂಥ ಕೃಷಿ ಬರಹಗಾರರು ಜರ್ನಲಿಸ್ಟ್ಗಳಿದ್ದರೆ ಅವ್ರ ಜೊತೆ ಸ್ವಲ್ಪ ಚರ್ಚೆ ಮಾಡಿಕೊಂಡು ಒಂದೊಂದೇ ಅಂಬೆಗಾಲಿಡ್ತಾ ಹೋಗ್ಬೋದು. ಅಥವಾ ಈಗ ಇವತ್ತೇನಂದ್ರೆ ಹೊಸ ಹೊಸ ಮೀಡಿಯಾಗಳು ಬಂದುಬಿಟ್ಟಿವೆ. ನಮಗೇನೆಂದರೆ ಸುಳಿವುಗಳು ಕಾಲಿಗೆ ಬಂದು ಬೀಳ್ತಾರೆ. ಉಜಿರೆಯಲ್ಲಿ ನೀವು ಇಷ್ಟವರೆಗೂ ಗೊತ್ತಿಲ್ಲದೇ ಇರುವಂತಹ ಒಂದು ಅದ್ಭುತವಾದಂಥ ಸುಳಿವು ನಾಳೆ ದಿವಸ ಫೇಸ್ಬುಕ್ಕಲ್ಲಿ ಎಲ್ಲೋ ಒಂದು ಮೂಲೆಯಲ್ಲಿ ಬರ್ಬೋದು. ಆ ಬರೆದವ ಏನೂ ಬರೆದಿರಲಿಕ್ಕಿಲ್ಲ, ಮೂರೇ ವಾಕ್ಯ ಬರೆದಿರ್ಬೋದು, ಬಟ್ ಇಟ್ಸ್ ಎ ವಂಡರ್ಫುಲ್ ಕ್ಲೂ. ಹಿಂದೆ ಇಂಥ ಅವಕಾಶ ಇದ್ದಿರಲಿಲ್ಲ. ಅದನ್ನು ಎತ್ಕೊಂಡು 4 ಜನರ ಹತ್ರ ಮಾತಾಡ್ತಾ ಹೋದಾಗೆ ನಿಮ್ಗೆ ಗೊತ್ತಾಗುತ್ತೆ ಅದರ ಪರ್ಸ್ಪೆಕ್ಟಿವ್ ಏನಪ್ಪ. ಇಲ್ಲಪ್ಪ ಧರ್ಮಸ್ಥಳದೊಬ್ಬ ಇದಕ್ಕಿಂತ ಚೆನ್ನಾಗಿ ಮಾಡಿದವ ಇರ್ತಾನೆ ಅಂತ ಹೇಳ್ತಾನೆ. ದಿಸ್ ಇಸ್ ಹೌ ಯು ಕ್ಯಾನ್ ಗೋ ಆನ್ ಬಿಲ್ಡಿಂಗ್ ದಿ ಸ್ಟೋರಿ. ಅಥವಾ ಕಾಲೇಜಲ್ಲಿ ನೋಟಿಸ್ ಬೋರ್ಡ್ ಇದ್ದರೆ ಅದರಲ್ಲಿ ಹಿಂದೆಲ್ಲ ನೋಟಿಸ್ ಬೋರ್ಡಲ್ಲಿ ಬರೆಯೋದು. ಈಗ ನಮಗೆಲ್ಲ ಬ್ಲಾಗುಗಳು ಅವು ಇವೆಲ್ಲ ಇದೆಯಲ್ಲ, ಯು ಕ್ಯಾನ್ ಸ್ಟಾರ್ಟ್ ಎ ಕ್ಯಾರಿಯರ್ ದೇರ್. ಇಷ್ಟು ಹೊತ್ತು ನಮ್ಮ ಜೊತೆ ಇದ್ದು ತಮ್ಮ ಅನುಭವವನ್ನು ಹಂಚಿಕೊಂಡಂತಹ ಶ್ರೀ ಪಡ್ರೆ ಅವರಿಗೆ ಧನ್ಯವಾದಗಳು. ನಮಸ್ಕಾರ, ಆಲ್ ದಿ ಬೆಸ್ಟ್. ಜಲಸಾಕ್ಷರತೆ ಅಂತ ಹೇಳಿದ್ರೆ ಒಬ್ಬೊಬ್ಬರು ಒಂದೊಂದು ಥರ ಅದನ್ನು ಡಿಫೈನ್ ಮಾಡ್ತಾರೆ. ಸ್ವಲ್ಪ ಮನಸ್ಸು ತೆರೆದಿಟ್ರೆ ಯಾರೂ ಅರ್ಥ ಮಾಡ್ಕೊಳ್ಬೋದಂತ ವಿಚಾರ. ಜನಸಾಮಾನ್ಯರು ಹೇಗೆ ಜಲ ಸಂರಕ್ಷಣೆ ಮಾಡಬಹುದು, ಸರ್ಕಾರಿ ಯೋಜನೆಗಳನ್ನು ಹಿಂದೆ ನಾವು ಹೋಗೋದನ್ನು ನಿಲ್ಲಿಸಿದೆವು. ಈ ದೇಶದಲ್ಲಿ ತೃತೀಯ ಜಗತ್ತಿಗೆಲ್ಲ ಪಾಠ ಹೇಳಬಲ್ಲಂಥ ನೀರ ಜ್ಞಾನ ನಮ್ಮ ಭಾರತದಲ್ಲಿದೆ. ನಾವು ಹೆಮ್ಮೆ ಪಡಬೇಕು. ಕಿಸೆಯಿಂದ ₹1 ರೊಕ್ಕ ಹೊರಗಡೆ ತೆಗಬೇಕಾದಿಲ್ಲ. ದ್ಯಾಟ್ ಈಸ್ ದಿ ಬ್ಲೆಸ್ಸಿಂಗ್ ಯು ಹ್ಯಾವ್. ಮಳೆ ಕೊಯ್ಲಿನ ಇಡೀ ಒಂದು ಪ್ರೋಸೆಸ್ನಲ್ಲಿ ಅತ್ಯಂತ ಕಷ್ಟ ಇರುವುದು ಜನರ ಮನಸ್ಸನ್ನು ತಿರುಗಿಸುವಂಥದ್ದು. ಕ್ಯಾಚ್ ರೈನ್ ವೇರ್ ಇಟ್ ಫಾಲ್ಸ್. ನಮಸ್ಕಾರ ವೀಕ್ಷಕರೇ, ಮನದ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕಾವೇರಿ. ಇಂದು ನಮ್ಮೊಟ್ಟಿಗಿರುವಂತಹ ಮುಖ್ಯ ಅತಿಥಿ ಪತ್ರಕರ್ತ, ಬರಹಗಾರ, ಪರಿಸರ ಚಿಂತಕ ಹಾಗೂ ರಾಜ್ಯದ ಅತ್ಯಂತ ಜನಪ್ರಿಯವಾಗಿರುವಂತಹ ಮಾಸಪತ್ರಿಕೆ ಅಡಿಕೆ ಪತ್ರಿಕೆಯ ಕಾರ್ಯನಿರ್ವಾಹಕ ಸಂಪಾದಕ ಶ್ರೀ ಪಡ್ರೆ ಅವರು. ಶ್ರೀ ಪಡ್ರೆ ದ ವಾಟರ್ ಮ್ಯಾನ್ ಆಫ್ ಕೋಸ್ಟಲ್ ಏರಿಯಾ ಅಂತಾನೆ ಪ್ರಸಿದ್ಧವಾಗಿರುವಂತಹವರು. ಕೃಷಿಕರಿಗೆ ಬಹಳ ಆಪ್ತರು. ಮಳೆ ನೀರಿನ ಕೊಯ್ಲಿನ ಬಗ್ಗೆ ಮಳೆ ನೀರಿನ ಕೊಯ್ಲಿನ ಬಗ್ಗೆ ಬಹಳ ವಿಶೇಷವಾದಂತಹ ಜ್ಞಾನವುಳ್ಳವರು. ಇದರ ಜೊತೆಗೆ ನೀರಿನ ಸಂರಕ್ಷಣೆಯಲ್ಲಿ ಪರಿಸರ ಸ್ನೇಹಿಗಳ ಜೊತೆ ಕೈ ಜೋಡಿಸಿ ಒಕ್ಕೂರಲಿನಿಂದ ಕೆಲಸ ಮಾಡ್ತಿರುವಂತಹವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ ಸರ್. ಜಲಸಾಕ್ಷರತೆ ಆಗಬೇಕು ಅನ್ನುವಂತಹ ಒಂದು ವಿಷಯನ ನೀವು ಬಹಳ ಘಂಟಾಘೋಷವಾಗಿ ಮುಗ್ಧ ಕಂಠದಲ್ಲಿ ಹೇಳ್ತೀರ. ಅದು ಹೇಗೆ ಆಗಬೇಕು, ಎಷ್ಟರ ಮಟ್ಟಿಗೆ ಆಗಬೇಕು? ಮೂಲಭೂತವಾಗಿ ಏನಂದರೆ ಜಲಸಾಕ್ಷರತೆ ಅಂತ ಹೇಳಿದ್ರೆ ಒಬ್ಬೊಬ್ಬರು ಒಂದೊಂದು ಥರ ಅದನ್ನು ಡಿಫೈನ್ ಮಾಡ್ತಾರೆ. ಒಂದು ಕನಿಷ್ಠವಾಗಿ ಭಾಳ ಸುಲಭವಾಗಿ ಹೇಳ್ಬೋದಾದರೆ, ಒಂದು ನಮ್ಮ ಊರಿಗೆ ಹಿಂದೆ ನೀರಿನ ಸುಸ್ಥಿರತೆ ಹೇಗೆ ಬಂದಿತ್ತು, ಅದಕ್ಕೆ ಯಾವ್ಯಾವ ಕಾರಣಗಳಿವೆ, ಯಾವ್ಯಾವ ಜಲ ಸ್ರೋತಸ್ಸುಗಳು ಅದಕ್ಕೆ ಕಾರಣ, ಅದು ಇವತ್ತು ಹೇಗಿದೆ, ನಮ್ಮ ಒಬ್ಬಂದು ಮಾತ್ರ ಅಲ್ಲ ನಮ್ಮ ಇಡೀ ಊರಿನ ಪರಿಸ್ಥಿತಿ ಹೇಗಿದೆ, ಇದರ ಚೆನ್ನಾಗಿ ಅರಿವು. ಆಮೇಲೆ ನಾವು ನೀರು ಎಷ್ಟು ಬಳಕೆ ಮಾಡ್ಬೋದು, ಭಾಳ ಎಚ್ಚರದಿಂದ ನೀರು ಬಳಕೆ ಮಾಡುವಂಥದ್ದು. ಜೊತೆಗೆ ಈ ಪ್ರೋಸೆಸ್ ಏನಿದೆ, ಮಳೆ ಬರುವಂಥದ್ದು, ನೀರು ಇಂಗೋದು, ಇಂಗಿದ ನೀರು ಜಲಮಟ್ಟ ಕೆಳಗೆ ಹೋಗೋದು, ಯಾಕಾಗಿ ಕ್ಷಾಮ ಬರ್ತಾ ಇದೆ, ನೀರು ಬತ್ತಿ ಹೋಗ್ತಾ ಇದೆ, ಅದಕ್ಕೇನು ಸುಧಾರಣೆ ಮಾಡ್ಬೋದು, ಇವುಗಳೆಲ್ಲವುಗಳ ಒಂದು ಅರಿವು. ಜೊತೆಗೆ ವಿಶ್ವನಾಥ್ ಅವರು ನಮ್ಮ ಬೆಂಗಳೂರಿನ ರೈನ್ ವಾಟರ್ ಕ್ಲಬ್ನ ಸ್ನೇಹಿತರು ಹೇಳ್ತಾರೆ, ಅವರೊಂದು ಪಾಯಿಂಟ್ ಸೇರಿಸ್ತಾರೆ. ಏನಂದರೆ, ನಾವು ಬಳಸಿದ ನೀರು ಇನ್ನೊಬ್ಬರಿಗೆ ತೊಂದರೆ ಆಗದ ಅಂತ ಎಚ್ಚರ ತಗೊಳ್ಳುವಂಥದ್ದು ಕೂಡ ಅದರಲ್ಲಿ ಸೇರುತ್ತೆ ಅಂತ. ಇದು ಮೂಲಭೂತವಾಗಿ ಬರಬೇಕಾಗಿದೆ. ದುರದೃಷ್ಟಕ್ಕೆ ಇದೇನು ರಾಕೆಟ್ ಸೈನ್ಸ್ ಏನಲ್ಲ, ಯಾರೂ ಅರ್ಥ ಮಾಡ್ಕೊಳ್ಬೋದು. ಸ್ವಲ್ಪ ಮನಸ್ಸು ತೆರೆದಿಟ್ಟರೆ ಯಾರೂ ಅರ್ಥ ಮಾಡ್ಕೊಳ್ಬೋದಂಥ ವಿಚಾರ. ಇದು ವಿಜ್ಞಾನ ಸರಿ, ಆದರೂ ಯಾರೂ ಅರ್ಥ ಮಾಡ್ಕೊಳ್ಬೋದು. ಇದು ಬರಬೇಕು. ಇದು ಬಾರದೆ ಹೊರತು ನಾವು ಮುಂದೆ ಮಾಡಿದ ಕೆಲಸಗಳು ಅರ್ಥಪೂರ್ಣ ಆಗೋದಿಲ್ಲ, ಸರಿಯಾದ ದಿಶೆಯಲ್ಲಿ ಹೋಗೋದಿಲ್ಲ. ಈಗ ನೀವು ನೀರು ಇಂಗಿಸುವಂತಹ ಒಂದು ವಿಷಯದ ಬಗ್ಗೆ ಹೇಳಿದ್ರಿ. 2002-2005 ಸಾಲಿನಲ್ಲಿ ನೀವು ನೀರಿಂಗಿಸೋಣ ಬನ್ನಿ ಅಂತ ಒಂದು ಅಭಿಯಾನನ ಪ್ರಾರಂಭ ಮಾಡಿದ್ರಿ. ಅದು ಪ್ರಾರಂಭ ಆಗೋದ್ರ ಹಿನ್ನೆಲೆ ಕಾರಣಗಳೇನು ಅಂತ ಹೇಳ್ಬೋದು?
ನಾವು ಅಡಿಕೆ ಪತ್ರಿಕೆಯಲ್ಲಿ ಸಾಮಾನ್ಯ 90ರ ದಶಕದ ಮಧ್ಯದಲ್ಲಿ 2 ವಿಚಾರಕ್ಕೆ ಆದ್ಯತೆ ಕೊಡೋದು ಅಂತ ತೀರ್ಮಾನ ಮಾಡಿದ್ವಿ. ಒಂದು ಕೃಷಿ ಅರಣ್ಯ, ಎಗ್ರೋಫಾರೆಸ್ಟ್ರಿ. ಎರಡನೇದು ಜಲ ಸಂರಕ್ಷಣೆ. ಸಂರಕ್ಷಣೆ ಯಾಕೆ ಅಂತ ಹೇಳಿದರೆ, ಯಾವುದೇ ಕೃಷಿಕರು, ನಾನು ಮೂಲಭೂತವಾಗಿ ನನ್ನ ಹೊಟ್ಟೆ ಹೊರೆಯೋದು ಕೃಷಿಯಿಂದ, ನಾನು ಕೃಷಿಕ. ಒಂದು ಪ್ರತಿ ವರ್ಷ ಮಾಡಿದ 1983ರಲ್ಲಿ ನಮ್ಮ ಭಾಗದಲ್ಲಿ ಒಂದು ಅಭೂತಪೂರ್ವ ಕ್ಷಾಮ ಬಂದಿತ್ತು. ಹಾಗೆ ಕ್ಷಾಮ ಬಂದ ಮೇಲೆ, ಬರಗಾಲ ಬಂದ ಮೇಲೆ, ಆ ಬರಗಾಲ ನಮ್ಮನ್ನು ಬಿಟ್ಟು ಹೋಗಲಿಲ್ಲ, ಪ್ರತಿ ವರ್ಷ ಬರ್ತಾನೇ ಇತ್ತು. ನಾವು ಉಳಿದೆಲ್ಲ ತಿಂಗಳಲ್ಲಿ ಮಾಡಿದ ಕೆಲಸ 1 ತಿಂಗಳು, 1.5 ತಿಂಗಳು, 15 ದಿವಸದಲ್ಲಿ ಹಾಳಾಗುವಂಥ ಪರಿಸ್ಥಿತಿ ಇತ್ತು. ಇದು ಇನ್ನು ಮುಂದೆ ಹೋದಾಗೆ ಇದು ಇನ್ನಷ್ಟು ಸಂಕಟಮಯ ಆಗೋದು ಹೊರತು ಸುಧಾರಣೆ ಆಗೋ ದಾರಿ ಕಾಣ್ತಿರಲಿಲ್ಲ. ನಮ್ಮ ಎದುರಿಗಿದ್ದ ಒಂದು ಪ್ರಶ್ನೆ ಏನಪ್ಪ ಅಂತ ಹೇಳಿದರೆ, ಜನಸಾಮಾನ್ಯರು ಹೇಗೆ ಜಲ ಸಂರಕ್ಷಣೆ ಮಾಡ್ಬೋದು. ಆ ಕಾಲದಲ್ಲಿ ವಾಟರ್ ಶೆಡ್ ಡೆವಲಪ್ಮೆಂಟು ಇವೆಲ್ಲ ಅಷ್ಟು ಜನಪ್ರಿಯ ಶಬ್ದಗಳಾಗಿದ್ದಿರಲಿಲ್ಲ. ಮರುಪೂರ್ಣ ಅಂತ ಹೇಳೋ ಶಬ್ದವನ್ನು ಸೃಷ್ಟಿ ಮಾಡಿದ್ದೇ ನಮ್ಮ ಪತ್ರಿಕೆ. ನಮಗೇನು ಒಂದು ಪ್ರಶ್ನೆ ಇಟ್ಕೊಂಡ್ವಿ ಅಂದರೆ, ನಾವು ನಮ್ಮಂಥ ಜನಸಾಮಾನ್ಯರು ಮಾಡಬಹುದಾದಂಥ, ಆಸಕ್ತಿ ಇದ್ದರೆ ಮಾಡಬಹುದಾದಂಥ ನೀರನ್ನು ಸಂರಕ್ಷಣೆ ಮಾಡುವಂಥ ದಾರಿಗಳೇನಾದರೂ ಇವೆಯಾ? ಅದಕ್ಕೆ ನಾವು ಪ್ರಶ್ನೆಗಳನ್ನು ಯೂನಿವರ್ಸಿಟಿಯವರಿಗೆ ಕಳಿಸಿದ್ವಿ. ಆಮೇಲೆ ನಮ್ಮ ಸಾಕಷ್ಟು ಇದರ ಬಗ್ಗೆ ಸಂಶೋಧನೆ ಮಾಡುವಂಥ ಸಂಸ್ಥೆಗಳಿಗೆ ಕಳಿಸಿದ್ವಿ. ಒಂದು ಕೇಳಿದ್ವಿ ನಾವು, ನೋಡಪ್ಪ, ನಿಮ್ಮ ದಪ್ಪದ ಪುಸ್ತಕಗಳನ್ನು ನಮ್ಗೆ ಕಳಿಸ್ಬೇಡಿ, ನಮಗೆ ಜನಸಾಮಾನ್ಯರು ನೀರಿಂಗಿಸಿಯೋ ಯಾವುದೋ ರೀತಿಯಲ್ಲಿ ಯಶಸ್ವಿಯಾದಂಥ ಉದಾಹರಣೆಗಳನ್ನು ಕೊಡಿ, ನಾವು ಅಲ್ಲಿ ಹೋಗಿ ಅಧ್ಯಯನ ಮಾಡ್ತೀವಿ, ನೆಲದಲ್ಲಿ ಅಧ್ಯಯನ ಮಾಡ್ತೀವಿ, ಪುಸ್ತಕದಲ್ಲಿ ಮಾಡೋಲ್ಲ, ಕೊಡಿ. ಇದಕ್ಕೆ ಉತ್ತರನೇ ಬರಲಿಲ್ಲ. ಭಾಳಷ್ಟು ಒಂದು 2-3 ವರ್ಷ ನಾವು ಒನ್ ವೇ ಟ್ರಾಫಿಕ್ ಆಗೋಯ್ತು. ಪ್ರಾಕ್ಟಿಕಲ್ ಆಗಿ ತಿಳಿಬೇಕು, ನಮಗೆ ಅರ್ಥ ಆಗಬೇಕು. ನಾನೊಬ್ಬ BSc ಓದಿದವ, ನನಗೂ ಅರ್ಥ ಆಗಬೇಕು. ನಿಮ್ಮ ಪುಸ್ತಕಗಳು ನನಗೆ ಅರ್ಥ ಆಗೋದಿಲ್ಲ, ಬಟ್ ನನಗೆ ಮಣ್ಣಿನ ಭಾಷೆ ಅರ್ಥ ಆಗುತ್ತೆ. ಇಂಥ ಜಾಗ ಅಂತ ಅಡ್ರೆಸ್ ಕೊಡಿ ಸಾಕು, ಅಲ್ಲಿ ಹೋಗಿ ನಾವು ಕಲ್ತ್ಕೊಳ್ತೀವಿ ಅಂತ. ಅದೇ ನಾವು ಬಹಳ ಒಂದು ಕಂಡೀಷನಲ್ ಆಗಿ ಕೇಳಿದ್ವಿ. ಯಾರೂ ಉತ್ತರ ಕೊಡಲಿಲ್ಲ. ಅಟ್ ದಿ ಸೇಮ್ ಟೈಮ್ ನಮ್ಮ ಯೂನಿವರ್ಸಿಟಿಗಳಲ್ಲಿ ಸಾಕಷ್ಟು ಸ್ನೇಹಿತರು ಇದ್ದಾರೆ, ಪ್ರೊಫೆಸರ್ಗಳು. ಅವ್ರು ಕೇಳಕ್ಕೆ ಶುರು ಮಾಡಿದ್ರು, ನಿಮ್ಮ ಪತ್ರಕ್ಕೆ ಏನಾದ್ರು ಉತ್ತರ ಬಂತಾ, ನಿಮ್ಗೆ ಉತ್ತರ ಸಿಗ್ತಾ ಅಂತ. ಇದು ಹೀಗೆ ನಡೀತಾ ಇತ್ತು 2-3 ವರ್ಷ. ಒಂದು ದಿವಸ ಮುಂಜಾನೆ ಒಬ್ಬರು ಕೇಳಿದರು, ನಿಮ್ಗೆ ಏನಾದ್ರು ಉತ್ತರ ಸಿಗ್ತಾ, ಬೆಂಗಳೂರು ಯೂನಿವರ್ಸಿಟಿಯಿಂದ ಸಿಗ್ತಾ, ಡೆರಾಡನ್ನಿಂದ ಸಿಗ್ತಾ? ಇಲ್ಲ ಅಂತ ಹೇಳಿದೆ. ನಿಮ್ಗೆ ಅದೊಂದು ಅಲ್ಲ ಬೇಕಾಗಿರೋದು, ಆ ತೀರ್ಥ ಅಲ್ಲ ನಿಮಗೆ ಬೇಕಾಗಿರೋದು, ಈಗ ಕಣ್ಣನೂರಿನಲ್ಲಿ ಏನೋ ನಡೀತಾ ಇದೆ ಅಂಥದ್ದು ನಿಮಗೆ ಬೇಕು. ಅದೇನು ಅಂತ ಕೇಳಿದೆ. ಮಾತೃಭೂಮಿಯಲ್ಲಿ ಬಂತಲ್ಲ ದೊಡ್ಡ ರಿಪೋರ್ಟು, ನೇರ ಹೋಗಿ ಹಿಡ್ಕೊಂಡು ಬಿದ್ವಿ. ಅದರ ಹಿಂದೆ ಹೋದ್ವಿ. ಅದರ ಹಿಂದೆ ಹೋದಾಗ ಒಂದಿಷ್ಟು ಮಾಹಿತಿ ಸಿಕ್ತು. ಅದು ನಿಜವಾಗಿ ಜನಸಾಮಾನ್ಯರು ಮಾಡಬಲ್ಲಂಥ, ನಾವು ಇನ್ನೊಬ್ಬರಿಗೆ ಹೇಳಬಲ್ಲಂಥ, ಹೇಳಿದರೆ ಪ್ರಯೋಜನ ಆಗಬಲ್ಲಂಥ ವಿಧಾನಗಳು. ನಮ್ಮ ಆರಂಭ ಪಾಠ ಅಂತ ಇಟ್ಕೊಳ್ಳಿ, ನರ್ಸರಿ ಕ್ಲಾಸಲ್ಲಿ ಅದನ್ನು ಕಲ್ತ್ಕೊಂಡು ಬಂದೆವು. ಅಷ್ಟಾಗೋಗಿ ಒಂದಿಷ್ಟು ಜನ ಹತ್ರ ಸೇರಿಸಿದೆವು. ಅಲ್ಲಿ ಕಲ್ತ್ಲಿಕ್ಕೆ ಹೋದಾಗ ಅವ್ರು ಯಾರನ್ನೋ ಹೇಳಿದರು, ಹಾಗಿದ್ರೆ ನೀವು ಅಲ್ಲಿ ಹೋಗಿಲ್ವಾ, ಅಲ್ಲಿ ರೂಫ್ ವಾಟರ್ ಹಾರ್ವೆಸ್ಟಿಂಗ್ ಮಾಡ್ತಾರೆ, ಇವ್ರಿಗೆ ಗೊತ್ತಿಲ್ವಾ? ನಮಗೊಂದಷ್ಟು ಜನರ ಸಂಪರ್ಕಗಳು ಸಿಕ್ಕಿತ್ತು, ಕೆಲಸ ಮಾಡಿ ಯಶೋಗಾಥೆ ಇರುವ. ನಾವೇನು ಮಾಡಿದ್ವಿ ಅಂದರೆ, ನಮ್ಮ ಚಿಕ್ಕ ಪತ್ರಿಕೆ, ನಾವು ಇವತ್ತು ನಮ್ಮ ಅತಿಥಿಯಾಗಿರುವಂಥ ಡಾಕ್ಟರ್ ಸೋನ್ಸು ಸೇರಿಕೊಂಡು ಒಂದು ಸಣ್ಣ ಬಳಗವನ್ನು ಕರೆದು ನಾವು ಹೇಳಿದ್ವಿ, ನೋಡಿ, ಈಗ ನಮಗೆ ನೀರಿನ ಯಶೋಗಾಥೆಗಳು ಸಿಕ್ಕಲಿಕ್ಕೆ ಶುರುವಾಗಿದೆ, ಓಡಾಡಿ ಇದನ್ನೆಲ್ಲ ತರಬೇಕಿದ್ರೆ ಸ್ವಲ್ಪ ಖರ್ಚಿನ ದಾರಿ ಇದೆ, ನಮ್ಮ ಹತ್ರ ಅಷ್ಟು ರೊಕ್ಕ ಇಲ್ಲ, ಏನು ಮಾಡೋಣ ಅಂತ. ಸೋನ್ಸ್ ಅವರು ಹೇಳಿದರು, ಈವರೆಗೆ ಯಾರೂ ಮಾಡದ ಕೆಲಸ ಇದು, ಅದ್ಭುತ. ನಾನು ಒಂದಿಷ್ಟು ನಮ್ಮ ಕೇರ್ ಆಫ್ನಲ್ಲಿ ಒಂದಷ್ಟು ಫಂಡ್ ಇದೆ, ನಾನು ನಿಮ್ಮ ಚೆಕ್ ಯಾವುದೇ ಅಡ್ರೆಸ್ ಕಳಿಸಬೇಕು. ನಮ್ಮ NRCC ಕೆಲವರು ಸ್ನೇಹಿತರು ಎಲ್ಲರೂ ಸಹಕಾರ ಕೊಟ್ಟರು. ನಾಗರಿಕ ಸೇವಾ ಟ್ರಸ್ಟ್ನವರು ಹೇಳಿದರು, ಇದು ನೀವು ಇಟ್ಕೊಂಡ್ರೆ ಸಾಲದು, ಇದನ್ನು ಪುಸ್ತಕ ರೂಪದಲ್ಲಿ ಹೊರಗೆ ತನ್ನಿ. ಹೀಗೆ ಇದು ಶುರುವಾಯಿತು. ಅಂದರೆ ಆಗ ನಾವು ಆರಂಭದಲ್ಲಿ ಏನಿದ್ದೆವು ಅಂದರೆ, ನಾವೇನು ತಜ್ಞರಲ್ಲ, ಇಲಾಖೆಯವರಲ್ಲ, ಬಹಳಷ್ಟು ಗೊತ್ತಿಲ್ಲ ನಮಗೆ ಹೇಳೋದಕ್ಕೆ ಅಂತ ಆ ಥರ ನಿಲುವನ್ನು ತಗೊಂಡಿದ್ದೆವು. ಅದಕ್ಕೆ ಏನು ಹೇಳಿದರು ಅಂದರೆ, ಎಲ್ಲರೂ ನೀವೊಂದು ಕೆಲಸ ಮಾಡಿ, ಎಲ್ಲವೂ ನೀವು ಹೇಳಬೇಕು, ನೀವು ತಜ್ಞರು ಅಂತ ನಾವು ಹೇಳೋದಿಲ್ಲ. ನಮಗಿಂತ ಒಂದಷ್ಟು ವಿಚಾರ ನಿಮಗೆ ಹೆಚ್ಚು ಗೊತ್ತಾಗಿದೆ. ಈಗ ಆ ಗೊತ್ತಿರೋದನ್ನು ಹೇಳೋದಕ್ಕೆ ಅಡ್ಡಿ ಇದೆಯಾ? ಅದು ಪರವಾಗಿಲ್ಲ ಅಂತ. ಹಾಗಿದ್ರೆ ಅದನ್ನೇ ಹೇಳಿ ಅಂತ. ನಾವು ಏನು ಮಾಡ್ತೀವಿ ಅಂದರೆ, ಆಗಲ್ಲ, ಈ ಥರದ ನಿಮ್ಮ ಕಮ್ಯುನಿಕೇಷನ್ ಟೂಲ್ಸ್ ಎಲ್ಲ ಅಷ್ಟೆಲ್ಲ ನಮ್ಮ ಹತ್ರ ಇದ್ದಿರಲಿಲ್ಲ. ನಾವು ಸುಮ್ಮನೆ ಸ್ಕೆಚ್ ಪೆನ್ ತೊಗೊಂಡು ಒಂದು ಅರ್ಧ ಶೀಟ್ ಪೇಪರಲ್ಲಿ ಹಿಂಗೆ ಚಿತ್ರ ಬಿಡಿಸೋದು, ಅದನ್ನು ತೋರಿಸೋದು ಎಲ್ರಿಗೂ, ಹಿಂಗೆ ಆ ಥರ ಮಾಡ್ತಾಯಿದ್ವಿ. ಆಗ ಯಾರೋ ಹೇಳಿದ್ರಪ್ಪ, ಇದಕ್ಕೊಂದು ಸ್ಲೈಡ್ ಶೋ ಅಂತ ನೀವು ಮಾಡಲಿಕ್ಕಾಗತ್ತೆ, ಒಂದು ಸ್ಲೈಡ್ ಪ್ರೊಜೆಕ್ಟರ್ ತೊಗೊಳ್ಳಿ ಅಂತ. ಈಗ ಆಫ್ಕೋರ್ಸ್ ಎಲ್ಲಿಗೋ ಬಂದುಬಿಡ್ತದು. ಈ ಸ್ಲೈಡ್ ಪ್ರೊಜೆಕ್ಟರ್ ತೊಗೊಂಡು ಎಷ್ಟೆಷ್ಟೋ ಊರಿಗೆ ಓಡಾಡಿದ್ವಿ. ನಾವು ಏನು ಮಾಡ್ತಾಯಿದ್ವಿ ಅಂದರೆ, ಜನಸಾಮಾನ್ಯರು ನಾವು ಮುಂದಕ್ಕೆ ಹೋದಾಗೆ ನಮ್ಮ ದಾರಿ ಸ್ಪಷ್ಟ ಆಯಿತು. ಒಂದೇನೆಂದರೆ, ಸರ್ಕಾರಿ ಯೋಜನೆಗಳನ್ನು ಹಿಂದೆ ನಾವು ಹೋಗೋದನ್ನು ನಿಲ್ಲಿಸಿದೆವು. ಅದರಲ್ಲಿ ನಮಗೆ ಬೇಕಾದಂಥ ಮಾಹಿತಿ ಸಿಗೋದಿಲ್ಲ, ಅದರಲ್ಲಿ ಆತ್ಮಾರ್ಥವಾಗಿ ಹೃದಯದಿಂದ ಕೆಲಸ ಮಾಡಿರೋರು ಇರೋದಿಲ್ಲ. ಹಾಗಾಗಿ ಜನಸಾಮಾನ್ಯರು ಮಾಡಿರೋದು. ಆಮೇಲೆ ಮಿತ ವೆಚ್ಚದ್ದು. ನಾನು ನೀರು ತುಂಬ ಸುಧಾರಣೆ ಆಗಿದೆ, ನನಗೆ 3 ಕೋಟಿ ಖರ್ಚಾಯಿತು ಅಂದರೆ ಅದು ಯಾರಿಗೆ ಹೇಳೋಣ ಆ ಕಥೆಯನ್ನು? ಯಾರು ಮಾಡಲಿಕ್ಕಾಗತ್ತೆ? ಇಟ್ಸ್ ನಾಟ್ ಸ್ಕೇಲೇಬಲ್. ಹಾಗಾಗಿ ಅಂಥದ್ದನ್ನು ಹೆಕ್ಕಲಿಕ್ಕೆ ಶುರು ಮಾಡಿದ್ವಿ. ಆಮೇಲೆ ನಾವು, ನಿಮ್ಗೆ ಆಶ್ಚರ್ಯ ಆಗ್ಬೋದು, ಪತ್ರಿಕೋದ್ಯಮ ಓದೋರಿಗೆ ಆಶ್ಚರ್ಯ ಆಗ್ಬೋದು, ಕೈಯೊಳಗೆ ಕೇವಲ 2 ಯಶೋಗಾಥೆಗಳನ್ನು ಹೇಳ್ಕೊಂಡ್ಬಿಟ್ಟು ನಾವೊಂದು ಸೀರೀಸ್ ಅನೌನ್ಸ್ ಮಾಡಿಬಿಟ್ಟಿವಿ ಅಡಿಕೆ ಪತ್ರಿಕೆಯಲ್ಲಿ, ನೆಲಜಲ ಉಳಿಸಲು 100 ವಿಧಿ. 2 ಕೈಯೊಳಗೆ ಇದ್ದಿದ್ದು, ಆ 2ರಿಂದ ಶುರು ಮಾಡಿದ್ವಿ. ಮತ್ತು ಆಶ್ಚರ್ಯಕರವಾಗಿ ನಮಗೆ ಏನಂದರೆ,
ಅದರ ಒಂದು ಸೈಕಾಲಜಿ ಏನಪ್ಪ ಅಂದರೆ, ನೀವು ಆತ್ಮಾರ್ಥವಾಗಿ ಒಂದು ವಿಷಯದಲ್ಲಿ ಅಧ್ಯಯನ ಮಾಡಲಿಕ್ಕೆ, ಆ ಕಾಲಕ್ಕೆ ಯಾರೂ ಇಂಥದ್ದನ್ನು ಅಧ್ಯಯನ ಮಾಡಲಿಕ್ಕೆ ಹೋಗೋರಿಲ್ಲ, ಎಲ್ಲ ಹುಚ್ಚರು, ನಾವು ಹುಚ್ಚರು, ಅವರು ಹುಚ್ಚರು. ಹಾಗಾಗಿ ರಾಜೇಂದ್ರ ಸಿಂಗ್ ಅವರಿಗೆ ಪತ್ರ ಬರೆದ್ರು ಅವರು ಕೈಯಲ್ಲಿ ಉತ್ತರ ಬರೆಯುವ ಸ್ಥಿತಿ ಇತ್ತು ಆ ಕಾಲಕ್ಕೆ, ಯಾಕಂದರೆ ಅವ್ರನ್ನ ಯಾರೂ ಕೇಳಿದವರಿಲ್ಲ, ಆ ಥರ ಇತ್ತು. ಹಾಗೆ ನಾವು ಎಲ್ಲೋ ರಾಜಸ್ಥಾನಕ್ಕೆ ಪತ್ರ ಬರೆದರೆ, ತಮಿಳುನಾಡಿಗೆ ಕರೆದರೆ ಫೋಟೋ ಕಳಿಸ್ತಾ ಇದ್ದರು, ಯಾಕಂದರೆ ಪ್ರೀತಿಯಿಂದ ಕೇಳೋರು ಭಾಳ ಕಡಿಮೆ ಇದ್ದರು. ಹಾಗಾಗಿ ನಮಗೆ ಒಬ್ಬರನ್ನ ಪರಿಚಯ ಮಾಡಿದರೆ, ಈ ಒಬ್ಬರನ್ನ ಬಂದು ನಾವು ಇಂಟರ್ವ್ಯೂ ಮಾಡಿದರೆ, ಹಾಗೆ ನೀವು ಇಲ್ಲಿ ಧರ್ಮಸ್ಥಳದ ಹತ್ತಿರ ಒಬ್ಬರು ಇದ್ದಾರಲ್ಲ, ಯಾಕೆ ಅಲ್ಲಿ ಹೋಗಿದ್ದೀರಾ ಅಂತ, ಈ ಥರ ಒನ್ ಬೈ ಒನ್ ನಮ್ಮ ಹತ್ರ ಸ್ಟಾಕ್ ಶುರುವಾಯಿತು. ಸೊ ಇದು ಹರಿಯಿತು. ಅಲ್ಲಿ ನಾವು ಸರ್ಕಾರದ ಯಶೋಗಾತಿ ತಗೊಳ್ಳಿಲ್ಲ, ಕಡಿಮೆ ಖರ್ಚಿನಲ್ಲಿ ಮಾಡಿದಂಥ, ಜೊತೆಗೆ ಹೀಗೆ ನಾವೊಂದು ಚೌಕಟ್ಟು ಹಾಕ್ಕೊಂಡೆವು. ಯಾವುದೇ ನಾವು ಪಬ್ಲಿಷ್ ಮಾಡುವಾಗ ಭಾಳಷ್ಟು ಟೆಕ್ನಾಲಜಿ ಬಗ್ಗೆ ಹೇಳಿಲ್ಲ, ಅದರ ಹ್ಯೂಮನ್ ಇಂಟ್ರೆಸ್ಟ್ ಏನಿದೆ, ಮಾನವೀಯ ಆಸಕ್ತಿ ಏನಿದೆ, ಅದರ ಬಗ್ಗೆ ಹೇಳ್ತಾ ಹೋದೆವು. ಬರೇ ಟೆಕ್ನಿಕ್ಗಳು ಓದುಗರನ್ನು ದೂರ ಇಡ್ತವೆ, ಓದುಗರಿಗೆ ಓದಬೇಕು ಅಂತ ಅನಿಸೋದಿಲ್ಲ, ಬರೀ ನೀವು ಟೆಕ್ನಿಕ್ ಹೋಗ್ತಾ ಇದ್ರೆ. ನಾವು ಟೆಕ್ನಿಕ್ಕಿಗೆ ಒತ್ತು ಕೊಡಲಿಲ್ಲ, ಬಟ್ ನೀರು ಕಡಿಮೆ ಇತ್ತು, ಕೆಲಸ ಮಾಡಿದ್ರು ಜಾಸ್ತಿ ಆಯಿತು. ಸಾರಂಗ್ ಅಂತ ಹೇಳೋ ಜಾಗದಲ್ಲಿ ಬತ್ತಿ ಹೋದ ಊಟೆ 6 ತಿಂಗಳ ನಂತರ ನಮ್ಮ ಸ್ನೇಹಿತರು ಹೋದರು. ಶಿವರಾಮ್ ಪೈಲೂರು ಒಂದೆರಡು ಹಳ್ಳಿಗಳಿಗೆ ಹೋದರು, ರಾಳೆಗಾಂವ್ ಸಿದ್ದಿಗೆ ಹೋದರು, ಶಂಪಾದೈತೋಟ ಅವರು ಇನ್ನೊಂದು ಕಡೆಗೆ ಹೋದರು. ಈ ಥರ ಎಲ್ಲ ತಂದು ಬೇರೆ ಬೇರೆ ಕಡೆ ಬೆಳೆದ ಹೂಗಳನ್ನೆಲ್ಲ ತಂದು ಮಾಲೆ ಕಟ್ಟಲಿಕ್ಕೆ ಶುರು ಮಾಡಿದ್ವಿ. ಅದು ಒಂದು 10 ವರ್ಷ ಬಂತು. ಅದರ ನಡುವೆ ಜನ ಕರೀಲಿಕ್ಕೆ ಶುರು ಮಾಡಿದರು, ನಮ್ಮಲ್ಲಿ ಬನ್ನಿ, ನಮಗೊಂದು ಸ್ವಲ್ಪ ಹೇಳಿ. ಇದು ಒಂದು ಹೇಳೋದ್ರಲ್ಲಿ, ನೀವು ಬರೆಯೋದ್ರಲ್ಲಿ, ಕೇಳೋದು ಮಾಡೋದು ಎಲ್ಲ ಇದೆಯಲ್ಲ, ಓದೋದು ಆಮೇಲೆ ಮಾಡೋದು, ಹಾಗೆ ಅದೊಂದು ಘಟ್ಟಗಳಿವೆಯಲ್ಲ. ನಮ್ಮದೇ ಪತ್ರಿಕೆ ಓದಿದವರಿಗೆ ಈ ಸ್ಲೈಡ್ಗಳನ್ನ ತೋರಿಸಿದಾಗ ಅವ್ರಿಗೆ ಇನ್ನಷ್ಟು ಇನ್ಸ್ಪೈರ್ ಆಗೋದು. ಅಷ್ಟಾಗ ಯಾರೋ ಒಬ್ಬರು ಮೂಲೆಯಲ್ಲಿ ಎದ್ಕೊಂಡು ಹೋಗೋದು, ಸರ್ ನಾನೊಂದು ಈ ಥರ ಮಾಡಿದೆ, ಅದು ಬಹುಶಃ ಜಲ ಸಂರಕ್ಷಣೆ ಏನೋ ಪ್ರಯೋಜನ ಆಗಿದೆ ಅಂತ ನಾವು ಹಿಡ್ಕೊಂಡು ಬಿಡೋದು, ಅವ್ರನ್ನ 2 ಫೋಟೋ ತಗೊಳ್ಳೋದು. ಈ ಥರ ಇದು ನಮಗೆ, ನಾವು ಎಲ್ಲಿ ಅವೇರ್ನೆಸ್ ಕ್ಲಾಸಿಗೆ ಹೋದಲ್ಲಿ 1-to-1 ಸ್ಲೈಡ್ ಶೋಗಳನ್ನು ಮಾಡೋದು, ಆ ಊರಿನಲ್ಲಿರುವ ಕಥೆಗಳನ್ನು ತಗೊಂಡು ಬರೋದು, ಈ ಥರ ಬೆಳೀತಾ ಹೋಯಿತು. ಈ ನೀರಿಂಗಿಸೋಣ ಕಾರ್ಯದಿಂದಾನೇ ಏನಾದರೂ ನಿಮ್ಮ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅನ್ನೋ ಒಂದು ಪುಸ್ತಕಕ್ಕೆ ಬುನಾದಿ ಅಂತ ಏನಾದರೂ ಇದೆ? ಹೌದು, ಆ ಕಾಲಕ್ಕೆ ಎಂಡೋಸಲ್ಫಾನ್ ಯುದ್ಧ ನಡೀತಾ ಇತ್ತು ನಮ್ಮೂರಲ್ಲಿ. ಒಬ್ಬರು ಪಬ್ಲಿಷರು ಇಂಗ್ಲೀಷ್ನಲ್ಲಿ ಈ ಥರ ಪುಸ್ತಕ ಬಂದಿಲ್ಲ, ಈ ಕಡೆ ಯಾರೂ ಹೆಚ್ಚು ಅನುಭವದವರಿಲ್ಲ, ನೀವೊಂದು ಪುಸ್ತಕ ಬರಿಬೇಕು ಅಂತ ಹೇಳಿದರು. ಶುರು ಮಾಡಿದೆ, ಆದರೆ ನನಗೆ ಅದಕ್ಕೆ ಹೆಚ್ಚು ಮುಂದೆ ತಗೊಂಡು ಹೋಗ್ಲಿಕ್ಕಾಗಲ್ಲ. ಆ ಮನುಷ್ಯ ನನ್ನನ್ನು ವರ್ಷಗಳ ಕಾಲ ಸಹಿಸಿ ಹೇಗೋ ಪುಸ್ತಕ ಹೊರಗೆ ತಂದುಬಿಟ್ರು. ಇನ್ನೊಬ್ಬರಾದರೆ ನನ್ನನ್ನು ಬಿಟ್ಬಿಡ್ತಿದ್ರು, ತಂದರು. ಅದು ಆ ಕಾಲಕ್ಕೆ ಒಳ್ಳೆ ಹಿಟ್ಟಾಯಿತು. ಆಮೇಲೆ ಗಂಗೆಯಲ್ಲಿ ಎಷ್ಟೋ ನೀರು ಹರಿದಿದೆ ಬಿಡಿ. ಆರಂಭದಲ್ಲಿ ಅದೊಂದು ಬಂತು, ಆಮೇಲೆ ನೆಲಜಲ ಉಳಿಸಿ ಅಂತ ಒಂದು ಪುಸ್ತಕ ಬಂತು. ಆ ಥರ ಮತ್ತೆ ಒಂದರ ನಂತರ ಒಂದು ಬರಲಿಕ್ಕೆ ಶುರುವಾಯಿತು. ಅಂಕಣಗಳು ಶುರುವಾದವು. ನಾನು ಜನವಾಹಿನಿಯಲ್ಲಿ ಮೊದಲ ಅಂಕಣ ಶುರುವಾಯಿತು. ಆಮೇಲೆ ವಿಜಯ ಕರ್ನಾಟಕದಲ್ಲಿ ಒಂದು 200-225 ಸಕ್ಸಸ್ ಸ್ಟೋರಿ ಬರೆದೆ, ಇಂಗ್ಲೀಷ್ನಲ್ಲಿ ಬರೆದೆ. ಈ ಥರ ಮುಂದೆ ಹೋಯಿತು. ಮಳೆ ನೀರಿನ ಕೊಯ್ಲಿನ ಬಗ್ಗೆ ಸಾಕಷ್ಟು ಜಾಗೃತಿ ಮೂಡಿಸೋದ್ರಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದೀರ. ಇದು ಉತ್ತರ ಕರ್ನಾಟಕದಲ್ಲಿ ಕೆಲವೊಂದು ಬರಪೀಡಿತ ಪ್ರದೇಶಗಳಿದೆಯಲ್ಲ, ಅಲ್ಲಿ ಹೇಗೆ ಇದು ಸಾಧ್ಯ ಆಗ್ತಾ ಇದೆ? ನೋಡಿ, ಇಲ್ಲಿ ಏನಿದೆ ಅಂತ ಹೇಳಿದರೆ, ನಾವು ನಮ್ಮ ಹತ್ರ ತಲೆಯೊಳಗೆ ಎಷ್ಟು ಇದರ ತಿಳುವಳಿಕೆ ಇದ್ರೂ ಒಂದು ಹೊಸ ಜಾಗಕ್ಕೆ ಹೋದಾಗ ನಾವು ಹೊಸಬರಾಗಿ ಬಿಡ್ತೀವಿ. ಅಲ್ಲಿ ಮೇಷ್ಟ್ರಾಗೋದಕ್ಕೆ ಬದಲು ವಿದ್ಯಾರ್ಥಿ ಆಗ್ತೀವಿ. ವಿದ್ಯಾರ್ಥಿ ಆದರಷ್ಟೇ ನಾವೇನಾದರೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇದೆ. ನನಗೊಂದು ಅವಕಾಶ ಬಂತು ಏನಂತ ಹೇಳಿದರೆ, DR ಪಾಟೀಲ್ ಅಂತ ಒಬ್ಬರು ಶಾಸಕರಿದ್ದಾರೆ, ಸ್ವಲ್ಪ ಮಾನವೀಯ ಹೃದಯ ಇರುವಂಥ ಶಾಸಕರು. ಅವರು ಹೇಳಿದರು, ಅವರದು ಒಂದು ಸಮ್ಮೇಳನ ಇತ್ತು, ಶರಣ ಸಮ್ಮೇಳನಕ್ಕೆ 2 ಪುಸ್ತಕ. ನನ್ನ ಹತ್ರ ನಾಗೇಶ್ ಹೆಗ್ಡೆ ಅವರು, ನೀವು ಇಲ್ಲ ಅಂತ ಹೇಳೋ ಹಂಗಿಲ್ಲ, ನಮ್ಗೆ ಪುಸ್ತಕ ಬರ್ಕೊಡ್ಬೇಕು ಅಂತ. ಎಸ್ ಅಂದ್ಬಿಟ್ಟೆ, ಯಾಕಂದ್ರೆ ನನ್ನ ಹತ್ರ ಇಷ್ಟು ಇನ್ಫಾರ್ಮೇಷನ್ ಇತ್ತು. ಎಸ್ ಸರ್ ಬರಿತೀವಿ, ರಾಶಿ ಇನ್ಫಾರ್ಮೇಷನ್ ಇದೆ ಅಂತ. ಕೊನೆಗೆ ಇನ್ನೇನು ಬರಿಬೇಕು ಅಂತ ಕಾಲಘಟ್ಟ ಬಂದಾಗ ಚಿಂತೆ ಶುರುವಾಯಿತು. ಯಾಕೆಂದರೆ ನನ್ನ ಹತ್ರ ಇರುವ ಎಲ್ಲ ಸಕ್ಸಸ್ ಸ್ಟೋರಿಗಳು ಅಧಿಕ ಮಳೆ ಬೀಳುವ, ಹೆಚ್ಚು ಮಳೆ ಬೀಳುವ ನಮ್ಮ ಈ ಭಾಗದ್ದು. ಮಳೆ ಜಾಸ್ತಿ ಇದೆ ಸಾಕಷ್ಟು. ಈ ಭಾಗ ನಮ್ಮಲ್ಲಿ ಕರ್ನಾಟಕ 2 ರೀತಿಯಲ್ಲಿ ನೋಡಿದರೆ, ಒಂದು ಕಡಿಮೆ ಮಳೆಯ ರೈನ್ಫೆಡ್ ಏರಿಯಾ, ಕೃಷಿ ರೈನ್ಫೆಡ್ ಆಗಿರುವಂಥ ಒಂದು ಕಪ್ಪು ಮಣ್ಣು ಮತ್ತು ಕೆಂಪು ಮಣ್ಣು ಇರುವಂಥ ಬಯಲು ಸೀಮೆ. ಇನ್ನೊಂದು ಮಲೆನಾಡು ಅಂದರೆ ಮಲೆನಾಡು. ನನಗೊಂದು ಆತಂಕ ಶುರುವಾಯಿತು, ಮುಜುಗರ ಶುರುವಾಯಿತು, ಆಮೇಲೆ ಗಿಲ್ಟಿ ಕಾನ್ಷಿಯಸ್ ಶುರುವಾಯಿತು. ಯಾಕಂದರೆ ಆ ಊರಿಗೆ ನಾನು ಇಲ್ಲಿನ ಕಥೆಗಳನ್ನು ತಗೊಂಡು ಹೋಗಿದ್ರೆ ಒಂದು ಇಂಪೋಸ್ ಮಾಡ್ದಂಗೆ ಆಗುತ್ತೆ. ಏನೋ ಒಂದು ಎಲಿಯನ್ ಹೇಳಿ ಏನು ಸುಖ, ಪುಸ್ತಕ ಬರ್ತಿದ್ದೀನಿ ಅಂತ ಹೇಳೋದು ಏನು ಸುಖ. ಇನ್ನು ಶರಣು ಅಂತ ಹೇಳ್ತೀವಿ, ಹೇಗೂ ಶರಣ ಸಮ್ಮೇಳನಕ್ಕೆ ಶರಣು ಅಂತ ಹೇಳ್ಬಿಡೋಣ ಅಂತ ಶರಣು ಹೇಳಿದೆ. DS ಪಾಟೀಲ್ ಸರ್, ನನ್ನಿಂದ ಆಗ್ತಾ ಇಲ್ಲ ಈ ಕೆಲಸ, ನಿಮ್ಮ ಹತ್ರ ಆಗ್ತಾ ಇಲ್ಲ ಅಂತ ಪ್ರಶ್ನೆ ನಾನು ಉತ್ತರ ತಗೊಳ್ಳಿಕ್ಕಲ್ಲ ಅಲ್ಲಿ ಕೂತಿದ್ದು, ನೀವು ಮಾಡಲೇಬೇಕು ಅಂತ ಹೇಳಿ. ಸರ್ ಹಾಗಿದ್ರೆ ನಾನು ಹೊಸದಾಗಿ ನೋಟ್ಬುಕ್ ತಗೊಂಡು ಓಡಾಡಬೇಕಾಗತ್ತೆ. ಏನು ಬೇಕು ನಿಮಗೆ ಕೇಳಿದ್ರು. ಸರ್ ನನಗೆ ಅಲ್ಲಿ ಸ್ವಲ್ಪ ಅಕಾಮಿಡೇಷನ್ ವ್ಯವಸ್ಥೆ ಬೇಕು, ಆಮೇಲೆ ಯಾರು ಏನು ಸ್ನೇಹಿತರಿದ್ದಾರೆ ನೋಡೋಣ, ನಾನು ಹೊಸದಾಗಿ ಓಡಾಡ್ತೀನಿ ಅಂತ. ಹಂಗೆ ಅವರು ಸ್ವಲ್ಪ KVKಗಳಲ್ಲಿ ಜಾಗ ಮಾಡಿಕೊಟ್ರು, 1-2 ಕಡೆ ಗಾಡಿ ಕೊಟ್ಟರು. ನಾನು ನನ್ನ ಸ್ನೇಹಿತರಿಗೆಲ್ಲ ಒಂದು ಸುದ್ದಿ ಕಳಿಸ್ಬಿಟ್ಟೆ. ಬರ ಪೀಡಿತ ಸಂದರ್ಭ 2001, 3 ವರ್ಷ ಸತತ ಬರ ಬಂದಿತ್ತು ನೀವು ಹೇಳಿದಂಥ ಪ್ರದೇಶಗಳಲ್ಲಿ. ಸೊ ಏನು ಕೇಳಿದೆ ಅಂದರೆ, ನಿಮ್ಮೂರಿನಲ್ಲಿ ಇನ್ನೂ ಸ್ವಲ್ಪ ಹಸಿರುಗೊಳಿಸ್ಕೊಂಡಿರುವ, ನೀರನ್ನು ಸ್ವಲ್ಪ ನಗ್ತಾ ಇರುವ ಬರದ ನಡುವೆ ವ್ಯಕ್ತಿಗಳನ್ನು ತೋರಿಸಿ. ಹಾಗೆ ತೋರಿಸಿ ಹೋದಾಗ ಅವ್ರಿಗೆ ಏನು ಹೇಳಿದೆ ಅಂದರೆ, ಅಣ್ಣ ನೋಡಿ, ನಿಮ್ಮ ಈ ಬ್ಲ್ಯಾಕ್ ಕಾಟನ್ ಸಾಯಿಲ್ ಏನಿದೆ, ಕಪ್ಪು ಮಣ್ಣು, ಅದೇ ನನಗೆ ಹೊಸ್ತು. ಹಾಗಾಗಿ ನೀವು ನನಗೆ ಏನು ಹೇಳುವಾಗ
ನೀವು ಏನೋ ಒಂದು ಜರ್ನಲಿಸ್ಟ್ ಬಂದಿದ್ದಾನೆ, ಅವನಿಗೇನೋ ಭಾಳ ಗೊತ್ತಿದೆ ಅಂತ ದಯವಿಟ್ಟು ನಿಮ್ಮ ತಪ್ಪು ಕಲ್ಪನೆ. ಏನೂ ಗೊತ್ತಿಲ್ಲದ ಬಾಲವಾಡಿ ಸ್ಟೂಡೆಂಟ್ಗೆ ಏನು ಹೇಳ್ತೀರಿ, ಅಲ್ಲಿಂದ ಶುರು ಮಾಡಿ. ಈ ಮಣ್ಣಿಂದ ಏನು ವಿಶೇಷತೆ, ಏನು ಸಮಸ್ಯೆ ಇದೆ, ಜನ ಮಾತಾಡ್ಲಿಕ್ಕೆ ಶುರು ಮಾಡಿದ್ರು ಆ ಥರ. ಬಟ್ ನನಗೆ ತುಂಬ ಮಾಹಿತಿಗಳು ಸಿಕ್ಕು. ಅದರಲ್ಲಿ 2 ಅದ್ಭುತ ಮಾಹಿತಿಯನ್ನು ನಾನು ತೊಗೊಂಡು ಬಂದಿದ್ದು. ಒಂದು ಮರಳು ಮುಚ್ಚಿಗೆ, ಸ್ಯಾಂಡ್ ಮಲ್ಚಿಂಗ್. ಇವತ್ತಿಗೂ ಕೂಡ ಅದು ಸಾಕಷ್ಟು ನಮ್ಮ ದೇಶ ಮಟ್ಟದಲ್ಲಿ ಆ ಒಂದು ಏನು ವಿಧಾನ ಏನಿದೆ ಅದರ ಬಳಕೆ ಆಗ್ತಾ ಇಲ್ಲ. ಎರಡನೇದು ಒಡ್ಡುಗಳು ಮತ್ತು ಮಲ್ಲಣ್ಣ ನಾಗರಾಳ್ ಅವರು ಏನು ಅದನ್ನು ಪ್ರಚಾರ ಮಾಡಿ ಒಂದು 7-8 ಜಿಲ್ಲೆಗೆ ಪ್ರಸ್ತುತ ಆಗುವಂತೆ ಹಾಗೆ ಪ್ರಚಾರಪಡಿಸಿದ್ದಾರೆ. ಮಾತ್ರ ಅಲ್ಲ, ಸಾವಿರಾರು ಜನ ಅದನ್ನು ಅಳವಡಿಸಿಕೊಂಡು ಬರವನ್ನು ದೂರ ಇಟ್ಟಿದ್ದಾರೆ ಅಂತ 2 ಅದ್ಭುತವಾದಂಥ ದೇಶ ಮಟ್ಟದಲ್ಲಿ ಕರ್ನಾಟಕಕ್ಕೆ ಹೆಮ್ಮೆ ಅನಿಸಬಲ್ಲಂಥ ಬರ ನಿರೋಧಕ ಜಾಣ್ಮೆಗಳಿವೆ. ಅರಬರದಾಗು ಎಂಟಾಣೆ ಬೆಳೆ ಅಂತ ಹೇಳುವಂಥದ್ದು ನನ್ನ ಮನಸ್ಸಿಂದ ಮರೆತು ಹೋಗದಂಥ ವಿದ್ಯೆ. ನಮ್ಮಲ್ಲಿ ಆ ಅವರು ಸಾಕಷ್ಟು ವಿದ್ಯಾವಂತರು ಇಲ್ಲದೇ ಇರ್ಬೋದು, ಬಟ್ ಅವ್ರ ಹತ್ರ ಅದ್ಭುತವಾದಂಥ ಬ್ಯೂಟಿಫುಲ್ ಎಕ್ಸ್ಪ್ರೆಷನ್ಸ್ ಇರುತ್ತೆ, ಅನುಭವಗಳಿರ್ತದೆ. ಅದರ ದಾಖಲಾತಿ ಆಗಿರಲಿಲ್ಲ. ಇದು ಹೆಂಗಾಯಿತು ಅಂದರೆ, ಬಾಗಲಕೋಟೆ ಒಬ್ಬರು ಬಹಳ ದಕ್ಷ ಜಿಲ್ಲಾಧಿಕಾರಿ ಇದ್ದರು, ಪ್ರಭಾಕರ್. ಅವರು ಊರಿನಲ್ಲಿ ಇಡೀ ನೀರಿನ ಅರಿವನ್ನು ಬಿತ್ತಬೇಕು ಅಂತ ಕಷ್ಟಪಟ್ಟರು. ಅಲ್ಲಿ 23% ಲಿಟ್ರಸಿ ರೇಟ್ ಇರುವಲ್ಲಿ ಪತ್ರಿಕೆ ಓದೋದಿಲ್ಲ ಜನ, ಆದರೆ ನಾಟಕ ನೋಡ್ತಾರೆ, ರೊಕ್ಕ ಕೊಟ್ಟು ನಾಟಕ ನೋಡ್ತಾರೆ. ಒಂದು 60 ನಾಟಕ ಕಂಪನಿಗಳು ನಡೀತಾ ಇದೆ, ಜೀವನ ಮಾಡ್ತಾ ಇವೆ. ಇವರು ಯೋಚನೆ ಮಾಡಿದರು, ಎಲ್ಲ ನಾಟಕ ಕಂಪನಿಯಿಂದ ಇವರನ್ನೆಲ್ಲ ಚೆನ್ನಾಗಿ ನಾಟಕ ಆಡೋರನ್ನು ಕೊಟ್ಬಿಡಿ ಅಂತ ಕರ್ಕೊಂಬಂದರು. ಇವರನ್ನೆಲ್ಲ ಸೇರಿಸಿ ಅವರಿಗೆ ನೀರಿನ ನಾಟಕ ಮಾಡೋದಕ್ಕೆ ಅಭ್ಯಾಸ ಮಾಡಿದರು. ಅದರ ಜೊತೆಗೆ ನಮ್ಮನ್ನು ಛೂ ಬಿಟ್ಟರು. ಅಲ್ಲಿ ನಾನೇನು ಮಾಡಿದೆ, ಇಬ್ಬರು ನನ್ನ ಸ್ನೇಹಿತರು ಇದರ ಬಗ್ಗೆ ಸಾಕಷ್ಟು ಕೆಲಸ ಮಾಡಿದರು. ಮಲ್ಲಣ್ಣ ನಾಗರಾಳ್ ಮತ್ತೊಬ್ಬರು ಬೆನಕಟ್ಟಿಯವರು, ತಮ್ಮಣ್ಣ ಅಂತ. ನನಗೆ ಭಾಷಣಕ್ಕೆ ಟೈಮ್ ಕೊಟ್ಟು ನೀವು ಎಷ್ಟು ಬೇಕಿದ್ರೆ ಮಾತಾಡಿ ಪಡ್ರಿ ಅವರಂತ 2 ಗಂಟೆ ಕೊಟ್ಟರು. ನಾನು ಸ್ವಲ್ಪ ಸುಸ್ತಾಗಿದೆ ಅಂತ ಹೇಳಿಬಿಟ್ಟು ಇವರನ್ನು ಮಾತಾಡಿಸಿದೆ. ಇವರನ್ನು ಮಾತಾಡಿಸಿದಾಗ ಜನ ದಂಗಾಗ್ಬಿಟ್ರು. ನಮ್ಮ ನಡುವೆ ಇಂತಹ ಅದ್ಭುತ ರತ್ನಗಳಿವೆ. ಪ್ರತಿಯೊಂದು ಮೀಟಿಂಗ್ ಕರೆಯೋರು. ಅಂದರೆ ಏನಂತ ಹೇಳಿದರೆ, ಎಲ್ಲೋ ಹಳ್ಳಿಗಳಲ್ಲಿ ಮೂಲೆಗಳಲ್ಲಿ ಕೂಡ ಇದರ ಬಗ್ಗೆ ಕೆಲಸ ಮಾಡಿದವರು ಇರ್ತಾರೆ, ತಂತ್ರಜ್ಞಾನಗಳಿರ್ತಾರೆ, ಅದರ ಬಗ್ಗೆ ಯೋಚನೆ ಮಾಡಿದವರು ಇರ್ತಾರೆ. ಈ ದೇಶದಲ್ಲಿ ತೃತೀಯ ಜಗತ್ತಿಗೆ ಎಲ್ಲ ಪಾಠ ಹೇಳಬಲ್ಲಂಥ ನೀರ ಜ್ಞಾನ ನಮ್ಮ ಭಾರತದಲ್ಲಿದೆ. ನಾವು ಹೆಮ್ಮೆ ಪಡಬೇಕು. ರಾಜಸ್ಥಾನದ ಏನು ಜಲ ವಿಜ್ಞಾನ ಇದೆ, ಯಾವುದು ನಮ್ಮ ಚರಿತ್ರಕಾರರು ನಮಗೆ ಹೇಳಲಿಕ್ಕೆ ಮರೆತಿರುವಂಥ ವಿಜ್ಞಾನ, ಅನುಪಮ್ ಮಿಶ್ರಾ ಅವರ 2 ಪುಸ್ತಕಗಳಿವೆ. ನೀವು ಪತ್ರಿಕೋದ್ಯಮ ವಿದ್ಯಾರ್ಥಿಗಳಿಗಾದರೂ ಕಾಲೇಜಿನವರಿಗಾದರೂ ಎಲ್ಲ ಲೈಬ್ರರಿಗೆ ಬರಬೇಕಾದ 2 ಕ್ಲಾಸಿಕ್ಸ್. ಒಂದು ಅಬ್ಬಿ ಕರೆ ಹೇ ತಾಲಾ, ಈ ಕೆರೆಗಳು ಈಗಲೂ ಪ್ರಸ್ತುತ ಅಂತ ಅದರ ಅರ್ಥ. ಇನ್ನೊಂದು ರಾಜಸ್ಥಾನ್ ಕಿ ರಜತ್ ಬೂಂದೆ, ರಾಜಸ್ಥಾನದ ಬೆಳ್ಳಿ ಬಿಂದುಗಳು. ಇಂಗ್ಲೀಷ್ನಲ್ಲಿ ಇವರು ನಮ್ಮ ವಂದನಾ ಶಿವರವರು ರೇಡಿಯಂಟ್ ರೈನ್ ಡ್ರಾಪ್ಸ್ ಆಫ್ ರಾಜಸ್ಥಾನ್ ಅಂತ ಅದನ್ನು ಮಾಡಿದ್ದಾರೆ. ಈ ಪುಸ್ತಕವನ್ನು ಎಷ್ಟೋ ಜನ ಸ್ವಾಮಿತ್ವ ವಿಸರ್ಜನ್, ಅದರಲ್ಲಿ ಆ ಪುಸ್ತಕದ ಫ್ರಂಟ್ ಪೇಜಲ್ಲಿ ಬರೆದವರ ಹೆಸರಿಲ್ಲ, ಅದೆಲ್ಲೋ ಮೂಲೆಯಲ್ಲಿದೆ. ಅವ್ರು ಏನು ಹೇಳ್ತಾರೆ ಅಂದರೆ, ನೀವು ಯಾರು ಬೇಕಿದ್ರೂ ಇದನ್ನು ಪಬ್ಲಿಷ್ ಮಾಡ್ಕೋಬೋದು, ಎಲ್ಲಾದರೂ ಒಂದು ಪೋಸ್ಟ್ ಕಾರ್ಡ್ ಹಾಕಿದರೆ ನನಗೆ ಸಂತೋಷ, ನೀವು ಮಾಡಿದರೆ. ಕೇಳಿದ್ದೀರಾ ಇಂಥ ಲೇಖಕರನ್ನು? ಅವರು ಆ ಪುಸ್ತಕ ಲಕ್ಷ ಗಟ್ಟಲೆ ಪಬ್ಲಿಷ್ ಆಗಿದೆ. ಈ ದೇಶ ಓದಬೇಕು ಅದನ್ನು. ಅನುಪಮ್ ಮಿಶ್ರಾ ಅವರ 2 ಪುಸ್ತಕಗಳು ನಮ್ಮ ಎಲ್ಲ ಲೈಬ್ರರಿಗಳಿಗೆ ಬರಬೇಕು, ವಿದ್ಯಾರ್ಥಿಗಳು ಓದಬೇಕು, ಬೇರೆ ಬೇರೆ ಭಾಷೆಯಲ್ಲಿ ಬರಬೇಕು. ಅಂತಹ ಇದು ದೇಶದ ಅದ್ಭುತ ನೀರಿನ ವಿಜ್ಞಾನವನ್ನು ಅವರು ಸುಂದರವಾಗಿ ಕಟ್ಟಿಕೊಟ್ಟಿದ್ದಾರೆ. ನಂಬರ್ 1. ನಂಬರ್ 2, ಈಗ ಸಾಕಷ್ಟು ಬರಪೀಡಿತ ಹಳ್ಳಿಗಳಿವೆ. ಅಲ್ಲಿ ಆಮೀರ್ ಖಾನ್ ಅವರ ಪಾನಿ ಫೌಂಡೇಶನ್ ಏನು ಕೆಲಸ ಮಾಡ್ತಾ ಇದೆ, ಅವರು ಏನು ವರ್ಷಕ್ಕೆ ಒಂದು ಕೆಲಸ ಮಾಡಿ ಅಲ್ಲಿಗೆ ನಿಲ್ಲಿಸೋರಲ್ಲ, ಪ್ರಚಾರಕ್ಕಾಗಿ ಮಾಡೋದಲ್ಲ. ಅವರು ಮಹಾರಾಷ್ಟ್ರವನ್ನು ಬರಪೀಡಿತವಾಗಿಸೋದು ಅಂತ ಒಂದು ಉದ್ದೇಶ ಇಟ್ಕೊಂಡು 3ನೇ ವರ್ಷದಲ್ಲಿ ಈಗ ಇನ್ನೇನು ಕಾಂಪಿಟೇಷನ್ ಶುರುವಾಗುತ್ತೆ. ಇಡೀ ದೇಶಕ್ಕೊಂದು ಮಾದರಿ ಇದೆ ಅದರಲ್ಲಿ. ನಮ್ಮ ದುರಾದೃಷ್ಟಕ್ಕೆ ಎಷ್ಟೋ ಬೇರೆ ಬೇರೆ ರಾಜ್ಯಗಳಲ್ಲಿ ನಡೆಯುವಂಥ ಅದ್ಭುತವಾದಂಥ, ಉಳಿದ ಜಾಗಕ್ಕೆ ಪ್ರೇರಣೆ ಕಟ್ಟಿಕೊಡಬಲ್ಲಂಥ, ಉಳಿತು ತರಬಲ್ಲಂಥ, ಚೇಂಜ್ ಮಾಡಬಲ್ಲಂಥ ವಿಚಾರಗಳು ಮುಂದಿನ ಆ ನೆರೆಯ ರಾಜ್ಯಕ್ಕೂ ಕೂಡ ದಾಟೋದಿಲ್ಲ. ಯಾಕೆಂದರೆ ನಮ್ಮ ಈ ನೆಗೆಟಿವ್ ನ್ಯೂಸನ್ನೇ ಇಷ್ಟಪಡುವ, ಯಾವುದೋ ಒಂದು ಕೆಟ್ಟ ನೆಗೆಟಿವ್ ಕಾಂಟ್ರವರ್ಸಿಗಳು ಬಂದುಬಿಟ್ರೆ ಅವರನ್ನು ಹಳ್ಳಿಗೆ ವಿಶೇಷ ವರದಿಗೆ ಕಳಿಸುವಂಥ ಸಂಪಾದಕರು ಇರುವಷ್ಟು ಕಾಲ ಇವುಗಳು ಮೂಲೆಗೆ ಬಿದ್ದಿರ್ತವೆ. ಇಂಥವನ್ನ ಎತ್ತಿ ಹೇಳಬೇಕಾಗಿದೆ. ದೇಶದಲ್ಲಿ ಒಳ್ಳೆ ವಿಚಾರ ಆಗ್ತಾ ಇಲ್ಲ, ಹಳ್ಳಿ ಮೂಲೆಗಳಲ್ಲಿ ಭಾಳ ಒಳ್ಳೊಳ್ಳೆ ಸೋಷಿಯಲ್ ಆ್ಯಕ್ಟಿವಿಸ್ಟ್ಗಳು ಇಲ್ಲ ಅಂತಲ್ಲ. ಈ ದೇಶ ಅಂಥವ್ರಿಗೆ ಸಾಕಷ್ಟು ಜಮನ್ನು ಕೊಟ್ಟಿದೆ. ನಮ್ಮ ದೃಷ್ಟಿಯನ್ನು ಬದಲಾಯಿಸ್ಕೊಂಡ್ರೆ ಅಂಥವ್ರು ಬರಿತಾನೇ ಇರ್ತಾರೆ. ಇನ್ನೂ ಕೂಡ ರೆಕಾಗ್ನೈಸ್ ಆಗದಂಥ ಅದ್ಭುತ ಅವರು ಎಷ್ಟೋ ಹಳ್ಳಿ ಮೂಲೆಗಳಲ್ಲಿ ಅವ ಏನು ಓದಿರಲೂ ಬೇಕಾಗಿಲ್ಲ, ಅದು ಹೃದಯದಿಂದ ಬಂದದ್ದು, ಸಂಸ್ಕಾರದ ಭಾಷೆ. ನಮ್ಮಲ್ಲಿ ಹಿಮಾಚಲ್ ಭಾಗದಲ್ಲಿ ಕಾಡನ್ನು ಬೆಳೆಸಿ ಇವರಿಗೆ ಪ್ರಸಿದ್ಧಿಗೆ ಬಾರದಂಥವ್ರು ಇದ್ದಾರೆ. ಪ್ರಶಸ್ತಿ ಸಿಕ್ಕವರಿಗೆ ಸಿಗ್ತಾನೆ ಹೋಗ್ತಾರೆ. ಅವರೆಲ್ಲೋ ಮೂಲೆಯಲ್ಲಿ ಅದ್ಭುತವಾದಂಥ ಕೆಲಸ ಮಾಡಿ ಇಡೀ ಊರಿನ ಬಗ್ಗೆ ಚಿಂತನೆ ಕಟ್ಕೊಂಡಿರೋರಿರ್ತಾರೆ. ಅಂಥವ್ರನ್ನ ಗುರುತಿಸುವ ಕೆಲಸ ಆಗಬೇಕು. ನೀರಿನಲ್ಲಿ ಅಂಥ ಕೆಲಸಗಳನ್ನು ಗುರುತಿಸಿ ಎತ್ತಿ ಹೇಳುವಂಥ ಕೆಲಸ ಆಗಬೇಕು. ಒಂದು ಕಡೆ ಮಳೆ ಕೊಯ್ಲಿನ ಜಾಗೃತಿ ಬಗ್ಗೆ ಕೆಲಸ ಮಾಡ್ತಾ ಹೋದ್ರಿ, ಒಂದಿಷ್ಟು ಜಾಗೃತಿನ ಹಲಸು ಯಾಕೆ ನಿಮ್ಗೆ ಅಲಕ್ಷಿತ ಅಂತ ಅನಿಸ್ತು ಸರ್? ಅದ್ರ ಮೇಲೆ ಪುಸ್ತಕ ಬರೆಯೋ ಮನಸ್ಸಾಗಿದ್ಯಾ? ಹೇಗೆ?
ಅಂದರೆ ನಿಮ್ಗೇನಾದ್ರು ಭಿನ್ನಾಭಿಪ್ರಾಯ ಇದೆಯಾ? ಇನ್ನು ಹಲಸು ಫಲನಕ್ಷತ ಅಲ್ಲ ಅಂತ? ಇಲ್ಲ ಹಲಸಿನ ಹಣ್ಣಿನ ಮೇಲೆ ನನಗೂ ಒಂದು ಒಳ್ಳೆ ವ್ಯಾಮೋಹ ಇದೆ, ಹಾಗಾಗಿ ಕೇಳಿ. ಇಲ್ಲ, ಹಲಸು ನೋಡಿ, ಹಲಸಿನ ಬಗ್ಗೆ ನನಗೆ ಮೊದಲಿಂತಲೂ ನನಗೆ ವೈಯಕ್ತಿಕವಾಗಿ ಹಲಸೇನಂತ ಇಷ್ಟದ ಹಣ್ಣಲ್ಲ. ಈಗ ಒಂದು ಹಲಸು ಹಣ್ಣು ನೀವು ತಂದಿಟ್ಟರೆ ನಾನೆಲ್ಲ ಮುಗಿಸ್ತೀನಿ ಅಂಥದ್ದೇನಲ್ಲ. ಬಟ್ ನನಗೆ ಒಂದು ಆ್ಯಸ್ ಎ ಫುಡ್ ಅದೊಂದು ಆಹಾರ ಮೌಲ್ಯ ಇದ್ದಿದ್ದನ್ನು ಯಾಕೆ ನಾವು ಹೀಗೆ ಮೂಲಗಿಡ್ತೀವಿ ಅಂತ ಮೊದಲಿಗಿಂತಲೂ ಒಂದು ಪ್ರಶ್ನೆ ಇತ್ತು. ಇದಕ್ಕಿಂತ ಮೇಲಿನ ಸ್ಥಾನಕ್ಕೆ ಹೋಗಬೇಕಾದಂಥ ಭಾವನೆ ಇತ್ತು ಹೊರತು ಅದನ್ನು ಮೇಲಿನ ಸ್ಥಾನಕ್ಕೆ ತಗೊಂಡೋಗ್ಲಿಕ್ಕೆ ಏನೆಲ್ಲ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ಬಟ್ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಈಗ ಇದು ವೈಸ್ ಚಾನ್ಸಲರ್ ಆಗಿ ನಿವೃತ್ತರಾದಂಥ ಡಾಕ್ಟರ್ ನಾರಾಯಣಗೌಡರು ಯಾವಾಗಲೂ ಹೇಳೋರು, ನೋಡಿ ಪಡ್ರಿಯವರೇ, ನಾವು ಹಲಸಿಗೆ ಭಾಳ ಕೆಲಸ ಮಾಡ್ತಾ ಇದ್ದೀವಿ, ನೀವು ಬನ್ನಿ, ನಮ್ಮ ಗೆಸ್ಟಾಗಿ ಬನ್ನಿ, ನಾವು ಹಂಗೆ ಮಾಡಿದ್ದೀವಿ ಹಿಂಗೆ ಮಾಡಿದ್ದೀವಿ. ನಾನು ಹೇಳಿದೆ, ಸರ್ ನೀವು ಹಂಗೆ ಮಾಡಿದ್ದೀರಿ ಅಂತ ನನ್ನನ್ನು ಕರಿಬೇಡಿ, ರಿಸಲ್ಟ್ ತೋರಿಸಿ ಕರೀರಿ, ಮರು ದಿವಸ ನಾನು ಇರ್ತೀನಿ, ಸುಮ್ಮನೆ ಹೇಳಿದರೆ ಬರೋದಿಲ್ಲ ಅಂತ. ಕೊನೆಗೆ ಒಂದು ಸಾರಿ ಹೋಗಿ ನೋಡಿದಾಗ ಅದು ಒಳ್ಳೆ ಕೆಲಸ ಮಾಡಿರೋದು ಹೌದು. ತೂಬುಗೆರೆ ದೇಶದಲ್ಲಿ ಮೊದಲ ಬಾರಿಗೆ ತೂಬುಗೆರೆ ಹಲಸು ಬೆಳೆಗಾರರ ಒಂದು ಸಂಘ ರೂಪಿಸಿದ್ರು. ಅಲ್ಲಿ ಬದಲಾವಣೆ ಶುರುವಾಯಿತು. ಅದನ್ನು ಪಬ್ಲಿಷ್ ಮಾಡಿದ್ವಿ ನಾವು. ಅದಕ್ಕಿಂತ ಹೀಗೆ ಒಂದು 10 ವರ್ಷದ ಹಿಂದೆ ನಾವು ಏನು ಹಲಸಿನ ಬಗ್ಗೆ ಏನು ಪಾಸಿಟಿವ್ ಜನರಿಗೆ ಪ್ರೇರಣೆ ಕೊಡಬಲ್ಲಂಥದ್ದು ಏನಿದೆ ಅದನ್ನು ಪಬ್ಲಿಷ್ ಮಾಡ್ತಾ ಬಂದೆವು. ಅದೊಂಥರ ಗುಂಗಾಗೋಯಿತು. ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನೋಡಿದ್ವಿ. ಏನಾಯಿತು ಅಂದರೆ ಎಲ್ಲ ಕಡೆಯಲ್ಲಿ ಒಳ್ಳೊಳ್ಳೆ ಕೆಲಸ ಮಾಡಿದವರಿದ್ದಾರೆ, ಹೊಸ್ತು ತುಂಬ ಕಮ್ಯುನಿಕೇಷನ್ ಗ್ಯಾಪ್ ಇದೆ. ಒಂದು ಕಡೆ ಹಲಸಿನ ಹಣ್ಣನ್ನು ಬಳಸ್ತಾರೆ, ಕಾಯಿ ಬಳಸ್ತಾರೆ, ಗುಜ್ಜೆ ಬಳಸ್ತಾರೆ, ಅದರಲ್ಲಿ 5 ರಾ ಮೆಟೀರಿಯಲ್ ಇದೆ. ಇನ್ನೊಂದು ಕಡೆಯವರಿಗೆ ಗುಜ್ಜೆ ಮಾತ್ರ ಗೊತ್ತು. ಉತ್ತರ ಭಾರತಕ್ಕೆ ಹೋದರೆ ಹಲಸು ಅಂದರೆ ಅವರಿಗೆ ಹಲಸಿನ ಹಣ್ಣಿನ ರುಚಿನೇ ಗೊತ್ತಿರೋರು ಬಹಳ ಕಡೆ. ಹಲಸು ಮೀನ್ಸ್ ಉತ್ತರ ಭಾರತ ನಾರ್ತ್ ಇಂಡಿಯನ್ಸ್ ನೋ ಜಾಕ್ ಫ್ರೂಟ್ ಓನ್ಲಿ ಆಸ್ ಎ ಸಬ್ಜಿ, ತರಕಾರಿಯಾಗಿ ಮಾತ್ರ ಗೊತ್ತು. ಇನ್ನು ಮೆಕ್ಸಿಕೋ ಇದೆ, 25 ವರ್ಷದವರೆಗೆ ಒಂದು ಹಲಸಿನ ಮರ ಇಲ್ಲದೆ, ಆಗ ಹಲಸು ಒಬ್ಬರು 1988ರಲ್ಲಿ ಒಬ್ಬರು ಇಂಡೋನೇಷ್ಯಾದಿಂದ ಒಂದು ಹಲಸು ತಂದು, ಇನ್ನೊಬ್ಬರು ಯಾರೋ ಬೂಟಿನೊಳಗೆ 5 ಬೀಜ ತಂದು ಅಲ್ಲಿ ಹಬ್ಬಿಸಿ, ಇವತ್ತು ಆ ಮೆಕ್ಸಿಕೋ ಇಡೀ ಅಮೆರಿಕಕ್ಕೆ ಹಲಸಿನ ಹಣ್ಣು ತಿನ್ನಿಸ್ತಾ ಇದೆ, ರೆಫ್ರಿಜಿರೇಟರ್ ಟ್ರಕ್ನಲ್ಲಿ ಕಳಿಸ್ತಾ ಇದೆ. ಆಯಿತಾ? ಇವರಿಗೆ ಯಾರೋ ಗುರು, ಯಾರೋ ವಿಜ್ಞಾನಿ ಅಂದರೆ ಗೂಗಲ್ ಮಾವನೇ ಗುರು. ಆಯಿತಾ? ಅಷ್ಟಿದ್ರೂ ಕೂಡ ಅವರೆಷ್ಟು ಮುಂದಕ್ಕೆ ಹೋಗಿದ್ದಾರೆ ಅಂದರೆ. ಆದರೆ ದುರದೃಷ್ಟಕ್ಕೆ ಮೆಕ್ಸಿಕೋದಲ್ಲಿ ಮೊನ್ನೆವರೆಗೆ ಇವರಿಗೆ ಹಲಸನ್ನು ತರಕಾರಿಯಾಗಿ ಬಳಸ್ಬೋದು ಅಂತ ಗೊತ್ತಿಲ್ಲ. ನಮ್ಮ ಕಡೆಯಿಂದ ಹೋಗಿದೆ ಜ್ಞಾನ, ಈಗ ಅದು ಶುರುವಾಗಿದೆ ಪ್ರೋಸೆಸ್ಸು. ಹಾಗೆ ಅಲಕ್ಷ್ಯ ಆಗ್ತಾ ಇದೆ ಅಂತ ಹೇಳೋದ್ರಲ್ಲಿ ಯಾವುದೇ ವಾದ ಇಲ್ಲ. ಒಂದು, ರೈತರು, ವಿಜ್ಞಾನಿಗಳು, ಆಡಳಿತ ಸಂಬಂಧಪಟ್ಟವರೆಲ್ಲರೂ ಹಲಸನ್ನು ತುಳಿತಾನೆ ಹೋಗಿದ್ದಾರೆ, ಅಲಕ್ಷ್ಯ ಮಾಡಿದ್ದಾರೆ. ಅದರ ಅದ್ಭುತ ಗುಣಗಳನ್ನು ಅರ್ಥನೇ ಮಾಡಿಲ್ಲ. ನೊಬಡಿ ಹ್ಯಾಸ್ ಟೇಕನ್ ಇಟ್ ಸೀರಿಯಸ್ಲಿ. ಅದು ಅದರ ಮೂಲಭೂತ ಕಾರಣ ಆಗಿತ್ತು. ಆಮೇಲೆ ನನಗೊಂದು ಅನಿಸಿತ್ತು, ಹೀಗೆ ಇದನ್ನು ಕೆಲಸ ಮಾಡ್ತಾ ಹೋದಾಗ ಏನಂತ ಹೇಳಿದ್ರೆ, ಇದರ ಬಗ್ಗೆ ತುಂಬ ಕೀಳರಿಮೆ ಇದೆ, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್. ನೀವೆಲ್ಲಾದರೂ ರೈತರು ಯಾರಾದರೂ ಒಬ್ಬರು ಬಳಕೆದಾರರು ಹಿಂಗೊಂದು ಹಲಸಿನ ಹಣ್ಣು ಹಿಡ್ಕೊಂಡು ಹೋಗಿರೋದು ಎಲ್ಲಾದರೂ ನೋಡಿದ್ದೀರಾ? ಉಜಿರೆ ರಸ್ತೆಯಲ್ಲಿ ಅಥವಾ ಎಲ್ಲಿಯಾದರೂ ಬೆಂಗಳೂರಲ್ಲಿ ಸೇಬು ತೊಗೊಂಡು ಹೋಗ್ಬೋದು, ದ್ರಾಕ್ಷಿ ಹಿಂಗೆ ತೊಗೊಂಡು ಹೋಗ್ಬೋದು. ನಾನು ಎಲ್ಲಿ ನೋಡ್ತೀನಿ ಅಂದರೆ, ಹಲಸಿನ ಉತ್ಸವ ಎಲ್ಲಿ ಆಗತ್ತಾ ಅಲ್ಲಿ ನ್ಯಾಯಾಧೀಶರು, ಡಾಕ್ಟ್ರು ಹಿಂಗೆ ಪ್ರೀತಿಯಲ್ಲಿ ತೊಗೊಂಡು ಹೋಗ್ತಾರೆ. ಯಾಕೆಂದರೆ ಅಲ್ಲಿ ಯಾರೂ ಅವ್ರನ್ನ ಗೇಲಿ ಮಾಡೋಲ್ಲ ಅಂತ ಗೊತ್ತವರಿಗೆ. ಉಳಿದ ಕಡೆ ಎಲ್ಲ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್. ಈ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಹೋಗದೆ ಹೊರತು ಹಲಸಿನ ಅಭಿವೃದ್ಧಿ ಆಗೋದಿಲ್ಲ ಅಂತ. ಆಫ್ಕೋರ್ಸ್ ಈಗ ಬಿಡಿ, ನಾವು ಹೇಳುವ ಮಾತುಗಳು ಭಾಳಷ್ಟು ಜನಕ್ಕೆ ಸತ್ಯ ಅಂತ ಅನಿಸ್ತು. ಜನ ಸ್ಪಂದಿಸಲಿಕ್ಕೆ ಶುರು ಮಾಡಿದ್ರು, ಜನಸಾಮಾನ್ಯರು ರಿಸರ್ಚ್ ಮಾಡಲಿಕ್ಕೆ ಶುರು ಮಾಡಿದರು. ಕೇರಳ ಇವತ್ತು ಇಡೀ ದೇಶದಲ್ಲಿ ಹಲಸಿನ ಜಾಗೃತಿಯಲ್ಲಿ ಬಹಳ ಮುಂದಕ್ಕೆ ಹೋಗಿದೆ. ಒಂದು 30ರಷ್ಟು ವ್ಯಾಲ್ಯೂ ಎಡಿಷನ್ ಯೂನಿಟ್ಗಳಿವೆ. ಬದಲಾವಣೆ ಬರ್ತಾ ಇದೆ. ಅದರಿಂದ ಒಂದಷ್ಟು ಹಲಸಿನ ಹಣ್ಣಿನ ಬಗ್ಗೆ ಜನಗಳಿಗೆ ಸ್ವಲ್ಪ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಸಿಕ್ತು ಅಂತ ನಿಮಗೆ ಅನ್ಸುತ್ತಾ? ಅದರಲ್ಲಿ ಏನು ಸಂಶಯ ಇಲ್ಲ. ನಮ್ಮ ರಂಗನೇ ಇನ್ಫಾರ್ಮೇಷನ್. ನಾವು ಏನು ಮಾಡಿದ್ವಿ ಅಂದರೆ, ಐ ಬಿಲೀವ್ ಇನ್ ಕನೆಕ್ಟಿಂಗ್ ಬಿಟ್ವೀನ್ ಪ್ಲಗ್ ಆ್ಯಂಡ್ ಸಾಕೆಟು. ಇನ್ಫಾರ್ಮೇಷನ್ ಇಲ್ಲದೆ ಯಾರೋ ತಡಪ್ತಾ ಇದ್ದಾರೆ, ಅವರಿಗೆ ಅದು ಕೊಡುವಂಥ ಕೆಲಸ. ಒಂದು ಕಾಲಘಟ್ಟದವರೆಗೆ ನಿಮ್ಗೆ ಆಶ್ಚರ್ಯ ಆಗ್ಬೋದು ಹೇಳಿದರೆ, ಅಥವಾ ಅದಿನ್ನು ಶ್ಲಾಘನೆ ಅಂತ ಆಗ್ಬಿಡ್ತದೆ ಏನೋ. ಮಹಾರಾಷ್ಟ್ರದಲ್ಲಿ ಪ್ರಪ್ರಥಮ ಹಲಸಿನ ಸಮ್ಮೇಳನ ಆದಾಗ ಮಹಾರಾಷ್ಟ್ರದಲ್ಲಿ ಯಾರ್ಯಾರು ಕೆಲಸ ಮಾಡ್ತಾರೆ ಅವರ ಟೆಲಿಫೋನ್ ನಂಬರ್ ನಾನು ಕೊಟ್ಟಿದ್ದು. ಆಯಿತಾ? ಇನ್ನು ಕೇರಳದಲ್ಲಿ KVK ಅವರು 2009ರಲ್ಲಿ ಮೊದಲಾಗಿ ತಾವೊಂದು ಸಮ್ಮೇಳನ ಮಾಡ್ತಾ ಇದ್ದೀವಿ ಅಂತ ನಾನು ಹೇಳಿದಾಗ ನಾನು ಹೇಳಿದ್ದು, ನಾನು ನಿಮಗೆ ಸಹಕಾರ ಕೊಡೋದಿಲ್ಲ, ಯಾಕೆಂದರೆ ನೀವು ಪೇಪರ್ ಪ್ರೆಸೆಂಟೇಷನ್ ಸೆಮಿನಾರ್ ಮಾಡ್ತೀರಾ, ಅದರಿಂದ ಏನು ಪ್ರಯೋಜನ ಇಲ್ಲ. ಇಲ್ಲ ನಾವು ಡಿಫ್ರೆಂಟಾಗಿ ಮಾಡಲಿಕ್ಕೆ ಇದ್ದೀರಿ, ಯಾರ್ಯಾರು ಕೆಲಸ ಮಾಡ್ತಾರೆ ನಮ್ಗೆ ಗೊತ್ತಿಲ್ಲ, ಮಾಡಬೇಕು ಅಂತಿದೆ. ಪೂರ್ತಿ ಕೊಟ್ಟೆವು. ಮೊನ್ನೆವರೆಗೂ ಒಂದು 4 ವರ್ಷದ ಹಿಂದಿನವರೆಗೂ ನಮ್ಮದೊಂದು ಅಡಿಕೆ ಪತ್ರಿಕೆ ಒಂಥರ ಇಡೀ ದೇಶ ಮಟ್ಟದಲ್ಲಿ ಒಂದು ಇನ್ಫಾರ್ಮೇಷನ್ ಕ್ಲಿಯರಿಂಗ್ ಹೌಸ್ ಆಗಿ. ಯಾರು ಸಮ್ಮೇಳನ ಮಾಡೋದಾದರೂ, ಸರ್ ನಾವು ರಿಸೋರ್ಸ್ ಪರ್ಸನ್ ಯಾರು ಕರಿಬೋದು, ಯಾರು ಎಲ್ಲಿ ಏನು ಮಾಡ್ತಾ ಇದ್ದಾರೆ, ಅದು ಡಾಟಾಬೇಸ್ ನಮ್ಮ ಹತ್ರ ಇತ್ತು. ಈಗೇನು ಬಂದಿದೆ, ನಮ್ಮ ಹತ್ರ ವಾಟ್ಸಪ್ ಗ್ರೂಪ್ ಬಂದಿದೆ, ವೆಬ್ಸೈಟ್ಗಳು ಬಂದಿವೆ. ಈಗ ಅದ್ರ ಬಗ್ಗೆ ಚಿಂತನೆ ಮಾಡುವ 108 ಮಂದಿ ಬಂದಿದ್ದಾರೆ. ಹಾಗೆ ಸ್ವಲ್ಪ ಯೂನಿವರ್ಸಿಟಿಗಳಲ್ಲೂ ಇದರ ಪರಿಮಳ ಶುರುವಾಗಿದೆ. ಕೆಲವರು PhD ಎಲ್ಲ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಆಮೇಲೆ ಏನು ಬದಲಾವಣೆ ಚಕ್ರ, ದಿ ಕೌಂಟ್ ಡೌನ್ ಫಾರ್ ಜಾಕ್ ಫ್ರೂಟ್ ಡೆವಲಪ್ಮೆಂಟ್ ಹ್ಯಾಸ್ ಬಿಗನ್. ಅಡಿಕೆ ಪತ್ರಿಕೆನ ಪ್ರಾರಂಭಿಸಿದ್ರಿ, ಅದರ ಹಿನ್ನೆಲೆ ಮತ್ತೆ ಒಂದು ಪ್ರಶ್ನೆ, ಅಡಿಕೆ ಪತ್ರಿಕೆ ಅಂತಾನೆ ಯಾಕೆ ಅದಕ್ಕೆ ಹೆಸರು ಸೂಚಿಸಿದ್ದು? ಅದಕ್ಕೇನಾದ್ರೂ ಕಾರಣ ಇದೆ? ಕಾರಣ ಇದೆ, ಭಾಳ ಸ್ಪಷ್ಟವಾದ ಕಾರಣ ಇದೆ.
ಅಡಿಕೆ ಪತ್ರಿಕೆ ಅಲ್ಲ, ಅದು ಮೊದಲು ಶುರುವಾಗಿದ್ದು ಅರೆಕಾ ನ್ಯೂಸ್ ಅಂತ ಒಂದು ಟ್ಯಾಬ್ಲಾಯ್ಡ್ ಆಗಿ ಶುರುವಾಯಿತು. ಅಡಿಕೆಯಲ್ಲಿ ಒಂದು ಸಂಕಟ ಬಂತು. ಸಾಮಾನ್ಯ 1985ರಿಂದ ಶುರುವಾಗಿ ಒಂದು 3-4 ವರ್ಷ ಅಡಿಕೆಯ ಬೆಲೆ ಕಡಿಮೆ ಆಯಿತು. ಸಂಕಟ ಭಾಳ ದೂರ ಇತ್ತು, ತುಂಬ ಕಾಲ ಇತ್ತು, ಬೆಲೆ ಕಡಿಮೆ ಆಗಿತ್ತು. ಆಗ ಆಲ್ ಇಂಡಿಯಾ ಅರೆಕಾ ಗ್ರೋವರ್ಸ್ ಅಸೋಸಿಯೇಷನ್ನಲ್ಲಿ ಒಬ್ಬರು ಹೊಸ ಅಧ್ಯಕ್ಷರು ಬಂದರು. ಅವರು ಎಲ್ಲ ಜನರನ್ನ ಕರೆದ್ರು, ನಾವೆಲ್ಲ ಏನಾದರೂ ಸಾಧ್ಯವಾದನ್ನು ಮಾಡೋಣ, ಸುಮ್ಮನೆ ಕೂರೋದು ಬೇಡ ಅಂತ. ಹಾಗೆ ಒಬ್ಬೊಬ್ಬರು ಒಂದೊಂದು ಯೋಚನೆ ಮಾಡಿದರು, ಒಂದಿಷ್ಟು ಕಮಿಟಿ ಮಾಡಿದರು. ಈಗ ಹೊಸ ಅಗಸ ಬಂದರೆ ಬಟ್ಟೆ ಎತ್ತಿ ಹೋಗಿತ್ತು, ಹಂಗೆ ತುಂಬ ಕಮಿಟಿಗಳನ್ನ ಮಾಡಿದ್ರು. ಯಾರೋ ಒಬ್ರು ಹೇಳಿದ್ರು, ನಾನೊಬ್ಬ ಆ್ಯಕ್ಟಿವ್ ಫ್ರೀಲಾನ್ಸರ್ ಆಗಿದ್ದೆ, ನಮಗೊಂದು ಪಬ್ಲಿಕೇಶನ್ ಬೇಕು, ಹಾಗೆ ಒಂದು ಮಾಡಬೇಕು ಅಂತ ಹೇಳಿದರು. ನಾವೇನು ಮಾಡಿದ್ರು, ಮುಂದಿನ ತಿಂಗಳಲ್ಲಿ ನಾವು ಹೇಳಿದ್ದಕ್ಕೆ ಮುಂದಿನ ತಿಂಗಳ ಮೀಟಿಂಗಲ್ಲಿ ಒಂದು ಚಂದ ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿಕೊಟ್ಟಿವಿ. ಒಂದೊಂದು ಟ್ಯಾಬ್ಲಾಯ್ಡ್ ಮಾಡಬೇಕು, ಹೀಗೆ ಮಾಡಬೇಕು, ಹೀಗೆ ಮಾಡಬೇಕು. ಈ ಜನ ಇದೆಯಾರಲ್ಲ ನಮ್ಮಲ್ಲಿ, ಯಾವ ಒಂದು ಮಂಥನ ಆದಾಗ ಎಲ್ಲ ಹೇಳಿದರು, ಅದಕ್ಕೇನು ಹೆಸರಿಡಬೇಕು ಅಂತ ಹೇಳೋದನ್ನು ನಾವು ಸಂಪಾದಕ ಮಂಡಳಿಯವರು ಇಂಥ ಹೆಸರನ್ನು ತಲೆಯಲ್ಲಿಟ್ಟಿದ್ದೀವಿ, ಉಳಿದದ್ದನ್ನು ಸಭೆಯಿಂದ ಸೂಚಿಸ್ಬೋದು ಅಂತ ಕೊಟ್ಟೆ. ಆ ಹೆಸರಿನಲ್ಲೇ ಚರ್ಚೆ ಆಗಿದ್ದು ಬಿದ್ದೋಗೋ ಸ್ಥಿತಿಗೆ ಬಂತು. ನಮ್ಮ ಜನರು ಕೆಲವೊಂದು ಸರ್ತಿ ಕಚ್ಚಾಡ್ತಾರೆ. ಹೆಂಗೆ ಅಂದರೆ, ಕೊನೆಗೆ ಒಬ್ಬರು ಎದ್ದು ಹೇಳಿದರು, ನಾನು ಇಷ್ಟವರೆಗೆ ಇಷ್ಟೊಂದು ಸುಂದರವಾದಂಥ ಪ್ರಾಜೆಕ್ಟ್ ರಿಪೋರ್ಟ್ ಯಾರೂ ಮಾಡಿದ್ದನ್ನು ನೋಡಿಲ್ಲ, ಹೆಸರಿಗೆ ಕಚ್ಚಾಡೋದನ್ನು ಬಿಟ್ಟು ಹೆಸರು ಅವರಿಗೆ ಬಿಡಿ, 1-2 ಇಶ್ಯೂ ಅವ್ರು ತರಲಿ, ಹಣ ಕೊಡಿ, ಮತ್ತಿಂದ ಮತ್ತೆ ಮಾತಾಡೋಣ. ದಟ್ಸ್ ಹೌ ಅರೆಕಾ ನ್ಯೂಸ್ ಸ್ಟಾರ್ಟೆಡ್. ನಾವೊಂದು ಸ್ಕೂಟ್ರಲ್ಲಿ ಇದನ್ನೆಲ್ಲ ಸೊಸೈಟಿಗಳಿಗೆ ಹೋಗಿ ರಿಜಿಸ್ಟ್ರೇಷನ್ ಆಗದಾಗಿ ಮಾರೋ ಹಾಗಿಲ್ಲ. ನಾವೇನು ಮಾಡಿದ್ವಿ, ₹1 ಗಿಫ್ಟ್ ಕೂಪನ್ನು, ₹1 ಕೂಪನ್ ತಗೊಂಡವ್ರಿಗೆ ಇದೊಂದು ಫ್ರೀ, ಅದೊಂದು ಕೊಂಕುದಾರಿ, ಹಿಂಗೆ ಮಾಡಿ ಎಲ್ಲ ಸೊಸೈಟಿಗಳಿಗೆ ಕೊಡ್ತಾ ಬಂದ್ವಿ. ಇಟ್ ಬಿಕಮ್ ಎ ಸಕ್ಸಸ್. ಸಣ್ಣ ಮಟ್ಟದಲ್ಲಿ ಮಾಹಿತಿ ಸಾಕಷ್ಟು ಸಂಗ್ರಹ ಮಾಡಿದ್ವಿ. ನಾವೇನು ಖರ್ಚು ಹಾಕಿದ್ವಿ ಅದು ಬಂತು. ಅಷ್ಟಾಗ ನಮಗನ್ಸಿತ್ತು, ಈ ಟ್ಯಾಬ್ಲಾಯ್ಡ್ ಏನಿದೆ ಒಕೇಶನಲ್ ಪಬ್ಲಿಕೇಶನು ಒಂದು 2-3 ಬಂತು. ಇದರಿಂದ ಸೀರಿಯಸ್ನೆಸ್ ನಮ್ಗೆ ಇಟ್ಕೊಳ್ಳಿಕ್ಕಾಗೋಲ್ಲ. ಕನಿಷ್ಠ ಒಂದು ತಿಂಗಳ ಮಾಸಪತ್ರಿಕೆ ಬೇಕು. ನಮ್ಮ ಜನ ಹೇಳಿದರು, ಈ ಥರದಕ್ಕೆ ಮಾಸಪತ್ರಿಕೆ ನಡೆಯೋದೇ ಇಲ್ಲ, ನೀವು ತ್ರೈಮಾಸಿಕ ಮಾಡಿರಿ, ಏನು ಮಾಹಿತಿ ತುಂಬಿಸ್ತೀರಾ ನೀವು ಮಾಸಿಕ ಮಾಡಿ. ನಾನು ಹೇಳಿದೆ, ನಾವು ಯಾವುದಕ್ಕಾದ್ರೂ ಕಾರಣಕ್ಕೆ ಸೋತರೆ ಮಾಹಿತಿಯ ಕಾರಣಕ್ಕೆ ಸೋರೋದಿಲ್ಲ ಅಂತ ಒಂದಿಷ್ಟು ಕನ್ವಿನ್ಸ್ ಮಾಡಿದೆ. ಕನ್ವಿನ್ಸ್ ಆದರೂ ಅಲ್ಲಿಂದ ಶುರುವಾಯಿತು ಪತ್ರಿಕೆ. ಅಡಿಕೆ ಪತ್ರಿಕೆ ಅಂತ ಯಾಕೆಂದರೆ, ಇದು ಆಲ್ ಇಂಡಿಯಾ ಅರೆಕಾ ಗ್ರೋವರ್ಸ್ ಶುರು ಮಾಡಿದ ಕಾರಣ, ಒಂದು 5-6 ಜಿಲ್ಲೆಯಲ್ಲಿ ಅಡಿಕೆನೇ ಅನ್ನ ಆಗಿರುವ ಕಾರಣ, ಅಡಿಕೆ ಸೋತ್ರೆ ಎಲ್ಲ ಸೋಲುವ ಕಾರಣ ಅಡಿಕೆ ಪತ್ರಿಕೆ ಅಂತ ಹೆಸರಿನಲ್ಲಿ ನಾವು ಹೋದ್ರು. ಆದರೆ ಅಟ್ ದಿ ಸೇಮ್ ಟೈಮ್ ನಾವು ಸ್ಪಷ್ಟಪಡಿಸಿದ್ದೇವೇನೆಂದರೆ, ಅಡಿಕೆ ಪತ್ರಿಕೆ ಅಡಿಕೆ ಬೆಳೆಗಾರ ಮುಖವಾಣಿ ಆಗಿರ್ತದೆ ಹೊರತು ಅಡಿಕೆ ಬೆಳೆಗಾರ ಸಂಘದ ಮುಖವಾಣಿ ಅಲ್ಲ. ಒಂದು ನಂಬರ್ 1. ನಂಬರ್ 2, ಇದರ ಅರ್ಥ ಏನು ಅಂದರೆ, ನಾವು ಅಡಿಕೆ ಬೆಳೆ ಬಗ್ಗೆ ಮಾತ್ರ ಪಬ್ಲಿಷ್ ಮಾಡ್ತೇವೆ ಅಂತಲ್ಲ, ಅಡಿಕೆ ಬೆಳೆಗಾರನಿಗೆ ಏನೆಲ್ಲ ಬೇಕು ಅವನ್ನು ಪ್ರಕಟ ಮಾಡ್ತೀವಿ. ಕ್ಯಾನ್ವಾಸ್ ಇಸ್ ಕ್ವೈಟ್ ಬಿಗ್. ಅಡಿಕೆ ಬೆಳೆ ಬಗ್ಗೆ ಮಾತ್ರ ನೀವು ಏನು ಪಬ್ಲಿಷ್ ಮಾಡ್ತೀರಾ, ಬೆಳೆ ಬಗ್ಗೆ ಮಾತಾಡೋದು. ನಮ್ಮ ಇವತ್ತು ಭಾಳಷ್ಟು ಸರ್ಕಾರಿ ಪತ್ರಿಕೆಗಳ ಒಂದು ದೊಡ್ಡ ದುರಂತ ಏನಂದರೆ, ಬೆಳೆ ಬಗ್ಗೆ ಭಾಳ ಹೇಳ್ತವೆ, ಆ ಬೆಳೆ ಮಾಡಿದವ ಇವತ್ತು ಹಗ್ಗ ತಗೊಂಡು ನೇಣು ಹಾಕ್ಕೊಂಡಿದ್ದಾನ ಅಥವಾ ಶ್ರೀಮಂತ ಆಗಿದ್ದಾನ, ಅವನ ನೋವಿನಲ್ಲಿ ಇವುಗಳೇನು ಇದನ್ನು ಹೇಳೋದಿಲ್ಲ. ದಿ ಹ್ಯೂಮನ್ ಇಂಟ್ರೆಸ್ಟ್ ಇಸ್ ವೆರಿ ಮೆಟಿಕ್ಯುಲಸ್ಲಿ ರಿಪ್ಡ್ ಆಫ್ ಫ್ರಮ್ ದಿ ಹೋಲ್ ಸ್ಟೋರಿ. ನಮಗೇನು ಬೇಕು ಅಂದರೆ ಆ ಅನುಭವಗಳು ಬೇಕು. ರೈತನ ಅನುಭವಕ್ಕೆ ಮನ್ನಣೆ ಅಂತ ಶುರು ಮಾಡಿದ್ವಿ. ಸೊ ವಿ ಟೇಕ್ ಅವರ್ ಲೆಸನ್ಸ್ ಫ್ರಮ್ ದಿ ಲಾಸ್ಟ್ ಫಾರ್ಮರ್, ನಾಟ್ ಫ್ರಮ್ MLA ಆರ್ ಎನಿಬಡಿ ಎಲ್ಸ್. ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ಅಲ್ಲಿ ಹೋಗಿ ಬರಿಬೇಕು. ನಾವೇನು ಜರ್ನಲಿಸಮ್ ಕ್ಲಾಸ್ಗಳನ್ನೇನು ಮಾಡಿದ್ವಿ, ಇದು ಕಡ್ಡಾಯ, ನೀವು ಹೋಗಿ ಅಲ್ಲಿನೇ ಹೋಗಿ ಇನ್ಫಾರ್ಮೇಷನ್ ತೊಗೊಂಡು ಬರಬೇಕು, ಎಲ್ಲ ಇದು ಮಾಡುವಂಥದ್ದಲ್ಲ, ಈ ಥರ. ಹಾಗೆ ಮುಂದೆ ಹೋಯಿತು. ಆದರೆ ಒಂದು ಕಾಲಘಟ್ಟದಲ್ಲಿ ಇದು ಒಂದು ಸ್ವಲ್ಪ ಲಿಮಿಟೇಷನ್ ಆಗಿದ್ದು ಹೌದು. ಯಾಕಂದರೆ ನಾವು ಅಡಿಕೆ ಬಿಟ್ಟು ಸುತ್ತಮುತ್ತ, ಈಗ ನಾವು ಹಲಸು ಪತ್ರಿಕೆ ಅಂತ ಜನ ಗೇಲಿ ಮಾಡ್ತಾರೆ. ನಾವೇನು ಹೇಳ್ತೀವಿ ಅಂದರೆ, ಅಡಿಕೆ ಮೇಲೆ ಈಗ ಕ್ವಶನ್ ಮಾರ್ಕ್ಗಳಿವೆ. ನಾವು ಅಡಿಕೆಯನ್ನು ತಿಂದು ಗೂಳುವ ಬೆಳೆ ಆಗಿಬಿಟ್ಟಿದೆ, ಹಲಸು ಆಹಾರ ಬೆಳೆ ಆಗಿದೆ. ಇವತ್ತು ನಮ್ಮಲ್ಲಿ ಎಷ್ಟು ಹಲಸಿದೆ ಅಂದರೆ, ಒಂದೊಂದು ಹಲಸಿಗೆ ₹50-100 ನಿಮ್ಗೆ ಬೆಲೆ ಸಿಕ್ಕಲಿಕ್ಕೆ ಶುರುವಾದರೆ ಒಂದು ಮಧ್ಯಮ ವರ್ಗದ ಒಬ್ಬ ಕೃಷಿಕ ಅವನ ಮಗಳನ್ನು ಓದಿಸ್ಬೋದು ಮೆಡಿಕಲ್. ಅಷ್ಟರ ಮಟ್ಟಿಗೆ ಇನ್ಕಮ್. ನಾವು ಲೆಕ್ಕ ಹಾಕಿಲ್ಲ ನಮ್ಮನ್ನು ಎಷ್ಟು ಹಲಸಿನ ಮರ ಇದೆ ಅಂತ. ಬಟ್ ಇದು ಈಗೇನು ಚಕ್ರ ಬದಲಾವಣೆ ಆಗಿದೆ, ಈಗೇನು ಬೆಲೆ ಬರಲಿಕ್ಕೆ ಶುರುವಾಗಿದೆ, ಇದು ನಾಳೆ ಒಂದು ಭಾಗ್ಯದ ಬಾಗಿಲಾಗಲಿಕ್ಕೆ ಸಾಧ್ಯ. ಇಟ್ಸ್ ಫುಡ್. ಒಂದು ಫುಡ್ ಸೋರ್ಸನ್ನು ಎಷ್ಟು ಕಾಲ ನೀವು ಅದನ್ನು ಮೂಲೆಗೊತ್ತಿ ನಿರ್ಲಕ್ಷ್ಯ ಮಾಡಿ ಇಡಲಿಕ್ಕೆ ಸಾಧ್ಯ ಇದೆ. ಆಮೇಲೆ ಹಲಸು ಜಗತ್ತಿನಲ್ಲಿ ಎಲ್ಲ ಕಡೆ ಹೈಲಿ ಅಂಡರ್ ರಿಸರ್ಚ್ಡ್ ಕ್ರಾಪ್. ಅದರ ಗುಣಗಳು ನಮಗಿನ್ನೂ ಗೊತ್ತಿಲ್ಲ. ಇತ್ತೀಚೆಗೆ ನಮ್ಮ ಸ್ನೇಹಿತರು ಅಂಬಾಸಿಡರ್ಸು ಜಾಕ್ ಫ್ರೂಟ್ನವರೆಲ್ಲ ಪ್ರಯತ್ನ ಮಾಡಿ ಗೊತ್ತಾಗಿರೋದೇನೆಂದರೆ, ಗ್ಲೈಸೆಮಿಕ್ಸ್ ಇಂಡೆಕ್ಸ್ ಭಾಳ ಕಡಿಮೆ ಆಗಿರೋ ಕಾರಣ ಡಯಾಬಿಟಿಸ್ ಇರುವವರಿಗೆ ಇದು ಭಾಳ ಒಳ್ಳೆ ಸಪ್ಲಿಮೆಂಟ್ರಿ ಫುಡ್ಡು. ಇವತ್ತು ಕೇರಳದಲ್ಲಿ ಮುಂದಕ್ಕೆ ಹೋಗಿ ಒಂದು 600 ಶಾಪುಗಳಲ್ಲಿ ಈ ಹಲಸಿನ ಸೊಳೆಯ ಪುಡಿ ನಿಮಗೆ ರೆಡಿಯಾಗಿ ಸಿಗುತ್ತೆ. ಅದನ್ನು ಡಯಾಬಿಟಿಸ್ ಇರುವವರು ದೋಸೆ ಮಾಡಿ, ಇಡ್ಲಿ ಮಾಡಿ, ಏನು ಮಾಡಿ 1/3 ಬಳಸ್ಕೊಳ್ಳಿ, ಸೇರಿಸ್ಕೊಳ್ಳಿ, ನಿಮ್ಮ ಇದು ಕಂಟ್ರೋಲಲ್ಲಿರುತ್ತೆ. ಸಾಕಷ್ಟು ಮಂದಿ ಇದನ್ನು ಬಳಕೆ ಮಾಡ್ತಾರೆ. ನಾಟ್ ಆ್ಯಸ್ ಎ ಮೆಡಿಸಿನ್ ಬಟ್ ಎ ಸಪ್ಲಿಮೆಂಟರಿ ಫುಡ್. ಸೊ ಅದೊಂದು ಹೊಸ ವಿಚಾರ. ಹಾಗೆ ಇದು ಇನ್ನೂ ಅದಕ್ಕೆ ಪೊಟೆನ್ಷಿಯಲ್ ಎಲ್ಲಿದೆ ಅಂತ ಹೇಳಿದ್ರೆ, ನಾವು ಇದುವರೆಗೆ ಯೋಚನೆ ಮಾಡಿದ ಹಾಗೆ ಬರೀ ಚಿಪ್ಸೋ ಮಾರೋದು ಸ್ವಲ್ಪ ಭಾಳ ಸಣ್ಣ ಸೀಮಿತ ಪರದಿ. ಅದಕ್ಕಿಂತೆಲ್ಲ ಅಷ್ಟೋ ಮುಂದಕ್ಕೆ ಹೋಗಿ ಬೀಜದಿಂದ ಹಲಸಿನ ಬೀಜದ ಹುಡಿ ಮಾಡ್ಬೋದು, ಸೊಳೆ ಪುಡಿ ಮಾಡ್ಬೋದು. ಇಟ್ ಈಸ್ ಗ್ಲುಟೇನ್ ಫ್ರೀ. ಈ ಸೆಲಿಯಾಕ್ ಅಂತ ಏನು ಕಾಯಿಲೆ ಬರ್ತದೆ ಅವರಿಗೆ ಗ್ಲುಟೇನ್ ಫ್ರೀ ಫ್ಲೋರ್ ಬೇಕು. ಅದೆಲ್ಲ ವಿದೇಶಗಳಲ್ಲಿ ತುಂಬ ಬೆಲೆ ಬಾಳುವಂಥ ಪುಡಿಗಳು. ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ, ಇಲ್ಲಿಂದ ತೆಕ್ಕೊಂಡೋಗಿ ಸೀಡ್ ಫ್ಲೋರ್ ನೋಡಿದ್ದಾರೆ. ಇಟ್ ಈಸ್ ಎಟ್ ಪಾರ್ ವಿತ್ ಎನಿ ಅದರ್ ಗ್ಲುಟೇನ್ ಫ್ರೀ ಫ್ಲೋರ್ಸ್ ಅಂತ ಅಲ್ಲಿನ ಗ್ಲುಟೇನ್ ಫ್ರೀ ಎಕ್ಸ್ಪರ್ಟ್ಗಳು ನಮಗೆ ಇಂಟರ್ವ್ಯೂ ಕೊಟ್ಟಿದ್ದಾರೆ.
ಸೊ ದರ್ ಇಸ್ ವೆರಿ ಹೈ ಪೊಟೆನ್ಷಿಯಲ್. ಆಮೇಲೆ ಡಮ್ಮಿ ಮೀಟ್ ಆಗಿ ಇವತ್ತು ವೆಸ್ಟರ್ನ್ ವರ್ಲ್ಡ್ನಲ್ಲಿ ಇಟ್ಸ್ ಎ ಸೂಪರ್ ಫುಡ್ ಅಂತ ಬ್ಲಾಗ್ಗಳು ಬರಿತಾ ಇವೆ. ಇವತ್ತು ಎಲ್ಲರ ಕಣ್ಣು ಭಾರತದ ಮೇಲೆ. ನಮ್ಮಲ್ಲಿ ನಿಜವಾಗಿ ನಮ್ಮ ಸಾಧನೆ ಅಷ್ಟೇನು ಬಹಳ ಇಲ್ಲದೆ ಹೋದರು ಎರಡು ದೊಡ್ಡ ವಿಚಾರ ಪಾಸಿಟಿವ್ ಇರೋದನ್ನು ಭಾಳ ಜನ ನಮಗೆ ಅರ್ಥ ಆಗ್ತಾ ಇದೆ. ಒಂದೇನಂತ ಹೇಳಿದ್ರೆ, ಹಲಸಿನ ತವರು ಭಾರತ ಅಂತ ಹೇಳುವಂಥದ್ದು ಎಲ್ರಿಗೂ ಗೊತ್ತಿದೆ. ಅದು ಕೆಲವರು ಒಪ್ಪದೇ ಇರಲಿ. ನಂಬರ್ 1. ನಂಬರ್ 2, ಡೈವರ್ಸಿಟಿ ಇದೆ ಇಲ್ಲಿ. ನಂಬರ್ 3, ಅಡುಗೆ ಮಾಡೋ ಕಲೆ ಇದೆ. ನಮ್ಮ ಸಾಗರದಲ್ಲಿ ಗೀತಾ ಭಟ್ ಹೇಳುವವರು, ನಾನು ಕಳೆದ ಸಾರಿ ಅವರನ್ನು ಒಂದು 10 ವರ್ಷದ ಹಿಂದೆ ಸಂಪರ್ಕ ಮಾಡುವ ಕನಿಷ್ಠ ಒಂದು 400 ಥರ ಅಡುಗೆ ಮಾಡೋದು ಅವ್ರಿಗೆ ಗೊತ್ತಿತ್ತು. ಅಲ್ಲಿ OB ವ್ಯಾನ್ ಬಂದು ನಿಮ್ಮ ಈ ಕನ್ನಡ ಚಾನೆಲ್ನವರೆಲ್ಲ ಪ್ರೋಗ್ರಾಮ್ ಮಾಡಿದರು, ಆಯಿತಾ. ಶ್ರೀಲಂಕಾದಲ್ಲಿ ಮೊನ್ನೊಬ್ಬರು ಸ್ನೇಹಿತರ ಮುಖಾಂತರ ಇಂಟರ್ವ್ಯೂ ಮಾಡಿಸಿದ್ರೆ ಅವ್ರಿಗೊಂದು 300 ಅಡುಗೆ ಮಾಡೋದು ಗೊತ್ತು. ನಮ್ಮ ಈವರೆಗೆ ಕೇರಳ ಕರ್ನಾಟಕದಲ್ಲಿ ಆಗಿರುವಂಥ ಒಂದು 150 ಹಲಸಿನ ಉತ್ಸವಗಳಲ್ಲಿ ನಿಮ್ಮಂಥವ್ರು ಯಾರೋ ಪೆನ್ನು ಕಾಗದ ಹೋಗಿ ಅವರ ಎಲ್ಲ ಅಡಿಗೆ ರೆಸಿಪಿಗಳನ್ನು ಬರ್ಕೊಂಡಿದ್ದರೆ 1000 ರೆಸಿಪಿ ಒಂದು ಪುಸ್ತಕ ತರಬಹುದಾಗಿತ್ತು. ಅಂಥ ಅದ್ಭುತ ಜ್ಞಾನ ಇದೆ. ನಂಬರ್ 1. ಇನ್ನೂ ನಾವು ಗಮನ ಕೊಡದಂಥ ಕೆಲವು ವಿಚಾರ ಇದೆ. ಒಂದು ಏನಂದರೆ ಅನ್ಟ್ಯಾಪ್ಡ್ ಇದು ಟ್ರೆಜರ್ ಹೌಸ್ ಅಂತ, ಕೆಂಪು ಸೊಳೆ ಹಲಸು ಅಂತಿದೆ, ರೆಡ್ ಫ್ಲೆಶ್ ಜಾಕ್ ಫ್ರೂಟು. ಎಲ್ಲಿದೆ ಅಂತ ಕೇಳಿದರೆ, ನನ್ನ ಸೀಮಿತ ಅನುಭವದಲ್ಲಿ ಮಾಹಿತಿ ಇರೋದರಲ್ಲಿ ತೂಬುಗೆರೆಯಲ್ಲಿ ಸಾಕಷ್ಟಿದೆ. ಹೆಚ್ಚು ಹೆವಿ ರೈನ್ಫಾಲ್ ಏರಿಯಾದಲ್ಲಿ ಭಾಳ ಕಡಿಮೆ ರೈನ್ಫಾಲ್ ಏರಿಯಾದಲ್ಲಿ ತೂಬುಗೆರೆ ಹೋಬಳಿಯಲ್ಲಿದೆ. ಆಮೇಲೆ ತುಮಕೂರಲ್ಲಿ ಗುಬ್ಬಿ ಇತ್ಯಾದಿ ಜಾಗಗಳಲ್ಲಿದೆ. ಚಂದ್ರಹಲಸು ಅಂತ ಕರೆಕ್ಟ್. ಕನ್ನಡದಲ್ಲಿ ಚಂದ್ರಹಲಸು ಹೇಳ್ತೀವಿ, ಮಲಯಾಳದಲ್ಲಿ ಚೆಂಬರತಿ ಚಕ್ಕ ಅಂತ ಹೇಳ್ತೀವಿ. ಈ ಚಂದ್ರ ಅಂತ ಹೇಳೋದು ಕೆಂಪಿನ ಕರೆಯೋದು. ಅದರಲ್ಲಿ ಇದು ನಸು ಕೆಂಪಿರ್ಬೋದು, ದಟ್ಟ ಕೆಂಪಿರ್ಬೋದು, ಆಮೇಲೆ ಫೋಟೋಶಾಪ್ ಮಾಡಿದ್ಯಾಮ್ಮ ಅಂತ ಕೇಳೋಷ್ಟು ಕೆಂಪಿರ್ಬೋದು. ಬಟ್ ಒಂದು ಅದರಲ್ಲಿ ಪ್ರತ್ಯೇಕತೆ ಇದೆ. ಅದೇನು ಅಂತ ವಿಜ್ಞಾನಿಗಳು ಹೇಳಬೇಕು. ಕೆಂಪು ತೊಳೆ ಹಲಸು ಎಲ್ಲವೂ ಚೆನ್ನದು ಶ್ರೇಷ್ಠ ಅಂತ ಹೇಳೋದಿಲ್ಲ, ಬಟ್ ನೀವು ತಿನ್ನಲಿಕ್ಕೆ ಶುರು ಮಾಡಿ ಯು ಫೀಲ್ ಲೈಕ್ ಈಟಿಂಗ್ ಮೋರ್ ಆ್ಯಂಡ್ ಮೋರ್. ಇಲ್ಲಿ ಅವರು ಮತ್ತು ಇವರು ನಾನು ಮತ್ತು ನೀವು ಇಬ್ಬರು ಶಾಪ್ ಇಟ್ಟರೆ, ನಾನು ಕೆಂಪು ತೊಳೆ, ನೀವು ಹಳದಿ ತೊಳೆ ಮಾರಿದರೆ, ನೀವು ಬಂದು ನನ್ನ ಹತ್ರ ಜಗಳ ಆಡಬೇಕು, ಇಲ್ಲಾಂದರೆ ನಿಮ್ಮ ಶಾಪ್ ಕ್ಲೋಸ್ ಮಾಡಿ ಹೋಗಬೇಕು. ಇವತ್ತಿನ ಪಬ್ಲಿಕ್ ನೀವು ಎಲ್ಲಿ ದಿಸ್ ಇಸ್ ದಿ ಎಕ್ಸ್ಪೀರಿಯನ್ಸ್ ಎಲ್ಲಿ ಶಾಪಾದಲ್ಲಿ. ಅದು ಏನು ಅಂತ ನನಗೆ ಗೊತ್ತಿಲ್ಲ. ಅದು ಆಮೇಲೆ ಅದು ನೋಡಿ, ಅದರಲ್ಲಿ ಅಂಥ ಸ್ಟ್ರಾಂಗ್ ಫ್ಲೇವರ್ ಆಗಲಿ, TSS ಆಗಲಿ. ಇತ್ತೀಚೆಗೆ ಒಂದು ದೊಡ್ಡ ಕೆಲಸ ಮಾಡಿದರು. IHRನಲ್ಲಿ ಮೊದಲ ಬಾರಿಗೆ ಅವರು ಕೆಂಪು ಸೊಳ್ಳೆ ಹಲಸನ್ನು ಭಾಳ ಪ್ರಯತ್ನಪಟ್ಟು ಒಂದು 46 ಹಣ್ಣುಗಳನ್ನು ಬೇರೆ ಬೇರೆ ತಂದು ಅವರು ಪ್ರದರ್ಶನ ಮಾಡಿದರು. ಇಟ್ ವಾಸ್ ಎ ಬ್ಯೂಟಿಫುಲ್ ಎಕ್ಸಿಬಿಷನ್. ಆಮೇಲೆ ಈಗ ಅವರು ಪ್ರಯತ್ನಪಟ್ಟು ಭಾಳ ಉತ್ಸಾಹ ತಗೊಂಡು ಒಂದು ಸಿದ್ದು ಅಂತ ಹೇಳೋ ಹಲಸನ್ನು ಅದನ್ನು ಹೆಸರು ಕೊಟ್ಟು ಆ ರೈತನ ಜೊತೆ MOU ಮಾಡಿ ಅದರ ಕಸಿ ಗಿಡಗಳನ್ನೇನು IHRನಲ್ಲಿ ತಯಾರು ಮಾಡ್ತಾರೆ, ಅದರ 75% ಹಣ ರೊಕ್ಕ ಅವನಿಗೆ ಹೋಗೋ ಹಾಗೆ ಮಾಡಿದೆ. ಇದು ಇಡೀ ದೇಶದ ಚಾನೆಲ್ಗಳಲ್ಲಿ ಹಬ್ಬಿಬಿಡ್ತು. ಸಿದ್ದು ಹಲಸು. ಸಿದ್ದು ಅಂತ ಹೇಳಿದ್ರೆ ಅವರ ಅಪ್ಪನ ಹೆಸರು ಸಿದ್ದಪ್ಪ. ಅದು ಚಿಕ್ಕ ಹಲಸು, ಬಟ್ ಬಹಳ ದಟ್ಟವಾದ ಕೆಂಪಿದೆ. ನನ್ನ ಪಾಯಿಂಟ್ ಅದಲ್ಲ. ನಮ್ಮಲ್ಲಿ ಈ ಹಲಸಿನ ಮೇಲೆ, ಈ ಹಲಸಿನ ತಳಿಗಳನ್ನು ನಾವು ಹೊರಗೆ ತಂದು ಪ್ರಚಾರ ಮಾಡುವುದರಲ್ಲಿ ನಾವು ಏನೂ ಕೆಲಸ ಮಾಡಿಲ್ಲ. ಇವನ್ನ ನಾವು ಸಿಂಗಾಪುರದವರೆಗೂ ಕೂಡ ಮಾರ್ಬೋದು. ಇನ್ ಇಂಡಿಯಾ ದಿ ಹೈಯೆಸ್ಟ್ ವೆಲ್ತ್ ಆಫ್ ರೆಡ್ ಫ್ಲೆಶ್ ಜಾಕ್ ಫ್ರೂಟ್ ಈಸ್ ಇನ್ ಇಂಡಿಯಾ, ದ್ಯಾಟ್ ಈಸ್ ಇನ್ ಕರ್ನಾಟಕ. ಬಟ್ ಅನ್ಫಾರ್ಚುನೇಟ್ಲಿ ವಿ ಹ್ಯಾವ್ ಡನ್ ನಥಿಂಗ್ ಟು ಎಕ್ಸ್ಪ್ಲಾಯ್ಟ್ ಇಟ್, ಟು ಬ್ರಿಂಗ್ ಸಮ್ ಮೋರ್ ಪ್ರಾಸ್ಪೆಕ್ಟ್ಸ್ ಟು ದಿ ಲೋಕಲ್ ಕಮ್ಯುನಿಟಿ, ಫಾರ್ಮರ್ಸ್ ಆ್ಯಂಡ್ ಅದರ್ಸ್. ಇದು ಒಂದು ದೊಡ್ಡ ನಾವು ಒತ್ತು ಕೊಡಬೇಕಾದಂಥ ಜಾಗ. ಆ ನಿಟ್ಟಿನಲ್ಲಿ ಏನೂ ಆಗಿಲ್ಲ. ನಾನು ಹಾಗೆ ನಮ್ಮ ಸ್ನೇಹಿತರ ಹತ್ರ ಏನು ಹೇಳ್ತಾ ಇದ್ದೀವಿ, ಯಾರೋ ನಮ್ಮ PhD, ಈಗ ಹಾರ್ಟಿಕಲ್ಚರ್ ಕಾಲೇಜಲ್ಲಿ PhD ಮಾಡುವವರು ಇರ್ಬೋದು, ಅಥವಾ ಇದು ಪ್ರಾಜೆಕ್ಟ್ ಬರೆದು ಇದು ಮಾಡುವವರು ಇರ್ಬೋದು. ಆ ತಳಿಗಳನ್ನು ಆಯ್ಕೆ ಮಾಡಿ, ಅದರಲ್ಲಿ ಒಳ್ಳೊಳ್ಳೆ ತಳಿಗಳನ್ನು ಆಯ್ಕೆ ಮಾಡಿ, ಅದನ್ನು ಅಭಿವೃದ್ಧಿಪಡಿಸಿ, ಪ್ಲಾಂಟ್ ಪ್ರೊಪಗೇಷನ್ ಮಾಡಿ, ಅದನ್ನು ಎನಲೈಸ್ ಮಾಡಿ, ಈ ಕೆಂಪಿಂದ ಯಾಕಪ್ಪ ಮನುಷ್ಯರಿಗೆ ಇಷ್ಟ ಆಗುತ್ತೆ ಅಂತ ನೋಡಿ, ಕೆರಟನಾಯ್ಡ್ ಕಂಟೆಂಟ್ ಜಾಸ್ತಿ ಇದೆಯಾ, ಯಾಕೆ ಜನರಿಗೆ ಇಷ್ಟ ಆಗ್ತಾ ಇದೆ, ಇದನ್ನು ನೋಡಿ, ಮಿನಿಮಲ್ ಪ್ರೊಸೆಸಿಂಗ್ ಟೆಕ್ನಾಲಜಿ ತನ್ನಿ. ಈ ಹಣ್ಣನ್ನು ಒಂದು 15-20 ದಿವಸ ನಾವು ಕೋಲ್ಡ್ ಸ್ಟೋರೇಜ್ನಲ್ಲಿ ಇಟ್ಟು ಕೊಂಡೋಗಿ ಕಲ್ಕತ್ತಾದಲ್ಲೋ ಇನ್ನೊಂದು ಕಡೆ ಮಾರುವಂಥ ಒಂದು ತಂತ್ರಜ್ಞಾನವನ್ನು ತನ್ನಿ. ದ್ಯಾಟ್ ವೇ ಯು ಕ್ಯಾನ್ ಅರ್ನ್. ಹಲಸಿಗೆ ಕೆಂಪು ಸೊಳೆ ಮಾತ್ರ ಅಂತಲ್ಲ ನೋಡಿ, ಈ ದೇಶದಲ್ಲಿ ಎಷ್ಟು ಹಲಸಿದೆ ನಮ್ಮ ಹತ್ರ ಲೆಕ್ಕ ಇಲ್ಲ. ಬಟ್ ಈ ಹಲಸಿಗೆ ನಾವು ಸರಿಯಾದ ದಾರಿಯಲ್ಲಿ ಇದನ್ನು ತಗೊಂಡು ಹೋಗ್ಲಿಕ್ಕೆ ಆಗ್ತಿದ್ರೆ, ದಿ ಕೈಂಡ್ ಆಫ್ ಕೆಪಾಸಿಟಿ ಇಟ್ ಹ್ಯಾಸ್, ಅದಕ್ಕಿರುವಂಥ ಗ್ರಾಮೀಣ ಆರ್ಥಿಕತೆಯನ್ನು ಸುಧಾರಿಸಲಿಕ್ಕೆ ಇರುವಂಥ ಅದರ ಒಂದು ಶಕ್ತಿ ಇದೆಯಲ್ಲ, ಸಾಮರ್ಥ್ಯ, ಅನ್ಫಾರ್ಚುನೇಟ್ಲಿ ನಮ್ಮ ಆಡಳಿತದವರಿಗೆ, ನಮ್ಮ ಎಷ್ಟೋ ಒಂದು 6-8 ಸಾವಿರದಷ್ಟು ಇರುವಂತಹ ನನ್ನ ತೋಟಗಾರಿಕಾ ಸ್ನೇಹಿತರಿಗೆ, ಅಧಿಕಾರಿಗಳು ಮತ್ತು ಪ್ರೊಫೆಸರ್ಗಳಿಗೆ ಇನ್ನೂ ಕೂಡ ಗೊತ್ತಿಲ್ಲ. ಇವತ್ತು ಹಲಸಿನ ಮಹತ್ವ ಮತ್ತು ಅರ್ಥ ಆಗಿರುವಂಥ ಮಂದಿ ಬಹಳ ಮಿನಿಸ್ಕ್ಯೂಲ್, ಬೆರಳಿಕೆಯವರಿದ್ದಾರೆ. ಹೆಚ್ಚೆಚ್ಚು ಜನರಿಗೆ ಅರ್ಥ ಆದಾಗ, ಫುಡ್ ಪ್ರೊಸೆಸಿಂಗಿನ ದೊಡ್ಡಣ್ಣಗಳು, ಬಿಗ್ ಬ್ರದರ್ಸಿಗೆಲ್ಲ ಹಲಸು ಒಂದು ರಾ ಮೆಟೀರಿಯಲ್ ಒಳ್ಳೆಯದು ಅಂತ ಗೊತ್ತಾಗಲಿಕ್ಕೆ ಶುರುವಾಗಿದೆ ಪ್ರೋಸೆಸ್ಸು. ಈಗಾಗಲೇ ಮದರ್ ಡೈರಿ ಹಲಸಿನ ಗುಜ್ಜೆಯನ್ನು ಫ್ರೋಸನ್ ಫಾರ್ಮಲ್ಲಿ ತರಲಿಕ್ಕೆ ಶುರುವಾಗಿದೆ. ಇಟ್ಸ್ ಓನ್ಲಿ ಮ್ಯಾಟರ್ ಆಫ್ ಟೈಮ್. ಬಟ್ ನಾವೆಲ್ಲ ಪ್ರಯತ್ನ ಮಾಡಿದಾಗ ಈಗೇನಾಗಿದೆ, ಒಂಥರ ಒಂದು ಕೈ ಚಪ್ಪಾಳೆ. ಎಲ್ಲ ಜನಸಾಮಾನ್ಯರು ಹಲಸಿನ ಬಗ್ಗೆ ಕೆಲಸ ಮಾಡಿದ್ರಿಂದ ಅದಿಷ್ಟು ಮುಂದಕ್ಕೆ ಬಂದಿದೆ. ಆದರೆ ನಮ್ಮ ಅಧಿಕಾರಿಗಳು ಇದ್ದಾರೆ, ಎಕ್ಸೆಪ್ಷನಲ್ ಇದ್ದಾರೆ. ಈಗ ನಮ್ಮ ನಾರಾಯಣ್ ಗೌಡರು, ಎಕ್ಸ್ ವೈಸ್ ಚಾನ್ಸಲರ್
ಯೂನಿವರ್ಸಿಟಿಯವರು, ಈಗಿನ ತೋಟಗಾರಿಕಾ ನಮ್ಮ ವಿಶ್ವವಿದ್ಯಾನಿಲಯದ ವೈಸ್ ಚಾನ್ಸಲರು ಮಹೇಶ್ವರ್ ಅವರು, ಆಮೇಲೆ ನಮ್ಮ ಶ್ಯಾಮಲಮ್ಮ, ಆಮೇಲೆ ದಾಪೋಲಿಯಲ್ಲಿ ತೋಟಗಾರಿಕಾ ಇಲಾಖೆ ಮುಖ್ಯಸ್ಥರಾಗಿರುವಂಥ ಪರಾಗ್ ಹಲ್ದಂಕರ್ಜಿ, ಅವರಿಗೆಲ್ಲ ಹಲಸಿನ ಮಹತ್ವ ಅರ್ಥ ಆಗಿದೆ. ಆದರೆ ಹೆಚ್ಚೆಚ್ಚು ಜನಕ್ಕೆ ಅರ್ಥ ಆಗಿದ್ದರೆ ಇದರನ್ನು ದಿಶೆಯನ್ನು ಬದಲಾಯಿಸಲಿಕ್ಕೆ ಸಾಧ್ಯ. ಇವತ್ತು ನೀವು ವಿಯೆಟ್ನಾಂನಲ್ಲಿ, ಮಲೇಷ್ಯಾದಲ್ಲಿ ಸಿಗುವ ಹಲಸಿನಿಗೆ ಒಬ್ಬ ರೈತನಿಗೆ ಸಿಗುವ ಬೆಲೆಯ 40% ಬೆಲೆ ಇಲ್ಲಿ ಸಿಕ್ಕಿದರೆ ಆ ರೈತನ ಇಡೀ ಒಂದು ಜೀವನವೇ ಬದಲಾಗಲಿಕ್ಕೆ ಸಾಧ್ಯ ಇದೆ. ಮತ್ತೆ ಮಳೆ, ಹಲಸಿಂದ ಮಳೆಗೆ ಬಂದು ಅಡ್ಡಿಲ್ಲ. ಮತ್ತೆ ಬರೋಣ. ಒಂದು ಮನೆಗೆ ಈಗ ಮಳೆ ನೀರಿನ ಕೊಯ್ಲು ಮಾಡ್ತೀವಿ ಅಂತ ಹೊರಟ್ರೆ ಎಷ್ಟು ವೆಚ್ಚ ತಗಲುತ್ತೆ, ಅದರ ಹಂತಗಳೇನು, ಅದನ್ನ ನಮ್ಮ ವೀಕ್ಷಕರಿಗೆ ನೀವು ತಿಳಿಸ್ಕೊಡ್ಬೋದು. ನೋಡಿ, ಆ ಮಳೆ ಕೊಯ್ಲಿನಲ್ಲಿ ವಿಧಾನಗಳು ಬೇರೆ ಬೇರೆ ಇದೆ. ನಾವು ಒಂದು ಮನೆಗೆ ಆ ಥರ ಹೇಳಲಿಕ್ಕೆ ಬರೋದಿಲ್ಲ. ಅದು ಹೆಚ್ಚು ನಿರ್ಧಾರ ಆಗೋದು ಅಲ್ಲಿನ ಪರಿಸ್ಥಿತಿ ಮೇಲೆ. ಒಂದು ನಾವು ತತ್ವ ಏನು ಮಾಡ್ಕೋಬೇಕು ಅಂದರೆ ಕ್ಯಾಚ್ ರೈನ್ ವ್ಯಾರ್ ಇಟ್ ಫಾಲ್ಸ್. ಮಳೆ ಎಲ್ಲಿ ಸುರಿಯುತ್ತದೆ ಅಲ್ಲಿ ಅದನ್ನು ಇಂಗಿಸುವಂಥ ಕೆಲಸ ಮಾಡಬೇಕು. ನೀವು ಪಟ್ಟಣಕ್ಕೆ ಬಂದರೆ ಅಲ್ಲಿ ಸಿಗುವಂಥದ್ದು ದೊಡ್ಡ ಒಂದು ಛಾವಣಿ, ಆ ಛಾವಣಿ ನೀರನ್ನು ನೀವು ಬಾವಿ ಇಳಿಸೋದು, ಸೋಸಿ ಇಂಥವನ್ನೆಲ್ಲ ಮಾಡಲಿಕ್ಕಾಗ್ತದೆ. ಹಳ್ಳಿಗೆ ಹೋದರೆ ಈ ತತ್ವ ಹಿಂಗಿದ್ರೂ ವಿಧಾನ ಏನು ಅಂತ ಹೇಳಿದರೆ, ನಿಮಗೆ ಹೆಚ್ಚು ಮಳೆ ಬೀಳುವ ಜಾಗದಲ್ಲಿ ಯು ಹ್ಯಾವ್ ಎ ಬಿಗ್ ಬಂಚ್ ಆಫ್ ಚಾಯ್ಸಸ್. ದೊಡ್ಡ ಒಂದು ಬಾಸ್ಕೆಟ್ ಇದೆ ನಿಮ್ಮ ಹತ್ರ, ಸ್ಪಾನರು, ಸ್ಕ್ರೂ ಡ್ರೈವರು, ಅದೆಲ್ಲ. ಕಡಿಮೆ ಮಳೆ ಬೀಳುವ ಜಾಗದಲ್ಲಿ ಸ್ವಲ್ಪ ಕಡಿಮೆ. ನಮ್ಮ ಹೆಚ್ಚು ಮಳೆ ಬೀಳುವ ಜಾಗದಲ್ಲಿ ಒಬ್ಬ ಬಡ ಕೃಷಿ ಕಾರ್ಮಿಕನಿಗೆ ಒಂದು ಎಕರೆನೋ 50 ಸೆಂಟ್ಸು ಜಾಗ ಇದೆ ಅಂತ ಇಟ್ಕೊಳ್ಳಿ. ಅವನ ಬಾವಿಯಲ್ಲಿ ನೀರಿನ ಸಮಸ್ಯೆ ಇದೆ. ಏನಿಲ್ಲ, 2 ಮ್ಯಾಂಡೇಸ್, 8 ಗಂಟೆ 2 ಕೆಲಸ. ಅವನಿಗೆ ಸರಿಯಾದ ಇದು ಸಿಗಬೇಕು, ಮಾರ್ಗದರ್ಶನ ಸಿಗಬೇಕು, ಪ್ಲ್ಯಾನಿಂಗ್ ಇರಬೇಕು, ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ತಿಳುವಳಿಕೆ ಇರ್ಬೋದು. 2 ಮ್ಯಾಂಡೇಸ್ನ ಕೆಲಸ ಮಾಡಿಬಿಟ್ರೆ ಅವನ ಬಾವಿಯಲ್ಲಿ ನೀರು ಸುಧಾರಣೆ ಆಗುವಂಥ ಎಲ್ಲ ಸಾಧ್ಯತೆಗಳಿವೆ. ಕಿಸೆಯಿಂದ ₹1 ರೊಕ್ಕ ಹೊರಗಡೆ ತೆಗಿಬೇಕಾದಿಲ್ಲ. ದ್ಯಾಟ್ ಈಸ್ ದಿ ಬ್ಲೆಸ್ಸಿಂಗ್ ಯು ಹ್ಯಾವ್ ಇನ್ ಎ ಹೆವಿ ರೈನ್ಫಾಲ್ ಏರಿಯಾ. ಇನ್ನು ನೀವು ಯಾವ ವಿಧಾನವನ್ನು ಮಾಡ್ತಾ ಹೋಗ್ತೀರಿ, ಉದಾಹರಣೆಗೆ ಛಾವಣಿ ನೀರನ್ನು ನೀವು ತಂದು ಸೋಸಿ ಬಾವಿಗೆ ಬಿಡ್ತೀರಾ ಅಂತ ಇಟ್ಕೊಳ್ಳಿ. ಎಷ್ಟು ಖರ್ಚು ಅಂದರೆ, ನೀವು ಕಂಪನಿಯ ಒಂದು ಫಿಲ್ಟರ್ ತೊಗೊಂಡ್ರೆ 6-8 ಸಾವಿರದಿಂದ ₹10,000 ರೊಕ್ಕ ಖರ್ಚು ಮಾಡಬೇಕಾಗೋದು. ಅದಲ್ಲಪ್ಪ, ನನಗೆ ಅಷ್ಟೆಲ್ಲ ಮಾಡಲಿಕ್ಕೆ ಇಷ್ಟ ಇಲ್ಲ, ಇದೇ ಹೇಗಾಗತ್ತೆ ಅಂತ ಗೊತ್ತಿಲ್ಲ ಅಂತಿದ್ರೆ ಸಿಂಪಲಾಗಿ ಮಾಡಬೇಕು ಅಂದರೆ, ಇವತ್ತೊಬ್ಬರು ಡೇವಿಡ್ ಜೈಮಿ ಅಂತ ಬಂದಿದ್ದರು, ಅವರು ಮಾಡಿಕೊಡ್ತಾರೆ. ಒಂದು 5 ಲೀಟ್ರನ್ನ ಬಾಲ್ದಿಗೆ ಒಂದು ಜರಡಿ ಹಿಂಗೆ ಸಿಕ್ಸಿ ಕೊಟ್ಬಿಡ್ತಾರೆ, ₹5 ಸಾಕು, ಸಿಂಪಲ್. ಇನ್ನೂ ನಿಮಗೆ ಸಿಂಪಲ್ ಆಗಬೇಕು, ಭಾಳ ಖರ್ಚು ಮಾಡೋದಿಲ್ಲ ಅಂತ ಹೇಳಿದರೆ, ನಮ್ಮ ರೈನ್ ವಾಟರ್ ಕ್ಲಬ್ಬಿನ ಸ್ನೇಹಿತರು ವಿಶ್ವನಾಥ್ ಅವರು ಪಂಚೆ ಫಿಲ್ಟರು ಅಂತ ಒಂದು ಹೇಳ್ತಾರೆ. ಪಂಚೆ ಅಂದರೆ ಏನಂದರೆ, ಪಂಚೆ ಗೊತ್ತಾ ನಿಮಗೆ? ವೇಸ್ಟ್ ಅಂತ ಹೇಳ್ತೀವಿ ಈ ಭಾಗದಲ್ಲಿ. ಭಾಳ ತೆಳ್ಳಗಿನ ಬಿಳಿ ಬಟ್ಟೆ ಉಡ್ತೀವಲ್ಲ, ಅದನ್ನು ಒಂದು ಪದರ ಹಿಂಗೆ ತಂದುಬಿಟ್ರೆ ಅದು 2 ಒಂದು ಸಾರಿ ಮಡಚಿದ್ರೆ 2 ಲೇಯರ್ ಆಯಿತು, 3 ಸಾರಿ ಮಡಚಿದ್ರೆ 8 ಲೇಯರ್ ಆಯಿತು. ನಿಮ್ಮ ಆಲಿಕೆಯಲ್ಲಿ ಫನೆಲಲ್ಲಿ ಒಂದು ಫನೆಲ್ ತಗೊಳ್ಳಿ, ಆ ಫೆನೆಲ್ನಲ್ಲಿ 8 ಮಡಚ ಹಿಂಗೆ ಇಟ್ಬಿಡಿ. ಮೇಲಿಂದ ನೀರು ಸುರೀಲಿ, ಅದು ಫಿಲ್ಟರ್ ಆಗ್ತದೆ, ಕೆಳಗಡೆ ಹೋಗುತ್ತೆ. ಎಲ್ಲೋ ವಾರಕ್ಕೊಮ್ಮೆ ಅದನ್ನ ಸ್ವಲ್ಪ ಕಪ್ಪಾಯಿತು, ಸ್ವಲ್ಪ ಅದರಲ್ಲಿ ಕಡ್ಡಿ ಏನಾದರೂ ಸ್ವಲ್ಪ ಮಣ್ಣು ಕಾಣ್ತು ಅಂದರೆ ಹೊರಗೆ ಬನ್ನಿ, ಅದನ್ನು ಎತ್ತಿಬಿಟ್ಟು ಒಂದು ಬಕೆಟ್ ನೀರಿಗೆ ಹಿಂಗೆ ಮಾಡಿ, ಟಿನೋಪಾಲ್ ಅಡ್ವರ್ಟೈಸ್ಮೆಂಟ್ ಬರ್ತಿತ್ತಲ್ಲ, ಹೆಂಗೆ ಮಾಡಿ ಪುನಃ ಹಾಕಿ, ದ್ಯಾಟ್ ಸಫಿಷಿಯಂಟ್. ಹಾಗಾಗಿ ಆ ಖರ್ಚು ಲೋ ಕಾಸ್ಟ್ ಮಾಡುವಂಥ ದಾರಿಗಳಿವೆ. ಹಾಗಾಗಿ ಇದು ಆಮೇಲೆ ನೀವು ಒಂದು ವೇಳೆ ಹಂತ ಹಂತವಾಗಿ ಮಾಡ್ಬೋದು. ಕೃಷಿ ಜಮೀನು 15 ಎಕರೆ ಇದೆ ಅಂತ ಹೇಳಿದರೆ ಹೆಚ್ಚು ಪ್ರಯಾರಿಟಿಯಲ್ಲಿ ನಿಮ್ಗೆ ಹೆಚ್ಚು ಪ್ರಯೋಜನ ಆಗುವಂಥ ಕೆಲಸ ಏನಿದೆ, ರಿಜಸ್ ಟು ವ್ಯಾಲೀಸ್, ಎತ್ತರದ ಜಾಗದಿಂದ ಮಾಡ್ತಾ ಬರಬೇಕು. ಒಂದು ಹಂತ ನನ್ನಲ್ಲಿರೋ ಕಿಸೆ ಹಣ ನೋಡಿಕೊಂಡು ಮೇಲಿಂದ ಮಾಡ್ತಾ ಬರೋದು, ಈ ಥರ ದಾರಿಗಳಿವೆ. ಮಳೆ ಕೊಯ್ಲು ಅಂದರೆ ಏನು ಭಾಳ ಖರ್ಚಿನ ದಾರಿ ಆಗಬೇಕಾಗಿಲ್ಲ, ಬಟ್ ಚೆನ್ನಾಗಿ ಪ್ಲ್ಯಾನ್ ಮಾಡ್ಕೋಬೇಕು, ಸರಿಯಾದ ಕೆಲಸಗಳನ್ನು ಮಾಡಬೇಕು ಅಷ್ಟೇ. ಈ ಮಳೆ ನೀರಿನ ಕೊಯ್ಲಿನ ಬಗ್ಗೆ ಸಾಕಷ್ಟು ಕಡೆ ನೀವು ಪ್ರಾಕ್ಟಿಕಲ್ ಆಗಿ ಕೆಲಸ ಮಾಡ್ತಾ ಹೋದ್ರಿ. ಆವಾಗ ನೀವು ಎದುರಿಸಿದಂತಹ ಸವಾಲುಗಳಿಗೇನು? ಸವಾಲು ಬಹಳಷ್ಟು ಮನಸ್ಸಿಗೆ ಸಂಬಂಧಪಟ್ಟದ್ದು. ಒಂದೇನಂತ ಹೇಳಿದರೆ, ನೀವು ಆ ಮಳೆ ಕೊಯ್ಲಿನ ಇಡೀ ಒಂದು ಪ್ರೋಸೆಸ್ನಲ್ಲಿ ಅತ್ಯಂತ ಕಷ್ಟ ಇರುವುದು ಜನರ ಮನಸ್ಸನ್ನು ತಿರುಗಿಸುವಂಥದ್ದು. ಅಪನಂಬಿಕೆ, ನನ್ನ ಬಾವಿಯಲ್ಲಿ ನಾನು ನೀರಿಂಗಿಸ್ಲಿಕ್ಕೆ ಹೋದರೆ ಆಚೆ ಮನೆಗೆ ಹೋಗ್ಬಿಡ್ಬೋದಾ, ಈ ಥರದ್ದೆಲ್ಲ. ಆಮೇಲೆ ಇದೆಲ್ಲ ಇಲ್ಲಿಗೆ ಆಗೋದಲ್ಲ. ನೋಡಿ ಯಾವ ಥರದ ಅಪನಂಬಿಕೆಗಳ ಬೇರೆ ಬೇರೆ ಗ್ರೇಡ್ಗಳೇನಿವೆ ಅಂದರೆ, ಉಜಿರೆಯಲ್ಲಿ ಆಗೋದಿಲ್ಲ ಸರ್, ಅದು ನಿಮ್ಮ ಕಾಸರಗೋಡಿನಲ್ಲಿ ಮಾತ್ರ ಆಗತ್ತೆ ಅಂತ ಒಂದು ಹೇಳೋದು. ಇದೆಲ್ಲ ಒಂದು ಮೆಂಟಲ್ ಬ್ಲಾಕು. ಆಮೇಲೆ ಕೊನೆಯ ಹಂತದಲ್ಲಿ ಅವನು ಒಪ್ಪಬೇಕು ಅಂತ ಹೇಳಿದ್ರೆ, ಅವನ ರಸ್ತೆಯಲ್ಲೇ 3 ಮನೆ ಆಚೆ ಆಗಿಬಿಟ್ರೆ ಮೆಲ್ಲನೆ ಈ ಅಪನಂಬಿಕೆಗಳು, ಸಂಶಯಗಳು, ಗುಮಾನಿಗಳೆಲ್ಲ ಕರಗಲಿಕ್ಕೆ ಶುರುವಾಗ್ತದೆ, ಮತ್ತೆ ಕೆಲಸ ಬರುತ್ತೆ. ಸೊ ಕ್ರಿಯೇಟಿಂಗ್ ಮಾಡೆಲ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಎಲ್ಲಿ ಅಂದರೆ ಅಲ್ಲಲ್ಲಿ, ಈಗ ಒಂದೊಂದು ಗ್ರಾಮ ಮಟ್ಟದಲ್ಲಿ, ಕಾಲೇಜ್ ಮಟ್ಟದಲ್ಲಿ, ಇದು ಒಂದು ಸ್ಟ್ರೀಟ್ ಮಟ್ಟದಲ್ಲಿ ಒಂದೊಂದು ಮಾಡೆಲ್ ಬೇರೆ ಬೇರೆ ಕಡೆ ಸೃಷ್ಟಿಸಿದರೆ ಆ ಜನ ಏನು ಪ್ರಯೋಜನ ಪಡ್ಕೊಳ್ತಾರೆ ಒಂದು ವರ್ಷದ ನಂತರ. ನೀವು ಸಾಮಾನ್ಯವಾಗಿ ಎಲ್ಲ ಜಾಗದಲ್ಲೂ ಕೂಡ ಆಫ್ಟರ್ 1 ಹೈಡ್ರಾಲಜಿಕಲ್ ಸೈಕಲ್, ಒಂದು ಮಳೆಗಾಲದ ನಂತರ ಒಂದಷ್ಟು ಪ್ರಯೋಜನವನ್ನು ಕಣ್ಣಿಗೆ ಕಾಣ್ಬೋದು, ಅಥವಾ ನೀವು ಅದನ್ನು ಅಳೆದಿಟ್ಟರೆ ಗೊತ್ತು ಮಾಡ್ಬೋದು. ಆಗ ಅವ್ರು ಹೇಳಲಿಕ್ಕೆ ಶುರು ಮಾಡ್ತಾರೆ, ಕ್ರಿಯೇಟ್ ಸಮ್ ಅಂಬಾಸಡರ್ಸ್ ಆಫ್ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಇನ್ಸ್ಟೆಡ್ ಆಫ್ ಯು ಯುವರ್ ಸೆಲ್ಫ್ ಗೋಯಿಂಗ್ ಆನ್ ಟಾಕಿಂಗ್.
ನಾವು ಕ್ಯಾಂಪೇನ್ ಮಾಡ್ತೀವಿ, ಮಾಡಿಬಿಟ್ಟು ಹೇಳ್ತಾರೆ, ನೋಡಿ ಇಲ್ಲಿ ಒಬ್ಬರು ಕಾವೇರಿ ಅಂತಿದ್ದಾರೆ, ಇವರ ಹತ್ರ ಮಾತಾಡಿ, ಅವ್ರು ಕಳೆದ ವರ್ಷ ನೀರಿಂಗಿಸಿದ್ದಾರೆ ಅಂದರೆ ನೀವು ಹೇಳೋದನ್ನು ಜನ ಹೆಚ್ಚು ಪ್ರೀತಿಯಿಂದ ನಂಬ್ತಾರೆ, ನಾವು ಹೇಳೋದು ನಂಬೋದಿಲ್ಲ. ಪತ್ರಕರ್ತರಾಗಿ ಕೆಲಸ ಮಾಡಿದ್ದೀರಾ, ಅಡಿಕೆ ಪತ್ರಿಕೆಯ ಕಾರ್ಯನಿರ್ವಾಹಕ ಸಂಪಾದಕರು ಕೂಡ ಆಗಿದ್ದೀರಾ. ವಿದ್ಯಾರ್ಥಿ ದೆಸೆಯಲ್ಲಿ ಕೃಷಿ ಪತ್ರಿಕೆಗೆ ಬರೆಯೋದು ಹೇಗೆ, ಏನು ಎತ್ತ, ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿನ ವಿದ್ಯಾರ್ಥಿಗಳಿಗೆ ನೀವು ಕೊಡ್ಬೇಕು. ಈಗ ಇದರಲ್ಲಿ ಒಂದೇನಂತ ಹೇಳಿದ್ರೆ, ಕೃಷಿ ಬಗ್ಗೆ ಬರಿಬೇಕಿದ್ರೆ ಮೊದಲು ಆ ಬರೆಯೋ ವಿದ್ಯಾರ್ಥಿ ಸ್ವಲ್ಪ ಅಪ್ಪ ಅಮ್ಮನ ಕೃಷಿ ಬಗ್ಗೆ ಅರ್ಥ ಮಾಡ್ಕೊಳ್ಬೇಕಿದೆ. ಸ್ವಲ್ಪ ABCD ಅರ್ಥ ಮಾಡ್ಕೊಳ್ಳದೆ ಹೋದರೆ ಸ್ವಲ್ಪ ಕಷ್ಟ ಆಗ್ಬೋದು. ಅದನ್ನು ಕೃಷಿಕರಲ್ಲದವರು ಬರಿಬೋದು. ಆದರೆ ಕೃಷಿಕರಾದವರು ಯಾರೇ ಆದರೂ ಕೂಡ ಒಂದು ಸ್ವಲ್ಪ ವರ್ಕಿಂಗ್ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕಾಗ್ತದೆ. ನಾನು ಒಂದು ಲೋ ಕಾಸ್ಟ್ ಹೌಸಿಂಗ್ನ ಬಗ್ಗೆ ಬರಿಬೇಕಿದೆ. ಲೋ ಕಾಸ್ಟ್ ಹೌಸಿಂಗ್ ಅಂದರೆ ಏನಪ್ಪ, ಇಲ್ಲಿ ಏನೇನು ನಡೀತಾ ಇದೆ ಅದರಲ್ಲಿ ಏನಾದರೂ ತುಂಬ ಬರೀ ಫ್ಯಾಷನ್ಗಾಗಿ ಮಾಡೋರಿದ್ದಾರಾ, ಎಲ್ಲ ಕಡೆ ಸಾಚಾ ಇದೆಯಾ, ಏನು ಕತೆ, ಇದರ ಮೊದಲು ಅದನ್ನು ವರ್ಕಿಂಗ್ ಅಂಡರ್ಸ್ಟ್ಯಾಂಡಿಂಗ್ ನಾವು ಮಾಡ್ಕೊಂಡ್ಮೇಲೆ ನಾವು ಅದಕ್ಕೆ ಜಸ್ಟಿಸ್ ಮಾಡ್ಬೋದು. ಆಮೇಲೆ ಯಾವುದು ವಿಷಯ ಅಂತ ಹೇಳುವಂಥದ್ದು, ಯಾವ ವಸ್ತುವನ್ನು ಸಬ್ಜೆಕ್ಟನ್ನು ಆಯ್ಕೆ ಮಾಡ್ಕೋಬೇಕು. ಏನಾಗಿದೆ ಅಂತ ಹೇಳಿದರೆ, ಈ ಕೃಷಿ ಪತ್ರಿಕೆಗಳೆಲ್ಲ ಇವತ್ತು ಭಾಳಷ್ಟು ಬಂದುಬಿಟ್ಟಿದ್ದು ಸರ್ಕಾರ ಕೃಪಾಪೋಷಿತ ಸಂಶೋಧನಾ ಕೇಂದ್ರಗಳು, ಅವುಗಳು ಪ್ರಕಟಿಸುವ ಒಂದು ರೀತಿಯೇ ಬೇರೆ. ಅವುಗಳು ಫಾರ್ಮುಲಾ ಬರಹಗಳನ್ನು ಬರೆದು ಬಿಡ್ತವೆ. ಅದೆಲ್ಲ ಒಂದು ಕ್ಲೀಶೆ ಆಗಿರುವಂಥದ್ದು, ರೈತರಿಗೆ ಹೆಚ್ಚು ಪ್ರಯೋಜನ ಆಗದೇ ಇರುವಂಥದ್ದು. ಈಸ್ ದರ್ ಸಮಥಿಂಗ್ ನ್ಯೂ, ಈಸ್ ದರ್ ಸಮಥಿಂಗ್ ಯುಟಿಲೈಸೇಬಲ್, ಸ್ಕೇಲೇಬಲ್, ಅಥವಾ ರೈತರಿಗೆ ಒಂದು ಹೊಸ ಜ್ಞಾನವನ್ನು ಕೊಡುವಂಥದ್ದು ಏನಾದರೂ ಸಬ್ಜೆಕ್ಟ್ ಇದೆಯಾ, ಇದನ್ನೆಲ್ಲ ಆಲೋಚನೆ ಮಾಡಿಕೊಂಡು ನಾವು ಸ್ವಲ್ಪ ಬೇಕಿದ್ದರೆ ಸುತ್ತಮುತ್ತ ಯಾರೋ ಇಂಥ ಕೃಷಿ ಬರಹಗಾರರು ಜರ್ನಲಿಸ್ಟ್ಗಳಿದ್ದರೆ ಅವ್ರ ಜೊತೆ ಸ್ವಲ್ಪ ಚರ್ಚೆ ಮಾಡಿಕೊಂಡು ಒಂದೊಂದೇ ಅಂಬೆಗಾಲಿಡ್ತಾ ಹೋಗ್ಬೋದು. ಅಥವಾ ಈಗ ಇವತ್ತೇನಂದ್ರೆ ಹೊಸ ಮೀಡಿಯಾಗಳು ಬಂದುಬಿಟ್ಟಿವೆ. ನಮಗೇನೆಂದರೆ ಸುಳಿವುಗಳು ಕಾಲಿಗೆ ಬಂದು ಬೀಳ್ತಾರೆ. ಉಜಿರೆಯಲ್ಲಿ ನೀವು ಇಷ್ಟವರೆಗೂ ಗೊತ್ತಿಲ್ಲದೇ ಇರುವಂಥ ಒಂದು ಅದ್ಭುತವಾದಂಥ ಸುಳಿವು ನಾಳೆ ದಿವಸ ಫೇಸ್ಬುಕ್ಕಲ್ಲಿ ಎಲ್ಲೋ ಒಂದು ಮೂಲೆಯಲ್ಲಿ ಬರ್ಬೋದು. ಆ ಬರೆದವ ಏನೂ ಬರೆದಿರಲಿಕ್ಕಿಲ್ಲ, ಮೂರೇ ವಾಕ್ಯ ಬರೆದಿರ್ಬೋದು. ಬಟ್ ಇಟ್ಸ್ ಎ ವಂಡರ್ಫುಲ್ ಕ್ಲೂ. ಹಿಂದೆ ಇಂಥ ಅವಕಾಶ ಇದ್ದಿರಲಿಲ್ಲ. ಅದನ್ನು ಎತ್ಕೊಂಡು 4 ಜನರ ಹತ್ರ ಮಾತಾಡ್ತಾ ಹೋದಾಗೆ ನಿಮ್ಗೆ ಗೊತ್ತಾಗುತ್ತೆ ಅದರ ಪರ್ಸ್ಪೆಕ್ಟಿವ್ ಏನಪ್ಪ. ಇಲ್ಲಪ್ಪ ಧರ್ಮಸ್ಥಳದ ಒಬ್ಬ ಇದಕ್ಕಿಂತ ಚೆನ್ನಾಗಿ ಮಾಡಿದವ ಇರ್ತಾನೆ ಅಂತ ಹೇಳ್ತಾನೆ. ದಿಸ್ ಈಸ್ ಹೌ ಯು ಕ್ಯಾನ್ ಗೋ ಆನ್ ಬಿಲ್ಡಿಂಗ್ ದಿ ಸ್ಟೋರಿ. ಅಥವಾ ಕಾಲೇಜಲ್ಲಿ ನೋಟಿಸ್ ಬೋರ್ಡ್ ಇದ್ದರೆ ಅದರಲ್ಲಿ ಹಿಂದೆಲ್ಲ ನೋಟಿಸ್ ಬೋರ್ಡಲ್ಲಿ ಬರೆಯೋದು. ಈಗ ನಮಗೆಲ್ಲ ಬ್ಲಾಗುಗಳು ಅವು ಇವೆಲ್ಲ ಇದೆಯಲ್ಲ, ವಿ ಕ್ಯಾನ್ ಸ್ಟಾರ್ಟ್ ಎ ಕ್ಯಾರಿಯರ್ ದೇರ್. ಇಷ್ಟು ಹೊತ್ತು ನಮ್ಮ ಜೊತೆ ಇದ್ದು ತಮ್ಮ ಅನುಭವವನ್ನು ಹಂಚಿಕೊಂಡಂತಹ ಶ್ರೀ ಪಡ್ರೆ ಅವರಿಗೆ ಧನ್ಯವಾದಗಳು. ನಮಸ್ಕಾರ, ಆಲ್ ದಿ ಬೆಸ್ಟ್. ಜಲಸಾಕ್ಷರತೆ ಅಂತ ಹೇಳಿದ್ರೆ ಒಬ್ಬೊಬ್ಬರು ಒಂದೊಂದು ಥರ ಅದನ್ನು ಡಿಫೈನ್ ಮಾಡ್ತಾರೆ. ಸ್ವಲ್ಪ ಮನಸ್ಸು ತೆರೆದಿಟ್ರೆ ಯಾರೂ ಅರ್ಥ ಮಾಡ್ಕೊಳ್ಬೋದಂತ ವಿಚಾರ. ಜನಸಾಮಾನ್ಯರು ಹೇಗೆ ಜಲ ಸಂರಕ್ಷಣೆ ಮಾಡಬಹುದು, ಸರ್ಕಾರಿ ಯೋಜನೆಗಳನ್ನು ಹಿಂದೆ ನಾವು ಹೋಗೋದನ್ನು ನಿಲ್ಲಿಸಿದೆವು. ಈ ದೇಶದಲ್ಲಿ ತೃತೀಯ ಜಗತ್ತಿಗೆಲ್ಲ ಪಾಠ ಹೇಳಬಲ್ಲಂಥ ನೀರ ಜ್ಞಾನ ನಮ್ಮ ಭಾರತದಲ್ಲಿದೆ. ನಾವು ಹೆಮ್ಮೆ ಪಡಬೇಕು. ಕಿಸೆಯಿಂದ ₹1 ರೊಕ್ಕ ಹೊರಗಡೆ ತೆಗಬೇಕಾದಿಲ್ಲ. ದ್ಯಾಟ್ ಈಸ್ ದಿ ಬ್ಲೆಸ್ಸಿಂಗ್ ಯು ಹ್ಯಾವ್. ಮಳೆ ಕೊಯ್ಲಿನ ಇಡೀ ಒಂದು ಪ್ರೋಸೆಸ್ನಲ್ಲಿ ಅತ್ಯಂತ ಕಷ್ಟ ಇರುವುದು ಜನರ ಮನಸ್ಸನ್ನು ತಿರುಗಿಸುವಂಥದ್ದು. ಕ್ಯಾಚ್ ರೈನ್ ವೇರ್ ಇಟ್ ಫಾಲ್ಸ್. ನಮಸ್ಕಾರ ವೀಕ್ಷಕರೇ, ಮನದ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕಾವೇರಿ. ಇಂದು ನಮ್ಮೊಟ್ಟಿಗಿರುವಂತಹ ಮುಖ್ಯ ಅತಿಥಿ ಪತ್ರಕರ್ತ, ಬರಹಗಾರ, ಪರಿಸರ ಚಿಂತಕ ಹಾಗೂ ರಾಜ್ಯದ ಅತ್ಯಂತ ಜನಪ್ರಿಯವಾಗಿರುವಂತಹ ಮಾಸಪತ್ರಿಕೆ ಅಡಿಕೆ ಪತ್ರಿಕೆಯ ಕಾರ್ಯನಿರ್ವಾಹಕ ಸಂಪಾದಕ ಶ್ರೀ ಪಡ್ರೆ ಅವರು. ಶ್ರೀ ಪಡ್ರೆ ದ ವಾಟರ್ ಮ್ಯಾನ್ ಆಫ್ ಕೋಸ್ಟಲ್ ಏರಿಯಾ ಅಂತಾನೆ ಪ್ರಸಿದ್ಧವಾಗಿರುವಂತಹವರು. ಕೃಷಿಕರಿಗೆ ಬಹಳ ಆಪ್ತರು. ಮಳೆ ನೀರಿನ ಕೊಯ್ಲಿನ ಬಗ್ಗೆ ಮಳೆ ನೀರಿನ ಕೊಯ್ಲಿನ ಬಗ್ಗೆ ಬಹಳ ವಿಶೇಷವಾದಂತಹ ಜ್ಞಾನವುಳ್ಳವರು. ಇದರ ಜೊತೆಗೆ ನೀರಿನ ಸಂರಕ್ಷಣೆಯಲ್ಲಿ ಪರಿಸರ ಸ್ನೇಹಿಗಳ ಜೊತೆ ಕೈ ಜೋಡಿಸಿ ಒಕ್ಕೂರಲಿನಿಂದ ಕೆಲಸ ಮಾಡ್ತಿರುವಂತಹವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ ಸರ್. ಜಲಸಾಕ್ಷರತೆ ಆಗಬೇಕು ಅನ್ನುವಂತಹ ಒಂದು ವಿಷಯನ ನೀವು ಬಹಳ ಘಂಟಾಘೋಷವಾಗಿ ಮುಗ್ಧ ಕಂಠದಲ್ಲಿ ಹೇಳ್ತೀರ. ಅದು ಹೇಗೆ ಆಗಬೇಕು, ಎಷ್ಟರ ಮಟ್ಟಿಗೆ ಆಗಬೇಕು?
ಮೂಲಭೂತವಾಗಿ ಏನಂದರೆ ಜಲಸಾಕ್ಷರತೆ ಅಂತ ಹೇಳಿದರೆ ಒಬ್ಬೊಬ್ಬರು ಒಂದೊಂದು ಥರ ಅದನ್ನು ಡಿಫೈನ್ ಮಾಡ್ತಾರೆ. ಒಂದು ಕನಿಷ್ಠವಾಗಿ ಭಾಳ ಸುಲಭವಾಗಿ ಹೇಳ್ಬೋದಾದರೆ, ಒಂದು ನಮ್ಮ ಊರಿಗೆ ಹಿಂದೆ ನೀರಿನ ಸುಸ್ಥಿರತೆ ಹೇಗೆ ಬಂದಿತ್ತು, ಅದಕ್ಕೆ ಯಾವ್ಯಾವ ಕಾರಣಗಳಿವೆ, ಯಾವ್ಯಾವ ಜಲ ಸ್ರೋತಸ್ಸುಗಳು ಅದಕ್ಕೆ ಕಾರಣ, ಅದು ಇವತ್ತು ಹೇಗಿದೆ, ನಮ್ಮ ಒಬ್ಬಂದು ಮಾತ್ರ ಅಲ್ಲ ನಮ್ಮ ಇಡೀ ಊರಿನ ಪರಿಸ್ಥಿತಿ ಹೇಗಿದೆ, ಇದರ ಚೆನ್ನಾಗಿ ಅರಿವು. ಆಮೇಲೆ ನಾವು ನೀರು ಎಷ್ಟು ಬಳಕೆ ಮಾಡ್ಬೋದು, ಭಾಳ ಎಚ್ಚರದಿಂದ ನೀರು ಬಳಕೆ ಮಾಡುವಂಥದ್ದು. ಜೊತೆಗೆ ಈ ಪ್ರೋಸೆಸ್ ಏನಿದೆ, ಮಳೆ ಬರುವಂಥದ್ದು, ನೀರು ಇಂಗೋದು, ಇಂಗಿದ ನೀರು ಜಲಮಟ್ಟ ಕೆಳಗೆ ಹೋಗೋದು, ಯಾಕಾಗಿ ಕ್ಷಾಮ ಬರ್ತಾ ಇದೆ, ನೀರು ಬತ್ತಿ ಹೋಗ್ತಾ ಇದೆ, ಅದಕ್ಕೇನು ಸುಧಾರಣೆ ಮಾಡ್ಬೋದು, ಇವುಗಳೆಲ್ಲವುಗಳ ಒಂದು ಅರಿವು. ಜೊತೆಗೆ ವಿಶ್ವನಾಥ್ ಅವರು ನಮ್ಮ ಬೆಂಗಳೂರಿನ ರೈನ್ ವಾಟರ್ ಕ್ಲಬ್ನ ಸ್ನೇಹಿತರು ಹೇಳ್ತಾರೆ, ಅವರೊಂದು ಪಾಯಿಂಟ್ ಸೇರಿಸ್ತಾರೆ. ಏನಂದರೆ, ನಾವು ಬಳಸಿದ ನೀರು ಇನ್ನೊಬ್ಬರಿಗೆ ತೊಂದರೆ ಆಗದ ಅಂತ ಎಚ್ಚರ ತಗೊಳ್ಳುವಂಥದ್ದು ಕೂಡ ಅದರಲ್ಲಿ ಸೇರುತ್ತೆ ಅಂತ. ಇದು ಮೂಲಭೂತವಾಗಿ ಬರಬೇಕಾಗಿದೆ. ದುರದೃಷ್ಟಕ್ಕೆ ಇದೇನು ರಾಕೆಟ್ ಸೈನ್ಸ್ ಏನಲ್ಲ, ಯಾರೂ ಅರ್ಥ ಮಾಡ್ಕೊಳ್ಬೋದು. ಸ್ವಲ್ಪ ಮನಸ್ಸು ತೆರೆದಿಟ್ಟರೆ ಯಾರೂ ಅರ್ಥ ಮಾಡ್ಕೊಳ್ಬೋದಂಥ ವಿಚಾರ ಇದು. ವಿಜ್ಞಾನ ಸರಿ, ಆದರೂ ಯಾರೂ ಅರ್ಥ ಮಾಡ್ಕೊಳ್ಬೋದು. ಇದು ಬರಬೇಕು. ಇದು ಬಾರದೆ ಹೊರತು ನಾವು ಮುಂದೆ ಮಾಡಿದ ಕೆಲಸಗಳು ಅರ್ಥಪೂರ್ಣ ಆಗೋದಿಲ್ಲ, ಸರಿಯಾದ ದಿಶೆಯಲ್ಲಿ ಹೋಗೋದಿಲ್ಲ. ಈಗ ನೀವು ನೀರು ಇಂಗಿಸುವಂತಹ ಒಂದು ವಿಷಯದ ಬಗ್ಗೆ ಹೇಳಿದ್ರಿ. 2002-2005 ಸಾಲಿನಲ್ಲಿ ನೀವು ನೀರಿಂಗಿಸೋಣ ಬನ್ನಿ ಅಂತ ಒಂದು ಅಭಿಯಾನನ ಪ್ರಾರಂಭ ಮಾಡಿದ್ರಿ. ಅದು ಪ್ರಾರಂಭ ಆಗೋದ್ರ ಹಿನ್ನೆಲೆ ಕಾರಣಗಳೇನು ಅಂತ ಹೇಳ್ಬೋದು? ನಾವು ಅಡಿಕೆ ಪತ್ರಿಕೆಯಲ್ಲಿ ಸಾಮಾನ್ಯ 90ರ ದಶಕದ ಮಧ್ಯದಲ್ಲಿ 2 ವಿಚಾರಕ್ಕೆ ಆದ್ಯತೆ ಕೊಡೋದು ಅಂತ ತೀರ್ಮಾನ ಮಾಡಿದ್ವಿ. ಒಂದು ಕೃಷಿ ಅರಣ್ಯ, ಎಗ್ರೋಫಾರೆಸ್ಟ್ರಿ. ಎರಡನೇದು ಜಲ ಸಂರಕ್ಷಣೆ. ಸಂರಕ್ಷಣೆ ಯಾಕೆ ಅಂತ ಹೇಳಿದರೆ, ಯಾವುದೇ ಕೃಷಿಕರು, ನಾನು ಮೂಲಭೂತವಾಗಿ ನನ್ನ ಹೊಟ್ಟೆ ಹೊರೆಯೋದು ಕೃಷಿಯಿಂದ, ನಾನು ಕೃಷಿಕ. ಒಂದು ಪ್ರತಿ ವರ್ಷ ಮಾಡಿದ 1983ರಲ್ಲಿ ನಮ್ಮ ಭಾಗದಲ್ಲಿ ಒಂದು ಅಭೂತಪೂರ್ವ ಕ್ಷಾಮ ಬಂದಿತ್ತು. ಹಾಗೆ ಕ್ಷಾಮ ಬಂದ ಮೇಲೆ, ಬರಗಾಲ ಬಂದ ಮೇಲೆ, ಆ ಬರಗಾಲ ನಮ್ಮನ್ನು ಬಿಟ್ಟು ಹೋಗಲಿಲ್ಲ, ಪ್ರತಿ ವರ್ಷ ಬರ್ತಾನೇ ಇತ್ತು. ನಾವು ಉಳಿದೆಲ್ಲ ತಿಂಗಳಲ್ಲಿ ಮಾಡಿದ ಕೆಲಸ 1 ತಿಂಗಳು, 1.5 ತಿಂಗಳು, 15 ದಿವಸದಲ್ಲಿ ಹಾಳಾಗುವಂಥ ಪರಿಸ್ಥಿತಿ ಇತ್ತು. ಇದು ಇನ್ನು ಮುಂದೆ ಹೋದಾಗೆ ಇದು ಇನ್ನಷ್ಟು ಸಂಕಟಮಯ ಆಗೋದು ಹೊರತು ಸುಧಾರಣೆ ಆಗೋ ದಾರಿ ಕಾಣ್ತಿರಲಿಲ್ಲ. ನಮ್ಮ ಎದುರಿಗಿದ್ದ ಒಂದು ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ, ಜನಸಾಮಾನ್ಯರು ಹೇಗೆ ಜಲ ಸಂರಕ್ಷಣೆ ಮಾಡ್ಬೋದು. ಆ ಕಾಲದಲ್ಲಿ ವಾಟರ್ ಶೆಡ್ ಡೆವಲಪ್ಮೆಂಟು ಇವೆಲ್ಲ ಅಷ್ಟು ಜನಪ್ರಿಯ ಶಬ್ದಗಳಾಗಿದ್ದಿರಲಿಲ್ಲ. ಮರುಪೂರ್ಣ ಅಂತ ಹೇಳೋ ಶಬ್ದವನ್ನು ಸೃಷ್ಟಿ ಮಾಡಿದ್ದೇ ನಮ್ಮ ಪತ್ರಿಕೆ. ನಮಗೇನು ಒಂದು ಪ್ರಶ್ನೆ ಇಟ್ಕೊಂಡ್ವಿ ಅಂದರೆ, ನಾವು ನಮ್ಮಂಥ ಜನಸಾಮಾನ್ಯರು ಮಾಡಬಹುದಾದಂಥ, ಆಸಕ್ತಿ ಇದ್ದರೆ ಮಾಡ್ಬೋದಾದಂಥ ನೀರನ್ನು ಸಂರಕ್ಷಣೆ ಮಾಡುವಂಥ ದಾರಿಗಳೇನಾದರೂ ಇವೆಯಾ? ಅದಕ್ಕೆ ನಾವು ಪ್ರಶ್ನೆಗಳನ್ನು ಯೂನಿವರ್ಸಿಟಿಯವರಿಗೆ ಕಳಿಸಿದ್ವಿ. ಆಮೇಲೆ ನಮ್ಮ ಸಾಕಷ್ಟು ಇದರ ಬಗ್ಗೆ ಸಂಶೋಧನೆ ಮಾಡುವಂಥ ಸಂಸ್ಥೆಗಳಿಗೆ ಕಳಿಸಿದ್ವಿ. ಒಂದು ಕೇಳಿದ್ವಿ ನಾವು, ನೋಡಪ್ಪ, ನಿಮ್ಮ ದಪ್ಪದ ಪುಸ್ತಕಗಳನ್ನು ನಮ್ಗೆ ಕಳಿಸ್ಬೇಡಿ, ನಮಗೆ ಜನಸಾಮಾನ್ಯರು ನೀರಿಂಗಿಸಿಯೋ ಯಾವುದೋ ರೀತಿಯಲ್ಲಿ ಯಶಸ್ವಿಯಾದಂಥ ಉದಾಹರಣೆಗಳನ್ನು ಕೊಡಿ, ನಾವು ಅಲ್ಲಿ ಹೋಗಿ ಅಧ್ಯಯನ ಮಾಡ್ತೀವಿ, ನೆಲದಲ್ಲಿ ಅಧ್ಯಯನ ಮಾಡ್ತೀವಿ, ಪುಸ್ತಕದಲ್ಲಿ ಮಾಡೋಲ್ಲ, ಕೊಡಿ. ಇದಕ್ಕೆ ಉತ್ತರನೇ ಬರಲಿಲ್ಲ. ಭಾಳಷ್ಟು ಒಂದು 2-3 ವರ್ಷ ನಾವು ಒನ್ ವೇ ಟ್ರಾಫಿಕ್ ಆಗೋಯ್ತು. ಪ್ರಾಕ್ಟಿಕಲ್ ಆಗಿ ತಿಳಿಬೇಕು, ನಮಗೆ ಅರ್ಥ ಆಗಬೇಕು. ನಾನೊಬ್ಬ BSc ಓದಿದವ, ನನಗೂ ಅರ್ಥ ಆಗಬೇಕು. ನಿಮ್ಮ ಪುಸ್ತಕಗಳು ನನಗೆ ಅರ್ಥ ಆಗೋದಿಲ್ಲ, ಬಟ್ ನನಗೆ ಮಣ್ಣಿನ ಭಾಷೆ ಅರ್ಥ ಆಗುತ್ತೆ. ಇಂಥ ಜಾಗ ಅಂತ ಅಡ್ರೆಸ್ ಕೊಡಿ ಸಾಕು, ಅಲ್ಲಿ ಹೋಗಿ ನಾವು ಕಲ್ತ್ಕೊಳ್ತೀವಿ ಅಂತ. ಅದೇ ನಾವು ಬಹಳ ಒಂದು ಕಂಡೀಷನಲ್ ಆಗಿ ಕೇಳಿದ್ವಿ. ಯಾರೂ ಉತ್ತರ ಕೊಡಲಿಲ್ಲ. ಅಟ್ ದಿ ಸೇಮ್ ಟೈಮ್ ನಮ್ಮ ಯೂನಿವರ್ಸಿಟಿಗಳಲ್ಲಿ ಸಾಕಷ್ಟು ಸ್ನೇಹಿತರು ಇದ್ದಾರೆ, ಪ್ರೊಫೆಸರ್ಗಳು. ಅವ್ರು ಕೇಳಕ್ಕೆ ಶುರು ಮಾಡಿದ್ರು, ನಿಮ್ಮ ಪತ್ರಕ್ಕೆ ಏನಾದ್ರು ಉತ್ತರ ಬಂತಾ, ನಿಮ್ಗೆ ಉತ್ತರ ಸಿಗ್ತಾ ಅಂತ. ಇದು ಹೀಗೆ ನಡೀತಾ ಇತ್ತು 2-3 ವರ್ಷ. ಒಂದು ದಿವಸ ಮುಂಜಾನೆ ಒಬ್ಬರು ಕೇಳಿದರು, ನಿಮ್ಗೆ ಏನಾದ್ರು ಉತ್ತರ ಸಿಗ್ತಾ, ಬೆಂಗಳೂರು ಯೂನಿವರ್ಸಿಟಿಯಿಂದ ಸಿಗ್ತಾ, ಡೆರಾಡನ್ನಿಂದ ಸಿಗ್ತಾ? ಇಲ್ಲ ಅಂತ ಹೇಳಿದೆ. ನಿಮ್ಗೆ ಅದೊಂದು ಅಲ್ಲ ಬೇಕಾಗಿರೋದು, ಆ ತೀರ್ಥ ಅಲ್ಲ ನಿಮಗೆ ಬೇಕಾಗಿರೋದು, ಈಗ ಕಣ್ಣನೂರಿನಲ್ಲಿ ಏನೋ ನಡೀತಾ ಇದೆ ಅಂಥದ್ದು ನಿಮಗೆ ಬೇಕು. ಅದೇನು ಅಂತ ಕೇಳಿದೆ. ಮಾತೃಭೂಮಿಯಲ್ಲಿ ಬಂತಲ್ಲ ದೊಡ್ಡ ರಿಪೋರ್ಟು, ನೇರ ಹೋಗಿ ಹಿಡ್ಕೊಂಡು ಬಿದ್ವಿ. ಅದರ ಹಿಂದೆ ಹೋದ್ವಿ. ಅದರ ಹಿಂದೆ ಹೋದಾಗ ಒಂದಿಷ್ಟು ಮಾಹಿತಿ ಸಿಕ್ತು. ಅದು ನಿಜವಾಗಿ ಜನಸಾಮಾನ್ಯರು ಮಾಡಬಲ್ಲಂಥ, ನಾವು ಇನ್ನೊಬ್ಬರಿಗೆ ಹೇಳಬಲ್ಲಂಥ, ಹೇಳಿದರೆ ಪ್ರಯೋಜನ ಆಗಬಲ್ಲಂಥ ವಿಧಾನಗಳು. ನಮ್ಮ ಆರಂಭ ಪಾಠ ಅಂತ ಇಟ್ಕೊಳ್ಳಿ, ನರ್ಸರಿ ಕ್ಲಾಸಲ್ಲಿ ಅದನ್ನು ಕಲ್ತ್ಕೊಂಡು ಬಂದೆವು. ಅಷ್ಟಾಗುವಾಗ ಒಂದಿಷ್ಟು ಜನ ಹತ್ರ ಸೇರಿಸಿದೆವು. ಅಲ್ಲಿ ಕಲ್ತ್ಲಿಕ್ಕೆ ಹೋದಾಗ ಅವ್ರು ಯಾರನ್ನೋ ಹೇಳಿದರು, ಹಾಗಿದ್ರೆ ನೀವು ಅಲ್ಲಿ ಹೋಗಿಲ್ವಾ, ಅಲ್ಲಿ ರೂಫ್ ವಾಟರ್ ಹಾರ್ವೆಸ್ಟಿಂಗ್ ಮಾಡ್ತಾರೆ, ಇವ್ರಿಗೆ ಗೊತ್ತಿಲ್ವಾ? ನಮಗೊಂದಷ್ಟು ಜನರ ಸಂಪರ್ಕಗಳು ಸಿಕ್ಕಿತ್ತು, ಕೆಲಸ ಮಾಡಿ ಯಶೋಗಾಥೆ ಇರುವ. ನಾವೇನು ಮಾಡಿದ್ವಿ ಅಂದರೆ, ನಮ್ಮ ಚಿಕ್ಕ ಪತ್ರಿಕೆ, ನಾವು ಇವತ್ತು ನಮ್ಮ ಅತಿಥಿಯಾಗಿರುವಂಥ ಡಾಕ್ಟರ್ ಸೋನ್ಸು ಸೇರಿಕೊಂಡು ಒಂದು ಸಣ್ಣ ಒಂದು ಬಳಗವನ್ನು ಕರೆದು ನಾವು ಹೇಳಿದ್ವಿ, ನೋಡಿ, ಈಗ ನಮಗೆ ನೀರಿನ ಯಶೋಗಾಥೆಗಳು ಸಿಕ್ಕಲಿಕ್ಕೆ ಶುರುವಾಗಿದೆ, ಓಡಾಡಿ ಇದನ್ನೆಲ್ಲ ತರಬೇಕಿದ್ರೆ ಸ್ವಲ್ಪ ಖರ್ಚಿನ ದಾರಿ ಇದೆ, ನಮ್ಮ ಹತ್ರ ಅಷ್ಟು ರೊಕ್ಕ ಇಲ್ಲ, ಏನು ಮಾಡೋಣ ಅಂತ. ಸೋನ್ಸ್ ಅವರು ಹೇಳಿದರು, ಈವರೆಗೆ ಯಾರೂ ಮಾಡದ ಕೆಲಸ ಇದು, ಅದ್ಭುತ. ನಾನು ಒಂದಿಷ್ಟು ನಮ್ಮ ಕೇರ್ ಆಫ್ನಲ್ಲಿ ಒಂದಷ್ಟು ಫಂಡ್ ಇದೆ, ನಾನು ನಿಮ್ಮ ಚೆಕ್ ಯಾವುದೇ ಅಡ್ರೆಸ್ ಕಳಿಸಬೇಕು. ನಮ್ಮ NRCC ಕೆಲವರು ಸ್ನೇಹಿತರು ಎಲ್ಲರೂ ಸಹಕಾರ ಕೊಟ್ಟರು. ನಾಗರಿಕ ಸೇವಾ ಟ್ರಸ್ಟ್ನವರು ಹೇಳಿದರು, ಇದು ನೀವು ಇಟ್ಕೊಂಡ್ರೆ ಸಾಲದು, ಇದನ್ನು ಪುಸ್ತಕ ರೂಪದಲ್ಲಿ ಹೊರಗೆ ತನ್ನಿ. ಹೀಗೆ ಇದು ಶುರುವಾಯಿತು. ಅಂದರೆ ಆಗ ನಾವು ಆರಂಭದಲ್ಲಿ ಏನಿದ್ದೆವು ಅಂದರೆ,
ನಾವೇನು ತಜ್ಞರಲ್ಲ, ಇಲಾಖೆಯವರಲ್ಲ, ಬಹಳಷ್ಟು ಗೊತ್ತಿಲ್ಲ ನಮಗೆ ಹೇಳೋದಕ್ಕೆ ಅಂತ ಒಂದು ಆ ಥರ ನಿಲುವನ್ನು ತಗೊಂಡಿದ್ದೆವು. ಅದಕ್ಕೆ ಏನು ಹೇಳಿದ್ರು ಅಂದರೆ ಎಲ್ಲರೂ, ನೀವೊಂದು ಕೆಲಸ ಮಾಡಿ, ಎಲ್ಲವೂ ನೀವು ಹೇಳಬೇಕು, ನೀವು ತಜ್ಞರು ಅಂತ ನಾವು ಹೇಳೋದಿಲ್ಲ. ನಮಗಿಂತ ಒಂದಷ್ಟು ವಿಚಾರ ನಿಮಗೆ ಹೆಚ್ಚು ಗೊತ್ತಾಗಿದೆ. ಈಗ ಆ ಗೊತ್ತಿರೋದನ್ನು ಹೇಳೋದಕ್ಕೆ ಅಡ್ಡಿ ಇದೆಯಾ, ಅದು ಪರವಾಗಿಲ್ಲ ಅಂತ. ಹಾಗಿದ್ರೆ ಅದನ್ನೇ ಹೇಳಿ ಅಂತ. ನಾವು ಏನು ಮಾಡ್ತೀವಿ ಅಂದರೆ, ಆಗಲ್ಲ, ಈ ಥರದ ನಿಮ್ಮ ಕಮ್ಯುನಿಕೇಷನ್ ಟೂಲ್ಸ್ ಎಲ್ಲ ಅಷ್ಟೆಲ್ಲ ನಮ್ಮ ಹತ್ರ ಇದ್ದಿರಲಿಲ್ಲ. ನಾವು ಸುಮ್ಮನೆ ಸ್ಕೆಚ್ ಪೆನ್ ತೊಗೊಂಡು ಒಂದು ಅರ್ಧ ಶೀಟ್ ಪೇಪರಲ್ಲಿ ಹಿಂಗೆ ಚಿತ್ರ ಬಿಡಿಸೋದು, ಅದನ್ನು ತೋರಿಸೋದು ಎಲ್ರಿಗೂ, ಹಿಂಗೆ ಆ ಥರ ಮಾಡ್ತಾಯಿದ್ವಿ. ಆಗ ಯಾರೋ ಹೇಳಿದ್ರಪ್ಪ, ಇದಕ್ಕೊಂದು ಸ್ಲೈಡ್ ಶೋ ಅಂತ ನಿಮ್ಗೆ ಮಾಡಲಿಕ್ಕಾಗತ್ತೆ, ಒಂದು ಸ್ಲೈಡ್ ಪ್ರೊಜೆಕ್ಟರ್ ತೊಗೊಳ್ಳಿ ಅಂತ. ಈಗ ಆಫ್ಕೋರ್ಸ್ ಎಲ್ಲಿಗೋ ಬಂದುಬಿಡ್ತದು. ಇದು ಸ್ಲೈಡ್ ಪ್ರೊಜೆಕ್ಟರ್ ತೊಗೊಂಡು ಎಷ್ಟೆಷ್ಟೋ ಊರಿಗೆ ಓಡಾಡಿದ್ವಿ. ನಾವು ಏನು ಮಾಡ್ತಾಯಿದ್ವಿ ಅಂದರೆ, ಜನಸಾಮಾನ್ಯರು ನಾವು ಮುಂದಕ್ಕೆ ಹೋದಾಗೆ ನಮ್ಮ ದಾರಿ ಸ್ಪಷ್ಟ ಆಯಿತು. ಒಂದೇನೆಂದರೆ, ಸರ್ಕಾರಿ ಯೋಜನೆಗಳನ್ನು ಹಿಂದೆ ನಾವು ಹೋಗೋದನ್ನು ನಿಲ್ಲಿಸಿದೆವು. ಅದರಲ್ಲಿ ನಮಗೆ ಬೇಕಾದಂಥ ಮಾಹಿತಿ ಸಿಗೋದಿಲ್ಲ, ಅದರಲ್ಲಿ ಆತ್ಮಾರ್ಥವಾಗಿ ಹೃದಯದಿಂದ ಕೆಲಸ ಮಾಡಿರೋರು ಇರೋದಿಲ್ಲ. ಹಾಗಾಗಿ ಜನಸಾಮಾನ್ಯರು ಮಾಡಿರೋದು, ಆಮೇಲೆ ಮಿತ ವೆಚ್ಚದ್ದು. ನಾನು ನೀರು ತುಂಬ ಸುಧಾರಣೆ ಆಗಿದೆ, ನನಗೆ 3 ಕೋಟಿ ಖರ್ಚಾಯಿತು ಅಂದರೆ ಅದು ಯಾರಿಗೆ ಹೇಳೋಣ ಆ ಕಥೆಯನ್ನು, ಯಾರು ಮಾಡಲಿಕ್ಕಾಗತ್ತೆ? ಇಟ್ಸ್ ನಾಟ್ ಸ್ಕೇಲೇಬಲ್. ಹಾಗಾಗಿ ಅಂಥದ್ದನ್ನು ಹೆಕ್ಕಲಿಕ್ಕೆ ಶುರು ಮಾಡಿದ್ವಿ. ಆಮೇಲೆ ನಾವು, ನಿಮ್ಗೆ ಆಶ್ಚರ್ಯ ಆಗ್ಬೋದು, ಪತ್ರಿಕೋದ್ಯಮ ಓದೋರಿಗೆ ಆಶ್ಚರ್ಯ ಆಗ್ಬೋದು, ಕೈಯೊಳಗೆ ಕೇವಲ 2 ಯಶೋಗಾಥೆಗಳನ್ನು ಹಿಡ್ಕೊಂಡ್ಬಿಟ್ಟು ನಾವೊಂದು ಸೀರೀಸ್ ಅನೌನ್ಸ್ ಮಾಡಿಬಿಟ್ಟಿವಿ ಅಡಿಕೆ ಪತ್ರಿಕೆಯಲ್ಲಿ, ನೆಲಜಲ ಉಳಿಸಲು 100 ವಿಧಿ. 2 ಕೈಯೊಳಗೆ ಇದ್ದಿದ್ದು, ಆ 2ರಿಂದ ಶುರು ಮಾಡಿದ್ವಿ. ಮತ್ತು ಆಶ್ಚರ್ಯಕರವಾಗಿ ನಮಗೆ ಏನಂದರೆ, ಅದರ ಒಂದು ಸೈಕಾಲಜಿ ಏನಪ್ಪ ಅಂದರೆ, ನೀವು ಆತ್ಮಾರ್ಥವಾಗಿ ಒಂದು ವಿಷಯದಲ್ಲಿ ಅಧ್ಯಯನ ಮಾಡಲಿಕ್ಕೆ, ಆ ಕಾಲಕ್ಕೆ ಯಾರೂ ಇಂಥದ್ದನ್ನು ಅಧ್ಯಯನ ಮಾಡಲಿಕ್ಕೆ ಹೋಗೋರಿಲ್ಲ, ಎಲ್ಲ ಹುಚ್ಚರು, ನಾವು ಹುಚ್ಚರು, ಅವರು ಹುಚ್ಚರು. ಹಾಗಾಗಿ ರಾಜೇಂದ್ರ ಸಿಂಗ್ ಅವರಿಗೆ ಪತ್ರ ಬರೆದ್ರು ಅವರು ಕೈಯಲ್ಲಿ ಉತ್ತರ ಬರೆಯುವ ಸ್ಥಿತಿ ಇತ್ತು ಆ ಕಾಲಕ್ಕೆ, ಯಾಕಂದರೆ ಅವ್ರನ್ನ ಯಾರೂ ಕೇಳಿದವರಿಲ್ಲ, ಆ ಥರ ಇತ್ತು. ಹಾಗೆ ನಾವು ಎಲ್ಲೋ ರಾಜಸ್ಥಾನಕ್ಕೆ ಪತ್ರ ಬರೆದರೆ, ತಮಿಳ್ನಾಡಿಗೆ ಕರೆದರೆ ಫೋಟೋ ಕಳಿಸ್ತಾ ಇದ್ದರು, ಯಾಕಂದರೆ ಪ್ರೀತಿಯಿಂದ ಕೇಳೋರು ಭಾಳ ಕಡಿಮೆ ಇದ್ದರು. ಹಾಗಾಗಿ ನಮಗೆ ಒಬ್ಬರನ್ನ ಪರಿಚಯ ಮಾಡಿದರೆ, ಈ ಒಬ್ಬರನ್ನ ಬಂದು ನಾವು ಇಂಟರ್ವ್ಯೂ ಮಾಡಿದರೆ, ಹಾಗೆ ನೀವು ಇಲ್ಲಿ ಧರ್ಮಸ್ಥಳದ ಹತ್ತಿರ ಒಬ್ಬರು ಇದ್ದಾರಲ್ಲ, ಯಾಕೆ ಅಲ್ಲಿ ಹೋಗಿದ್ರಾ ಅಂತ, ಈ ಥರ ಒನ್ ಬೈ ಒನ್ ನಮ್ಮ ಹತ್ರ ಸ್ಟಾಕ್ ಶುರುವಾಯಿತು. ಸೊ ಇದು ಹರಿಯಿತು. ಅಲ್ಲಿ ನಾವು ಸರ್ಕಾರದ ಯಶೋಗಾಥೆ ತಗೊಳ್ಳಿಲ್ಲ, ಕಡಿಮೆ ಖರ್ಚಿನಲ್ಲಿ ಮಾಡಿದಂಥ, ಜೊತೆಗೆ ಹೀಗೆ ನಾವೊಂದು ಚೌಕಟ್ಟು ಹಾಕ್ಕೊಂಡೆವು. ಯಾವುದೇ ನಾವು ಪಬ್ಲಿಷ್ ಮಾಡುವಾಗ ಭಾಳಷ್ಟು ಟೆಕ್ನಾಲಜಿ ಬಗ್ಗೆ ಹೇಳಿಲ್ಲ, ಅದರ ಹ್ಯೂಮನ್ ಇಂಟ್ರೆಸ್ಟ್ ಏನಿದೆ, ಮಾನವೀಯ ಆಸಕ್ತಿ ಏನಿದೆ, ಅದರ ಬಗ್ಗೆ ಹೇಳ್ತಾ ಹೋದೆವು. ಬರೇ ಟೆಕ್ನಿಕ್ಗಳು ಓದುಗರನ್ನು ದೂರ ಇಡ್ತವೆ, ಓದುಗರಿಗೆ ಓದಬೇಕು ಅಂತ ಅನಿಸೋದಿಲ್ಲ, ಬರೀ ನೀವು ಟೆಕ್ನಿಕ್ ಹೋಗ್ತಾ ಇದ್ರೆ. ನಾವು ಟೆಕ್ನಿಕ್ಕಿಗೆ ಒತ್ತು ಕೊಡಲಿಲ್ಲ, ಬಟ್ ನೀರು ಕಡಿಮೆ ಇತ್ತು, ಕೆಲಸ ಮಾಡಿದ್ರು ಜಾಸ್ತಿ ಆಯಿತು. ಸಾರಂಗ್ ಅಂತ ಹೇಳೋ ಜಾಗದಲ್ಲಿ ಬತ್ತಿ ಹೋದ ಊಟೆ 6 ತಿಂಗಳ ನಂತರ ನಮ್ಮ ಸ್ನೇಹಿತರು ಹೋದರು. ಶಿವರಾಮ್ ಪೈಲೂರು 1-2 ಹಳ್ಳಿಗಳಿಗೆ ಹೋದರು, ರಾಳೆಗಾಂವ್ ಸಿದ್ದಿಗೆ ಹೋದರು, ಶಂಪಾದೈ ತೋಟ ಅವರು ಇನ್ನೊಂದು ಕಡೆಗೆ ಹೋದರು. ಈ ಥರ ಎಲ್ಲ ತಂದು ಬೇರೆ ಬೇರೆ ಕಡೆ ಬೆಳೆದ ಹೂಗಳನ್ನೆಲ್ಲ ತಂದು ಮಾಲೆ ಕಟ್ಟಲಿಕ್ಕೆ ಶುರು ಮಾಡಿದ್ವಿ. ಅದು ಒಂದು 10 ವರ್ಷ ಬಂತು. ಅದರ ನಡುವೆ ಜನ ಕರೀಲಿಕ್ಕೆ ಶುರು ಮಾಡಿದರು, ನಮ್ಮಲ್ಲಿ ಬನ್ನಿ, ನಮಗೊಂದು ಸ್ವಲ್ಪ ಹೇಳಿ. ಇದು ಒಂದು ಹೇಳೋದ್ರಲ್ಲಿ, ನೀವು ಬರೆಯೋದ್ರಲ್ಲಿ, ಕೇಳೋದು ಮಾಡೋದು ಎಲ್ಲ ಇದೆಯಲ್ಲ, ಓದೋದು ಆಮೇಲೆ ಮಾಡೋದು, ಹಾಗೆ ಅದೊಂದು ಘಟ್ಟಗಳಿವೆಯಲ್ಲ. ನಮ್ಮದೇ ಪತ್ರಿಕೆ ಓದಿದವರಿಗೆ ಈ ಸ್ಲೈಡ್ಗಳನ್ನ ತೋರಿಸಿದಾಗ ಅವ್ರಿಗೆ ಇನ್ನಷ್ಟು ಇನ್ಸ್ಪೈರ್ ಆಗೋದು. ಅಷ್ಟಾಗಿ ಯಾರೋ ಒಬ್ಬರು ಮೂಲೆಯಲ್ಲಿ ಎದ್ಕೊಂಡು ಹೋಗೋದು, ಸರ್ ನಾನೊಂದು ಈ ಥರ ಮಾಡಿದೆ, ಅದು ಬಹುಶಃ ಜಲ ಸಂರಕ್ಷಣೆ ಏನೋ ಪ್ರಯೋಜನ ಆಗಿದೆ ಅಂತ ನಾವು ಹಿಡ್ಕೊಂಡು ಬಿಡೋದು, ಅವ್ರನ್ನ 2 ಫೋಟೋ ತಗೊಳ್ಳೋದು. ಈ ಥರ ಇದು ನಮಗೆ, ನಾವು ಎಲ್ಲಿ ಅವೇರ್ನೆಸ್ ಕ್ಲಾಸಿಗೆ ಹೋದಲ್ಲಿ 1-to-1 ಸ್ಲೈಡ್ ಶೋಗಳನ್ನು ಮಾಡೋದು, ಆ ಊರಿನಲ್ಲಿರುವ ಕಥೆಗಳನ್ನು ತಗೊಂಡು ಬರೋದು, ಈ ಥರ ಬೆಳೀತಾ ಹೋಯಿತು. ಈ ನೀರಿಂಗಿಸೋಣ ಕಾರ್ಯದಿಂದಾನೇ ಏನಾದರೂ ನಿಮ್ಮ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅನ್ನೋ ಒಂದು ಪುಸ್ತಕಕ್ಕೆ ಬುನಾದಿ ಅಂತ ಏನಾದರೂ ಇದೆ? ಹೌದು, ಆ ಕಾಲಕ್ಕೆ ಎಂಡೋಸಲ್ಫಾನ್ ಯುದ್ಧ ನಡೀತಾ ಇತ್ತು ನಮ್ಮೂರಲ್ಲಿ. ಒಬ್ಬರು ಪಬ್ಲಿಷರು ಇಂಗ್ಲೀಷ್ನಲ್ಲಿ ಈ ಥರ ಪುಸ್ತಕ ಬಂದಿಲ್ಲ, ಈ ಕಡೆ ಯಾರೂ ಹೆಚ್ಚು ಅನುಭವದವರಿಲ್ಲ, ನೀವೊಂದು ಪುಸ್ತಕ ಬರೀಬೇಕು ಅಂತ ಹೇಳಿದರು. ಶುರು ಮಾಡಿದೆ, ಆದರೆ ನನಗೆ ಅದಕ್ಕೆ ಹೆಚ್ಚು ಮುಂದೆ ತಗೊಂಡು ಹೋಗ್ಲಿಕ್ಕಾಗಲ್ಲ. ಆ ಮನುಷ್ಯ ನನ್ನನ್ನು ವರ್ಷಗಳ ಕಾಲ ಸಹಿಸಿ ಹೇಗೋ ಪುಸ್ತಕ ಹೊರಗೆ ತಂದುಬಿಟ್ರು. ಇನ್ನೊಬ್ಬರಾದರೆ ನನ್ನನ್ನು ಬಿಟ್ಬಿಡ್ತಿದ್ರು, ತಂದರು. ಅದು ಆ ಕಾಲಕ್ಕೆ ಒಳ್ಳೆ ಹಿಟ್ ಆಯಿತು. ಆಮೇಲೆ ಗಂಗೆಯಲ್ಲಿ ಎಷ್ಟೋ ನೀರು ಹರಿದಿದೆ ಬಿಡಿ. ಆರಂಭದಲ್ಲಿ ಅದೊಂದು ಬಂತು, ಆಮೇಲೆ ನೆಲಜಲ ಉಳಿಸಿ ಅಂತ ಒಂದು ಪುಸ್ತಕ ಬಂತು. ಆ ಥರ ಮತ್ತೆ ಒಂದರ ನಂತರ ಒಂದು ಬರಲಿಕ್ಕೆ ಶುರುವಾಯಿತು. ಅಂಕಣಗಳು ಶುರುವಾದವು. ನಾನು ಜನವಾಹಿನಿಯಲ್ಲಿ ಮೊದಲ ಅಂಕಣ ಶುರುವಾಯಿತು. ಆಮೇಲೆ ವಿಜಯ ಕರ್ನಾಟಕದಲ್ಲಿ ಒಂದು 200-225 ಸಕ್ಸಸ್ ಸ್ಟೋರಿ ಬರೆದೆ, ಇಂಗ್ಲೀಷ್ನಲ್ಲಿ ಬರೆದೆ. ಈ ಥರ ಮುಂದೆ ಹೋಯಿತು. ಮಳೆ ನೀರಿನ ಕೊಯ್ಲಿನ ಬಗ್ಗೆ ಸಾಕಷ್ಟು ಜಾಗೃತಿ ಮೂಡಿಸೋದ್ರಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದೀರಾ. ಇದು ಉತ್ತರ ಕರ್ನಾಟಕದಲ್ಲಿ ಕೆಲವೊಂದು ಬರಪೀಡಿತ ಪ್ರದೇಶಗಳಿದೆಯಲ್ಲ, ಅಲ್ಲಿ ಹೇಗೆ ಇದು ಸಾಧ್ಯ ಆಗ್ತಾ ಇದೆ? ನೋಡಿ, ಇಲ್ಲಿ ಏನಿದೆ ಅಂತ ಹೇಳಿದರೆ, ನಾವು ನಮ್ಮ ಹತ್ರ ತಲೆಯೊಳಗೆ ಎಷ್ಟು ಇದರ ತಿಳುವಳಿಕೆ ಇದ್ರೂ ಒಂದು ಹೊಸ ಜಾಗಕ್ಕೆ ಹೋದಾಗ ನಾವು ಹೊಸಬರಾಗಿ ಬಿಡ್ತೀವಿ. ಅಲ್ಲಿ ಮೇಷ್ಟ್ರಾಗೋದಕ್ಕೆ ಬದಲು ವಿದ್ಯಾರ್ಥಿ ಆಗ್ತೀವಿ. ವಿದ್ಯಾರ್ಥಿ ಆದರಷ್ಟೇ ನಾವೇನಾದರೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇದೆ. ನನಗೊಂದು ಅವಕಾಶ ಬಂತು. ಏನಂತ ಹೇಳಿದರೆ, DR ಪಾಟೀಲ್ ಅಂತ ಒಬ್ಬರು ಶಾಸಕರಿದ್ದಾರೆ, ಸ್ವಲ್ಪ ಮಾನವೀಯ ಹೃದಯ ಇರುವಂಥ ಶಾಸಕರು. ಅವರು ಹೇಳಿದರು, ಅವರದು ಒಂದು ಸಮ್ಮೇಳನ ಇತ್ತು
ಶರಣ ಸಮ್ಮೇಳನಕ್ಕೆ 2 ಪುಸ್ತಕ ನನ್ನ ಹತ್ರ ನಾಗೇಶ್ ಹೆಗ್ಡೆ ಅವ್ರು, ನೀವು ಇಲ್ಲ ಅಂತ ಹೇಳುವಂಗಿಲ್ಲ, ನಮ್ಗೆ ಪುಸ್ತಕ ಬರ್ಕೊಡ್ಬೇಕು ಅಂತ. ಎಸ್ ಅಂದ್ಬಿಟ್ಟೆ, ಯಾಕಂದ್ರೆ ನನ್ನ ಹತ್ರ ಇಷ್ಟು ಇನ್ಫಾರ್ಮೇಷನ್ ಇತ್ತು. ಎಸ್ ಸರ್ ಬರಿತೀವಿ, ರಾಶಿ ಇನ್ಫಾರ್ಮೇಷನ್ ಇದೆ ಅಂತ. ಕೊನೆಗೆ ಇನ್ನೇನು ಬರಿಬೇಕು ಅಂತ ಕಾಲಘಟ್ಟ ಬಂದಾಗ ಚಿಂತೆ ಶುರುವಾಯಿತು. ಯಾಕೆಂದರೆ ನನ್ನ ಹತ್ರ ಇರುವ ಎಲ್ಲ ಸಕ್ಸಸ್ ಸ್ಟೋರಿಗಳು ಅಧಿಕ ಮಳೆ ಬೀಳುವ, ಹೆಚ್ಚು ಮಳೆ ಬೀಳುವ ನಮ್ಮ ಈ ಭಾಗದ್ದು, ಮಳೆ ಜಾಸ್ತಿ ಇದೆ ಸಾಕಷ್ಟು. ಈ ಭಾಗ ನಮ್ಮಲ್ಲಿ ಕರ್ನಾಟಕ 2 ರೀತಿಯಲ್ಲಿ ನೋಡಿದರೆ, ಒಂದು ಕಡಿಮೆ ಮಳೆಯ ರೈನ್ಫೆಡ್ ಏರಿಯಾ, ಕೃಷಿ ರೈನ್ಫೆಡ್ ಆಗಿರುವಂಥ ಒಂದು ಕಪ್ಪು ಮಣ್ಣು ಮತ್ತು ಕೆಂಪು ಮಣ್ಣು ಇರುವಂಥ ಬಯಲುಸೀಮೆ, ಇನ್ನೊಂದು ಮಲೆನಾಡು. ಮಲೆನಾಡು ಅಂದರೆ ಮಲೆನಾಡು. ನನಗೊಂದು ಆತಂಕ ಶುರುವಾಯಿತು, ಮುಜುಗರ ಶುರುವಾಯಿತು, ಆಮೇಲೆ ಗಿಲ್ಟಿ ಕಾನ್ಷಿಯಸ್ ಶುರುವಾಯಿತು. ಯಾಕಂದರೆ ಆ ಊರಿಗೆ ನಾನು ಇಲ್ಲಿನ ಕಥೆಗಳನ್ನು ತಗೊಂಡು ಹೋಗಿದ್ರೆ ಒಂದು ಇಂಪೋಸ್ ಮಾಡ್ದಂಗೆ ಆಗುತ್ತೆ. ಏನೋ ಒಂದು ಎಲಿಯನ್ ಹೇಳಿ ಏನು ಸುಖ, ಪುಸ್ತಕ ಬರ್ದಿದ್ದೀನಿ ಅಂತ ಹೇಳೋದು ಏನು ಸುಖ. ಇನ್ನು ಶರಣು ಅಂತ ಹೇಳ್ತೀವಿ, ಶರಣು ಹೇಗೂ ಶರಣ ಸಮ್ಮೇಳನಕ್ಕೆ ಶರಣು ಅಂತ ಹೇಳ್ಬಿಡೋಣ ಅಂತ ಶರಣು ಹೇಳಿದೆ DF ಪಾಟೀಲ್ ಸರ್, ನನ್ನಿಂದ ಆಗ್ತಾ ಇಲ್ಲ ಈ ಕೆಲಸ. ನಿಮ್ಮ ಹತ್ರ ಆಗ್ತಾ ಇಲ್ಲ ಅಂತ ಪ್ರಶ್ನೆ ನಾನು ಉತ್ತರ ತಗೊಳ್ಳಿಕ್ಕಲ್ಲ ಅಲ್ಲಿ ಕೂತಿದ್ದು, ನೀವು ಮಾಡಲೇಬೇಕು ಅಂತ ಹೇಳಿ. ಸರ್ ಹಾಗಿದ್ರೆ ನಾನು ಹೊಸದಾಗಿ ನೋಟ್ಬುಕ್ ತಗೊಂಡು ಓಡಾಡಬೇಕಾಗತ್ತೆ. ಏನು ಬೇಕು ನಿಮಗೆ ಕೇಳಿದ್ರು. ಸರ್ ನನಗೆ ಅಲ್ಲಿ ಸ್ವಲ್ಪ ಅಕಾಮಿಡೇಷನ್ ವ್ಯವಸ್ಥೆ ಬೇಕು, ಆಮೇಲೆ ಯಾರು ಏನು ಸ್ನೇಹಿತರಿದ್ದಾರೆ ನೋಡೋಣ, ನಾನು ಹೊಸದಾಗಿ ಓಡಾಡ್ತೀನಿ ಅಂತ. ಹಂಗೆ ಅವರು ಸ್ವಲ್ಪ KVKಗಳಲ್ಲಿ ಜಾಗ ಮಾಡಿಕೊಟ್ರು, 1-2 ಕಡೆ ಗಾಡಿ ಕೊಟ್ಟರು. ನಾನು ನನ್ನ ಸ್ನೇಹಿತರಿಗೆಲ್ಲ ಒಂದು ಸುದ್ದಿ ಕಳಿಸ್ಬಿಟ್ಟೆ. ಬರ ಪೀಡಿತ ಸಂದರ್ಭ 2001, 3 ವರ್ಷ ಸತತ ಬರ ಬಂದಿತ್ತು ನೀವು ಹೇಳಿದಂಥ ಪ್ರದೇಶಗಳಲ್ಲಿ. ಸೊ ಏನು ಕೇಳಿದೆ ಅಂದರೆ, ನಿಮ್ಮೂರಿನಲ್ಲಿ ಇನ್ನೂ ಸ್ವಲ್ಪ ಹಸಿರುಗೊಳಿಸ್ಕೊಂಡಿರುವ, ನೀರನ್ನು ಸ್ವಲ್ಪ ನಗ್ತಾ ಇರುವ ಬರದ ನಡುವೆ ವ್ಯಕ್ತಿಗಳನ್ನು ತೋರಿಸಿ. ಹಾಗೆ ತೋರಿಸಿ ಹೋದಾಗ ಅವ್ರಿಗೆ ಏನು ಹೇಳಿದೆ ಅಂದರೆ, ಅಣ್ಣ ನೋಡಿ, ನಿಮ್ಮ ಈ ಬ್ಲ್ಯಾಕ್ ಕಾಟನ್ ಸಾಯಿಲ್ ಏನಿದೆ, ಕಪ್ಪು ಮಣ್ಣು, ಅದೇ ನನಗೆ ಹೊಸ್ತು. ಹಾಗಾಗಿ ನೀವು ನನಗೆ ಏನು ಹೇಳುವಾಗ, ನೀವು ಏನೋ ಒಂದು ಜರ್ನಲಿಸ್ಟ್ ಬಂದಿದ್ದಾನೆ, ಅವನಿಗೇನೋ ಭಾಳ ಗೊತ್ತಿದೆ ಅಂತ ದಯವಿಟ್ಟು ನಿಮ್ಮ ತಪ್ಪು ಕಲ್ಪನೆ. ಏನೂ ಗೊತ್ತಿಲ್ಲದ ಬಾಲವಾಡಿ ಸ್ಟೂಡೆಂಟಿಗೆ ಏನು ಹೇಳ್ತೀರಿ, ಅಲ್ಲಿಂದ ಶುರು ಮಾಡಿ, ಈ ಮಣ್ಣಿಂದ ಏನು ವಿಶೇಷತೆ, ಏನು ಸಮಸ್ಯೆ ಇದೆ, ಜನ ಮಾತಾಡಲಿಕ್ಕೆ ಶುರು ಮಾಡಿದ್ರು ಆ ಥರ. ಬಟ್ ನನಗೆ ತುಂಬ ಮಾಹಿತಿಗಳು ಸಿಕ್ಕು. ಅದರಲ್ಲಿ 2 ಅದ್ಭುತ ಮಾಹಿತಿಯನ್ನು ನಾನು ತೊಗೊಂಡು ಬಂದಿದ್ದು. ಒಂದು ಮರಳು ಮುಚ್ಚಿಗೆ, ಸ್ಯಾಂಡ್ ಮಲ್ಚಿಂಗ್. ಇವತ್ತಿಗೂ ಕೂಡ ಅದು ಸಾಕಷ್ಟು ನಮ್ಮ ದೇಶ ಮಟ್ಟದಲ್ಲಿ ಆ ಒಂದು ಏನು ವಿಧಾನ ಏನಿದೆ ಅದರ ಬಳಕೆ ಆಗ್ತಾ ಇಲ್ಲ. 2ನೇದು ಒಡ್ಡುಗಳು ಮತ್ತು ಮಲ್ಲಣ್ಣ ನಾಗರಾಳ ಅವರು ಏನು ಅದನ್ನು ಪ್ರಚಾರ ಮಾಡಿ ಒಂದು 7-8 ಜಿಲ್ಲೆಗೆ ಪ್ರಸ್ತುತ ಆಗುವಂತೆ ಹಾಗೆ ಪ್ರಚಾರಪಡಿಸಿದ್ದಾರೆ. ಮಾತ್ರ ಅಲ್ಲ, ಸಾವಿರಾರು ಜನ ಅದನ್ನು ಅಳವಡಿಸಿಕೊಂಡು ಬರವನ್ನು ದೂರ ಇಟ್ಟಿದ್ದಾರೆ ಅಂತ 2 ಅದ್ಭುತವಾದಂಥ ದೇಶ ಮಟ್ಟದಲ್ಲಿ ಕರ್ನಾಟಕಕ್ಕೆ ಹೆಮ್ಮೆ ಅನಿಸಬಲ್ಲಂಥ ಬರ ನಿರೋಧಕ ಜಾಣ್ಮೆಗಳಿವೆ. ಅರಬರದಾಗು ಎಂಟಾಣೆ ಬೆಳೆ ಅಂತ ಹೇಳುವಂಥದ್ದು ನನ್ನ ಮನಸ್ಸಿಂದ ಮರೆತು ಹೋಗದಂಥ ವಿದ್ಯೆ. ನಮ್ಮಲ್ಲಿ ಆ ಅವರು ಸಾಕಷ್ಟು ವಿದ್ಯಾವಂತರು ಇಲ್ಲದೇ ಇರ್ಬೋದು, ಬಟ್ ಅವ್ರ ಹತ್ರ ಅದ್ಭುತವಾದಂಥ ಬ್ಯೂಟಿಫುಲ್ ಎಕ್ಸ್ಪ್ರೆಷನ್ಸ್ ಇರುತ್ತೆ, ಅನುಭವಗಳಿರ್ತದೆ. ಅದರ ದಾಖಲಾತಿ ಆಗಿರಲಿಲ್ಲ. ಇದು ಹೆಂಗಾಯಿತು ಅಂದರೆ, ಬಾಗಲಕೋಟೆ ಒಬ್ಬರು ಬಹಳ ದಕ್ಷ ಜಿಲ್ಲಾಧಿಕಾರಿ ಇದ್ದರು, ಪ್ರಭಾಕರ್. ಅವರು ಊರಿನಲ್ಲಿ ಇಡೀ ನೀರಿನ ಅರಿವನ್ನು ಬಿತ್ತಬೇಕು ಅಂತ ಕಷ್ಟಪಟ್ಟರು. ಅಲ್ಲಿ 23% ಲಿಟ್ರಸಿ ರೇಟ್ ಇರುವಲ್ಲಿ ಪತ್ರಿಕೆ ಓದೋದಿಲ್ಲ ಜನ, ಆದರೆ ನಾಟಕ ನೋಡ್ತಾರೆ, ರೊಕ್ಕ ಕೊಟ್ಟು ನಾಟಕ ನೋಡ್ತಾರೆ. ಒಂದು 60 ನಾಟಕ ಕಂಪನಿಗಳು ನಡೀತಾ ಇದೆ, ಜೀವನ ಮಾಡ್ತಾ ಇವೆ. ಇವರು ಯೋಚನೆ ಮಾಡಿದರು, ಎಲ್ಲ ನಾಟಕ ಕಂಪನಿಯಿಂದ ಇವ್ರನ್ನೆಲ್ಲ ಚೆನ್ನಾಗಿ ನಾಟಕ ಆಡೋರನ್ನು ಕೊಟ್ಬಿಡಿ ಅಂತ ಕರ್ಕೊಂಬಂದರು. ಇವರನ್ನೆಲ್ಲ ಸೇರಿಸಿ ಅವರಿಗೆ ನೀರಿನ ನಾಟಕ ಮಾಡೋದಕ್ಕೆ ಅಭ್ಯಾಸ ಮಾಡಿದರು. ಅದರ ಜೊತೆಗೆ ನಮ್ಮನ್ನು ಛೂ ಬಿಟ್ಟರು. ಅಲ್ಲಿ ನಾನೇನು ಮಾಡಿದೆ, 2 ನನ್ನ ಸ್ನೇಹಿತರು ಇದರ ಬಗ್ಗೆ ಸಾಕಷ್ಟು ಕೆಲಸ ಮಾಡಿದರು. ಮಲ್ಲಣ್ಣ ನಾಗರಾಳ್ ಮತ್ತೊಬ್ಬರು ಬೆನಕಟ್ಟಿ ಅವರು, ತಮ್ಮಣ್ಣ ಅಂತ. ನನಗೆ ಭಾಷಣಕ್ಕೆ ಟೈಮ್ ಕೊಟ್ಟು ನೀವು ಎಷ್ಟು ಬೇಕಿದ್ರೆ ಮಾತಾಡಿ ಪಡ್ರಿ ಅವರಂತ 2 ಗಂಟೆ ಕೊಟ್ಟರು. ನಾನು ಸ್ವಲ್ಪ ಸುಸ್ತಾಗಿದೆ ಅಂತ ಹೇಳಿಬಿಟ್ಟು ಇವರನ್ನು ಮಾತಾಡಿಸಿದೆ. ಇವರನ್ನು ಮಾತಾಡಿಸಿದಾಗ ಜನ ದಂಗಾಗ್ಬಿಟ್ರು. ನಮ್ಮ ನಡುವೆ ಇಂತಹ ಅದ್ಭುತ ರತ್ನಗಳಿವೆ. ಪ್ರತಿಯೊಂದು ಮೀಟಿಂಗ್ ಕರೆಯೋರು. ಅಂದರೆ ಏನಂತ ಹೇಳಿದರೆ, ಎಲ್ಲೋ ಹಳ್ಳಿಗಳಲ್ಲಿ ಮೂಲೆಗಳಲ್ಲಿ ಕೂಡ ಇದರ ಬಗ್ಗೆ ಕೆಲಸ ಮಾಡಿದವರು ಇರ್ತಾರೆ, ತಂತ್ರಜ್ಞಾನಗಳಿರ್ತಾರೆ, ಅದರ ಬಗ್ಗೆ ಯೋಚನೆ ಮಾಡಿದವರು ಇರ್ತಾರೆ. ಈ ದೇಶದಲ್ಲಿ ತೃತೀಯ ಜಗತ್ತಿಗೆ ಎಲ್ಲ ಪಾಠ ಹೇಳಬಲ್ಲಂಥ ನೀರ ಜ್ಞಾನ ನಮ್ಮ ಭಾರತದಲ್ಲಿದೆ. ನಾವು ಹೆಮ್ಮೆ ಪಡಬೇಕು. ರಾಜಸ್ಥಾನದ ಏನು ಜಲ ವಿಜ್ಞಾನ ಇದೆ, ಯಾವುದು ನಮ್ಮ ಚರಿತ್ರಕಾರರು ನಮಗೆ ಹೇಳಲಿಕ್ಕೆ ಮರೆತಿರುವಂಥ ವಿಜ್ಞಾನ, ಅನುಪಮ್ ಮಿಶ್ರಾ ಅವರ 2 ಪುಸ್ತಕಗಳಿವೆ. ನೀವು ಪತ್ರಿಕೋದ್ಯಮ ವಿದ್ಯಾರ್ಥಿಗಳಿಗಾದರೂ ಕಾಲೇಜಿನವರಿಗಾದರೂ ಎಲ್ಲ ಲೈಬ್ರರಿಗೆ ಬರಬೇಕಾದ 2 ಕ್ಲಾಸಿಕ್ಸ್. ಒಂದು ಅಬ್ಬಿ ಕರೆ ಹೇ ತಾಲಾ, ಈ ಕೆರೆಗಳು ಈಗಲೂ ಪ್ರಸ್ತುತ ಅಂತ ಅದರ ಅರ್ಥ. ಇನ್ನೊಂದು ರಾಜಸ್ಥಾನ್ ಕಿ ರಜತ್ ಬೂಂದೆ, ರಾಜಸ್ಥಾನದ ಬೆಳ್ಳಿ ಬಿಂದುಗಳು. ಇಂಗ್ಲೀಷ್ನಲ್ಲಿ ಇವರು ನಮ್ಮ ವಂದನಾ ಶಿವರವರು ರೇಡಿಯಂಟ್ ರೈನ್ ಡ್ರಾಪ್ಸ್ ಆಫ್ ರಾಜಸ್ಥಾನ್ ಅಂತ ನನ್ನ ಮಾಡಿದ್ದಾರೆ. ಈ ಪುಸ್ತಕವನ್ನು ಎಷ್ಟೋ ಜನ ಸ್ವಾಮಿತ್ವ ವಿಸರ್ಜನ್, ಅದರಲ್ಲಿ ಆ ಪುಸ್ತಕದ ಫ್ರಂಟ್ ಪೇಜಲ್ಲಿ ಬರೆದವರ ಹೆಸರಿಲ್ಲ, ಅದೆಲ್ಲೋ ಮೂಲೆಯಲ್ಲಿದೆ. ಅವ್ರು ಏನು ಹೇಳ್ತಾರೆ ಅಂದರೆ, ನೀವು ಯಾರು ಬೇಕಿದ್ರೂ ಇದನ್ನು ಪಬ್ಲಿಷ್ ಮಾಡ್ಕೋಬೋದು, ಎಲ್ಲಾದರೂ ಒಂದು ಪೋಸ್ಟ್ ಕಾರ್ಡ್ ಹಾಕಿದರೆ ನನಗೆ ಸಂತೋಷ ನೀವು ಮಾಡಿದರೆ. ಕೇಳಿದ್ದೀರಾ ಇಂಥ ಲೇಖಕರನ್ನು? ಅವರು ಆ ಪುಸ್ತಕ ಲಕ್ಷ ಗಟ್ಟಲೆ ಪಬ್ಲಿಷ್ ಆಗಿದೆ. ಈ ದೇಶ ಓದಬೇಕು ಅದನ್ನು. ಅನುಪಮ್ ಮಿಶ್ರಾ ಅವರ 2 ಪುಸ್ತಕಗಳು ನಮ್ಮ ಎಲ್ಲ ಲೈಬ್ರರಿಗಳಿಗೆ ಬರಬೇಕು, ವಿದ್ಯಾರ್ಥಿಗಳು ಓದಬೇಕು, ಬೇರೆ ಬೇರೆ ಭಾಷೆಯಲ್ಲಿ ಬರಬೇಕು. ಅಂತಹ ಇದು ದೇಶದ ಅದ್ಭುತ ನೀರಿನ ವಿಜ್ಞಾನವನ್ನು ಅವರು ಸುಂದರವಾಗಿ ಕಟ್ಟಿಕೊಟ್ಟಿದ್ದಾರೆ. ನಂಬರ್ 1. ನಂಬರ್ 2, ಈಗ
ಸಾಕಷ್ಟು ಬರಪೀಡಿತ ಹಳ್ಳಿಗಳಿವೆ. ಅಲ್ಲಿ ಆಮೀರ್ ಖಾನ್ ಅವರ ಪಾನಿ ಫೌಂಡೇಶನ್ ಏನು ಕೆಲಸ ಮಾಡ್ತಾ ಇದೆ, ಅವರು ಏನು ವರ್ಷಕ್ಕೆ ಒಂದು ಕೆಲಸ ಮಾಡಿ ಅಲ್ಲಿಗೆ ನಿಲ್ಲಿಸೋರಲ್ಲ, ಪ್ರಚಾರಕ್ಕಾಗಿ ಮಾಡೋದಲ್ಲ. ಅವರು ಮಹಾರಾಷ್ಟ್ರವನ್ನು ಬರಪೀಡಿತವಾಗಿಸೋದು ಅಂತ ಒಂದು ಉದ್ದೇಶ ಇಟ್ಕೊಂಡು 3ನೇ ವರ್ಷದಲ್ಲಿ ಈಗ ಇನ್ನೇನು ಕಾಂಪಿಟೇಷನ್ ಶುರುವಾಗುತ್ತೆ. ಇಡೀ ದೇಶಕ್ಕೊಂದು ಮಾದರಿ ಇದೆ ಅದರಲ್ಲಿ. ನಮ್ಮ ದುರಾದೃಷ್ಟಕ್ಕೆ ಎಷ್ಟೋ ರಾಜ್ಯದ ಬೇರೆ ಬೇರೆ ರಾಜ್ಯದ ರಾಜ್ಯಗಳಲ್ಲಿ ನಡೆಯುವಂಥ ಅದ್ಭುತವಾದಂಥ ಉಳಿದ ಜಾಗಕ್ಕೆ ಪ್ರೇರಣೆ ಕಟ್ಟಿಕೊಡಬಲ್ಲಂಥ, ಒಳಿತು ತರಬಲ್ಲಂಥ, ಚೇಂಜ್ ಮಾಡಬಲ್ಲಂಥ ವಿಚಾರಗಳು ಮುಂದಿನ ಆ ನೆರೆಯ ರಾಜ್ಯಕ್ಕೂ ಕೂಡ ದಾಟೋದಿಲ್ಲ. ಯಾಕೆಂದರೆ ನಮ್ಮ ಈ ನೆಗೆಟಿವ್ ನ್ಯೂಸನ್ನೇ ಇಷ್ಟಪಡುವ, ಯಾವುದೋ ಒಂದು ಕೆಟ್ಟ ಇದು ನೆಗೆಟಿವ್ ಕಾಂಟ್ರವರ್ಸಿಗಳು ಬಂದುಬಿಟ್ರೆ ಅವರನ್ನು ಹಳ್ಳಿಗೆ ವಿಶೇಷ ವರದಿಗೆ ಕಳಿಸುವಂಥ ಸಂಪಾದಕರು ಇರುವಷ್ಟು ಕಾಲ ಇವುಗಳು ಮೂಲೆಗೆ ಬಿದ್ದಿರ್ತವೆ. ಇಂಥವನ್ನ ಎತ್ತಿ ಹೇಳಬೇಕಾಗಿದೆ. ದೇಶದಲ್ಲಿ ಒಳ್ಳೆ ವಿಚಾರ ಆಗ್ತಾ ಇಲ್ಲ, ಹಳ್ಳಿ ಮೂಲೆಗಳಲ್ಲಿ ಭಾಳ ಒಳ್ಳೊಳ್ಳೆ ಸೋಷಿಯಲ್ ಆ್ಯಕ್ಟಿವಿಸ್ಟ್ಗಳು ಇಲ್ಲ ಅಂತಲ್ಲ. ಈ ದೇಶ ಅಂಥವ್ರಿಗೆ ಸಾಕಷ್ಟು ಜಮನ್ನು ಕೊಟ್ಟಿದೆ. ನಮ್ಮ ದೃಷ್ಟಿಯನ್ನು ಬದಲಾಯಿಸ್ಕೊಂಡ್ರೆ ಅಂಥವ್ರು ಬರಿತಾನೇ ಇರ್ತಾರೆ. ಇನ್ನೂ ಕೂಡ ರೆಕಗ್ನೈಸ್ ಆಗದಂಥ ಅದ್ಭುತ ಅವರು ಎಷ್ಟೋ ಹಳ್ಳಿ ಮೂಲೆಗಳಲ್ಲಿ ಅವ ಏನು ಓದಿರಲೂ ಬೇಕಾಗಿಲ್ಲ, ಅದು ಹೃದಯದಿಂದ ಬಂದದ್ದು ಸಂಸ್ಕಾರದ ಭಾಷೆ. ನಮ್ಮಲ್ಲಿ ಹಿಮಾಚಲ್ ಭಾಗದಲ್ಲಿ ಕಾಡನ್ನು ಬೆಳೆಸಿ ಈವರೆಗೆ ಪ್ರಸಿದ್ಧಿಗೆ ಬಾರದಂಥವ್ರು ಇದ್ದಾರೆ. ಪ್ರಶಸ್ತಿ ಸಿಕ್ಕವರಿಗೆ ಸಿಗ್ತಾನೆ ಹೋಗ್ತಾರೆ. ಅವರೆಲ್ಲೋ ಮೂಲೆಯಲ್ಲಿ ಅದ್ಭುತವಾದಂಥ ಕೆಲಸ ಮಾಡಿ ಇಡೀ ಊರಿನ ಬಗ್ಗೆ ಚಿಂತನೆ ಕಟ್ಕೊಂಡಿರೋರು ಇರ್ತಾರೆ. ಅಂಥವ್ರನ್ನ ಗುರುತಿಸುವ ಕೆಲಸ ಆಗಬೇಕು. ನೀರಿನಲ್ಲಿ ಅಂಥ ಕೆಲಸಗಳನ್ನು ಗುರುತಿಸಿ ಎತ್ತಿ ಹೇಳುವಂಥ ಕೆಲಸ ಆಗಬೇಕು. ಒಂದು ಕಡೆ ಮಳೆ ಕೊಯ್ಲಿನ ಜಾಗೃತಿ ಬಗ್ಗೆ ಕೆಲಸ ಮಾಡ್ತಾ ಹೋದ್ರಿ, ಒಂದಿಷ್ಟು ಜಾಗೃತಿನ ಮೂಡಿಸಿ. ಹಲಸು ಯಾಕೆ ನಿಮ್ಗೆ ಅಲಕ್ಷಿತ ಅಂತ ಅನಿಸ್ತು ಸರ್? ಅದ್ರ ಮೇಲೆ ಪುಸ್ತಕ ಬರೆಯೋ ಮನಸ್ಸಾಗಿದ್ಯಾ? ಹೇಗೆ ಅಂದರೆ ನಿಮ್ಗೇನಾದ್ರು ಭಿನ್ನಾಭಿಪ್ರಾಯ ಇದೆಯಾ? ಇನ್ನು ಹಲಸು ಅಲಕ್ಷಿತ ಅಲ್ಲ ಅಂತ? ಇಲ್ಲ ಆ ಹಲಸಿನ ಹಣ್ಣಿನ ಮೇಲೆ ನನಗೂ ಒಂದು ಒಳ್ಳೆ ವ್ಯಾಮೋಹ ಇದೆ, ಹಾಗಾಗಿ ಕೇಳಿ. ಇಲ್ಲ, ಹಲಸು ನೋಡಿ, ಹಲಸಿನ ಬಗ್ಗೆ ನನಗೆ ಮೊದಲಿಂತಲೂ ನನಗೆ ವೈಯಕ್ತಿಕವಾಗಿ ಹಲಸೇನಂತ ಇಷ್ಟದ ಹಣ್ಣಲ್ಲ. ಈಗ ಒಂದು ಹಲಸು ಹಣ್ಣು ನೀವು ತಂದಿಟ್ಟರೆ ನಾನೆಲ್ಲ ಮುಗಿಸ್ತೀನಿ ಅಂಥದ್ದೇನಲ್ಲ. ಬಟ್ ನನಗೆ ಒಂದು ಆ್ಯಸ್ ಎ ಫುಡ್ ಅದೊಂದು ಆಹಾರ ಮೌಲ್ಯ ಇದ್ದಿದ್ದನ್ನು ಯಾಕೆ ನಾವು ಹೀಗೆ ಮೂಲೆಗಿಡ್ತೀವಿ ಅಂತ ಮೊದಲಿಗಿಂತಲೂ ಒಂದು ಪ್ರಶ್ನೆ ಇತ್ತು. ಇದಕ್ಕಿಂತ ಮೇಲಿನ ಸ್ಥಾನಕ್ಕೆ ಹೋಗಬೇಕಾದಂಥ ಭಾವನೆ ಇತ್ತು ಹೊರತು ಅದನ್ನು ಮೇಲಿನ ಸ್ಥಾನಕ್ಕೆ ತಗೊಂಡೋಗ್ಲಿಕ್ಕೆ ಏನೆಲ್ಲ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ಬಟ್ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಈಗ ಇದು ವೈಸ್ ಚಾನ್ಸಲರ್ ಆಗಿ ನಿವೃತ್ತರಾದಂಥ ಡಾಕ್ಟರ್ ನಾರಾಯಣಗೌಡರು ಯಾವಾಗಲೂ ಹೇಳೋರು, ನೋಡಿ ಪಡ್ರಿಯವರೇ, ನಾವು ಹಲಸಿಗೆ ಭಾಳ ಕೆಲಸ ಮಾಡ್ತಾ ಇದ್ದೀವಿ, ನೀವು ಬನ್ನಿ, ನಮ್ಮ ಗೆಸ್ಟಾಗಿ ಬನ್ನಿ, ನಾವು ಹಂಗೆ ಮಾಡಿದ್ದೀವಿ, ಹಿಂಗೆ ಮಾಡಿದ್ದೀವಿ. ನಾನು ಹೇಳಿದೆ, ಸರ್ ನೀವು ಹಂಗೆ ಮಾಡಿದ್ದೀರಿ ಅಂತ ನನ್ನನ್ನು ಕರಿಬೇಡಿ, ರಿಸಲ್ಟ್ ತೋರಿಸಿ ಕರೀರಿ, ಮರುದಿವಸ ನಾನು ಇರ್ತೀನಿ. ಸುಮ್ಮನೆ ಹೇಳಿದರೆ ಬರೋದಿಲ್ಲ ಅಂತ. ಕೊನೆಗೆ ಒಂದು ಸಾರಿ ಹೋಗಿ ನೋಡಿದಾಗ ಅದು ಒಳ್ಳೆ ಕೆಲಸ ಮಾಡಿರೋದು ಹೌದು. ತೂಬುಗೆರೆ ದೇಶದಲ್ಲಿ ಮೊದಲ ಬಾರಿಗೆ ತೂಬುಗೆರೆ ಹಲಸು ಬೆಳೆಗಾರರ ಒಂದು ಸಂಘ ರೂಪಿಸಿದ್ರು. ಅಲ್ಲಿ ಬದಲಾವಣೆ ಶುರುವಾಯಿತು. ಅದನ್ನು ಪಬ್ಲಿಷ್ ಮಾಡಿದ್ವಿ ನಾವು. ಅದಕ್ಕಿಂತ ಹೀಗೆ ಒಂದು 10 ವರ್ಷದ ಹಿಂದೆ ನಾವು ಏನು ಹಲಸಿನ ಬಗ್ಗೆ ಏನು ಪಾಸಿಟಿವ್ ಜನರಿಗೆ ಪ್ರೇರಣೆ ಕೊಡಬಲ್ಲಂಥದ್ದು ಏನಿದೆ ಅದನ್ನು ಪಬ್ಲಿಷ್ ಮಾಡ್ತಾ ಬಂದೆವು. ಅದೊಂಥರ ಗುಂಗಾಗೋಯಿತು. ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನೋಡಿದ್ವಿ. ಏನಾಯಿತು ಅಂದರೆ ಎಲ್ಲ ಕಡೆಯಲ್ಲಿ ಒಳ್ಳೊಳ್ಳೆ ಕೆಲಸ ಮಾಡಿದವರಿದ್ದಾರೆ, ಹೊಸ್ತು ತುಂಬ ಕಮ್ಯುನಿಕೇಷನ್ ಗ್ಯಾಪ್ ಇದೆ. ಒಂದು ಕಡೆ ಹಲಸಿನ ಹಣ್ಣನ್ನು ಬಳಸ್ತಾರೆ, ಕಾಯಿ ಬಳಸ್ತಾರೆ, ಗುಜ್ಜೆ ಬಳಸ್ತಾರೆ, ಅದರಲ್ಲಿ 5 ರಾ ಮೆಟೀರಿಯಲ್ ಇದೆ. ಇನ್ನೊಂದು ಕಡೆಯವರಿಗೆ ಗುಜ್ಜೆ ಮಾತ್ರ ಗೊತ್ತು. ಉತ್ತರ ಭಾರತಕ್ಕೆ ಹೋದರೆ ಹಲಸು ಅಂದರೆ ಅವರಿಗೆ ಹಲಸಿನ ಹಣ್ಣಿನ ರುಚಿನೇ ಗೊತ್ತಿರೋರು ಬಹಳ ಕಡಿಮೆ ಇದ್ದಾರೆ. ಹಲಸು ಮೀನ್ಸ್ ಉತ್ತರ ಭಾರತದಲ್ಲಿ ನಾರ್ತ್ ಇಂಡಿಯನ್ಸ್ ನೋ ಜಾಕ್ ಫ್ರೂಟ್ ಓನ್ಲಿ ಆಸ್ ಎ ಸಬ್ಜಿ, ತರಕಾರಿಯಾಗಿ ಮಾತ್ರ ಗೊತ್ತು. ಇನ್ನು ಮೆಕ್ಸಿಕೋ ಇದೆ, 25 ವರ್ಷದವರೆಗೆ ಒಂದು ಹಲಸಿನ ಮರ ಇಲ್ಲದೆ. ಆಗ ಹಲಸು ಒಬ್ಬರು 1988ರಲ್ಲಿ ಒಬ್ಬರು ಇಂಡೋನೇಷ್ಯಾದ ಒಂದು ಹಲಸು ತಂದು, ಇನ್ನೊಬ್ಬರು ಯಾರೋ ಬೂಟಿನ ಒಳಗೆ 5 ಬೀಜ ತಂದು ಅಲ್ಲಿ ಹಬ್ಬಿಸಿ, ಇವತ್ತು ಆ ಮೆಕ್ಸಿಕೋ ಇಡೀ ಅಮೆರಿಕಕ್ಕೆ ಹಲಸಿನ ಹಣ್ಣು ತಿನ್ನಿಸ್ತಾ ಇದೆ, ರೆಫ್ರಿಜಿರೇಟರ್ ಟ್ರಕ್ನಲ್ಲಿ ಕಳಿಸ್ತಾ ಇದೆ. ಆಯಿತಾ? ಇವರಿಗೆ ಯಾರೋ ಗುರು, ಯಾರೋ ವಿಜ್ಞಾನಿ ಅಂದರೆ ಗೂಗಲ್ ಮಾವನೇ ಗುರು. ಆಯಿತಾ? ಅಷ್ಟಿದ್ರೂ ಕೂಡ ಅವರೆಷ್ಟು ಮುಂದಕ್ಕೆ ಹೋಗಿದ್ದಾರೆ ಅಂದರೆ. ಆದರೆ ದುರದೃಷ್ಟಕ್ಕೆ ಮೆಕ್ಸಿಕೋದಲ್ಲಿ ಮೊನ್ನೆವರೆಗೆ ಇವರಿಗೆ ಹಲಸನ್ನು ತರಕಾರಿಯಾಗಿ ಬಳಸ್ಬೋದು ಅಂತ ಗೊತ್ತಿಲ್ಲ. ನಮ್ಮ ಕಡೆಯಿಂದ ಹೋಗಿದೆ ಜ್ಞಾನ, ಈಗ ಅದು ಶುರುವಾಗಿದೆ ಪ್ರೋಸೆಸ್ಸು. ಹಾಗೆ ಅಲಕ್ಷ್ಯ ಆಗ್ತಾ ಇದೆ ಅಂತ ಹೇಳೋದ್ರಲ್ಲಿ ಯಾವುದೇ ವಾದ ಇಲ್ಲ. ಒಂದು, ರೈತರು, ವಿಜ್ಞಾನಿಗಳು, ಆಡಳಿತ ಸಂಬಂಧಪಟ್ಟವರೆಲ್ಲರೂ ಹಲಸನ್ನು ತುಳಿತಾನೆ ಹೋಗಿದ್ದಾರೆ, ಅಲಕ್ಷ್ಯ ಮಾಡಿದ್ದಾರೆ. ಅದರ ಅದ್ಭುತ ಗುಣಗಳನ್ನು ಅರ್ಥನೇ ಮಾಡಿಲ್ಲ. ನೊಬಡಿ ಹ್ಯಾಸ್ ಟೇಕನ್ ಇಟ್ ಸೀರಿಯಸ್ಲಿ. ಅದು ಅದರ ಮೂಲಭೂತ ಕಾರಣ ಆಗಿತ್ತು. ಆಮೇಲೆ ನನಗೊಂದು ಅನಿಸಿತ್ತು, ಹೀಗೆ ಇದನ್ನು ಕೆಲಸ ಮಾಡ್ತಾ ಹೋದಾಗ ಏನಂತ ಹೇಳಿದ್ರೆ, ಇದರ ಬಗ್ಗೆ ತುಂಬ ಕೀಳರಿಮೆ ಇದೆ, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್. ನೀವೆಲ್ಲಾದರೂ ರೈತರು ಯಾರಾದರೂ ಒಬ್ಬರು ಬಳಕೆದಾರರು ಹಿಂಗೊಂದು ಹಲಸಿನ ಹಣ್ಣು ಹಿಡ್ಕೊಂಡು ಹೋಗಿರೋದು ಎಲ್ಲಾದರೂ ನೋಡಿದ್ದೀರಾ? ಉಜಿರೆ ರಸ್ತೆಯಲ್ಲಿ ಅಥವಾ ಎಲ್ಲಿಯಾದರೂ ಮಂಗಳೂರಲ್ಲಿ, ಬೆಂಗಳೂರಲ್ಲಿ ಸೇಬು ತೊಗೊಂಡು ಹೋಗ್ಬೋದು, ದ್ರಾಕ್ಷಿ ಹಿಂಗೆ ತೊಗೊಂಡು ಹೋಗ್ಬೋದು. ನಾನು ಎಲ್ಲಿ ನೋಡ್ತೀನಿ ಅಂದರೆ ಹಲಸಿನ ಉತ್ಸವ ಎಲ್ಲಿ ಆಗತ್ತಾ ಅಲ್ಲಿ ನ್ಯಾಯಾಧೀಶರು, ಡಾಕ್ಟ್ರು ಹಿಂಗೆ ಪ್ರೀತಿಯಲ್ಲಿ ತೊಗೊಂಡು ಹೋಗ್ತಾರೆ. ಯಾಕೆಂದರೆ ಅಲ್ಲಿ ಯಾರೂ ಅವ್ರನ್ನ ಗೇಲಿ ಮಾಡೋಲ್ಲ ಅಂತ ಗೊತ್ತವರಿಗೆ. ಉಳಿದ ಕಡೆ ಎಲ್ಲ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್. ಈ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಹೋಗದೆ ಹೊರತು ಹಲಸಿನ ಅಭಿವೃದ್ಧಿ ಆಗೋದಿಲ್ಲ ಅಂತ. ಆಫ್ಕೋರ್ಸ್ ಈಗ ಬಿಡಿ, ನಾವು ಹೇಳುವ ಮಾತುಗಳು ಭಾಳಷ್ಟು ಜನಕ್ಕೆ ಸತ್ಯ ಅಂತ ಅನಿಸ್ತು. ಜನ ಸ್ಪಂದಿಸಲಿಕ್ಕೆ ಶುರು ಮಾಡಿದ್ರು, ಜನಸಾಮಾನ್ಯರು ರಿಸರ್ಚ್ ಮಾಡಲಿಕ್ಕೆ ಶುರು ಮಾಡಿದರು. ಕೇರಳ ಇವತ್ತು ಇಡೀ ದೇಶದಲ್ಲಿ ಹಲಸಿನ ಜಾಗೃತಿಯಲ್ಲಿ ಬಹಳ ಮುಂದಕ್ಕೆ ಹೋಗಿದೆ. ಒಂದು 30ರಷ್ಟು ವ್ಯಾಲ್ಯೂ ಎಡಿಷನ್ ಯೂನಿಟ್ಗಳಿವೆ. ಬದಲಾವಣೆ ಬರ್ತಾ ಇದೆ. ಅದರಿಂದ ಒಂದಷ್ಟು ಹಲಸಿನ ಹಣ್ಣಿನ ಬಗ್ಗೆ ಜನಗಳಿಗೆ
ಸ್ವಲ್ಪ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಸಿಕ್ತು ಅಂತ ನಿಮ್ಗೆ ಅನ್ಸುತ್ತಾ? ಅದರಲ್ಲಿ ಏನು ಸಂಶಯ ಇಲ್ಲ. ನಮ್ಮ ರಂಗನೇ ಇನ್ಫಾರ್ಮೇಷನ್. ನಾವು ಏನು ಮಾಡಿದ್ವಿ ಅಂದರೆ, ಐ ಬಿಲೀವ್ ಇನ್ ಕನೆಕ್ಟಿಂಗ್ ಬಿಟ್ವೀನ್ ಪ್ಲಗ್ ಆ್ಯಂಡ್ ಸಾಕೆಟು. ಇನ್ಫಾರ್ಮೇಷನ್ ಇಲ್ಲದೆ ಯಾರೋ ತಡಪ್ತಾ ಇದ್ದಾರೆ ಅವರಿಗೆ ಅದು ಕೊಡುವಂಥ ಕೆಲಸ. ಒಂದು ಕಾಲಘಟ್ಟದವರೆಗೆ ನಿಮ್ಗೆ ಆಶ್ಚರ್ಯ ಆಗ್ಬೋದು ಹೇಳಿದರೆ, ಅಥವಾ ಅದಿನ್ನು ಶ್ಲಾಘನೆ ಅಂತ ಆಗ್ಬಿಡ್ತದೆ ಏನೋ. ಮಹಾರಾಷ್ಟ್ರದಲ್ಲಿ ಪ್ರಪ್ರಥಮ ಹಲಸಿನ ಸಮ್ಮೇಳನ ಆದಾಗ ಮಹಾರಾಷ್ಟ್ರದಲ್ಲಿ ಯಾರ್ಯಾರು ಕೆಲಸ ಮಾಡ್ತಾರೆ ಅವರ ಟೆಲಿಫೋನ್ ನಂಬರ್ ನಾನು ಕೊಟ್ಟಿದ್ದು, ಆಯಿತಾ. ಇನ್ನು ಕೇರಳದಲ್ಲಿ KVK ಅವರು 2009ರಲ್ಲಿ ಮೊದಲಾಗಿ ತಾವೊಂದು ಸಮ್ಮೇಳನ ಮಾಡ್ತಾ ಇದ್ವಿ ಅಂತ ನಾನು ಹೇಳಿದಾಗ ನಾನು ಹೇಳಿದ್ದು, ನಾನು ನಿಮಗೆ ಸಹಕಾರ ಕೊಡೋದಿಲ್ಲ, ಯಾಕೆಂದರೆ ನೀವು ಪೇಪರ್ ಪ್ರೆಸೆಂಟೇಷನ್ ಸೆಮಿನಾರ್ ಮಾಡ್ತೀರಾ, ಅದರಿಂದ ಏನು ಪ್ರಯೋಜನ ಇಲ್ಲ. ಇಲ್ಲ ನಾವು ಡಿಫ್ರೆಂಟಾಗಿ ಮಾಡಲಿಕ್ಕೆ ಇದ್ದೀರಿ, ಯಾರ್ಯಾರು ಕೆಲಸ ಮಾಡ್ತಾರೆ ನಮ್ಗೆ ಗೊತ್ತಿಲ್ಲ, ಮಾಡಬೇಕು ಅಂತಿದೆ. ಪೂರ್ತಿ ಕೊಟ್ಟೆವು. ಮೊನ್ನೆವರೆಗೂ ಒಂದು 4 ವರ್ಷದ ಹಿಂದಿನವರೆಗೂ ನಮ್ಮದೊಂದು ಅಡಿಕೆ ಪತ್ರಿಕೆ ಒಂಥರ ಇಡೀ ದೇಶ ಮಟ್ಟದಲ್ಲಿ ಒಂದು ಇನ್ಫಾರ್ಮೇಷನ್ ಕ್ಲಿಯರಿಂಗ್ ಹೌಸ್ ಆಗಿ. ಯಾರು ಸಮ್ಮೇಳನ ಮಾಡೋದಾದರೂ, ಸರ್ ನಾವು ರಿಸೋರ್ಸ್ ಪರ್ಸನ್ ಯಾರು ಕರಿಬಹುದು, ಯಾರು ಎಲ್ಲಿ ಏನು ಮಾಡ್ತಾ ಇದ್ದಾರೆ, ಆ ಡಾಟಾಬೇಸ್ ನಮ್ಮ ಹತ್ರ ಇತ್ತು. ಈಗೇನು ಬಂದಿದೆ, ನಮ್ಮ ಹತ್ರ ವಾಟ್ಸಪ್ ಗ್ರೂಪ್ ಬಂದಿದೆ, ವೆಬ್ಸೈಟ್ಗಳು ಬಂದಿವೆ. ಈಗ ಅದ್ರ ಬಗ್ಗೆ ಚಿಂತನೆ ಮಾಡುವ 108 ಮಂದಿ ಬಂದಿದ್ದಾರೆ. ಹಾಗೆ ಸ್ವಲ್ಪ ಯೂನಿವರ್ಸಿಟಿಗಳಲ್ಲೂ ಇದರ ಪರಿಮಳ ಶುರುವಾಗಿದೆ. ಕೆಲವರು PhD ಎಲ್ಲ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಆಮೇಲೆ ಏನು ಬದಲಾವಣೆ ಚಕ್ರ, ದಿ ಕೌಂಟ್ ಡೌನ್ ಫಾರ್ ಜಾಕ್ ಫ್ರೂಟ್ ಡೆವಲಪ್ಮೆಂಟ್ ಹ್ಯಾಸ್ ಬಿಗನ್. ಅಡಿಕೆ ಪತ್ರಿಕೆನ ಪ್ರಾರಂಭಿಸಿದ್ರಿ, ಅದರ ಹಿನ್ನೆಲೆ ಮತ್ತೆ ಒಂದು ಪ್ರಶ್ನೆ, ಅಡಿಕೆ ಪತ್ರಿಕೆ ಅಂತಾನೆ ಯಾಕೆ ಅದಕ್ಕೆ ಹೆಸರು ಸೂಚಿಸಿದ್ದು? ಅದಕ್ಕೇನಾದ್ರೂ ಕಾರಣ ಇದೆ, ಬಹಳ ಸ್ಪಷ್ಟವಾದ ಕಾರಣ ಇದೆ. ಅಡಿಕೆ ಪತ್ರಿಕೆ ಅಲ್ಲ, ಅದು ಮೊದಲು ಶುರುವಾಗಿದ್ದು ಅರೆಕಾ ನ್ಯೂಸ್ ಅಂತ ಒಂದು ಟ್ಯಾಬ್ಲಾಯ್ಡ್ ಆಗಿ ಶುರುವಾಯಿತು. ಅಡಿಕೆಯಲ್ಲಿ ಒಂದು ಸಂಕಟ ಬಂತು. ಸಾಮಾನ್ಯ 1985ರಿಂದ ಶುರುವಾಗಿ ಒಂದು 3-4 ವರ್ಷ ಅಡಿಕೆಯ ಬೆಲೆ ಕಡಿಮೆ ಆಯಿತು. ಸಂಕಟ ಭಾಳ ದೂರ ಇತ್ತು, ತುಂಬ ಕಾಲ ಇತ್ತು, ಬೆಲೆ ಕಡಿಮೆ ಆಗಿತ್ತು. ಆಗ ಆಲ್ ಇಂಡಿಯಾ ಅರೆಕಾ ಗ್ರೋವರ್ಸ್ ಅಸೋಸಿಯೇಷನ್ನಲ್ಲಿ ಒಬ್ಬರು ಹೊಸ ಅಧ್ಯಕ್ಷರು ಬಂದರು. ಅವರು ಎಲ್ಲ ಜನನ ಕರೆದ್ರು, ನಾವೆಲ್ಲ ಏನಾದರೂ ಸಾಧ್ಯವಾದನ್ನು ಮಾಡೋಣ, ಸುಮ್ಮನೆ ಕೂರೋದು ಬೇಡ ಅಂತ. ಹಾಗೆ ಒಬ್ಬೊಬ್ಬರು ಒಂದೊಂದು ಯೋಚನೆ ಮಾಡಿದರು, ಒಂದಿಷ್ಟು ಕಮಿಟಿ ಮಾಡಿದರು. ಈಗ ಹೊಸ ಅಗಸ ಬಂದರೆ ಬಟ್ಟೆ ಎತ್ತಿ ಹೋಗಿತ್ತು, ಹಂಗೆ ತುಂಬ ಕಮಿಟಿಗಳನ್ನ ಮಾಡಿದ್ರು. ಯಾರೋ ಒಬ್ಬರು ಹೇಳಿದರು, ನಾನೊಬ್ಬ ಆ್ಯಕ್ಟಿವ್ ಫ್ರೀಲಾನ್ಸರ್ ಆಗಿದ್ದೆ, ನಮಗೊಂದು ಪಬ್ಲಿಕೇಶನ್ ಬೇಕು, ಹಾಗೆ ಒಂದು ಮಾಡಬೇಕು ಅಂತ ಹೇಳಿದರು. ನಾವೇನು ಮಾಡಿದ್ರು, ಮುಂದಿನ ತಿಂಗಳಲ್ಲಿ ನಾವು ಹೇಳಿದ್ದಕ್ಕೆ ಮುಂದಿನ ತಿಂಗಳ ಮೀಟಿಂಗಲ್ಲಿ ಒಂದು ಚಂದ ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿಕೊಟ್ಟಿವಿ. ಒಂದೊಂದು ಟ್ಯಾಬ್ಲಾಯ್ಡ್ ಮಾಡಬೇಕು, ಹೀಗೆ ಮಾಡಬೇಕು, ಹೀಗೆ ಮಾಡಬೇಕು. ಈ ಜನ ಇದೆಯಾರಲ್ಲ ನಮ್ಮಲ್ಲಿ, ಒಂದು ಮಂಥನ ಆದಾಗ ಎಲ್ಲ ಹೇಳಿದರು, ಅದಕ್ಕೇನು ಹೆಸರಿಡಬೇಕು ಅಂತ ಹೇಳೋದನ್ನು ನಾವು ಸಂಪಾದಕ ಮಂಡಳಿಯವರು ಇಂಥ ಹೆಸರನ್ನು ತಲೆಯಲ್ಲಿಟ್ಟಿದ್ದೀವಿ, ಉಳಿದದ್ದನ್ನು ಸಭೆಯಿಂದ ಸೂಚಿಸ್ಬೋದು ಅಂತ ಕೊಟ್ಟೆ. ಆ ಹೆಸರಿನಲ್ಲೇ ಚರ್ಚೆ ಆಗಿದ್ದು ಬಿದ್ದೋಗೋ ಸ್ಥಿತಿಗೆ ಬಂತು. ನಮ್ಮ ಜನರು ಕೆಲವೊಂದು ಸರ್ತಿ ಕಚ್ಚಾಡ್ತಾರೆ. ಹೆಂಗೆ ಅಂದರೆ, ಕೊನೆಗೆ ಒಬ್ಬರು ಎದ್ದು ಹೇಳಿದರು, ನಾನು ಇಷ್ಟವರೆಗೆ ಇಷ್ಟೊಂದು ಸುಂದರವಾದಂಥ ಪ್ರಾಜೆಕ್ಟ್ ರಿಪೋರ್ಟ್ ಯಾರೂ ಮಾಡಿದ್ದನ್ನು ನೋಡಿಲ್ಲ, ಹೆಸರಿಗೆ ಕಚ್ಚಾಡೋದನ್ನು ಬಿಟ್ಟು ಹೆಸರು ಅವರಿಗೆ ಬಿಡಿ, 1-2 ಇಶ್ಯೂ ಅವ್ರು ತರಲಿ, ಹಣ ಕೊಡಿ, ಮತ್ತಿಂದ ಮತ್ತೆ ಮಾತಾಡೋಣ. ದಟ್ಸ್ ಹೌ ಅರೆಕಾ ನ್ಯೂಸ್ ಸ್ಟಾರ್ಟೆಡ್. ನಾವೊಂದು ಸ್ಕೂಟ್ರಲ್ಲಿ ಇದನ್ನೆಲ್ಲ ಸೊಸೈಟಿಗಳಿಗೆ ಹೋಗಿ ರಿಜಿಸ್ಟ್ರೇಷನ್ ಆಗದಾಗಿ ಮಾರೋ ಹಾಗಿಲ್ಲ. ನಾವೇನು ಮಾಡಿದ್ವಿ, ₹1 ಗಿಫ್ಟ್ ಕೂಪನ್ನು, ₹1 ಕೂಪನ್ ತಗೊಂಡವ್ರಿಗೆ ಇದೊಂದು ಫ್ರೀ, ಅದೊಂದು ಕೊಂಕುದಾರಿ, ಹೀಗೆ ಮಾಡಿ ಎಲ್ಲ ಸೊಸೈಟಿಗಳಿಗೆ ಕೊಡ್ತಾ ಬಂದ್ವಿ. ಇಟ್ ಬಿಕಮ್ ಎ ಸಕ್ಸಸ್. ಸಣ್ಣ ಮಟ್ಟದಲ್ಲಿ ಮಾಹಿತಿ ಸಾಕಷ್ಟು ಸಂಗ್ರಹ ಮಾಡಿದ್ವಿ. ನಾವೇನು ಖರ್ಚು ಹಾಕಿದ್ವಿ ಅದು ಬಂತು. ಅಷ್ಟಾಗ ನಮಗನ್ಸಿತ್ತು, ಈ ಟ್ಯಾಬ್ಲಾಯ್ಡ್ ಏನಿದೆ ಒಕೇಶನಲ್ ಪಬ್ಲಿಕೇಶನು 2-3 ಬಂತು. ಇದರಿಂದ ಸೀರಿಯಸ್ನೆಸ್ ನಮ್ಗೆ ಇಟ್ಕೊಳ್ಳಿಕ್ಕಾಗೋಲ್ಲ. ಕನಿಷ್ಠ ಒಂದು ತಿಂಗಳ ಮಾಸಪತ್ರಿಕೆ ಬೇಕು. ನಮ್ಮ ಜನ ಹೇಳಿದರು, ಈ ಥರದಕ್ಕೆ ಮಾಸಪತ್ರಿಕೆ ನಡೆಯೋದೇ ಇಲ್ಲ, ನೀವು ತ್ರೈಮಾಸಿಕ ಮಾಡಿರಿ, ಏನು ಮಾಹಿತಿ ತುಂಬಿಸ್ತೀರಾ ನೀವು ಮಾಸಿಕ ಮಾಡಿ. ನಾನು ಹೇಳಿದೆ, ನಾವು ಯಾವುದಕ್ಕಾದ್ರೂ ಕಾರಣಕ್ಕೆ ಸೋತರೆ ಮಾಹಿತಿಯ ಕಾರಣಕ್ಕೆ ಸೋರೋದಿಲ್ಲ ಅಂತ ಒಂದಿಷ್ಟು ಕನ್ವಿನ್ಸ್ ಆದರೂ ಅಲ್ಲಿಂದ ಶುರುವಾಯಿತು ಪತ್ರಿಕೆ. ಅಡಿಕೆ ಪತ್ರಿಕೆ ಅಂತ ಯಾಕೆಂದರೆ, ಇದು ಆಲ್ ಇಂಡಿಯಾ ಅರೆಕಾ ಗ್ರೋವರ್ಸ್ ಶುರು ಮಾಡಿದ ಕಾರಣ, ಒಂದು 5-6 ಜಿಲ್ಲೆಯಲ್ಲಿ ಅಡಿಕೆನೇ ಅನ್ನ ಆಗಿರುವ ಕಾರಣ, ಅಡಿಕೆ ಸೋತ್ರೆ ಎಲ್ಲ ಸೋಲುವ ಕಾರಣ ಅಡಿಕೆ ಪತ್ರಿಕೆ ಅಂತ ಹೆಸರಿನಲ್ಲಿ ನಾವು ಹೋದ್ರು. ಆದರೆ ಅಟ್ ದಿ ಸೇಮ್ ಟೈಮ್ ನಾವು ಸ್ಪಷ್ಟಪಡಿಸಿದ್ದೇವೇನೆಂದರೆ, ಅಡಿಕೆ ಪತ್ರಿಕೆ ಅಡಿಕೆ ಬೆಳೆಗಾರರ ಮುಖವಾಣಿ ಆಗಿರ್ತದೆ ಹೊರತು ಅಡಿಕೆ ಬೆಳೆಗಾರರ ಸಂಘದ ಮುಖವಾಣಿ ಅಲ್ಲ. ಒಂದು ನಂಬರ್ 1. ನಂಬರ್ 2, ಇದರ ಅರ್ಥ ಏನು ಅಂದರೆ, ನಾವು ಅಡಿಕೆ ಬೆಳೆ ಬಗ್ಗೆ ಮಾತ್ರ ಪಬ್ಲಿಷ್ ಮಾಡ್ತೇವೆ ಅಂತಲ್ಲ, ಅಡಿಕೆ ಬೆಳೆಗಾರನಿಗೆ ಏನೆಲ್ಲ ಬೇಕು ಅವನ್ನು ಪ್ರಕಟ ಮಾಡ್ತೀವಿ. ಕ್ಯಾನ್ವಾಸ್ ಇಸ್ ಕ್ವೈಟ್ ಬಿಗ್. ಅಡಿಕೆ ಬೆಳೆ ಬಗ್ಗೆ ಮಾತ್ರ ನೀವು ಏನು ಪಬ್ಲಿಷ್ ಮಾಡ್ತೀರಾ, ಬೆಳೆ ಬಗ್ಗೆ ಮಾತಾಡೋದು. ನಮ್ಮ ಇವತ್ತು ಭಾಳಷ್ಟು ಸರ್ಕಾರಿ ಪತ್ರಿಕೆಗಳ ಒಂದು ದೊಡ್ಡ ದುರಂತ ಏನಂದರೆ, ಬೆಳೆ ಬಗ್ಗೆ ಭಾಳ ಹೇಳ್ತವೆ, ಆ ಬೆಳೆ ಮಾಡಿದವ ಇವತ್ತು ಹಗ್ಗ ತಗೊಂಡು ನೇಣು ಹಾಕ್ಕೊಂಡಿದ್ದಾನ ಅಥವಾ ಶ್ರೀಮಂತ ಆಗಿದ್ದಾನ, ಅವನ ನೋವು ನಲಿವುಗಳೇನು ಇದನ್ನು ಹೇಳೋದಿಲ್ಲ. ದಿ ಹ್ಯೂಮನ್ ಇಂಟ್ರೆಸ್ಟ್ ಇಸ್ ವೆರಿ ಮೆಟಿಕ್ಯುಲಸ್ಲಿ ರಿಪ್ಡ್ ಆಫ್ ಫ್ರಮ್ ದಿ ಹೋಲ್ ಸ್ಟೋರಿ. ನಮಗೇನು ಬೇಕು ಅಂದರೆ ಆ ಅನುಭವಗಳು ಬೇಕು. ರೈತನ ಅನುಭವಕ್ಕೆ ಮನ್ನಣೆ ಅಂತ ಶುರು ಮಾಡಿದ್ವಿ. ಸೊ ವಿ ಟೇಕ್ ಅವರ್ ಲೆಸನ್ಸ್ ಫ್ರಮ್ ದಿ ಲಾಸ್ಟ್ ಫಾರ್ಮರ್, ನಾಟ್ ಫ್ರಮ್ MLA ಆರ್ ಎನಿಬಡಿ ಎಲ್ಸ್. ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ಅಲ್ಲಿ ಹೋಗಿ ಬರಿಬೇಕು. ನಾವೇನು ಜರ್ನಲಿಸಮ್ ಕ್ಲಾಸ್ಗಳನ್ನೇನು ಮಾಡಿದ್ವಿ, ಇದು ಕಡ್ಡಾಯ, ನೀವು ಹೋಗಿ ಅಲ್ಲಿನೇ ಹೋಗಿ ಇನ್ಫಾರ್ಮೇಷನ್ ತೊಗೊಂಡು ಬರಬೇಕು, ಫೋನಲ್ಲೋ ಇದು ಮಾಡುವಂಥದ್ದಲ್ಲ, ಈ ಥರ. ಹಾಗೆ ಮುಂದೆ ಹೋಯಿತು. ಆದರೆ ಒಂದು ಕಾಲಘಟ್ಟದಲ್ಲಿ ಇದು ಒಂದು ಸ್ವಲ್ಪ ಲಿಮಿಟೇಷನ್ ಆಗಿದ್ದು ಹೌದು. ಯಾಕಂದರೆ ನಾವು ಅಡಿಕೆ ಬಿಟ್ಟು ಸುತ್ತಮುತ್ತ, ಈಗ ನಾವು ಹಲಸು ಪತ್ರಿಕೆ ಅಂತ ಜನ ಗೇಲಿ ಮಾಡ್ತಾರೆ. ನಾವೇನು ಹೇಳ್ತೀವಿ ಅಂದರೆ, ಅಡಿಕೆ ಮೇಲೆ ಈಗ ಕ್ವಶ್ಚನ್ ಮಾರ್ಕ್ಗಳಿವೆ. ನಾವು ಅಡಿಕೆಯನ್ನು ತಿಂದು ಗುಳುವ ಬೆಳೆ ಆಗಿಬಿಟ್ಟಿದೆ.
ಹಲಸು ಆಹಾರ ಬೆಳೆ ಆಗಿದೆ. ಇವತ್ತು ನಮ್ಮಲ್ಲಿ ಎಷ್ಟು ಹಲಸಿದೆ ಅಂದರೆ ಒಂದೊಂದು ಹಲಸಿಗೆ 50-100 ರೂಪಾಯಿ ನಿಮ್ಗೆ ಬೆಲೆ ಸಿಕ್ಕಲಿಕ್ಕೆ ಶುರುವಾದರೆ ಒಂದು ಮಧ್ಯಮ ವರ್ಗದ ಒಬ್ಬ ಕೃಷಿಕ ಅವನ ಮಗಳನ್ನು ಓದಿಸ್ಬೋದು ಮೆಡಿಕಲ್. ಅಷ್ಟರ ಮಟ್ಟಿಗೆ ಇನ್ಕಮ್. ನಾವು ಲೆಕ್ಕ ಹಾಕಿಲ್ಲ ನಮ್ಮನ್ನು ಎಷ್ಟು ಹಲಸಿನ ಮರ ಇದೆ ಅಂತ. ಬಟ್ ಇದು ಈಗೇನು ಚಕ್ರ ಬದಲಾವಣೆ ಆಗಿದೆ, ಈಗೇನು ಬೆಲೆ ಬರಲಿಕ್ಕೆ ಶುರುವಾಗಿದೆ, ಇದು ನಾಳೆ ಒಂದು ಭಾಗ್ಯದ ಬಾಗಿಲಾಗಲಿಕ್ಕೆ ಸಾಧ್ಯ. ಇಟ್ಸ್ ಫುಡ್. ಒಂದು ಫುಡ್ ಸೋರ್ಸನ್ನು ಎಷ್ಟು ಕಾಲ ನೀವು ಅದನ್ನು ಮೂಲೆಗೊತ್ತಿ ನಿರ್ಲಕ್ಷ್ಯ ಮಾಡಿ ಇಡಲಿಕ್ಕೆ ಸಾಧ್ಯ ಇದೆ. ಆಮೇಲೆ ಹಲಸು ಜಗತ್ತಿನಲ್ಲಿ ಎಲ್ಲ ಕಡೆ ಹೈಲಿ ಅಂಡರ್ ರಿಸರ್ಚ್ಡ್ ಕ್ರಾಪ್. ಅದರ ಗುಣಗಳು ನಮಗಿನ್ನೂ ಗೊತ್ತಿಲ್ಲ. ಇತ್ತೀಚೆಗೆ ನಮ್ಮ ಸ್ನೇಹಿತರು ಅಂಬಾಸಿಡರ್ಸು ಜಾಕ್ ಫ್ರೂಟ್ನವರೆಲ್ಲ ಪ್ರಯತ್ನ ಮಾಡಿ ಗೊತ್ತಾಗಿರೋದು ಏನಂದರೆ ಗ್ಲೈಸೆಮಿಕ್ಸ್ ಇಂಡೆಕ್ಸ್ ಭಾಳ ಕಡಿಮೆ ಆಗಿರೋ ಕಾರಣ ಡಯಾಬಿಟಿಸ್ ಇರೋರಿಗೆ ಇದು ಭಾಳ ಒಳ್ಳೆ ಸಪ್ಲಿಮೆಂಟ್ರಿ ಫುಡ್ಡು. ಇವತ್ತು ಕೇರಳದಲ್ಲಿ ಮುಂದಕ್ಕೆ ಹೋಗಿ ಒಂದು 600 ಶಾಪುಗಳಲ್ಲಿ ಈ ಹಲಸಿನ ಸೊಳೆಯ ಪುಡಿ ನಿಮಗೆ ರೆಡಿಯಾಗಿ ಸಿಗುತ್ತೆ. ಅದನ್ನು ಡಯಾಬಿಟಿಸ್ ಇರುವವರು ದೋಸೆ ಮಾಡಿ, ಇಡ್ಲಿ ಮಾಡಿ, ಏನು ಮಾಡಿ 1/3 ಬಳಸ್ಕೊಳ್ಳಿ, ಸೇರಿಸ್ಕೊಳ್ಳಿ, ನಿಮ್ಮ ಇದು ಕಂಟ್ರೋಲಲ್ಲಿ ಇರುತ್ತೆ. ಸಾಕಷ್ಟು ಮಂದಿ ಇದನ್ನು ಬಳಕೆ ಮಾಡ್ತಾರೆ. ನಾಟ್ ಆ್ಯಸ್ ಎ ಮೆಡಿಸಿನ್ ಬಟ್ ಎ ಸಪ್ಲಿಮೆಂಟ್ರಿ ಫುಡ್. ಸೊ ಅದೊಂದು ಹೊಸ ವಿಚಾರ. ಹಾಗೆ ಇದು ಇನ್ನೂ ಅದಕ್ಕೆ ಪೊಟೆನ್ಷಿಯಲ್ ಎಲ್ಲಿದೆ ಅಂತ ಹೇಳಿದ್ರೆ, ನಾವು ಇದುವರೆಗೆ ಯೋಚನೆ ಮಾಡಿದ ಹಾಗೆ ಬರೀ ಚಿಪ್ಸೋ ಗಿಪ್ಸೋ ಮಾರೋದು ಸ್ವಲ್ಪ ಭಾಳ ಸಣ್ಣ ಸೀಮಿತ ಪರದಿ. ಅದಕ್ಕಿಂತೆಲ್ಲ ಅಷ್ಟೋ ಮುಂದಕ್ಕೆ ಹೋಗಿ ಹಲಸಿನ ಬೀಜದ ಹುಡಿ ಮಾಡ್ಬೋದು, ಸೊಳೆ ಪುಡಿ ಮಾಡ್ಬೋದು. ಇಟ್ ಈಸ್ ಗ್ಲುಟೇನ್ ಫ್ರೀ. ಈ ಸೆಲಿಯಾಕ್ ಅಂತ ಏನು ಕಾಯಿಲೆ ಬರ್ತದೆ ಅವರಿಗೆ ಗ್ಲುಟೇನ್ ಫ್ರೀ ಫ್ಲೋರ್ ಬೇಕು. ಅದೆಲ್ಲ ವಿದೇಶಗಳಲ್ಲಿ ತುಂಬ ಬೆಲೆ ಬಾಳುವಂಥ ಪುಡಿಗಳು. ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ, ಇಲ್ಲಿಂದ ತೆಕ್ಕೊಂಡೋಗಿ ಸೀಡ್ ಫ್ಲೋರ್ ನೋಡಿದ್ದಾರೆ. ಇಟ್ ಈಸ್ ಎಟ್ ಪಾರ್ ವಿತ್ ಎನಿ ಅದರ್ ಗ್ಲುಟೇನ್ ಫ್ರೀ ಫ್ಲೋರ್ಸ್ ಅಂತ ಅಲ್ಲಿನ ಗ್ಲುಟೇನ್ ಫ್ರೀ ಎಕ್ಸ್ಪರ್ಟ್ಗಳು ನಮಗೆ ಇಂಟರ್ವ್ಯೂ ಕೊಟ್ಟಿದ್ದಾರೆ. ಸೊ ದರ್ ಇಸ್ ವೆರಿ ಹೈ ಪೊಟೆನ್ಷಿಯಲ್. ಆಮೇಲೆ ಡಮ್ಮಿ ಮೀಟ್ ಆಗಿ ಇವತ್ತು ವೆಸ್ಟರ್ನ್ ವರ್ಲ್ಡ್ನಲ್ಲಿ ಇಟ್ಸ್ ಎ ಸೂಪರ್ ಫುಡ್ ಅಂತ ಬ್ಲಾಗ್ಗಳು ಬರಿತಾ ಇವೆ. ಇವತ್ತು ಎಲ್ಲರ ಕಣ್ಣು ಭಾರತದ ಮೇಲೆ. ನಮ್ಮಲ್ಲಿ ನಿಜವಾಗಿ ನಮ್ಮ ಸಾಧನೆ ಅಷ್ಟೇನು ಬಹಳ ಇಲ್ಲದೆ ಹೋದರೂ 2 ದೊಡ್ಡ ವಿಚಾರ ಪಾಸಿಟಿವ್ ಇರೋದನ್ನು ಭಾಳ ಜನ ನಮಗೆ ಅರ್ಥ ಆಗ್ತಾ ಇದೆ. ಒಂದೇನಂತ ಹೇಳಿದ್ರೆ, ಹಲಸಿನ ತವರು ಭಾರತ ಅಂತ ಹೇಳುವಂಥದ್ದು ಎಲ್ರಿಗೂ ಗೊತ್ತಿದೆ. ಅದು ಕೆಲವರು ಒಪ್ಪದೇ ಇರಲಿ. ನಂಬರ್ 1. ನಂಬರ್ 2, ಡೈವರ್ಸಿಟಿ ಇದೆ ಇಲ್ಲಿ. ನಂಬರ್ 3, ಅಡುಗೆ ಮಾಡೋ ಕಲೆ ಇದೆ. ನಮ್ಮ ಸಾಗರದಲ್ಲಿ ಗೀತಾ ಭಟ್ ಹೇಳುವವರು, ನಾನು ಕಳೆದ ಸಾರಿ ಅವರನ್ನು ಒಂದು 10 ವರ್ಷದ ಹಿಂದೆ ಸಂಪರ್ಕ ಮಾಡುವ ಕನಿಷ್ಠ ಒಂದು 400 ಥರ ಅಡುಗೆ ಮಾಡೋದು ಅವ್ರಿಗೆ ಗೊತ್ತಿತ್ತು. ಅಲ್ಲಿ OB ವ್ಯಾನ್ ಬಂದು ನಿಮ್ಮ ಈ ಕನ್ನಡ ಚಾನೆಲ್ನವರೆಲ್ಲ ಪ್ರೋಗ್ರಾಮ್ ಮಾಡಿದರು. ಆಯಿತಾ? ಶ್ರೀಲಂಕಾದಲ್ಲಿ ಮೊನ್ನೊಬ್ಬರು ಸ್ನೇಹಿತರ ಮುಖಾಂತರ ಇಂಟರ್ವ್ಯೂ ಮಾಡಿಸಿದ್ರೆ ಅವ್ರಿಗೊಂದು 300 ಅಡುಗೆ ಮಾಡೋದು ಗೊತ್ತು. ನಮ್ಮ ಈವರೆಗೆ ಕೇರಳ ಕರ್ನಾಟಕದಲ್ಲಿ ಆಗಿರುವಂಥ ಒಂದು 150 ಹಲಸಿನ ಉತ್ಸವಗಳಲ್ಲಿ ನಿಮ್ಮಂಥವ್ರು ಯಾರೋ ಪೆನ್ನು ಕಾಗದ ಹೋಗಿ ಅವರ ಎಲ್ಲ ಅಡಿಗೆ ರೆಸಿಪಿಗಳನ್ನು ಬರ್ಕೊಂಡಿದ್ದರೆ 1000 ರೆಸಿಪಿ ಒಂದು ಪುಸ್ತಕ ತರಬಹುದಾಗಿತ್ತು. ಅಂಥ ಅದ್ಭುತ ಜ್ಞಾನ ಇದೆ. ನಂಬರ್ 1. ಇನ್ನೂ ನಾವು ಗಮನ ಕೊಡದಂಥ ಕೆಲವು ವಿಚಾರ ಇದೆ. ಒಂದು ಏನಂದರೆ ಅನ್ಟ್ಯಾಪ್ಡ್ ಇದು ಟ್ರೆಜರ್ ಹೌಸ್ ಅಂತ. ಕೆಂಪು ಸೊಳೆ ಹಲಸು ಅಂತಿದೆ, ರೆಡ್ ಫ್ಲೆಶ್ ಜಾಕ್ ಫ್ರೂಟು. ಎಲ್ಲಿದೆ ಅಂತ ಕೇಳಿದರೆ, ನನ್ನ ಸೀಮಿತ ಅನುಭವದಲ್ಲಿ ಮಾಹಿತಿ ಇರೋದರಲ್ಲಿ ತೂಬುಗೆರೆಯಲ್ಲಿ ಸಾಕಷ್ಟಿದೆ. ಹೆಚ್ಚು ಹೆವಿ ರೈನ್ಫಾಲ್ ಏರಿಯಾದಲ್ಲಿ ಭಾಳ ಕಡಿಮೆ ರೈನ್ಫಾಲ್ ಏರಿಯಾದಲ್ಲಿ ತೂಬುಗೆರೆ ಹೋಬಳಿಯಲ್ಲಿದೆ. ಆಮೇಲೆ ತುಮಕೂರಲ್ಲಿ ಗುಬ್ಬಿ ಇತ್ಯಾದಿ ಜಾಗಗಳಲ್ಲಿದೆ. ಚಂದ್ರಹಲಸು ಅಂತ ಕರೆಕ್ಟ್. ಕನ್ನಡದಲ್ಲಿ ಚಂದ್ರಹಲಸು ಹೇಳ್ತೀವಿ, ಮಲಯಾಳದಲ್ಲಿ ಚೆಂಬರತ್ತಿ ಚಕ್ಕ ಅಂತ ಹೇಳ್ತೀವಿ. ಈ ಚಂದ್ರ ಅಂತ ಹೇಳೋದು ಕೆಂಪಿನ ಕರೆಯೋದು. ಅದರಲ್ಲಿ ಇದು ನಸು ಕೆಂಪಿರ್ಬೋದು, ದಟ್ಟ ಕೆಂಪಿರ್ಬೋದು, ಆಮೇಲೆ ಫೋಟೋಶಾಪ್ ಮಾಡಿದ್ಯಾಮ್ಮ ಅಂತ ಕೇಳೋಷ್ಟು ಕೆಂಪಿರ್ಬೋದು. ಬಟ್ ಒಂದು ಅದರಲ್ಲಿ ಪ್ರತ್ಯೇಕತೆ ಇದೆ. ಅದೇನು ಅಂತ ವಿಜ್ಞಾನಿಗಳು ಹೇಳಬೇಕು. ಕೆಂಪು ತೊಳೆ ಹಲಸು ಎಲ್ಲವೂ ಚೆನ್ನದು ಶ್ರೇಷ್ಠ ಅಂತ ಹೇಳೋದಿಲ್ಲ. ಬಟ್ ನೀವು ತಿನ್ನಲಿಕ್ಕೆ ಶುರು ಮಾಡಿ, ಯು ಫೀಲ್ ಲೈಕ್ ಈಟಿಂಗ್ ಮೋರ್ ಆ್ಯಂಡ್ ಮೋರ್. ಇಲ್ಲಿ 2 ಅವರು ಮತ್ತು ಇವರು ನಾನು ಮತ್ತು ನೀವು ಇಬ್ಬರು ಶಾಪ್ ಇಟ್ಟರೆ, ನಾನು ಕೆಂಪು ತೊಳೆ, ನೀವು ಹಳದಿ ತೊಳೆ ಮಾರಿದರೆ, ಒಂದೋ ನೀವು ಬಂದು ನನ್ನ ಹತ್ರ ಜಗಳ ಆಡಬೇಕು, ಇಲ್ಲಾಂದರೆ ನಿಮ್ಮ ಶಾಪ್ ಕ್ಲೋಸ್ ಮಾಡಿ ಹೋಗಬೇಕು. ಇವತ್ತಿನ ಪಬ್ಲಿಕ್ ನೀವು ಎಲ್ಲಿ ದಿಸ್ ಇಸ್ ದಿ ಎಕ್ಸ್ಪೀರಿಯನ್ಸ್ ಎಲ್ಲಿ ಶಾಪಾದಲ್ಲಿ. ಅದು ಏನು ಅಂತ ನನಗೆ ಗೊತ್ತಿಲ್ಲ. ಅದು ಆಮೇಲೆ ಅದು ನೋಡಿ, ಅದರಲ್ಲಿ ಅಂಥ ಸ್ಟ್ರಾಂಗ್ ಫ್ಲೇವರ್ ಆಗಲಿ, TSS ಆಗಲಿ. ಇತ್ತೀಚೆಗೆ ಒಂದು ದೊಡ್ಡ ಕೆಲಸ ಮಾಡಿದರು. IHRನಲ್ಲಿ ಮೊದಲ ಬಾರಿಗೆ ಅವರು ಕೆಂಪು ಸೊಳೆ ಹಲಸನ್ನು ಭಾಳ ಪ್ರಯತ್ನಪಟ್ಟು ಒಂದು 46 ಹಣ್ಣುಗಳನ್ನು ಬೇರೆ ಬೇರೆ ತಂದು ಅವರು ಪ್ರದರ್ಶನ ಮಾಡಿದರು. ಇಟ್ ವಾಸ್ ಎ ಬ್ಯೂಟಿಫುಲ್ ಎಕ್ಸಿಬಿಷನ್. ಆಮೇಲೆ ಈಗ ಅವರು ಪ್ರಯತ್ನಪಟ್ಟು ಭಾಳ ಉತ್ಸಾಹ ತಗೊಂಡು ಒಂದು ಸಿದ್ದು ಅಂತ ಹೇಳೋ ಹಲಸನ್ನು ಅದನ್ನು ಹೆಸರು ಕೊಟ್ಟು ಆ ರೈತನ ಜೊತೆ MOU ಮಾಡಿ ಅದರ ಕಸಿ ಗಿಡಗಳನ್ನೇನು IHRನಲ್ಲಿ ತಯಾರು ಮಾಡ್ತಾರೆ, ಅದರ 75% ಹಣ ರೊಕ್ಕ ಅವನಿಗೆ ಹೋಗೋ ಹಾಗೆ ಮಾಡಿದೆ. ಇದು ಇಡೀ ದೇಶದ ಚಾನೆಲ್ಗಳಲ್ಲಿ ಹಬ್ಬಿಬಿಡ್ತು. ಸಿದ್ದು ಹಲಸು. ಸಿದ್ದು ಅಂತ ಹೇಳಿದ್ರೆ ಅವರ ಅಪ್ಪನ ಹೆಸರು ಸಿದ್ದಪ್ಪ. ಅದು ಚಿಕ್ಕ ಹಲಸು, ಬಟ್ ಬಹಳ ದಟ್ಟವಾದ ಕೆಂಪಿದೆ. ನನ್ನ ಪಾಯಿಂಟ್ ಅದಲ್ಲ. ನಮ್ಮಲ್ಲಿ ಈ ಹಲಸಿನ ಮೇಲೆ, ಈ ಹಲಸಿನ ತಳಿಗಳನ್ನು ನಾವು ಹೊರಗೆ ತಂದು ಪ್ರಚಾರ ಮಾಡುವುದರಲ್ಲಿ ನಾವು ಏನೂ ಕೆಲಸ ಮಾಡಿಲ್ಲ. ಇವನ್ನ ನಾವು ಸಿಂಗಾಪುರದವರೆಗೂ ಕೂಡ ಮಾರ್ಬೋದು. ಇನ್ ಇಂಡಿಯಾ ದಿ ಹೈಯೆಸ್ಟ್ ವೆಲ್ತ್ ಆಫ್ ರೆಡ್ ಫ್ಲೆಶ್ ಜಾಕ್ ಫ್ರೂಟ್ ಈಸ್ ಇನ್ ಇಂಡಿಯಾ, ದ್ಯಾಟ್ ಈಸ್ ಇನ್ ಕರ್ನಾಟಕ. ಬಟ್ ಅನ್ಫಾರ್ಚುನೇಟ್ಲಿ ವಿ ಹ್ಯಾವ್ ಡನ್ ನಥಿಂಗ್ ಟು ಎಕ್ಸ್ಪ್ಲಾಯ್ಟ್ ಇಟ್, ಟು ಬ್ರಿಂಗ್ ಸಮ್ ಮೋರ್ ಪ್ರಾಸ್ಪೆಕ್ಟ್ಸ್ ಟು ದಿ ಲೋಕಲ್ ಕಮ್ಯುನಿಟಿ, ಫಾರ್ಮರ್ಸ್ ಆ್ಯಂಡ್ ಅದರ್ಸ್. ಇದು ಒಂದು ದೊಡ್ಡ ನಾವು ಒತ್ತು ಕೊಡಬೇಕಾದಂಥ ಜಾಗ.
ಆ ನಿಟ್ಟಿನಲ್ಲಿ ಈ ಕೆಲಸ ಆ ನಿಟ್ಟಿನಲ್ಲಿ ಏನೂ ಆಗಿಲ್ಲ. ನಾನು ಹಾಗೆ ನಮ್ಮ ಸ್ನೇಹಿತರ ಹತ್ರ ಏನು ಹೇಳ್ತಾ ಇದ್ದೀವಿ, ಯಾರೋ ನಮ್ಮ PhD ಈಗ ಹಾರ್ಟಿಕಲ್ಚರ್ ಕಾಲೇಜಲ್ಲಿ PhD ಮಾಡೋರು ಇರ್ಬೋದು, ಅಥವಾ ಇದು ಪ್ರಾಜೆಕ್ಟ್ ಬರೆದು ಇದು ಮಾಡೋರು ಇರ್ಬೋದು. ಆ ತಳಿಗಳನ್ನು ಆಯ್ಕೆ ಮಾಡಿ, ಅದರಲ್ಲಿ ಒಳ್ಳೊಳ್ಳೆ ತಳಿಗಳನ್ನು ಆಯ್ಕೆ ಮಾಡಿ, ಅದನ್ನು ಅಭಿವೃದ್ಧಿಪಡಿಸಿ ಪ್ಲಾಂಟ್ ಪ್ರೊಪಗೇಷನ್ ಮಾಡಿ, ಅದನ್ನು ಎನಲೈಸ್ ಮಾಡಿ, ಈ ಕೆಂಪಿಂದ ಯಾಕಪ್ಪ ಮನುಷ್ಯರಿಗೆ ಇಷ್ಟ ಆಗುತ್ತೆ ಅಂತ ನೋಡಿ, ಕೆರಟನಾಯ್ಡ್ ಕಂಟೆಂಟ್ ಜಾಸ್ತಿ ಇದೆಯಾ, ಯಾಕೆ ಜನರಿಗೆ ಇಷ್ಟ ಆಗ್ತಾ ಇದೆ ಇದನ್ನು ನೋಡಿ, ಮಿನಿಮಲ್ ಪ್ರೊಸೆಸಿಂಗ್ ಟೆಕ್ನಾಲಜಿ ತನ್ನಿ, ಈ ಹಣ್ಣನ್ನು ಒಂದು 15-20 ದಿವಸ ನಾವು ಕೋಲ್ಡ್ ಸ್ಟೋರೇಜ್ನಲ್ಲಿ ಇಟ್ಟು ಕೊಂಡೋಗಿ ಕಲ್ಕತ್ತಾದಲ್ಲೋ ಇನ್ನೊಂದು ಕಡೆ ಮಾರುವಂಥ ಒಂದು ತಂತ್ರಜ್ಞಾನವನ್ನು ತನ್ನಿ. ದ್ಯಾಟ್ ವೇ ಯು ಕ್ಯಾನ್ ಅರ್ನ್. ಹಲಸಿಗೆ ಕೆಂಪು ಸೊಳೆ ಮಾತ್ರ ಅಂತಲ್ಲ ನೋಡಿ, ಈ ದೇಶದಲ್ಲಿ ಎಷ್ಟು ಹಲಸಿದೆ ನಮ್ಮ ಹತ್ರ ಲೆಕ್ಕ ಇಲ್ಲ. ಬಟ್ ಈ ಹಲಸಿಗೆ ನಾವು ಸರಿಯಾದ ದಾರಿಯಲ್ಲಿ ಇದನ್ನು ತಗೊಂಡು ಹೋಗ್ಲಿಕ್ಕೆ ಆಗ್ತಿದ್ರೆ, ದಿ ಕೈಂಡ್ ಆಫ್ ಕೆಪ್ಯಾಸಿಟಿ ಇಟ್ ಹ್ಯಾಸ್, ಅದಕ್ಕಿರುವಂಥ ಗ್ರಾಮೀಣ ಆರ್ಥಿಕತೆಯನ್ನು ಸುಧಾರಿಸಲಿಕ್ಕೆ ಇರುವಂಥ ಅದರ ಒಂದು ಶಕ್ತಿ ಇದೆಯಲ್ಲ, ಸಾಮರ್ಥ್ಯ, ಅನ್ಫಾರ್ಚುನೇಟ್ಲಿ ನಮ್ಮ ಆಡಳಿತದವರಿಗೆ, ನಮ್ಮ ಎಷ್ಟೋ ಒಂದು 6-8 ಸಾವಿರದಷ್ಟು ಇರುವಂತಹ ನನ್ನ ತೋಟಗಾರಿಕಾ ಸ್ನೇಹಿತರಿಗೆ, ಅಧಿಕಾರಿಗಳು ಮತ್ತು ಪ್ರೊಫೆಸರ್ಗಳಿಗೆ ಇನ್ನೂ ಕೂಡ ಗೊತ್ತಿಲ್ಲ. ಇವತ್ತು ಹಲಸಿನ ಮಹತ್ವ ಮತ್ತು ಅರ್ಥ ಆಗಿರುವಂಥ ಮಂದಿ ಬಹಳ ಮಿನಿಸ್ಕ್ಯೂಲ್, ಬೆರಳೆಣಿಕೆಯವರಿದ್ದಾರೆ. ಹೆಚ್ಚೆಚ್ಚು ಜನರಿಗೆ ಅರ್ಥ ಆದಾಗ, ಫುಡ್ ಪ್ರೊಸೆಸಿಂಗಿನ ದೊಡ್ಡಣ್ಣಗಳು, ಬಿಗ್ ಬ್ರದರ್ಸಿಗೆಲ್ಲ ಹಲಸು ಒಂದು ರಾ ಮೆಟೀರಿಯಲ್ ಒಳ್ಳೆಯದು ಅಂತ ಗೊತ್ತಾಗಲಿಕ್ಕೆ ಶುರುವಾಗಿದೆ ಪ್ರೋಸೆಸ್ಸು. ಈಗಾಗಲೇ ಮದರ್ ಡೈರಿ ಹಲಸಿನ ಗುಜ್ಜೆಯನ್ನು ಫ್ರೋಝನ್ ಫಾರ್ಮಲ್ಲಿ ತರಲಿಕ್ಕೆ ಶುರುವಾಗಿದೆ. ಇಟ್ಸ್ ಓನ್ಲಿ ಮ್ಯಾಟರ್ ಆಫ್ ಟೈಮ್. ಬಟ್ ನಾವೆಲ್ಲ ಪ್ರಯತ್ನ ಮಾಡಿದಾಗ ಈಗೇನಾಗಿದೆ, ಒಂಥರ ಒಂದು ಕೈ ಚಪ್ಪಾಳೆ. ಎಲ್ಲ ಜನಸಾಮಾನ್ಯರು ಹಲಸಿನ ಬಗ್ಗೆ ಕೆಲಸ ಮಾಡಿದ್ರಿಂದ ಅದಿಷ್ಟು ಮುಂದಕ್ಕೆ ಬಂದಿದೆ. ಆದರೆ ನಮ್ಮ ಅಧಿಕಾರಿಗಳು ಇದ್ದಾರೆ, ಎಕ್ಸೆಪ್ಷನಲ್ ಇದ್ದಾರೆ. ಈಗ ನಮ್ಮ ನಾರಾಯಣ್ ಗೌಡರು, ಎಕ್ಸ್ ವೈಸ್ ಚಾನ್ಸಲರ್ ಯೂನಿವರ್ಸಿಟಿಯವರು, ಈಗಿನ ತೋಟಗಾರಿಕಾ ನಮ್ಮ ವಿಶ್ವವಿದ್ಯಾನಿಲಯದ ವೈಸ್ ಚಾನ್ಸಲರು ಮಹೇಶ್ವರ್ ಅವರು, ಆಮೇಲೆ ನಮ್ಮ ಶ್ಯಾಮಲಮ್ಮ, ಆಮೇಲೆ ದಾಪೋಲಿಯಲ್ಲಿ ತೋಟಗಾರಿಕಾ ಇಲಾಖೆ ಮುಖ್ಯಸ್ಥರಾಗಿರುವಂಥ ಪರಾಗ್ ಹಲ್ದಂಕರ್ಜಿ, ಅವರಿಗೆಲ್ಲ ಹಲಸಿನ ಮಹತ್ವ ಅರ್ಥ ಆಗಿದೆ. ಆದರೆ ಹೆಚ್ಚೆಚ್ಚು ಜನಕ್ಕೆ ಅರ್ಥ ಆಗಿದ್ದರೆ ಇದರನ್ನು ದಿಶೆಯನ್ನು ಬದಲಾಯಿಸಲಿಕ್ಕೆ ಸಾಧ್ಯ. ಇವತ್ತು ನೀವು ವಿಯೆಟ್ನಾಂನಲ್ಲಿ, ಮಲೇಷ್ಯಾದಲ್ಲಿ ಸಿಗುವ ಹಲಸಿನಿಗೆ, ಒಬ್ಬ ರೈತನಿಗೆ ಸಿಗುವ ಬೆಲೆಯ 40% ಬೆಲೆ ಇಲ್ಲಿ ಸಿಕ್ಕಿದರೆ ಆ ರೈತನ ಇಡೀ ಒಂದು ಜೀವನವೇ ಬದಲಾಗಲಿಕ್ಕೆ ಸಾಧ್ಯ ಇದೆ. ಮತ್ತೆ ಮಳೆ, ಹಲಸಿಂದ ಮಳೆಗೆ ಬನ್ನಿ ಅಡ್ಡಿಲ್ಲ. ಮತ್ತೆ ಬರೋಣ. ಒಂದು ಮನೆಗೆ ಈಗ ಮಳೆ ನೀರಿನ ಕೊಯ್ಲು ಮಾಡ್ತೀವಿ ಅಂತ ಹೊರಟ್ರೆ ಎಷ್ಟು ವೆಚ್ಚ ತಗಲುತ್ತೆ, ಅದರ ಹಂತಗಳೇನು, ಅದನ್ನ ನಮ್ಮ ವೀಕ್ಷಕರಿಗೆ ನೀವು ತಿಳಿಸ್ಕೊಡ್ಬೋದು. ನೋಡಿ, ಆ ಮಳೆ ಕೊಯ್ಲಿನಲ್ಲಿ ವಿಧಾನಗಳು ಬೇರೆ ಬೇರೆ ಇದೆ. ನಾವು ಒಂದು ಮನೆಗೆ ಆ ಥರ ಹೇಳಲಿಕ್ಕೆ ಬರೋದಿಲ್ಲ. ಅದು ಹೆಚ್ಚು ನಿರ್ಧಾರ ಆಗೋದು ಅಲ್ಲಿನ ಪರಿಸ್ಥಿತಿ ಮೇಲೆ. ಒಂದು ನಾವು ತತ್ವ ಏನು ಮಾಡ್ಕೋಬೇಕು ಅಂದರೆ, ಕ್ಯಾಚ್ ರೈನ್ ವ್ಯಾರ್ ಇಟ್ ಫಾಲ್ಸ್. ಮಳೆ ಎಲ್ಲಿ ಸುರಿಯುತ್ತದೆ ಅಲ್ಲಿ ಅದನ್ನು ಇಂಗಿಸುವಂಥ ಕೆಲಸ ಮಾಡಬೇಕು. ನೀವು ಪಟ್ಟಣಕ್ಕೆ ಬಂದರೆ ಅಲ್ಲಿ ಸಿಗುವಂಥದ್ದು ದೊಡ್ಡ ಒಂದು ಛಾವಣಿ, ಆ ಛಾವಣಿ ನೀರನ್ನು ನೀವು ಬಾವಿ ಇಳಿಸೋದೋ, ಸೋಸಿ, ಇಂಥವನ್ನೆಲ್ಲ ಮಾಡಲಿಕ್ಕಾಗ್ತದೆ. ಹಳ್ಳಿಗೆ ಹೋದರೆ ಈ ತತ್ವ ಹಿಂಗಿದ್ರೂ ವಿಧಾನ ಏನು ಅಂತ ಹೇಳಿದರೆ, ನಿಮಗೆ ಹೆಚ್ಚು ಮಳೆ ಬೀಳುವ ಜಾಗದಲ್ಲಿ ಯು ಹ್ಯಾವ್ ಎ ಬಿಗ್ ಬಂಚ್ ಆಫ್ ಚಾಯ್ಸಸ್. ದೊಡ್ಡ ಒಂದು ಬಾಸ್ಕೆಟ್ ಇದೆ ನಿಮ್ಮ ಹತ್ರ, ಸ್ಪಾನರು, ಸ್ಕ್ರೂ ಡ್ರೈವರು, ಅದೆಲ್ಲ. ಕಡಿಮೆ ಮಳೆ ಬೀಳುವ ಜಾಗದಲ್ಲಿ ಸ್ವಲ್ಪ ಕಡಿಮೆ. ನಮ್ಮ ಹೆಚ್ಚು ಮಳೆ ಬೀಳುವ ಜಾಗದಲ್ಲಿ ಒಬ್ಬ ಬಡ ಕೃಷಿ ಕಾರ್ಮಿಕನಿಗೆ ಒಂದು ಎಕರೆನೋ 50 ಸೆಂಟ್ಸು ಜಾಗ ಇದೆ ಅಂತ ಇಟ್ಕೊಳ್ಳಿ. ಅವನ ಬಾವಿಯಲ್ಲಿ ನೀರಿನ ಸಮಸ್ಯೆ ಇದೆ. ಏನಿಲ್ಲ, 2 ಮ್ಯಾಂಡೇಸ್, 8 ಗಂಟೆ 2 ಕೆಲಸ. ಅವನಿಗೆ ಸರಿಯಾದ ಇದು ಸಿಗಬೇಕು, ಮಾರ್ಗದರ್ಶನ ಸಿಗಬೇಕು, ಪ್ಲ್ಯಾನಿಂಗ್ ಇರಬೇಕು, ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ತಿಳುವಳಿಕೆ ಇರ್ಬೋದು. 2 ಮ್ಯಾಂಡೇಸ್ನ ಕೆಲಸ ಮಾಡಿಬಿಟ್ರೆ ಅವನ ಬಾವಿಯಲ್ಲಿ ನೀರು ಸುಧಾರಣೆ ಆಗುವಂಥ ಎಲ್ಲ ಸಾಧ್ಯತೆಗಳಿವೆ. ಕಿಸೆಯಿಂದ ₹1 ರೊಕ್ಕ ಹೊರಗಡೆ ತೆಗಬೇಕಾದಿಲ್ಲ. ದ್ಯಾಟ್ ಈಸ್ ದಿ ಬ್ಲೆಸ್ಸಿಂಗ್ ಯು ಹ್ಯಾವ್ ಇನ್ ಎ ಹೆವಿ ರೈನ್ಫಾಲ್ ಏರಿಯಾ. ಇನ್ನು ನೀವು ಯಾವ ವಿಧಾನವನ್ನು ಮಾಡ್ತಾ ಹೋಗ್ತೀರಿ, ಉದಾಹರಣೆಗೆ ಛಾವಣಿ ನೀರನ್ನು ನೀವು ತಂದು ಸೋಸಿ ಬಾವಿಗೆ ಬಿಡ್ತೀರಾ ಅಂತ ಇಟ್ಕೊಳ್ಳಿ. ಎಷ್ಟು ಖರ್ಚು ಅಂದರೆ, ನೀವು ಕಂಪನಿಯ ಒಂದು ಫಿಲ್ಟರ್ ತೊಗೊಂಡ್ರೆ 6-8 ಸಾವಿರದಿಂದ ₹10,000 ರೊಕ್ಕ ಖರ್ಚು ಮಾಡಬೇಕಾಗೋದು. ಅದಲ್ಲಪ್ಪ, ನನಗೆ ಅಷ್ಟೆಲ್ಲ ಮಾಡಲಿಕ್ಕೆ ಇಷ್ಟ ಇಲ್ಲ, ಇದೇ ಹೇಗಾಗತ್ತೆ ಅಂತ ಗೊತ್ತಿಲ್ಲ ಅಂತಿದ್ರೆ ಸಿಂಪಲಾಗಿ ಮಾಡಬೇಕು ಅಂದರೆ, ಇವತ್ತೊಬ್ಬರು ಡೇವಿಡ್ ಜೈಮಿ ಅಂತ ಬಂದಿದ್ದು, ಅವರು ಮಾಡಿಕೊಡ್ತಾರೆ. ಒಂದು 5 ಲೀಟ್ರನ್ನ ಬಾಲ್ದಿಗೆ ಒಂದು ಜರಡಿ ಹಿಂಗೆ ಸಿಕ್ಸಿ ಕೊಟ್ಬಿಡ್ತಾರೆ, ₹5 ಸಾಕು, ಸಿಂಪಲ್. ಇನ್ನೂ ನಿಮಗೆ ಸಿಂಪಲ್ ಆಗಬೇಕು, ಭಾಳ ಖರ್ಚು ಮಾಡೋದಿಲ್ಲ ಅಂತ ಹೇಳಿದರೆ, ನಮ್ಮ ರೈನ್ ವಾಟರ್ ಕ್ಲಬ್ಬಿನ ಸ್ನೇಹಿತರು ವಿಶ್ವನಾಥ್ ಅವರು ಪಂಚೆ ಫಿಲ್ಟರು ಅಂತ ಒಂದು ಹೇಳ್ತಾರೆ. ಪಂಚೆ ಅಂದರೆ ಏನಂದರೆ, ಪಂಚೆ ಗೊತ್ತಾ ನಿಮಗೆ? ವೇಸ್ಟ್ ಅಂತ ಹೇಳ್ತೀವಿ ಈ ಭಾಗದಲ್ಲಿ. ಭಾಳ ತೆಳ್ಳಗಿನ ಬಿಳಿ ಬಟ್ಟೆ ನಾವು ಉಡ್ತೀವಲ್ಲ, ಅದನ್ನು ಒಂದು ಪದರ ಹಿಂಗೆ ತಂದುಬಿಟ್ರೆ ಅದು 2 ಒಂದು ಸಾರಿ ಮಡಚಿದ್ರೆ 2 ಲೇಯರ್ ಆಯಿತು, 3 ಸಾರಿ ಮಡಚಿದ್ರೆ 8 ಲೇಯರ್ ಆಯಿತು. ನಿಮ್ಮ ಆಲಿಕೆಯಲ್ಲಿ ಫನೆಲಲ್ಲಿ ಒಂದು ಫನೆಲ್ ತಗೊಳ್ಳಿ, ಆ ಫೆನೆಲ್ನಲ್ಲಿ 8 ಮಡಚ ಹಿಂಗೆ ಇಟ್ಬಿಡಿ. ಮೇಲಿಂದ ನೀರು ಸುರೀಲಿ, ಅದು ಫಿಲ್ಟರ್ ಆಗ್ತದೆ, ಕೆಳಗಡೆ ಹೋಗುತ್ತೆ. ಎಲ್ಲೋ ವಾರಕ್ಕೊಮ್ಮೆ ಅದನ್ನ ಸ್ವಲ್ಪ ಕಪ್ಪಾಯಿತು, ಸ್ವಲ್ಪ ಅದರಲ್ಲಿ ಕಡ್ಡಿ ಏನಾದರೂ ಸ್ವಲ್ಪ ಮಣ್ಣು ಕಣ್ತು ಅಂದರೆ ಹೊರಗೆ ಬನ್ನಿ, ಅದನ್ನು ಎತ್ತಿಬಿಟ್ಟು ಒಂದು ಬಕೆಟ್ ನೀರಿಗೆ ಹಿಂಗೆ ಮಾಡಿ, ಟಿನೋಪಾಲ್ ಅಡ್ವರ್ಟೈಸ್ಮೆಂಟ್ ಬರ್ತಿತ್ತಲ್ಲ, ಹೆಂಗೆ ಮಾಡಿ ಪುನಃ ಹಾಕಿ, ದ್ಯಾಟ್ ಸಫಿಷಿಯೆಂಟ್. ಹಾಗಾಗಿ ಆ ಖರ್ಚು ಲೋ ಕಾಸ್ಟ್ ಮಾಡುವಂಥ ದಾರಿಗಳಿವೆ,
ಹಾಗಾಗಿ ಇದು ಆಮೇಲೆ ನೀವು ಒಂದು ವೇಳೆ ಹಂತ ಹಂತವಾಗಿ ಮಾಡ್ಬೋದು. ಕೃಷಿ ಜಮೀನು 15 ಎಕರೆ ಇದೆ ಅಂತ ಹೇಳಿದರೆ ಹೆಚ್ಚು ಪ್ರಯಾರಿಟಿಯಲ್ಲಿ ನಿಮ್ಗೆ ಹೆಚ್ಚು ಪ್ರಯೋಜನ ಆಗುವಂಥ ಕೆಲಸ ಏನಿದೆ, ರಿಜೆಸ್ ಟು ವ್ಯಾಲೀಸ್, ಎತ್ತರದ ಜಾಗದಿಂದ ಮಾಡ್ತಾ ಬರಬೇಕು. ಒಂದು ಹಂತ ನನ್ನಲ್ಲಿರುವ ಕಿಸೆ ಹಣ ನೋಡಿಕೊಂಡು ಮೇಲಿಂದ ಮಾಡ್ತಾ ಬರೋದು, ಈ ಥರ ದಾರಿಗಳಿವೆ. ಮಳೆ ಕೊಯ್ಲು ಅಂದರೆ ಏನು ಭಾಳ ಖರ್ಚಿನ ದಾರಿ ಆಗಬೇಕಾಗಿಲ್ಲ, ಬಟ್ ಚೆನ್ನಾಗಿ ಪ್ಲ್ಯಾನ್ ಮಾಡ್ಕೋಬೇಕು, ಸರಿಯಾದ ಕೆಲಸಗಳನ್ನು ಮಾಡಬೇಕು ಅಷ್ಟೇ. ಈ ಮಳೆ ನೀರಿನ ಕೊಯ್ಲಿನ ಬಗ್ಗೆ ಸಾಕಷ್ಟು ಕಡೆ ನೀವು ಪ್ರಾಕ್ಟಿಕಲ್ ಆಗಿ ಕೆಲಸ ಮಾಡ್ತಾ ಹೋದ್ರಿ. ಆವಾಗ ನೀವು ಎದುರಿಸಿದಂತಹ ಸವಾಲುಗಳಿಗೇನು? ಸವಾಲು ಬಹಳಷ್ಟು ಮನಸ್ಸಿಗೆ ಸಂಬಂಧಪಟ್ಟದ್ದು. ಒಂದೇನಂತ ಹೇಳಿದರೆ, ನೀವು ಆ ಮಳೆ ಕೊಯ್ಲಿನ ಇಡೀ ಒಂದು ಪ್ರೋಸೆಸ್ನಲ್ಲಿ ಅತ್ಯಂತ ಕಷ್ಟ ಇರುವುದು ಜನರ ಮನಸ್ಸನ್ನು ತಿರುಗಿಸುವಂಥದ್ದು. ಅಪನಂಬಿಕೆ, ನನ್ನ ಬಾವಿಯಲ್ಲಿ ನಾನು ನೀರಿಂಗಿಸ್ಲಿಕ್ಕೆ ಹೋದರೆ ಆಚೆ ಮನೆಗೆ ಹೋಗ್ಬಿಡ್ಬೋದಾ, ಈ ಥರದ್ದೆಲ್ಲ. ಆಮೇಲೆ ಇದೆಲ್ಲ ಇಲ್ಲಿಗೆ ಆಗೋದಲ್ಲ. ನೋಡಿ ಯಾವ ಥರದ ಅಪನಂಬಿಕೆಗಳ ಬೇರೆ ಬೇರೆ ಗ್ರೇಡ್ಗಳೇನಿವೆ ಅಂದರೆ, ಉಜಿರೆಯಲ್ಲಿ ಆಗೋದಿಲ್ಲ ಸರ್, ಅದು ನಿಮ್ಮ ಕಾಸರಗೋಡಿನಲ್ಲಿ ಮಾತ್ರ ಆಗುತ್ತೆ ಅಂತ ಒಂದು ಹೇಳೋದು. ಇದೆಲ್ಲ ಒಂದು ಮೆಂಟಲ್ ಬ್ಲಾಕು. ಆಮೇಲೆ ಕೊನೆಯ ಹಂತದಲ್ಲಿ ಅವನು ಒಪ್ಪಬೇಕು ಅಂತ ಹೇಳಿದ್ರೆ ಅವನ ರಸ್ತೆಯಲ್ಲೇ 3 ಮನೆ ಆಚೆ ಆಗಿಬಿಟ್ರೆ ಮೆಲ್ಲನೆ ಈ ಅಪನಂಬಿಕೆಗಳು, ಸಂಶಯಗಳು, ಗುಮಾನಿಗಳೆಲ್ಲ ಕರಗಲಿಕ್ಕೆ ಶುರುವಾಗ್ತದೆ, ಮತ್ತೆ ಕೆಲಸ ಬರುತ್ತೆ. ಸೊ ಕ್ರಿಯೇಟಿಂಗ್ ಮಾಡೆಲ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಎಲ್ಲಿ ಅಂದರೆ ಅಲ್ಲಲ್ಲಿ ಈಗ ಒಂದೊಂದು ಗ್ರಾಮ ಮಟ್ಟದಲ್ಲಿ, ಕಾಲೇಜ್ ಮಟ್ಟದಲ್ಲಿ, ಇದು ಒಂದು ಸ್ಟ್ರೀಟ್ ಮಟ್ಟದಲ್ಲಿ ಒಂದೊಂದು ಮಾಡೆಲ್ ಬೇರೆ ಬೇರೆ ಕಡೆ ಸೃಷ್ಟಿಸಿದರೆ ಆ ಜನ ಏನು ಪ್ರಯೋಜನ ಪಡ್ಕೊಳ್ತಾರೆ 1 ವರ್ಷದ ನಂತರ. ನೀವು ಸಾಮಾನ್ಯವಾಗಿ ಎಲ್ಲ ಜಾಗದಲ್ಲೂ ಕೂಡ ಆಫ್ಟರ್ 1 ಹೈಡ್ರಾಲಜಿಕಲ್ ಸೈಕಲ್, ಒಂದು ಮಳೆಗಾಲದ ನಂತರ ಒಂದಷ್ಟು ಪ್ರಯೋಜನವನ್ನು ಕಣ್ಣಿಗೆ ಕಾಣ್ಬೋದು, ಅಥವಾ ನೀವು ಅದನ್ನು ಅಳೆದಿಟ್ಟರೆ ಗೊತ್ತು ಮಾಡ್ಬೋದು. ಆಗ ಅವ್ರು ಹೇಳಲಿಕ್ಕೆ ಶುರು ಮಾಡ್ತಾರೆ, ಕ್ರಿಯೇಟ್ ಸಮ್ ಅಂಬಾಸಡರ್ಸ್ ಆಫ್ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಇನ್ಸ್ಟೆಡ್ ಆಫ್ ಯು ಯುವರ್ ಸೆಲ್ಫ್ ಗೋಯಿಂಗ್ ಆನ್ ಟಾಕಿಂಗ್. ನಾವು ಕ್ಯಾಂಪೇನ್ ಮಾಡ್ತೀವಿ, ಮಾಡಿಬಿಟ್ಟು ಹೇಳ್ತಾರೆ, ನೋಡಿ ಇಲ್ಲಿ ಒಬ್ಬರು ಕಾವೇರಿ ಅಂತಿದ್ದಾರೆ, ಇವರ ಹತ್ರ ಮಾತಾಡಿ ಅವ್ರು ಕಳೆದ ವರ್ಷ ನೀರಿಂಗಿಸಿದ್ದಾರೆ ಅಂದರೆ ನೀವು ಹೇಳೋದನ್ನು ಜನ ಹೆಚ್ಚು ಪ್ರೀತಿಯಿಂದ ನಂಬ್ತಾರೆ, ನಾವು ಹೇಳೋದು ನಂಬೋದಿಲ್ಲ. ಪತ್ರಕರ್ತರಾಗಿ ಕೆಲಸ ಮಾಡಿದ್ದೀರಾ, ಅಡಿಕೆ ಪತ್ರಿಕೆಯ ಕಾರ್ಯನಿರ್ವಾಹಕ ಸಂಪಾದಕರು ಕೂಡ ಆಗಿದ್ದೀರಾ. ವಿದ್ಯಾರ್ಥಿ ದೆಸೆಯಲ್ಲಿ ಕೃಷಿ ಪತ್ರಿಕೆಗೆ ಬರೆಯೋದು ಹೇಗೆ, ಏನು ಎತ್ತ, ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿನ ವಿದ್ಯಾರ್ಥಿಗಳಿಗೆ ನೀವು ಕೊಡ್ತೀರಾ? ಈಗ ಇದರಲ್ಲಿ ಒಂದೇನಂತ ಹೇಳಿದರೆ, ಕೃಷಿ ಬಗ್ಗೆ ಬರಿಬೇಕಿದ್ರೆ ಮೊದಲು ಆ ಬರೆಯೋ ವಿದ್ಯಾರ್ಥಿ ಸ್ವಲ್ಪ ಅಪ್ಪ ಅಮ್ಮನ ಕೃಷಿ ಬಗ್ಗೆ ಅರ್ಥ ಮಾಡ್ಕೊಳ್ಬೇಕಿದೆ. ಸ್ವಲ್ಪ ABCD ಅರ್ಥ ಮಾಡ್ಕೊಳ್ಳದೆ ಹೋದರೆ ಸ್ವಲ್ಪ ಕಷ್ಟ ಆಗ್ಬೋದು. ಅದನ್ನು ಕೃಷಿಕರಲ್ಲದವರು ಬರಿಬೋದು, ಆದರೆ ಕೃಷಿಕರಾದವರು ಯಾರೇ ಆದರೂ ಕೂಡ ಒಂದು ಸ್ವಲ್ಪ ವರ್ಕಿಂಗ್ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕಾಗ್ತದೆ. ನಾನು ಒಂದು ಲೋ ಕಾಸ್ಟ್ ಹೌಸಿಂಗ್ ಬಗ್ಗೆ ಬರಿಬೇಕಿದೆ. ಲೋ ಕಾಸ್ಟ್ ಹೌಸಿಂಗ್ ಅಂದರೆ ಏನಪ್ಪ, ಇಲ್ಲಿ ಏನೇನು ನಡೀತಾ ಇದೆ ಅದರಲ್ಲಿ ಏನಾದರೂ ತುಂಬ ಬರೀ ಫ್ಯಾಷನ್ಗಾಗಿ ಮಾಡೋರಿದ್ದಾರಾ, ಎಲ್ಲ ಕಡೆ ಸಾಚ ಇದೆಯಾ, ಏನು ಕತೆ, ಇದರ ಮೊದಲು ಅದನ್ನು ವರ್ಕಿಂಗ್ ಅಂಡರ್ಸ್ಟ್ಯಾಂಡಿಂಗ್ ನಾವು ಮಾಡ್ಕೊಂಡ್ಮೇಲೆ ನಾವು ಅದಕ್ಕೆ ಜಸ್ಟಿಸ್ ಮಾಡ್ಬೋದು. ಆಮೇಲೆ ಯಾವುದು ವಿಷಯ ಅಂತ ಹೇಳುವಂಥದ್ದು, ಯಾವ ವಸ್ತುವನ್ನು ಸಬ್ಜೆಕ್ಟನ್ನು ಆಯ್ಕೆ ಮಾಡ್ಕೋಬೇಕು. ಏನಾಗಿದೆ ಅಂತ ಹೇಳಿದರೆ, ಈ ಕೃಷಿ ಪತ್ರಿಕೆಗಳೆಲ್ಲ ಇವತ್ತು ಭಾಳಷ್ಟು ಬಂದುಬಿಟ್ಟಿದ್ದು ಸರ್ಕಾರ ಕೃಪಾಪೋಷಿತ ಸಂಶೋಧನಾ ಕೇಂದ್ರಗಳು, ಅವುಗಳು ಪ್ರಕಟಿಸುವ ಒಂದು ರೀತಿಯೇ ಬೇರೆ. ಅವುಗಳು ಫಾರ್ಮುಲಾ ಬರಹಗಳನ್ನು ಬರೆದು ಬಿಡ್ತವೆ, ಅದೆಲ್ಲ ಒಂದು ಕ್ಲೀಶೆ ಆಗಿರುವಂಥದ್ದು, ರೈತರಿಗೆ ಹೆಚ್ಚು ಪ್ರಯೋಜನ ಆಗದೇ ಇರುವಂಥದ್ದು. ಈಸ್ ದರ್ ಸಮಥಿಂಗ್ ನ್ಯೂ, ಈಸ್ ದರ್ ಸಮಥಿಂಗ್ ಯುಟಿಲೈಸೇಬಲ್, ಸ್ಕೇಲೇಬಲ್, ಅಥವಾ ರೈತರಿಗೆ ಒಂದು ಹೊಸ ಜ್ಞಾನವನ್ನು ಕೊಡುವಂಥದ್ದು ಏನಾದರೂ ಸಬ್ಜೆಕ್ಟ್ ಇದೆಯಾ, ಇದನ್ನೆಲ್ಲ ಆಲೋಚನೆ ಮಾಡಿಕೊಂಡು ನಾವು ಸ್ವಲ್ಪ ಬೇಕಿದ್ದರೆ ಸುತ್ತಮುತ್ತ ಯಾರೋ ಇಂಥ ಕೃಷಿ ಬರಹಗಾರರು ಜರ್ನಲಿಸ್ಟ್ಗಳಿದ್ದರೆ ಅವ್ರ ಜೊತೆ ಸ್ವಲ್ಪ ಚರ್ಚೆ ಮಾಡಿಕೊಂಡು ಒಂದೊಂದೇ ಅಂಬೆಗಾಲು ಇಡ್ತಾ ಹೋಗ್ಬೋದು. ಅಥವಾ ಈಗ ಇವತ್ತೇನಂದ್ರೆ ಹೊಸ ಮೀಡಿಯಾಗಳು ಬಂದುಬಿಟ್ಟಿವೆ. ನಮಗೇನೆಂದರೆ ಸುಳಿವುಗಳು ಕಾಲಿಗೆ ಬಂದು ಬೀಳ್ತಾರೆ. ಉಜಿರೆಯಲ್ಲಿ ನೀವು ಇಷ್ಟವರೆಗೂ ಗೊತ್ತಿಲ್ಲದೇ ಇರುವಂಥ ಒಂದು ಅದ್ಭುತವಾದಂಥ ಸುಳಿವು ನಾಳೆ ದಿವಸ ಫೇಸ್ಬುಕ್ಕಲ್ಲಿ ಎಲ್ಲೋ ಒಂದು ಮೂಲೆಯಲ್ಲಿ ಬರ್ಬೋದು. ಆ ಬರೆದವ ಏನೂ ಬರೆದಿರಲಿಕ್ಕಿಲ್ಲ, 3 ವಾಕ್ಯ ಬರೆದಿರ್ಬೋದು, ಬಟ್ ಇಟ್ಸ್ ಎ ವಂಡರ್ಫುಲ್ ಕ್ಲೂ. ಹಿಂದೆ ಇಂಥ ಅವಕಾಶ ಇದ್ದಿರಲಿಲ್ಲ. ಅದನ್ನು ಎತ್ಕೊಂಡು 4 ಜನ ಹತ್ರ ಮಾತಾಡ್ತಾ ಹೋದಾಗೆ ನಿಮ್ಗೆ ಗೊತ್ತಾಗುತ್ತೆ ಅದರ ಪರ್ಸ್ಪೆಕ್ಟಿವ್ ಏನಪ್ಪ. ಇಲ್ಲಪ್ಪ ಧರ್ಮಸ್ಥಳದ ಒಬ್ಬ ಇದಕ್ಕಿಂತ ಚೆನ್ನಾಗಿ ಮಾಡಿದವ ಇರ್ತಾನೆ ಅಂತ ಹೇಳ್ತಾನೆ. ದಿಸ್ ಈಸ್ ಹೌ ಯು ಕ್ಯಾನ್ ಗೋ ಆನ್ ಬಿಲ್ಡಿಂಗ್ ದಿ ಸ್ಟೋರಿ. ಅಥವಾ ಕಾಲೇಜಲ್ಲಿ ನೋಟಿಸ್ ಬೋರ್ಡ್ ಇದ್ದರೆ ಅದರಲ್ಲಿ ಹಿಂದೆಲ್ಲ ನೋಟಿಸ್ ಬೋರ್ಡಲ್ಲಿ ಬರೆಯೋದು, ಈಗ ನಮಗೆಲ್ಲ ಬ್ಲಾಗುಗಳು ಅವು ಇವೆಲ್ಲ ಇದೆಯಲ್ಲ, ಯು ಕ್ಯಾನ್ ಸ್ಟಾರ್ಟ್ ಎ ಕ್ಯಾರಿಯರ್ ದೇರ್. ಇಷ್ಟು ಹೊತ್ತು ನಮ್ಮ ಜೊತೆ ಇದ್ದು ತಮ್ಮ ಅನುಭವವನ್ನು ಹಂಚಿಕೊಂಡಂತಹ ಶ್ರೀ ಪಡ್ರೆ ಅವರಿಗೆ ಧನ್ಯವಾದಗಳು. ನಮಸ್ಕಾರ, ಆಲ್ ದಿ ಬೆಸ್ಟ್. ಜಲಸಾಕ್ಷರತೆ ಅಂತ ಹೇಳಿದ್ರೆ ಒಬ್ಬೊಬ್ಬರು ಒಂದೊಂದು ಥರ ಅದನ್ನು ಡಿಫೈನ್ ಮಾಡ್ತಾರೆ. ಸ್ವಲ್ಪ ಮನಸ್ಸು ತೆರೆದಿಟ್ಟರೆ ಯಾರೂ ಅರ್ಥ ಮಾಡ್ಕೊಳ್ಬೋದಂತ ವಿಚಾರ. ಜನಸಾಮಾನ್ಯರು ಹೇಗೆ ಜಲ ಸಂರಕ್ಷಣೆ ಮಾಡಬಹುದು, ಸರ್ಕಾರಿ ಯೋಜನೆಗಳನ್ನು ಹಿಂದೆ ನಾವು ಹೋಗೋದನ್ನು ನಿಲ್ಲಿಸಿದೆವು.
ಈ ದೇಶದಲ್ಲಿ ತೃತೀಯ ಜಗತ್ತಿಗೆ ಎಲ್ಲ ಪಾಠ ಹೇಳಬಲ್ಲಂಥ ನೀರ ಜ್ಞಾನ ನಮ್ಮ ಭಾರತದಲ್ಲಿದೆ. ನಾವು ಹೆಮ್ಮೆ ಪಡಬೇಕು. ಕಿಸೆಯಿಂದ ₹1 ರೊಕ್ಕ ಹೊರಗಡೆ ತೆಗಬೇಕಾದಿಲ್ಲ. ದ್ಯಾಟ್ ಈಸ್ ದಿ ಬ್ಲೆಸ್ಸಿಂಗ್ ಯು ಹ್ಯಾವ್. ಮಳೆ ಕೊಯ್ಲಿನ ಇಡೀ ಒಂದು ಪ್ರೋಸೆಸ್ನಲ್ಲಿ ಅತ್ಯಂತ ಕಷ್ಟ ಇರುವುದು ಜನರ ಮನಸ್ಸನ್ನು ತಿರುಗಿಸುವಂಥದ್ದು. ಕ್ಯಾಚ್ ರೈನ್ ವೇರ್ ಇಟ್ ಫಾಲ್ಸ್. ನಮಸ್ಕಾರ ವೀಕ್ಷಕರೇ, ಮನದ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕಾವೇರಿ. ಇಂದು ನಮ್ಮೊಟ್ಟಿಗಿರುವಂತಹ ಮುಖ್ಯ ಅತಿಥಿ ಪತ್ರಕರ್ತ, ಬರಹಗಾರ, ಪರಿಸರ ಚಿಂತಕ ಹಾಗೂ ರಾಜ್ಯದ ಅತ್ಯಂತ ಜನಪ್ರಿಯವಾಗಿರುವಂತಹ ಮಾಸಪತ್ರಿಕೆ ಅಡಿಕೆ ಪತ್ರಿಕೆಯ ಕಾರ್ಯನಿರ್ವಾಹಕ ಸಂಪಾದಕ ಶ್ರೀ ಪಡ್ರೆ ಅವರು. ಶ್ರೀ ಪಡ್ರೆ ದ ವಾಟರ್ ಮ್ಯಾನ್ ಆಫ್ ಕೋಸ್ಟಲ್ ಏರಿಯಾ ಅಂತಾನೆ ಪ್ರಸಿದ್ಧವಾಗಿರುವಂತಹವರು. ಕೃಷಿಕರಿಗೆ ಬಹಳ ಆಪ್ತರು. ಮಳೆ ನೀರಿನ ಕೊಯ್ಲಿನ ಬಗ್ಗೆ ಮಳೆ ನೀರಿನ ಕೊಯ್ಲಿನ ಬಗ್ಗೆ ಬಹಳ ವಿಶೇಷವಾದಂತಹ ಜ್ಞಾನವುಳ್ಳವರು. ಇದರ ಜೊತೆಗೆ ನೀರಿನ ಸಂರಕ್ಷಣೆಯಲ್ಲಿ ಪರಿಸರ ಸ್ನೇಹಿಗಳ ಜೊತೆ ಕೈ ಜೋಡಿಸಿ ಒಕ್ಕೂರಲಿನಿಂದ ಕೆಲಸ ಮಾಡ್ತಿರುವಂತಹವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ ಸರ್. ಜಲಸಾಕ್ಷರತೆ ಆಗಬೇಕು ಅನ್ನುವಂತಹ ಒಂದು ವಿಷಯನ ನೀವು ಬಹಳ ಘಂಟಾಘೋಷವಾಗಿ ಮುಗ್ಧ ಕಂಠದಲ್ಲಿ ಹೇಳ್ತೀರ. ಅದು ಹೇಗೆ ಆಗಬೇಕು, ಎಷ್ಟರ ಮಟ್ಟಿಗೆ ಆಗಬೇಕು? ಮೂಲಭೂತವಾಗಿ ಏನಂದರೆ ಜಲಸಾಕ್ಷರತೆ ಅಂತ ಹೇಳಿದ್ರೆ ಒಬ್ಬೊಬ್ಬರು ಒಂದೊಂದು ಥರ ಅದನ್ನು ಡಿಫೈನ್ ಮಾಡ್ತಾರೆ. ಒಂದು ಕನಿಷ್ಠವಾಗಿ ಭಾಳ ಸುಲಭವಾಗಿ ಹೇಳ್ಬೋದಾದರೆ, ಒಂದು ನಮ್ಮ ಊರಿಗೆ ಹಿಂದೆ ನೀರಿನ ಸುಸ್ಥಿರತೆ ಹೇಗೆ ಬಂದಿತ್ತು, ಅದಕ್ಕೆ ಯಾವ್ಯಾವ ಕಾರಣಗಳಿವೆ, ಯಾವ್ಯಾವ ಜಲ ಸ್ರೋತಸ್ಸುಗಳು ಅದಕ್ಕೆ ಕಾರಣ, ಅದು ಇವತ್ತು ಹೇಗಿದೆ, ನಮ್ಮ ಒಬ್ಬಂದು ಮಾತ್ರ ಅಲ್ಲ ನಮ್ಮ ಇಡೀ ಊರಿನ ಪರಿಸ್ಥಿತಿ ಹೇಗಿದೆ, ಇದರ ಚೆನ್ನಾಗಿ ಅರಿವು. ಆಮೇಲೆ ನಾವು ನೀರು ಎಷ್ಟು ಬಳಕೆ ಮಾಡ್ಬೋದು, ಭಾಳ ಎಚ್ಚರದಿಂದ ನೀರು ಬಳಕೆ ಮಾಡುವಂಥದ್ದು. ಜೊತೆಗೆ ಈ ಪ್ರೋಸೆಸ್ ಏನಿದೆ, ಮಳೆ ಬರುವಂಥದ್ದು, ನೀರು ಇಂಗೋದು, ಇಂಗಿನ ನೀರು ಜಲಮಟ್ಟ ಕೆಳಗೆ ಹೋಗೋದು, ಯಾಕಾಗಿ ಕ್ಷಾಮ ಬರ್ತಾ ಇದೆ, ನೀರು ಬತ್ತಿ ಹೋಗ್ತಾ ಇದೆ, ಅದಕ್ಕೇನು ಸುಧಾರಣೆ ಮಾಡ್ಬೋದು, ಇವುಗಳೆಲ್ಲವುಗಳ ಒಂದು ಅರಿವು. ಜೊತೆಗೆ ವಿಶ್ವನಾಥ್ ಅವರು, ನಮ್ಮ ಬೆಂಗಳೂರಿನ ರೈನ್ ವಾಟರ್ ಕ್ಲಬ್ನ ಸ್ನೇಹಿತರು ಹೇಳ್ತಾರೆ, ಅವರೊಂದು ಪಾಯಿಂಟ್ ಸೇರಿಸ್ತಾರೆ. ಏನಂದರೆ, ನಾವು ಬಳಸಿದ ನೀರು ಇನ್ನೊಬ್ಬರಿಗೆ ತೊಂದರೆ ಆಗದ ಅಂತ ಎಚ್ಚರ ತಗೊಳ್ಳುವಂಥದ್ದು ಕೂಡ ಅದರಲ್ಲಿ ಸೇರುತ್ತೆ ಅಂತ. ಇದು ಮೂಲಭೂತವಾಗಿ ಬರಬೇಕಾಗಿದೆ. ದುರದೃಷ್ಟಕ್ಕೆ ಇದೇನು ರಾಕೆಟ್ ಸೈನ್ಸ್ ಏನಲ್ಲ, ಯಾರೂ ಅರ್ಥ ಮಾಡ್ಕೊಳ್ಬೋದು. ಸ್ವಲ್ಪ ಮನಸ್ಸು ತೆರೆದಿಟ್ಟರೆ ಯಾರೂ ಅರ್ಥ ಮಾಡ್ಕೊಳ್ಬೋದಂಥ ವಿಚಾರ. ಇದು ವಿಜ್ಞಾನ ಸರಿ, ಆದರೂ ಯಾರೂ ಅರ್ಥ ಮಾಡ್ಕೊಳ್ಬೋದು. ಇದು ಬರಬೇಕು. ಇದು ಬಾರದೆ ಹೊರತು ನಾವು ಮುಂದೆ ಮಾಡಿದ ಕೆಲಸಗಳು ಅರ್ಥಪೂರ್ಣ ಆಗೋದಿಲ್ಲ, ಸರಿಯಾದ ದಿಶೆಯಲ್ಲಿ ಹೋಗೋದಿಲ್ಲ. ಈಗ ನೀವು ನೀರು ಇಂಗಿಸುವಂತಹ ಒಂದು ವಿಷಯದ ಬಗ್ಗೆ ಹೇಳಿದ್ರಿ. 2002-2005 ಸಾಲಿನಲ್ಲಿ ನೀವು ನೀರಿಂಗಿಸೋಣ ಬನ್ನಿ ಅಂತ ಒಂದು ಅಭಿಯಾನನ ಪ್ರಾರಂಭ ಮಾಡಿದ್ರಿ. ಅದು ಪ್ರಾರಂಭ ಆಗೋದ್ರ ಹಿನ್ನೆಲೆ ಕಾರಣಗಳೇನು ಅಂತ ಹೇಳ್ಬೋದು? ನಾವು ಅಡಿಕೆ ಪತ್ರಿಕೆಯಲ್ಲಿ ಸಾಮಾನ್ಯ 90ರ ದಶಕದ ಮಧ್ಯದಲ್ಲಿ 2 ವಿಚಾರಕ್ಕೆ ಆದ್ಯತೆ ಕೊಡೋದು ಅಂತ ತೀರ್ಮಾನ ಮಾಡಿದ್ವಿ. ಒಂದು ಕೃಷಿ ಅರಣ್ಯ, ಎಗ್ರೋಫಾರೆಸ್ಟ್. ಎರಡನೇದು ಜಲ ಸಂರಕ್ಷಣೆ. ಸಂರಕ್ಷಣೆ ಯಾಕೆ ಅಂತ ಹೇಳಿದರೆ, ಯಾವುದೇ ಕೃಷಿಕರು, ನಾನು ಮೂಲಭೂತವಾಗಿ ನನ್ನ ಹೊಟ್ಟೆ ಹೊರೆಯೋದು ಕೃಷಿಯಿಂದ, ನಾನು ಕೃಷಿಕ. ಒಂದು ಪ್ರತಿ ವರ್ಷ ಮಾಡಿದ 1983ರಲ್ಲಿ ನಮ್ಮ ಭಾಗದಲ್ಲಿ ಒಂದು ಅಭೂತಪೂರ್ವ ಕ್ಷಾಮ ಬಂದಿತ್ತು. ಹಾಗೆ ಕ್ಷಾಮ ಬಂದ ಮೇಲೆ, ಬರಗಾಲ ಬಂದ ಮೇಲೆ, ಆ ಬರಗಾಲ ನಮ್ಮನ್ನು ಬಿಟ್ಟು ಹೋಗಲಿಲ್ಲ, ಪ್ರತಿ ವರ್ಷ ಬರ್ತಾನೇ ಇತ್ತು. ನಾವು ಉಳಿದೆಲ್ಲ ತಿಂಗಳಲ್ಲಿ ಮಾಡಿದ ಕೆಲಸ 1 ತಿಂಗಳು, 1.5 ತಿಂಗಳು, 15 ದಿವಸದಲ್ಲಿ ಹಾಳಾಗುವಂಥ ಪರಿಸ್ಥಿತಿ ಇತ್ತು. ಇದು ಇನ್ನು ಮುಂದೆ ಹೋದಾಗೆ ಇದು ಇನ್ನಷ್ಟು ಸಂಕಟಮಯ ಆಗೋದು ಹೊರತು ಸುಧಾರಣೆ ಆಗೋ ದಾರಿ ಕಾಣ್ತಿರಲಿಲ್ಲ. ನಮ್ಮ ಎದುರಿಗಿದ್ದ ಒಂದು ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ, ಜನಸಾಮಾನ್ಯರು ಹೇಗೆ ಜಲ ಸಂರಕ್ಷಣೆ ಮಾಡ್ಬೋದು. ಆ ಕಾಲದಲ್ಲಿ ವಾಟರ್ ಶೆಡ್ ಡೆವಲಪ್ಮೆಂಟು ಇವೆಲ್ಲ ಅಷ್ಟು ಜನಪ್ರಿಯ ಶಬ್ದಗಳಾಗಿದ್ದಿರಲಿಲ್ಲ. ಮರುಪೂರ್ಣ ಅಂತ ಹೇಳೋ ಶಬ್ದವನ್ನು ಸೃಷ್ಟಿ ಮಾಡಿದ್ದೇ ನಮ್ಮ ಪತ್ರಿಕೆ. ನಮಗೇನು ಒಂದು ಪ್ರಶ್ನೆ ಇಟ್ಕೊಂಡ್ವಿ ಅಂದರೆ, ನಾವು ನಮ್ಮಂಥ ಜನಸಾಮಾನ್ಯರು ಮಾಡಬಹುದಾದಂಥ, ಆಸಕ್ತಿ ಇದ್ದರೆ ಮಾಡ್ಬೋದಾದಂಥ ನೀರನ್ನು ಸಂರಕ್ಷಣೆ ಮಾಡುವಂಥ ದಾರಿಗಳೇನಾದರೂ ಇವೆಯಾ? ಅದಕ್ಕೆ ನಾವು ಪ್ರಶ್ನೆಗಳನ್ನು ಯೂನಿವರ್ಸಿಟಿಯವರಿಗೆ ಕಳಿಸಿದ್ವಿ. ಆಮೇಲೆ ನಮ್ಮ ಸಾಕಷ್ಟು ಇದರ ಬಗ್ಗೆ ಸಂಶೋಧನೆ ಮಾಡುವಂಥ ಸಂಸ್ಥೆಗಳಿಗೆ ಕಳಿಸಿದ್ವಿ. ಒಂದು ಕೇಳಿದ್ವಿ ನಾವು, ನೋಡಪ್ಪ, ನಿಮ್ಮ ದಪ್ಪದ ಪುಸ್ತಕಗಳನ್ನು ನಮ್ಗೆ ಕಳಿಸ್ಬೇಡಿ, ನಮಗೆ ಜನಸಾಮಾನ್ಯರು ನೀರಿಂಗಿಸಿಯೋ ಯಾವುದೋ ರೀತಿಯಲ್ಲಿ ಯಶಸ್ವಿಯಾದಂಥ ಉದಾಹರಣೆಗಳನ್ನು ಕೊಡಿ, ನಾವು ಅಲ್ಲಿ ಹೋಗಿ ಅಧ್ಯಯನ ಮಾಡ್ತೀವಿ. ನೆಲದಲ್ಲಿ ಅಧ್ಯಯನ ಮಾಡ್ತೀವಿ, ಪುಸ್ತಕದಲ್ಲಿ ಮಾಡೋಲ್ಲ, ಕೊಡಿ. ಇದಕ್ಕೆ ಉತ್ತರನೇ ಬರಲಿಲ್ಲ. ಭಾಳಷ್ಟು ಒಂದು 2-3 ವರ್ಷ ನಾವು ಒನ್ ವೇ ಟ್ರಾಫಿಕ್ ಆಗೋಯ್ತು.
ಪ್ರಾಕ್ಟಿಕಲ್ ಆಗಿ ತಿಳಿಬೇಕು, ನಮಗೆ ಅರ್ಥ ಆಗಬೇಕು. ನಾನೊಬ್ಬ BSc ಓದಿದವ, ನನಗೂ ಅರ್ಥ ಆಗಬೇಕು. ನಿಮ್ಮ ಪುಸ್ತಕಗಳು ನನಗೆ ಅರ್ಥ ಆಗೋದಿಲ್ಲ, ಬಟ್ ನನಗೆ ಮಣ್ಣಿನ ಭಾಷೆ ಅರ್ಥ ಆಗುತ್ತೆ. ಇಂಥ ಜಾಗ ಅಂತ ಅಡ್ರೆಸ್ ಕೊಡಿ ಸಾಕು, ಅಲ್ಲಿ ಹೋಗಿ ನಾವು ಕಲ್ತ್ಕೊಳ್ತೀವಿ ಅಂತ. ಅದೇ ನಾವು ಬಹಳ ಒಂದು ಕಂಡೀಷನಲ್ ಆಗಿ ಕೇಳಿದ್ವಿ, ಯಾರೂ ಉತ್ತರ ಕೊಡಲಿಲ್ಲ. ಅಟ್ ದಿ ಸೇಮ್ ಟೈಮ್ ನಮ್ಮ ಯೂನಿವರ್ಸಿಟಿಗಳಲ್ಲಿ ಸಾಕಷ್ಟು ಸ್ನೇಹಿತರು ಇದ್ದಾರೆ, ಪ್ರೊಫೆಸರ್ಗಳು. ಅವ್ರು ಕೇಳಲಿಕ್ಕೆ ಶುರು ಮಾಡಿದ್ರು, ನಿಮ್ಮ ಪತ್ರಕ್ಕೆ ಏನಾದ್ರು ಉತ್ತರ ಬಂತಾ, ನಿಮ್ಗೆ ಉತ್ತರ ಸಿಗ್ತಾ ಅಂತ. ಇದು ಹೀಗೆ ನಡೀತಾ ಇತ್ತು 2-3 ವರ್ಷ. ಒಂದು ದಿವಸ ಮುಂಜಾನೆ ಒಬ್ಬರು ಕೇಳಿದರು, ನಿಮ್ಗೆ ಏನಾದ್ರು ಉತ್ತರ ಸಿಗ್ತಾ, ಬೆಂಗಳೂರು ಯೂನಿವರ್ಸಿಟಿಯಿಂದ ಸಿಗ್ತಾ, ಡೆರಾಡನ್ನಿಂದ ಸಿಗ್ತಾ? ಇಲ್ಲ ಅಂತ ಹೇಳಿದೆ. ನಿಮ್ಗೆ ಅದೊಂದು ಅಲ್ಲ ಬೇಕಾಗಿರೋದು, ಆ ತೀರ್ಥ ಅಲ್ಲ ನಿಮಗೆ ಬೇಕಾಗಿರೋದು, ಈಗ ಕಣ್ಣನೂರಿನಲ್ಲಿ ಏನೋ ನಡೀತಾ ಇದೆ ಅಂಥದ್ದು ನಿಮಗೆ ಬೇಕು. ಅದೇನು ಅಂತ ಕೇಳಿದೆ. ಮಾತೃಭೂಮಿಯಲ್ಲಿ ಬಂತಲ್ಲ ದೊಡ್ಡ ರಿಪೋರ್ಟು, ನೇರ ಹೋಗಿ ಹಿಡ್ಕೊಂಡು ಬಿದ್ವಿ. ಅದರ ಹಿಂದೆ ಹೋದ್ವಿ. ಅದರ ಹಿಂದೆ ಹೋದಾಗ ಒಂದಿಷ್ಟು ಮಾಹಿತಿ ಸಿಕ್ತು. ಅದು ನಿಜವಾಗಿ ಜನಸಾಮಾನ್ಯರು ಮಾಡಬಲ್ಲಂಥ, ನಾವು ಇನ್ನೊಬ್ಬರಿಗೆ ಹೇಳಬಲ್ಲಂಥ, ಹೇಳಿದರೆ ಪ್ರಯೋಜನ ಆಗಬಲ್ಲಂಥ ವಿಧಾನಗಳು. ನಮ್ಮ ಆರಂಭ ಪಾಠ ಅಂತ ಇಟ್ಕೊಳ್ಳಿ, ನರ್ಸರಿ ಕ್ಲಾಸಲ್ಲಿ ಅದನ್ನು ಕಲ್ತ್ಕೊಂಡು ಬಂದೆವು. ಅಷ್ಟಾಗೋಗಿ ಒಂದಿಷ್ಟು ಜನ ಹತ್ರ ಸೇರಿಸಿದೆವು. ಅಲ್ಲಿ ಕಲ್ತ್ಲಿಕ್ಕೆ ಹೋದಾಗ ಅವ್ರು ಯಾರನ್ನೋ ಹೇಳಿದರು, ಹಾಗಿದ್ರೆ ನೀವು ಅಲ್ಲಿ ಹೋಗಿಲ್ವಾ, ಅಲ್ಲಿ ರೂಫ್ ವಾಟರ್ ಹಾರ್ವೆಸ್ಟಿಂಗ್ ಮಾಡ್ತಾರೆ, ಇವ್ರಿಗೆ ಗೊತ್ತಿಲ್ವಾ? ನಮಗೊಂದಷ್ಟು ಜನರ ಸಂಪರ್ಕಗಳು ಸಿಕ್ಕಿತ್ತು, ಕೆಲಸ ಮಾಡಿ ಯಶೋಗಾಥೆ ಇರುವುದು. ನಾವೇನು ಮಾಡಿದ್ವಿ ಅಂದರೆ, ನಮ್ಮ ಚಿಕ್ಕ ಪತ್ರಿಕೆ, ನಾವು ಇವತ್ತು ನಮ್ಮ ಅತಿಥಿಯಾಗಿರುವಂಥ ಡಾಕ್ಟರ್ ಸೋನ್ಸು ಸೇರಿಕೊಂಡು ಒಂದು ಸಣ್ಣ ಬಳಗವನ್ನು ಕರೆದು ನಾವು ಹೇಳಿದ್ವಿ, ನೋಡಿ ಈಗ ನಮಗೆ ನೀರಿನ ಯಶೋಗಾಥೆಗಳು ಸಿಕ್ಕಲಿಕ್ಕೆ ಶುರುವಾಗಿದೆ, ಓಡಾಡಿದನ್ನೆಲ್ಲ ತರಬೇಕಿದ್ರೆ ಸ್ವಲ್ಪ ಖರ್ಚಿನ ದಾರಿ ಇದೆ, ನಮ್ಮ ಹತ್ರ ಅಷ್ಟು ರೊಕ್ಕ ಇಲ್ಲ, ಏನು ಮಾಡೋಣ ಅಂತ. ಸೋನ್ಸ್ ಅವರು ಹೇಳಿದರು, ಈವರೆಗೆ ಯಾರೂ ಮಾಡದ ಕೆಲಸ ಇದು, ಅದ್ಭುತ. ನಾನು ಒಂದಿಷ್ಟು ನಮ್ಮ ಕೇರ್ ಆಫ್ನಲ್ಲಿ ಒಂದಷ್ಟು ಫಂಡ್ ಇದೆ, ನಾನು ನಿಮ್ಮ ಚೆಕ್ ಯಾವುದೇ ಅಡ್ರೆಸ್ ಕಳಿಸಬೇಕು. ನಮ್ಮ NRCC ಕೆಲವರು ಸ್ನೇಹಿತರು ಎಲ್ಲರೂ ಸಹಕಾರ ಕೊಟ್ಟರು. ನಾಗರಿಕ ಸೇವಾ ಟ್ರಸ್ಟ್ನವರು ಹೇಳಿದರು, ಇದು ನೀವು ಇಟ್ಕೊಂಡ್ರೆ ಸಾಲದು, ಇದನ್ನು ಪುಸ್ತಕ ರೂಪದಲ್ಲಿ ಹೊರಗೆ ತನ್ನಿ. ಹೀಗೆ ಇದು ಶುರುವಾಯಿತು. ಅಂದರೆ ಆಗ ನಾವು ಆರಂಭದಲ್ಲಿ ಏನಿದ್ದೆವು ಅಂದರೆ, ನಾವೇನು ತಜ್ಞರಲ್ಲ, ಇಲಾಖೆಯವರಲ್ಲ, ಬಹಳಷ್ಟು ಗೊತ್ತಿಲ್ಲ ನಮಗೆ ಹೇಳೋದಕ್ಕೆ ಅಂತ ಆ ಥರ ನಿಲುವನ್ನು ತಗೊಂಡಿದ್ದೆವು. ಅದಕ್ಕೆ ಏನು ಹೇಳಿದರು ಅಂದರೆ, ಎಲ್ಲರೂ ನೀವೊಂದು ಕೆಲಸ ಮಾಡಿ, ಎಲ್ಲವೂ ನೀವು ಹೇಳಬೇಕು, ನೀವು ತಜ್ಞರು ಅಂತ ನಾವು ಹೇಳೋದಿಲ್ಲ. ನಮಗಿಂತ ಒಂದಷ್ಟು ವಿಚಾರ ನಿಮಗೆ ಹೆಚ್ಚು ಗೊತ್ತಾಗಿದೆ, ಈಗ ಆ ಗೊತ್ತಿರೋದನ್ನು ಹೇಳೋದಕ್ಕೆ ಅಡ್ಡಿ ಇದೆಯಾ, ಅದು ಪರವಾಗಿಲ್ಲ ಅಂತ. ಹಾಗಿದ್ರೆ ಅದನ್ನೇ ಹೇಳಿ ಅಂತ. ನಾವು ಏನು ಮಾಡ್ತೀವಿ ಅಂದರೆ, ಆಗಲ್ಲ, ಈ ಥರದ ನಿಮ್ಮ ಕಮ್ಯುನಿಕೇಷನ್ ಟೂಲ್ಸ್ ಎಲ್ಲ ಅಷ್ಟೆಲ್ಲ ನಮ್ಮ ಹತ್ರ ಇದ್ದಿರಲಿಲ್ಲ. ನಾವು ಸುಮ್ಮನೆ ಸ್ಕೆಚ್ ಪೆನ್ ತೊಗೊಂಡು ಒಂದು ಅರ್ಧ ಶೀಟ್ ಪೇಪರಲ್ಲಿ ಹಿಂಗೆ ಚಿತ್ರ ಬಿಡಿಸೋದು, ಅದನ್ನು ತೋರಿಸೋದು ಎಲ್ರಿಗೂ, ಹಿಂಗೆ ಆ ಥರ ಮಾಡ್ತಾಯಿದ್ವಿ. ಆಗ ಯಾರೋ ಹೇಳಿದ್ರಪ್ಪ, ಇದಕ್ಕೊಂದು ಸ್ಲೈಡ್ ಶೋ ಅಂತ ನಿಮ್ಗೆ ಮಾಡಲಿಕ್ಕೆ ಆಗುತ್ತೆ, ಒಂದು ಸ್ಲೈಡ್ ಪ್ರೊಜೆಕ್ಟರ್ ತೊಗೊಳ್ಳಿ ಅಂತ. ಈಗ ಆಫ್ಕೋರ್ಸ್ ಎಲ್ಲಿಗೋ ಬಂದುಬಿಡ್ತದು. ಈ ಸ್ಲೈಡ್ ಪ್ರೊಜೆಕ್ಟರ್ ತೊಗೊಂಡು ಎಷ್ಟೆಷ್ಟೋ ಊರಿಗೆ ಓಡಾಡಿದ್ವಿ. ನಾವು ಏನು ಮಾಡ್ತಾಯಿದ್ವಿ ಅಂದರೆ, ಜನಸಾಮಾನ್ಯರು ನಾವು ಮುಂದಕ್ಕೆ ಹೋದಾಗೆ ನಮ್ಮ ದಾರಿ ಸ್ಪಷ್ಟ ಆಯಿತು. ಒಂದೇನೆಂದರೆ, ಸರ್ಕಾರಿ ಯೋಜನೆಗಳನ್ನು ಹಿಂದೆ ನಾವು ಹೋಗೋದನ್ನು ನಿಲ್ಲಿಸಿದೆವು. ಅದರಲ್ಲಿ ನಮಗೆ ಬೇಕಾದಂಥ ಮಾಹಿತಿ ಸಿಗೋದಿಲ್ಲ, ಅದರಲ್ಲಿ ಆತ್ಮಾರ್ಥವಾಗಿ ಹೃದಯದಿಂದ ಕೆಲಸ ಮಾಡಿರೋರು ಇರೋದಿಲ್ಲ. ಹಾಗಾಗಿ ಜನಸಾಮಾನ್ಯರು ಮಾಡಿರೋದು. ಆಮೇಲೆ ಮಿತ ವೆಚ್ಚದ್ದು. ನಾನು ನೀರು ತುಂಬ ಸುಧಾರಣೆ ಆಗಿದೆ, ನನಗೆ 3 ಕೋಟಿ ಖರ್ಚಾಯಿತು ಅಂದರೆ ಅದು ಯಾರಿಗೆ ಹೇಳೋಣ ಆ ಕಥೆಯನ್ನು, ಯಾರು ಮಾಡಲಿಕ್ಕಾಗತ್ತೆ? ಇಟ್ಸ್ ನಾಟ್ ಸ್ಕೇಲೇಬಲ್. ಹಾಗಾಗಿ ಅಂಥದ್ದನ್ನು ಹೆಕ್ಕಲಿಕ್ಕೆ ಶುರು ಮಾಡಿದ್ವಿ. ಆಮೇಲೆ ನಾವು, ನಿಮ್ಗೆ ಆಶ್ಚರ್ಯ ಆಗ್ಬೋದು, ಪತ್ರಿಕೋದ್ಯಮ ಓದೋರಿಗೆ ಆಶ್ಚರ್ಯ ಆಗ್ಬೋದು, ಕೈಯೊಳಗೆ ಕೇವಲ 2 ಯಶೋಗಾಥೆಗಳನ್ನು ಹೇಳ್ಕೊಂಡ್ಬಿಟ್ಟು ನಾವೊಂದು ಸೀರೀಸ್ ಅನೌನ್ಸ್ ಮಾಡಿಬಿಟ್ಟಿವಿ ಅಡಿಕೆ ಪತ್ರಿಕೆಯಲ್ಲಿ, ನೆಲಜಲ ಉಳಿಸಲು 100 ವಿಧಿ. 2 ಕೈಯೊಳಗೆ ಇದ್ದಿದ್ದು, ಆ 2ರಿಂದ ಶುರು ಮಾಡಿದ್ವಿ. ಮತ್ತು ಆಶ್ಚರ್ಯಕರವಾಗಿ ನಮಗೆ ಏನಂದರೆ, ಅದರ ಒಂದು ಸೈಕಾಲಜಿ ಏನಪ್ಪ ಅಂದರೆ, ನೀವು ಆತ್ಮಾರ್ಥವಾಗಿ ಒಂದು ವಿಷಯದಲ್ಲಿ ಅಧ್ಯಯನ ಮಾಡಲಿಕ್ಕೆ, ಆ ಕಾಲಕ್ಕೆ ಯಾರೂ ಇಂಥದ್ದನ್ನು ಅಧ್ಯಯನ ಮಾಡಲಿಕ್ಕೆ ಹೋಗೋರಿಲ್ಲ, ಎಲ್ಲ ಹುಚ್ಚರು, ನಾವು ಹುಚ್ಚರು, ಅವರು ಹುಚ್ಚರು. ಹಾಗಾಗಿ ರಾಜೇಂದ್ರ ಸಿಂಗ್ ಅವರಿಗೆ ಪತ್ರ ಬರೆದ್ರು ಅವರು ಕೈಯಲ್ಲಿ ಉತ್ತರ ಬರೆಯುವ ಸ್ಥಿತಿ ಇತ್ತು ಆ ಕಾಲಕ್ಕೆ, ಯಾಕಂದರೆ ಅವ್ರನ್ನ ಯಾರೂ ಕೇಳಿದವರಿಲ್ಲ, ಆ ಥರ ಇತ್ತು. ಹಾಗೆ ನಾವು ಎಲ್ಲೋ ರಾಜಸ್ಥಾನಕ್ಕೆ ಪತ್ರ ಬರೆದರೆ, ತಮಿಳುನಾಡಿಗೆ ಕರೆದರೆ ಫೋಟೋ ಕಳಿಸ್ತಾ ಇದ್ದರು, ಯಾಕಂದರೆ ಪ್ರೀತಿಯಿಂದ ಕೇಳೋರು ಭಾಳ ಕಡಿಮೆ ಇದ್ದರು. ಹಾಗಾಗಿ ನಮಗೆ ಒಬ್ಬರನ್ನ ಪರಿಚಯ ಮಾಡಿದರೆ, ಈ ಒಬ್ಬರನ್ನ ಬಂದು ನಾವು ಇಂಟರ್ವ್ಯೂ ಮಾಡಿದರೆ, ಹಾಗಿದ್ರೆ ನೀವು ಇಲ್ಲಿ ಧರ್ಮಸ್ಥಳದ ಹತ್ತಿರ ಒಬ್ಬರು ಇದ್ದಾರಲ್ಲ, ಯಾಕೆ ಅಲ್ಲಿ ಹೋಗಿದ್ರಾ ಅಂತ. ಈ ಥರ ಒನ್ ಬೈ ಒನ್ ನಮ್ಮ ಹತ್ರ ಸ್ಟಾಕ್ ಶುರುವಾಯಿತು. ಸೊ ಇದು ಹರಿಯಿತು. ಅಲ್ಲಿ ನಾವು ಸರ್ಕಾರದ ಯಶೋಗಾಥೆ ತಗೊಳ್ಳಿಲ್ಲ, ಕಡಿಮೆ ಖರ್ಚಿನಲ್ಲಿ ಮಾಡಿದಂಥ, ಜೊತೆಗೆ ಹೀಗೆ ನಾವೊಂದು ಚೌಕಟ್ಟು ಹಾಕ್ಕೊಂಡೆವು. ಯಾವುದೇ ನಾವು ಪಬ್ಲಿಷ್ ಮಾಡುವಾಗ ಭಾಳಷ್ಟು ಟೆಕ್ನಾಲಜಿ ಬಗ್ಗೆ ಹೇಳಿಲ್ಲ, ಅದರ ಹ್ಯೂಮನ್ ಇಂಟ್ರೆಸ್ಟ್ ಏನಿದೆ, ಮಾನವೀಯ ಆಸಕ್ತಿ ಏನಿದೆ, ಅದರ ಬಗ್ಗೆ ಹೇಳ್ತಾ ಹೋದೆವು. ಬರೇ ಟೆಕ್ನಿಕ್ಗಳು ಓದುಗರನ್ನು ದೂರ ಇಡ್ತವೆ, ಓದುಗರಿಗೆ ಓದಬೇಕು ಅಂತ ಅನಿಸೋದಿಲ್ಲ, ಬರೀ ನೀವು ಟೆಕ್ನಿಕ್ ಹೋಗ್ತಾ ಇದ್ರೆ. ನಾವು ಟೆಕ್ನಿಕ್ಗೆ ಒತ್ತು ಕೊಡಲಿಲ್ಲ, ಬಟ್ ನೀರು ಕಡಿಮೆ ಇತ್ತು, ಕೆಲಸ ಮಾಡಿದ್ರು ಜಾಸ್ತಿ ಆಯಿತು. ಸಾರಂಗ್ ಅಂತ ಹೇಳೋ ಜಾಗದಲ್ಲಿ ಬತ್ತಿ ಹೋದ ಊಟೆ 6 ತಿಂಗಳ ನಂತರ ನಮ್ಮ ಸ್ನೇಹಿತರು ಹೋದರು. ಶಿವರಾಮ್ ಪೈಲೂರು 1-2 ಹಳ್ಳಿಗಳಿಗೆ ಹೋದರು, ರಾಳೆಗಾಂವ್ ಸಿದ್ದಿಗೆ ಹೋದರು, ಶಂಪಾದೈತೋಟ ಅವರು ಇನ್ನೊಂದು ಕಡೆಗೆ ಹೋದರು. ಈ ಥರ ಎಲ್ಲ ತಂದು ಬೇರೆ ಬೇರೆ ಕಡೆ ಬೆಳೆದ ಹೂಗಳನ್ನೆಲ್ಲ ತಂದು ಮಾಲೆ ಕಟ್ಟಲಿಕ್ಕೆ ಶುರು ಮಾಡಿದ್ವಿ. ಅದು ಒಂದು 10 ವರ್ಷ ಬಂತು. ಅದರ ನಡುವೆ ಜನ ಕರೀಲಿಕ್ಕೆ ಶುರು ಮಾಡಿದರು, ನಮ್ಮಲ್ಲಿ ಬನ್ನಿ, ನಮಗೊಂದು ಸ್ವಲ್ಪ ಹೇಳಿ. ಇದು ಒಂದು ಹೇಳೋದ್ರಲ್ಲಿ, ನೀವು ಬರೆಯೋದ್ರಲ್ಲಿ, ಕೇಳೋದು ಮಾಡೋದು ಎಲ್ಲ ಇದೆಯಲ್ಲ, ಓದೋದು ಆಮೇಲೆ ಮಾಡೋದು, ಹಾಗೆ ಅದೊಂದು ಘಟ್ಟಗಳಿವೆಯಲ್ಲ. ನಮ್ಮದೇ ಪತ್ರಿಕೆ ಓದಿದವರಿಗೆ ಈ ಸ್ಲೈಡ್ಗಳನ್ನ ತೋರಿಸಿದಾಗ ಅವ್ರಿಗೆ ಇನ್ನಷ್ಟು ಇನ್ಸ್ಪೈರ್ ಆಗೋದು. ಅಷ್ಟಾಗ ಯಾರೋ ಒಬ್ಬರು ಮೂಲೆಯಲ್ಲಿ ಎದ್ಕೊಂಡು ಹೋಗೋದು, ಸರ್ ನಾನೊಂದು ಈ ಥರ ಮಾಡಿದೆ, ಅದು ಬಹುಶಃ ಜಲ ಸಂರಕ್ಷಣೆ ಏನೋ ಪ್ರಯೋಜನ ಆಗಿದೆ ಅಂತ ನಾವು ಹಿಡ್ಕೊಂಡು ಬಿಡೋದು, ಅವ್ರನ್ನ 2 ಫೋಟೋ ತಗೊಳ್ಳೋದು. ಈ ಥರ ಇದು ನಮಗೆ, ನಾವು ಎಲ್ಲಿ ಅವೇರ್ನೆಸ್ ಕ್ಲಾಸಿಗೆ ಹೋದಲ್ಲಿ 1-to-1 ಸ್ಲೈಡ್ ಶೋಗಳನ್ನು ಮಾಡೋದು, ಆ ಊರಿನಲ್ಲಿರುವ ಕಥೆಗಳನ್ನು ತಗೊಂಡು ಬರೋದು, ಈ ಥರ ಬೆಳೀತಾ ಹೋಯಿತು.
ಈ ನೀರಿಂಗಿಸೋಣ ಕಾರ್ಯದಿಂದಾನೇ ಏನಾದರೂ ನಿಮ್ಮ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅನ್ನೋ ಒಂದು ಪುಸ್ತಕಕ್ಕೆ ಬುನಾದಿ ಅಂತ ಏನಾದರೂ ಇದೆ? ಹೌದು, ಆ ಕಾಲಕ್ಕೆ ಎಂಡೋಸಲ್ಫಾನ್ ಯುದ್ಧ ನಡೀತಾ ಇತ್ತು ನಮ್ಮೂರಲ್ಲಿ. ಒಬ್ಬರು ಪಬ್ಲಿಷರು ಇಂಗ್ಲೀಷ್ನಲ್ಲಿ ಈ ಥರ ಪುಸ್ತಕ ಬಂದಿಲ್ಲ, ಈ ಕಡೆ ಯಾರೂ ಹೆಚ್ಚು ಅನುಭವದವರಿಲ್ಲ, ನೀವೊಂದು ಪುಸ್ತಕ ಬರೀಬೇಕು ಅಂತ ಹೇಳಿದರು. ಶುರು ಮಾಡಿದೆ, ಆದರೆ ನನಗೆ ಅದಕ್ಕೆ ಹೆಚ್ಚು ಮುಂದೆ ತಗೊಂಡು ಹೋಗ್ಲಿಕ್ಕಾಗಲ್ಲ. ಆ ಮನುಷ್ಯ ನನ್ನನ್ನು ವರ್ಷಗಳ ಕಾಲ ಸಹಿಸಿ ಹೇಗೋ ಪುಸ್ತಕ ಹೊರಗೆ ತಂದುಬಿಟ್ರು. ಇನ್ನೊಬ್ಬರಾದರೆ ನನ್ನನ್ನು ಬಿಟ್ಬಿಡ್ತಿದ್ರು, ತಂದರು. ಅದು ಆ ಕಾಲಕ್ಕೆ ಒಳ್ಳೆ ಹಿಟ್ಟಾಯಿತು. ಆಮೇಲೆ ಗಂಗೆಯಲ್ಲಿ ಎಷ್ಟೋ ನೀರು ಹರಿದಿದೆ ಬಿಡಿ. ಆರಂಭದಲ್ಲಿ ಅದೊಂದು ಬಂತು, ಆಮೇಲೆ ನೆಲಜಲ ಉಳಿಸಿ ಅಂತ ಒಂದು ಪುಸ್ತಕ ಬಂತು. ಆ ಥರ ಮತ್ತೆ ಒಂದರ ನಂತರ ಒಂದು ಬರಲಿಕ್ಕೆ ಶುರುವಾಯಿತು. ಅಂಕಣಗಳು ಶುರುವಾದವು. ನಾನು ಜನವಾಹಿನಿಯಲ್ಲಿ ಮೊದಲ ಅಂಕಣ ಶುರುವಾಯಿತು. ಆಮೇಲೆ ವಿಜಯ ಕರ್ನಾಟಕದಲ್ಲಿ ಒಂದು 200-225 ಸಕ್ಸಸ್ ಸ್ಟೋರಿ ಬರೆದೆ, ಇಂಗ್ಲೀಷ್ನಲ್ಲಿ ಬರೆದೆ. ಈ ಥರ ಮುಂದೆ ಹೋಯಿತು. ಮಳೆ ನೀರಿನ ಕೊಯ್ಲಿನ ಬಗ್ಗೆ ಸಾಕಷ್ಟು ಜಾಗೃತಿ ಮೂಡಿಸೋದ್ರಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದೀರ. ಇದು ಉತ್ತರ ಕರ್ನಾಟಕದಲ್ಲಿ ಕೆಲವೊಂದು ಬರಪೀಡಿತ ಪ್ರದೇಶಗಳಿದೆಯಲ್ಲ, ಅಲ್ಲಿ ಹೇಗೆ ಇದು ಸಾಧ್ಯ ಆಗ್ತಾ ಇದೆ? ನೋಡಿ, ಇಲ್ಲಿ ಏನಿದೆ ಅಂತ ಹೇಳಿದರೆ, ನಾವು ನಮ್ಮ ಹತ್ರ ತಲೆಯೊಳಗೆ ಎಷ್ಟು ಇದರ ತಿಳುವಳಿಕೆ ಇದ್ರೂ ಒಂದು ಹೊಸ ಜಾಗಕ್ಕೆ ಹೋದಾಗ ನಾವು ಹೊಸಬರಾಗಿ ಬಿಡ್ತೀವಿ. ಅಲ್ಲಿ ಮೇಷ್ಟ್ರಾಗೋದಕ್ಕೆ ಬದಲು ವಿದ್ಯಾರ್ಥಿ ಆಗ್ತೀವಿ. ವಿದ್ಯಾರ್ಥಿ ಆದರಷ್ಟೇ ನಾವೇನಾದರೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇದೆ. ನನಗೊಂದು ಅವಕಾಶ ಬಂತು ಏನಂತ ಹೇಳಿದರೆ, DR ಪಾಟೀಲ್ ಅಂತ ಒಬ್ಬರು ಶಾಸಕರಿದ್ದಾರೆ, ಸ್ವಲ್ಪ ಮಾನವೀಯ ಹೃದಯ ಇರುವಂಥ ಶಾಸಕರು. ಅವರು ಹೇಳಿದರು, ಅವರದು ಒಂದು ಸಮ್ಮೇಳನ ಇತ್ತು, ಶರಣ ಸಮ್ಮೇಳನಕ್ಕೆ 2 ಪುಸ್ತಕ. ನನ್ನ ಹತ್ರ ನಾಗೇಶ್ ಹೆಗ್ಡೆ ಅವರು, ನೀವು ಇಲ್ಲ ಅಂತ ಹೇಳೋ ಹಂಗಿಲ್ಲ, ನಮ್ಗೆ ಪುಸ್ತಕ ಬರ್ಕೊಡ್ಬೇಕು ಅಂತ. ಎಸ್ ಅಂದ್ಬಿಟ್ಟೆ, ಯಾಕಂದ್ರೆ ನನ್ನ ಹತ್ರ ಇಷ್ಟು ಇನ್ಫಾರ್ಮೇಷನ್ ಇತ್ತು. ಎಸ್ ಸರ್, ಬರಿತೀವಿ, ರಾಶಿ ಇನ್ಫಾರ್ಮೇಷನ್ ಇದೆ ಅಂತ. ಕೊನೆಗೆ ನೀನು ಬರಿಬೇಕು ಅಂತ ಕಾಲಘಟ್ಟ ಬಂದಾಗ ಚಿಂತೆ ಶುರುವಾಯಿತು. ಯಾಕಂದರೆ ನನ್ನ ಹತ್ರ ಇರುವ ಎಲ್ಲ ಸಕ್ಸಸ್ ಸ್ಟೋರಿಗಳು ಅಧಿಕ ಮಳೆ ಹೆಚ್ಚು ಮಳೆ ಬೀಳುವ ನಮ್ಮ ಈ ಭಾಗದ್ದು. ಮಳೆ ಜಾಸ್ತಿ ಇದೆ ಸಾಕಷ್ಟು. ಈ ಭಾಗ ನಮ್ಮಲ್ಲಿ ಕರ್ನಾಟಕ 2 ರೀತಿಯಲ್ಲಿ ನೋಡಿದರೆ, ಒಂದು ಕಡಿಮೆ ಮಳೆಯ ರೈನ್ಫೆಡ್ ಏರಿಯಾ, ಕೃಷಿ ರೈನ್ಫೆಡ್ ಆಗಿರುವಂಥ ಒಂದು ಕಪ್ಪು ಮಣ್ಣು ಮತ್ತು ಕೆಂಪು ಮಣ್ಣು ಇರುವಂಥ ಬಯಲುಸೀಮೆ. ಇನ್ನೊಂದು ಮಲೆನಾಡು ಅಂದರೆ ಮಲೆನಾಡು. ನನಗೊಂದು ಆತಂಕ ಶುರುವಾಯಿತು, ಮುಜುಗರ ಶುರುವಾಯಿತು, ಆಮೇಲೆ ಗಿಲ್ಟಿ ಕಾನ್ಷಿಯಸ್ ಶುರುವಾಯಿತು. ಯಾಕಂದರೆ ಆ ಊರಿಗೆ ನಾನು ಇಲ್ಲಿನ ಕಥೆಗಳನ್ನು ತಗೊಂಡು ಹೋಗಿದ್ರೆ ಒಂದು ಇಂಪೋಸ್ ಮಾಡ್ದಂಗೆ ಆಗುತ್ತೆ. ಏನೋ ಒಂದು ಎಲಿಯನ್ ಹೇಳಿ ಏನು ಸುಖ, ಪುಸ್ತಕ ಬರ್ತಿದ್ದೀನಿ ಅಂತ ಹೇಳೋದು ಏನು ಸುಖ. ಇನ್ನು ಶರಣು ಅಂತ ಹೇಳ್ತೀವಿ, ಹೇಗೂ ಶರಣ ಸಮ್ಮೇಳನಕ್ಕೆ ಶರಣು ಅಂತ ಹೇಳಿಬಿಡೋಣ ಅಂತ ಶರಣು ಹೇಳಿದೆ DR ಪಾಟೀಲ್. ಸರ್, ನನ್ನಿಂದ ಆಗ್ತಾ ಇಲ್ಲ ಈ ಕೆಲಸ, ನಿಮ್ಮ ಹತ್ರ ಆಗ್ತಾ ಇಲ್ಲ ಅಂತ ಪ್ರಶ್ನೆ ನಾನು ಉತ್ತರ ತಗೊಳ್ಳಿಕ್ಕೆ ಅಲ್ಲಿ ಕೂತಿದ್ದು, ನೀವು ಮಾಡಲೇಬೇಕು ಅಂತ ಹೇಳಿ. ಸರ್, ಹಾಗಿದ್ರೆ ನಾನು ಹೊಸದಾಗಿ ನೋಟ್ಬುಕ್ ತಗೊಂಡು ಓಡಾಡಬೇಕಾಗತ್ತೆ. ಏನು ಬೇಕು ನಿಮಗೆ ಕೇಳಿದ್ರು. ಸರ್, ನನಗೆ ಅಲ್ಲಿ ಸ್ವಲ್ಪ ಅಕಾಮಿಡೇಷನ್ ವ್ಯವಸ್ಥೆ ಬೇಕು, ಆಮೇಲೆ ಯಾರು ಏನು ಸ್ನೇಹಿತರಿದ್ದಾರೆ ನೋಡೋಣ, ನಾನು ಹೊಸದಾಗಿ ಓಡಾಡ್ತೀನಿ ಅಂತ. ಹಂಗೆ ಅವರು ಸ್ವಲ್ಪ KVKಗಳಲ್ಲಿ ಜಾಗ ಮಾಡಿಕೊಟ್ರು, 1-2 ಕಡೆ ಗಾಡಿ ಕೊಟ್ಟರು. ನಾನು ನನ್ನ ಸ್ನೇಹಿತರಿಗೆಲ್ಲ ಒಂದು ಸುದ್ದಿ ಕಳಿಸ್ಬಿಟ್ಟೆ. ಬರ ಪೀಡಿತ ಸಂದರ್ಭ 2001, 3 ವರ್ಷ ಸತತ ಬರ ಬಂದಿತ್ತು ನೀವು ಹೇಳಿದಂಥ ಪ್ರದೇಶಗಳಲ್ಲಿ. ಸೊ ಏನು ಕೇಳಿದೆ ಅಂದರೆ, ನಿಮ್ಮೂರಿನಲ್ಲಿ ಇನ್ನೂ ಸ್ವಲ್ಪ ಹಸಿರುಗೊಳಿಸ್ಕೊಂಡಿರುವ, ನೀರನ್ನು ಸ್ವಲ್ಪ ನಗ್ತಾ ಇರುವ ಬರದ ನಡುವೆ ವ್ಯಕ್ತಿಗಳನ್ನು ತೋರಿಸಿ. ಹಾಗೆ ತೋರಿಸಿ ಹೋದಾಗ ಅವ್ರಿಗೆ ಏನು ಹೇಳಿದೆ ಅಂದರೆ, ಅಣ್ಣ ನೋಡಿ, ನಿಮ್ಮ ಈ ಬ್ಲ್ಯಾಕ್ ಕಾಟನ್ ಸಾಯಿಲ್ ಏನಿದೆ, ಕಪ್ಪು ಮಣ್ಣು, ಅದೇ ನನಗೆ ಹೊಸ್ತು. ಹಾಗಾಗಿ ನೀವು ನನಗೆ ಏನು ಹೇಳುವಾಗ, ನೀವು ಏನೋ ಒಂದು ಜರ್ನಲಿಸ್ಟ್ ಬಂದಿದ್ದಾನೆ, ಅವನಿಗೇನೋ ಭಾಳ ಗೊತ್ತಿದೆ ಅಂತ ದಯವಿಟ್ಟು ನಿಮ್ಮ ತಪ್ಪು ಕಲ್ಪನೆ. ಏನೂ ಗೊತ್ತಿಲ್ಲದ ಬಾಲವಾಡಿ ಸ್ಟೂಡೆಂಟಿಗೆ ಏನು ಹೇಳ್ತೀರಿ, ಅಲ್ಲಿಂದ ಶುರು ಮಾಡಿ, ಈ ಮಣ್ಣಿಂದ ಏನು ವಿಶೇಷತೆ, ಏನು ಸಮಸ್ಯೆ ಇದೆ, ಜನ ಮಾತಾಡಲಿಕ್ಕೆ ಶುರು ಮಾಡಿದ್ರು ಆ ಥರ. ಬಟ್ ನನಗೆ ತುಂಬ ಮಾಹಿತಿಗಳು ಸಿಕ್ಕು. ಅದರಲ್ಲಿ 2 ಅದ್ಭುತ ಮಾಹಿತಿಯನ್ನು ನಾನು ತೊಗೊಂಡು ಬಂದಿದ್ದು. ಒಂದು ಮರಳು ಮುಚ್ಚಿಗೆ, ಸ್ಯಾಂಡ್ ಮಲ್ಚಿಂಗ್. ಇವತ್ತಿಗೂ ಕೂಡ ಅದು ಸಾಕಷ್ಟು ನಮ್ಮ ದೇಶ ಮಟ್ಟದಲ್ಲಿ ಆ ಒಂದು ಏನು ವಿಧಾನ ಏನಿದೆ ಅದರ ಬಳಕೆ ಆಗ್ತಾ ಇಲ್ಲ. 2ನೇದು ಒಡ್ಡುಗಳು ಮತ್ತು ಮಲ್ಲಣ್ಣ ನಾಗರಾಳ್ ಅವರು ಏನು ಅದನ್ನು ಪ್ರಚಾರ ಮಾಡಿ ಒಂದು 7-8 ಜಿಲ್ಲೆಗೆ ಪ್ರಸ್ತುತ ಆಗುವಂತೆ ಹಾಗೆ ಪ್ರಚಾರಪಡಿಸಿದ್ದಾರೆ. ಮಾತ್ರ ಅಲ್ಲ, ಸಾವಿರಾರು ಜನ ಅದನ್ನು ಅಳವಡಿಸಿಕೊಂಡು ಬರವನ್ನು ದೂರ ಇಟ್ಟಿದ್ದಾರೆ ಅಂತ 2 ಅದ್ಭುತವಾದಂಥ ದೇಶ ಮಟ್ಟದಲ್ಲಿ ಕರ್ನಾಟಕಕ್ಕೆ ಹೆಮ್ಮೆ ಅನಿಸಬಲ್ಲಂಥ ಬರ ನಿರೋಧಕ ಜಾಣ್ಮೆಗಳಿವೆ. ಅರಬರದಾಗು ಎಂಟಾಣೆ ಬೆಳೆ ಅಂತ ಹೇಳುವಂಥದ್ದು ನನ್ನ ಮನಸ್ಸಿಂದ ಮರೆತು ಹೋಗದಂಥ ವಿದ್ಯೆ. ನಮ್ಮಲ್ಲಿ ಅವರು ಸಾಕಷ್ಟು ವಿದ್ಯಾವಂತರು ಇಲ್ಲದೇ ಇರ್ಬೋದು, ಬಟ್ ಅವ್ರ ಹತ್ರ ಅದ್ಭುತವಾದಂಥ ಬ್ಯೂಟಿಫುಲ್ ಎಕ್ಸ್ಪ್ರೆಷನ್ಸ್ ಇರುತ್ತೆ, ಅನುಭವಗಳಿರ್ತದೆ. ಅದರ ದಾಖಲಾತಿ ಆಗಿರಲಿಲ್ಲ. ಇದು ಹೆಂಗಾಯಿತು ಅಂದರೆ, ಬಾಗಲಕೋಟೆ ಒಬ್ಬರು ಬಹಳ ದಕ್ಷ ಜಿಲ್ಲಾಧಿಕಾರಿ ಇದ್ದರು, ಪ್ರಭಾಕರ್. ಅವರು ಊರಿನಲ್ಲಿ ಇಡೀ ನೀರಿನ ಅರಿವನ್ನು ಬಿತ್ತಬೇಕು ಅಂತ ಕಷ್ಟಪಟ್ಟರು. ಅಲ್ಲಿ 23% ಲಿಟ್ರಸಿ ರೇಟ್ ಇರುವಲ್ಲಿ ಪತ್ರಿಕೆ ಓದೋದಿಲ್ಲ ಜನ, ಆದರೆ ನಾಟಕ ನೋಡ್ತಾರೆ, ರೊಕ್ಕ ಕೊಟ್ಟು ನಾಟಕ ನೋಡ್ತಾರೆ. ಒಂದು 60 ನಾಟಕ ಕಂಪನಿಗಳು ನಡೀತಾ ಇದೆ, ಜೀವನ ಮಾಡ್ತಾ ಇವೆ. ಇವರು ಯೋಚನೆ ಮಾಡಿದರು, ಎಲ್ಲ ನಾಟಕ ಕಂಪನಿಯಿಂದ ಇವರನ್ನೆಲ್ಲ ಚೆನ್ನಾಗಿ ನಾಟಕ ಆಡೋರನ್ನು ಕೊಟ್ಬಿಡಿ ಅಂತ ಕರ್ಕೊಂಬಂದರು. ಇವರನ್ನೆಲ್ಲ ಸೇರಿಸಿ ಅವರಿಗೆ ನೀರಿನ ನಾಟಕ ಮಾಡೋದಕ್ಕೆ ಅಭ್ಯಾಸ ಮಾಡಿದರು. ಅದರ ಜೊತೆಗೆ ನಮ್ಮನ್ನು ಛೂ ಬಿಟ್ಟರು. ಅಲ್ಲಿ ನಾನೇನು ಮಾಡಿದೆ, 2 ನನ್ನ ಸ್ನೇಹಿತರು ಇದರ ಬಗ್ಗೆ ಸಾಕಷ್ಟು ಕೆಲಸ ಮಾಡಿದರು. ಮಲ್ಲಣ್ಣ ನಾಗರಾಳ್ ಮತ್ತೊಬ್ಬರು ಬೆನಕಟ್ಟಿಯವರು, ತಮ್ಮಣ್ಣ ಅಂತ. ನನಗೆ ಭಾಷಣಕ್ಕೆ ಟೈಮ್ ಕೊಟ್ಟು ನೀವು ಎಷ್ಟು ಬೇಕಿದ್ರೆ ಮಾತಾಡಿ ಪಡ್ರಿ ಅವರಂತ 2 ಗಂಟೆ ಕೊಟ್ಟರು. ನಾನು ಸ್ವಲ್ಪ ಸುಸ್ತಾಗಿದೆ ಅಂತ ಹೇಳಿಬಿಟ್ಟು ಇವರನ್ನು ಮಾತಾಡಿಸಿದೆ.
ಇವರನ್ನ ಮಾತಾಡಿಸಿದಾಗ ಜನ ದಂಗಾಗ್ಬಿಟ್ರು. ನಮ್ಮ ನಡುವೆ ಇಂತಹ ಅದ್ಭುತ ರತ್ನಗಳಿವೆ. ಪ್ರತಿಯೊಂದು ಮೀಟಿಂಗ್ ಕರೆಯೋರು. ಅಂದರೆ ಏನಂತ ಹೇಳಿದರೆ ಎಲ್ಲೋ ಹಳ್ಳಿಗಳಲ್ಲಿ ಮೂಲೆಗಳಲ್ಲಿ ಕೂಡ ಇದರ ಬಗ್ಗೆ ಕೆಲಸ ಮಾಡಿದವರು ಇರ್ತಾರೆ, ತಂತ್ರಜ್ಞಾನಗಳಿರ್ತಾರೆ, ಅದರ ಬಗ್ಗೆ ಯೋಚನೆ ಮಾಡಿದವರು ಇರ್ತಾರೆ. ಈ ದೇಶದಲ್ಲಿ ತೃತೀಯ ಜಗತ್ತಿಗೆಲ್ಲ ಪಾಠ ಹೇಳಬಲ್ಲಂಥ ನೀರ ಜ್ಞಾನ ನಮ್ಮ ಭಾರತದಲ್ಲಿದೆ. ನಾವು ಹೆಮ್ಮೆ ಪಡಬೇಕು. ರಾಜಸ್ಥಾನದ ಏನು ಜಲ ವಿಜ್ಞಾನ ಇದೆ, ಯಾವುದು ನಮ್ಮ ಚರಿತ್ರಕಾರರು ನಮಗೆ ಹೇಳಲಿಕ್ಕೆ ಮರೆತಿರುವಂಥ ವಿಜ್ಞಾನ, ಅನುಪಮ್ ಮಿಶ್ರಾ ಅವರ 2 ಪುಸ್ತಕಗಳಿವೆ. ನೀವು ಪತ್ರಿಕೋದ್ಯಮ ವಿದ್ಯಾರ್ಥಿಗಳಿಗಾದರೂ ಕಾಲೇಜಿನವರಿಗಾದರೂ ಎಲ್ಲ ಲೈಬ್ರರಿಗೆ ಬರಬೇಕಾದ 2 ಕ್ಲಾಸಿಕ್ಸ್. ಒಂದು ಅಬ್ಬಿ ಕರೆ ಹೈ ತಾಲಾಬ್, ಈ ಕೊಳಗಳು ಈಗಲೂ ಕೆರೆಗಳು ಈಗಲೂ ಪ್ರಸ್ತುತ ಅಂತ ಅದರ ಅರ್ಥ. ಇನ್ನೊಂದು ರಾಜಸ್ಥಾನ್ ಕಿ ರಜತ್ ಬೂಂದೆ, ರಾಜಸ್ಥಾನದ ಬೆಳ್ಳಿ ಬಿಂದುಗಳು. ಇಂಗ್ಲೀಷ್ನಲ್ಲಿ ಇವರು ನಮ್ಮ ವಂದನಾ ಶಿವರವರು ರೇಡಿಯಂಟ್ ರೈನ್ ಡ್ರಾಪ್ಸ್ ಆಫ್ ರಾಜಸ್ಥಾನ್ ಅಂತ ಅದನ್ನು ಮಾಡಿದ್ದಾರೆ. ಈ ಪುಸ್ತಕವನ್ನು ಎಷ್ಟೋ ಜನ ಸ್ವಾಮಿತ್ವ ವಿಸರ್ಜನ್, ಅದರಲ್ಲಿ ಆ ಪುಸ್ತಕದ ಫ್ರಂಟ್ ಪೇಜಲ್ಲಿ ಬರೆದವರ ಹೆಸರಿಲ್ಲ, ಅದೆಲ್ಲೋ ಮೂಲೆಯಲ್ಲಿದೆ. ಅವ್ರು ಏನು ಹೇಳ್ತಾರೆ ಅಂದರೆ, ನೀವು ಯಾರು ಬೇಕಿದ್ರೂ ಇದನ್ನು ಪಬ್ಲಿಷ್ ಮಾಡ್ಕೋಬೋದು, ಎಲ್ಲಾದರೂ ಒಂದು ಪೋಸ್ಟ್ ಕಾರ್ಡ್ ಹಾಕಿದರೆ ನನಗೆ ಸಂತೋಷ ನೀವು ಮಾಡಿದರೆ. ಕೇಳಿದ್ದೀರಾ ಇಂಥ ಲೇಖಕರನ್ನು? ಅವರು ಆ ಪುಸ್ತಕ ಲಕ್ಷ ಗಟ್ಟಲೆ ಪಬ್ಲಿಷ್ ಆಗಿದೆ. ಈ ದೇಶ ಓದಬೇಕು ಅದನ್ನು. ಅನುಪಮ್ ಮಿಶ್ರಾ ಅವರ 2 ಪುಸ್ತಕಗಳು ನಮ್ಮ ಎಲ್ಲ ಲೈಬ್ರರಿಗಳಿಗೆ ಬರಬೇಕು, ವಿದ್ಯಾರ್ಥಿಗಳು ಓದಬೇಕು, ಬೇರೆ ಬೇರೆ ಭಾಷೆಯಲ್ಲಿ ಬರಬೇಕು. ಅಂತಹ ಇದು ದೇಶದ ಅದ್ಭುತ ನೀರಿನ ವಿಜ್ಞಾನವನ್ನು ಅವರು ಸುಂದರವಾಗಿ ಕಟ್ಟಿಕೊಟ್ಟಿದ್ದಾರೆ. ನಂಬರ್ 1. ನಂಬರ್ 2, ಈಗ ಸಾಕಷ್ಟು ಬರಪೀಡಿತ ಹಳ್ಳಿಗಳಿವೆ. ಅಲ್ಲಿ ಆಮೀರ್ ಖಾನ್ ಅವರ ಪಾನಿ ಫೌಂಡೇಶನ್ ಏನು ಕೆಲಸ ಮಾಡ್ತಾ ಇದೆ, ಅವರು ಏನು ವರ್ಷಕ್ಕೆ ಒಂದು ಕೆಲಸ ಮಾಡಿ ಅಲ್ಲಿಗೆ ನಿಲ್ಲಿಸೋರಲ್ಲ, ಪ್ರಚಾರಕ್ಕಾಗಿ ಮಾಡೋದಲ್ಲ. ಅವರು ಮಹಾರಾಷ್ಟ್ರವನ್ನು ಬರಪೀಡಿತವಾಗಿಸೋದು ಅಂತ ಒಂದು ಉದ್ದೇಶ ಇಟ್ಕೊಂಡು 3ನೇ ವರ್ಷದಲ್ಲಿ ಈಗ ಇನ್ನೇನು ಕಾಂಪಿಟೇಷನ್ ಶುರುವಾಗುತ್ತೆ. ಇಡೀ ದೇಶಕ್ಕೊಂದು ಮಾದರಿ ಇದೆ ಅದರಲ್ಲಿ. ನಮ್ಮ ದುರಾದೃಷ್ಟಕ್ಕೆ ಎಷ್ಟೋ ರಾಜ್ಯದ ಬೇರೆ ಬೇರೆ ರಾಜ್ಯದ ರಾಜ್ಯಗಳಲ್ಲಿ ನಡೆಯುವಂಥ ಅದ್ಭುತವಾದಂಥ, ಉಳಿದ ಜಾಗಕ್ಕೆ ಪ್ರೇರಣೆ ಕಟ್ಟಿಕೊಡಬಲ್ಲಂಥ, ಉಳಿತು ತರಬಲ್ಲಂಥ, ಚೇಂಜ್ ಮಾಡಬಲ್ಲಂಥ ವಿಚಾರಗಳು ಮುಂದಿನ ಆ ನೆರೆಯ ರಾಜ್ಯಕ್ಕೂ ಕೂಡ ದಾಟೋದಿಲ್ಲ. ಯಾಕೆಂದರೆ ನಮ್ಮ ಈ ನೆಗೆಟಿವ್ ನ್ಯೂಸನ್ನೇ ಇಷ್ಟಪಡುವ, ಯಾವುದೋ ಒಂದು ಕೆಟ್ಟ ಇದು ನೆಗೆಟಿವ್ ಕಾಂಟ್ರವರ್ಸಿಗಳು ಬಂದುಬಿಟ್ರೆ ಅವರನ್ನು ಹಳ್ಳಿಗೆ ವಿಶೇಷ ವರದಿಗೆ ಕಳಿಸುವಂಥ ಸಂಪಾದಕರು ಇರುವಷ್ಟು ಕಾಲ ಇವುಗಳು ಮೂಲೆಗೆ ಬಿದ್ದಿರ್ತವೆ. ಇಂಥವನ್ನ ಎತ್ತಿ ಹೇಳಬೇಕಾಗಿದೆ. ದೇಶದಲ್ಲಿ ಒಳ್ಳೆ ವಿಚಾರ ಆಗ್ತಾ ಇಲ್ಲ. ಹಳ್ಳಿ ಮೂಲೆಗಳಲ್ಲಿ ಭಾಳ ಒಳ್ಳೊಳ್ಳೆ ಸೋಷಿಯಲ್ ಆ್ಯಕ್ಟಿವಿಸ್ಟ್ಗಳು ಇಲ್ಲ ಅಂತಲ್ಲ. ಈ ದೇಶ ಅಂಥವರಿಗೆ ಸಾಕಷ್ಟು ಜಮನ್ನು ಕೊಟ್ಟಿದೆ. ನಮ್ಮ ದೃಷ್ಟಿಯನ್ನು ಬದಲಾಯಿಸ್ಕೊಂಡ್ರೆ ಅಂಥವ್ರು ಬರಿತಾನೆ ಇರ್ತಾರೆ. ಇನ್ನೂ ಕೂಡ ರೆಕಾಗ್ನೈಸ್ ಆಗದಂಥ ಅದ್ಭುತವರು ಎಷ್ಟೋ ಹಳ್ಳಿ ಮೂಲೆಗಳಲ್ಲಿ ಅವ ಏನು ಓದಿರಲೂ ಬೇಕಾಗಿಲ್ಲ, ಅದು ಹೃದಯದಿಂದ ಬಂದದ್ದು ಸಂಸ್ಕಾರದ ಭಾಷೆ. ನಮ್ಮಲ್ಲಿ ಹಿಮಾಚಲ್ ಭಾಗದಲ್ಲಿ ಕಾಡನ್ನು ಬೆಳೆಸಿ ಈವರೆಗೆ ಪ್ರಸಿದ್ಧಿಗೆ ಬಾರದಂಥವ್ರು ಇದ್ದಾರೆ. ಪ್ರಶಸ್ತಿ ಸಿಕ್ಕವರಿಗೆ ಸಿಗ್ತಾನೆ ಹೋಗ್ತಾರೆ. ಅವರೆಲ್ಲೋ ಮೂಲೆಯಲ್ಲಿ ಅದ್ಭುತವಾದಂಥ ಕೆಲಸ ಮಾಡಿ ಇಡೀ ಊರಿನ ಬಗ್ಗೆ ಚಿಂತನೆ ಕಟ್ಕೊಂಡಿರೋರು ಇರ್ತಾರೆ. ಅಂಥವ್ರನ್ನ ಗುರುತಿಸುವ ಕೆಲಸ ಆಗಬೇಕು. ನೀರಿನಲ್ಲಿ ಅಂಥ ಕೆಲಸಗಳನ್ನು ಗುರುತಿಸಿ ಎತ್ತಿ ಹೇಳುವಂಥ ಕೆಲಸ ಆಗಬೇಕು. ಒಂದು ಕಡೆ ಮಳೆ ಕೂಲಿನ ಜಾಗೃತಿ ಬಗ್ಗೆ ಕೆಲಸ ಮಾಡ್ತಾ ಹೋದ್ರಿ, ಒಂದಿಷ್ಟು ಜಾಗೃತಿನ ಮೂಡಿಸಿ. ಹಲಸು ಯಾಕೆ ನಿಮ್ಗೆ ಅಲಕ್ಷಿತ ಅಂತ ಅನಿಸ್ತು ಸರ್? ಅದ್ರ ಮೇಲೆ ಪುಸ್ತಕ ಬರೆಯೋ ಮನಸ್ಸಾಗಿದ್ಯಾ? ಹೇಗೆ ಅಂದರೆ ನಿಮ್ಗೇನಾದ್ರು ಭಿನ್ನಾಭಿಪ್ರಾಯ ಇದೆಯಾ? ಇನ್ನು ಹಲಸು ಅಲಕ್ಷಿತ ಅಲ್ಲ ಅಂತ? ಇಲ್ಲ. ಆ ಹಲಸಿನ ಹಣ್ಣಿನ ಮೇಲೆ ನನಗೂ ಒಂದು ಒಳ್ಳೆ ವ್ಯಾಮೋಹ ಇದೆ, ಹಾಗಾಗಿ ಕೇಳಿ. ಇಲ್ಲ, ಹಲಸು ನೋಡಿ, ಹಲಸಿನ ಬಗ್ಗೆ ನನಗೆ ಮೊದಲಿಂತಲೂ ನನಗೆ ವೈಯಕ್ತಿಕವಾಗಿ ಹಲಸೇನಂತ ಇಷ್ಟದ ಹಣ್ಣಲ್ಲ. ಈಗ ಒಂದು ಹಲಸು ಹಣ್ಣು ನೀವು ತಂದಿಟ್ರೆ ನಾನೆಲ್ಲ ಮುಗಿಸ್ತೀನಿ ಅಂಥದ್ದೇನಲ್ಲ. ಬಟ್ ನನಗೆ ಒಂದು ಆ್ಯಸ್ ಎ ಫುಡ್, ಅದೊಂದು ಆಹಾರ ಮೌಲ್ಯ ಇದ್ದಿದ್ದನ್ನು ಯಾಕೆ ನಾವು ಹೀಗೆ ಮೂಲೆಗಿಡ್ತೀವಿ ಅಂತ ಮೊದಲಿಗಿಂತಲೂ ಒಂದು ಪ್ರಶ್ನೆ ಇತ್ತು. ಇದಕ್ಕಿಂತ ಮೇಲಿನ ಸ್ಥಾನಕ್ಕೆ ಹೋಗಬೇಕಾದಂಥ ಭಾವನೆ ಇತ್ತು ಹೊರತು ಅದನ್ನು ಮೇಲಿನ ಸ್ಥಾನಕ್ಕೆ ತಗೊಂಡೋಗ್ಲಿಕ್ಕೆ ಏನೆಲ್ಲ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ಬಟ್ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಈಗ ಇದು ವೈಸ್ ಚಾನ್ಸಲರ್ ಆಗಿ ನಿವೃತ್ತರಾದಂಥ ಡಾಕ್ಟರ್ ನಾರಾಯಣ ಗೌಡರು ಯಾವಾಗಲೂ ಹೇಳೋರು, ನೋಡಿ ಪಡ್ರಿಯವರೇ, ನಾವು ಹಲಸಿಗೆ ಭಾಳ ಕೆಲಸ ಮಾಡ್ತಾ ಇದ್ದೀವಿ, ನೀವು ಬನ್ನಿ, ನಮ್ಮ ಗೆಸ್ಟಾಗಿ ಬನ್ನಿ, ನಾವು ಹಂಗೆ ಮಾಡಿದ್ದೀವಿ ಹಿಂಗೆ ಮಾಡಿದ್ದೀವಿ. ನಾನು ಹೇಳಿದೆ, ಸರ್ ನೀವು ಹಂಗೆ ಮಾಡಿದ್ದೀರಿ ಅಂತ ನನ್ನನ್ನು ಕರಿಬೇಡಿ, ರಿಸಲ್ಟ್ ತೋರಿಸಿ ಕರೀರಿ, ಮರುದಿವಸ ನಾನು ಇರ್ತೀನಿ. ಸುಮ್ಮನೆ ಹೇಳಿದರೆ ಬರೋದಿಲ್ಲ. ಕೊನೆಗೆ ಒಂದು ಸಾರಿ ಹೋಗಿ ನೋಡಿದಾಗ ಅದು ಒಳ್ಳೆ ಕೆಲಸ ಮಾಡಿರೋದು ಹೌದು. ತೂಬುಗೆರೆ ದೇಶದಲ್ಲಿ ಮೊದಲ ಬಾರಿಗೆ ತೂಬುಗೆರೆ ಹಲಸು ಬೆಳೆಗಾರರ ಒಂದು ಸಂಘ ರೂಪಿಸಿದ್ರು. ಅಲ್ಲಿ ಬದಲಾವಣೆ ಶುರುವಾಯಿತು. ಅದನ್ನು ಪಬ್ಲಿಷ್ ಮಾಡಿದ್ವಿ ನಾವು. ಅದಕ್ಕಿಂತ ಹೀಗೆ ಒಂದು 10 ವರ್ಷದ ಹಿಂದೆ ನಾವು ಏನು ಹಲಸಿನ ಬಗ್ಗೆ ಏನು ಪಾಸಿಟಿವ್ ಜನರಿಗೆ ಪ್ರೇರಣೆ ಕೊಡಬಲ್ಲಂಥದ್ದು ಏನಿದೆ ಅದನ್ನು ಪಬ್ಲಿಷ್ ಮಾಡ್ತಾ ಬಂದೆವು. ಅದೊಂಥರ ಗುಂಗಾಗೋಯಿತು. ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನೋಡಿದ್ವಿ. ಏನಾಯಿತು ಅಂದರೆ ಎಲ್ಲ ಕಡೆಯಲ್ಲಿ ಒಳ್ಳೊಳ್ಳೆ ಕೆಲಸ ಮಾಡಿದವರಿದ್ದಾರೆ, ಹೊಸ್ತು ತುಂಬ ಕಮ್ಯುನಿಕೇಷನ್ ಗ್ಯಾಪ್ ಇದೆ. ಒಂದು ಕಡೆ ಹಲಸಿನ ಹಣ್ಣನ್ನು ಬಳಸ್ತಾರೆ, ಕಾಯಿ ಬಳಸ್ತಾರೆ, ಗುಜ್ಜೆ ಬಳಸ್ತಾರೆ, ಅದರಲ್ಲಿ 5 ರಾ ಮೆಟೀರಿಯಲ್ ಇದೆ. ಇನ್ನೊಂದು ಕಡೆಯವರಿಗೆ ಗುಜ್ಜೆ ಮಾತ್ರ ಗೊತ್ತು. ಉತ್ತರ ಭಾರತಕ್ಕೆ ಹೋದರೆ ಹಲಸು ಅಂದರೆ ಅವರಿಗೆ ಹಲಸಿನ ಹಣ್ಣಿನ ರುಚಿನೇ ಗೊತ್ತಿರೋರು ಬಹಳ ಕಡಿಮೆ ಇದ್ದಾರೆ. ಹಲಸು ಮೀನ್ಸ್ ಉತ್ತರ ಭಾರತದಲ್ಲಿ ನಾರ್ತ್ ಇಂಡಿಯನ್ಸ್ ನೋ ಜಾಕ್ಫ್ರೂಟ್ ಓನ್ಲಿ ಆಸ್ ಎ ಸಬ್ಜಿ, ತರಕಾರಿಯಾಗಿ ಮಾತ್ರ ಗೊತ್ತು. ಇನ್ನು ಮೆಕ್ಸಿಕೋ ಇದೆ, 25 ವರ್ಷದವರೆಗೆ ಒಂದು ಹಲಸಿನ ಮರ ಇಲ್ಲದೆ, ಆಗ ಹಲಸು ಒಬ್ಬರು 1988ರಲ್ಲಿ ಒಬ್ಬರು ಇಂಡೋನೇಷ್ಯಾದ ಒಂದು ಹಲಸು ತಂದು, ಇನ್ನೊಬ್ಬರು ಯಾರೋ ಬೂಟಿನೊಳಗೆ 5 ಬೀಜ ತಂದು ಅಲ್ಲಿ ಹಬ್ಬಿಸಿ
ಇವತ್ತು ಆ ಮೆಕ್ಸಿಕೋ ಇಡೀ ಅಮೆರಿಕಕ್ಕೆ ಹಲಸಿನ ಹಣ್ಣು ತಿನ್ನಿಸ್ತಾ ಇದೆ, ರೆಫ್ರಿಜಿರೇಟರ್ ಟ್ರಕ್ನಲ್ಲಿ ಕಳಿಸ್ತಾ ಇದೆ. ಆಯಿತಾ, ಇವರಿಗೆ ಯಾರೋ ಗುರು, ಯಾರೋ ವಿಜ್ಞಾನಿ ಅಂದರೆ ಗೂಗಲ್ ಮಾವನೇ ಗುರು. ಆಯಿತಾ, ಅಷ್ಟಿದ್ರೂ ಕೂಡ ಅವರೆಷ್ಟು ಮುಂದಕ್ಕೆ ಹೋಗಿದ್ದಾರೆ ಅಂದರೆ. ಆದರೆ ದುರದೃಷ್ಟಕ್ಕೆ ಮೆಕ್ಸಿಕೋದಲ್ಲಿ ಮೊನ್ನೆವರೆಗೆ ಇವರಿಗೆ ಹಲಸನ್ನು ತರಕಾರಿಯಾಗಿ ಬಳಸ್ಬೋದು ಅಂತ ಗೊತ್ತಿಲ್ಲ. ನಮ್ಮ ಕಡೆಯಿಂದ ಹೋಗಿದೆ ಜ್ಞಾನ, ಈಗ ಅದು ಶುರುವಾಗಿದೆ ಪ್ರೋಸೆಸ್ಸು. ಹಾಗೆ ಅಲಕ್ಷ್ಯ ಆಗ್ತಾ ಇದೆ ಅಂತ ಹೇಳೋದ್ರಲ್ಲಿ ಯಾವುದೇ ವಾದ ಇಲ್ಲ. ಒಂದು, ರೈತರು, ವಿಜ್ಞಾನಿಗಳು, ಆಡಳಿತ, ಸಂಬಂಧಪಟ್ಟವರೆಲ್ಲರೂ ಹಲಸನ್ನು ತುಳಿತಾನೇ ಹೋಗಿದ್ದಾರೆ, ಅಲಕ್ಷ್ಯ ಮಾಡಿದ್ದಾರೆ. ಅದರ ಅದ್ಭುತ ಗುಣಗಳನ್ನು ಅರ್ಥನೇ ಮಾಡಿಲ್ಲ. ನೊಬಡಿ ಹ್ಯಾಸ್ ಟೇಕನ್ ಇಟ್ ಸೀರಿಯಸ್ಲಿ. ಅದು ಅದರ ಮೂಲಭೂತ ಕಾರಣ ಆಗಿತ್ತು. ಆಮೇಲೆ ನನಗೊಂದು ಅನಿಸಿತ್ತು, ಹೀಗೆ ಇದನ್ನು ಕೆಲಸ ಮಾಡ್ತಾ ಹೋದಾಗ ಏನಂತ ಹೇಳಿದ್ರೆ, ಇದರ ಬಗ್ಗೆ ತುಂಬ ಕೀಳರಿಮೆ ಇದೆ, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್. ನೀವೆಲ್ಲಾದರೂ ರೈತರು ಯಾರಾದರೂ ಒಬ್ಬರು ಬಳಕೆದಾರರು ಹಿಂಗೊಂದು ಹಲಸಿನ ಹಣ್ಣು ಹಿಡ್ಕೊಂಡು ಹೋಗಿರೋದು ಎಲ್ಲಾದರೂ ನೋಡಿದ್ದೀರಾ ಉಜಿರೆ ರಸ್ತೆಯಲ್ಲಿ, ಅಥವಾ ಎಲ್ಲಾದರೂ ಮಂಗಳೂರಲ್ಲಿ, ಬೆಂಗಳೂರಲ್ಲಿ ಸೇಬು ತೊಗೊಂಡು ಹೋಗ್ಬೋದು, ದ್ರಾಕ್ಷಿ ಹಿಂಗೆ ತೊಗೊಂಡು ಹೋಗ್ಬೋದು. ನಾನು ಎಲ್ಲಿ ನೋಡ್ತೀನಿ ಅಂದರೆ, ಹಲಸಿನ ಉತ್ಸವ ಎಲ್ಲಿ ಆಗುತ್ತಾ ಅಲ್ಲಿ ನ್ಯಾಯಾಧೀಶರು, ಡಾಕ್ಟ್ರು ಹಿಂಗೆ ಪ್ರೀತಿಯಲ್ಲಿ ತೊಗೊಂಡು ಹೋಗ್ತಾರೆ. ಯಾಕೆಂದರೆ ಅಲ್ಲಿ ಯಾರೂ ಅವ್ರನ್ನ ಗೇಲಿ ಮಾಡೋಲ್ಲ ಅಂತ ಗೊತ್ತವರಿಗೆ. ಉಳಿದ ಕಡೆ ಎಲ್ಲ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್. ಈ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಹೋಗದೆ ಹೊರತು ಹಲಸಿನ ಅಭಿವೃದ್ಧಿ ಆಗೋದಿಲ್ಲ ಅಂತ. ಆಫ್ಕೋರ್ಸ್ ಈಗ ಬಿಡಿ, ನಾವು ಹೇಳುವ ಮಾತುಗಳು ಭಾಳಷ್ಟು ಜನಕ್ಕೆ ಸತ್ಯ ಅಂತ ಅನಿಸ್ತು, ಜನ ಸ್ಪಂದಿಸಲಿಕ್ಕೆ ಶುರು ಮಾಡಿದ್ರು, ಜನಸಾಮಾನ್ಯರು ರಿಸರ್ಚ್ ಮಾಡಲಿಕ್ಕೆ ಶುರು ಮಾಡಿದರು. ಕೇರಳ ಇವತ್ತು ಇಡೀ ದೇಶದಲ್ಲಿ ಹಲಸಿನ ಜಾಗೃತಿಯಲ್ಲಿ ಬಹಳ ಮುಂದಕ್ಕೆ ಹೋಗಿದೆ. ಒಂದು 30ರಷ್ಟು ವ್ಯಾಲ್ಯೂ ಎಡಿಷನ್ ಯೂನಿಟ್ಗಳಿವೆ, ಬದಲಾವಣೆ ಬರ್ತಾ ಇದೆ. ಅದರಿಂದ ಒಂದಷ್ಟು ಹಲಸಿನ ಹಣ್ಣಿನ ಬಗ್ಗೆ ಜನಗಳಿಗೆ ಸ್ವಲ್ಪ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಸಿಕ್ತು ಅಂತ ನಿಮಗೆ ಅನ್ಸುತ್ತಾ? ಅದರಲ್ಲಿ ಏನು ಸಂಶಯ ಇಲ್ಲ. ನಮ್ಮ ರಂಗನೇ ಇನ್ಫಾರ್ಮೇಷನ್. ನಾವು ಏನು ಮಾಡಿದ್ವಿ ಅಂದರೆ, ಐ ಬಿಲೀವ್ ಇನ್ ಕನೆಕ್ಟಿಂಗ್ ಬಿಟ್ವೀನ್ ಪ್ಲಗ್ ಆ್ಯಂಡ್ ಸಾಕೆಟು. ಇನ್ಫಾರ್ಮೇಷನ್ ಇಲ್ಲದೆ ಯಾರೋ ತಡಪ್ತಾ ಇದ್ದಾರೆ ಅವರಿಗೆ ಅದು ಕೊಡುವಂಥ ಕೆಲಸ. ಒಂದು ಕಾಲಘಟ್ಟದವರೆಗೆ ನಿಮ್ಗೆ ಆಶ್ಚರ್ಯ ಆಗ್ಬೋದು ಹೇಳಿದರೆ, ಅಥವಾ ಅದಿನ್ನು ಶ್ಲಾಘನೆ ಅಂತ ಆಗ್ಬಿಡ್ತದೆ ಏನೋ. ಮಹಾರಾಷ್ಟ್ರದಲ್ಲಿ ಪ್ರಪ್ರಥಮ ಹಲಸಿನ ಸಮ್ಮೇಳನ ಆದಾಗ ಮಹಾರಾಷ್ಟ್ರದಲ್ಲಿ ಯಾರ್ಯಾರು ಕೆಲಸ ಮಾಡ್ತಾರೆ ಅವರ ಟೆಲಿಫೋನ್ ನಂಬರ್ ನಾನು ಕೊಟ್ಟಿದ್ದು. ಆಯಿತಾ. ಇನ್ನು ಕೇರಳದಲ್ಲಿ KVK ಅವರು 2009ರಲ್ಲಿ ಮೊದಲಾಗಿ ತಾವೊಂದು ಸಮ್ಮೇಳನ ಮಾಡ್ತಾ ಇದ್ದೀವಿ ಅಂತ ನಾನು ಹೇಳಿದಾಗ ನಾನು ಹೇಳಿದ್ದು, ನಾನು ನಿಮಗೆ ಸಹಕಾರ ಕೊಡೋದಿಲ್ಲ, ಯಾಕೆಂದರೆ ನೀವು ಪೇಪರ್ ಪ್ರೆಸೆಂಟೇಷನ್ ಸೆಮಿನಾರ್ ಮಾಡ್ತೀರಾ, ಅದರಿಂದ ಏನು ಪ್ರಯೋಜನ ಇಲ್ಲ. ಇಲ್ಲ ನಾವು ಡಿಫ್ರೆಂಟಾಗಿ ಮಾಡಲಿಕ್ಕೆ ಇದ್ದೀರಿ, ಯಾರ್ಯಾರು ಕೆಲಸ ಮಾಡ್ತಾರೆ ನಮ್ಗೆ ಗೊತ್ತಿಲ್ಲ, ಮಾಡಬೇಕು ಅಂತಿದೆ. ಪೂರ್ತಿ ಕೊಟ್ಟೆವು. ಮೊನ್ನೆವರೆಗೂ ಒಂದು 4 ವರ್ಷದ ಹಿಂದಿನವರೆಗೂ ನಮ್ಮದೊಂದು ಅಡಿಕೆ ಪತ್ರಿಕೆ ಒಂಥರ ಇಡೀ ದೇಶ ಮಟ್ಟದಲ್ಲಿ ಒಂದು ಇನ್ಫಾರ್ಮೇಷನ್ ಕ್ಲಿಯರಿಂಗ್ ಹೌಸ್ ಆಗಿ. ಯಾರು ಸಮ್ಮೇಳನ ಮಾಡೋದಾದರೂ, ಸರ್ ನಾವು ರಿಸೋರ್ಸ್ ಪರ್ಸನ್ ಯಾರು ಕರಿಬೋದು, ಯಾರು ಎಲ್ಲಿ ಏನು ಮಾಡ್ತಾ ಇದ್ದಾರೆ, ಅದು ಡಾಟಾಬೇಸ್ ನಮ್ಮ ಹತ್ರ ಇತ್ತು. ಈಗೇನು ಬಂದಿದೆ, ನಮ್ಮ ಹತ್ರ ವಾಟ್ಸಪ್ ಗ್ರೂಪ್ ಬಂದಿದೆ, ವೆಬ್ಸೈಟ್ಗಳು ಬಂದಿವೆ. ಈಗ ಅದ್ರ ಬಗ್ಗೆ ಚಿಂತನೆ ಮಾಡುವ 108 ಮಂದಿ ಬಂದಿದ್ದಾರೆ. ಹಾಗೆ ಸ್ವಲ್ಪ ಯೂನಿವರ್ಸಿಟಿಗಳಲ್ಲೂ ಇದರ ಪರಿಮಳ ಶುರುವಾಗಿದೆ. ಕೆಲವರು PhD ಎಲ್ಲ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಆಮೇಲೆ ಏನು ಬದಲಾವಣೆ ಚಕ್ರ, ದಿ ಕೌಂಟ್ ಡೌನ್ ಫಾರ್ ಜಾಕ್ ಫ್ರೂಟ್ ಡೆವಲಪ್ಮೆಂಟ್ ಹ್ಯಾಸ್ ಬಿಗನ್. ಅಡಿಕೆ ಪತ್ರಿಕೆನ ಪ್ರಾರಂಭಿಸಿದ್ರಿ, ಅದರ ಹಿನ್ನೆಲೆ ಮತ್ತೆ ಒಂದು ಪ್ರಶ್ನೆ, ಅಡಿಕೆ ಪತ್ರಿಕೆ ಅಂತಾನೆ ಯಾಕೆ ಅದಕ್ಕೆ ಹೆಸರು ಸೂಚಿಸಿದ್ದು? ಅದಕ್ಕೇನಾದ್ರೂ ಕಾರಣ ಇದೆ, ಬಹಳ ಸ್ಪಷ್ಟವಾದ ಕಾರಣ ಇದೆ. ಅಡಿಕೆ ಪತ್ರಿಕೆ ಅಲ್ಲ, ಅದು ಮೊದಲು ಶುರುವಾಗಿದ್ದು ಅರೆಕಾ ನ್ಯೂಸ್ ಅಂತ ಒಂದು ಟ್ಯಾಬ್ಲಾಯ್ಡ್ ಆಗಿ ಶುರುವಾಯಿತು. ಅಡಿಕೆಯಲ್ಲಿ ಒಂದು ಸಂಕಟ ಬಂತು. ಸಾಮಾನ್ಯ 1985ರಿಂದ ಶುರುವಾಗಿ ಒಂದು 3-4 ವರ್ಷ ಅಡಿಕೆಯ ಬೆಲೆ ಕಡಿಮೆ ಆಯಿತು. ಸಂಕಟ ಭಾಳ ದೂರ ಇತ್ತು, ತುಂಬ ಕಾಲ ಇತ್ತು, ಬೆಲೆ ಕಡಿಮೆ ಆಗಿತ್ತು. ಆಗ ಆಲ್ ಇಂಡಿಯಾ ಅರೆಕಾ ಗ್ರೋವರ್ಸ್ ಅಸೋಸಿಯೇಷನ್ನಲ್ಲಿ ಒಬ್ಬರು ಹೊಸ ಅಧ್ಯಕ್ಷರು ಬಂದರು. ಅವರು ಎಲ್ಲ ಜನರನ್ನ ಕರೆದ್ರು, ನಾವೆಲ್ಲ ಏನಾದರೂ ಸಾಧ್ಯವಾದನ್ನು ಮಾಡೋಣ, ಸುಮ್ಮನೆ ಕೂರೋದು ಬೇಡ ಅಂತ. ಹಾಗೆ ಒಬ್ಬೊಬ್ಬರು ಒಂದೊಂದು ಯೋಚನೆ ಮಾಡಿದರು, ಒಂದಿಷ್ಟು ಕಮಿಟಿ ಮಾಡಿದರು. ಈಗ ಹೊಸ ಅಗಸ ಬಂದರೆ ಬಟ್ಟೆ ಎತ್ತಿ ಹೋಗಿತ್ತು, ನನಗೆ ತುಂಬ ಕಮಿಟಿಗಳನ್ನ ಮಾಡಿದ್ರು. ಯಾರೋ ಒಬ್ಬರು ಹೇಳಿದರು, ನಾನೊಬ್ಬ ಆ್ಯಕ್ಟಿವ್ ಫ್ರೀಲಾನ್ಸರ್ ಆಗಿದ್ದೆ, ನಮಗೊಂದು ಪಬ್ಲಿಕೇಶನ್ ಬೇಕು, ಹಾಗೆ ಒಂದು ಮಾಡಬೇಕು ಅಂತ ಹೇಳಿದರು. ನಾವೇನು ಮಾಡಿದ್ರು, ಮುಂದಿನ ತಿಂಗಳಲ್ಲಿ ನಾವು ಹೇಳಿದ್ದಕ್ಕೆ ಮುಂದಿನ ತಿಂಗಳ ಮೀಟಿಂಗಲ್ಲಿ ಒಂದು ಚಂದ ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿಕೊಟ್ಟಿವಿ. ಒಂದೊಂದು ಟ್ಯಾಬ್ಲಾಯ್ಡ್ ಮಾಡಬೇಕು, ಹೀಗೆ ಮಾಡಬೇಕು, ಹೀಗೆ ಮಾಡಬೇಕು. ಈ ಜನ ಇದೆಯಾರಲ್ಲ ನಮ್ಮಲ್ಲಿ, ಒಂದು ಮಂಥನ ಆದಾಗ ಎಲ್ಲ ಹೇಳಿದರು, ಅದಕ್ಕೆ ಏನು ಹೆಸರಿಡಬೇಕು ಅಂತ ಹೇಳೋದನ್ನು ನಾವು ಸಂಪಾದಕ ಮಂಡಳಿಯವರು ಇಂಥ ಹೆಸರನ್ನು ತಲೆಯಲ್ಲಿಟ್ಟಿದ್ದೀವಿ, ಉಳಿದದ್ದನ್ನು ಸಭೆಯಿಂದ ಸೂಚಿಸ್ಬೋದು ಅಂತ ಕೊಟ್ಟೆ. ಆ ಹೆಸರಿನಲ್ಲೇ ಚರ್ಚೆ ಆಗಿದ್ದು ಬಿದ್ದೋಗೋ ಸ್ಥಿತಿಗೆ ಬಂತು. ನಮ್ಮ ಜನರು ಕೆಲವೊಂದು ಸರ್ತಿ ಕಚ್ಚಾಡ್ತಾರೆ. ಹೆಂಗೆ ಅಂದರೆ, ಕೊನೆಗೆ ಒಬ್ಬರು ಎದ್ನಿಂತ ಹೇಳಿದರು, ನಾನು ಇಷ್ಟವರೆಗೆ ಇಷ್ಟೊಂದು ಸುಂದರವಾದಂಥ ಪ್ರಾಜೆಕ್ಟ್ ರಿಪೋರ್ಟ್ ಯಾರೂ ಮಾಡಿದ್ದನ್ನು ನೋಡಿಲ್ಲ, ಹೆಸರಿಗೆ ಕಚ್ಚಾಡೋದನ್ನು ಬಿಟ್ಟು ಹೆಸರು ಅವರಿಗೆ ಬಿಡಿ, 1-2 ಇಶ್ಯೂ ಅವ್ರು ತರಲಿ, ಹಣ ಕೊಡಿ, ಮತ್ತೆ ಮಾತಾಡೋಣ. ದಟ್ಸ್ ಹೌ ಅರೆಕಾ ನ್ಯೂಸ್ ಸ್ಟಾರ್ಟೆಡ್. ನಾವೊಂದು ಸ್ಕೂಟ್ರಲ್ಲಿ ಇದನ್ನೆಲ್ಲ ಸೊಸೈಟಿಗಳಿಗೆ ಹೋಗಿ ರಿಜಿಸ್ಟ್ರೇಷನ್ ಆಗದಾಗ ಮಾರೋ ಹಾಗಿಲ್ಲ. ನಾವೇನು ಮಾಡಿದ್ವಿ, ₹1 ಗಿಫ್ಟ್ ಕೂಪನ್, ₹1 ಕೂಪನ್ ತಗೊಂಡವ್ರಿಗೆ ಇದೊಂದು ಫ್ರೀ, ಅದೊಂದು ಕೊಂಕುದಾರಿ, ಹೀಗೆ ಮಾಡಿ ಎಲ್ಲ ಸೊಸೈಟಿಗಳಿಗೆ ಕೊಡ್ತಾ ಬಂದ್ವಿ. ಇಟ್ ಬಿಕಮ್ ಎ ಸಕ್ಸಸ್. ಸಣ್ಣ ಮಟ್ಟದಲ್ಲಿ ಮಾಹಿತಿ ಸಾಕಷ್ಟು ಸಂಗ್ರಹ ಮಾಡಿದ್ವಿ. ನಾವೇನು ಖರ್ಚು ಹಾಕಿದ್ವಿ ಅದು ಬಂತು.
ಅಷ್ಟಾಗ ನಮಗೆ ಅನಿಸುತ್ತೆ ಈ ಟ್ಯಾಬ್ಲಾಯ್ಡ್ ಏನಿದೆ ಒಕೇಶನಲ್ ಪಬ್ಲಿಕೇಶನು ಒಂದು 2-3 ಬಂತು, ಇದರಿಂದ ಸೀರಿಯಸ್ನೆಸ್ ನಮ್ಗೆ ಇಟ್ಕೊಳ್ಳಿಕ್ಕಾಗೋಲ್ಲ. ಕನಿಷ್ಠ ಒಂದು ತಿಂಗಳ ಮಾಸಪತ್ರಿಕೆ ಬೇಕು. ನಮ್ಮ ಜನ ಹೇಳಿದರು ಈ ಥರದಕ್ಕೆ ಮಾಸಪತ್ರಿಕೆ ನಡೆಯೋದೇ ಇಲ್ಲ, ನೀವು ತ್ರೈಮಾಸಿಕ ಮಾಡಿರಿ, ಏನು ಮಾಹಿತಿ ತುಂಬಿಸ್ತೀರಾ ನೀವು ಮಾಸಿಕ ಮಾಡಿ. ನಾನು ಹೇಳಿದೆ ನಾವು ಯಾವುದಕ್ಕಾದ್ರೂ ಕಾರಣಕ್ಕೆ ಸೋತರೆ ಮಾಹಿತಿಯ ಕಾರಣಕ್ಕೆ ಸೋರೋದಿಲ್ಲ ಅಂತ ಒಂದಿಷ್ಟು ಕನ್ವಿನ್ಸ್ ಮಾಡಿದೆ. ಕನ್ವಿನ್ಸ್ ಆದರೂ ಅಲ್ಲಿಂದ ಶುರುವಾಯಿತು ಪತ್ರಿಕೆ. ಅಡಿಕೆ ಪತ್ರಿಕೆ ಅಂತ ಯಾಕೆಂದರೆ ಇದು ಆಲ್ ಇಂಡಿಯಾ ಅರೆಕಾ ಗ್ರೋವರ್ಸ್ ಶುರು ಮಾಡಿದ ಕಾರಣ, ಒಂದು 5-6 ಜಿಲ್ಲೆಯಲ್ಲಿ ಅಡಿಕೆನೇ ಅನ್ನ ಆಗಿರುವ ಕಾರಣ, ಅಡಿಕೆ ಸೋತ್ರೆ ಎಲ್ಲ ಸೋಲುವ ಕಾರಣ ಅಡಿಕೆ ಪತ್ರಿಕೆ ಅಂತ ಹೆಸರಿನಲ್ಲಿ ನಾವು ಹೋದ್ರು. ಆದರೆ ಅಟ್ ದಿ ಸೇಮ್ ಟೈಮ್ ನಾವು ಸ್ಪಷ್ಟಪಡಿಸಿದ್ದೇವೇನೆಂದರೆ ಅಡಿಕೆ ಪತ್ರಿಕೆ ಅಡಿಕೆ ಬೆಳೆಗಾರ ಮುಖವಾಣಿ ಆಗಿರ್ತದೆ ಹೊರತು ಅಡಿಕೆ ಬೆಳೆಗಾರ ಸಂಘದ ಮುಖವಾಣಿ ಅಲ್ಲ. ಒಂದು ನಂಬರ್ 1. ನಂಬರ್ 2, ಇದರ ಅರ್ಥ ಏನು ಅಂದರೆ ನಾವು ಅಡಿಕೆ ಬೆಳೆ ಬಗ್ಗೆ ಮಾತ್ರ ಪಬ್ಲಿಷ್ ಮಾಡ್ತೇವೆ ಅಂತಲ್ಲ. ಅಡಿಕೆ ಬೆಳೆಗಾರನಿಗೆ ಏನೆಲ್ಲ ಬೇಕು ಅವನ್ನು ಪ್ರಕಟ ಮಾಡ್ತೀವಿ. ಕ್ಯಾನ್ವಾಸ್ ಇಸ್ ಕ್ವೈಟ್ ಬಿಗ್. ಅಡಿಕೆ ಬೆಳೆ ಬಗ್ಗೆ ಮಾತ್ರ ನೀವು ಏನು ಪಬ್ಲಿಷ್ ಮಾಡ್ತೀರಾ? ಬೆಳೆ ಬಗ್ಗೆ ಮಾತಾಡೋದು ನಮ್ಮ ಇವತ್ತು ಭಾಳಷ್ಟು ಸರ್ಕಾರಿ ಪತ್ರಿಕೆಗಳ ಒಂದು ದೊಡ್ಡ ದುರಂತ ಏನಂದರೆ ಬೆಳೆ ಬಗ್ಗೆ ಭಾಳ ಹೇಳ್ತವೆ, ಆ ಬೆಳೆ ಮಾಡಿದವ ಇವತ್ತು ಹಗ್ಗ ತಗೊಂಡು ನೇಣು ಹಾಕ್ಕೊಂಡಿದ್ದಾನ ಅಥವಾ ಶ್ರೀಮಂತ ಆಗಿದ್ದಾನ ಅವನ ನೋವು ನಲಿವುಗಳೇನು ಇದನ್ನು ಹೇಳೋದಿಲ್ಲ. ದಿ ಹ್ಯೂಮನ್ ಇಂಟ್ರೆಸ್ಟ್ ಇಸ್ ವೆರಿ ಮೆಟಿಕ್ಯುಲಸ್ಲಿ ರಿಪ್ಡ್ ಆಫ್ ಫ್ರಮ್ ದಿ ಹೋಲ್ ಸ್ಟೋರಿ. ನಮಗೇನು ಬೇಕು ಅಂದರೆ ಆ ಅನುಭವಗಳು ಬೇಕು. ರೈತನ ಅನುಭವಕ್ಕೆ ಮನ್ನಣೆ ಅಂತ ಶುರು ಮಾಡಿದ್ವಿ. ಸೊ ವಿ ಟೇಕ್ ಅವರ್ ಲೆಸನ್ಸ್ ಫ್ರಮ್ ದಿ ಲಾಸ್ಟ್ ಫಾರ್ಮರ್, ನಾಟ್ ಫ್ರಮ್ MLA ಆರ್ ಎನಿಬಡಿ ಎಲ್ಸ್. ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ಅಲ್ಲಿ ಹೋಗಿ ಬರಿಬೇಕು. ನಾವೇನು ಜರ್ನಲಿಸಮ್ ಕ್ಲಾಸ್ಗಳನ್ನೇನು ಮಾಡಿದ್ವಿ ಇದು ಕಡ್ಡಾಯ, ನೀವು ಹೋಗಿ ಅಲ್ಲಿಂದೇ ಹೋಗಿ ಇನ್ಫಾರ್ಮೇಷನ್ ತೊಗೊಂಡು ಬರಬೇಕು, ಫೋನಲ್ಲೋ ಇದು ಮಾಡುವಂಥದ್ದಲ್ಲ. ಈ ಥರ ಹಾಗೆ ಮುಂದೆ ಹೋಯಿತು. ಆದರೆ ಒಂದು ಕಾಲಘಟ್ಟದಲ್ಲಿ ಇದು ಒಂದು ಸ್ವಲ್ಪ ಲಿಮಿಟೇಷನ್ ಆಗಿದ್ದು ಹೌದು. ಯಾಕಂದರೆ ನಾವು ಅಡಿಕೆ ಬಿಟ್ಟು ಸುತ್ತಮುತ್ತ ಈಗ ನಾವು ಹಲಸು ಪತ್ರಿಕೆ ಅಂತ ಜನ ಗೇಲಿ ಮಾಡ್ತಾರೆ. ನಾವೇನು ಹೇಳ್ತೀವಿ ಅಂದರೆ ಅಡಿಕೆ ಮೇಲೆ ಈಗ ಕ್ವಶನ್ ಮಾರ್ಕ್ಗಳಿವೆ. ನಾವು ಅಡಿಕೆಯನ್ನು ತಿಂದುಗುಳುವ ಬೆಳೆ ಆಗಿಬಿಟ್ಟಿದೆ, ಹಲಸು ಆಹಾರ ಬೆಳೆ ಆಗಿದೆ. ಇವತ್ತು ನಮ್ಮಲ್ಲಿ ಎಷ್ಟು ಹಲಸಿದೆ ಅಂದರೆ ಒಂದೊಂದು ಹಲಸಿಗೆ 50-100 ರೂಪಾಯಿ ನಿಮ್ಗೆ ಬೆಲೆ ಸಿಕ್ಕಲಿಕ್ಕೆ ಶುರುವಾದರೆ ಒಂದು ಮಧ್ಯಮ ವರ್ಗದ ಒಬ್ಬ ಕೃಷಿಕ ಅವನ ಮಗಳನ್ನು ಓದಿಸ್ಬೋದು ಮೆಡಿಕಲ್. ಅಷ್ಟರ ಮಟ್ಟಿಗೆ ಇನ್ಕಮ್. ನಾವು ಲೆಕ್ಕ ಹಾಕಿಲ್ಲ ನಮ್ಮನ್ನು ಎಷ್ಟು ಹಲಸಿನ ಮರ ಇದೆ ಅಂತ. ಬಟ್ ಇದು ಈಗೇನು ಚಕ್ರ ಬದಲಾವಣೆ ಆಗಿದೆ, ಈಗೇನು ಬೆಲೆ ಬರಲಿಕ್ಕೆ ಶುರುವಾಗಿದೆ, ಇದು ನಾಳೆ ಒಂದು ಭಾಗ್ಯದ ಬಾಗಿಲಾಗಲಿಕ್ಕೆ ಸಾಧ್ಯ. ಇಟ್ಸ್ ಫುಡ್. ಒಂದು ಫುಡ್ ಸೋರ್ಸನ್ನು ಎಷ್ಟು ಕಾಲ ನೀವು ಅದನ್ನು ಮೂಲೆಗೊತ್ತಿ ನಿರ್ಲಕ್ಷ್ಯ ಮಾಡಿ ಇಡಲಿಕ್ಕೆ ಸಾಧ್ಯ ಇದೆ. ಆಮೇಲೆ ಹಲಸು ಜಗತ್ತಿನಲ್ಲಿ ಎಲ್ಲ ಕಡೆ ಹೈಲಿ ಅಂಡರ್ ರಿಸರ್ಚ್ಡ್ ಕ್ರಾಪ್. ಅದರ ಗುಣಗಳು ನಮಗಿನ್ನೂ ಗೊತ್ತಿಲ್ಲ. ಇತ್ತೀಚೆಗೆ ನಮ್ಮ ಸ್ನೇಹಿತರು ಅಂಬಾಸಿಡರ್ಸು ಜಾಕ್ ಫ್ರೂಟ್ನವರೆಲ್ಲ ಪ್ರಯತ್ನ ಮಾಡಿ ಗೊತ್ತಾಗಿರೋದು ಏನಂದರೆ ಗ್ಲೈಸೆಮಿಕ್ಸ್ ಇಂಡೆಕ್ಸ್ ಭಾಳ ಕಡಿಮೆ ಆಗಿರೋ ಕಾರಣ ಡಯಾಬಿಟಿಸ್ ಇರುವವರಿಗೆ ಇದು ಭಾಳ ಒಳ್ಳೆ ಸಪ್ಲಿಮೆಂಟ್ರಿ ಫುಡ್ಡು. ಇವತ್ತು ಕೇರಳದಲ್ಲಿ ಮುಂದಕ್ಕೆ ಹೋಗಿ ಒಂದು 600 ಶಾಪುಗಳಲ್ಲಿ ಈ ಹಲಸಿನ ಸೊಳೆಯ ಪುಡಿ ನಿಮಗೆ ರೆಡಿಯಾಗಿ ಸಿಗುತ್ತೆ. ಅದನ್ನು ಡಯಾಬಿಟಿಸ್ ಇರುವವರು ದೋಸೆ ಮಾಡಿ ಇಡ್ಲಿ ಮಾಡಿ ಏನು ಮಾಡಿ 1/3 ಬಳಸ್ಕೊಳ್ಳಿ, ಸೇರಿಸ್ಕೊಳ್ಳಿ, ನಿಮ್ಮ ಇದು ಕಂಟ್ರೋಲಲ್ಲಿರುತ್ತೆ. ಸಾಕಷ್ಟು ಮಂದಿ ಇದನ್ನು ಬಳಕೆ ಮಾಡ್ತಾರೆ. ನಾಟ್ ಆ್ಯಸ್ ಎ ಮೆಡಿಸಿನ್ ಬಟ್ ಎ ಸಪ್ಲಿಮೆಂಟರಿ ಫುಡ್. ಸೊ ಅದೊಂದು ಹೊಸ ವಿಚಾರ. ಹಾಗೆ ಇದು ಇನ್ನೂ ಅದಕ್ಕೆ ಪೊಟೆನ್ಷಿಯಲ್ ಎಲ್ಲಿದೆ ಅಂತ ಹೇಳಿದ್ರೆ, ನಾವು ಇದುವರೆಗೆ ಯೋಚನೆ ಮಾಡಿದ ಹಾಗೆ ಬರೀ ಚಿಪ್ಸೋ ಮಾರೋದು ಸ್ವಲ್ಪ ಭಾಳ ಸಣ್ಣ ಸೀಮಿತ ಪರದಿ. ಅದಕ್ಕಿಂತೆಲ್ಲ ಅಷ್ಟೋ ಮುಂದಕ್ಕೆ ಹೋಗಿ ಹಲಸಿನ ಬೀಜದ ಹುಡಿ ಮಾಡ್ಬೋದು, ಸೊಳೆ ಪುಡಿ ಮಾಡ್ಬೋದು. ಇಟ್ ಈಸ್ ಗ್ಲುಟೇನ್ ಫ್ರೀ. ಈ ಸೆಲಿಯಾಕ್ ಅಂತ ಏನು ಕಾಯಿಲೆ ಬರ್ತದೆ ಅವರಿಗೆ ಗ್ಲುಟೇನ್ ಫ್ರೀ ಫ್ಲೋರ್ ಬೇಕು. ಅದೆಲ್ಲ ವಿದೇಶಗಳಲ್ಲಿ ತುಂಬ ಬೆಲೆ ಬಾಳುವಂಥ ಪುಡಿಗಳು. ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ, ಇಲ್ಲಿಂದ ತೆಕ್ಕೊಂಡೋಗಿ ಸೀಡ್ ಫ್ಲೋರ್ ನೋಡಿದ್ದಾರೆ. ಇಟ್ ಈಸ್ ಎಟ್ ಪಾರ್ ವಿತ್ ಎನಿ ಅದರ್ ಗ್ಲುಟೇನ್ ಫ್ರೀ ಫ್ಲೋರ್ಸ್ ಅಂತ ಅಲ್ಲಿನ ಗ್ಲುಟೇನ್ ಫ್ರೀ ಎಕ್ಸ್ಪರ್ಟ್ಗಳು ನಮಗೆ ಇಂಟರ್ವ್ಯೂ ಕೊಟ್ಟಿದ್ದಾರೆ. ಸೊ ದಟ್ ಇಸ್ ವೆರಿ ಹೈ ಪೊಟೆನ್ಷಿಯಲ್. ಆಮೇಲೆ ಡಮ್ಮಿ ಮೀಟ್ ಆಗಿ ಇವತ್ತು ವೆಸ್ಟರ್ನ್ ವರ್ಲ್ಡ್ನಲ್ಲಿ ಇಟ್ಸ್ ಎ ಸೂಪರ್ ಫುಡ್ ಅಂತ ಬ್ಲಾಗ್ಗಳು ಬರಿತಾ ಇವೆ. ಇವತ್ತು ಎಲ್ಲರ ಕಣ್ಣು ಭಾರತದ ಮೇಲೆ. ನಮ್ಮಲ್ಲಿ ನಿಜವಾಗಿ ನಮ್ಮ ಸಾಧನೆ ಅಷ್ಟೇನು ಬಹಳ ಇಲ್ಲದೆ ಹೋದರೂ 2 ದೊಡ್ಡ ವಿಚಾರ ಪಾಸಿಟಿವ್ ಇರೋದನ್ನು ಭಾಳ ಜನ ನಮಗೆ ಅರ್ಥ ಆಗ್ತಾ ಇದೆ. ಒಂದೇನಂತ ಹೇಳಿದ್ರೆ ಹಲಸಿನ ತವರು ಭಾರತ ಅಂತ ಹೇಳುವಂಥದ್ದು ಎಲ್ರಿಗೂ ಗೊತ್ತಿದೆ. ಅದು ಕೆಲವರು ಒಪ್ಪದೇ ಇರಲಿ. ನಂಬರ್ 1. ನಂಬರ್ 2, ಡೈವರ್ಸಿಟಿ ಇದೆ ಇಲ್ಲಿ. ನಂಬರ್ 3, ಅಡುಗೆ ಮಾಡೋ ಕಲೆ ಇದೆ. ನಮ್ಮ ಸಾಗರದಲ್ಲಿ ಗೀತಾ ಭಟ್ ಹೇಳುವವರು, ನಾನು ಕಳೆದ ಸಾರಿ ಅವರನ್ನು ಒಂದು 10 ವರ್ಷದ ಹಿಂದೆ ಸಂಪರ್ಕ ಮಾಡುವ ಕನಿಷ್ಠ ಒಂದು 400 ಥರ ಅಡುಗೆ ಮಾಡೋದು ಅವ್ರಿಗೆ ಗೊತ್ತಿತ್ತು. ಅಲ್ಲಿ OB ವ್ಯಾನ್ ಬಂದು ನಿಮ್ಮ ಈ ಕನ್ನಡ ಚಾನೆಲ್ನವರೆಲ್ಲ ಪ್ರೋಗ್ರಾಮ್ ಮಾಡಿದರು. ಆಯಿತಾ? ಶ್ರೀಲಂಕಾದಲ್ಲಿ ಮೊನ್ನೊಬ್ಬರು ಸ್ನೇಹಿತರ ಮುಖಾಂತರ ಇಂಟರ್ವ್ಯೂ ಮಾಡಿಸಿದ್ರೆ ಅವ್ರಿಗೊಂದು 300 ಅಡುಗೆ ಮಾಡೋದು ಗೊತ್ತು. ನಮ್ಮ ಈವರೆಗೆ ಕೇರಳ ಕರ್ನಾಟಕದಲ್ಲಿ ಆಗಿರುವಂಥ ಒಂದು 150 ಹಲಸಿನ ಉತ್ಸವಗಳಲ್ಲಿ ನಿಮ್ಮಂಥವ್ರು ಯಾರೋ ಪೆನ್ನು ಕಾಗದ ಹೋಗಿ ಅವರ ಎಲ್ಲ ಅಡಿಗೆ ರೆಸಿಪಿಗಳನ್ನು ಬರ್ಕೊಂಡಿದ್ದರೆ 1000 ರೆಸಿಪಿ ಒಂದು ಪುಸ್ತಕ ತರಬಹುದಾಗಿತ್ತು. ಅಂಥ ಅದ್ಭುತ ಜ್ಞಾನ ಇದೆ. ನಂಬರ್ 1. ಇನ್ನೂ ನಾವು ಗಮನ ಕೊಡದಂಥ ಕೆಲವು ವಿಚಾರ ಇದೆ. ಒಂದು ಏನಂದರೆ ಅನ್ಟ್ಯಾಪ್ಡ್ ಇದು ಟ್ರೆಜರ್ ಹೌಸ್ ಅಂತ. ಕೆಂಪು ಸೊಳೆ ಹಲಸು ಅಂತಿದೆ, ರೆಡ್ ಫ್ಲೆಶ್ ಜಾಕ್ ಫ್ರೂಟು. ಎಲ್ಲಿದೆ ಅಂತ ಕೇಳಿದರೆ, ನನ್ನ ಸೀಮಿತ ಅನುಭವದಲ್ಲಿ ಮಾಹಿತಿ ಇರೋದರಲ್ಲಿ ತೂಬುಗೆರೆಯಲ್ಲಿ ಸಾಕಷ್ಟಿದೆ. ಹೆಚ್ಚು ಹೆವಿ ರೈನ್ಫಾಲ್ ಏರಿಯಾದಲ್ಲಿ ಭಾಳ ಕಡಿಮೆ ರೈನ್ಫಾಲ್ ಏರಿಯಾದಲ್ಲಿ ತೂಬುಗೆರೆ ಹೋಬಳಿಯಲ್ಲಿದೆ. ಆಮೇಲೆ ತುಮಕೂರಲ್ಲಿ ಗುಬ್ಬಿ ಇತ್ಯಾದಿ ಜಾಗಗಳಲ್ಲಿದೆ. ಚಂದ್ರ ಹಲಸು ಅಂತ ಕರೆಕ್ಟ್. ಕನ್ನಡದಲ್ಲಿ ಚಂದ್ರ ಹಲಸು ಹೇಳ್ತೀವಿ, ಮಲಯಾಳದಲ್ಲಿ ಚೆಂಬರತ್ತಿ ಚಕ್ಕ ಅಂತ ಹೇಳ್ತೀವಿ. ಈ ಚಂದ್ರ ಅಂತ ಹೇಳೋದು ಕೆಂಪಿನನ್ನು ಕರೆಯೋದು. ಅದರಲ್ಲಿ ಇದು ನಸು ಕೆಂಪಿರ್ಬೋದು,
ದಟ್ಟ ಕೆಂಪಿರ್ಬೋದು, ಆಮೇಲೆ ಫೋಟೋಶಾಪ್ ಮಾಡಿದ್ಯಾಮ್ಮ ಅಂತ ಕೇಳೋಷ್ಟು ಕೆಂಪಿರ್ಬೋದು. ಬಟ್ ಒಂದು ಅದರಲ್ಲಿ ಪ್ರತ್ಯೇಕತೆ ಇದೆ. ಅದೇನು ಅಂತ ವಿಜ್ಞಾನಿಗಳು ಹೇಳಬೇಕು. ಕೆಂಪು ತೊಳೆ ಹಲಸು ಎಲ್ಲವೂ ಚೆನ್ನದು ಶ್ರೇಷ್ಠ ಅಂತ ಹೇಳೋದಿಲ್ಲ, ಬಟ್ ನೀವು ತಿನ್ನಲಿಕ್ಕೆ ಶುರು ಮಾಡಿ ಯು ಫೀಲ್ ಲೈಕ್ ಈಟಿಂಗ್ ಮೋರ್ ಆ್ಯಂಡ್ ಮೋರ್. ಇಲ್ಲಿ ಎರಡು, ಅವರು ಮತ್ತು ಇವರು ಶಾಪ್, ನಾನು ಮತ್ತು ನೀವು ಇಬ್ಬರು ಶಾಪ್ ಇಟ್ಟರೆ, ನಾನು ಕೆಂಪು ತೊಳೆ ನೀವು ಹಳದಿ ತೊಳೆ ಮಾರಿದರೆ, ಒಂದೋ ನೀವು ಬಂದು ನನ್ನ ಹತ್ರ ಜಗಳ ಆಡಬೇಕು, ಇಲ್ಲಾಂದರೆ ನಿಮ್ಮ ಶಾಪ್ ಕ್ಲೋಸ್ ಮಾಡಿ ಹೋಗಬೇಕು. ಇವತ್ತಿನ ಪಬ್ಲಿಕ್ ನೀವು ಎಲ್ಲಿ ದಿಸ್ ಇಸ್ ದಿ ಎಕ್ಸ್ಪೀರಿಯನ್ಸ್ ಎಲ್ಲಿ ಶಾಪಾದಲ್ಲಿ. ಅದು ಏನು ಅಂತ ನನಗೆ ಗೊತ್ತಿಲ್ಲ. ಅದು ಆಮೇಲೆ ಅದು ನೋಡಿ, ಅದರಲ್ಲಿ ಅಂಥ ಸ್ಟ್ರಾಂಗ್ ಫ್ಲೇವರ್ ಆಗಲಿ, TSS ಆಗಲಿ. ಇತ್ತೀಚೆಗೆ ಒಂದು ದೊಡ್ಡ ಕೆಲಸ ಮಾಡಿದರು IHRನಲ್ಲಿ. ಮೊದಲ ಬಾರಿಗೆ ಅವರು ಕೆಂಪು ಸೊಳ್ಳೆ ಹಲಸನ್ನು ಭಾಳ ಪ್ರಯತ್ನ ಪಟ್ಟು ಒಂದು 46 ಹಣ್ಣುಗಳನ್ನು ಬೇರೆ ಬೇರೆ ತಂದು ಅವರು ಪ್ರದರ್ಶನ ಮಾಡಿದರು. ಇಟ್ ವಾಸ್ ಎ ಬ್ಯೂಟಿಫುಲ್ ಎಕ್ಸಿಬಿಷನ್. ಆಮೇಲೆ ಈಗ ಅವರು ಪ್ರಯತ್ನಪಟ್ಟು ಭಾಳ ಉತ್ಸಾಹ ತಗೊಂಡು ಒಂದು ಸಿದ್ದು ಅಂತ ಹೇಳೋ ಹಲಸನ್ನು ಅದನ್ನು ಹೆಸರು ಕೊಟ್ಟು ಆ ರೈತನ ಜೊತೆ MOU ಮಾಡಿ ಅದರ ಕಸಿ ಗಿಡಗಳನ್ನೇನು IHRನಲ್ಲಿ ತಯಾರು ಮಾಡ್ತಾರೆ, ಅದರ 75% ಹಣ ರೊಕ್ಕ ಅವನಿಗೆ ಹೋಗೋ ಹಾಗೆ ಮಾಡಿದೆ. ಇದು ಇಡೀ ದೇಶದ ಚಾನೆಲ್ಗಳಲ್ಲಿ ಹಬ್ಬಿಬಿಡ್ತು. ಸಿದ್ದು ಹಲಸು, ಸಿದ್ದು ಅಂತ ಹೇಳಿದ್ರೆ ಅವರ ಅಪ್ಪನ ಹೆಸರು ಸಿದ್ದಪ್ಪ. ಅದು ಚಿಕ್ಕ ಹಲಸು, ಬಟ್ ಭಾಳ ದಟ್ಟವಾದ ಕೆಂಪಿದೆ. ನನ್ನ ಪಾಯಿಂಟ್ ಅದಲ್ಲ. ನಮ್ಮಲ್ಲಿ ಈ ಹಲಸಿನ ಮೇಲೆ, ಈ ಹಲಸಿನ ತಳಿಗಳನ್ನು ನಾವು ಹೊರಗೆ ತಂದು ಪ್ರಚಾರ ಮಾಡುವುದರಲ್ಲಿ ನಾವು ಏನೂ ಕೆಲಸ ಮಾಡಿಲ್ಲ. ಇವನ್ನ ನಾವು ಸಿಂಗಾಪುರದವರೆಗೂ ಕೂಡ ಮಾರ್ಬೋದು. ಇನ್ ಇಂಡಿಯಾ ದಿ ಹೈಯೆಸ್ಟ್ ವೆಲ್ತ್ ಆಫ್ ರೆಡ್ ಫ್ಲೆಶ್ ಜಾಕ್ ಫ್ರೂಟ್ ಈಸ್ ಇನ್ ಇಂಡಿಯಾ, ದ್ಯಾಟ್ ಈಸ್ ಇನ್ ಕರ್ನಾಟಕ. ಬಟ್ ಅನ್ಫಾರ್ಚುನೇಟ್ಲಿ ವಿ ಹ್ಯಾವ್ ಡನ್ ನಥಿಂಗ್ ಟು ಎಕ್ಸ್ಪ್ಲಾಯ್ಟ್ ಇಟ್, ಟು ಬ್ರಿಂಗ್ ಸಮ್ ಮೋರ್ ಪ್ರಾಸ್ಪೆಕ್ಟ್ಸ್ ಟು ದಿ ಲೋಕಲ್ ಕಮ್ಯುನಿಟಿ, ಫಾರ್ಮರ್ಸ್ ಆ್ಯಂಡ್ ಅದರ್ಸ್. ಇದು ಒಂದು ದೊಡ್ಡ ನಾವು ಒತ್ತು ಕೊಡಬೇಕಾದಂಥ ಜಾಗ. ಆ ನಿಟ್ಟಿನಲ್ಲಿ ಏನೂ ಆಗಿಲ್ಲ. ನಾನು ಹಾಗೆ ನಮ್ಮ ಸ್ನೇಹಿತರ ಹತ್ರ ಏನು ಹೇಳ್ತಾ ಇದ್ದೀವಿ, ಯಾರೋ ನಮ್ಮ PhD, ಈಗ ಹಾರ್ಟಿಕಲ್ಚರ್ ಕಾಲೇಜಲ್ಲಿ PhD ಮಾಡುವವರು ಇರ್ಬೋದು, ಅಥವಾ ಇದು ಪ್ರಾಜೆಕ್ಟ್ ಬರೆದು ಇದು ಮಾಡುವವರು ಇರ್ಬೋದು. ಆ ತಳಿಗಳನ್ನು ಆಯ್ಕೆ ಮಾಡಿ, ಅದರಲ್ಲಿ ಒಳ್ಳೊಳ್ಳೆ ತಳಿಗಳನ್ನು ಆಯ್ಕೆ ಮಾಡಿ, ಅದನ್ನು ಅಭಿವೃದ್ಧಿಪಡಿಸಿ, ಪ್ಲಾಂಟ್ ಪ್ರೊಪಗೇಷನ್ ಮಾಡಿ, ಅದನ್ನು ಎನಲೈಸ್ ಮಾಡಿ, ಈ ಕೆಂಪಿಂದ ಯಾಕಪ್ಪ ಮನುಷ್ಯರಿಗೆ ಇಷ್ಟ ಆಗುತ್ತೆ ಅಂತ ನೋಡಿ. ಕೆರಟನಾಯ್ಡ್ ಕಂಟೆಂಟ್ ಜಾಸ್ತಿ ಇದೆಯಾ, ಯಾಕೆ ಜನರಿಗೆ ಇಷ್ಟ ಆಗ್ತಾ ಇದೆ, ಇದನ್ನು ನೋಡಿ. ಮಿನಿಮಲ್ ಪ್ರೊಸೆಸಿಂಗ್ ಟೆಕ್ನಾಲಜಿ ತನ್ನಿ. ಈ ಹಣ್ಣನ್ನು ಒಂದು 15-20 ದಿವಸ ನಾವು ಕೋಲ್ಡ್ ಸ್ಟೋರೇಜ್ನಲ್ಲಿ ಇಟ್ಟು ಕೊಂಡೋಗಿ ಕಲ್ಕತ್ತಾದಲ್ಲೋ ಇನ್ನೊಂದು ಕಡೆ ಮಾರುವಂಥ ಒಂದು ತಂತ್ರಜ್ಞಾನವನ್ನು ತನ್ನಿ. ದ್ಯಾಟ್ ವೇ ಯು ಕ್ಯಾನ್ ಅರ್ನ್. ಹಲಸಿಗೆ ಕೆಂಪು ಸೊಳೆ ಮಾತ್ರ ಅಂತಲ್ಲ ನೋಡಿ, ಈ ದೇಶದಲ್ಲಿ ಎಷ್ಟು ಹಲಸಿದೆ ನಮ್ಮ ಹತ್ರ ಲೆಕ್ಕ ಇಲ್ಲ. ಬಟ್ ಈ ಹಲಸಿಗೆ ನಾವು ಸರಿಯಾದ ದಾರಿಯಲ್ಲಿ ಇದನ್ನು ತಗೊಂಡು ಹೋಗ್ಲಿಕ್ಕೆ ಆಗ್ತಿದ್ರೆ, ದಿ ಕೈಂಡ್ ಆಫ್ ಕೆಪಾಸಿಟಿ ಇಟ್ ಹ್ಯಾಸ್, ಅದಕ್ಕಿರುವಂಥ ಗ್ರಾಮೀಣ ಆರ್ಥಿಕತೆಯನ್ನು ಸುಧಾರಿಸಲಿಕ್ಕೆ ಇರುವಂಥ ಅದರ ಒಂದು ಶಕ್ತಿ ಇದೆಯಲ್ಲ, ಸಾಮರ್ಥ್ಯ, ಅನ್ಫಾರ್ಚುನೇಟ್ಲಿ ನಮ್ಮ ಆಡಳಿತದವರಿಗೆ, ನಮ್ಮ ಎಷ್ಟೋ ಒಂದು 6-8 ಸಾವಿರದಷ್ಟು ಇರುವಂತಹ ನನ್ನ ತೋಟಗಾರಿಕಾ ಸ್ನೇಹಿತರಿಗೆ, ಅಧಿಕಾರಿಗಳು ಮತ್ತು ಪ್ರೊಫೆಸರ್ಗಳಿಗೆ ಇನ್ನೂ ಕೂಡ ಗೊತ್ತಿಲ್ಲ. ಇವತ್ತು ಹಲಸಿನ ಮಹತ್ವ ಮತ್ತು ಅರ್ಥ ಆಗಿರುವಂಥ ಮಂದಿ ಭಾಳ ಮಿನಿಸ್ಕ್ಯೂಲ್, ಬೆರಳಿಕೆಯವರಿದ್ದಾರೆ. ಹೆಚ್ಚೆಚ್ಚು ಜನರಿಗೆ ಅರ್ಥ ಆದಾಗ, ಫುಡ್ ಪ್ರೊಸೆಸಿಂಗಿನ ದೊಡ್ಡಣ್ಣಗಳು, ಬಿಗ್ ಬ್ರದರ್ಸಿಗೆಲ್ಲ ಹಲಸು ಒಂದು ರಾ ಮೆಟೀರಿಯಲ್ ಒಳ್ಳೆಯದು ಅಂತ ಗೊತ್ತಾಗಲಿಕ್ಕೆ ಶುರುವಾಗಿದೆ ಪ್ರೋಸೆಸ್ಸು. ಈಗಾಗಲೇ ಮದರ್ ಡೈರಿ ಹಲಸಿನ ಗುಜ್ಜೆಯನ್ನು ಫ್ರೋಸನ್ ಫಾರ್ಮಲ್ಲಿ ತರಲಿಕ್ಕೆ ಶುರುವಾಗಿದೆ. ಇಟ್ಸ್ ಓನ್ಲಿ ಮ್ಯಾಟರ್ ಆಫ್ ಟೈಮ್. ಬಟ್ ನಾವೆಲ್ಲ ಪ್ರಯತ್ನ ಮಾಡಿದಾಗ ಈಗೇನಾಗಿದೆ, ಒಂದು ಕೈ ಚಪ್ಪಾಳೆ. ಎಲ್ಲ ಜನಸಾಮಾನ್ಯರು ಹಲಸಿನ ಬಗ್ಗೆ ಕೆಲಸ ಮಾಡಿದ್ರಿಂದ ಅದಿಷ್ಟು ಮುಂದಕ್ಕೆ ಬಂದಿದೆ. ಆದರೆ ನಮ್ಮ ಅಧಿಕಾರಿಗಳು ಇದ್ದಾರೆ, ಎಕ್ಸೆಪ್ಷನಲ್ ಇದ್ದಾರೆ. ಈಗ ನಮ್ಮ ನಾರಾಯಣ್ ಗೌಡರು, ಎಕ್ಸ್ ವೈಸ್ ಚಾನ್ಸಲರ್ ಯೂನಿವರ್ಸಿಟಿಯವರು, ಈಗಿನ ತೋಟಗಾರಿಕಾ ನಮ್ಮ ವಿಶ್ವವಿದ್ಯಾನಿಲಯದ ವೈಸ್ ಚಾನ್ಸಲರು ಮಹೇಶ್ವರ್ ಅವರು, ಆಮೇಲೆ ನಮ್ಮ ಶ್ಯಾಮಲಮ್ಮ, ಆಮೇಲೆ ದಾಪೋಲಿಯಲ್ಲಿ ತೋಟಗಾರಿಕಾ ಇಲಾಖೆ ಮುಖ್ಯಸ್ಥರಾಗಿರುವಂಥ ಪರಾಗ್ ಹಲ್ದಂಕರ್ಜಿ, ಅವ್ರಿಗೆಲ್ಲ ಹಲಸಿನ ಮಹತ್ವ ಅರ್ಥ ಆಗಿದೆ. ಆದರೆ ಹೆಚ್ಚೆಚ್ಚು ಜನಕ್ಕೆ ಅರ್ಥ ಆಗಿದ್ದರೆ ಇದರನ್ನು ದಿಶೆಯನ್ನು ಬದಲಾಯಿಸಲಿಕ್ಕೆ ಸಾಧ್ಯ. ಇವತ್ತು ನೀವು ವಿಯೆಟ್ನಾಂನಲ್ಲಿ, ಮಲೇಷ್ಯಾದಲ್ಲಿ ಸಿಗುವ ಹಲಸಿನಿಗೆ, ಒಬ್ಬ ರೈತನಿಗೆ ಸಿಗುವ ಬೆಲೆಯ 40% ಬೆಲೆ ಇಲ್ಲಿ ಸಿಕ್ಕಿದರೆ ಆ ರೈತನ ಇಡೀ ಒಂದು ಜೀವನವೇ ಬದಲಾಗಲಿಕ್ಕೆ ಸಾಧ್ಯ ಇದೆ. ಮತ್ತೆ ಮಳೆ, ಹಲಸಿಂದ ಮಳೆಗೆ ಬನ್ನಿ, ಅಡ್ಡಿಲ್ಲ. ಮತ್ತೆ ಬರೋಣ. ಒಂದು ಮನೆಗೆ ಈಗ ಮಳೆ ನೀರಿನ ಕೊಯ್ಲು ಮಾಡ್ತೀವಿ ಅಂತ ಹೊರಟ್ರೆ ಎಷ್ಟು ವೆಚ್ಚ ತಗಲುತ್ತೆ, ಅದರ ಹಂತಗಳೇನು, ಅದನ್ನ ನಮ್ಮ ವೀಕ್ಷಕರಿಗೆ ನೀವು ತಿಳಿಸ್ಕೊಡ್ಬೋದು. ನೋಡಿ, ಆ ಮಳೆ ಕೊಯ್ಲಿನಲ್ಲಿ ವಿಧಾನಗಳು ಬೇರೆ ಬೇರೆ ಇದೆ. ನಾವು ಒಂದು ಮನೆಗೆ ಆ ಥರ ಹೇಳಲಿಕ್ಕೆ ಬರೋದಿಲ್ಲ. ಅದು ಹೆಚ್ಚು ನಿರ್ಧಾರ ಆಗೋದು ಅಲ್ಲಿನ ಪರಿಸ್ಥಿತಿ ಮೇಲೆ. ಒಂದು ನಾವು ತತ್ವ ಏನು ಮಾಡ್ಕೋಬೇಕು ಅಂದರೆ, ಕ್ಯಾಚ್ ರೈನ್ ವ್ಯಾರ್ ಇಟ್ ಫಾಲ್ಸ್. ಮಳೆ ಎಲ್ಲಿ ಸುರಿಯುತ್ತದೆ ಅಲ್ಲಿ ಅದನ್ನು ಇಂಗಿಸುವಂಥ ಕೆಲಸ ಮಾಡಬೇಕು. ನೀವು ಪಟ್ಟಣಕ್ಕೆ ಬಂದರೆ ಅಲ್ಲಿ ಸಿಗುವಂಥದ್ದು ದೊಡ್ಡ ಒಂದು ಛಾವಣಿ. ಆ ಛಾವಣಿ ನೀರನ್ನು ನೀವು ಬಾವಿ ಇಳಿಸೋದೋ, ಸೋಸಿ, ಇಂಥವನ್ನೆಲ್ಲ ಮಾಡಲಿಕ್ಕಾಗ್ತದೆ. ಹಳ್ಳಿಗೆ ಹೋದರೆ ಈ ತತ್ವ ಹಿಂಗಿದ್ರೂ ವಿಧಾನ ಏನು ಅಂತ ಹೇಳಿದರೆ, ನಿಮಗೆ ಹೆಚ್ಚು ಮಳೆ ಬೀಳುವ ಜಾಗದಲ್ಲಿ ಯು ಹ್ಯಾವ್ ಎ ಬಿಗ್ ಬಂಚ್ ಆಫ್ ಚಾಯ್ಸಸ್. ದೊಡ್ಡ ಒಂದು ಬಾಸ್ಕೆಟ್ ಇದೆ ನಿಮ್ಮ ಹತ್ರ, ಸ್ಪಾನರು, ಸ್ಕ್ರೂ ಡ್ರೈವರು, ಅದೆಲ್ಲ. ಕಡಿಮೆ ಮಳೆ ಬೀಳುವ ಜಾಗದಲ್ಲಿ ಸ್ವಲ್ಪ ಕಡಿಮೆ. ನಮ್ಮ ಹೆಚ್ಚು ಮಳೆ ಬೀಳುವ ಜಾಗದಲ್ಲಿ ಒಬ್ಬ ಬಡ ಕೃಷಿ ಕಾರ್ಮಿಕನಿಗೆ ಒಂದು ಎಕರೆನೋ 50 ಸೆಂಟ್ಸು ಜಾಗ ಇದೆ ಅಂತ ಇಟ್ಕೊಳ್ಳಿ. ಅವನ ಬಾವಿಯಲ್ಲಿ ನೀರಿನ ಸಮಸ್ಯೆ ಇದೆ. ಏನಿಲ್ಲ, 2 ಮ್ಯಾಂಡೇಸ್, 8 ಗಂಟೆ 2 ಕೆಲಸ. ಅವನಿಗೆ ಸರಿಯಾದ
ಇದು ಸಿಗಬೇಕು, ಮಾರ್ಗದರ್ಶನ ಸಿಗಬೇಕು, ಪ್ಲ್ಯಾನಿಂಗ್ ಇರಬೇಕು, ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ತಿಳುವಳಿಕೆ ಇರ್ಬೋದು. 2 ಮ್ಯಾಂಡೇಟ್ಸ್ನ ಕೆಲಸ ಮಾಡಿಬಿಟ್ರೆ ಅವನ ಬಾವಿಯಲ್ಲಿ ನೀರು ಸುಧಾರಣೆ ಆಗುವಂಥ ಎಲ್ಲ ಸಾಧ್ಯತೆಗಳಿವೆ. ಕಿಸೆಯಿಂದ ₹1 ರೊಕ್ಕ ಹೊರಗಡೆ ತೆಗಿಬೇಕಾದಿಲ್ಲ. ದ್ಯಾಟ್ ಈಸ್ ದಿ ಬ್ಲೆಸ್ಸಿಂಗ್ ಯು ಹ್ಯಾವ್ ಇನ್ ಎ ಹೆವಿ ರೈನ್ಫಾಲ್ ಏರಿಯಾ. ಇನ್ನು ನೀವು ಯಾವ ವಿಧಾನವನ್ನು ಮಾಡ್ತಾ ಹೋಗ್ತೀರಿ, ಉದಾಹರಣೆಗೆ ಚಾವಡಿ ನೀರನ್ನು ನೀವು ತಂದು ಸೋಸಿ ಬಾವಿಗೆ ಬಿಡ್ತೀರಾ ಅಂತ ಇಟ್ಕೊಳ್ಳಿ. ಎಷ್ಟು ಖರ್ಚು ಅಂದರೆ ನೀವು ಕಂಪನಿಯ ಒಂದು ಫಿಲ್ಟರ್ ತೊಗೊಂಡ್ರೆ ₹8,000 ರಿಂದ ₹10,000 ರೊಕ್ಕ ಖರ್ಚು ಮಾಡಬೇಕಾಗೋದು. ಅದಲ್ಲಪ್ಪ ನನಗೆ ಅಷ್ಟೆಲ್ಲ ಮಾಡಲಿಕ್ಕೆ ಇಷ್ಟ ಇಲ್ಲ, ಇದೇ ಹೇಗಾಗತ್ತೆ ಅಂತ ಗೊತ್ತಿಲ್ಲ ಅಂತಿದ್ರೆ ಸಿಂಪಲಾಗಿ ಮಾಡಬೇಕು ಅಂದರೆ ಇವತ್ತೊಬ್ಬರು ಡೇವಿಡ್ ಜೈಮಿ ಅಂತ ಬಂದಿದ್ದರು, ಅವರು ಮಾಡಿಕೊಡ್ತಾರೆ. ಒಂದು 5 ಲೀಟ್ರನ್ನ ಬಾಲ್ದಿಗೆ ಒಂದು ಜರಡಿ ಹಿಂಗೆ ಸಿಕ್ಸಿ ಕೊಟ್ಬಿಡ್ತಾರೆ, ₹5 ಸಾಕು, ಸಿಂಪಲ್. ಇನ್ನೂ ನಿಮಗೆ ಸಿಂಪಲ್ ಆಗಬೇಕು, ಭಾಳ ಖರ್ಚು ಮಾಡೋದಿಲ್ಲ ಅಂತ ಹೇಳಿದರೆ ನಮ್ಮ ರೈನ್ ವಾಟರ್ ಕ್ಲಬ್ಬಿನ ಸ್ನೇಹಿತರು ವಿಶ್ವನಾಥ್ ಅವರು ಪಂಚೆ ಫಿಲ್ಟರು ಅಂತ ಒಂದು ಹೇಳ್ತಾರೆ. ಪಂಚೆ ಅಂದರೆ ಏನಂದರೆ, ಪಂಚೆ ಗೊತ್ತಾ ನಿಮಗೆ? ವೇಸ್ಟ್ ಅಂತ ಹೇಳ್ತೀವಿ ಈ ಭಾಗದಲ್ಲಿ, ಭಾಳ ತೆಳ್ಳಗಿನ ಬಿಳಿ ಬಟ್ಟೆ ಉಡ್ತೀವಲ್ಲ, ಅದನ್ನು ಒಂದು ಪದರ ಹಿಂಗೆ ತಂದುಬಿಟ್ರೆ ಅದು 2 ಒಂದು ಸಾರಿ ಮಡಚಿದ್ರೆ 2 ಲೇಯರ್ ಆಯಿತು, 3 ಸಾರಿ ಮಡಚಿದ್ರೆ 8 ಲೇಯರ್ ಆಯಿತು. ನಿಮ್ಮ ಆಲಿಕೆಯಲ್ಲಿ ಫನೆಲಲ್ಲಿ ಒಂದು ಫನೆಲ್ ತಗೊಳ್ಳಿ, ಆ ಫೆನೆಲ್ನಲ್ಲಿ 8 ಮಡಚ ಹಿಂಗೆ ಇಟ್ಬಿಡಿ. ಮೇಲಿಂದ ನೀರು ಸುರೀಲಿ, ಅದು ಫಿಲ್ಟರ್ ಆಗ್ತದೆ, ಕೆಳಗಡೆ ಹೋಗುತ್ತೆ. ಎಲ್ಲೋ ವಾರಕ್ಕೊಮ್ಮೆ ಅದನ್ನ ಸ್ವಲ್ಪ ಕಪ್ಪಾಯಿತು, ಸ್ವಲ್ಪ ಅದರಲ್ಲಿ ಕಡ್ಡಿ ಏನಾದರೂ ಸ್ವಲ್ಪ ಮಣ್ಣು ಕಣ್ತು ಅಂದರೆ ಹೊರಗೆ ಬನ್ನಿ, ಅದನ್ನು ಎತ್ತಿಬಿಟ್ಟು ಒಂದು ಬಕೆಟ್ ನೀರಿಗೆ ಹಿಂಗೆ ಮಾಡಿ, ಟಿನೋಪಾಲ್ ಅಡ್ವರ್ಟೈಸ್ಮೆಂಟ್ ಬರ್ತಿತ್ತಲ್ಲ ಹೆಂಗೆ ಮಾಡಿ ಪುನಃ ಹಾಕಿ, ದ್ಯಾಟ್ ಸಫಿಷಿಯಂಟ್. ಹಾಗಾಗಿ ಆ ಖರ್ಚು ಲೋ ಕಾಸ್ಟ್ ಮಾಡುವಂಥ ದಾರಿಗಳಿವೆ. ಹಾಗಾಗಿ ಇದು ಆಮೇಲೆ ನೀವು ಒಂದು ವೇಳೆ ಹಂತವಾಗಿ ಮಾಡ್ಬೋದು. ಕೃಷಿ ಜಮೀನು 15 ಎಕರೆ ಇದೆ ಅಂತ ಹೇಳಿದರೆ ಹೆಚ್ಚು ಪ್ರಯಾರಿಟಿಯಲ್ಲಿ ನಿಮ್ಗೆ ಹೆಚ್ಚು ಪ್ರಯೋಜನ ಆಗುವಂಥ ಕೆಲಸ ಏನಿದೆ, ರಿಜಸ್ ಟು ವ್ಯಾಲೀಸ್, ಎತ್ತರದ ಜಾಗದಿಂದ ಮಾಡ್ತಾ ಬರಬೇಕು. ಒಂದು ಹಂತ ನನ್ನಲ್ಲಿರೋ ಕಿಸೆ ಹಣ ನೋಡಿಕೊಂಡು ಮೇಲಿಂದ ಮಾಡ್ತಾ ಬರೋದು, ಈ ಥರ ದಾರಿಗಳಿವೆ. ಮಳೆ ಕೊಯ್ಲು ಅಂದರೆ ಏನು ಭಾಳ ಖರ್ಚಿನ ದಾರಿ ಆಗಬೇಕಾಗಿಲ್ಲ, ಬಟ್ ಚೆನ್ನಾಗಿ ಪ್ಲ್ಯಾನ್ ಮಾಡ್ಕೋಬೇಕು, ಸರಿಯಾದ ಕೆಲಸಗಳನ್ನು ಮಾಡಬೇಕು ಅಷ್ಟೇ. ಈ ಮಳೆ ನೀರಿನ ಕೊಯ್ಲಿನ ಬಗ್ಗೆ ಸಾಕಷ್ಟು ಕಡೆ ನೀವು ಪ್ರಾಕ್ಟಿಕಲ್ ಆಗಿ ಕೆಲಸ ಮಾಡ್ತಾ ಹೋದ್ರಿ. ಆವಾಗ ನೀವು ಎದುರಿಸಿದಂತಹ ಸವಾಲುಗಳಿಗೇನು? ಸವಾಲು ಬಹಳಷ್ಟು ಮನಸ್ಸಿಗೆ ಸಂಬಂಧಪಟ್ಟದ್ದು. ಒಂದೇನಂತ ಹೇಳಿದರೆ, ನೀವು ಆ ಮಳೆ ಕೊಯ್ಲಿನ ಇಡೀ ಒಂದು ಪ್ರೋಸೆಸ್ನಲ್ಲಿ ಅತ್ಯಂತ ಕಷ್ಟ ಇರುವುದು ಜನರ ಮನಸ್ಸನ್ನು ತಿರುಗಿಸುವಂಥದ್ದು. ಅಪನಂಬಿಕೆ, ನನ್ನ ಬಾವಿಯಲ್ಲಿ ನಾನು ನೀರಿಂಗಿಸ್ಲಿಕ್ಕೆ ಹೋದರೆ ಆಚೆ ಮನೆಗೆ ಹೋಗ್ಬಿಡ್ಬೋದಾ, ಈ ಥರದ್ದೆಲ್ಲ. ಆಮೇಲೆ ಇದೆಲ್ಲ ಇಲ್ಲಿಗೆ ಆಗೋದಲ್ಲ ನೋಡಿ. ಯಾವ ಥರದ ಅಪನಂಬಿಕೆಗಳ ಬೇರೆ ಬೇರೆ ಗ್ರೇಡ್ಗಳೇನಿವೆ ಅಂದರೆ, ಉಜಿರೆಯಲ್ಲಿ ಆಗೋದಿಲ್ಲ ಸರ್, ಅದು ನಿಮ್ಮ ಕಾಸರಗೋಡಿನಲ್ಲಿ ಮಾತ್ರ ಆಗತ್ತೆ ಅಂತ ಒಂದು ಹೇಳೋದು. ಇದೆಲ್ಲ ಒಂದು ಮೆಂಟಲ್ ಬ್ಲಾಕು. ಆಮೇಲೆ ಕೊನೆಯ ಹಂತದಲ್ಲಿ ಅವನು ಒಪ್ಪಬೇಕು ಅಂತ ಹೇಳಿದ್ರೆ ಅವನ ರಸ್ತೆಯಲ್ಲೇ 3 ಮನೆ ಆಚೆ ಆಗಿಬಿಟ್ರೆ ಮೆಲ್ಲನೆ ಈ ಅಪನಂಬಿಕೆಗಳು, ಸಂಶಯಗಳು, ಗುಮಾನಿಗಳೆಲ್ಲ ಕರಗಲಿಕ್ಕೆ ಶುರುವಾಗ್ತದೆ, ಮತ್ತೆ ಕೆಲಸ ಬರುತ್ತೆ. ಸೊ ಕ್ರಿಯೇಟಿಂಗ್ ಮಾಡೆಲ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಎಲ್ಲಿ ಅಂದರೆ ಅಲ್ಲಲ್ಲಿ ಈಗ ಒಂದೊಂದು ಗ್ರಾಮ ಮಟ್ಟದಲ್ಲಿ, ಕಾಲೇಜ್ ಮಟ್ಟದಲ್ಲಿ, ಇದು ಒಂದು ಸ್ಟ್ರೀಟ್ ಮಟ್ಟದಲ್ಲಿ ಒಂದೊಂದು ಮಾಡೆಲ್ ಬೇರೆ ಬೇರೆ ಕಡೆ ಸೃಷ್ಟಿಸಿದರೆ ಆ ಜನ ಏನು ಪ್ರಯೋಜನ ಪಡ್ಕೊಳ್ತಾರೆ 1 ವರ್ಷ ನಂತರ. ನೀವು ಸಾಮಾನ್ಯವಾಗಿ ಎಲ್ಲ ಜಾಗದಲ್ಲೂ ಕೂಡ ಆಫ್ಟರ್ 1 ಹೈಡ್ರಾಲಜಿಕಲ್ ಸೈಕಲ್, ಒಂದು ಮಳೆಗಾಲದ ನಂತರ ಒಂದಷ್ಟು ಪ್ರಯೋಜನವನ್ನು ಕಣ್ಣಿಗೆ ಕಾಣ್ಬೋದು, ಅಥವಾ ನೀವು ಅದನ್ನು ಅಳೆದಿಟ್ಟರೆ ಗೊತ್ತು ಮಾಡ್ಬೋದು. ಆಗ ಅವ್ರು ಹೇಳಲಿಕ್ಕೆ ಶುರು ಮಾಡ್ತಾರೆ, ಕ್ರಿಯೇಟ್ ಸಮ್ ಅಂಬಾಸಡರ್ಸ್ ಆಫ್ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಇನ್ಸ್ಟೆಡ್ ಆಫ್ ಯು ಯುವರ್ ಸೆಲ್ಫ್ ಗೋಯಿಂಗ್ ಆನ್ ಟಾಕಿಂಗ್. ನಾವು ಕ್ಯಾಂಪೇನ್ ಮಾಡ್ತೀವಿ, ಮಾಡಿಬಿಟ್ಟು ಹೇಳ್ತಾರೆ, ನೋಡಿ ಇಲ್ಲಿ ಒಬ್ಬರು ಕಾವೇರಿ ಅಂತಿದ್ದಾರೆ, ಇವರ ಹತ್ರ ಮಾತಾಡಿ, ಅವರು ಕಳೆದ ವರ್ಷ ನೀರಿಂಗಿಸಿದ್ದಾರೆ ಅಂದರೆ ನೀವು ಹೇಳೋದನ್ನು ಜನ ಹೆಚ್ಚು ಪ್ರೀತಿಯಿಂದ ನಂಬ್ತಾರೆ, ನಾವು ಹೇಳೋದು ನಂಬೋದಿಲ್ಲ. ಪತ್ರಕರ್ತರಾಗಿ ಕೆಲಸ ಮಾಡಿದ್ದೀರಾ, ಅಡಿಕೆ ಪತ್ರಿಕೆಯ ಕಾರ್ಯನಿರ್ವಾಹಕ ಸಂಪಾದಕರು ಕೂಡ ಆಗಿದ್ದೀರಾ. ವಿದ್ಯಾರ್ಥಿ ದೆಸೆಯಲ್ಲಿ ಕೃಷಿ ಪತ್ರಿಕೆಗೆ ಬರೆಯೋದು ಹೇಗೆ, ಏನು ಎತ್ತ, ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿನ ವಿದ್ಯಾರ್ಥಿಗಳಿಗೆ ನೀವು ಕೊಡ್ತೀರಾ? ಈಗ ಇದರಲ್ಲಿ ಒಂದೇನಂತ ಹೇಳಿದರೆ, ಕೃಷಿ ಬಗ್ಗೆ ಬರಿಬೇಕಿದ್ರೆ ಮೊದಲು ಆ ಬರೆಯೋ ವಿದ್ಯಾರ್ಥಿ ಸ್ವಲ್ಪ ಅಪ್ಪ ಅಮ್ಮನ ಕೃಷಿ ಬಗ್ಗೆ ಅರ್ಥ ಮಾಡ್ಕೊಳ್ಬೇಕಿದೆ. ಸ್ವಲ್ಪ ABCD ಅರ್ಥ ಮಾಡ್ಕೊಳ್ಳದೆ ಹೋದರೆ ಸ್ವಲ್ಪ ಕಷ್ಟ ಆಗ್ಬೋದು. ಅದನ್ನು ಕೃಷಿಕರಲ್ಲದವರು ಬರಿಬೋದು, ಆದರೆ ಕೃಷಿಕರಾದವರು ಯಾರೇ ಆದರೂ ಕೂಡ ಒಂದು ಸ್ವಲ್ಪ ವರ್ಕಿಂಗ್ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕಾಗ್ತದೆ. ನಾನು ಒಂದು ಲೋ ಕಾಸ್ಟ್ ಹೌಸಿಂಗ್ನ ಬಗ್ಗೆ ಬರಿಬೇಕಿದೆ. ಲೋ ಕಾಸ್ಟ್ ಹೌಸಿಂಗ್ ಅಂದರೆ ಏನಪ್ಪ, ಇಲ್ಲಿ ಏನೇನು ನಡೀತಾ ಇದೆ ಅದರಲ್ಲಿ ಏನಾದರೂ ತುಂಬ ಬರೀ ಫ್ಯಾಷನ್ಗಾಗಿ ಮಾಡೋರಿದ್ದಾರಾ, ಎಲ್ಲ ಕಡೆ ಸಾಚ ಇದೆಯಾ, ಏನು ಕತೆ, ಇದರ ಮೊದಲು ಅದನ್ನು ವರ್ಕಿಂಗ್ ಅಂಡರ್ಸ್ಟ್ಯಾಂಡಿಂಗ್ ನಾವು ಮಾಡ್ಕೊಂಡ್ಮೇಲೆ ನಾವು ಅದಕ್ಕೆ ಜಸ್ಟಿಸ್ ಮಾಡ್ಬೋದು. ಆಮೇಲೆ ಯಾವುದು ವಿಷಯ ಅಂತ ಹೇಳುವಂಥದ್ದು, ಯಾವ ವಸ್ತುವನ್ನು ಸಬ್ಜೆಕ್ಟನ್ನು ಆಯ್ಕೆ ಮಾಡ್ಕೋಬೇಕು. ಏನಾಗಿದೆ ಅಂತ ಹೇಳಿದರೆ, ಈ ಕೃಷಿ ಪತ್ರಿಕೆಗಳೆಲ್ಲ ಇವತ್ತು ಭಾಳಷ್ಟು ಬಂದುಬಿಟ್ಟಿದ್ದು ಸರ್ಕಾರ ಕೃಪಾಪೋಷಿತ ಸಂಶೋಧನಾ ಕೇಂದ್ರಗಳು, ಅವುಗಳು ಪ್ರಕಟಿಸುವ ಒಂದು ರೀತಿಯೇ ಬೇರೆ. ಅವುಗಳು ಫಾರ್ಮುಲಾ ಬರಹಗಳನ್ನು ಬರೆದುಬಿಡ್ತವೆ, ಅದೆಲ್ಲ ಒಂದು ಕ್ಲೀಶೆ ಆಗಿರುವಂಥದ್ದು, ರೈತರಿಗೆ ಹೆಚ್ಚು ಪ್ರಯೋಜನ ಆಗದೇ ಇರುವಂಥದ್ದು. ಇಸ್ ದರ್ ಸಮಥಿಂಗ್ ನ್ಯೂ, ಇಸ್ ದರ್ ಸಮಥಿಂಗ್ ಯುಟಿಲೈಸೇಬಲ್, ಸ್ಕೇಲೇಬಲ್,
ಅಥವಾ ರೈತರಿಗೆ ಒಂದು ಹೊಸ ಜ್ಞಾನವನ್ನು ಕೊಡುವಂಥದ್ದು ಏನಾದರೂ ಸಬ್ಜೆಕ್ಟ್ ಇದೆಯಾ, ಇದನ್ನೆಲ್ಲ ಆಲೋಚನೆ ಮಾಡಿಕೊಂಡು ನಾವು ಸ್ವಲ್ಪ ಬೇಕಿದ್ದರೆ ಸುತ್ತಮುತ್ತ ಯಾರೋ ಇಂಥ ಕೃಷಿ ಬರಹಗಾರರು ಜರ್ನಲಿಸ್ಟ್ಗಳಿದ್ದರೆ ಅವ್ರ ಜೊತೆ ಸ್ವಲ್ಪ ಚರ್ಚೆ ಮಾಡಿಕೊಂಡು ಒಂದೊಂದೇ ಅಂಬೆಗಾಲು ಇಡ್ತಾ ಹೋಗ್ಬೋದು. ಅಥವಾ ಈಗ ಇವತ್ತೇನಂದ್ರೆ ಹೊಸ ಮೀಡಿಯಾಗಳು ಬಂದುಬಿಟ್ಟಿವೆ. ನಮಗೇನೆಂದರೆ ಸುಳಿವುಗಳು ಕಾಲಿಗೆ ಬಂದು ಬೀಳ್ತಾರೆ. ಉಜಿರೆಯಲ್ಲಿ ನೀವು ಇಷ್ಟವರೆಗೂ ಗೊತ್ತಿಲ್ಲದೇ ಇರುವಂಥ ಒಂದು ಅದ್ಭುತವಾದಂಥ ಸುಳಿವು ನಾಳೆ ದಿವಸ ಫೇಸ್ಬುಕ್ಕಲ್ಲಿ ಎಲ್ಲೋ ಒಂದು ಮೂಲೆಯಲ್ಲಿ ಬರ್ಬೋದು. ಆ ಬರ್ದವ ಏನೂ ಬರೆದಿರಲಿಕ್ಕಿಲ್ಲ, ಮೊರೆ ವಾಕ್ಯ ಬರೆದಿರ್ಬೋದು. ಬಟ್ ಇಟ್ಸ್ ಎ ವಂಡರ್ಫುಲ್ ಕ್ಲೂ. ಹಿಂದೆ ಇಂಥ ಅವಕಾಶ ಇದ್ದಿರಲಿಲ್ಲ. ಅದನ್ನು ಎತ್ಕೊಂಡು 4 ಜನ ಹತ್ರ ಮಾತಾಡ್ತಾ ಹೋದಾಗೆ ನಿಮ್ಗೆ ಗೊತ್ತಾಗುತ್ತೆ ಅದರ ಪರ್ಸ್ಪೆಕ್ಟಿವ್ ಏನಪ್ಪ. ಇಲ್ಲಪ್ಪ ಧರ್ಮಸ್ಥಳದ ಒಬ್ಬ ಇದಕ್ಕಿಂತ ಚೆನ್ನಾಗಿ ಮಾಡಿದವ ಇರ್ತಾನೆ ಅಂತ ಹೇಳ್ತಾನೆ. ದಿಸ್ ಇಸ್ ಹೌ ಯು ಕ್ಯಾನ್ ಗೋ ಆನ್ ಬಿಲ್ಡಿಂಗ್ ದಿ ಸ್ಟೋರಿ. ಅಥವಾ ಕಾಲೇಜಲ್ಲಿ ನೋಟಿಸ್ ಬೋರ್ಡ್ ಇದ್ದರೆ ಅದರಲ್ಲಿ ಹಿಂದೆಲ್ಲ ನೋಟಿಸ್ ಬೋರ್ಡಲ್ಲಿ ಬರೆಯೋದು. ಈಗ ನಮಗೆಲ್ಲ ಬ್ಲಾಗುಗಳು ಅವು ಇವೆಲ್ಲ ಇದೆಯಲ್ಲ, ಯು ಕ್ಯಾನ್ ಸ್ಟಾರ್ಟ್ ಎ ಕ್ಯಾರಿಯರ್ ದೇರ್. ಇಷ್ಟು ಹೊತ್ತು ನಮ್ಮ ಜೊತೆ ಇದ್ದು ತಮ್ಮ ಅನುಭವವನ್ನು ಹಂಚಿಕೊಂಡಂತಹ ಶ್ರೀ ಪಡ್ರೆ ಅವರಿಗೆ ಧನ್ಯವಾದಗಳು. ನಮಸ್ಕಾರ. ಆಲ್ ದಿ ಬೆಸ್ಟ್. ಜಲಸಾಕ್ಷರತೆ ಅಂತ ಹೇಳಿದ್ರೆ ಒಬ್ಬೊಬ್ಬರು ಒಂದೊಂದು ಥರ ಅದನ್ನು ಡಿಫೈನ್ ಮಾಡ್ತಾರೆ. ಸ್ವಲ್ಪ ಮನಸ್ಸು ತೆರೆದಿಟ್ರೆ ಯಾರೂ ಅರ್ಥ ಮಾಡ್ಕೊಳ್ಬೋದಂತ ವಿಚಾರ. ಜನಸಾಮಾನ್ಯರು ಹೇಗೆ ಜಲ ಸಂರಕ್ಷಣೆ ಮಾಡಬಹುದು, ಸರ್ಕಾರಿ ಯೋಜನೆಗಳನ್ನು ಹಿಂದೆ ನಾವು ಹೋಗೋದನ್ನು ನಿಲ್ಲಿಸಿದೆವು. ಈ ದೇಶದಲ್ಲಿ ತೃತೀಯ ಜಗತ್ತಿಗೆಲ್ಲ ಪಾಠ ಹೇಳಬಲ್ಲಂಥ ನೀರ ಜ್ಞಾನ ನಮ್ಮ ಭಾರತದಲ್ಲಿದೆ. ನಾವು ಹೆಮ್ಮೆ ಪಡಬೇಕು. ಕಿಸೆಯಿಂದ ₹1 ರೊಕ್ಕ ಹೊರಗಡೆ ತೆಗಬೇಕಾದಿಲ್ಲ. ದ್ಯಾಟ್ ಈಸ್ ದಿ ಬ್ಲೆಸ್ಸಿಂಗ್ ಯು ಹ್ಯಾವ್. ಮಳೆ ಕೊಯ್ಲಿನ ಇಡೀ ಒಂದು ಪ್ರೋಸೆಸ್ನಲ್ಲಿ ಅತ್ಯಂತ ಕಷ್ಟ ಇರುವುದು ಜನರ ಮನಸ್ಸನ್ನು ತಿರುಗಿಸುವಂಥದ್ದು. ಕ್ಯಾಚ್ ರೈನ್ ವೇರ್ ಇಟ್ ಫಾಲ್ಸ್. ನಮಸ್ಕಾರ ವೀಕ್ಷಕರೇ, ಮನದ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕಾವೇರಿ. ಇಂದು ನಮ್ಮೊಟ್ಟಿಗಿರುವಂತಹ ಮುಖ್ಯ ಅತಿಥಿ ಪತ್ರಕರ್ತ, ಬರಹಗಾರ, ಪರಿಸರ ಚಿಂತಕ ಹಾಗೂ ರಾಜ್ಯದ ಅತ್ಯಂತ ಜನಪ್ರಿಯವಾಗಿರುವಂತಹ ಮಾಸಪತ್ರಿಕೆ ಅಡಿಕೆ ಪತ್ರಿಕೆಯ ಕಾರ್ಯನಿರ್ವಾಹಕ ಸಂಪಾದಕ ಶ್ರೀ ಪಡ್ರೆ ಅವರು. ಶ್ರೀ ಪಡ್ರೆ ದ ವಾಟರ್ ಮ್ಯಾನ್ ಆಫ್ ಕೋಸ್ಟಲ್ ಏರಿಯಾ ಅಂತಾನೆ ಪ್ರಸಿದ್ಧವಾಗಿರುವಂತಹವರು. ಕೃಷಿಕರಿಗೆ ಬಹಳ ಆಪ್ತರು. ಮಳೆ ನೀರಿನ ಕೊಯ್ಲಿನ ಬಗ್ಗೆ ಮಳೆ ನೀರಿನ ಕೊಯ್ಲಿನ ಬಗ್ಗೆ ಬಹಳ ವಿಶೇಷವಾದಂತಹ ಜ್ಞಾನವುಳ್ಳವರು. ಇದರ ಜೊತೆಗೆ ನೀರಿನ ಸಂರಕ್ಷಣೆಯಲ್ಲಿ ಪರಿಸರ ಸ್ನೇಹಿಗಳ ಜೊತೆ ಕೈ ಜೋಡಿಸಿ ಒಕ್ಕರಳಿನಿಂದ ಕೆಲಸ ಮಾಡ್ತಿರುವಂತಹವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ ಸರ್. ಜಲಸಾಕ್ಷರತೆ ಆಗಬೇಕು ಅನ್ನುವಂತಹ ಒಂದು ವಿಷಯನ ನೀವು ಬಹಳ ಘಂಟಾಘೋಷವಾಗಿ ಮುಗ್ಧ ಕಂಠದಲ್ಲಿ ಹೇಳ್ತೀರ. ಅದು ಹೇಗೆ ಆಗಬೇಕು, ಎಷ್ಟರ ಮಟ್ಟಿಗೆ ಆಗಬೇಕು? ಮೂಲಭೂತವಾಗಿ ಏನಂದರೆ ಜಲಸಾಕ್ಷರತೆ ಅಂತ ಹೇಳಿದ್ರೆ ಒಬ್ಬೊಬ್ಬರು ಒಂದೊಂದು ಥರ ಅದನ್ನು ಡಿಫೈನ್ ಮಾಡ್ತಾರೆ. ಒಂದು ಕನಿಷ್ಠವಾಗಿ ಭಾಳ ಸುಲಭವಾಗಿ ಹೇಳ್ಬೋದಾದರೆ, ಒಂದು ನಮ್ಮ ಊರಿಗೆ ಹಿಂದೆ ನೀರಿನ ಸುಸ್ಥಿರತೆ ಹೇಗೆ ಬಂದಿತ್ತು, ಅದಕ್ಕೆ ಯಾವ್ಯಾವ ಕಾರಣಗಳಿವೆ, ಯಾವ್ಯಾವ ಜಲ ಸ್ರೋತಸ್ಸುಗಳು ಅದಕ್ಕೆ ಕಾರಣ, ಅದು ಇವತ್ತು ಹೇಗಿದೆ, ನಮ್ಮ ಒಬ್ಬಂದು ಮಾತ್ರ ಅಲ್ಲ ನಮ್ಮ ಇಡೀ ಊರಿನ ಪರಿಸ್ಥಿತಿ ಹೇಗಿದೆ, ಇದರ ಚೆನ್ನಾಗಿ ಅರಿವು. ಆಮೇಲೆ ನಾವು ನೀರು ಎಷ್ಟು ಬಳಕೆ ಮಾಡ್ಬೋದು, ಭಾಳ ಎಚ್ಚರದಿಂದ ನೀರು ಬಳಕೆ ಮಾಡುವಂಥದ್ದು. ಜೊತೆಗೆ ಈ ಪ್ರೋಸೆಸ್ ಏನಿದೆ, ಮಳೆ ಬರುವಂಥದ್ದು, ನೀರು ಇಂಗೋದು, ಇಂಗಿದ ನೀರು ಜಲಮಟ್ಟ ಕೆಳಗೆ ಹೋಗೋದು, ಯಾಕಾಗಿ ಕ್ಷಾಮ ಬರ್ತಾ ಇದೆ, ನೀರು ಬತ್ತಿ ಹೋಗ್ತಾ ಇದೆ, ಅದಕ್ಕೇನು ಸುಧಾರಣೆ ಮಾಡ್ಬೋದು, ಇವುಗಳೆಲ್ಲವುಗಳ ಒಂದು ಅರಿವು. ಜೊತೆಗೆ ವಿಶ್ವನಾಥ್ ಅವರು ನಮ್ಮ ಬೆಂಗಳೂರಿನ ರೈನ್ ವಾಟರ್ ಕ್ಲಬ್ನ ಸ್ನೇಹಿತರು ಹೇಳ್ತಾರೆ, ಅವರೊಂದು ಪಾಯಿಂಟ್ ಸೇರಿಸ್ತಾರೆ. ಏನಂದರೆ, ನಾವು ಬಳಸಿದ ನೀರು ಇನ್ನೊಬ್ಬರಿಗೆ ತೊಂದರೆ ಆಗದ ಅಂತ ಎಚ್ಚರ ತಗೊಳ್ಳುವಂಥದ್ದು ಕೂಡ ಅದರಲ್ಲಿ ಸೇರುತ್ತೆ ಅಂತ. ಇದು ಮೂಲಭೂತವಾಗಿ ಬರಬೇಕಾಗಿದೆ. ದುರದೃಷ್ಟಕ್ಕೆ ಇದೇನು ರಾಕೆಟ್ ಸೈನ್ಸ್ ಏನಲ್ಲ, ಯಾರೂ ಅರ್ಥ ಮಾಡ್ಕೊಳ್ಬೋದು. ಸ್ವಲ್ಪ ಮನಸ್ಸು ತೆರೆದಿಟ್ಟರೆ ಯಾರೂ ಅರ್ಥ ಮಾಡ್ಕೊಳ್ಬೋದಂಥ ವಿಚಾರ. ಇದು ವಿಜ್ಞಾನ ಸರಿ, ಆದರೂ ಯಾರೂ ಅರ್ಥ ಮಾಡ್ಕೊಳ್ಬೋದು. ಇದು ಬರಬೇಕು. ಇದು ಬಾರದೆ ಹೊರತು ನಾವು ಮುಂದೆ ಮಾಡಿದ ಕೆಲಸಗಳು ಅರ್ಥಪೂರ್ಣ ಆಗೋದಿಲ್ಲ, ಸರಿಯಾದ ದಿಶೆಯಲ್ಲಿ ಹೋಗೋದಿಲ್ಲ. ಈಗ ನೀವು ನೀರು ಇಂಗಿಸುವಂತಹ ಒಂದು ವಿಷಯದ ಬಗ್ಗೆ ಹೇಳಿದ್ರಿ. 2002-2005ನೇ ಸಾಲಿನಲ್ಲಿ ನೀವು ನೀರಿಂಗಿಸೋಣ ಬನ್ನಿ ಅಂತ ಒಂದು ಅಭಿಯಾನನ ಪ್ರಾರಂಭ ಮಾಡಿದ್ರಿ. ಅದು ಪ್ರಾರಂಭ ಆಗೋದ್ರ ಹಿನ್ನೆಲೆ ಕಾರಣಗಳೇನು ಅಂತ ಹೇಳಿ?
ನಾವು ಅಡಿಕೆ ಪತ್ರಿಕೆಯಲ್ಲಿ ಸಾಮಾನ್ಯ 90ರ ದಶಕದ ಮಧ್ಯದಲ್ಲಿ 2 ವಿಚಾರಕ್ಕೆ ಆದ್ಯತೆ ಕೊಡೋದು ಅಂತ ತೀರ್ಮಾನ ಮಾಡಿದ್ವಿ. ಒಂದು ಕೃಷಿ ಅರಣ್ಯ, ಎಗ್ರೋಫಾರೆಸ್ಟ್ರಿ. ಎರಡನೇದು ಜಲ ಸಂರಕ್ಷಣೆ. ಸಂರಕ್ಷಣೆ ಯಾಕೆ ಅಂತ ಹೇಳಿದರೆ, ಯಾವುದೇ ಕೃಷಿಕ, ನಾನು ಮೂಲಭೂತವಾಗಿ ನಾನು ಹೊಟ್ಟೆ ಹೊರೆಯೋದು ಕೃಷಿಯಿಂದ, ನಾನು ಕೃಷಿಕ. ಒಂದು ಪ್ರತಿ ವರ್ಷ ಮಾಡಿದ 1983ರಲ್ಲಿ ನಮ್ಮ ಭಾಗದಲ್ಲಿ ಒಂದು ಅಭೂತಪೂರ್ವ ಕ್ಷಾಮ ಬಂದಿತ್ತು. ಹಾಗೆ ಕ್ಷಾಮ ಬಂದ ಮೇಲೆ, ಬರಗಾಲ ಬಂದ ಮೇಲೆ, ಆ ಬರಗಾಲ ನಮ್ಮನ್ನು ಬಿಟ್ಟು ಹೋಗಲಿಲ್ಲ, ಪ್ರತಿ ವರ್ಷ ಬರ್ತಾನೇ ಇತ್ತು. ನಾವು ಉಳಿದೆಲ್ಲ ತಿಂಗಳಲ್ಲಿ ಮಾಡಿದ ಕೆಲಸ 1 ತಿಂಗಳು, 1.5 ತಿಂಗಳು, 15 ದಿವಸದಲ್ಲಿ ಹಾಳಾಗುವಂಥ ಪರಿಸ್ಥಿತಿ ಇತ್ತು. ಇದು ಇನ್ನು ಮುಂದೆ ಹೋದಾಗೆ ಇದು ಇನ್ನಷ್ಟು ಸಂಕಟಮಯ ಆಗೋದು ಹೊರತು ಸುಧಾರಣೆ ಆಗೋ ದಾರಿ ಕಾಣ್ತಿರಲಿಲ್ಲ. ನಮ್ಮ ಎದುರಿಗಿದ್ದ ಒಂದು ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ, ಜನಸಾಮಾನ್ಯರು ಹೇಗೆ ಜಲ ಸಂರಕ್ಷಣೆ ಮಾಡ್ಬೋದು. ಆ ಕಾಲದಲ್ಲಿ ವಾಟರ್ ಶೆಡ್ ಡೆವಲಪ್ಮೆಂಟು ಇವೆಲ್ಲ ಅಷ್ಟು ಜನಪ್ರಿಯ ಶಬ್ದಗಳಾಗಿದ್ದಿರಲಿಲ್ಲ. ಮರುಪೂರ್ಣ ಅಂತ ಹೇಳೋ ಶಬ್ದವನ್ನು ಸೃಷ್ಟಿ ಮಾಡಿದ್ದೇ ನಮ್ಮ ಪತ್ರಿಕೆ. ನಮಗೇನು ಒಂದು ಪ್ರಶ್ನೆ ಇಟ್ಕೊಂಡ್ವಿ ಅಂದರೆ, ನಾವು ನಮ್ಮಂಥ ಜನಸಾಮಾನ್ಯರು ಮಾಡಬಹುದಾದಂಥ, ಆಸಕ್ತಿ ಇದ್ದರೆ ಮಾಡಬಹುದಾದಂಥ ನೀರನ್ನು ಸಂರಕ್ಷಣೆ ಮಾಡುವಂಥ ದಾರಿಗಳೇನಾದರೂ ಇವೆಯಾ? ಅದಕ್ಕೆ ನಾವು ಪ್ರಶ್ನೆಗಳನ್ನು ಯೂನಿವರ್ಸಿಟಿಯವರಿಗೆ ಕಳಿಸಿದ್ವಿ. ಆಮೇಲೆ ನಮ್ಮ ಸಾಕಷ್ಟು ಇದರ ಬಗ್ಗೆ ಸಂಶೋಧನೆ ಮಾಡುವಂಥ ಸಂಸ್ಥೆಗಳಿಗೆ ಕಳಿಸಿದ್ವಿ. ಒಂದು ಕೇಳಿದ್ವಿ ನಾವು, ನೋಡಪ್ಪ, ನಿಮ್ಮ ದಪ್ಪದ ಪುಸ್ತಕಗಳನ್ನು ನಮ್ಗೆ ಕಳಿಸ್ಬೇಡಿ, ನಮಗೆ ಜನಸಾಮಾನ್ಯರು ನೀರಿಂಗಿಸಿಯೋ ಯಾವುದೋ ರೀತಿಯಲ್ಲಿ ಯಶಸ್ವಿಯಾದಂಥ ಉದಾಹರಣೆಗಳನ್ನು ಕೊಡಿ, ನಾವು ಅಲ್ಲಿ ಹೋಗಿ ಅಧ್ಯಯನ ಮಾಡ್ತೀವಿ, ನೆಲದಲ್ಲಿ ಅಧ್ಯಯನ ಮಾಡ್ತೀವಿ, ಪುಸ್ತಕದಲ್ಲಿ ಮಾಡೋಲ್ಲ, ಕೊಡಿ. ಇದಕ್ಕೆ ಉತ್ತರನೇ ಬರಲಿಲ್ಲ. ಭಾಳಷ್ಟು ಒಂದು 2-3 ವರ್ಷ ನಾವು ಒನ್ ವೇ ಟ್ರಾಫಿಕ್ ಆಗೋಯ್ತು. ಪ್ರಾಕ್ಟಿಕಲ್ ಆಗಿ ತಿಳಿಬೇಕು, ನಮಗೆ ಅರ್ಥ ಆಗಬೇಕು. ನಾನೊಬ್ಬ BSc ಓದಿದವ, ನನಗೂ ಅರ್ಥ ಆಗಬೇಕು. ನಿಮ್ಮ ಪುಸ್ತಕಗಳು ನನಗೆ ಅರ್ಥ ಆಗೋದಿಲ್ಲ, ಬಟ್ ನನಗೆ ಮಣ್ಣಿನ ಭಾಷೆ ಅರ್ಥ ಆಗುತ್ತೆ. ಇಂಥ ಜಾಗ ಅಂತ ಅಡ್ರೆಸ್ ಕೊಡಿ ಸಾಕು, ಅಲ್ಲಿ ಹೋಗಿ ನಾವು ಕಲ್ತ್ಕೊಳ್ತೀವಿ ಅಂತ. ಅದೇ ನಾವು ಬಹಳ ಒಂದು ಕಂಡೀಷನಲ್ ಆಗಿ ಕೇಳಿದ್ವಿ. ಯಾರೂ ಉತ್ತರ ಕೊಡಲಿಲ್ಲ. ಅಟ್ ದಿ ಸೇಮ್ ಟೈಮ್ ನಮ್ಮ ಯೂನಿವರ್ಸಿಟಿಗಳಲ್ಲಿ ಸಾಕಷ್ಟು ಸ್ನೇಹಿತರು ಇದ್ದಾರೆ, ಪ್ರೊಫೆಸರ್ಗಳು. ಅವ್ರು ಕೇಳಲಿಕ್ಕೆ ಶುರು ಮಾಡಿದ್ರು, ನಿಮ್ಮ ಪತ್ರಕ್ಕೆ ಏನಾದ್ರು ಉತ್ತರ ಬಂತಾ, ನಿಮ್ಗೆ ಉತ್ತರ ಸಿಗ್ತಾ ಅಂತ. ಇದು ಹಿಂಗೆ ನಡೀತಾ ಇತ್ತು 2-3 ವರ್ಷ. ಒಂದು ದಿವಸ ಮುಂಜಾನೆ ಒಬ್ಬರು ಕೇಳಿದರು, ನಿಮ್ಗೆ ಏನಾದ್ರು ಉತ್ತರ ಸಿಗ್ತಾ, ಬೆಂಗಳೂರು ಯೂನಿವರ್ಸಿಟಿಯಿಂದ ಸಿಗ್ತಾ, ಡೆರಾಡನ್ನಿಂದ ಸಿಗ್ತಾ? ಇಲ್ಲ ಅಂತ ಹೇಳಿದೆ. ನಿಮ್ಗೆ ಅದೊಂದು ಅಲ್ಲ ಬೇಕಾಗಿರೋದು, ಆ ತೀರ್ಥ ಅಲ್ಲ ನಿಮಗೆ ಬೇಕಾಗಿರೋದು, ಈಗ ಕಣ್ಣನೂರಿನಲ್ಲಿ ಏನೋ ನಡೀತಾ ಇದೆ ಅಂಥದ್ದು ನಿಮಗೆ ಬೇಕು. ಅದೇನು ಅಂತ ಕೇಳಿದೆ. ಮಾತೃಭೂಮಿಯಲ್ಲಿ ಬಂತಲ್ಲ ದೊಡ್ಡ ರಿಪೋರ್ಟು, ನೇರ ಹೋಗಿ ಹಿಡ್ಕೊಂಡು ಬಿದ್ವಿ. ಅದರ ಹಿಂದೆ ಹೋದ್ವಿ. ಅದರ ಹಿಂದೆ ಹೋದಾಗ ಒಂದಿಷ್ಟು ಮಾಹಿತಿ ಸಿಕ್ತು. ಅದು ನಿಜವಾಗಿ ಜನಸಾಮಾನ್ಯರು ಮಾಡಬಲ್ಲಂಥ, ನಾವು ಇನ್ನೊಬ್ಬರಿಗೆ ಹೇಳಬಲ್ಲಂಥ, ಹೇಳಿದ್ರೆ ಪ್ರಯೋಜನ ಆಗಬಲ್ಲಂಥ ವಿಧಾನಗಳು. ನಮ್ಮ ಆರಂಭ ಪಾಠ ಅಂತ ಇಟ್ಕೊಳ್ಳಿ, ನರ್ಸರಿ ಕ್ಲಾಸಲ್ಲಿ ಅದನ್ನು ಕಲ್ತ್ಕೊಂಡು ಬಂದೆವು. ಅಷ್ಟಾಗುವಾಗ ಒಂದಿಷ್ಟು ಜನ ಹತ್ರ ಸೇರಿಸಿದೆವು. ಅಲ್ಲಿ ಕಲ್ತ್ಲಿಕ್ಕೆ ಹೋದಾಗ ಅವ್ರು ಯಾರನ್ನೋ ಹೇಳಿದರು, ಹಾಗಿದ್ರೆ ನೀವು ಅಲ್ಲಿ ಹೋಗಿಲ್ವಾ, ಅಲ್ಲಿ ರೂಫ್ ವಾಟರ್ ಹಾರ್ವೆಸ್ಟಿಂಗ್ ಮಾಡ್ತಾರೆ, ಇವ್ರು ಗೊತ್ತಿಲ್ವಾ? ನಮಗೊಂದಷ್ಟು ಜನರ ಸಂಪರ್ಕಗಳು ಸಿಕ್ಕಿತ್ತು, ಕೆಲಸ ಮಾಡಿ ಯಶೋಗಾಥೆ ಇರುವ. ನಾವೇನು ಮಾಡಿದ್ವಿ ಅಂದರೆ, ನಮ್ಮ ಚಿಕ್ಕ ಪತ್ರಿಕೆ, ನಾವು ಇವತ್ತು ನಮ್ಮ ಅತಿಥಿಯಾಗಿರುವಂಥ ಡಾಕ್ಟರ್ ಸೋನ್ಸು ಸೇರಿಕೊಂಡು ಒಂದು ಸಣ್ಣ ಬಳಗವನ್ನು ಕರೆದು ನಾವು ಹೇಳಿದ್ವಿ, ನೋಡಿ, ಈಗ ನಮಗೆ ನೀರಿನ ಯಶೋಗಾಥೆಗಳು ಸಿಕ್ಕಲಿಕ್ಕೆ ಶುರುವಾಗಿದೆ, ಓಡಾಡಿದನ್ನೆಲ್ಲ ತರಬೇಕಿದ್ರೆ ಸ್ವಲ್ಪ ಖರ್ಚಿನ ದಾರಿ ಇದೆ, ನಮ್ಮ ಹತ್ರ ಅಷ್ಟು ರೊಕ್ಕ ಇಲ್ಲ, ಏನು ಮಾಡೋಣ ಅಂತ. ಸೋನ್ಸ್ ಅವರು ಹೇಳಿದರು, ಈವರೆಗೆ ಯಾರೂ ಮಾಡದ ಕೆಲಸ ಇದು, ಅದ್ಭುತ. ನಾನು ಒಂದಿಷ್ಟು ನಮ್ಮ ಕೇರ್ ಆಫ್ನಲ್ಲಿ ಒಂದಷ್ಟು ಫಂಡ್ ಇದೆ, ನಾನು ನಿಮ್ಮ ಚೆಕ್ ಯಾವುದೇ ಅಡ್ರೆಸ್ ಕಳಿಸಬೇಕು. ನಮ್ಮ NRCC ಕೆಲವರು ಸ್ನೇಹಿತರು ಎಲ್ಲರೂ ಸಹಕಾರ ಕೊಟ್ಟರು. ನಾಗರಿಕ ಸೇವಾ ಟ್ರಸ್ಟ್ನವರು ಹೇಳಿದರು, ಇದು ನೀವು ಇಟ್ಕೊಂಡ್ರೆ ಸಾಲದು, ಇದನ್ನು ಪುಸ್ತಕ ರೂಪದಲ್ಲಿ ಹೊರಗೆ ತನ್ನಿ. ಹೀಗೆ ಇದು ಶುರುವಾಯಿತು. ಅಂದರೆ ಆಗ ನಾವು ಆರಂಭದಲ್ಲಿ ಏನಿದ್ದೆವು ಅಂದರೆ, ನಾವೇನು ತಜ್ಞರಲ್ಲ, ಇಲಾಖೆಯವರಲ್ಲ, ಬಹಳಷ್ಟು ಗೊತ್ತಿಲ್ಲ ನಮಗೆ ಹೇಳೋದಕ್ಕೆ ಅಂತ ಆ ಥರ ನಿಲುವನ್ನು ತಗೊಂಡಿದ್ದೆವು. ಅದಕ್ಕೆ ಏನು ಹೇಳಿದರು ಅಂದರೆ, ಎಲ್ಲರೂ ನೀವೊಂದು ಕೆಲಸ ಮಾಡಿ, ಎಲ್ಲವೂ ನೀವು ಹೇಳಬೇಕು, ನೀವು ತಜ್ಞರು ಅಂತ ನಾವು ಹೇಳೋದಿಲ್ಲ, ನಮಗಿಂತ ಒಂದಷ್ಟು ವಿಚಾರ ನಿಮಗೆ ಹೆಚ್ಚು ಗೊತ್ತಾಗಿದೆ, ಈಗ ಆ ಗೊತ್ತಿರೋದನ್ನು ಹೇಳೋದಕ್ಕೆ ಅಡ್ಡಿ ಇದೆಯಾ, ಅದು ಪರವಾಗಿಲ್ಲ ಅಂತ. ಹಾಗಿದ್ರೆ ಅದನ್ನೇ ಹೇಳಿ ಅಂತ. ನಾವು ಏನು ಮಾಡ್ತೀವಿ ಅಂದರೆ, ಆಗಲ್ಲ, ಈ ಥರದ ನಿಮ್ಮ ಕಮ್ಯುನಿಕೇಷನ್ ಟೂಲ್ಸ್ ಎಲ್ಲ ಅಷ್ಟೆಲ್ಲ ನಮ್ಮ ಹತ್ರ ಇದ್ದಿರಲಿಲ್ಲ. ನಾವು ಸುಮ್ಮನೆ ಸ್ಕೆಚ್ ಪೆನ್ ತೊಗೊಂಡು ಒಂದು ಅರ್ಧ ಶೀಟ್ ಪೇಪರಲ್ಲಿ ಹಿಂಗೆ ಚಿತ್ರ ಬಿಡಿಸೋದು, ಅದನ್ನು ತೋರಿಸೋದು ಎಲ್ರಿಗೂ, ಹಿಂಗೆ ಆ ಥರ ಮಾಡ್ತಾಯಿದ್ವಿ. ಆಗ ಯಾರೋ ಹೇಳಿದ್ರಪ್ಪ, ಇದಕ್ಕೊಂದು ಸ್ಲೈಡ್ ಶೋ ಅಂತ ನೀವು ಮಾಡಲಿಕ್ಕಾಗತ್ತೆ, ಒಂದು ಸ್ಲೈಡ್ ಪ್ರೊಜೆಕ್ಟರ್ ತೊಗೊಳ್ಳಿ ಅಂತ. ಈಗ ಆಫ್ಕೋರ್ಸ್ ಎಲ್ಲಿಗೋ ಬಂದುಬಿಡ್ತದು. ಇದು ಸ್ಲೈಡ್ ಪ್ರೊಜೆಕ್ಟರ್ ತೊಗೊಂಡು ಎಷ್ಟೆಷ್ಟೋ ಊರಿಗೆ ಓಡಾಡಿದ್ವಿ. ನಾವು ಏನು ಮಾಡ್ತಾಯಿದ್ವಿ ಅಂದರೆ, ಜನಸಾಮಾನ್ಯರು ನಾವು ಮುಂದಕ್ಕೆ ಹೋದಾಗೆ ನಮ್ಮ ದಾರಿ ಸ್ಪಷ್ಟ ಆಯಿತು. ಒಂದೇನೆಂದರೆ, ಸರ್ಕಾರಿ ಯೋಜನೆಗಳನ್ನು ಹಿಂದೆ ನಾವು ಹೋಗೋದನ್ನು ನಿಲ್ಲಿಸಿದೆವು. ಅದರಲ್ಲಿ ನಮಗೆ ಬೇಕಾದಂಥ ಮಾಹಿತಿ ಸಿಗೋದಿಲ್ಲ, ಅದರಲ್ಲಿ ಆತ್ಮಾರ್ಥವಾಗಿ ಹೃದಯದಿಂದ ಕೆಲಸ ಮಾಡಿರೋರು ಇರೋದಿಲ್ಲ. ಹಾಗಾಗಿ ಜನಸಾಮಾನ್ಯರು ಮಾಡಿರೋದು. ಆಮೇಲೆ ಮಿತ ವೆಚ್ಚದ್ದು, ನಾನು ನೀರು ತುಂಬ ಸುಧಾರಣೆ ಆಗಿದೆ, ನನಗೆ 3 ಕೋಟಿ ಖರ್ಚಾಯಿತು ಅಂದರೆ ಅದು ಯಾರಿಗೆ ಹೇಳೋಣ, ಆ ಕಥೆಯನ್ನು ಯಾರು ಮಾಡಲಿಕ್ಕಾಗತ್ತೆ? ಇಟ್ಸ್ ನಾಟ್ ಸ್ಕೇಲೇಬಲ್. ಹಾಗಾಗಿ ಅಂಥದ್ದನ್ನು ಹೆಕ್ಕಲಿಕ್ಕೆ ಶುರು ಮಾಡಿದ್ವಿ. ಆಮೇಲೆ ನಾವು, ನಿಮ್ಗೆ ಆಶ್ಚರ್ಯ ಆಗ್ಬೋದು, ಪತ್ರಿಕೋದ್ಯಮ ಓದೋರಿಗೆ ಆಶ್ಚರ್ಯ ಆಗ್ಬೋದು, ಕೈಯೊಳಗೆ ಕೇವಲ 2 ಯಶೋಗಾಥೆಗಳನ್ನು ಹೇಳ್ಕೊಂಡ್ಬಿಟ್ಟು ನಾವೊಂದು ಸೀರೀಸ್ ಅನೌನ್ಸ್ ಮಾಡಿಬಿಟ್ಟಿವಿ ಅಡಿಕೆ ಪತ್ರಿಕೆಯಲ್ಲಿ, ನೆಲಜಲ ಉಳಿಸಲು 100 ವಿಧಿ. 2 ಕೈಯೊಳಗೆ ಇದ್ದಿದ್ದು, ಆ 2ರಿಂದ ಶುರು ಮಾಡಿದ್ವಿ. ಮತ್ತು ಆಶ್ಚರ್ಯಕರವಾಗಿ ನಮಗೆ ಏನಂದರೆ, ಅದರ ಒಂದು ಸೈಕಾಲಜಿ ಏನಪ್ಪ ಅಂದರೆ, ನೀವು
ಆತ್ಮಾರ್ಥವಾಗಿ ಒಂದು ವಿಷಯದಲ್ಲಿ ಅಧ್ಯಯನ ಮಾಡಲಿಕ್ಕೆ, ಆ ಕಾಲಕ್ಕೆ ಯಾರೂ ಇಂಥದ್ದನ್ನು ಅಧ್ಯಯನ ಮಾಡಲಿಕ್ಕೆ ಹೋಗೋರಿಲ್ಲ, ಎಲ್ಲ ಹುಚ್ಚರು, ನಾವು ಹುಚ್ಚರು, ಅವರು ಹುಚ್ಚರು. ಹಾಗಾಗಿ ರಾಜೇಂದ್ರ ಸಿಂಗ್ ಅವರಿಗೆ ಪತ್ರ ಬರೆದ್ರು ಅವರು ಕೈಯಲ್ಲಿ ಉತ್ತರ ಬರೆಯುವ ಸ್ಥಿತಿ ಇತ್ತು ಆ ಕಾಲಕ್ಕೆ, ಯಾಕಂದರೆ ಅವ್ರನ್ನ ಯಾರೂ ಕೇಳಿದವರಿಲ್ಲ, ಆ ಥರ ಇತ್ತು. ಹಾಗೆ ನಾವು ಎಲ್ಲೋ ರಾಜಸ್ಥಾನಕ್ಕೆ ಪತ್ರ ಬರೆದರೆ, ತಮಿಳ್ನಾಡಿಗೆ ಕರೆದರೆ ಫೋಟೋ ಕಳಿಸ್ತಾ ಇದ್ದರು, ಯಾಕಂದರೆ ಪ್ರೀತಿಯಿಂದ ಕೇಳೋರು ಭಾಳ ಕಡಿಮೆ ಇದ್ದರು. ಹಾಗಾಗಿ ನಮಗೆ ಒಬ್ಬರನ್ನ ಪರಿಚಯ ಮಾಡಿದರೆ, ಈ ಒಬ್ಬರನ್ನ ಬಂದು ನಾವು ಇಂಟರ್ವ್ಯೂ ಮಾಡಿದರೆ, ಹಾಗೆ ನೀವು ಇಲ್ಲಿ ಧರ್ಮಸ್ಥಳದ ಹತ್ತಿರ ಒಬ್ಬರು ಇದ್ದಾರಲ್ಲ, ಯಾಕೆ ಅಲ್ಲಿ ಹೋಗಿದ್ರಾ ಅಂತ, ಈ ಥರ ಒನ್ ಬೈ ಒನ್ ನಮ್ಮ ಹತ್ರ ಸ್ಟಾಕ್ ಶುರುವಾಯಿತು. ಸೊ ಇದು ಹರಿಯಿತು. ಅಲ್ಲಿ ನಾವು ಸರ್ಕಾರದ ಯಶೋಗಾತಿ ತಗೊಳ್ಳಿಲ್ಲ, ಕಡಿಮೆ ಖರ್ಚಿನಲ್ಲಿ ಮಾಡಿದಂಥ, ಜೊತೆಗೆ ಹೀಗೆ ನಾವೊಂದು ಚೌಕಟ್ಟು ಹಾಕ್ಕೊಂಡೆವು. ಯಾವುದೇ ನಾವು ಪಬ್ಲಿಷ್ ಮಾಡುವಾಗ ಭಾಳಷ್ಟು ಟೆಕ್ನಾಲಜಿ ಬಗ್ಗೆ ಹೇಳಿಲ್ಲ, ಅದರ ಹ್ಯೂಮನ್ ಇಂಟ್ರೆಸ್ಟ್ ಏನಿದೆ, ಮಾನವೀಯ ಆಸಕ್ತಿ ಏನಿದೆ ಅದರ ಬಗ್ಗೆ ಹೇಳ್ತಾ ಹೋದೆವು. ಬರೇ ಟೆಕ್ನಿಕ್ಗಳು ಓದುಗರನ್ನು ದೂರ ಇಡ್ತವೆ, ಓದುಗರಿಗೆ ಓದಬೇಕು ಅಂತ ಅನಿಸೋದಿಲ್ಲ, ಬರೀ ನೀವು ಟೆಕ್ನಿಕ್ ಹೋಗ್ತಾ ಇದ್ರೆ. ನಾವು ಟೆಕ್ನಿಕ್ಕಿಗೆ ಒತ್ತು ಕೊಡಲಿಲ್ಲ, ಬಟ್ ನೀರು ಕಡಿಮೆ ಇತ್ತು, ಕೆಲಸ ಮಾಡಿದ್ರು ಜಾಸ್ತಿ ಆಯಿತು. ಸಾರಂಗ್ ಅಂತ ಹೇಳೋ ಜಾಗದಲ್ಲಿ ಬತ್ತಿ ಹೋದ ಊಟೆ 6 ತಿಂಗಳ ನಂತರ ನಮ್ಮ ಸ್ನೇಹಿತರು ಹೋದರು. ಶಿವರಾಮ್ ಪೈಲೂರು ಒಂದೆರಡು ಹಳ್ಳಿಗಳಿಗೆ ಹೋದರು, ರಾಳೆಗಾಂವ್ ಸಿದ್ದಿಗೆ ಹೋದರು, ಶಂಪಾದಾಯಿ ತೋಟ ಅವರು ಇನ್ನೊಂದು ಕಡೆಗೆ ಹೋದರು. ಈ ಥರ ಎಲ್ಲ ತಂದು ಬೇರೆ ಬೇರೆ ಕಡೆ ಬೆಳೆದ ಹೂಗಳನ್ನೆಲ್ಲ ತಂದು ಮಾಲೆ ಕಟ್ಟಲಿಕ್ಕೆ ಶುರು ಮಾಡಿದ್ವಿ. ಅದು ಒಂದು 10 ವರ್ಷ ಬಂತು. ಅದರ ನಡುವೆ ಜನ ಕರೀಲಿಕ್ಕೆ ಶುರು ಮಾಡಿದರು, ನಮ್ಮಲ್ಲಿ ಬನ್ನಿ, ನಮಗೊಂದು ಸ್ವಲ್ಪ ಹೇಳಿ. ಇದು ಒಂದು ಹೇಳೋದ್ರಲ್ಲಿ, ನೀವು ಬರೆಯೋದ್ರಲ್ಲಿ, ಕೇಳೋದು ಮಾಡೋದು ಎಲ್ಲ ಇದೆಯಲ್ಲ, ಓದೋದು ಆಮೇಲೆ ಮಾಡೋದು, ಹಾಗೆ ಅದೊಂದು ಘಟ್ಟಗಳಿವೆಯಲ್ಲ. ನಮ್ಮದೇ ಪತ್ರಿಕೆ ಓದಿದವರಿಗೆ ಈ ಸ್ಲೈಡ್ಗಳನ್ನ ತೋರಿಸಿದಾಗ ಅವ್ರಿಗೆ ಇನ್ನಷ್ಟು ಇನ್ಸ್ಪೈರ್ ಆಗೋದು. ಅಷ್ಟಾಗ ಯಾರೋ ಒಬ್ಬರು ಮೂಲೆಯಲ್ಲಿ ಎದ್ಕೊಂಡು ಹೋಗೋದು, ಸರ್ ನಾನೊಂದು ಈ ಥರ ಮಾಡಿದೆ, ಅದು ಬಹುಶಃ ಜಲ ಸಂರಕ್ಷಣೆ ಏನೋ ಪ್ರಯೋಜನ ಆಗಿದೆ ಅಂತ ನಾವು ಹಿಡ್ಕೊಂಡ್ಬಿಡೋದು, ಅವ್ರನ್ನ 2 ಫೋಟೋ ತಗೊಳ್ಳೋದು. ಈ ಥರ ಇದು ನಮಗೆ, ನಾವು ಎಲ್ಲಿ ಅವೇರ್ನೆಸ್ ಕ್ಲಾಸಿಗೆ ಹೋದಲ್ಲಿ 1-to-1 ಸ್ಲೈಡ್ ಶೋಗಳನ್ನು ಮಾಡೋದು, ಆ ಊರಿನಲ್ಲಿರುವ ಕಥೆಗಳನ್ನು ತಗೊಂಡು ಬರೋದು, ಈ ಥರ ಬೆಳೀತಾ ಹೋಯಿತು. ಈ ನೀರಿಂಗಿಸೋಣ ಕಾರ್ಯದಿಂದಾನೇ ಏನಾದರೂ ನಿಮ್ಮ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅನ್ನೋ ಒಂದು ಪುಸ್ತಕಕ್ಕೆ ಬುನಾದಿ ಅಂತ ಏನಾದರೂ ಇದೆ? ಹೌದು, ಆ ಕಾಲಕ್ಕೆ ಎಂಡೋಸಲ್ಫಾನ್ ಯುದ್ಧ ನಡೀತಾ ಇತ್ತು ನಮ್ಮೂರಲ್ಲಿ. ಒಬ್ಬರು ಪಬ್ಲಿಷರು ಇಂಗ್ಲೀಷ್ನಲ್ಲಿ ಈ ಥರ ಪುಸ್ತಕ ಬಂದಿಲ್ಲ, ಈ ಕಡೆ ಯಾರೂ ಹೆಚ್ಚು ಅನುಭವದವರಿಲ್ಲ, ನೀವೊಂದು ಪುಸ್ತಕ ಬರೀಬೇಕು ಅಂತ ಹೇಳಿದರು. ಶುರು ಮಾಡಿದೆ, ಆದರೆ ನನಗೆ ಅದಕ್ಕೆ ಹೆಚ್ಚು ಮುಂದೆ ತಗೊಂಡು ಹೋಗ್ಲಿಕ್ಕಾಗಲ್ಲ. ಆ ಮನುಷ್ಯ ನನ್ನನ್ನು ವರ್ಷಗಳ ಕಾಲ ಸಹಿಸಿ ಹೇಗೋ ಪುಸ್ತಕ ಹೊರಗೆ ತಂದುಬಿಟ್ರು. ಇನ್ನೊಬ್ಬರಾದರೆ ನನ್ನನ್ನು ಬಿಟ್ಬಿಡ್ತಿದ್ರು, ತಂದರು. ಅದು ಆ ಕಾಲಕ್ಕೆ ಒಳ್ಳೆ ಹಿಟ್ಟಾಯಿತು. ಆಮೇಲೆ ಗಂಗೆಯಲ್ಲಿ ಎಷ್ಟೋ ನೀರು ಹರಿದಿದೆ ಬಿಡಿ. ಆರಂಭದಲ್ಲಿ ಅದೊಂದು ಬಂತು, ಆಮೇಲೆ ನೆಲಜಲ ಉಳಿಸಿ ಅಂತ ಒಂದು ಪುಸ್ತಕ ಬಂತು. ಆ ಥರ ಮತ್ತೆ ಒಂದರ ನಂತರ ಒಂದು ಬರಲಿಕ್ಕೆ ಶುರುವಾಯಿತು. ಅಂಕಣಗಳು ಶುರುವಾದವು. ನಾನು ಜನವಾಹಿನಿಯಲ್ಲಿ ಮೊದಲ ಅಂಕಣ ಶುರುವಾಯಿತು. ಆಮೇಲೆ ವಿಜಯ ಕರ್ನಾಟಕದಲ್ಲಿ ಒಂದು 200-225 ಸಕ್ಸಸ್ ಸ್ಟೋರಿ ಬರೆದೆ, ಇಂಗ್ಲೀಷ್ನಲ್ಲಿ ಬರೆದೆ. ಈ ಥರ ಮುಂದೆ ಹೋಯಿತು. ಮಳೆ ನೀರಿನ ಕೊಯ್ಲಿನ ಬಗ್ಗೆ ಸಾಕಷ್ಟು ಜಾಗೃತಿ ಮೂಡಿಸೋದ್ರಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದೀರಾ. ಇದು ಉತ್ತರ ಕರ್ನಾಟಕದಲ್ಲಿ ಕೆಲವೊಂದು ಬರಪೀಡಿತ ಪ್ರದೇಶಗಳಿದೆಯಲ್ಲ, ಅಲ್ಲಿ ಹೇಗೆ ಇದು ಸಾಧ್ಯ ಆಗ್ತಾ ಇದೆ? ನೋಡಿ, ಇಲ್ಲಿ ಏನಿದೆ ಅಂತ ಹೇಳಿದರೆ, ನಾವು ನಮ್ಮ ಹತ್ರ ತಲೆಯೊಳಗೆ ಎಷ್ಟು ಇದರ ತಿಳುವಳಿಕೆ ಇದ್ರೂ ಒಂದು ಹೊಸ ಜಾಗಕ್ಕೆ ಹೋದಾಗ ನಾವು ಹೊಸಬರಾಗಿ ಬಿಡ್ತೀವಿ. ಅಲ್ಲಿ ಮೇಷ್ಟ್ರಾಗೋದಕ್ಕೆ ಬದಲು ವಿದ್ಯಾರ್ಥಿ ಆಗ್ತೀವಿ. ವಿದ್ಯಾರ್ಥಿ ಆದರಷ್ಟೇ ನಾವೇನಾದರೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇದೆ. ನನಗೊಂದು ಅವಕಾಶ ಬಂತು ಏನಂತ ಹೇಳಿದರೆ, DR ಪಾಟೀಲ್ ಅಂತ ಒಬ್ಬರು ಶಾಸಕರಿದ್ದಾರೆ, ಸ್ವಲ್ಪ ಮಾನವೀಯ ಹೃದಯ ಇರುವಂಥ ಶಾಸಕರು. ಅವರು ಹೇಳಿದರು, ಅವರದು ಒಂದು ಸಮ್ಮೇಳನ ಇತ್ತು, ಶರಣ ಸಮ್ಮೇಳನಕ್ಕೆ 2 ಪುಸ್ತಕ ನನ್ನ ಹತ್ರ ನಾಗೇಶ್ ಹೆಗ್ಡೆ ಅವರು, ನೀವು ಇಲ್ಲ ಅಂತ ಹೇಳೋ ಹಂಗಿಲ್ಲ, ನಮ್ಗೆ ಪುಸ್ತಕ ಬರ್ಕೊಡ್ಬೇಕು ಅಂತ. ಎಸ್ ಅಂದ್ಬಿಟ್ಟೆ, ಯಾಕಂದ್ರೆ ನನ್ನ ಹತ್ರ ಇಷ್ಟು ಇನ್ಫಾರ್ಮೇಷನ್ ಇತ್ತು. ಎಸ್ ಸರ್ ಬರಿತೀವಿ, ರಾಶಿ ಇನ್ಫಾರ್ಮೇಷನ್ ಇದೆ ಅಂತ. ಕೊನೆಗೆ ಇನ್ನೇನು ಬರಿಬೇಕು ಅಂತ ಕಾಲಘಟ್ಟ ಬಂದಾಗ ಚಿಂತೆ ಶುರುವಾಯಿತು. ಯಾಕೆಂದರೆ ನನ್ನ ಹತ್ರ ಇರುವ ಎಲ್ಲ ಸಕ್ಸಸ್ ಸ್ಟೋರಿಗಳು ಅಧಿಕ ಮಳೆ ಬೀಳುವ, ಹೆಚ್ಚು ಮಳೆ ಬೀಳುವ ನಮ್ಮ ಈ ಭಾಗದ್ದು. ಮಳೆ ಜಾಸ್ತಿ ಇದೆ ಸಾಕಷ್ಟು. ಈ ಭಾಗ ನಮ್ಮಲ್ಲಿ ಕರ್ನಾಟಕ 2 ರೀತಿಯಲ್ಲಿ ನೋಡಿದರೆ, ಒಂದು ಕಡಿಮೆ ಮಳೆಯ ರೈನ್ಫೆಡ್ ಏರಿಯಾ, ಕೃಷಿ ರೈನ್ಫೆಡ್ ಆಗಿರುವಂಥ ಒಂದು ಕಪ್ಪು ಮಣ್ಣು ಮತ್ತು ಕೆಂಪು ಮಣ್ಣು ಇರುವಂಥ ಬಯಲುಸೀಮೆ, ಇನ್ನೊಂದು ಮಲೆನಾಡು ಅಂದರೆ ಮಲೆನಾಡು. ನನಗೊಂದು ಆತಂಕ ಶುರುವಾಯಿತು, ಮುಜುಗರ ಶುರುವಾಯಿತು, ಆಮೇಲೆ ಗಿಲ್ಟಿ ಕಾನ್ಷಿಯಸ್ ಶುರುವಾಯಿತು. ಯಾಕಂದರೆ ಆ ಊರಿಗೆ ನಾನು ಇಲ್ಲಿನ ಕಥೆಗಳನ್ನು ತಗೊಂಡು ಹೋಗಿದ್ರೆ ಒಂದು ಇಂಪೋಸ್ ಮಾಡ್ದಂಗೆ ಆಗುತ್ತೆ. ಏನೋ ಒಂದು ಎಲಿಯನ್ ಹೇಳಿ ಏನು ಸುಖ, ಪುಸ್ತಕ ಬರ್ತಿದ್ದೀನಿ ಅಂತ ಹೇಳೋದು ಏನು ಸುಖ. ಇನ್ನು ಶರಣು ಅಂತ ಹೇಳ್ತೀವಿ, ಹೇಗೂ ಶರಣ ಸಮ್ಮೇಳನಕ್ಕೆ ಶರಣು ಅಂತ ಹೇಳ್ಬಿಡೋಣ ಅಂತ ಶರಣು ಹೇಳಿದೆ DS ಪಾಟೀಲ್ ಸರ್, ನನ್ನಿಂದ ಆಗ್ತಾ ಇಲ್ಲ ಈ ಕೆಲಸ. ನಿಮ್ಮ ಹತ್ರ ಆಗ್ತಾ ಇಲ್ಲ ಅಂತ ಪ್ರಶ್ನೆ ನಾನು ಉತ್ತರ ತಗೊಳ್ಳಿಕ್ಕಲ್ಲ ಅಲ್ಲಿ ಕೂತಿದ್ದು, ನೀವು ಮಾಡಲೇಬೇಕು ಅಂತ ಹೇಳಿ. ಸರ್ ಹಾಗಿದ್ರೆ ನಾನು ಹೊಸದಾಗಿ ನೋಟ್ಬುಕ್ ತಗೊಂಡು ಓಡಾಡಬೇಕಾಗತ್ತೆ. ಏನು ಬೇಕು ನಿಮಗೆ ಕೇಳಿದ್ರು. ಸರ್ ನನಗೆ ಅಲ್ಲಿ ಸ್ವಲ್ಪ ಅಕಾಮಿಡೇಷನ್ ವ್ಯವಸ್ಥೆ ಬೇಕು, ಆಮೇಲೆ ಯಾರು ಏನು ಸ್ನೇಹಿತರಿದ್ದಾರೆ ನೋಡೋಣ, ನಾನು ಹೊಸದಾಗಿ ಓಡಾಡ್ತೀನಿ ಅಂತ. ಹಂಗೆ ಅವರು ಸ್ವಲ್ಪ KVKಗಳಲ್ಲಿ ಜಾಗ ಮಾಡಿಕೊಟ್ರು, 1-2 ಕಡೆ ಗಾಡಿ ಕೊಟ್ಟರು. ನಾನು ನನ್ನ ಸ್ನೇಹಿತರಿಗೆಲ್ಲ ಒಂದು ಸುದ್ದಿ ಕಳಿಸ್ಬಿಟ್ಟೆ. ಬರ ಪೀಡಿತ ಸಂದರ್ಭ 2001, 3 ವರ್ಷ ಸತತ ಬರ ಬಂದಿತ್ತು ನೀವು ಹೇಳಿದಂಥ ಪ್ರದೇಶಗಳಲ್ಲಿ. ಸೊ ಏನು ಕೇಳಿದೆ ಅಂದರೆ, ನಿಮ್ಮೂರಿನಲ್ಲಿ ಇನ್ನೂ ಸ್ವಲ್ಪ ಹಸಿರುಗೊಳಿಸ್ಕೊಂಡಿರುವ, ನೀರನ್ನು ಸ್ವಲ್ಪ ನಗ್ತಾ ಇರುವ ಬರದ ನಡುವೆ ವ್ಯಕ್ತಿಗಳನ್ನು ತೋರಿಸಿ. ಹಾಗೆ ತೋರಿಸಿ ಹೋದಾಗ ಅವ್ರಿಗೆ ಏನು ಹೇಳಿದೆ ಅಂದರೆ, ಅಣ್ಣ ನೋಡಿ, ನಿಮ್ಮ ಈ ಬ್ಲ್ಯಾಕ್ ಕಾಟನ್ ಸಾಯಿಲ್ ಏನಿದೆ, ಕಪ್ಪು ಮಣ್ಣು, ಅದೇ ನನಗೆ ಹೊಸ್ತು. ಹಾಗಾಗಿ ನೀವು ನನಗೆ ಏನು ಹೇಳುವಾಗ
ನೀವು ಏನೋ ಒಂದು ಜರ್ನಲಿಸ್ಟ್ ಬಂದಿದ್ದಾನೆ, ಅವನಿಗೇನೋ ಭಾಳ ಗೊತ್ತಿದೆ ಅಂತ ದಯವಿಟ್ಟು ನಿಮ್ಮ ತಪ್ಪು ಕಲ್ಪನೆ. ಏನೂ ಗೊತ್ತಿಲ್ಲದ ಬಾಲವಾಡಿ ಸ್ಟೂಡೆಂಟ್ಗೆ ಏನು ಹೇಳ್ತೀರಿ, ಅಲ್ಲಿಂದ ಶುರು ಮಾಡಿ, ಈ ಮಣ್ಣಿಂದ ಏನು ವಿಶೇಷತೆ, ಏನು ಸಮಸ್ಯೆ ಇದೆ, ಜನ ಮಾತಾಡ್ಲಿಕ್ಕೆ ಶುರು ಮಾಡಿದ್ರು ಆ ಥರ. ಬಟ್ ನನಗೆ ತುಂಬ ಮಾಹಿತಿಗಳು ಸಿಕ್ಕು. ಅದರಲ್ಲಿ 2 ಅದ್ಭುತ ಮಾಹಿತಿಯನ್ನು ನಾನು ತೊಗೊಂಡು ಬಂದಿದ್ದು. ಒಂದು ಮರಳು ಮುಚ್ಚಿಗೆ, ಸ್ಯಾಂಡ್ ಮಲ್ಚಿಂಗ್. ಇವತ್ತಿಗೂ ಕೂಡ ಅದು ಸಾಕಷ್ಟು ನಮ್ಮ ದೇಶ ಮಟ್ಟದಲ್ಲಿ ಆ ಒಂದು ಏನು ವಿಧಾನ ಏನಿದೆ ಅದರ ಬಳಕೆ ಆಗ್ತಾ ಇಲ್ಲ. ಎರಡನೇದು ಒಡ್ಡುಗಳು ಮತ್ತು ಮಲ್ಲಣ್ಣ ನಾಗರಾಳ್ ಅವರು ಏನು ಅದನ್ನು ಪ್ರಚಾರ ಮಾಡಿ ಒಂದು 7-8 ಜಿಲ್ಲೆಗೆ ಪ್ರಸ್ತುತ ಆಗುವಂತೆ ಹಾಗೆ ಪ್ರಚಾರಪಡಿಸಿದ್ದಾರೆ. ಮಾತ್ರ ಅಲ್ಲ, ಸಾವಿರಾರು ಜನ ಅದನ್ನು ಅಳವಡಿಸಿಕೊಂಡು ಬರವನ್ನು ದೂರ ಇಟ್ಟಿದ್ದಾರೆ ಅಂತ 2 ಅದ್ಭುತವಾದಂಥ ದೇಶ ಮಟ್ಟದಲ್ಲಿ ಕರ್ನಾಟಕಕ್ಕೆ ಹೆಮ್ಮೆ ಅನಿಸಬಲ್ಲಂಥ ಬರ ನಿರೋಧಕ ಜಾಣ್ಮೆಗಳಿವೆ. ಅರಬರದಾಗು ಎಂಟಾಣೆ ಬೆಳೆ ಅಂತ ಹೇಳುವಂಥದ್ದು ನನ್ನ ಮನಸ್ಸಿಂದ ಮರೆತು ಹೋಗದಂಥ ವಿದ್ಯೆ. ನಮ್ಮಲ್ಲಿ ಆ ಅವರು ಸಾಕಷ್ಟು ವಿದ್ಯಾವಂತರು ಇಲ್ಲದೇ ಇರ್ಬೋದು, ಬಟ್ ಅವ್ರ ಹತ್ರ ಅದ್ಭುತವಾದಂಥ ಬ್ಯೂಟಿಫುಲ್ ಎಕ್ಸ್ಪ್ರೆಷನ್ಸ್ ಇರುತ್ತೆ, ಅನುಭವಗಳಿರ್ತದೆ. ಅದರ ದಾಖಲಾತಿ ಆಗಿರಲಿಲ್ಲ. ಇದು ಹೆಂಗಾಯಿತು ಅಂದರೆ, ಬಾಗಲಕೋಟೆ ಒಬ್ಬರು ಬಹಳ ದಕ್ಷ ಜಿಲ್ಲಾಧಿಕಾರಿ ಇದ್ದರು, ಪ್ರಭಾಕರ್. ಅವರು ಊರಿನಲ್ಲಿ ಇಡೀ ನೀರಿನ ಅರಿವನ್ನು ಬಿತ್ತಬೇಕು ಅಂತ ಕಷ್ಟಪಟ್ಟರು. ಅಲ್ಲಿ 23% ಲಿಟ್ರಸಿ ರೇಟ್ ಇರುವಲ್ಲಿ ಪತ್ರಿಕೆ ಓದೋದಿಲ್ಲ ಜನ, ಆದರೆ ನಾಟಕ ನೋಡ್ತಾರೆ, ರೊಕ್ಕ ಕೊಟ್ಟು ನಾಟಕ ನೋಡ್ತಾರೆ. ಒಂದು 60 ನಾಟಕ ಕಂಪನಿಗಳು ನಡೀತಾ ಇದೆ, ಜೀವನ ಮಾಡ್ತಾ ಇವೆ. ಇವರು ಯೋಚನೆ ಮಾಡಿದರು, ಎಲ್ಲ ನಾಟಕ ಕಂಪನಿಯಿಂದ ಇವರನ್ನೆಲ್ಲ ಚೆನ್ನಾಗಿ ನಾಟಕ ಆಡೋರನ್ನು ಕೊಟ್ಬಿಡಿ ಅಂತ ಕರ್ಕೊಂಬಂದರು. ಇವರನ್ನೆಲ್ಲ ಸೇರಿಸಿ ಅವರಿಗೆ ನೀರಿನ ನಾಟಕ ಮಾಡೋದಕ್ಕೆ ಅಭ್ಯಾಸ ಮಾಡಿದರು. ಅದರ ಜೊತೆಗೆ ನಮ್ಮನ್ನು ಛೂ ಬಿಟ್ಟರು. ಅಲ್ಲಿ ನಾನೇನು ಮಾಡಿದೆ, ಇಬ್ಬರು ನನ್ನ ಸ್ನೇಹಿತರು ಇದರ ಬಗ್ಗೆ ಸಾಕಷ್ಟು ಕೆಲಸ ಮಾಡಿದರು. ಮಲ್ಲಣ್ಣ ನಾಗರಾಳ್ ಮತ್ತೊಬ್ಬರು ಬೆನಕಟ್ಟಿ ಅವರು, ತಮ್ಮಣ್ಣ ಅಂತ. ನನಗೆ ಭಾಷಣಕ್ಕೆ ಟೈಮ್ ಕೊಟ್ಟು ನೀವು ಎಷ್ಟು ಬೇಕಿದ್ರೆ ಮಾತಾಡಿ ಪಡ್ರಿ ಅವರಂತ 2 ಗಂಟೆ ಕೊಟ್ಟರು. ನಾನು ಸ್ವಲ್ಪ ಸುಸ್ತಾಗಿದೆ ಅಂತ ಹೇಳಿಬಿಟ್ಟು ಇವರನ್ನು ಮಾತಾಡಿಸಿದೆ. ಇವರನ್ನು ಮಾತಾಡಿಸಿದಾಗ ಜನ ದಂಗಾಗ್ಬಿಟ್ರು. ನಮ್ಮ ನಡುವೆ ಇಂತಹ ಅದ್ಭುತ ರತ್ನಗಳಿವೆ. ಪ್ರತಿಯೊಂದು ಮೀಟಿಂಗ್ ಕರೆಯೋರು. ಅಂದರೆ ಏನಂತ ಹೇಳಿದರೆ, ಎಲ್ಲೋ ಹಳ್ಳಿಗಳಲ್ಲಿ ಮೂಲೆಗಳಲ್ಲಿ ಕೂಡ ಇದರ ಬಗ್ಗೆ ಕೆಲಸ ಮಾಡಿದವರು ಇರ್ತಾರೆ, ತಂತ್ರಜ್ಞಾನಗಳಿರ್ತಾರೆ, ಅದರ ಬಗ್ಗೆ ಯೋಚನೆ ಮಾಡಿದವರು ಇರ್ತಾರೆ. ಈ ದೇಶದಲ್ಲಿ ತೃತೀಯ ಜಗತ್ತಿಗೆಲ್ಲ ಪಾಠ ಹೇಳಬಲ್ಲಂಥ ನೀರ ಜ್ಞಾನ ನಮ್ಮ ಭಾರತದಲ್ಲಿದೆ. ನಾವು ಹೆಮ್ಮೆ ಪಡಬೇಕು. ರಾಜಸ್ಥಾನದ ಏನು ಜಲ ವಿಜ್ಞಾನ ಇದೆ, ಯಾವುದು ನಮ್ಮ ಚರಿತ್ರಕಾರರು ನಮಗೆ ಹೇಳಲಿಕ್ಕೆ ಮರೆತಿರುವಂಥ ವಿಜ್ಞಾನ. ಅನುಪಮ್ ಮಿಶ್ರಾ ಅವರ 2 ಪುಸ್ತಕಗಳಿವೆ. ನೀವು ಪತ್ರಿಕೋದ್ಯಮ ವಿದ್ಯಾರ್ಥಿಗಳಿಗಾದರೂ ಕಾಲೇಜಿನವರಿಗಾದರೂ ಎಲ್ಲ ಲೈಬ್ರರಿಗೆ ಬರಬೇಕಾದ 2 ಕ್ಲಾಸಿಕ್ಸ್. ಒಂದು ಅಬ್ಬಿ ಕರೆ ಹೇ ತಾಲಾಬ್, ಈ ಕೆರೆಗಳು ಈಗಲೂ ಪ್ರಸ್ತುತ ಅಂತ ಅದರ ಅರ್ಥ. ಇನ್ನೊಂದು ರಾಜಸ್ಥಾನ್ ಕಿ ರಜತ್ ಬೂಂದೆ, ರಾಜಸ್ಥಾನದ ಬೆಳ್ಳಿ ಬಿಂದುಗಳು. ಇಂಗ್ಲೀಷ್ನಲ್ಲಿ ಇವರು ನಮ್ಮ ವಂದನಾ ಶಿವರವರು ರೇಡಿಯಂಟ್ ರೈನ್ ಡ್ರಾಪ್ಸ್ ಆಫ್ ರಾಜಸ್ಥಾನ್ ಅಂತ ಮಾಡಿದ್ದಾರೆ. ಈ ಪುಸ್ತಕವನ್ನು ಎಷ್ಟೋ ಜನ ಸ್ವಾಮಿತ್ವ ವಿಸರ್ಜನ್, ಅದರಲ್ಲಿ ಆ ಪುಸ್ತಕದ ಫ್ರಂಟ್ ಪೇಜಲ್ಲಿ ಬರೆದವರ ಹೆಸರಿಲ್ಲ, ಅದೆಲ್ಲೋ ಮೂಲೆಯಲ್ಲಿದೆ. ಅವ್ರು ಏನು ಹೇಳ್ತಾರೆ ಅಂದರೆ, ನೀವು ಯಾರು ಬೇಕಿದ್ರೂ ಇದನ್ನು ಪಬ್ಲಿಷ್ ಮಾಡ್ಕೋಬೋದು, ಎಲ್ಲಾದರೂ ಒಂದು ಪೋಸ್ಟ್ ಕಾರ್ಡ್ ಹಾಕಿದರೆ ನನಗೆ ಸಂತೋಷ, ನೀವು ಮಾಡಿದರೆ. ಕೇಳಿದ್ದೀರಾ ಇಂಥ ಲೇಖಕರನ್ನು? ಅವರು ಆ ಪುಸ್ತಕ ಲಕ್ಷ ಗಟ್ಟಲೆ ಪಬ್ಲಿಷ್ ಆಗಿದೆ. ಈ ದೇಶ ಓದಬೇಕು ಅದನ್ನು. ಅನುಪಮ್ ಮಿಶ್ರಾ ಅವರ 2 ಪುಸ್ತಕಗಳು ನಮ್ಮ ಎಲ್ಲ ಲೈಬ್ರರಿಗಳಿಗೆ ಬರಬೇಕು, ವಿದ್ಯಾರ್ಥಿಗಳು ಓದಬೇಕು, ಬೇರೆ ಬೇರೆ ಭಾಷೆಯಲ್ಲಿ ಬರಬೇಕು. ಅಂತಹ ಇದು ದೇಶದ ಅದ್ಭುತ ನೀರಿನ ವಿಜ್ಞಾನವನ್ನು ಅವರು ಸುಂದರವಾಗಿ ಕಟ್ಟಿಕೊಟ್ಟಿದ್ದಾರೆ. ನಂಬರ್ 1. ನಂಬರ್ 2, ಈಗ ಸಾಕಷ್ಟು ಬರಪೀಡಿತ ಹಳ್ಳಿಗಳಿವೆ. ಅಲ್ಲಿ ಆಮೀರ್ ಖಾನ್ ಅವರ ಪಾನಿ ಫೌಂಡೇಶನ್ ಏನು ಕೆಲಸ ಮಾಡ್ತಾ ಇದೆ, ಅವರು ಏನು ವರ್ಷಕ್ಕೆ ಒಂದು ಕೆಲಸ ಮಾಡಿ ಅಲ್ಲಿಗೆ ನಿಲ್ಲಿಸೋರಲ್ಲ, ಪ್ರಚಾರಕ್ಕಾಗಿ ಮಾಡೋದಲ್ಲ. ಅವರು ಮಹಾರಾಷ್ಟ್ರವನ್ನು ಬರಪೀಡಿತವಾಗಿಸೋದು ಅಂತ ಒಂದು ಉದ್ದೇಶ ಇಟ್ಕೊಂಡು 3ನೇ ವರ್ಷದಲ್ಲಿ ಈಗ ಇನ್ನೇನು ಕಾಂಪಿಟೇಷನ್ ಶುರುವಾಗುತ್ತೆ. ಇಡೀ ದೇಶಕ್ಕೊಂದು ಮಾದರಿ ಇದೆ ಅದರಲ್ಲಿ. ನಮ್ಮ ದುರಾದೃಷ್ಟಕ್ಕೆ ಎಷ್ಟೋ ಬೇರೆ ಬೇರೆ ರಾಜ್ಯಗಳಲ್ಲಿ ನಡೆಯುವಂಥ ಅದ್ಭುತವಾದಂಥ, ಉಳಿದ ಜಾಗಕ್ಕೆ ಪ್ರೇರಣೆ ಕಟ್ಟಿಕೊಡಬಲ್ಲಂಥ, ಉಳಿತು ತರಬಲ್ಲಂಥ, ಚೇಂಜ್ ಮಾಡಬಲ್ಲಂಥ ವಿಚಾರಗಳು ಮುಂದಿನ ಆ ನೆರೆಯ ರಾಜ್ಯಕ್ಕೂ ಕೂಡ ದಾಟೋದಿಲ್ಲ. ಯಾಕೆಂದರೆ ನಮ್ಮ ಈ ನೆಗೆಟಿವ್ ನ್ಯೂಸನ್ನೇ ಇಷ್ಟಪಡುವ, ಯಾವುದೋ ಒಂದು ಕೆಟ್ಟ ನೆಗೆಟಿವ್ ಕಾಂಟ್ರವರ್ಸಿಗಳು ಬಂದುಬಿಟ್ರೆ ಅವರನ್ನು ಹಳ್ಳಿಗೆ ವಿಶೇಷ ವರದಿಗೆ ಕಳಿಸುವಂಥ ಸಂಪಾದಕರು ಇರುವಷ್ಟು ಕಾಲ ಇವುಗಳು ಮೂಲೆಗೆ ಬಿದ್ದಿರ್ತವೆ. ಇಂಥವನ್ನ ಎತ್ತಿ ಹೇಳಬೇಕಾಗಿದೆ. ದೇಶದಲ್ಲಿ ಒಳ್ಳೆ ವಿಚಾರ ಆಗ್ತಾ ಇಲ್ಲ, ಹಳ್ಳಿ ಮೂಲೆಗಳಲ್ಲಿ ಭಾಳ ಒಳ್ಳೊಳ್ಳೆ ಸೋಷಿಯಲ್ ಆ್ಯಕ್ಟಿವಿಸ್ಟ್ಗಳು ಇಲ್ಲ ಅಂತಲ್ಲ. ಈ ದೇಶ ಅಂಥವರಿಗೆ ಸಾಕಷ್ಟು ಗಮನ ಕೊಟ್ಟಿದೆ. ನಮ್ಮ ದೃಷ್ಟಿಯನ್ನು ಬದಲಾಯಿಸ್ಕೊಂಡ್ರೆ ಅಂಥವ್ರು ಬರಿತಾನೇ ಇರ್ತಾರೆ. ಇನ್ನೂ ಕೂಡ ರೆಕಾಗ್ನೈಸ್ ಆಗದಂಥ ಅದ್ಭುತ ಅವರು ಎಷ್ಟೋ ಹಳ್ಳಿ ಮೂಲೆಗಳಲ್ಲಿ ಏನು ಓದಿರಲೂ ಬೇಕಾಗಿಲ್ಲ, ಅದು ಹೃದಯದಿಂದ ಬಂದದ್ದು ಸಂಸ್ಕಾರದ ಭಾಷೆ. ನಮ್ಮಲ್ಲಿ ಹಿಮಾಚಲ್ ಭಾಗದಲ್ಲಿ ಕಾಡನ್ನು ಬೆಳೆಸಿ ಈವರೆಗೆ ಪ್ರಸಿದ್ಧಿಗೆ ಬಾರದಂಥವ್ರು ಇದ್ದಾರೆ. ಪ್ರಶಸ್ತಿ ಸಿಕ್ಕವರಿಗೆ ಸಿಗ್ತಾನೆ ಹೋಗ್ತಾರೆ. ಅವರೆಲ್ಲೋ ಮೂಲೆಯಲ್ಲಿ ಅದ್ಭುತವಾದಂಥ ಕೆಲಸ ಮಾಡಿ ಇಡೀ ಊರಿನ ಬಗ್ಗೆ ಚಿಂತನೆ ಕಟ್ಕೊಂಡಿರೋರು ಇರ್ತಾರೆ. ಅಂಥವ್ರನ್ನ ಗುರುತಿಸುವ ಕೆಲಸ ಆಗಬೇಕು. ನೀರಿನಲ್ಲಿ ಅಂಥ ಕೆಲಸಗಳನ್ನು ಗುರುತಿಸಿ ಎತ್ತಿ ಹೇಳುವಂಥ ಕೆಲಸ ಆಗಬೇಕು. ಒಂದು ಕಡೆ ಮಳೆ ಕೊಯ್ಲಿನ ಜಾಗೃತಿ ಬಗ್ಗೆ ಕೆಲಸ ಮಾಡ್ತಾ ಹೋದ್ರಿ, ಒಂದಿಷ್ಟು ಜಾಗೃತಿನ ಮೂಡಿಸಿ. ಹಲಸು ಯಾಕೆ ನಿಮ್ಗೆ ಅಲಕ್ಷಿತ ಅಂತ ಅನಿಸ್ತು ಸರ್? ಅದ್ರ ಮೇಲೆ ಪುಸ್ತಕ ಬರೆಯೋ ಮನಸ್ಸಾಗಿದ್ಯಾ? ಹೇಗೆ?
ಅಂದರೆ ನಿಮ್ಗೇನಾದ್ರು ಭಿನ್ನಾಭಿಪ್ರಾಯ ಇದೆಯಾ ಇನ್ನು ಹಲಸು ಫಲನಕ್ಷತ್ರ ಅಲ್ಲ ಅಂತ? ಇಲ್ಲ ಹಲಸಿನ ಹಣ್ಣಿನ ಮೇಲೆ ನನಗೂ ಒಂದು ಒಳ್ಳೆ ವ್ಯಾಮೋಹ ಇದೆ, ಹಾಗಾಗಿ ಕೇಳಿ. ಇಲ್ಲ, ಹಲಸು ನೋಡಿ, ಹಲಸಿನ ಬಗ್ಗೆ ನನಗೆ ಮೊದಲಿಂತಲೂ ನನಗೆ ವೈಯಕ್ತಿಕವಾಗಿ ಹಲಸೇನಂತ ಇಷ್ಟದ ಹಣ್ಣಲ್ಲ. ಈಗ ಒಂದು ಹಲಸು ಹಣ್ಣು ನೀವು ತಂದಿಟ್ಟರೆ ನಾನೆಲ್ಲ ಮುಗಿಸ್ತೀನಿ ಅಂಥದ್ದೇನಲ್ಲ. ಬಟ್ ನನಗೆ ಒಂದು ಆ್ಯಸ್ ಎ ಫುಡ್ ಅದೊಂದು ಆಹಾರ ಮೌಲ್ಯ ಇದ್ದಿದ್ದನ್ನು ಯಾಕೆ ನಾವು ಈಗ ಮೂಲಗಿಡ್ತೀವಿ ಅಂತ ಮೊದಲಿಗಿಂತಲೂ ಒಂದು ಪ್ರಶ್ನೆ ಇತ್ತು. ಇದಕ್ಕಿಂತ ಮೇಲಿನ ಸ್ಥಾನಕ್ಕೆ ಹೋಗಬೇಕಾದಂಥ ಭಾವನೆ ಇತ್ತು ಹೊರತು ಅದನ್ನು ಮೇಲಿನ ಸ್ಥಾನಕ್ಕೆ ತಗೊಂಡೋಗ್ಲಿಕ್ಕೆ ಏನೆಲ್ಲ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ಬಟ್ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಈಗ ಇದು ವೈಸ್ ಚಾನ್ಸಲರ್ ಆಗಿ ನಿವೃತ್ತರಾದಂಥ ಡಾಕ್ಟರ್ ನಾರಾಯಣ ಗೌಡರು ಯಾವಾಗಲೂ ಹೇಳೋರು, ನೋಡಿ ಪಡ್ರಿಯವರೇ, ನಾವು ಹಲಸಿಗೆ ಭಾಳ ಕೆಲಸ ಮಾಡ್ತಾ ಇದ್ದೀವಿ, ನೀವು ಬನ್ನಿ, ನಮ್ಮ ಗೆಸ್ಟಾಗಿ ಬನ್ನಿ, ನಾವು ಹಂಗೆ ಮಾಡಿದ್ದೀವಿ ಹಿಂಗೆ ಮಾಡಿದ್ದೀವಿ. ನಾನು ಹೇಳಿದೆ, ಸರ್ ನೀವು ಹಂಗೆ ಮಾಡಿದ್ದೀರಿ ಅಂತ ನನ್ನನ್ನು ಕರಿಬೇಡಿ, ರಿಸಲ್ಟ್ ತೋರಿಸಿ ಕರೀರಿ, ಮರುದಿವಸ ನಾನು ಇರ್ತೀನಿ, ಸುಮ್ಮನೆ ಹೇಳಿದರೆ ಬರೋದಿಲ್ಲ ಅಂತ. ಕೊನೆಗೆ ಒಂದು ಸಾರಿ ಹೋಗಿ ನೋಡಿದಾಗ ಅದು ಒಳ್ಳೆ ಕೆಲಸ ಮಾಡಿರೋದು ಹೌದು. ತೂಬುಗೆರೆ ದೇಶದಲ್ಲಿ ಮೊದಲ ಬಾರಿಗೆ ತೂಬುಗೆರೆ ಹಲಸು ಬೆಳೆಗಾರರ ಒಂದು ಸಂಘ ರೂಪಿಸಿದ್ರು. ಅಲ್ಲಿ ಬದಲಾವಣೆ ಶುರುವಾಯಿತು. ಅದನ್ನು ಪಬ್ಲಿಷ್ ಮಾಡಿದ್ವಿ ನಾವು. ಅದಕ್ಕಿಂತ ಹೀಗೆ ಒಂದು 10 ವರ್ಷದ ಹಿಂದೆ ನಾವು ಏನು ಹಲಸಿನ ಬಗ್ಗೆ ಏನು ಪಾಸಿಟಿವ್ ಜನರಿಗೆ ಪ್ರೇರಣೆ ಕೊಡಬಲ್ಲಂಥದ್ದು ಏನಿದೆ ಅದನ್ನು ಪಬ್ಲಿಷ್ ಮಾಡ್ತಾ ಬಂದೆವು. ಅದೊಂಥರ ಗುಂಗಾಗೋಯಿತು. ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನೋಡಿದ್ವಿ. ಏನಾಯಿತು ಅಂದರೆ ಎಲ್ಲ ಕಡೆಯಲ್ಲಿ ಒಳ್ಳೊಳ್ಳೆ ಕೆಲಸ ಮಾಡಿದವರಿದ್ದಾರೆ, ಹೊಸ್ತು ತುಂಬ ಕಮ್ಯುನಿಕೇಷನ್ ಗ್ಯಾಪ್ ಇದೆ. ಒಂದು ಕಡೆ ಹಲಸಿನ ಹಣ್ಣನ್ನು ಬಳಸ್ತಾರೆ, ಕಾಯಿ ಬಳಸ್ತಾರೆ, ಗುಜ್ಜೆ ಬಳಸ್ತಾರೆ, ಅದರಲ್ಲಿ 5 ರಾ ಮೆಟೀರಿಯಲ್ ಇದೆ. ಇನ್ನೊಂದು ಕಡೆಯವರಿಗೆ ಗುಜ್ಜೆ ಮಾತ್ರ ಗೊತ್ತು. ಉತ್ತರ ಹೋದರೆ ಹಲಸು ಅಂದರೆ ಅವರಿಗೆ ಹಲಸಿನ ಹಣ್ಣಿನ ರುಚಿನೇ ಗೊತ್ತಿರೋರು ಬಹಳ ಕಡಿಮೆ ಇದ್ದಾರೆ. ಹಲಸು ಮೀನ್ಸ್ ಉತ್ತರ ಭಾರತದಲ್ಲಿ ನಾರ್ತ್ ಇಂಡಿಯನ್ಸ್ ನೋ ಜಾಕ್ ಫ್ರೂಟ್ ಓನ್ಲಿ ಆಸ್ ಎ ಸಬ್ಜಿ, ತರಕಾರಿಯಾಗಿ ಮಾತ್ರ ಗೊತ್ತು. ಇನ್ನು ಮೆಕ್ಸಿಕೋ ಇದೆ, 25 ವರ್ಷದವರೆಗೆ ಒಂದು ಹಲಸಿನ ಮರ ಇಲ್ಲದೆ, ಆಗ ಹಲಸು ಒಬ್ಬರು 1988ರಲ್ಲಿ ಒಬ್ಬರು ಇಂಡೋನೇಷ್ಯಾದಿಂದ ಒಂದು ಹಲಸು ತಂದು, ಇನ್ನೊಬ್ಬರು ಯಾರೋ ಬೂಟಿನೊಳಗೆ 5 ಬೀಜ ತಂದು ಅಲ್ಲಿ ಹಬ್ಬಿಸಿ, ಇವತ್ತು ಆ ಮೆಕ್ಸಿಕೋ ಇಡೀ ಅಮೆರಿಕಕ್ಕೆ ಹಲಸಿನ ಹಣ್ಣು ತಿನ್ನಿಸ್ತಾ ಇದೆ, ರೆಫ್ರಿಜಿರೇಟರ್ ಟ್ರಕ್ನಲ್ಲಿ ಕಳಿಸ್ತಾ ಇದೆ. ಆಯಿತಾ? ಇವರಿಗೆ ಯಾರೋ ಗುರು, ಯಾರೋ ವಿಜ್ಞಾನಿ ಅಂದರೆ ಗೂಗಲ್ ಮಾವನೇ ಗುರು. ಆಯಿತಾ? ಅಷ್ಟಿದ್ರೂ ಕೂಡ ಅವರೆಷ್ಟು ಮುಂದಕ್ಕೆ ಹೋಗಿದ್ದಾರೆ ಅಂದರೆ. ಆದರೆ ದುರದೃಷ್ಟಕ್ಕೆ ಮೆಕ್ಸಿಕೋದಲ್ಲಿ ಮೊನ್ನೆವರೆಗೆ ಇವರಿಗೆ ಹಲಸನ್ನು ತರಕಾರಿಯಾಗಿ ಬಳಸ್ಬೋದು ಅಂತ ಗೊತ್ತಿಲ್ಲ. ನಮ್ಮ ಕಡೆಯಿಂದ ಹೋಗಿದೆ ಜ್ಞಾನ, ಈಗ ಅದು ಶುರುವಾಗಿದೆ ಪ್ರೋಸೆಸ್ಸು. ಹಾಗೆ ಅಲಕ್ಷ್ಯ ಆಗ್ತಾ ಇದೆ ಅಂತ ಹೇಳೋದ್ರಲ್ಲಿ ಯಾವುದೇ ವಾದ ಇಲ್ಲ. ಒಂದು, ರೈತರು, ವಿಜ್ಞಾನಿಗಳು, ಆಡಳಿತ, ಸಂಬಂಧಪಟ್ಟವರೆಲ್ಲರೂ ಹಲಸನ್ನು ತುಳಿತಾನೆ ಹೋಗಿದ್ದಾರೆ, ಅಲಕ್ಷ್ಯ ಮಾಡಿದ್ದಾರೆ. ಅದರ ಅದ್ಭುತ ಗುಣಗಳನ್ನು ಅರ್ಥನೇ ಮಾಡಿಲ್ಲ. ನೊಬಡಿ ಹ್ಯಾಸ್ ಟೇಕನ್ ಇಟ್ ಸೀರಿಯಸ್ಲಿ. ಅದು ಅದರ ಮೂಲಭೂತ ಕಾರಣ ಆಗಿತ್ತು. ಆಮೇಲೆ ನನಗೊಂದು ಅನಿಸಿತ್ತು, ಹೀಗೆ ಇದನ್ನು ಕೆಲಸ ಮಾಡ್ತಾ ಹೋದಾಗ ಏನಂತ ಹೇಳಿದ್ರೆ, ಇದರ ಬಗ್ಗೆ ತುಂಬ ಕೀಳರಿಮೆ ಇದೆ, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್. ನೀವೆಲ್ಲಾದರೂ ರೈತರು ಯಾರಾದರೂ ಒಬ್ಬರು ಬಳಕೆದಾರರು ಹಿಂಗೊಂದು ಹಲಸಿನ ಹಣ್ಣು ಹಿಡ್ಕೊಂಡು ಹೋಗಿರೋದು ಎಲ್ಲಾದರೂ ನೋಡಿದ್ದೀರಿ ಉಜಿರೆ ರಸ್ತೆಯಲ್ಲಿ, ಅಥವಾ ಎಲ್ಲಾದರೂ ಮಂಗಳೂರಲ್ಲಿ, ಬೆಂಗಳೂರಲ್ಲಿ ಸೇಬು ತೊಗೊಂಡು ಹೋಗ್ಬೋದು, ದ್ರಾಕ್ಷಿ ಹಿಂಗೆ ತೊಗೊಂಡು ಹೋಗ್ಬೋದು. ನಾನು ಎಲ್ಲಿ ನೋಡ್ತೀನಿ ಅಂದರೆ, ಹಲಸಿನ ಉತ್ಸವ ಎಲ್ಲಿ ಆಗತ್ತಾ ಅಲ್ಲಿ ನ್ಯಾಯಾಧೀಶರು, ಡಾಕ್ಟ್ರು ಹಿಂಗೆ ಪ್ರೀತಿಯಲ್ಲಿ ತೊಗೊಂಡು ಹೋಗ್ತಾರೆ. ಯಾಕೆಂದರೆ ಅಲ್ಲಿ ಯಾರೂ ಅವ್ರನ್ನ ಗೇಲಿ ಮಾಡೋಲ್ಲ ಅಂತ ಗೊತ್ತವರಿಗೆ. ಉಳಿದ ಕಡೆ ಎಲ್ಲ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್. ಈ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಹೋಗದೆ ಹೊರತು ಹಲಸಿನ ಅಭಿವೃದ್ಧಿ ಆಗೋದಿಲ್ಲ ಅಂತ. ಆಫ್ಕೋರ್ಸ್ ಈಗ ಬಿಡಿ, ನಾವು ಹೇಳುವ ಮಾತುಗಳು ಭಾಳಷ್ಟು ಜನಕ್ಕೆ ಸತ್ಯ ಅಂತ ಅನಿಸ್ತು. ಜನ ಸ್ಪಂದಿಸಲಿಕ್ಕೆ ಶುರು ಮಾಡಿದ್ರು, ಜನಸಾಮಾನ್ಯರು ರಿಸರ್ಚ್ ಮಾಡಲಿಕ್ಕೆ ಶುರು ಮಾಡಿದರು. ಕೇರಳ ಇವತ್ತು ಇಡೀ ದೇಶದಲ್ಲಿ ಹಲಸಿನ ಜಾಗೃತಿಯಲ್ಲಿ ಬಹಳ ಮುಂದಕ್ಕೆ ಹೋಗಿದೆ. ಒಂದು 30ರಷ್ಟು ವ್ಯಾಲ್ಯೂ ಎಡಿಷನ್ ಯೂನಿಟ್ಗಳಿವೆ. ಬದಲಾವಣೆ ಬರ್ತಾ ಇದೆ. ಅದರಿಂದ ಒಂದಷ್ಟು ಹಲಸಿನ ಹಣ್ಣಿನ ಬಗ್ಗೆ ಜನಗಳಿಗೆ ಸ್ವಲ್ಪ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಸಿಕ್ತು ಅಂತ ನಿಮಗೆ ಅನ್ಸುತ್ತಾ? ಅದರಲ್ಲಿ ಏನು ಸಂಶಯ ಇಲ್ಲ. ನಮ್ಮ ರಂಗನೇ ಇನ್ಫಾರ್ಮೇಷನ್. ನಾವು ಏನು ಮಾಡಿದ್ವಿ ಅಂದರೆ, ಐ ಬಿಲೀವ್ ಇನ್ ಕನೆಕ್ಟಿಂಗ್ ಬಿಟ್ವೀನ್ ಪ್ಲಗ್ ಆ್ಯಂಡ್ ಸಾಕೆಟು. ಇನ್ಫಾರ್ಮೇಷನ್ ಇಲ್ಲದೆ ಯಾರೋ ತಡಪ್ತಾ ಇದ್ದಾರೆ, ಅವರಿಗೆ ಅದು ಕೊಡುವಂಥ ಕೆಲಸ. ಒಂದು ಕಾಲಘಟ್ಟದವರೆಗೆ ನಿಮ್ಗೆ ಆಶ್ಚರ್ಯ ಆಗ್ಬೋದು ಹೇಳಿದರೆ, ಅಥವಾ ಅದಿನ್ನು ಶ್ಲಾಘನೆ ಅಂತ ಆಗ್ಬಿಡ್ತದೆ ಏನೋ. ಮಹಾರಾಷ್ಟ್ರದಲ್ಲಿ ಪ್ರಪ್ರಥಮ ಹಲಸಿನ ಸಮ್ಮೇಳನ ಆದಾಗ ಮಹಾರಾಷ್ಟ್ರದಲ್ಲಿ ಯಾರ್ಯಾರು ಕೆಲಸ ಮಾಡ್ತಾರೆ ಅವರ ಟೆಲಿಫೋನ್ ನಂಬರ್ ನಾನು ಕೊಟ್ಟಿದ್ದು. ಆಯಿತಾ? ಇನ್ನು ಕೇರಳದಲ್ಲಿ KVK ಅವರು 2009ರಲ್ಲಿ ಮೊದಲಾಗಿ ತಾವೊಂದು ಸಮ್ಮೇಳನ ಮಾಡ್ತಾ ಇದ್ದೀವಿ ಅಂತ ನಾನು ಹೇಳಿದಾಗ ನಾನು ಹೇಳಿದ್ದು, ನಾನು ನಿಮಗೆ ಸಹಕಾರ ಕೊಡೋದಿಲ್ಲ, ಯಾಕೆಂದರೆ ನೀವು ಪೇಪರ್ ಪ್ರೆಸೆಂಟೇಷನ್ ಸೆಮಿನಾರ್ ಮಾಡ್ತೀರಾ, ಅದರಿಂದ ಏನು ಪ್ರಯೋಜನ ಇಲ್ಲ. ಇಲ್ಲ ನಾವು ಡಿಫ್ರೆಂಟಾಗಿ ಮಾಡಲಿಕ್ಕೆ ಇದ್ದೀರಿ, ಯಾರ್ಯಾರು ಕೆಲಸ ಮಾಡ್ತಾರೆ ನಮ್ಗೆ ಗೊತ್ತಿಲ್ಲ, ಮಾಡಬೇಕು ಅಂತಿದೆ. ಪೂರ್ತಿ ಕೊಟ್ಟೆವು. ಮೊನ್ನೆವರೆಗೂ ಒಂದು 4 ವರ್ಷದ ಹಿಂದಿನವರೆಗೂ ನಮ್ಮದೊಂದು ಅಡಿಕೆ ಪತ್ರಿಕೆ ಒಂಥರ ಇಡೀ ದೇಶ ಮಟ್ಟದಲ್ಲಿ ಒಂದು ಇನ್ಫಾರ್ಮೇಷನ್ ಕ್ಲಿಯರಿಂಗ್ ಹೌಸ್ ಆಗಿ. ಯಾರು ಸಮ್ಮೇಳನ ಮಾಡೋದಾದರೂ, ಸರ್ ನಾವು ರಿಸೋರ್ಸ್ ಪರ್ಸನ್ ಯಾರು ಕರಿಬೋದು, ಯಾರು ಎಲ್ಲಿ ಏನು ಮಾಡ್ತಾ ಇದ್ದಾರೆ, ಅದು ಡಾಟಾಬೇಸ್ ನಮ್ಮ ಹತ್ರ ಇತ್ತು. ಈಗೇನು ಬಂದಿದೆ, ನಮ್ಮ ಹತ್ರ ವಾಟ್ಸಪ್ ಗ್ರೂಪ್ ಬಂದಿದೆ, ವೆಬ್ಸೈಟ್ಗಳು ಬಂದಿವೆ. ಈಗ ಅದ್ರ ಬಗ್ಗೆ ಚಿಂತನೆ ಮಾಡುವ 108 ಮಂದಿ ಬಂದಿದ್ದಾರೆ. ಹಾಗೆ ಸ್ವಲ್ಪ ಯೂನಿವರ್ಸಿಟಿಗಳಲ್ಲೂ ಇದರ ಪರಿಮಳ ಶುರುವಾಗಿದೆ. ಕೆಲವರು PhD ಎಲ್ಲ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಆಮೇಲೆ ಏನು ಬದಲಾವಣೆ ಚಕ್ರ, ದಿ ಕೌಂಟ್ ಡೌನ್ ಫಾರ್ ಜಾಕ್ ಫ್ರೂಟ್ ಡೆವಲಪ್ಮೆಂಟ್ ಹ್ಯಾಸ್ ಬಿಗನ್. ಅಡಿಕೆ ಪತ್ರಿಕೆನ ಪ್ರಾರಂಭಿಸಿದ್ರಿ, ಅದರ ಹಿನ್ನೆಲೆ ಮತ್ತೆ ಒಂದು ಪ್ರಶ್ನೆ, ಅಡಿಕೆ ಪತ್ರಿಕೆ ಅಂತಾನೆ ಯಾಕೆ ಅದಕ್ಕೆ ಹೆಸರು ಸೂಚಿಸಿದ್ದು? ಅದಕ್ಕೇನಾದ್ರೂ ಕಾರಣ ಇದೆ? ಕಾರಣ ಇದೆ, ಬಹಳ ಸ್ಪಷ್ಟವಾದ ಕಾರಣ ಇದೆ.
ಅಡಿಕೆ ಪತ್ರಿಕೆ ಅಲ್ಲ, ಅದು ಮೊದಲು ಶುರುವಾಗಿದ್ದು ಅರೆಕಾ ನ್ಯೂಸ್ ಅಂತ ಒಂದು ಟ್ಯಾಬ್ಲಾಯ್ಡ್ ಆಗಿ ಶುರುವಾಯಿತು. ಅಡಿಕೆಯಲ್ಲಿ ಒಂದು ಸಂಕಟ ಬಂತು. ಸಾಮಾನ್ಯ 1985ರಿಂದ ಶುರುವಾಗಿ ಒಂದು 3-4 ವರ್ಷ ಅಡಿಕೆಯ ಬೆಲೆ ಕಡಿಮೆ ಆಯಿತು. ಸಂಕಟ ಭಾಳ ದೂರ ಇತ್ತು, ತುಂಬ ಕಾಲ ಇತ್ತು, ಬೆಲೆ ಕಡಿಮೆ ಆಗಿತ್ತು. ಆಗ ಆಲ್ ಇಂಡಿಯಾ ಅರೆಕಾ ಗ್ರೋವರ್ಸ್ ಅಸೋಸಿಯೇಷನ್ನಲ್ಲಿ ಒಬ್ಬರು ಹೊಸ ಅಧ್ಯಕ್ಷರು ಬಂದರು. ಅವರು ಎಲ್ಲ ಜನರನ್ನ ಕರೆದ್ರು, ನಾವೆಲ್ಲ ಏನಾದರೂ ಸಾಧ್ಯವಾದನ್ನು ಮಾಡೋಣ, ಸುಮ್ಮನೆ ಕೂರೋದು ಬೇಡ ಅಂತ. ಹಾಗೆ ಒಬ್ಬೊಬ್ಬರು ಒಂದೊಂದು ಯೋಚನೆ ಮಾಡಿದರು, ಒಂದಿಷ್ಟು ಕಮಿಟಿ ಮಾಡಿದರು. ಈಗ ಹೊಸ ಅಗಸ ಬಂದರೆ ಬಟ್ಟೆ ಎತ್ತಿ ಹೋಗಿತ್ತು, ನನಗೆ ತುಂಬ ಕಮಿಟಿಗಳನ್ನ ಮಾಡಿದ್ರು. ಯಾರೋ ಒಬ್ಬರು ಹೇಳಿದರು, ನಾನೊಬ್ಬ ಆ್ಯಕ್ಟಿವ್ ಫ್ರೀಲಾನ್ಸರ್ ಆಗಿದ್ದೆ, ನಮಗೊಂದು ಪಬ್ಲಿಕೇಶನ್ ಬೇಕು, ಹಾಗೆ ಒಂದು ಮಾಡಬೇಕು ಅಂತ ಹೇಳಿದರು. ನಾವೇನು ಮಾಡಿದ್ರು, ಮುಂದಿನ ತಿಂಗಳಲ್ಲಿ ನಾವು ಹೇಳಿದ್ದಕ್ಕೆ ಮುಂದಿನ ತಿಂಗಳ ಮೀಟಿಂಗಲ್ಲಿ ಒಂದು ಚಂದ ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿಕೊಟ್ಟಿವಿ. ಒಂದೊಂದು ಟ್ಯಾಬ್ಲಾಯ್ಡ್ ಮಾಡಬೇಕು, ಹೀಗೆ ಮಾಡಬೇಕು, ಹೀಗೆ ಮಾಡಬೇಕು. ಈ ಜನ ಇದೆಯಾರಲ್ಲ ನಮ್ಮಲ್ಲಿ, ಯಾವ ಒಂದು ಮಂಥನ ಆದಾಗ ಎಲ್ಲ ಹೇಳಿದರು, ಅದಕ್ಕೇನು ಹೆಸರಿಡಬೇಕು ಅಂತ ಹೇಳೋದನ್ನು ನಾವು ಸಂಪಾದಕ ಮಂಡಳಿಯವರು ಇಂಥ ಹೆಸರನ್ನು ತಲೆಯಲ್ಲಿಟ್ಟಿದ್ದೀವಿ, ಉಳಿದದ್ದನ್ನು ಸಭೆಯಿಂದ ಸೂಚಿಸ್ಬೋದು ಅಂತ ಕೊಟ್ಟೆ. ಆ ಹೆಸರಿನಲ್ಲೇ ಚರ್ಚೆ ಆಗಿದ್ದು ಬಿದ್ದೋಗೋ ಸ್ಥಿತಿಗೆ ಬಂತು. ನಮ್ಮ ಜನರು ಕೆಲವೊಂದು ಸರ್ತಿ ಕಚ್ಚಾಡ್ತಾರೆ. ಹೆಂಗೆ ಅಂದರೆ, ಕೊನೆಗೆ ಒಬ್ಬರು ಎದ್ದು ನಿಂತು ಹೇಳಿದರು, ನಾನು ಇಷ್ಟವರೆಗೆ ಇಷ್ಟೊಂದು ಸುಂದರವಾದಂಥ ಪ್ರಾಜೆಕ್ಟ್ ರಿಪೋರ್ಟ್ ಯಾರೂ ಮಾಡಿದ್ದನ್ನು ನೋಡಿಲ್ಲ, ಹೆಸರಿಗೆ ಕಚ್ಚಾಡೋದನ್ನು ಬಿಟ್ಟು ಹೆಸರು ಅವರಿಗೆ ಬಿಡಿ, 1-2 ಇಶ್ಯೂ ಅವ್ರು ತರಲಿ, ಹಣ ಕೊಡಿ, ಮತ್ತಿಂದರೆ ಮತ್ತೆ ಮಾತಾಡೋಣ. ದಟ್ಸ್ ಹೌ ಅರೆಕಾ ನ್ಯೂಸ್ ಸ್ಟಾರ್ಟೆಡ್. ನಾವೊಂದು ಸ್ಕೂಟ್ರಲ್ಲಿ ಇದನ್ನೆಲ್ಲ ಸೊಸೈಟಿಗಳಿಗೆ ಹೋಗಿ ರಿಜಿಸ್ಟ್ರೇಷನ್ ಆಗದಾಗಿ ಮಾರೋ ಹಾಗಿಲ್ಲ. ನಾವೇನು ಮಾಡಿದ್ವಿ, ₹1 ಗಿಫ್ಟ್ ಕೂಪನ್ನು, ₹1 ಕೂಪನ್ ತಗೊಂಡವ್ರಿಗೆ ಇದೊಂದು ಫ್ರೀ, ಅದೊಂದು ಕೊಂಕುದಾರಿ, ಹಿಂಗೆ ಮಾಡಿ ಎಲ್ಲ ಸೊಸೈಟಿಗಳಿಗೆ ಕೊಡ್ತಾ ಬಂದ್ವಿ. ಇಟ್ ಬಿಕಮ್ ಎ ಸಕ್ಸಸ್. ಸಣ್ಣ ಮಟ್ಟದಲ್ಲಿ ಮಾಹಿತಿ ಸಾಕಷ್ಟು ಸಂಗ್ರಹ ಮಾಡಿದ್ವಿ. ನಾವೇನು ಖರ್ಚು ಹಾಕಿದ್ವಿ ಅದು ಬಂತು. ಅಷ್ಟಾಗ ನಮಗನ್ಸಿತ್ತು, ಈ ಟ್ಯಾಬ್ಲಾಯ್ಡ್ ಏನಿದೆ ಒಕೇಶನಲ್ ಪಬ್ಲಿಕೇಶನು ಒಂದು 2-3 ಬಂತು. ಇದರಿಂದ ಸೀರಿಯಸ್ನೆಸ್ ನಮ್ಗೆ ಇಟ್ಕೊಳ್ಳಿಕ್ಕಾಗೋಲ್ಲ. ಕನಿಷ್ಠ ಒಂದು ತಿಂಗಳ ಮಾಸಪತ್ರಿಕೆ ಬೇಕು. ನಮ್ಮ ಜನ ಹೇಳಿದರು, ಈ ಥರದಕ್ಕೆ ಮಾಸಪತ್ರಿಕೆ ನಡೆಯೋದೇ ಇಲ್ಲ, ನೀವು ತ್ರೈಮಾಸಿಕ ಮಾಡಿರಿ, ಏನು ಮಾಹಿತಿ ತುಂಬಿಸ್ತೀರಾ ನೀವು ಮಾಸಿಕ ಮಾಡಿ. ನಾನು ಹೇಳಿದೆ, ನಾವು ಯಾವುದಾದ್ರೂ ಕಾರಣಕ್ಕೆ ಸೋತರೆ ಮಾಹಿತಿಯ ಕಾರಣಕ್ಕೆ ಸೋರೋದಿಲ್ಲ ಅಂತ ಒಂದಿಷ್ಟು ಕನ್ವಿನ್ಸ್ ಮಾಡಿದೆ. ಕನ್ವಿನ್ಸ್ ಆದರೂ ಅಲ್ಲಿಂದ ಶುರುವಾಯಿತು ಪತ್ರಿಕೆ. ಅಡಿಕೆ ಪತ್ರಿಕೆ ಅಂತ ಯಾಕೆಂದರೆ, ಇದು ಆಲ್ ಇಂಡಿಯಾ ಅರೆಕಾ ಗ್ರೋವರ್ಸ್ ಶುರು ಮಾಡಿದ ಕಾರಣ, ಒಂದು 5-6 ಜಿಲ್ಲೆಯಲ್ಲಿ ಅಡಿಕೆನೇ ಅನ್ನ ಆಗಿರುವ ಕಾರಣ, ಅಡಿಕೆ ಸೋತ್ರೆ ಎಲ್ಲ ಸೋಲುವ ಕಾರಣ ಅಡಿಕೆ ಪತ್ರಿಕೆ ಅಂತ ಹೆಸರಿನಲ್ಲಿ ನಾವು ಹೋದ್ರು. ಆದರೆ ಅಟ್ ದಿ ಸೇಮ್ ಟೈಮ್ ನಾವು ಸ್ಪಷ್ಟಪಡಿಸಿದ್ದೇವೇನೆಂದರೆ, ಅಡಿಕೆ ಪತ್ರಿಕೆ ಅಡಿಕೆ ಬೆಳೆಗಾರ ಮುಖವಾಣಿ ಆಗಿರ್ತದೆ ಹೊರತು ಅಡಿಕೆ ಬೆಳೆಗಾರ ಸಂಘದ ಮುಖವಾಣಿ ಅಲ್ಲ. ಒಂದು ನಂಬರ್ 1. ನಂಬರ್ 2, ಇದರ ಅರ್ಥ ಏನು ಅಂದರೆ, ನಾವು ಅಡಿಕೆ ಬೆಳೆ ಬಗ್ಗೆ ಮಾತ್ರ ಪಬ್ಲಿಷ್ ಮಾಡ್ತೇವೆ ಅಂತಲ್ಲ, ಅಡಿಕೆ ಬೆಳೆಗಾರನಿಗೆ ಏನೆಲ್ಲ ಬೇಕು ಅವನ್ನು ಪ್ರಕಟ ಮಾಡ್ತೀವಿ. ಕ್ಯಾನ್ವಾಸ್ ಇಸ್ ಕ್ವೈಟ್ ಬಿಗ್. ಅಡಿಕೆ ಬೆಳೆ ಬಗ್ಗೆ ಮಾತ್ರ ನೀವು ಏನು ಪಬ್ಲಿಷ್ ಮಾಡ್ತೀರಾ, ಬೆಳೆ ಬಗ್ಗೆ ಮಾತಾಡೋದು. ನಮ್ಮ ಇವತ್ತು ಭಾಳಷ್ಟು ಸರ್ಕಾರಿ ಪತ್ರಿಕೆಗಳ ಒಂದು ದೊಡ್ಡ ದುರಂತ ಏನಂದರೆ, ಬೆಳೆ ಬಗ್ಗೆ ಭಾಳ ಹೇಳ್ತವೆ, ಆ ಬೆಳೆ ಮಾಡಿದವ ಇವತ್ತು ಹಗ್ಗ ತಗೊಂಡು ನೇಣು ಹಾಕ್ಕೊಂಡಿದ್ದಾನ ಅಥವಾ ಶ್ರೀಮಂತ ಆಗಿದ್ದಾನ, ಅವನ ನೋವು ನಲಿವುಗಳೇನು ಇದನ್ನು ಹೇಳೋದಿಲ್ಲ. ದಿ ಹ್ಯೂಮನ್ ಇಂಟ್ರೆಸ್ಟ್ ಇಸ್ ವೆರಿ ಮೆಟಿಕ್ಯುಲಸ್ಲಿ ರಿಪ್ಡ್ ಆಫ್ ಫ್ರಮ್ ದಿ ಹೋಲ್ ಸ್ಟೋರಿ. ನಮಗೇನು ಬೇಕು ಅಂದರೆ ಆ ಅನುಭವಗಳು ಬೇಕು. ರೈತನ ಅನುಭವಕ್ಕೆ ಮನ್ನಣೆ ಅಂತ ಶುರು ಮಾಡಿದ್ವಿ. ಸೊ ವಿ ಟೇಕ್ ಅವರ್ ಲೆಸನ್ಸ್ ಫ್ರಮ್ ದಿ ಲಾಸ್ಟ್ ಫಾರ್ಮರ್, ನಾಟ್ ಫ್ರಮ್ MLA ಆರ್ ಎನಿಬಡಿ ಎಲ್ಸ್. ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ಅಲ್ಲಿ ಹೋಗಿ ಬರಿಬೇಕು. ನಾವೇನು ಜರ್ನಲಿಸಮ್ ಕ್ಲಾಸ್ಗಳನ್ನೇನು ಮಾಡಿದ್ವಿ, ಇದು ಕಡ್ಡಾಯ, ನೀವು ಹೋಗಿ ಅಲ್ಲಿನೇ ಹೋಗಿ ಇನ್ಫಾರ್ಮೇಷನ್ ತೊಗೊಂಡು ಬರಬೇಕು, ಫೋನಲ್ಲೋ ಇದು ಮಾಡುವಂಥದ್ದಲ್ಲ, ಈ ಥರ. ಹಾಗೆ ಮುಂದೆ ಹೋಯಿತು. ಆದರೆ ಒಂದು ಕಾಲಘಟ್ಟದಲ್ಲಿ ಇದು ಒಂದು ಸ್ವಲ್ಪ ಲಿಮಿಟೇಷನ್ ಆಗಿದ್ದು ಹೌದು. ಯಾಕಂದರೆ ನಾವು ಅಡಿಕೆ ಬಿಟ್ಟು ಸುತ್ತಮುತ್ತ, ಈಗ ನಾವು ಹಲಸು ಪತ್ರಿಕೆ ಅಂತ ಜನ ಗೇಲಿ ಮಾಡ್ತಾರೆ. ನಾವೇನು ಹೇಳ್ತೀವಿ ಅಂದರೆ, ಅಡಿಕೆ ಮೇಲೆ ಈಗ ಕ್ವಶನ್ ಮಾರ್ಕ್ಗಳಿವೆ. ನಾವು ಅಡಿಕೆಯನ್ನು ತಿಂದು ಗುಳುವ ಬೆಳೆ ಆಗಿಬಿಟ್ಟಿದೆ, ಹಲಸು ಆಹಾರ ಬೆಳೆ ಆಗಿದೆ. ಇವತ್ತು ನಮ್ಮಲ್ಲಿ ಎಷ್ಟು ಹಲಸಿದೆ ಅಂದರೆ, ಒಂದೊಂದು ಹಲಸಿಗೆ ₹50-100 ನಿಮ್ಗೆ ಬೆಲೆ ಸಿಕ್ಕಲಿಕ್ಕೆ ಶುರುವಾದರೆ ಒಂದು ಮಧ್ಯಮ ವರ್ಗದ ಒಬ್ಬ ಕೃಷಿಕ ಅವನ ಮಗಳನ್ನು ಓದಿಸ್ಬೋದು, ಮೆಡಿಕಲ್ ಅಷ್ಟರ ಮಟ್ಟಿಗೆ ಇನ್ಕಮ್. ನಾವು ಲೆಕ್ಕ ಹಾಕಿಲ್ಲ ನಮ್ಮನ್ನು ಎಷ್ಟು ಹಲಸಿನ ಮರ ಇದೆ ಅಂತ. ಬಟ್ ಇದು ಈಗೇನು ಚಕ್ರ ಬದಲಾವಣೆ ಆಗಿದೆ, ಈಗೇನು ಬೆಲೆ ಬರಲಿಕ್ಕೆ ಶುರುವಾಗಿದೆ, ಇದು ನಾಳೆ ಒಂದು ಭಾಗ್ಯದ ಬಾಗಿಲಾಗಲಿಕ್ಕೆ ಸಾಧ್ಯ. ಇಟ್ಸ್ ಫುಡ್. ಒಂದು ಫುಡ್ ಸೋರ್ಸನ್ನು ಎಷ್ಟು ಕಾಲ ನೀವು ಅದನ್ನು ಮೂಲೆಗೊತ್ತಿ ನಿರ್ಲಕ್ಷ್ಯ ಮಾಡಿ ಇಡ್ಲಿಕ್ಕೆ ಸಾಧ್ಯ ಇದೆ. ಆಮೇಲೆ ಹಲಸು ಜಗತ್ತಿನಲ್ಲಿ ಎಲ್ಲ ಕಡೆ ಹೈಲಿ ಅಂಡರ್ ರಿಸರ್ಚ್ಡ್ ಕ್ರಾಪ್. ಅದರ ಗುಣಗಳು ನಮಗಿನ್ನೂ ಗೊತ್ತಿಲ್ಲ. ಇತ್ತೀಚೆಗೆ ನಮ್ಮ ಸ್ನೇಹಿತರು ಅಂಬಾಸಿಡರ್ಸು ಜಾಕ್ ಫ್ರೂಟ್ನವರೆಲ್ಲ ಪ್ರಯತ್ನ ಮಾಡಿ ಗೊತ್ತಾಗಿರೋದು ಏನಂದರೆ, ಗ್ಲೈಸೆಮಿಕ್ಸ್ ಇಂಡೆಕ್ಸ್ ಭಾಳ ಕಡಿಮೆ ಆಗಿರೋ ಕಾರಣ ಡಯಾಬಿಟಿಸ್ ಇರೋರಿಗೆ ಇದು ಭಾಳ ಒಳ್ಳೆ ಸಪ್ಲಿಮೆಂಟ್ರಿ ಫುಡ್ಡು. ಇವತ್ತು ಕೇರಳದಲ್ಲಿ ಮುಂದಕ್ಕೆ ಹೋಗಿ ಒಂದು 600 ಶಾಪುಗಳಲ್ಲಿ ಈ ಹಲಸಿನ ಸೊಳೆಯ ಪುಡಿ ನಿಮಗೆ ರೆಡಿಯಾಗಿ ಸಿಗುತ್ತೆ. ಅದನ್ನು ಡಯಾಬಿಟಿಸ್ ಇರುವವರು ದೋಸೆ ಮಾಡಿ, ಇಡ್ಲಿ ಮಾಡಿ, ಏನು ಮಾಡಿ 1/3 ಬಳಸ್ಕೊಳ್ಳಿ, ಸೇರಿಸ್ಕೊಳ್ಳಿ, ನಿಮ್ಮ ಇದು ಕಂಟ್ರೋಲಲ್ಲಿರುತ್ತೆ. ಸಾಕಷ್ಟು ಮಂದಿ ಇದನ್ನು ಬಳಕೆ ಮಾಡ್ತಾರೆ, ನಾಟ್ ಆ್ಯಸ್ ಎ ಮೆಡಿಸಿನ್ ಬಟ್ ಎ ಸಪ್ಲಿಮೆಂಟ್ರಿ ಫುಡ್. ಸೊ ಅದೊಂದು ಹೊಸ ವಿಚಾರ. ಹಾಗೆ ಇದು ಇನ್ನೂ ಅದಕ್ಕೆ ಪೊಟೆನ್ಷಿಯಲ್ ಎಲ್ಲಿದೆ ಅಂತ ಹೇಳಿದ್ರೆ, ನಾವು ಇದುವರೆಗೆ ಯೋಚನೆ ಮಾಡಿದ ಹಾಗೆ ಬರೀ ಚಿಪ್ಸೋ ಗಿಪ್ಸೋ ಮಾರೋದು ಸ್ವಲ್ಪ ಭಾಳ ಸಣ್ಣ ಸೀಮಿತ ಪರದಿ. ಅದಕ್ಕಿಂತೆಲ್ಲ ಅಷ್ಟೋ ಮುಂದಕ್ಕೆ ಹೋಗಿ ಹಲಸಿನ ಬೀಜದ ಹುಡಿ ಮಾಡ್ಬೋದು, ಸೊಳೆ ಪುಡಿ ಮಾಡ್ಬೋದು. ಇಟ್ ಈಸ್ ಗ್ಲುಟೇನ್ ಫ್ರೀ. ಈ ಸೆಲಿಯಾಕ್ ಅಂತ ಏನು ಕಾಯಿಲೆ ಬರ್ತದೆ ಅವರಿಗೆ ಗ್ಲುಟೇನ್ ಫ್ರೀ ಫ್ಲೋರ್ ಬೇಕು. ಅದೆಲ್ಲ ವಿದೇಶಗಳಲ್ಲಿ ತುಂಬ ಬೆಲೆ ಬಾಳುವಂಥ ಪುಡಿಗಳು. ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ, ಇಲ್ಲಿಂದ ತೆಕ್ಕೊಂಡೋಗಿ ಸೀಡ್ ಫ್ಲೋರ್ ನೋಡಿದ್ದಾರೆ. ಇಟ್ ಈಸ್ ಎಟ್ ಪಾರ್ ವಿತ್ ಎನಿ ಅದರ್ ಗ್ಲುಟೇನ್ ಫ್ರೀ ಫ್ಲೋರ್ಸ್ ಅಂತ ಅಲ್ಲಿನ ಗ್ಲುಟೇನ್ ಫ್ರೀ ಎಕ್ಸ್ಪರ್ಟ್ಗಳು ನಮಗೆ ಇಂಟರ್ವ್ಯೂ ಕೊಟ್ಟಿದ್ದಾರೆ.
ಸೊ ದರ್ ಇಸ್ ವೆರಿ ಹೈ ಪೊಟೆನ್ಷಿಯಲ್. ಆಮೇಲೆ ಡಮ್ಮಿ ಮೀಟ್ ಆಗಿ ಇವತ್ತು ವೆಸ್ಟರ್ನ್ ವರ್ಲ್ಡ್ನಲ್ಲಿ ಇಟ್ಸ್ ಎ ಸೂಪರ್ ಫುಡ್ ಅಂತ ಬ್ಲಾಗ್ಗಳು ಬರಿತಾ ಇವೆ. ಇವತ್ತು ಎಲ್ಲರ ಕಣ್ಣು ಭಾರತದ ಮೇಲೆ. ನಮ್ಮಲ್ಲಿ ನಿಜವಾಗಿ ನಮ್ಮ ಸಾಧನೆ ಅಷ್ಟೇನು ಬಹಳ ಇಲ್ಲದೆ ಹೋದರೂ ಎರಡು ದೊಡ್ಡ ವಿಚಾರ ಪಾಸಿಟಿವ್ ಇರೋದನ್ನು ಭಾಳ ಜನ ನಮಗೆ ಅರ್ಥ ಆಗ್ತಾ ಇದೆ. ಒಂದೇನಂತ ಹೇಳಿದ್ರೆ, ಹಲಸಿನ ತವರು ಭಾರತ ಅಂತ ಹೇಳುವಂಥದ್ದು ಎಲ್ರಿಗೂ ಗೊತ್ತಿದೆ. ಅದು ಕೆಲವರು ಒಪ್ಪದೇ ಇರಲಿ. ನಂಬರ್ 1. ನಂಬರ್ 2, ಡೈವರ್ಸಿಟಿ ಇದೆ ಇಲ್ಲಿ. ನಂಬರ್ 3, ಅಡುಗೆ ಮಾಡೋ ಕಲೆ ಇದೆ. ನಮ್ಮ ಸಾಗರದಲ್ಲಿ ಗೀತಾ ಭಟ್ ಹೇಳುವವರು, ನಾನು ಕಳೆದ ಸಾರಿ ಅವರನ್ನು ಒಂದು 10 ವರ್ಷದ ಹಿಂದೆ ಸಂಪರ್ಕ ಮಾಡುವ ಕನಿಷ್ಠ ಒಂದು 400 ಥರ ಅಡುಗೆ ಮಾಡೋದು ಅವ್ರಿಗೆ ಗೊತ್ತಿತ್ತು. ಅಲ್ಲಿ OB ವ್ಯಾನ್ ಬಂದು ನಿಮ್ಮ ಈ ಕನ್ನಡ ಚಾನೆಲ್ನವರೆಲ್ಲ ಪ್ರೋಗ್ರಾಮ್ ಮಾಡಿದರು, ಆಯಿತಾ. ಶ್ರೀಲಂಕಾದಲ್ಲಿ ಮೊನ್ನೊಬ್ಬರು ಸ್ನೇಹಿತರ ಮುಖಾಂತರ ಇಂಟರ್ವ್ಯೂ ಮಾಡಿಸಿದ್ರೆ ಅವ್ರಿಗೊಂದು 300 ಅಡುಗೆ ಮಾಡೋದು ಗೊತ್ತು. ನಮ್ಮ ಈವರೆಗೆ ಕೇರಳ ಕರ್ನಾಟಕದಲ್ಲಿ ಆಗಿರುವಂಥ ಒಂದು 150 ಹಲಸಿನ ಉತ್ಸವಗಳಲ್ಲಿ ನಿಮ್ಮಂಥವ್ರು ಯಾರೋ ಪೆನ್ನು ಕಾಗದ ಹೋಗಿ ಅವರ ಎಲ್ಲ ಅಡಿಗೆ ರೆಸಿಪಿಗಳನ್ನು ಬರ್ಕೊಂಡಿದ್ದರೆ 1000 ರೆಸಿಪಿ ಒಂದು ಪುಸ್ತಕ ತರಬಹುದಾಗಿತ್ತು. ಅಂಥ ಅದ್ಭುತ ಜ್ಞಾನ ಇದೆ. ನಂಬರ್ 1. ಇನ್ನೂ ನಾವು ಗಮನ ಕೊಡದಂಥ ಕೆಲವು ವಿಚಾರ ಇದೆ. ಒಂದು ಏನಂದರೆ ಅನ್ಟ್ಯಾಪ್ಡ್ ಇದು ಟ್ರೆಜರ್ ಹೌಸ್ ಅಂತ, ಕೆಂಪು ಸೊಳೆ ಹಲಸು ಅಂತಿದೆ, ರೆಡ್ ಫ್ರೆಶ್ ಜಾಕ್ ಫ್ರೂಟು. ಎಲ್ಲಿದೆ ಅಂತ ಕೇಳಿದರೆ, ನನ್ನ ಸೀಮಿತ ಅನುಭವದಲ್ಲಿ ಮಾಹಿತಿ ಇರೋದರಲ್ಲಿ ತೂಬುಗೆರೆಯಲ್ಲಿ ಸಾಕಷ್ಟಿದೆ. ಹೆಚ್ಚು ಹೆವಿ ರೈನ್ಫಾಲ್ ಏರಿಯಾದಲ್ಲಿ ಭಾಳ ಕಡಿಮೆ ರೈನ್ಫಾಲ್ ಏರಿಯಾದಲ್ಲಿ ತೂಬುಗೆರೆ ಹೋಬಳಿಯಲ್ಲಿದೆ. ಆಮೇಲೆ ತುಮಕೂರಲ್ಲಿ ಗುಬ್ಬಿ ಇತ್ಯಾದಿ ಜಾಗಗಳಲ್ಲಿದೆ. ಚಂದ್ರಹಲಸು ಅಂತ ಕರೆಕ್ಟ್. ಕನ್ನಡದಲ್ಲಿ ಚಂದ್ರಹಲಸು ಹೇಳ್ತೀವಿ, ಮಲಯಾಳದಲ್ಲಿ ಚೆಂಬರತಿ ಚಕ್ಕ ಅಂತ ಹೇಳ್ತೀವಿ. ಈ ಚಂದ್ರ ಅಂತ ಹೇಳೋದು ಕೆಂಪಿನನ್ನು ಕರೆಯೋದು. ಅದರಲ್ಲಿ ಇದು ನಸು ಕೆಂಪಿರ್ಬೋದು, ದಟ್ಟ ಕೆಂಪಿರ್ಬೋದು, ಆಮೇಲೆ ಫೋಟೋಶಾಪ್ ಮಾಡಿದ್ಯಾಮ್ಮ ಅಂತ ಕೇಳುವಷ್ಟು ಕೆಂಪಿರ್ಬೋದು. ಬಟ್ ಒಂದು ಅದರಲ್ಲಿ ಪ್ರತ್ಯೇಕತೆ ಇದೆ. ಅದೇನು ಅಂತ ವಿಜ್ಞಾನಿಗಳು ಹೇಳಬೇಕು. ಕೆಂಪು ತೊಳೆ ಹಲಸು ಎಲ್ಲವೂ ಚೆನ್ನದು ಶ್ರೇಷ್ಠ ಅಂತ ಹೇಳೋದು. ಬಟ್ ನೀವು ತಿನ್ನಲಿಕ್ಕೆ ಶುರು ಮಾಡಿ, ಯು ಫೀಲ್ ಲೈಕ್ ಈಟಿಂಗ್ ಮೋರ್ ಆ್ಯಂಡ್ ಮೋರ್. ಇಲ್ಲಿ ಅವರು ಮತ್ತು ಇವರು ನಾನು ಮತ್ತು ನೀವು ಇಬ್ಬರು ಶಾಪ್ ಇಟ್ಟರೆ, ನಾನು ಕೆಂಪು ತೊಳೆ, ನೀವು ಹಳದಿ ತೊಳೆ ಮಾರಿದರೆ, ಒಂದೋ ನೀವು ಬಂದು ನನ್ನ ಹತ್ರ ಜಗಳ ಆಡಬೇಕು, ಇಲ್ಲಾಂದರೆ ನಿಮ್ಮ ಶಾಪ್ ಕ್ಲೋಸ್ ಮಾಡಿ ಹೋಗಬೇಕು. ಇವತ್ತಿನ ಪಬ್ಲಿಕ್ ನೀವು ಎಲ್ಲಿ ದಿಸ್ ಇಸ್ ದಿ ಎಕ್ಸ್ಪೀರಿಯನ್ಸ್ ಎಲ್ಲಿ ಶಾಪ್ ಆದಲ್ಲಿ ಅದು ಏನು ಅಂತ ನನಗೆ ಗೊತ್ತಿಲ್ಲ. ಅದು ಆಮೇಲೆ ಅದು ನೋಡಿ, ಅದರಲ್ಲಿ ಅಂಥ ಸ್ಟ್ರಾಂಗ್ ಫ್ಲೇವರ್ ಆಗಲಿ, TSS ಆಗಲಿ. ಇತ್ತೀಚೆಗೆ ಒಂದು ದೊಡ್ಡ ಕೆಲಸ ಮಾಡಿದರು. IHRನಲ್ಲಿ ಮೊದಲ ಬಾರಿಗೆ ಅವರು ಕೆಂಪು ಸೊಳ್ಳೆ ಹಲಸನ್ನು ಭಾಳ ಪ್ರಯತ್ನಪಟ್ಟು ಒಂದು 46 ಹಣ್ಣುಗಳನ್ನು ಬೇರೆ ಬೇರೆ ತಂದು ಅವರು ಪ್ರದರ್ಶನ ಮಾಡಿದರು. ಇಟ್ ವಾಸ್ ಎ ಬ್ಯೂಟಿಫುಲ್ ಎಕ್ಸಿಬಿಷನ್. ಆಮೇಲೆ ಈಗ ಅವರು ಪ್ರಯತ್ನಪಟ್ಟು ಭಾಳ ಉತ್ಸಾಹ ತಗೊಂಡು ಒಂದು ಸಿದ್ದು ಅಂತ ಹೇಳೋ ಹಲಸನ್ನು ಅದನ್ನು ಹೆಸರು ಕೊಟ್ಟು ಆ ರೈತನ ಜೊತೆ MOU ಮಾಡಿ ಅದರ ಕಸಿ ಗಿಡಗಳನ್ನೇನು IHRನಲ್ಲಿ ತಯಾರು ಮಾಡ್ತಾರೆ, ಅದರ 75% ಹಣ ರೊಕ್ಕ ಅವನಿಗೆ ಹೋಗೋ ಹಾಗೆ ಮಾಡಿದೆ. ಇದು ಇಡೀ ದೇಶದ ಚಾನೆಲ್ಗಳಲ್ಲಿ ಹಬ್ಬಿಬಿಡ್ತು. ಸಿದ್ದು ಹಲಸು. ಸಿದ್ದು ಅಂತ ಹೇಳಿದ್ರೆ ಅವರ ಅಪ್ಪನ ಹೆಸರು ಸಿದ್ದಪ್ಪ. ಅದು ಚಿಕ್ಕ ಹಲಸು, ಬಟ್ ಬಹಳ ದಟ್ಟವಾದ ಕೆಂಪಿದೆ. ನನ್ನ ಪಾಯಿಂಟ್ ಅದಲ್ಲ. ನಮ್ಮಲ್ಲಿ ಈ ಹಲಸಿನ ಮೇಲೆ, ಈ ಹಲಸಿನ ತಳಿಗಳನ್ನು ನಾವು ಹೊರಗೆ ತಂದು ಪ್ರಚಾರ ಮಾಡುವುದರಲ್ಲಿ ನಾವು ಏನೂ ಕೆಲಸ ಮಾಡಿಲ್ಲ. ಇವನ್ನ ನಾವು ಸಿಂಗಾಪುರದವರೆಗೂ ಕೂಡ ಮಾರ್ಬೋದು. ಇನ್ ಇಂಡಿಯಾ ದಿ ಹೈಯೆಸ್ಟ್ ವೆಲ್ತ್ ಆಫ್ ರೆಡ್ ಫ್ಲೆಶ್ ಜಾಕ್ ಫ್ರೂಟ್ ಈಸ್ ಇನ್ ಇಂಡಿಯಾ, ದ್ಯಾಟ್ ಈಸ್ ಇನ್ ಕರ್ನಾಟಕ. ಬಟ್ ಅನ್ಫಾರ್ಚುನೇಟ್ಲಿ ವಿ ಹ್ಯಾವ್ ಡನ್ ನಥಿಂಗ್ ಟು ಎಕ್ಸ್ಪ್ಲಾಯ್ಟ್ ಇಟ್, ಟು ಬ್ರಿಂಗ್ ಸಮ್ ಮೋರ್ ಪ್ರಾಸ್ಪೆಕ್ಟ್ಸ್ ಟು ದಿ ಲೋಕಲ್ ಕಮ್ಯುನಿಟಿ, ಫಾರ್ಮರ್ಸ್ ಆ್ಯಂಡ್ ಅದರ್ಸ್. ಇದು ಒಂದು ದೊಡ್ಡ ನಾವು ಒತ್ತು ಕೊಡಬೇಕಾದಂಥ ಜಾಗ. ಆ ನಿಟ್ಟಿನಲ್ಲಿ ಏನೂ ಆಗಿಲ್ಲ. ನಾನು ಹಾಗೆ ನಮ್ಮ ಸ್ನೇಹಿತರ ಹತ್ರ ಏನು ಹೇಳ್ತಾ ಇದ್ದೀವಿ, ಯಾರೋ ನಮ್ಮ PhD, ಈಗ ಹಾರ್ಟಿಕಲ್ಚರ್ ಕಾಲೇಜಲ್ಲಿ PhD ಮಾಡುವವರು ಇರ್ಬೋದು, ಅಥವಾ ಇದು ಪ್ರಾಜೆಕ್ಟ್ ಬರೆದು ಇದು ಮಾಡುವವರು ಇರ್ಬೋದು. ಆ ತಳಿಗಳನ್ನು ಆಯ್ಕೆ ಮಾಡಿ, ಅದರಲ್ಲಿ ಒಳ್ಳೊಳ್ಳೆ ತಳಿಗಳನ್ನು ಆಯ್ಕೆ ಮಾಡಿ, ಅದನ್ನು ಅಭಿವೃದ್ಧಿಪಡಿಸಿ, ಪ್ಲಾಂಟ್ ಪ್ರೊಪಗೇಷನ್ ಮಾಡಿ, ಅದನ್ನು ಎನಲೈಸ್ ಮಾಡಿ, ಈ ಕೆಂಪಿಂದ ಯಾಕಪ್ಪ ಮನುಷ್ಯರಿಗೆ ಇಷ್ಟ ಆಗುತ್ತೆ ಅಂತ ನೋಡಿ, ಕೆರಟನಾಯ್ಡ್ ಕಂಟೆಂಟ್ ಜಾಸ್ತಿ ಇದೆಯಾ, ಯಾಕೆ ಜನರಿಗೆ ಇಷ್ಟ ಆಗ್ತಾ ಇದೆ, ಇದನ್ನು ನೋಡಿ. ಮಿನಿಮಲ್ ಪ್ರೊಸೆಸಿಂಗ್ ಟೆಕ್ನಾಲಜಿ ತನ್ನಿ. ಈ ಹಣ್ಣನ್ನು ಒಂದು 15-20 ದಿವಸ ನಾವು ಕೋಲ್ಡ್ ಸ್ಟೋರೇಜ್ನಲ್ಲಿ ಇಟ್ಟು ಕೊಂಡೋಗಿ ಕಲ್ಕತ್ತಾದಲ್ಲೋ ಇನ್ನೊಂದು ಕಡೆ ಮಾರುವಂಥ ಒಂದು ತಂತ್ರಜ್ಞಾನವನ್ನು ತನ್ನಿ. ದ್ಯಾಟ್ ವೇ ಯು ಕ್ಯಾನ್ ಅರ್ನ್. ಹಲಸಿಗೆ ಕೆಂಪು ಸೊಳೆ ಮಾತ್ರ ಅಂತಲ್ಲ ನೋಡಿ, ಈ ದೇಶದಲ್ಲಿ ಎಷ್ಟು ಹಲಸಿದೆ ನಮ್ಮ ಹತ್ರ ಲೆಕ್ಕ ಇಲ್ಲ. ಬಟ್ ಈ ಹಲಸಿಗೆ ನಾವು ಸರಿಯಾದ ದಾರಿಯಲ್ಲಿ ಇದನ್ನು ತಗೊಂಡು ಹೋಗ್ಲಿಕ್ಕೆ ಆಗ್ತಿದ್ರೆ, ದಿ ಕೈಂಡ್ ಆಫ್ ಕೆಪ್ಯಾಸಿಟಿ ಇಟ್ ಹ್ಯಾಸ್, ಅದಕ್ಕಿರುವಂಥ ಗ್ರಾಮೀಣ ಆರ್ಥಿಕತೆಯನ್ನು ಸುಧಾರಿಸಲಿಕ್ಕೆ ಇರುವಂಥ ಅದರ ಒಂದು ಶಕ್ತಿ ಇದೆಯಲ್ಲ, ಸಾಮರ್ಥ್ಯ, ಅನ್ಫಾರ್ಚುನೇಟ್ಲಿ ನಮ್ಮ ಆಡಳಿತದವರಿಗೆ, ನಮ್ಮ ಎಷ್ಟೋ ಒಂದು 6-8 ಸಾವಿರದಷ್ಟು ಇರುವಂತಹ ನನ್ನ ತೋಟಗಾರಿಕಾ ಸ್ನೇಹಿತರಿಗೆ, ಅಧಿಕಾರಿಗಳು ಮತ್ತು ಪ್ರೊಫೆಸರ್ಗಳಿಗೆ ಇನ್ನೂ ಕೂಡ ಗೊತ್ತಿಲ್ಲ. ಇವತ್ತು ಹಲಸಿನ ಮಹತ್ವ ಮತ್ತು ಅರ್ಥ ಆಗಿರುವಂಥ ಮಂದಿ ಬಹಳ ಮಿನಿಸ್ಕ್ಯೂಲ್, ಬೆರಳೆಣಿಕೆಯವರಿದ್ದಾರೆ. ಹೆಚ್ಚೆಚ್ಚು ಜನರಿಗೆ ಅರ್ಥ ಆದಾಗ, ಫುಡ್ ಪ್ರೊಸೆಸಿಂಗಿನ ದೊಡ್ಡಣ್ಣಗಳು, ಬಿಗ್ ಬ್ರದರ್ಸಿಗೆಲ್ಲ ಹಲಸು ಒಂದು ರಾ ಮೆಟೀರಿಯಲ್ ಒಳ್ಳೆಯದು ಅಂತ ಗೊತ್ತಾಗಲಿಕ್ಕೆ ಶುರುವಾಗಿದೆ ಪ್ರೋಸೆಸ್ಸು. ಈಗಾಗಲೇ ಮದರ್ ಡೈರಿ ಹಲಸಿನ ಗುಜ್ಜೆಯನ್ನು ಫ್ರೋಸನ್ ಫಾರ್ಮಲ್ಲಿ ತರಲಿಕ್ಕೆ ಶುರುವಾಗಿದೆ. ಇಟ್ಸ್ ಓನ್ಲಿ ಮ್ಯಾಟರ್ ಆಫ್ ಟೈಮ್. ಬಟ್ ನಾವೆಲ್ಲ ಪ್ರಯತ್ನ ಮಾಡಿದಾಗ ಈಗೇನಾಗಿದೆ, ಒಂಥರ ಒಂದು ಕೈ ಚಪ್ಪಾಳೆ. ಎಲ್ಲ ಜನಸಾಮಾನ್ಯರು ಹಲಸಿನ ಬಗ್ಗೆ ಕೆಲಸ ಮಾಡಿದ್ರಿಂದ ಅದಿಷ್ಟು ಮುಂದಕ್ಕೆ ಬಂದಿದೆ. ಆದರೆ ನಮ್ಮ ಅಧಿಕಾರಿಗಳು ಇದ್ದಾರೆ, ಎಕ್ಸೆಪ್ಷನಲ್ ಇದ್ದಾರೆ. ಈಗ ನಮ್ಮ ನಾರಾಯಣ್ ಗೌಡರು, ಎಕ್ಸ್ ವೈಸ್ ಚಾನ್ಸಲರ್
ಯೂನಿವರ್ಸಿಟಿಯವರು, ಈಗಿನ ತೋಟಗಾರಿಕಾ ನಮ್ಮ ವಿಶ್ವವಿದ್ಯಾನಿಲಯದ ವೈಸ್ ಚಾನ್ಸಲರು ಮಹೇಶ್ವರ್ ಅವರು, ಆಮೇಲೆ ನಮ್ಮ ಶ್ಯಾಮಲಮ್ಮ, ಆಮೇಲೆ ದಾಪೋಲಿಯಲ್ಲಿ ತೋಟಗಾರಿಕಾ ಇಲಾಖೆ ಮುಖ್ಯಸ್ಥರಾಗಿರುವಂಥ ಪರಾಗ್ ಹಲ್ದಂಕರ್ಜಿ, ಅವ್ರಿಗೆಲ್ಲ ಹಲಸಿನ ಮಹತ್ವ ಅರ್ಥ ಆಗಿದೆ. ಆದರೆ ಹೆಚ್ಚೆಚ್ಚು ಜನಕ್ಕೆ ಅರ್ಥ ಆಗಿದ್ದರೆ ಇದರನ್ನು ದಿಶೆಯನ್ನು ಬದಲಾಯಿಸಲಿಕ್ಕೆ ಸಾಧ್ಯ. ಇವತ್ತು ನೀವು ವಿಯೆಟ್ನಾಂನಲ್ಲಿ, ಮಲೇಷ್ಯಾದಲ್ಲಿ ಸಿಗುವ ಹಲಸಿನಿಗೆ ಒಬ್ಬ ರೈತನಿಗೆ ಸಿಗುವ ಬೆಲೆಯ 40% ಬೆಲೆ ಇಲ್ಲಿ ಸಿಕ್ಕಿದರೆ ಆ ರೈತನ ಇಡೀ ಒಂದು ಜೀವನವೇ ಬದಲಾಗಲಿಕ್ಕೆ ಸಾಧ್ಯ ಇದೆ. ಮತ್ತೆ ಮಳೆ, ಹಲಸಿಂದ ಮಳೆಗೆ ಬಂದು ಅಡ್ಡಿಲ್ಲ. ಮತ್ತೆ ಬರೋಣ. ಒಂದು ಮನೆಗೆ ಈಗ ಮಳೆ ನೀರಿನ ಕೊಯ್ಲು ಮಾಡ್ತೀವಿ ಅಂತ ಹೊರಟ್ರೆ ಎಷ್ಟು ವೆಚ್ಚ ತಗಲುತ್ತೆ, ಅದರ ಹಂತಗಳೇನು, ಅದನ್ನ ನಮ್ಮ ವೀಕ್ಷಕರಿಗೆ ನೀವು ತಿಳಿಸ್ಕೊಡ್ಬೋದು. ನೋಡಿ, ಆ ಮಳೆ ಕೊಯ್ಲಿನಲ್ಲಿ ವಿಧಾನಗಳು ಬೇರೆ ಬೇರೆ ಇದೆ. ನಾವು ಒಂದು ಮನೆಗೆ ಆ ಥರ ಹೇಳಲಿಕ್ಕೆ ಬರೋದಿಲ್ಲ. ಅದು ಹೆಚ್ಚು ನಿರ್ಧಾರ ಆಗೋದು ಅಲ್ಲಿನ ಪರಿಸ್ಥಿತಿ ಮೇಲೆ. ಒಂದು ನಾವು ತತ್ವ ಏನು ಮಾಡ್ಕೋಬೇಕು ಅಂದರೆ ಕ್ಯಾಚ್ ರೈನ್ ವ್ಯಾರ್ ಇಟ್ ಫಾಲ್ಸ್. ಮಳೆ ಎಲ್ಲಿ ಸುರಿಯುತ್ತದೆ ಅಲ್ಲೇ ಅದನ್ನು ಇಂಗಿಸುವಂಥ ಕೆಲಸ ಮಾಡಬೇಕು. ನೀವು ಪಟ್ಟಣಕ್ಕೆ ಬಂದರೆ ಅಲ್ಲಿ ಸಿಗುವಂಥದ್ದು ದೊಡ್ಡ ಒಂದು ಛಾವಣಿ, ಆ ಛಾವಣಿ ನೀರನ್ನು ನೀವು ಬಾವಿ ಇಳಿಸೋದು, ಸೋಸಿ ಇಂಥವನ್ನೆಲ್ಲ ಮಾಡಲಿಕ್ಕಾಗ್ತದೆ. ಹಳ್ಳಿಗೆ ಹೋದರೆ ಈ ತತ್ವ ಹಿಂಗಿದ್ರೂ ವಿಧಾನ ಏನು ಅಂತ ಹೇಳಿದರೆ, ನಿಮಗೆ ಹೆಚ್ಚು ಮಳೆ ಬೀಳುವ ಜಾಗದಲ್ಲಿ ಯು ಹ್ಯಾವ್ ಎ ಬಿಗ್ ಬಂಚ್ ಆಫ್ ಚಾಯ್ಸಸ್. ದೊಡ್ಡ ಒಂದು ಬಾಸ್ಕೆಟ್ ಇದೆ ನಿಮ್ಮ ಹತ್ರ, ಸ್ಪಾನರು, ಸ್ಕ್ರೂ ಡ್ರೈವರು, ಅದೆಲ್ಲ. ಕಡಿಮೆ ಮಳೆ ಬೀಳುವ ಜಾಗದಲ್ಲಿ ಸ್ವಲ್ಪ ಕಡಿಮೆ. ನಮ್ಮ ಹೆಚ್ಚು ಮಳೆ ಬೀಳುವ ಜಾಗದಲ್ಲಿ ಒಬ್ಬ ಬಡ ಕೃಷಿ ಕಾರ್ಮಿಕನಿಗೆ ಒಂದು ಎಕರೆನೋ 50 ಸೆಂಟ್ಸು ಜಾಗ ಇದೆ ಅಂತ ಇಟ್ಕೊಳ್ಳಿ. ಅವನ ಬಾವಿಯಲ್ಲಿ ನೀರಿನ ಸಮಸ್ಯೆ ಇದೆ. ಏನಿಲ್ಲ, 2 ಮ್ಯಾಂಡೇಸ್, 8 ಗಂಟೆ 2 ಕೆಲಸ. ಅವನಿಗೆ ಸರಿಯಾದ ಇದು ಸಿಗಬೇಕು, ಮಾರ್ಗದರ್ಶನ ಸಿಗಬೇಕು, ಪ್ಲ್ಯಾನಿಂಗ್ ಇರಬೇಕು, ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ತಿಳುವಳಿಕೆ ಇರ್ಬೋದು. 2 ಮ್ಯಾಂಡೇಸ್ನ ಕೆಲಸ ಮಾಡಿಬಿಟ್ರೆ ಅವನ ಬಾವಿಯಲ್ಲಿ ನೀರು ಸುಧಾರಣೆ ಆಗುವಂಥ ಎಲ್ಲ ಸಾಧ್ಯತೆಗಳಿವೆ. ಕಿಸೆಯಿಂದ ₹1 ರೊಕ್ಕ ಹೊರಗಡೆ ತೆಗಿಬೇಕಾದಿಲ್ಲ. ದ್ಯಾಟ್ ಈಸ್ ದಿ ಬ್ಲೆಸ್ಸಿಂಗ್ ಯು ಹ್ಯಾವ್ ಇನ್ ಎ ಹೆವಿ ರೈನ್ಫಾಲ್ ಏರಿಯಾ. ಇನ್ನು ನೀವು ಯಾವ ವಿಧಾನವನ್ನು ಮಾಡ್ತಾ ಹೋಗ್ತೀರಿ, ಈಗ ಉದಾಹರಣೆಗೆ ಛಾವಣಿ ನೀರನ್ನು ನೀವು ತಂದು ಸೋಸಿ ಬಾವಿಗೆ ಬಿಡ್ತೀರಾ ಅಂತ ಇಟ್ಕೊಳ್ಳಿ. ಎಷ್ಟು ಖರ್ಚು ಅಂದರೆ, ನೀವು ಕಂಪನಿಯ ಒಂದು ಫಿಲ್ಟರ್ ತೊಗೊಂಡ್ರೆ 6-8 ಸಾವಿರದಿಂದ ₹10,000 ರೊಕ್ಕ ಖರ್ಚು ಮಾಡಬೇಕಾಗೋದು. ಅದಲ್ಲಪ್ಪ, ನನಗೆ ಅಷ್ಟೆಲ್ಲ ಮಾಡಲಿಕ್ಕೆ ಇಷ್ಟ ಇಲ್ಲ, ಇದೇ ಹೇಗಾಗತ್ತೆ ಅಂತ ಗೊತ್ತಿಲ್ಲ ಅಂತಿದ್ರೆ ಸಿಂಪಲಾಗಿ ಮಾಡಬೇಕು ಅಂದರೆ, ಇವತ್ತೊಬ್ಬರು ಡೇವಿಡ್ ಜೈಮಿ ಅಂತ ಬಂದಿದ್ದು, ಅವರು ಮಾಡಿಕೊಡ್ತಾರೆ. ಒಂದು 5 ಲೀಟ್ರನ್ನ ಬಾಲ್ದಿಗೆ ಒಂದು ಜರಡಿ ಹಿಂಗೆ ಸಿಕ್ಸಿ ಕೊಟ್ಬಿಡ್ತಾರೆ, ₹5 ಸಾಕು, ಸಿಂಪಲ್. ಇನ್ನೂ ನಿಮಗೆ ಸಿಂಪಲ್ ಆಗಬೇಕು, ಭಾಳ ಖರ್ಚು ಮಾಡೋದಿಲ್ಲ ಅಂತ ಹೇಳಿದರೆ, ನಮ್ಮ ರೈನ್ ವಾಟರ್ ಕ್ಲಬ್ಬಿನ ಸ್ನೇಹಿತರು ವಿಶ್ವನಾಥ್ ಅವರು ಪಂಚೆ ಫಿಲ್ಟರು ಅಂತ ಒಂದು ಹೇಳ್ತಾರೆ. ಪಂಚೆ ಅಂದರೆ ಏನಂದರೆ, ಪಂಚೆ ಗೊತ್ತಾ ನಿಮಗೆ? ವೇಸ್ಟ್ ಅಂತ ಹೇಳ್ತೀವಿ ಈ ಭಾಗದಲ್ಲಿ. ಭಾಳ ತೆಳ್ಳಗಿನ ಬಿಳಿ ಬಟ್ಟೆ ಉಡ್ತೀವಲ್ಲ, ಅದನ್ನು ಒಂದು ಪದರ ಹಿಂಗೆ ತಂದುಬಿಟ್ರೆ ಅದು 2 ಒಂದು ಸಾರಿ ಮಡಚಿದ್ರೆ 2 ಲೇಯರ್ ಆಯಿತು, 3 ಸಾರಿ ಮಡಚಿದ್ರೆ 8 ಲೇಯರ್ ಆಯಿತು. ನಿಮ್ಮ ಆಲಿಕೆಯಲ್ಲಿ ಫನೆಲಲ್ಲಿ ಒಂದು ಫನೆಲ್ ತಗೊಳ್ಳಿ, ಆ ಫೆನೆಲ್ನಲ್ಲಿ 8 ಮಡಚ ಹಿಂಗೆ ಇಟ್ಬಿಡಿ. ಮೇಲಿಂದ ನೀರು ಸುರೀಲಿ, ಅದು ಫಿಲ್ಟರ್ ಆಗ್ತದೆ, ಕೆಳಗಡೆ ಹೋಗುತ್ತೆ. ಎಲ್ಲೋ ವಾರಕ್ಕೊಮ್ಮೆ ಅದನ್ನ ಸ್ವಲ್ಪ ಕಪ್ಪಾಯಿತು, ಸ್ವಲ್ಪ ಅದರಲ್ಲಿ ಕಡ್ಡಿ ಏನಾದರೂ ಸ್ವಲ್ಪ ಮಣ್ಣು ಕಣ್ತು ಅಂದರೆ ಹೊರಗೆ ಬನ್ನಿ, ಅದನ್ನು ಎತ್ತಿಬಿಟ್ಟು ಒಂದು ಬಕೆಟ್ ನೀರಿಗೆ ಹಿಂಗೆ ಮಾಡಿ, ಟಿನೋಪಾಲ್ ಅಡ್ವರ್ಟೈಸ್ಮೆಂಟ್ ಬರ್ತಿತ್ತಲ್ಲ, ಹೆಂಗೆ ಮಾಡಿ ಪುನಃ ಹಾಕಿ, ದ್ಯಾಟ್ ಸಫಿಷಿಯಂಟ್. ಹಾಗಾಗಿ ಆ ಖರ್ಚು ಲೋ ಕಾಸ್ಟ್ ಮಾಡುವಂಥ ದಾರಿಗಳಿವೆ. ಹಾಗಾಗಿ ಇದು ಆಮೇಲೆ ನೀವು ಒಂದು ವೇಳೆ ಹಂತವಾಗಿ ಮಾಡ್ಬೋದು. ಕೃಷಿ ಜಮೀನು 15 ಎಕರೆ ಇದೆ ಅಂತ ಹೇಳಿದರೆ ಹೆಚ್ಚು ಪ್ರಯಾರಿಟಿಯಲ್ಲಿ ನಿಮ್ಗೆ ಹೆಚ್ಚು ಪ್ರಯೋಜನ ಆಗುವಂಥ ಕೆಲಸ ಏನಿದೆ, ರಿಜಸ್ ಟು ವ್ಯಾಲೀಸ್, ಎತ್ತರದ ಜಾಗದಿಂದ ಮಾಡ್ತಾ ಬರಬೇಕು. ಒಂದು ಹಂತ ನನ್ನಲ್ಲಿರೋ ಕಿಸೆ ಹಣ ನೋಡಿಕೊಂಡು ಮೇಲಿಂದ ಮಾಡ್ತಾ ಬರೋದು, ಈ ಥರ ದಾರಿಗಳಿವೆ. ಮಳೆ ಕೊಯ್ಲು ಅಂದರೆ ಏನು ಭಾಳ ಖರ್ಚಿನ ದಾರಿ ಆಗಬೇಕಾಗಿಲ್ಲ, ಬಟ್ ಚೆನ್ನಾಗಿ ಪ್ಲ್ಯಾನ್ ಮಾಡ್ಕೋಬೇಕು, ಸರಿಯಾದ ಕೆಲಸಗಳನ್ನು ಮಾಡಬೇಕು ಅಷ್ಟೇ. ಈ ಮಳೆ ನೀರಿನ ಕೊಯ್ಲಿನ ಬಗ್ಗೆ ಸಾಕಷ್ಟು ಕಡೆ ನೀವು ಪ್ರಾಕ್ಟಿಕಲ್ ಆಗಿ ಕೆಲಸ ಮಾಡ್ತಾ ಹೋದ್ರಿ. ಆವಾಗ ನೀವು ಎದುರಿಸಿದಂತಹ ಸವಾಲುಗಳಿಗೇನು? ಸವಾಲು ಬಹಳಷ್ಟು ಮನಸ್ಸಿಗೆ ಸಂಬಂಧಪಟ್ಟದ್ದು. ಒಂದೇನಂತ ಹೇಳಿದರೆ, ನೀವು ಆ ಮಳೆ ಕೊಯ್ಲಿನ ಇಡೀ ಒಂದು ಪ್ರೋಸೆಸ್ನಲ್ಲಿ ಅತ್ಯಂತ ಕಷ್ಟ ಇರುವುದು ಜನರ ಮನಸ್ಸನ್ನು ತಿರುಗಿಸುವಂಥದ್ದು. ಅಪನಂಬಿಕೆ, ನನ್ನ ಬಾವಿಯಲ್ಲಿ ನಾನು ನೀರಿಂಗಿಸ್ಲಿಕ್ಕೆ ಹೋದರೆ ಆಚೆ ಮನೆಗೆ ಹೋಗ್ಬಿಡ್ಬೋದಾ, ಈ ಥರದ್ದೆಲ್ಲ. ಆಮೇಲೆ ಇದೆಲ್ಲ ಇಲ್ಲಿಗೆ ಆಗೋದಲ್ಲ. ನೋಡಿ ಯಾವ ಥರದ ಅಪನಂಬಿಕೆಗಳ ಬೇರೆ ಬೇರೆ ಗ್ರೇಡ್ಗಳೇನಿವೆ ಅಂದರೆ, ಉಜಿರೆಯಲ್ಲಿ ಆಗೋದಿಲ್ಲ ಸರ್, ಅದು ನಿಮ್ಮ ಕಾಸರಗೋಡಿನಲ್ಲಿ ಮಾತ್ರ ಆಗತ್ತೆ ಅಂತ ಒಂದು ಹೇಳೋದು. ಇದೆಲ್ಲ ಒಂದು ಮೆಂಟಲ್ ಬ್ಲಾಕು. ಆಮೇಲೆ ಕೊನೆಯ ಹಂತದಲ್ಲಿ ಅವನು ಒಪ್ಪಬೇಕು ಅಂತ ಹೇಳಿದ್ರೆ, ಅವನ ರಸ್ತೆಯಲ್ಲೇ 3 ಮನೆ ಆಚೆ ಆಗಿಬಿಟ್ರೆ ಮೆಲ್ಲನೆ ಈ ಅಪನಂಬಿಕೆಗಳು, ಸಂಶಯಗಳು, ಗುಮಾನಿಗಳೆಲ್ಲ ಕರಗಲಿಕ್ಕೆ ಶುರುವಾಗ್ತದೆ, ಮತ್ತೆ ಕೆಲಸ ಬರುತ್ತೆ. ಸೊ ಕ್ರಿಯೇಟಿಂಗ್ ಮಾಡೆಲ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಎಲ್ಲಿ ಅಂದರೆ ಅಲ್ಲಲ್ಲಿ, ಈಗ ಒಂದೊಂದು ಗ್ರಾಮ ಮಟ್ಟದಲ್ಲಿ, ಕಾಲೇಜ್ ಮಟ್ಟದಲ್ಲಿ, ಇದು ಒಂದು ಸ್ಟ್ರೀಟ್ ಮಟ್ಟದಲ್ಲಿ ಒಂದೊಂದು ಮಾಡೆಲ್ ಬೇರೆ ಬೇರೆ ಕಡೆ ಸೃಷ್ಟಿಸಿದರೆ ಆ ಜನ ಏನು ಪ್ರಯೋಜನ ಪಡ್ಕೊಳ್ತಾರೆ 1 ವರ್ಷದ ನಂತರ. ನೀವು ಸಾಮಾನ್ಯವಾಗಿ ಎಲ್ಲ ಜಾಗದಲ್ಲೂ ಕೂಡ ಆಫ್ಟರ್ 1 ಹೈಡ್ರಾಲಜಿಕಲ್ ಸೈಕಲ್, ಒಂದು ಮಳೆಗಾಲದ ನಂತರ ಒಂದಷ್ಟು ಪ್ರಯೋಜನವನ್ನು ಕಣ್ಣಿಗೆ ಕಾಣಬಹುದು, ಅಥವಾ ನೀವು ಅದನ್ನು ಅಳೆದಿಟ್ಟರೆ ಗೊತ್ತು ಮಾಡ್ಬೋದು. ಆಗ ಅವ್ರು ಹೇಳಲಿಕ್ಕೆ ಶುರು ಮಾಡ್ತಾರೆ, ಕ್ರಿಯೇಟ್ ಸಮ್ ಅಂಬಾಸಡರ್ಸ್ ಆಫ್ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಇನ್ಸ್ಟೆಡ್ ಆಫ್ ಯು ಯುವರ್ ಸೆಲ್ಫ್ ಗೋಯಿಂಗ್ ಆನ್ ಟಾಕಿಂಗ್.
ನಾವು ಕ್ಯಾಂಪೇನ್ ಮಾಡ್ತೀವಿ, ಮಾಡಿಬಿಟ್ಟು ಹೇಳ್ತಾರೆ, ನೋಡಿ ಇಲ್ಲಿ ಒಬ್ಬರು ಕಾವೇರಿ ಅಂತಿದ್ದಾರೆ, ಇವರ ಹತ್ರ ಮಾತಾಡಿ, ಅವ್ರು ಕಳೆದ ವರ್ಷ ನೀರಿಂಗಿಸಿದ್ದಾರೆ ಅಂದರೆ ನೀವು ಹೇಳೋದನ್ನು ಜನ ಹೆಚ್ಚು ಪ್ರೀತಿಯಿಂದ ನಂಬ್ತಾರೆ, ನಾವು ಹೇಳೋದು ನಂಬೋದಿಲ್ಲ. ಪತ್ರಕರ್ತರಾಗಿ ಕೆಲಸ ಮಾಡಿದ್ದೀರಾ, ಅಡಿಕೆ ಪತ್ರಿಕೆಯ ಕಾರ್ಯನಿರ್ವಾಹಕ ಸಂಪಾದಕರು ಕೂಡ ಆಗಿದ್ದೀರಾ. ವಿದ್ಯಾರ್ಥಿ ದೆಸೆಯಲ್ಲಿ ಕೃಷಿ ಪತ್ರಿಕೆಗೆ ಬರೆಯೋದು ಹೇಗೆ, ಏನು ಎತ್ತ, ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿನ ವಿದ್ಯಾರ್ಥಿಗಳಿಗೆ ನೀವು ಕೊಡ್ತೀರಾ? ಈಗ ಇದರಲ್ಲಿ ಒಂದೇನಂತ ಹೇಳಿದ್ರೆ, ಕೃಷಿ ಬಗ್ಗೆ ಬರಿಬೇಕಿದ್ರೆ ಮೊದಲು ಆ ಬರೆಯೋ ವಿದ್ಯಾರ್ಥಿ ಸ್ವಲ್ಪ ಅಪ್ಪ ಅಮ್ಮನ ಕೃಷಿ ಬಗ್ಗೆ ಅರ್ಥ ಮಾಡ್ಕೊಳ್ಬೇಕಿದೆ. ಸ್ವಲ್ಪ ABCD ಅರ್ಥ ಮಾಡ್ಕೊಳ್ಳದೆ ಹೋದರೆ ಸ್ವಲ್ಪ ಕಷ್ಟ ಆಗ್ಬೋದು. ಅದನ್ನು ಕೃಷಿಕರಲ್ಲದವರು ಬರಿಬೋದು, ಆದರೆ ಕೃಷಿಕರಾದವರು ಯಾರೇ ಆದರೂ ಕೂಡ ಒಂದು ಸ್ವಲ್ಪ ವರ್ಕಿಂಗ್ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕಾಗ್ತದೆ. ನಾನು ಒಂದು ಲೋ ಕಾಸ್ಟ್ ಹೌಸಿಂಗ್ ಬಗ್ಗೆ ಬರಿಬೇಕಿದೆ, ಲೋ ಕಾಸ್ಟ್ ಹೌಸಿಂಗ್ ಅಂದರೆ ಏನಪ್ಪ, ಇಲ್ಲಿ ಏನೇನು ನಡೀತಾ ಇದೆ ಅದರಲ್ಲಿ ಏನಾದರೂ ತುಂಬ ಬರೀ ಫ್ಯಾಷನ್ಗಾಗಿ ಮಾಡೋರಿದ್ದಾರಾ, ಎಲ್ಲ ಕಡೆ ಸಾಚಾ ಇದೆಯಾ, ಏನು ಕತೆ, ಇದರ ಮೊದಲು ಅದನ್ನು ವರ್ಕಿಂಗ್ ಅಂಡರ್ಸ್ಟ್ಯಾಂಡಿಂಗ್ ನಾವು ಮಾಡ್ಕೊಂಡ್ಮೇಲೆ ನಾವು ಅದಕ್ಕೆ ಜಸ್ಟಿಸ್ ಮಾಡ್ಬೋದು. ಆಮೇಲೆ ಯಾವುದು ವಿಷಯ ಅಂತ ಹೇಳುವಂಥದ್ದು, ಯಾವ ವಸ್ತುವನ್ನು ಸಬ್ಜೆಕ್ಟನ್ನು ಆಯ್ಕೆ ಮಾಡ್ಕೋಬೇಕು. ಏನಾಗಿದೆ ಅಂತ ಹೇಳಿದರೆ, ಈ ಕೃಷಿ ಪತ್ರಿಕೆಗಳೆಲ್ಲ ಇವತ್ತು ಭಾಳಷ್ಟು ಬಂದುಬಿಟ್ಟಿದ್ದು ಸರ್ಕಾರ ಕೃಪಾಪೋಷಿತ ಸಂಶೋಧನಾ ಕೇಂದ್ರಗಳು, ಅವುಗಳು ಪ್ರಕಟಿಸುವ ಒಂದು ರೀತಿಯೇ ಬೇರೆ. ಅವುಗಳು ಫಾರ್ಮುಲಾ ಬರಹಗಳನ್ನು ಬರೆದು ಬಿಡ್ತವೆ, ಅದೆಲ್ಲ ಒಂದು ಕ್ಲೀಶೆ ಆಗಿರುವಂಥದ್ದು, ರೈತರಿಗೆ ಹೆಚ್ಚು ಪ್ರಯೋಜನ ಆಗದೇ ಇರುವಂಥದ್ದು. ಈಸ್ ದರ್ ಸಮಥಿಂಗ್ ನ್ಯೂ, ಈಸ್ ದರ್ ಸಮಥಿಂಗ್ ಯುಟಿಲೈಸೇಬಲ್, ಸ್ಕೇಲೇಬಲ್, ಅಥವಾ ರೈತರಿಗೆ ಒಂದು ಹೊಸ ಜ್ಞಾನವನ್ನು ಕೊಡುವಂಥದ್ದು ಏನಾದರೂ ಸಬ್ಜೆಕ್ಟ್ ಇದೆಯಾ, ಇದನ್ನೆಲ್ಲ ಆಲೋಚನೆ ಮಾಡಿಕೊಂಡು ನಾವು ಸ್ವಲ್ಪ ಬೇಕಿದ್ದರೆ ಸುತ್ತಮುತ್ತ ಯಾರೋ ಇಂಥ ಕೃಷಿ ಬರಹಗಾರರು ಜರ್ನಲಿಸ್ಟ್ಗಳಿದ್ದರೆ ಅವ್ರ ಜೊತೆ ಸ್ವಲ್ಪ ಚರ್ಚೆ ಮಾಡಿಕೊಂಡು ಒಂದೊಂದೇ ಅಂಬೆಗಾಲಿಡ್ತಾ ಹೋಗ್ಬೋದು. ಅಥವಾ ಈಗ ಇವತ್ತೇನಂದ್ರೆ ಹೊಸ ಮೀಡಿಯಾಗಳು ಬಂದುಬಿಟ್ಟಿವೆ, ನಮಗೇನೆಂದರೆ ಸುಳಿವುಗಳು ಕಾಲಿಗೆ ಬಂದು ಬೀಳ್ತಾರೆ. ಉಜಿರೆಯಲ್ಲಿ ನೀವು ಇಷ್ಟವರೆಗೂ ಗೊತ್ತಿಲ್ಲದೇ ಇರುವಂಥ ಒಂದು ಅದ್ಭುತವಾದಂಥ ಸುಳಿವು ನಾಳೆ ದಿವಸ ಫೇಸ್ಬುಕ್ಕಲ್ಲಿ ಎಲ್ಲೋ ಒಂದು ಮೂಲೆಯಲ್ಲಿ ಬರ್ಬೋದು. ಆ ಬರೆದವ ಏನೂ ಬರೆದಿರಲಿಕ್ಕಿಲ್ಲ, ಮೂರೇ ವಾಕ್ಯ ಬರೆದಿರ್ಬೋದು, ಬಟ್ ಇಟ್ಸ್ ಎ ವಂಡರ್ಫುಲ್ ಕ್ಲೂ. ಹಿಂದೆ ಇಂಥ ಅವಕಾಶ ಇದ್ದಿರಲಿಲ್ಲ. ಅದನ್ನು ಎತ್ಕೊಂಡು 4 ಜನ ಹತ್ರ ಮಾತಾಡ್ತಾ ಹೋದಾಗೆ ನಿಮ್ಗೆ ಗೊತ್ತಾಗುತ್ತೆ ಅದರ ಪರ್ಸ್ಪೆಕ್ಟಿವ್ ಏನಪ್ಪ. ಇಲ್ಲಪ್ಪ ಧರ್ಮಸ್ಥಳದ ಒಬ್ಬ ಇದಕ್ಕಿಂತ ಚೆನ್ನಾಗಿ ಮಾಡಿದವ ಇರ್ತಾನೆ ಅಂತ ಹೇಳ್ತಾನೆ. ದಿಸ್ ಇಸ್ ಹೌ ಯು ಕ್ಯಾನ್ ಗೋ ಆನ್ ಬಿಲ್ಡಿಂಗ್ ದಿ ಸ್ಟೋರಿ. ಅಥವಾ ಕಾಲೇಜಲ್ಲಿ ನೋಟಿಸ್ ಬೋರ್ಡ್ ಇದ್ದರೆ ಅದರಲ್ಲಿ ಹಿಂದೆಲ್ಲ ನೋಟಿಸ್ ಬೋರ್ಡಲ್ಲಿ ಬರೆಯೋದು, ಈಗ ನಮಗೆಲ್ಲ ಬ್ಲಾಗುಗಳು ಅವು ಇವೆಲ್ಲ ಇದೆಯಲ್ಲ, ವಿ ಕ್ಯಾನ್ ಸ್ಟಾರ್ಟ್ ಎ ಕ್ಯಾರಿಯರ್ ದೇರ್. ಇಷ್ಟು ಹೊತ್ತು ನಮ್ಮ ಜೊತೆ ಇದ್ದು ತಮ್ಮ ಅನುಭವವನ್ನು ಹಂಚಿಕೊಂಡಂತಹ ಶ್ರೀ ಪಡ್ರೆ ಅವರಿಗೆ ಧನ್ಯವಾದಗಳು. ನಮಸ್ಕಾರ, ಆಲ್ ದಿ ಬೆಸ್ಟ್. ಜಲಸಾಕ್ಷರತೆ ಅಂತ ಹೇಳಿದ್ರೆ ಒಬ್ಬೊಬ್ಬರು ಒಂದೊಂದು ಥರ ಅದನ್ನು ಡಿಫೈನ್ ಮಾಡ್ತಾರೆ. ಸ್ವಲ್ಪ ಮನಸ್ಸು ತೆರೆದಿಟ್ರೆ ಯಾರೂ ಅರ್ಥ ಮಾಡ್ಕೊಳ್ಬೋದಂತ ವಿಚಾರ. ಜನಸಾಮಾನ್ಯರು ಹೇಗೆ ಜಲ ಸಂರಕ್ಷಣೆ ಮಾಡಬಹುದು, ಸರ್ಕಾರಿ ಯೋಜನೆಗಳನ್ನು ಹಿಂದೆ ನಾವು ಹೋಗೋದನ್ನು ನಿಲ್ಲಿಸಿದೆವು. ಈ ದೇಶದಲ್ಲಿ ತೃತೀಯ ಜಗತ್ತಿಗೆ ಎಲ್ಲ ಪಾಠ ಹೇಳಬಲ್ಲಂಥ ನೀರ ಜ್ಞಾನ ನಮ್ಮ ಭಾರತದಲ್ಲಿದೆ, ನಾವು ಹೆಮ್ಮೆ ಪಡಬೇಕು. ಕಿಸೆಯಿಂದ ₹1 ರೊಕ್ಕ ಹೊರಗಡೆ ತೆಗಬೇಕಾದಿಲ್ಲ. ದ್ಯಾಟ್ ಈಸ್ ದಿ ಬ್ಲೆಸ್ಸಿಂಗ್ ಯು ಹ್ಯಾವ್. ಮಳೆ ಕೊಯ್ಲಿನ ಇಡೀ ಒಂದು ಪ್ರೋಸೆಸ್ನಲ್ಲಿ ಅತ್ಯಂತ ಕಷ್ಟ ಇರುವುದು ಜನರ ಮನಸ್ಸನ್ನು ತಿರುಗಿಸುವಂಥದ್ದು. ಕ್ಯಾಚ್ ರೈನ್ ವೇರ್ ಇಟ್ ಫಾಲ್ಸ್. ನಮಸ್ಕಾರ ವೀಕ್ಷಕರೇ, ಮನದ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕಾವೇರಿ. ಇಂದು ನಮ್ಮೊಟ್ಟಿಗಿರುವಂತಹ ಮುಖ್ಯ ಅತಿಥಿ ಪತ್ರಕರ್ತ, ಬರಹಗಾರ, ಪರಿಸರ ಚಿಂತಕ ಹಾಗೂ ರಾಜ್ಯದ ಅತ್ಯಂತ ಜನಪ್ರಿಯವಾಗಿರುವಂತಹ ಮಾಸಪತ್ರಿಕೆ ಅಡಿಕೆ ಪತ್ರಿಕೆಯ ಕಾರ್ಯನಿರ್ವಾಹಕ ಸಂಪಾದಕ ಶ್ರೀ ಪಡ್ರೆ ಅವರು. ಶ್ರೀ ಪಡ್ರೆ ದ ವಾಟರ್ ಮ್ಯಾನ್ ಆಫ್ ಕೋಸ್ಟಲ್ ಏರಿಯಾ ಅಂತಾನೆ ಪ್ರಸಿದ್ಧವಾಗಿರುವಂತಹವರು. ಕೃಷಿಕರಿಗೆ ಬಹಳ ಆಪ್ತರು. ಮಳೆ ನೀರಿನ ಕೊಯ್ಲಿನ ಬಗ್ಗೆ ಮಳೆ ನೀರಿನ ಕೊಯ್ಲಿನ ಬಗ್ಗೆ ಬಹಳ ವಿಶೇಷವಾದಂತಹ ಜ್ಞಾನವುಳ್ಳವರು. ಇದರ ಜೊತೆಗೆ ನೀರಿನ ಸಂರಕ್ಷಣೆಯಲ್ಲಿ ಪರಿಸರ ಸ್ನೇಹಿಗಳ ಜೊತೆ ಕೈ ಜೋಡಿಸಿ ಒಕ್ಕರಳಿನಿಂದ ಕೆಲಸ ಮಾಡ್ತಿರುವಂತಹವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ ಸರ್. ಜಲಸಾಕ್ಷರತೆ ಆಗಬೇಕು ಅನ್ನುವಂತಹ ಒಂದು ವಿಷಯನ ನೀವು ಬಹಳ ಘಂಟಾಘೋಷವಾಗಿ ಮುಗ್ಧ ಕಂಠದಲ್ಲಿ ಹೇಳ್ತೀರ. ಅದು ಹೇಗೆ ಆಗಬೇಕು, ಎಷ್ಟರ ಮಟ್ಟಿಗೆ ಆಗಬೇಕು?
ಮೂಲಭೂತವಾಗಿ ಏನಂದರೆ ಜಲಸಾಕ್ಷರತೆ ಅಂತ ಹೇಳಿದರೆ ಒಬ್ಬೊಬ್ಬರು ಒಂದೊಂದು ಥರ ಅದನ್ನು ಡಿಫೈನ್ ಮಾಡ್ತಾರೆ. ಒಂದು ಕನಿಷ್ಠವಾಗಿ ಭಾಳ ಸುಲಭವಾಗಿ ಹೇಳ್ಬೋದಾದರೆ, ಒಂದು ನಮ್ಮ ಊರಿಗೆ ಹಿಂದೆ ನೀರಿನ ಸುಸ್ಥಿರತೆ ಹೇಗೆ ಬಂದಿತ್ತು, ಅದಕ್ಕೆ ಯಾವ್ಯಾವ ಕಾರಣಗಳಿವೆ, ಯಾವ್ಯಾವ ಜಲ ಸ್ರೋತಸ್ಸುಗಳು ಅದಕ್ಕೆ ಕಾರಣ, ಅದು ಇವತ್ತು ಹೇಗಿದೆ, ನಮ್ಮ ಒಬ್ಬಂದು ಮಾತ್ರ ಅಲ್ಲ ನಮ್ಮ ಇಡೀ ಊರಿನ ಪರಿಸ್ಥಿತಿ ಹೇಗಿದೆ, ಇದರ ಚೆನ್ನಾಗಿ ಅರಿವು. ಆಮೇಲೆ ನಾವು ನೀರು ಎಷ್ಟು ಬಳಕೆ ಮಾಡ್ಬೋದು, ಭಾಳ ಎಚ್ಚರದಿಂದ ನೀರು ಬಳಕೆ ಮಾಡುವಂಥದ್ದು. ಜೊತೆಗೆ ಈ ಪ್ರೋಸೆಸ್ ಏನಿದೆ, ಮಳೆ ಬರುವಂಥದ್ದು, ನೀರು ಇಂಗೋದು, ಇಂಗಿದ ನೀರು ಜಲಮಟ್ಟ ಕೆಳಗೆ ಹೋಗೋದು, ಯಾಕಾಗಿ ಕ್ಷಾಮ ಬರ್ತಾ ಇದೆ, ನೀರು ಬತ್ತಿ ಹೋಗ್ತಾ ಇದೆ, ಅದಕ್ಕೇನು ಸುಧಾರಣೆ ಮಾಡ್ಬೋದು, ಇವುಗಳೆಲ್ಲವುಗಳ ಒಂದು ಅರಿವು. ಜೊತೆಗೆ ವಿಶ್ವನಾಥ್ ಅವರು ನಮ್ಮ ಬೆಂಗಳೂರಿನ ರೈನ್ ವಾಟರ್ ಕ್ಲಬ್ನ ಸ್ನೇಹಿತರು ಹೇಳ್ತಾರೆ, ಅವರೊಂದು ಪಾಯಿಂಟ್ ಸೇರಿಸ್ತಾರೆ. ಏನಂದರೆ, ನಾವು ಬಳಸಿದ ನೀರು ಇನ್ನೊಬ್ಬರಿಗೆ ತೊಂದರೆ ಆಗದ ಅಂತ ಎಚ್ಚರ ತಗೊಳ್ಳುವಂಥದ್ದು ಕೂಡ ಅದರಲ್ಲಿ ಸೇರುತ್ತೆ ಅಂತ. ಇದು ಮೂಲಭೂತವಾಗಿ ಬರಬೇಕಾಗಿದೆ. ದುರದೃಷ್ಟಕ್ಕೆ ಇದೇನು ರಾಕೆಟ್ ಸೈನ್ಸ್ ಏನಲ್ಲ, ಯಾರೂ ಅರ್ಥ ಮಾಡ್ಕೊಳ್ಬೋದು. ಸ್ವಲ್ಪ ಮನಸ್ಸು ತೆರೆದಿಟ್ಟರೆ ಯಾರೂ ಅರ್ಥ ಮಾಡ್ಕೊಳ್ಬೋದಂಥ ವಿಚಾರ ಇದು. ವಿಜ್ಞಾನ ಸರಿ, ಆದರೂ ಯಾರೂ ಅರ್ಥ ಮಾಡ್ಕೊಳ್ಬೋದು. ಇದು ಬರಬೇಕು. ಇದು ಬಾರದೆ ಹೊರತು ನಾವು ಮುಂದೆ ಮಾಡಿದ ಕೆಲಸಗಳು ಅರ್ಥಪೂರ್ಣ ಆಗೋದಿಲ್ಲ, ಸರಿಯಾದ ದಿಶೆಯಲ್ಲಿ ಹೋಗೋದಿಲ್ಲ. ಈಗ ನೀವು ನೀರು ಇಂಗಿಸುವಂತಹ ಒಂದು ವಿಷಯದ ಬಗ್ಗೆ ಹೇಳಿದ್ರಿ. 2002-2005 ಸಾಲಿನಲ್ಲಿ ನೀವು ನೀರಿಂಗಿಸೋಣ ಬನ್ನಿ ಅಂತ ಒಂದು ಅಭಿಯಾನನ ಪ್ರಾರಂಭ ಮಾಡಿದ್ರಿ. ಅದು ಪ್ರಾರಂಭ ಆಗೋದ್ರ ಹಿನ್ನೆಲೆ ಕಾರಣಗಳೇನು ಅಂತ ಹೇಳ್ಬೋದು? ನಾವು ಅಡಿಕೆ ಪತ್ರಿಕೆಯಲ್ಲಿ ಸಾಮಾನ್ಯ 90ರ ದಶಕದ ಮಧ್ಯದಲ್ಲಿ 2 ವಿಚಾರಕ್ಕೆ ಆದ್ಯತೆ ಕೊಡೋದು ಅಂತ ತೀರ್ಮಾನ ಮಾಡಿದ್ವಿ. ಒಂದು ಕೃಷಿ ಅರಣ್ಯ, ಅಗ್ರೋಫಾರೆಸ್ಟ್ರಿ. ಎರಡನೇದು ಜಲ ಸಂರಕ್ಷಣೆ. ಸಂರಕ್ಷಣೆ ಯಾಕೆ ಅಂತ ಹೇಳಿದರೆ, ಯಾವುದೇ ಕೃಷಿಕರು, ನಾನು ಮೂಲಭೂತವಾಗಿ ನನ್ನ ಹೊಟ್ಟೆ ಹೊರೆಯೋದು ಕೃಷಿಯಿಂದ, ನಾನು ಕೃಷಿಕ. ಒಂದು ಪ್ರತಿ ವರ್ಷ ಮಾಡಿದ 1983ರಲ್ಲಿ ನಮ್ಮ ಭಾಗದಲ್ಲಿ ಒಂದು ಅಭೂತಪೂರ್ವ ಕ್ಷಾಮ ಬಂದಿತ್ತು. ಹಾಗೆ ಕ್ಷಾಮ ಬಂದ ಮೇಲೆ, ಬರಗಾಲ ಬಂದ ಮೇಲೆ, ಆ ಬರಗಾಲ ನಮ್ಮನ್ನು ಬಿಟ್ಟು ಹೋಗಲಿಲ್ಲ, ಪ್ರತಿ ವರ್ಷ ಬರ್ತಾನೇ ಇತ್ತು. ನಾವು ಉಳಿದೆಲ್ಲ ತಿಂಗಳಲ್ಲಿ ಮಾಡಿದ ಕೆಲಸ 1 ತಿಂಗಳು, 1.5 ತಿಂಗಳು, 15 ದಿವಸದಲ್ಲಿ ಹಾಳಾಗುವಂಥ ಪರಿಸ್ಥಿತಿ ಇತ್ತು. ಇದು ಇನ್ನು ಮುಂದೆ ಹೋದಾಗೆ ಇದು ಇನ್ನಷ್ಟು ಸಂಕಟಮಯ ಆಗೋದು ಹೊರತು ಸುಧಾರಣೆ ಆಗೋ ದಾರಿ ಕಾಣ್ತಿರಲಿಲ್ಲ. ನಮ್ಮ ಎದುರಿಗಿದ್ದ ಒಂದು ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ, ಜನಸಾಮಾನ್ಯರು ಹೇಗೆ ಜಲ ಸಂರಕ್ಷಣೆ ಮಾಡ್ಬೋದು. ಆ ಕಾಲದಲ್ಲಿ ವಾಟರ್ ಶೆಡ್ ಡೆವಲಪ್ಮೆಂಟು ಇವೆಲ್ಲ ಅಷ್ಟು ಜನಪ್ರಿಯ ಶಬ್ದಗಳಾಗಿದ್ದಿರಲಿಲ್ಲ. ಮರುಪೂರ್ಣ ಅಂತ ಹೇಳೋ ಶಬ್ದವನ್ನು ಸೃಷ್ಟಿ ಮಾಡಿದ್ದೆ ನಮ್ಮ ಪತ್ರಿಕೆ. ನಮಗೇನು ಒಂದು ಪ್ರಶ್ನೆ ಇಟ್ಕೊಂಡ್ವಿ ಅಂದರೆ, ನಾವು ನಮ್ಮಂಥ ಜನಸಾಮಾನ್ಯರು ಮಾಡಬಹುದಾದಂಥ, ಆಸಕ್ತಿ ಇದ್ದರೆ ಮಾಡ್ಬೋದಾದಂಥ ನೀರನ್ನು ಸಂರಕ್ಷಣೆ ಮಾಡುವಂಥ ದಾರಿಗಳೇನಾದರೂ ಇವೆಯಾ? ಅದಕ್ಕೆ ನಾವು ಪ್ರಶ್ನೆಗಳನ್ನು ಯೂನಿವರ್ಸಿಟಿಯವರಿಗೆ ಕಳಿಸಿದ್ವಿ. ಆಮೇಲೆ ನಮ್ಮ ಸಾಕಷ್ಟು ಇದರ ಬಗ್ಗೆ ಸಂಶೋಧನೆ ಮಾಡುವಂಥ ಸಂಸ್ಥೆಗಳಿಗೆ ಕಳಿಸಿದ್ವಿ. ಒಂದು ಕೇಳಿದ್ವಿ ನಾವು, ನೋಡಪ್ಪ, ನಿಮ್ಮ ದಪ್ಪದ ಪುಸ್ತಕಗಳನ್ನು ನಮ್ಗೆ ಕಳಿಸ್ಬೇಡಿ, ನಮಗೆ ಜನಸಾಮಾನ್ಯರು ನೀರಿಂಗಿಸಿಯೋ ಯಾವುದೋ ರೀತಿಯಲ್ಲಿ ಯಶಸ್ವಿಯಾದಂಥ ಉದಾಹರಣೆಗಳನ್ನು ಕೊಡಿ, ನಾವು ಅಲ್ಲಿ ಹೋಗಿ ಅಧ್ಯಯನ ಮಾಡ್ತೀವಿ, ನೆಲದಲ್ಲಿ ಅಧ್ಯಯನ ಮಾಡ್ತೀವಿ, ಪುಸ್ತಕದಲ್ಲಿ ಮಾಡೋಲ್ಲ, ಕೊಡಿ. ಇದಕ್ಕೆ ಉತ್ತರನೇ ಬರಲಿಲ್ಲ. ಭಾಳಷ್ಟು 2-3 ವರ್ಷ ನಾವು ಒನ್ ವೇ ಟ್ರಾಫಿಕ್ ಆಗೋಯ್ತು. ಪ್ರಾಕ್ಟಿಕಲ್ ಆಗಿ ತಿಳಿಬೇಕು, ನಮಗೆ ಅರ್ಥ ಆಗಬೇಕು. ನಾನೊಬ್ಬ BSc ಓದಿದವ, ನನಗೂ ಅರ್ಥ ಆಗಬೇಕು. ನಿಮ್ಮ ಪುಸ್ತಕಗಳು ನನಗೆ ಅರ್ಥ ಆಗೋದಿಲ್ಲ, ಬಟ್ ನನಗೆ ಮಣ್ಣಿನ ಭಾಷೆ ಅರ್ಥ ಆಗುತ್ತೆ. ಇಂಥ ಜಾಗ ಅಂತ ಅಡ್ರೆಸ್ ಕೊಡಿ ಸಾಕು, ಅಲ್ಲಿ ಹೋಗಿ ನಾವು ಕಲ್ತ್ಕೊಳ್ತೀವಿ ಅಂತ. ಅದೇ ನಾವು ಬಹಳ ಒಂದು ಕಂಡೀಷನಲ್ ಆಗಿ ಕೇಳಿದ್ವಿ. ಯಾರೂ ಉತ್ತರ ಕೊಡಲಿಲ್ಲ. ಅಟ್ ದಿ ಸೇಮ್ ಟೈಮ್ ನಮ್ಮ ಯೂನಿವರ್ಸಿಟಿಗಳಲ್ಲಿ ಸಾಕಷ್ಟು ಸ್ನೇಹಿತರು ಇದ್ದಾರೆ, ಪ್ರೊಫೆಸರ್ಗಳು. ಅವ್ರು ಕೇಳಲಿಕ್ಕೆ ಶುರು ಮಾಡಿದ್ರು, ನಿಮ್ಮ ಪತ್ರಕ್ಕೆ ಏನಾದ್ರು ಉತ್ತರ ಬಂತಾ, ನಿಮ್ಗೆ ಉತ್ತರ ಸಿಗ್ತಾ ಅಂತ. ಇದು ಹೀಗೆ ನಡೀತಾ ಇತ್ತು 2-3 ವರ್ಷ. ಒಂದು ದಿವಸ ಮುಂಜಾನೆ ಒಬ್ಬರು ಕೇಳಿದರು, ನಿಮ್ಗೆ ಏನಾದ್ರು ಉತ್ತರ ಸಿಗ್ತಾ, ಬೆಂಗಳೂರು ಯೂನಿವರ್ಸಿಟಿಯಿಂದ ಸಿಗ್ತಾ, ಡೆರಾಡನ್ನಿಂದ ಸಿಗ್ತಾ? ಇಲ್ಲ ಅಂತ ಹೇಳಿದೆ. ನಿಮ್ಗೆ ಅದೊಂದು ಅಲ್ಲ ಬೇಕಾಗಿರೋದು, ಆ ತೀರ್ಥ ಅಲ್ಲ ನಿಮಗೆ ಬೇಕಾಗಿರೋದು, ಈಗ ಕಣ್ಣನೂರಿನಲ್ಲಿ ಏನೋ ನಡೀತಾ ಇದೆ ಅಂಥದ್ದು ನಿಮಗೆ ಬೇಕು. ಅದೇನು ಅಂತ ಕೇಳಿದೆ. ಮಾತೃಭೂಮಿಯಲ್ಲಿ ಬಂತಲ್ಲ ದೊಡ್ಡ ರಿಪೋರ್ಟು, ನೇರ ಹೋಗಿ ಹಿಡ್ಕೊಂಡು ಬಿದ್ವಿ. ಅದರ ಹಿಂದೆ ಹೋದ್ವಿ. ಅದರ ಹಿಂದೆ ಹೋದಾಗ ಒಂದಿಷ್ಟು ಮಾಹಿತಿ ಸಿಕ್ತು. ಅದು ನಿಜವಾಗಿ ಜನಸಾಮಾನ್ಯರು ಮಾಡಬಲ್ಲಂಥ, ನಾವು ಇನ್ನೊಬ್ಬರಿಗೆ ಹೇಳಬಲ್ಲಂಥ, ಹೇಳಿದರೆ ಪ್ರಯೋಜನ ಆಗಬಲ್ಲಂಥ ವಿಧಾನಗಳು. ನಮ್ಮ ಆರಂಭ ಪಾಠ ಅಂತ ಇಟ್ಕೊಳ್ಳಿ, ನರ್ಸರಿ ಕ್ಲಾಸಲ್ಲಿ ಅದನ್ನು ಕಲ್ತ್ಕೊಂಡು ಬಂದೆವು. ಅಷ್ಟಾಗುವಾಗ ಒಂದಿಷ್ಟು ಜನ ಹತ್ರ ಸೇರಿಸಿದೆವು. ಅಲ್ಲಿ ಕಲ್ತ್ಲಿಕ್ಕೆ ಹೋದಾಗ ಅವ್ರು ಯಾರನ್ನೋ ಹೇಳಿದರು, ಹಾಗಿದ್ರೆ ನೀವು ಅಲ್ಲಿ ಹೋಗಿಲ್ವಾ, ಅಲ್ಲಿ ರೂಫ್ ವಾಟರ್ ಹಾರ್ವೆಸ್ಟಿಂಗ್ ಮಾಡ್ತಾರೆ, ಇವ್ರಿಗೆ ಗೊತ್ತಿಲ್ವಾ? ನಮಗೊಂದಷ್ಟು ಜನರ ಸಂಪರ್ಕಗಳು ಸಿಕ್ಕಿತ್ತು, ಕೆಲಸ ಮಾಡಿ ಯಶೋಗಾಥೆ ಇರುವವರು. ನಾವೇನು ಮಾಡಿದ್ವಿ ಅಂದರೆ, ನಮ್ಮ ಚಿಕ್ಕ ಪತ್ರಿಕೆ, ನಾವು ಇವತ್ತು ನಮ್ಮ ಅತಿಥಿಯಾಗಿರುವಂಥ ಡಾಕ್ಟರ್ ಸೋನ್ಸು ಸೇರಿಕೊಂಡು ಒಂದು ಸಣ್ಣ ಬಳಗವನ್ನು ಕರೆದು ನಾವು ಹೇಳಿದ್ವಿ, ನೋಡಿ, ಈಗ ನಮಗೆ ನೀರಿನ ಯಶೋಗಾಥೆಗಳು ಸಿಕ್ಕಲಿಕ್ಕೆ ಶುರುವಾಗಿದೆ, ಓಡಾಡಿ ಇದನ್ನೆಲ್ಲ ತರಬೇಕಿದ್ರೆ ಸ್ವಲ್ಪ ಖರ್ಚಿನ ದಾರಿ ಇದೆ, ನಮ್ಮ ಹತ್ರ ಅಷ್ಟು ರೊಕ್ಕ ಇಲ್ಲ, ಏನು ಮಾಡೋಣ ಅಂತ. ಸೋನ್ಸ್ ಅವರು ಹೇಳಿದರು, ಈವರೆಗೆ ಯಾರೂ ಮಾಡದ ಕೆಲಸ ಇದು, ಅದ್ಭುತ. ನಾನು ಒಂದಿಷ್ಟು ನಮ್ಮ ಕೇರ್ ಆಫ್ನಲ್ಲಿ ಒಂದಷ್ಟು ಫಂಡ್ ಇದೆ, ನಾನು ನಿಮ್ಮ ಚೆಕ್ ಯಾವುದೇ ಅಡ್ರೆಸ್ ಕಳಿಸಬೇಕು. ನಮ್ಮ NRCC ಕೆಲವರು ಸ್ನೇಹಿತರು ಎಲ್ಲರೂ ಸಹಕಾರ ಕೊಟ್ಟರು. ನಾಗರಿಕ ಸೇವಾ ಟ್ರಸ್ಟ್ನವರು ಹೇಳಿದರು, ಇದು ನೀವು ಇಟ್ಕೊಂಡ್ರೆ ಸಾಲದು, ಇದನ್ನು ಪುಸ್ತಕ ರೂಪದಲ್ಲಿ ಹೊರಗೆ ತನ್ನಿ. ಹೀಗೆ ಇದು ಶುರುವಾಯಿತು. ಅಂದರೆ ಆಗ ನಾವು ಆರಂಭದಲ್ಲಿ ಏನಿದ್ದೆವು ಅಂದರೆ,
ನಾವೇನು ತಜ್ಞರಲ್ಲ, ಇಲಾಖೆಯವರಲ್ಲ, ಬಹಳಷ್ಟು ಗೊತ್ತಿಲ್ಲ ನಮಗೆ ಹೇಳೋದಕ್ಕೆ ಅಂತ ಒಂದು ಆ ಥರ ನಿಲುವನ್ನು ತಗೊಂಡಿದ್ದೆವು. ಅದಕ್ಕೆ ಏನು ಹೇಳಿದರು ಅಂದರೆ ಎಲ್ಲರೂ, ನೀವೊಂದು ಕೆಲಸ ಮಾಡಿ, ಎಲ್ಲವೂ ನೀವು ಹೇಳಬೇಕು, ನೀವು ತಜ್ಞರು ಅಂತ ನಾವು ಹೇಳೋದಿಲ್ಲ. ನಮಗಿಂತ ಒಂದಷ್ಟು ವಿಚಾರ ನಿಮಗೆ ಹೆಚ್ಚು ಗೊತ್ತಾಗಿದೆ. ಈಗ ಆ ಗೊತ್ತಿರೋದನ್ನು ಹೇಳೋದಕ್ಕೆ ಅಡ್ಡಿ ಇದೆಯಾ, ಅದು ಪರವಾಗಿಲ್ಲ ಅಂತ. ಹಾಗಿದ್ರೆ ಅದನ್ನೇ ಹೇಳಿ ಅಂತ. ನಾವು ಏನು ಮಾಡ್ತೀವಿ ಅಂದರೆ, ಆಗಲ್ಲ ಈ ಥರದ ನಿಮ್ಮ ಕಮ್ಯುನಿಕೇಷನ್ ಟೂಲ್ಸ್ ಎಲ್ಲ ಅಷ್ಟೆಲ್ಲ ನಮ್ಮ ಹತ್ರ ಇದ್ದಿರಲಿಲ್ಲ. ನಾವು ಸುಮ್ಮನೆ ಸ್ಕೆಚ್ ಪೆನ್ ತೊಗೊಂಡು ಒಂದು ಅರ್ಧ ಶೀಟ್ ಪೇಪರಲ್ಲಿ ಹಿಂಗೆ ಚಿತ್ರ ಬಿಡಿಸೋದು, ಅದನ್ನು ತೋರಿಸೋದು ಎಲ್ರಿಗೂ ಹಿಂಗೆ, ಆ ಥರ ಮಾಡ್ತಾಯಿದ್ವಿ. ಆಗ ಯಾರೋ ಹೇಳಿದ್ರಪ್ಪ ಇದಕ್ಕೊಂದು ಸ್ಲೈಡ್ ಶೋ ಅಂತ ನಿಮ್ಗೆ ಮಾಡಲಿಕ್ಕಾಗತ್ತೆ, ಒಂದು ಸ್ಲೈಡ್ ಪ್ರೊಜೆಕ್ಟರ್ ತೊಗೊಳ್ಳಿ ಅಂತ. ಈಗ ಆಫ್ಕೋರ್ಸ್ ಎಲ್ಲಿಗೋ ಬಂದುಬಿಡ್ತದು ಈ ಸ್ಲೈಡ್ ಪ್ರೊಜೆಕ್ಟರ್ ತೊಗೊಂಡು ಎಷ್ಟೆಷ್ಟೋ ಊರಿಗೆ ಓಡಾಡಿದ್ವಿ. ನಾವು ಏನು ಮಾಡ್ತಾಯಿದ್ವಿ ಅಂದರೆ, ಜನಸಾಮಾನ್ಯರು ನಾವು ಮುಂದಕ್ಕೆ ಹೋದಾಗೆ ನಮ್ಮ ದಾರಿ ಸ್ಪಷ್ಟ ಆಯಿತು. ಒಂದೇನೆಂದರೆ, ಸರ್ಕಾರಿ ಯೋಜನೆಗಳನ್ನು ಹಿಂದೆ ನಾವು ಹೋಗೋದನ್ನು ನಿಲ್ಲಿಸಿದೆವು. ಅದರಲ್ಲಿ ನಮಗೆ ಬೇಕಾದಂಥ ಮಾಹಿತಿ ಸಿಗೋದಿಲ್ಲ, ಅದರಲ್ಲಿ ಆತ್ಮಾರ್ಥವಾಗಿ ಹೃದಯದಿಂದ ಕೆಲಸ ಮಾಡಿರೋರು ಇರೋದಿಲ್ಲ. ಹಾಗಾಗಿ ಜನಸಾಮಾನ್ಯರು ಮಾಡಿರೋದು, ಆಮೇಲೆ ಮಿತ ವೆಚ್ಚದ್ದು. ನಾನು ನೀರು ತುಂಬ ಸುಧಾರಣೆ ಆಗಿದೆ, ನನಗೆ 3 ಕೋಟಿ ಖರ್ಚಾಯಿತು ಅಂದರೆ ಅದು ಯಾರಿಗೆ ಹೇಳೋಣ ಆ ಕಥೆಯನ್ನು, ಯಾರು ಮಾಡಲಿಕ್ಕಾಗತ್ತೆ? ಇಟ್ಸ್ ನಾಟ್ ಸ್ಕೇಲೇಬಲ್. ಹಾಗಾಗಿ ಅಂಥದ್ದನ್ನು ಹೆಕ್ಕಲಿಕ್ಕೆ ಶುರು ಮಾಡಿದ್ವಿ. ಆಮೇಲೆ ನಾವು, ನಿಮ್ಗೆ ಆಶ್ಚರ್ಯ ಆಗ್ಬೋದು, ಪತ್ರಿಕೋದ್ಯಮ ಓದೋರಿಗೆ ಆಶ್ಚರ್ಯ ಆಗ್ಬೋದು, ಕೈಯೊಳಗೆ ಕೇವಲ 2 ಯಶೋಗಾಥೆಗಳನ್ನು ಹಿಡ್ಕೊಂಡ್ಬಿಟ್ಟು ನಾವೊಂದು ಸೀರೀಸ್ ಅನೌನ್ಸ್ ಮಾಡಿಬಿಟ್ಟಿವಿ ಅಡಿಕೆ ಪತ್ರಿಕೆಯಲ್ಲಿ, ನೆಲಜಲ ಉಳಿಸಲು 100 ವಿಧಿ. 2 ಕೈಯೊಳಗೆ ಇದ್ದಿದ್ದು, ಆ 2ರಿಂದ ಶುರು ಮಾಡಿದ್ವಿ. ಮತ್ತು ಆಶ್ಚರ್ಯಕರವಾಗಿ ನಮಗೆ ಏನಂದರೆ, ಅದರ ಒಂದು ಸೈಕಾಲಜಿ ಏನಪ್ಪ ಅಂದರೆ, ನೀವು ಆತ್ಮಾರ್ಥವಾಗಿ ಒಂದು ವಿಷಯದಲ್ಲಿ ಅಧ್ಯಯನ ಮಾಡಲಿಕ್ಕೆ, ಆ ಕಾಲಕ್ಕೆ ಯಾರೂ ಇಂಥದ್ದನ್ನು ಅಧ್ಯಯನ ಮಾಡಲಿಕ್ಕೆ ಹೋಗೋರಿಲ್ಲ, ಎಲ್ಲ ಹುಚ್ಚರು, ನಾವು ಹುಚ್ಚರು, ಅವರು ಹುಚ್ಚರು. ಹಾಗಾಗಿ ರಾಜೇಂದ್ರ ಸಿಂಗ್ ಅವರಿಗೆ ಪತ್ರ ಬರೆದ್ರು ಅವರು ಕೈಯಲ್ಲಿ ಉತ್ತರ ಬರೆಯುವ ಸ್ಥಿತಿ ಇತ್ತು ಆ ಕಾಲಕ್ಕೆ, ಯಾಕಂದರೆ ಅವ್ರನ್ನ ಯಾರೂ ಕೇಳಿದವರಿಲ್ಲ, ಆ ಥರ ಇತ್ತು. ಹಾಗೆ ನಾವು ಎಲ್ಲೋ ರಾಜಸ್ಥಾನಕ್ಕೆ ಪತ್ರ ಬರೆದರೆ, ತಮಿಳುನಾಡಿಗೆ ಬರೆದರೆ ಫೋಟೋ ಕಳಿಸ್ತಾ ಇದ್ದರು, ಯಾಕಂದರೆ ಪ್ರೀತಿಯಿಂದ ಕೇಳೋರು ಭಾಳ ಕಡಿಮೆ ಇದ್ದರು. ಹಾಗಾಗಿ ನಮಗೆ ಒಬ್ಬರನ್ನ ಪರಿಚಯ ಮಾಡಿದರೆ, ಈ ಒಬ್ಬರನ್ನ ಬಂದು ನಾವು ಇಂಟರ್ವ್ಯೂ ಮಾಡಿದರೆ, ಹಾಗೆ ನೀವು ಇಲ್ಲಿ ಧರ್ಮಸ್ಥಳದ ಹತ್ತಿರ ಒಬ್ಬರು ಇದ್ದಾರಲ್ಲ, ಯಾಕೆ ಅಲ್ಲಿ ಹೋಗಿದ್ರಾ ಅಂತ, ಈ ಥರ ಒನ್ ಬೈ ಒನ್ ನಮ್ಮ ಹತ್ರ ಸ್ಟಾಕ್ ಶುರುವಾಯಿತು. ಸೊ ಇದು ಹರಿಯಿತು. ಅಲ್ಲಿ ನಾವು ಸರ್ಕಾರದ ಯಶೋಗಾಥೆ ತಗೊಳ್ಳಿಲ್ಲ, ಕಡಿಮೆ ಖರ್ಚಿನಲ್ಲಿ ಮಾಡಿದಂಥ, ಜೊತೆಗೆ ಹೀಗೆ ನಾವೊಂದು ಚೌಕಟ್ಟು ಹಾಕ್ಕೊಂಡೆವು. ಯಾವುದೇ ನಾವು ಪಬ್ಲಿಷ್ ಮಾಡುವಾಗ ಭಾಳಷ್ಟು ಟೆಕ್ನಾಲಜಿ ಬಗ್ಗೆ ಹೇಳಿಲ್ಲ, ಅದರ ಹ್ಯೂಮನ್ ಇಂಟ್ರೆಸ್ಟ್ ಏನಿದೆ, ಮಾನವೀಯ ಆಸಕ್ತಿ ಏನಿದೆ, ಅದರ ಬಗ್ಗೆ ಹೇಳ್ತಾ ಹೋದೆವು. ಬರೇ ಟೆಕ್ನಿಕ್ಗಳು ಓದುಗರನ್ನು ದೂರ ಇಡ್ತವೆ, ಓದುಗರಿಗೆ ಓದಬೇಕು ಅಂತ ಅನಿಸೋದಿಲ್ಲ, ಬರೀ ನೀವು ಟೆಕ್ನಿಕ್ ಹೋಗ್ತಾ ಇದ್ದಾರೆ. ನಾವು ಟೆಕ್ನಿಕ್ಕಿಗೆ ಒತ್ತು ಕೊಡಲಿಲ್ಲ, ಬಟ್ ನೀರು ಕಡಿಮೆ ಇತ್ತು, ಕೆಲಸ ಮಾಡಿದ್ರು ಜಾಸ್ತಿ ಆಯಿತು. ಸಾರಂಗ್ ಅಂತ ಹೇಳೋ ಜಾಗದಲ್ಲಿ ಬತ್ತಿ ಹೋದ ಊಟೆ 6 ತಿಂಗಳ ನಂತರ ನಮ್ಮ ಸ್ನೇಹಿತರು ಹೋದರು. ಶಿವರಾಮ್ ಪೈಲೂರು 1-2 ಹಳ್ಳಿಗಳಿಗೆ ಹೋದರು, ರಾಳೆಗಾಂವ್ ಸಿದ್ದಿಗೆ ಹೋದರು, ಶಂಪಾದಾಯಿ ತೋಟ ಅವರು ಇನ್ನೊಂದು ಕಡೆಗೆ ಹೋದರು. ಈ ಥರ ಎಲ್ಲ ತಂದು ಬೇರೆ ಬೇರೆ ಕಡೆ ಬೆಳೆದ ಹೂಗಳನ್ನೆಲ್ಲ ತಂದು ಮಾಲೆ ಕಟ್ಟಲಿಕ್ಕೆ ಶುರು ಮಾಡಿದ್ವಿ. ಅದು ಒಂದು 10 ವರ್ಷ ಬಂತು. ಅದರ ನಡುವೆ ಜನ ಕರೀಲಿಕ್ಕೆ ಮಾಡಿದ್ರು, ನಮ್ಮಲ್ಲಿ ಬನ್ನಿ, ನಮಗೊಂದು ಸ್ವಲ್ಪ ಹೇಳಿ. ಇದು ಹೇಳೋದ್ರಲ್ಲಿ, ನೀವು ಬರೆಯೋದ್ರಲ್ಲಿ, ಕೇಳೋದು ಮಾಡೋದು ಎಲ್ಲ ಇದೆಯಲ್ಲ, ಓದೋದು ಆಮೇಲೆ ಮಾಡೋದು, ಹಾಗೆ ಅದೊಂದು ಘಟ್ಟಗಳಿವೆಯಲ್ಲ. ನಮ್ಮದೇ ಪತ್ರಿಕೆ ಓದಿದವರಿಗೆ ಈ ಸ್ಲೈಡ್ಗಳನ್ನ ತೋರಿಸಿದಾಗ ಅವ್ರಿಗೆ ಇನ್ನಷ್ಟು ಇನ್ಸ್ಪೈರ್ ಆಗೋದು. ಅಷ್ಟಾಗಿ ಯಾರೋ ಒಬ್ಬರು ಮೂಲೆಯಲ್ಲಿ ಎದ್ಕೊಂಡು ಹೋಗೋದು, ಸರ್ ನಾನೊಂದು ಈ ಥರ ಮಾಡಿದೆ, ಅದು ಬಹುಶಃ ಜಲ ಸಂರಕ್ಷಣೆ ಏನೋ ಪ್ರಯೋಜನ ಆಗಿದೆ ಅಂತ ನಾವು ಹಿಡ್ಕೊಂಡು ಬಿಡೋದು, ಅವ್ರನ್ನ 2 ಫೋಟೋ ತಗೊಳ್ಳೋದು. ಈ ಥರ ಇದು ನಮಗೆ, ನಾವು ಎಲ್ಲಿ ಅವೇರ್ನೆಸ್ ಕ್ಲಾಸಿಗೆ ಹೋದಲ್ಲಿ 1-to-1 ಸ್ಲೈಡ್ ಶೋಗಳನ್ನು ಮಾಡೋದು, ಆ ಊರಿನಲ್ಲಿರೋ ಕಥೆಗಳನ್ನು ತಗೊಂಡು ಬರೋದು, ಈ ಥರ ಬೆಳೀತಾ ಹೋಯಿತು. ಈ ನೀರಿಂಗಿಸೋಣ ಕಾರ್ಯದಿಂದಾನೇ ಏನಾದರೂ ನಿಮ್ಮ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅನ್ನೋ ಒಂದು ಪುಸ್ತಕಕ್ಕೆ ಬುನಾದಿ ಅಂತ ಏನಾದರೂ ಇದೆ? ಹೌದು, ಆ ಕಾಲಕ್ಕೆ ಎಂಡೋಸಲ್ಫಾನ್ ಯುದ್ಧ ನಡೀತಾ ಇತ್ತು ನಮ್ಮೂರಲ್ಲಿ. ಒಬ್ಬರು ಪಬ್ಲಿಷರು ಇಂಗ್ಲೀಷ್ನಲ್ಲಿ ಈ ಥರ ಪುಸ್ತಕ ಬಂದಿಲ್ಲ, ಈ ಕಡೆ ಯಾರೂ ಹೆಚ್ಚು ಅನುಭವದವರಿಲ್ಲ, ನೀವೊಂದು ಪುಸ್ತಕ ಬರೀಬೇಕು ಅಂತ ಹೇಳಿದರು. ಶುರು ಮಾಡಿದೆ, ಆದರೆ ನನಗೆ ಅದಕ್ಕೆ ಹೆಚ್ಚು ಮುಂದೆ ತಗೊಂಡು ಹೋಗ್ಲಿಕ್ಕಾಗಲ್ಲ. ಆ ಮನುಷ್ಯ ನನ್ನನ್ನು ವರ್ಷಗಳ ಕಾಲ ಸಹಿಸಿ ಹೇಗೋ ಪುಸ್ತಕ ಹೊರಗೆ ತಂದುಬಿಟ್ರು. ಇನ್ನೊಬ್ಬರಾದರೆ ನನ್ನನ್ನು ಬಿಟ್ಬಿಡ್ತಿದ್ರು, ತಂದರು. ಅದು ಆ ಕಾಲಕ್ಕೆ ಒಳ್ಳೆ ಹಿಟ್ ಆಯಿತು. ಆಮೇಲೆ ಗಂಗೆಯಲ್ಲಿ ಎಷ್ಟೋ ನೀರು ಹರಿದಿದೆ ಬಿಡಿ. ಆರಂಭದಲ್ಲಿ ಅದೊಂದು ಬಂತು, ಆಮೇಲೆ ನೆಲಜಲ ಉಳಿಸಿ ಅಂತ ಒಂದು ಪುಸ್ತಕ ಬಂತು. ಆ ಥರ ಮತ್ತೆ ಒಂದರ ನಂತರ ಒಂದು ಬರಲಿಕ್ಕೆ ಶುರುವಾಯಿತು. ಅಂಕಣಗಳು ಶುರುವಾದವು. ನಾನು ಜನವಾಹಿನಿಯಲ್ಲಿ ಮೊದಲ ಅಂಕಣ ಶುರುವಾಯಿತು. ಆಮೇಲೆ ವಿಜಯ ಕರ್ನಾಟಕದಲ್ಲಿ ಒಂದು 200-225 ಸಕ್ಸಸ್ ಸ್ಟೋರಿ ಬರೆದೆ, ಇಂಗ್ಲೀಷ್ನಲ್ಲಿ ಬರೆದೆ. ಈ ಥರ ಮುಂದೆ ಹೋಯಿತು. ಮಳೆ ನೀರಿನ ಕೊಯ್ಲಿನ ಬಗ್ಗೆ ಸಾಕಷ್ಟು ಜಾಗೃತಿ ಮೂಡಿಸೋದ್ರಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದೀರ. ಇದು ಉತ್ತರ ಕರ್ನಾಟಕದಲ್ಲಿ ಕೆಲವೊಂದು ಬರಪೀಡಿತ ಪ್ರದೇಶಗಳಿದೆಯಲ್ಲ, ಅಲ್ಲಿ ಹೇಗೆ ಇದು ಸಾಧ್ಯ ಆಗ್ತಾ ಇದೆ? ನೋಡಿ, ಇಲ್ಲಿ ಏನಿದೆ ಅಂತ ಹೇಳಿದರೆ, ನಾವು ನಮ್ಮ ಹತ್ರ ತಲೆಯೊಳಗೆ ಎಷ್ಟು ಇದರ ತಿಳುವಳಿಕೆ ಇದ್ರೂ ಒಂದು ಹೊಸ ಜಾಗಕ್ಕೆ ಹೋದಾಗ ನಾವು ಹೊಸಬರಾಗಿ ಬಿಡ್ತೀವಿ. ಅಲ್ಲಿ ಮೇಷ್ಟ್ರಾಗೋದಕ್ಕೆ ಬದಲು ವಿದ್ಯಾರ್ಥಿ ಆಗ್ತೀವಿ. ವಿದ್ಯಾರ್ಥಿ ಆದರಷ್ಟೇ ನಾವೇನಾದರೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇದೆ. ನನಗೊಂದು ಅವಕಾಶ ಬಂತು. ಏನಂತ ಹೇಳಿದರೆ, DR ಪಾಟೀಲ್ ಅಂತ ಒಬ್ಬರು ಶಾಸಕರಿದ್ದಾರೆ, ಸ್ವಲ್ಪ ಮಾನವೀಯ ಹೃದಯ ಇರುವಂಥ ಶಾಸಕರು. ಅವರು ಹೇಳಿದರು, ಅವರದು ಒಂದು ಸಮ್ಮೇಳನ ಇತ್ತು
ಶರಣ ಸಮ್ಮೇಳನಕ್ಕೆ 2 ಪುಸ್ತಕ ನನ್ನ ಹತ್ರ ನಾಗೇಶ್ ಹೆಗ್ಡೆ ಅವರು, ನೀವು ಇಲ್ಲ ಅಂತ ಹೇಳುವಂಗಿಲ್ಲ, ನಮ್ಗೆ ಪುಸ್ತಕ ಬರ್ಕೊಡ್ಬೇಕು ಅಂತ. ಎಸ್ ಅಂದ್ಬಿಟ್ಟೆ, ಯಾಕಂದ್ರೆ ನನ್ನ ಹತ್ರ ಇಷ್ಟು ಇನ್ಫಾರ್ಮೇಷನ್ ಇತ್ತು. ಎಸ್ ಸರ್ ಬರಿತೀವಿ, ರಾಶಿ ಇನ್ಫಾರ್ಮೇಷನ್ ಇದೆ ಅಂತ. ಕೊನೆಗೆ ಇನ್ನೇನು ಬರಿಬೇಕು ಅಂತ ಕಾಲಘಟ್ಟ ಬಂದಾಗ ಚಿಂತೆ ಶುರುವಾಯಿತು. ಯಾಕೆಂದರೆ ನನ್ನ ಹತ್ರ ಇರುವ ಎಲ್ಲ ಸಕ್ಸಸ್ ಸ್ಟೋರಿಗಳು ಅಧಿಕ ಮಳೆ ಬೀಳುವ, ಹೆಚ್ಚು ಮಳೆ ಬೀಳುವ ನಮ್ಮ ಈ ಭಾಗದ್ದು. ಮಳೆ ಜಾಸ್ತಿ ಇದೆ ಸಾಕಷ್ಟು. ಈ ಭಾಗ ನಮ್ಮಲ್ಲಿ ಕರ್ನಾಟಕ 2 ರೀತಿಯಲ್ಲಿ ನೋಡಿದರೆ, ಒಂದು ಕಡಿಮೆ ಮಳೆಯ ರೈನ್ಫೆಡ್ ಏರಿಯಾ, ಕೃಷಿ ರೈನ್ಫೆಡ್ ಆಗಿರುವಂಥ ಒಂದು ಕಪ್ಪು ಮಣ್ಣು ಮತ್ತು ಕೆಂಪು ಮಣ್ಣು ಇರುವಂಥ ಬಯಲುಸೀಮೆ, ಇನ್ನೊಂದು ಮಲೆನಾಡು. ಮಲೆನಾಡು ಅಂದರೆ ಮಲೆನಾಡು. ನನಗೊಂದು ಆತಂಕ ಶುರುವಾಯಿತು, ಮುಜುಗರ ಶುರುವಾಯಿತು, ಆಮೇಲೆ ಗಿಲ್ಟಿ ಕಾನ್ಷಿಯಸ್ ಶುರುವಾಯಿತು. ಯಾಕಂದರೆ ಆ ಊರಿಗೆ ನಾನು ಇಲ್ಲಿನ ಕಥೆಗಳನ್ನು ತಗೊಂಡು ಹೋಗಿದ್ರೆ ಒಂದು ಇಂಪೋಸ್ ಮಾಡ್ದಂಗೆ ಆಗುತ್ತೆ. ಏನೋ ಒಂದು ಎಲಿಯನ್ ಹೇಳಿ ಏನು ಸುಖ, ಪುಸ್ತಕ ಬರ್ತಿದ್ದೀನಿ ಅಂತ ಹೇಳೋದು ಏನು ಸುಖ. ಇನ್ನು ಶರಣು ಅಂತ ಹೇಳ್ತೀವಿ, ಶರಣು ಹೇಗೂ ಶರಣ ಸಮ್ಮೇಳನಕ್ಕೆ ಶರಣು ಅಂತ ಹೇಳ್ಬಿಡೋಣ ಅಂತ ಶರಣು ಹೇಳಿದೆ DF ಪಾಟೀಲ್ ಸರ್, ನನ್ನಿಂದ ಆಗ್ತಾ ಇಲ್ಲ ಈ ಕೆಲಸ. ನಿಮ್ಮ ಹತ್ರ ಆಗ್ತಾ ಇಲ್ಲ ಅಂತ ಪ್ರಶ್ನೆ ನಾನು ಉತ್ತರ ತಗೊಳ್ಳಿಕ್ಕಲ್ಲ ಅಲ್ಲಿ ಕೂತಿದ್ದು, ನೀವು ಮಾಡಲೇಬೇಕು ಅಂತ ಹೇಳಿ. ಸರ್ ಹಾಗಿದ್ರೆ ನಾನು ಹೊಸದಾಗಿ ನೋಟ್ಬುಕ್ ತಗೊಂಡು ಓಡಾಡಬೇಕಾಗತ್ತೆ. ಏನು ಬೇಕು ನಿಮಗೆ ಕೇಳಿದ್ರು. ಸರ್ ನನಗೆ ಅಲ್ಲಿ ಸ್ವಲ್ಪ ಅಕಾಮಿಡೇಷನ್ ವ್ಯವಸ್ಥೆ ಬೇಕು, ಆಮೇಲೆ ಯಾರು ಏನು ಸ್ನೇಹಿತರಿದ್ದಾರೆ ನೋಡೋಣ, ನಾನು ಹೊಸದಾಗಿ ಓಡಾಡ್ತೀನಿ ಅಂತ. ಹಂಗೆ ಅವರು ಸ್ವಲ್ಪ KVKಗಳಲ್ಲಿ ಜಾಗ ಮಾಡಿಕೊಟ್ರು, 1-2 ಕಡೆ ಗಾಡಿ ಕೊಟ್ಟರು. ನಾನು ನನ್ನ ಸ್ನೇಹಿತರಿಗೆಲ್ಲ ಒಂದು ಸುದ್ದಿ ಕಳಿಸ್ಬಿಟ್ಟೆ. ಬರ ಪೀಡಿತ ಸಂದರ್ಭ 2001, 3 ವರ್ಷ ಸತತ ಬರ ಬಂದಿತ್ತು ನೀವು ಹೇಳಿದಂಥ ಪ್ರದೇಶಗಳಲ್ಲಿ. ಸೊ ಏನು ಕೇಳಿದೆ ಅಂದರೆ, ನಿಮ್ಮೂರಿನಲ್ಲಿ ಇನ್ನೂ ಸ್ವಲ್ಪ ಹಸಿರುಗೊಳಿಸ್ಕೊಂಡಿರುವ, ನೀರನ್ನು ಸ್ವಲ್ಪ ನಗ್ತಾ ಇರುವ ಬರದ ನಡುವೆ ವ್ಯಕ್ತಿಗಳನ್ನು ತೋರಿಸಿ. ಹಾಗೆ ತೋರಿಸಿ ಹೋದಾಗ ಅವ್ರಿಗೆ ಏನು ಹೇಳಿದೆ ಅಂದರೆ, ಅಣ್ಣ ನೋಡಿ, ನಿಮ್ಮ ಈ ಬ್ಲ್ಯಾಕ್ ಕಾಟನ್ ಸಾಯಿಲ್ ಏನಿದೆ, ಕಪ್ಪು ಮಣ್ಣು, ಅದೇ ನನಗೆ ಹೊಸ್ತು. ಹಾಗಾಗಿ ನೀವು ನನಗೆ ಏನು ಹೇಳುವಾಗ, ನೀವು ಏನೋ ಒಂದು ಜರ್ನಲಿಸ್ಟ್ ಬಂದಿದ್ದಾನೆ, ಅವನಿಗೇನೋ ಭಾಳ ಗೊತ್ತಿದೆ ಅಂತ ದಯವಿಟ್ಟು ನಿಮ್ಮ ತಪ್ಪು ಕಲ್ಪನೆ. ಏನೂ ಗೊತ್ತಿಲ್ಲದ ಬಾಲವಾಡಿ ಸ್ಟೂಡೆಂಟ್ಗೆ ಏನು ಹೇಳ್ತೀರಿ, ಅಲ್ಲಿಂದ ಶುರು ಮಾಡಿ, ಈ ಮಣ್ಣಿಂದ ಏನು ವಿಶೇಷತೆ, ಏನು ಸಮಸ್ಯೆ ಇದೆ, ಜನ ಮಾತಾಡ್ಲಿಕ್ಕೆ ಶುರು ಮಾಡಿದ್ರು ಆ ಥರ. ಬಟ್ ನನಗೆ ತುಂಬ ಮಾಹಿತಿಗಳು ಸಿಕ್ಕು. ಅದರಲ್ಲಿ 2 ಅದ್ಭುತ ಮಾಹಿತಿಯನ್ನು ನಾನು ತೊಗೊಂಡು ಬಂದಿದ್ದು. ಒಂದು ಮರಳು ಮುಚ್ಚಿಗೆ, ಸ್ಯಾಂಡ್ ಮಲ್ಚಿಂಗ್. ಇವತ್ತಿಗೂ ಕೂಡ ಅದು ಸಾಕಷ್ಟು ನಮ್ಮ ದೇಶ ಮಟ್ಟದಲ್ಲಿ ಆ ಒಂದು ಏನು ವಿಧಾನ ಏನಿದೆ ಅದರ ಬಳಕೆ ಆಗ್ತಾ ಇಲ್ಲ. 2ನೇದು ಒಡ್ಡುಗಳು ಮತ್ತು ಮಲ್ಲಣ್ಣ ನಾಗರಾಳ ಅವರು ಏನು ಅದನ್ನು ಪ್ರಚಾರ ಮಾಡಿ ಒಂದು 7-8 ಜಿಲ್ಲೆಗೆ ಪ್ರಸ್ತುತ ಆಗುವಂತೆ ಹಾಗೆ ಪ್ರಚಾರಪಡಿಸಿದ್ದಾರೆ. ಮಾತ್ರ ಅಲ್ಲ, ಸಾವಿರಾರು ಜನ ಅದನ್ನು ಅಳವಡಿಸಿಕೊಂಡು ಬರವನ್ನು ದೂರ ಇಟ್ಟಿದ್ದಾರೆ ಅಂತ 2 ಅದ್ಭುತವಾದಂಥ ದೇಶ ಮಟ್ಟದಲ್ಲಿ ಕರ್ನಾಟಕಕ್ಕೆ ಹೆಮ್ಮೆ ಅನಿಸಬಲ್ಲಂಥ ಬರ ನಿರೋಧಕ ಜಾಣ್ಮೆಗಳಿವೆ. ಅರಬರದಾಗು ಎಂಟಾಣೆ ಬೆಳೆ ಅಂತ ಹೇಳುವಂಥದ್ದು ನನ್ನ ಮನಸ್ಸಿಂದ ಮರೆತು ಹೋಗದಂಥ ವಿದ್ಯೆ. ನಮ್ಮಲ್ಲಿ ಆ ಅವರು ಸಾಕಷ್ಟು ವಿದ್ಯಾವಂತರು ಇಲ್ಲದೇ ಇರ್ಬೋದು, ಬಟ್ ಅವ್ರ ಹತ್ರ ಅದ್ಭುತವಾದಂಥ ಬ್ಯೂಟಿಫುಲ್ ಎಕ್ಸ್ಪ್ರೆಷನ್ಸ್ ಇರುತ್ತೆ, ಅನುಭವಗಳಿರ್ತದೆ. ಅದರ ದಾಖಲಾತಿ ಆಗಿರಲಿಲ್ಲ. ಇದು ಹೆಂಗಾಯಿತು ಅಂದರೆ, ಬಾಗಲಕೋಟೆ ಒಬ್ಬರು ಬಹಳ ದಕ್ಷ ಜಿಲ್ಲಾಧಿಕಾರಿ ಇದ್ದರು, ಪ್ರಭಾಕರ್. ಅವರು ಊರಿನಲ್ಲಿ ಇಡೀ ನೀರಿನ ಅರಿವನ್ನು ಬಿತ್ತಬೇಕು ಅಂತ ಕಷ್ಟಪಟ್ಟರು. ಅಲ್ಲಿ 23% ಲಿಟ್ರಸಿ ರೇಟ್ ಇರುವಲ್ಲಿ ಪತ್ರಿಕೆ ಓದೋದಿಲ್ಲ ಜನ, ಆದರೆ ನಾಟಕ ನೋಡ್ತಾರೆ, ರೊಕ್ಕ ಕೊಟ್ಟು ನಾಟಕ ನೋಡ್ತಾರೆ. ಒಂದು 60 ನಾಟಕ ಕಂಪನಿಗಳು ನಡೀತಾ ಇದೆ, ಜೀವನ ಮಾಡ್ತಾ ಇವೆ. ಇವರು ಯೋಚನೆ ಮಾಡಿದರು, ಎಲ್ಲ ನಾಟಕ ಕಂಪನಿಯಿಂದ ಇವರನ್ನೆಲ್ಲ ಚೆನ್ನಾಗಿ ನಾಟಕ ಆಡೋರನ್ನ ಕೊಟ್ಬಿಡಿ ಅಂತ ಕರ್ಕೊಂಬಂದರು. ಇವರನ್ನೆಲ್ಲ ಸೇರಿಸಿ ಅವರಿಗೆ ನೀರಿನ ನಾಟಕ ಮಾಡೋದಕ್ಕೆ ಅಭ್ಯಾಸ ಮಾಡಿದರು. ಅದರ ಜೊತೆಗೆ ನಮ್ಮನ್ನು ಛೂ ಬಿಟ್ಟರು. ಅಲ್ಲಿ ನಾನೇನು ಮಾಡಿದೆ, 2 ನನ್ನ ಸ್ನೇಹಿತರು ಇದರ ಬಗ್ಗೆ ಸಾಕಷ್ಟು ಕೆಲಸ ಮಾಡಿದರು. ಮಲ್ಲಣ್ಣ ನಾಗರಾಳ್ ಮತ್ತೊಬ್ಬರು ಬೆನಕಟ್ಟಿ ಅವರು, ತಮ್ಮಣ್ಣ ಅಂತ. ನನಗೆ ಭಾಷಣಕ್ಕೆ ಟೈಮ್ ಕೊಟ್ಟು ನೀವು ಎಷ್ಟು ಬೇಕಿದ್ರೆ ಮಾತಾಡಿ ಪಡ್ರಿ ಅವರಂತ 2 ಗಂಟೆ ಕೊಟ್ಟರು. ನಾನು ಸ್ವಲ್ಪ ಸುಸ್ತಾಗಿದೆ ಅಂತ ಹೇಳಿಬಿಟ್ಟು ಇವರನ್ನು ಮಾತಾಡಿಸಿದೆ. ಇವರನ್ನು ಮಾತಾಡಿಸಿದಾಗ ಜನ ದಂಗಾಗ್ಬಿಟ್ರು. ನಮ್ಮ ನಡುವೆ ಇಂತಹ ಅದ್ಭುತ ರತ್ನಗಳಿವೆ. ಪ್ರತಿಯೊಂದು ಮೀಟಿಂಗ್ ಕರೆಯೋರು. ಅಂದರೆ ಏನಂತ ಹೇಳಿದರೆ, ಎಲ್ಲೋ ಹಳ್ಳಿಗಳಲ್ಲಿ ಮೂಲೆಗಳಲ್ಲಿ ಕೂಡ ಇದರ ಬಗ್ಗೆ ಕೆಲಸ ಮಾಡಿದವರು ಇರ್ತಾರೆ, ತಂತ್ರಜ್ಞಾನಗಳಿರ್ತಾರೆ, ಅದರ ಬಗ್ಗೆ ಯೋಚನೆ ಮಾಡಿದವರು ಇರ್ತಾರೆ. ಈ ದೇಶದಲ್ಲಿ ತೃತೀಯ ಜಗತ್ತಿಗೆ ಎಲ್ಲ ಪಾಠ ಹೇಳಬಲ್ಲಂಥ ನೀರ ಜ್ಞಾನ ನಮ್ಮ ಭಾರತದಲ್ಲಿದೆ. ನಾವು ಹೆಮ್ಮೆ ಪಡಬೇಕು. ರಾಜಸ್ಥಾನದ ಏನು ಜಲ ವಿಜ್ಞಾನ ಇದೆ, ಯಾವುದು ನಮ್ಮ ಚರಿತ್ರಕಾರರು ನಮಗೆ ಹೇಳಲಿಕ್ಕೆ ಮರೆತಿರುವಂಥ ವಿಜ್ಞಾನ, ಅನುಪಮ್ ಮಿಶ್ರಾ ಅವರ 2 ಪುಸ್ತಕಗಳಿವೆ. ನೀವು ಪತ್ರಿಕೋದ್ಯಮ ವಿದ್ಯಾರ್ಥಿಗಳಿಗಾದರೂ ಕಾಲೇಜಿನವರಿಗಾದರೂ ಎಲ್ಲ ಲೈಬ್ರರಿಗೆ ಬರಬೇಕಾದ 2 ಕ್ಲಾಸಿಕ್ಸ್. ಒಂದು ಅಬ್ಬಿ ಕರೆ ಹೇ ತಾಲಾ, ಈ ಕೆರೆಗಳು ಈಗಲೂ ಪ್ರಸ್ತುತ ಅಂತ ಅದರ ಅರ್ಥ. ಇನ್ನೊಂದು ರಾಜಸ್ಥಾನ್ ಕಿ ರಜತ್ ಬೂಂದೆ, ರಾಜಸ್ಥಾನದ ಬೆಳ್ಳಿ ಬಿಂದುಗಳು. ಇಂಗ್ಲೀಷ್ನಲ್ಲಿ ಇವರು ನಮ್ಮ ವಂದನಾ ಶಿವರವರು ರೇಡಿಯಂಟ್ ರೈನ್ ಡ್ರಾಪ್ಸ್ ಆಫ್ ರಾಜಸ್ಥಾನ್ ಅಂತ ಮಾಡಿದ್ದಾರೆ. ಈ ಪುಸ್ತಕವನ್ನು ಎಷ್ಟೋ ಜನ ಸ್ವಾಮಿತ್ವ ವಿಸರ್ಜನ್, ಅದರಲ್ಲಿ ಆ ಪುಸ್ತಕದ ಫ್ರಂಟ್ ಪೇಜಲ್ಲಿ ಬರೆದವರ ಹೆಸರಿಲ್ಲ, ಅದೆಲ್ಲೋ ಮೂಲೆಯಲ್ಲಿದೆ. ಅವ್ರು ಏನು ಹೇಳ್ತಾರೆ ಅಂದರೆ, ನೀವು ಯಾರು ಬೇಕಿದ್ರೂ ಇದನ್ನು ಪಬ್ಲಿಷ್ ಮಾಡ್ಕೋಬೋದು, ಎಲ್ಲಾದರೂ ಒಂದು ಪೋಸ್ಟ್ ಕಾರ್ಡ್ ಹಾಕಿದರೆ ನನಗೆ ಸಂತೋಷ ನೀವು ಮಾಡಿದರೆ. ಕೇಳಿದ್ದೀರಾ ಇಂಥ ಲೇಖಕರನ್ನು? ಅವರು ಆ ಪುಸ್ತಕ ಲಕ್ಷ ಗಟ್ಟಲೆ ಪಬ್ಲಿಷ್ ಆಗಿದೆ. ಈ ದೇಶ ಓದಬೇಕು ಅದನ್ನು. ಅನುಪಮ್ ಮಿಶ್ರಾ ಅವರ 2 ಪುಸ್ತಕಗಳು ನಮ್ಮ ಎಲ್ಲ ಲೈಬ್ರರಿಗಳಿಗೆ ಬರಬೇಕು, ವಿದ್ಯಾರ್ಥಿಗಳು ಓದಬೇಕು, ಬೇರೆ ಬೇರೆ ಭಾಷೆಯಲ್ಲಿ ಬರಬೇಕು. ಅಂತಹ ಇದು ದೇಶದ ಅದ್ಭುತ ನೀರಿನ ವಿಜ್ಞಾನವನ್ನು ಅವರು ಸುಂದರವಾಗಿ ಕಟ್ಟಿಕೊಟ್ಟಿದ್ದಾರೆ. ನಂಬರ್ 1. ನಂಬರ್ 2, ಈಗ
ಸಾಕಷ್ಟು ಬರಪೀಡಿತ ಹಳ್ಳಿಗಳಿವೆ. ಅಲ್ಲಿ ಆಮೀರ್ ಖಾನ್ ಅವರ ಪಾನಿ ಫೌಂಡೇಶನ್ ಏನು ಕೆಲಸ ಮಾಡ್ತಾ ಇದೆ, ಅವರು ಏನು ವರ್ಷಕ್ಕೆ ಒಂದು ಕೆಲಸ ಮಾಡಿ ಅಲ್ಲಿಗೆ ನಿಲ್ಲಿಸೋರಲ್ಲ, ಪ್ರಚಾರಕ್ಕಾಗಿ ಮಾಡೋದಲ್ಲ. ಅವರು ಮಹಾರಾಷ್ಟ್ರವನ್ನು ಬರಪೀಡಿತವಾಗಿಸೋದು ಅಂತ ಒಂದು ಉದ್ದೇಶ ಇಟ್ಕೊಂಡು 3ನೇ ವರ್ಷದಲ್ಲಿ ಈಗ ಇನ್ನೇನು ಕಾಂಪಿಟೇಷನ್ ಶುರುವಾಗುತ್ತೆ. ಇಡೀ ದೇಶಕ್ಕೊಂದು ಮಾದರಿ ಇದೆ ಅದರಲ್ಲಿ. ನಮ್ಮ ದುರಾದೃಷ್ಟಕ್ಕೆ ಎಷ್ಟೋ ರಾಜ್ಯದ ಬೇರೆ ಬೇರೆ ರಾಜ್ಯದ ರಾಜ್ಯಗಳಲ್ಲಿ ನಡೆಯುವಂಥ ಅದ್ಭುತವಾದಂಥ ಉಳಿದ ಜಾಗಕ್ಕೆ ಪ್ರೇರಣೆ ಕಟ್ಟಿಕೊಡಬಲ್ಲಂಥ, ಒಳಿತು ತರಬಲ್ಲಂಥ, ಚೇಂಜ್ ಮಾಡಬಲ್ಲಂಥ ವಿಚಾರಗಳು ಮುಂದಿನ ಆ ನೆರೆಯ ರಾಜ್ಯಕ್ಕೂ ಕೂಡ ದಾಟೋದಿಲ್ಲ. ಯಾಕೆಂದರೆ ನಮ್ಮ ಈ ನೆಗೆಟಿವ್ ನ್ಯೂಸನ್ನೇ ಇಷ್ಟಪಡುವ, ಯಾವುದೋ ಒಂದು ಕೆಟ್ಟ ಇದು ನೆಗೆಟಿವ್ ಕಾಂಟ್ರವರ್ಸಿಗಳು ಬಂದುಬಿಟ್ರೆ ಅವರನ್ನು ಹಳ್ಳಿಗೆ ವಿಶೇಷ ವರದಿಗೆ ಕಳಿಸುವಂಥ ಸಂಪಾದಕರು ಇರುವಷ್ಟು ಕಾಲ ಇವುಗಳು ಮೂಲೆಗೆ ಬಿದ್ದಿರ್ತವೆ. ಇಂಥವನ್ನ ಎತ್ತಿ ಹೇಳಬೇಕಾಗಿದೆ. ದೇಶದಲ್ಲಿ ಒಳ್ಳೆ ವಿಚಾರ ಆಗ್ತಾ ಇಲ್ಲ, ಹಳ್ಳಿ ಮೂಲೆಗಳಲ್ಲಿ ಭಾಳ ಒಳ್ಳೊಳ್ಳೆ ಸೋಷಿಯಲ್ ಆ್ಯಕ್ಟಿವಿಸ್ಟ್ಗಳು ಇಲ್ಲ ಅಂತಲ್ಲ, ಈ ದೇಶ ಅಂಥವ್ರಿಗೆ ಸಾಕಷ್ಟು ಜಮನ್ನು ಕೊಟ್ಟಿದೆ. ನಮ್ಮ ದೃಷ್ಟಿಯನ್ನು ಬದಲಾಯಿಸ್ಕೊಂಡ್ರೆ ಅಂಥವ್ರು ಬರಿತಾನೇ ಇರ್ತಾರೆ. ಇನ್ನೂ ಕೂಡ ರೆಕಾಗ್ನೈಸ್ ಆಗದಂಥ ಅದ್ಭುತ ಅವರು ಎಷ್ಟೋ ಹಳ್ಳಿ ಮೂಲೆಗಳಲ್ಲಿ ಅವ ಏನು ಓದಿರಲೂ ಬೇಕಾಗಿಲ್ಲ, ಅದು ಹೃದಯದಿಂದ ಬಂದದ್ದು ಸಂಸ್ಕಾರದ ಭಾಷೆ. ನಮ್ಮಲ್ಲಿ ಹಿಮಾಚಲ್ ಭಾಗದಲ್ಲಿ ಕಾಡನ್ನು ಬೆಳೆಸಿ ಈವರೆಗೆ ಪ್ರಸಿದ್ಧಿಗೆ ಬಾರದಂಥವ್ರು ಇದ್ದಾರೆ. ಪ್ರಶಸ್ತಿ ಸಿಕ್ಕವರಿಗೆ ಸಿಗ್ತಾನೆ ಹೋಗ್ತಾರೆ. ಅವರೆಲ್ಲೋ ಮೂಲೆಯಲ್ಲಿ ಅದ್ಭುತವಾದಂಥ ಕೆಲಸ ಮಾಡಿ ಇಡೀ ಊರಿನ ಬಗ್ಗೆ ಚಿಂತನೆ ಕಟ್ಕೊಂಡಿರೋರು ಇರ್ತಾರೆ. ಅಂಥವ್ರನ್ನ ಗುರುತಿಸುವ ಕೆಲಸ ಆಗಬೇಕು. ನೀರಿನಲ್ಲಿ ಅಂಥ ಕೆಲಸಗಳನ್ನು ಗುರುತಿಸಿ ಎತ್ತಿ ಹೇಳುವಂಥ ಕೆಲಸ ಆಗಬೇಕು. ಒಂದು ಕಡೆ ಮಳೆ ಕೊಯ್ಲಿನ ಜಾಗೃತಿ ಬಗ್ಗೆ ಕೆಲಸ ಮಾಡ್ತಾ ಹೋದ್ರಿ, ಒಂದಿಷ್ಟು ಜಾಗೃತಿನ ಮೂಡಿಸಿದ್ರಿ. ಹಲಸು ಯಾಕೆ ನಿಮ್ಗೆ ಅಲಕ್ಷಿತ ಅಂತ ಅನಿಸ್ತು ಸರ್? ಅದ್ರ ಮೇಲೆ ಪುಸ್ತಕ ಬರೆಯೋ ಮನಸ್ಸಾಗಿದ್ಯಾ? ಹೇಗೆ ಅಂದರೆ ನಿಮ್ಗೇನಾದ್ರು ಭಿನ್ನಾಭಿಪ್ರಾಯ ಇದೆಯಾ ಇನ್ನು ಹಲಸು ಅಲಕ್ಷಿತ ಅಲ್ಲ ಅಂತ? ಇಲ್ಲ ಆ ಹಲಸಿನ ಹಣ್ಣಿನ ಮೇಲೆ ನನಗೂ ಒಂದು ಒಳ್ಳೆ ವ್ಯಾಮೋಹ ಇದೆ, ಹಾಗಾಗಿ ಕೇಳಿ. ಇಲ್ಲ, ಹಲಸು ನೋಡಿ, ಹಲಸಿನ ಬಗ್ಗೆ ನನಗೆ ಮೊದಲಿಂತಲೂ ನನಗೆ ವೈಯಕ್ತಿಕವಾಗಿ ಹಲಸೇನಂತ ಇಷ್ಟದ ಹಣ್ಣಲ್ಲ. ಈಗ ಒಂದು ಹಲಸು ಹಣ್ಣು ನೀವು ತಂದಿಟ್ಟರೆ ನಾನೆಲ್ಲ ಮುಗಿಸ್ತೀನಿ ಅಂಥದ್ದೇನಲ್ಲ. ಬಟ್ ನನಗೆ ಒಂದು ಆ್ಯಸ್ ಎ ಫುಡ್ ಅದೊಂದು ಆಹಾರ ಮೌಲ್ಯ ಇದ್ದಿದ್ದನ್ನು ಯಾಕೆ ನಾವು ಹೀಗೆ ಮೂಲಗಿಡ್ತೀವಿ ಅಂತ ಮೊದಲಿಗಿಂತಲೂ ಒಂದು ಪ್ರಶ್ನೆ ಇತ್ತು. ಇದಕ್ಕಿಂತ ಮೇಲಿನ ಸ್ಥಾನಕ್ಕೆ ಹೋಗಬೇಕಾದಂಥ ಭಾವನೆ ಇತ್ತು ಹೊರತು ಅದನ್ನು ಮೇಲಿನ ಸ್ಥಾನಕ್ಕೆ ತಗೊಂಡೋಗ್ಲಿಕ್ಕೆ ಏನೆಲ್ಲ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ಬಟ್ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಈಗ ಇದು ವೈಸ್ ಚಾನ್ಸಲರ್ ಆಗಿ ನಿವೃತ್ತರಾದಂಥ ಡಾಕ್ಟರ್ ನಾರಾಯಣ ಗೌಡರು ಯಾವಾಗಲೂ ಹೇಳೋರು, ನೋಡಿ ಪಡ್ರಿಯವರೇ, ನಾವು ಹಲಸಿಗೆ ಭಾಳ ಕೆಲಸ ಮಾಡ್ತಾ ಇದ್ದೀವಿ, ನೀವು ಬನ್ನಿ, ನಮ್ಮ ಗೆಸ್ಟಾಗಿ ಬನ್ನಿ, ನಾವು ಹಂಗೆ ಮಾಡಿದ್ದೀವಿ ಹಿಂಗೆ ಮಾಡಿದ್ದೀವಿ. ನಾನು ಹೇಳಿದೆ, ಸರ್ ನೀವು ಹಂಗೆ ಮಾಡಿದ್ದೀರಿ ಅಂತ ನನ್ನನ್ನು ಕರಿಬೇಡಿ, ರಿಸಲ್ಟ್ ತೋರಿಸಿ ಕರೀರಿ, ಮರುದಿವಸ ನಾನು ಇರ್ತೀನಿ. ಸುಮ್ಮನೆ ಹೇಳಿದರೆ ಬರೋದಿಲ್ಲ. ಕೊನೆಗೆ ಒಂದು ಸಾರಿ ಹೋಗಿ ನೋಡಿದಾಗ ಅದು ಒಳ್ಳೆ ಕೆಲಸ ಮಾಡಿರೋದು ಹೌದು. ತೂಬುಗೆರೆ ದೇಶದಲ್ಲಿ ಮೊದಲ ಬಾರಿಗೆ ತೂಬುಗೆರೆ ಹಲಸು ಬೆಳೆಗಾರರ ಒಂದು ಸಂಘ ರೂಪಿಸಿದ್ರು. ಅಲ್ಲಿ ಬದಲಾವಣೆ ಶುರುವಾಯಿತು. ಅದನ್ನು ಪಬ್ಲಿಷ್ ಮಾಡಿದ್ವಿ ನಾವು. ಅದಕ್ಕಿಂತ ಹೀಗೆ ಒಂದು 10 ವರ್ಷದ ಹಿಂದೆ ನಾವು ಏನು ಹಲಸಿನ ಬಗ್ಗೆ ಏನು ಪಾಸಿಟಿವ್ ಜನರಿಗೆ ಪ್ರೇರಣೆ ಕೊಡಬಲ್ಲಂಥದ್ದು ಏನಿದೆ ಅದನ್ನು ಪಬ್ಲಿಷ್ ಮಾಡ್ತಾ ಬಂದೆವು. ಅದೊಂಥರ ಗುಂಗಾಗೋಯಿತು. ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನೋಡಿದ್ವಿ. ಏನಾಯಿತು ಅಂದರೆ ಎಲ್ಲ ಕಡೆಯಲ್ಲಿ ಒಳ್ಳೊಳ್ಳೆ ಕೆಲಸ ಮಾಡಿದವರಿದ್ದಾರೆ, ಹೊಸ್ತು ತುಂಬ ಕಮ್ಯುನಿಕೇಷನ್ ಗ್ಯಾಪ್ ಇದೆ. ಒಂದು ಕಡೆ ಹಲಸಿನ ಹಣ್ಣನ್ನು ಬಳಸ್ತಾರೆ, ಕಾಯಿ ಬಳಸ್ತಾರೆ, ಗುಜ್ಜೆ ಬಳಸ್ತಾರೆ, ಅದರಲ್ಲಿ 5 ರಾ ಮೆಟೀರಿಯಲ್ ಇದೆ. ಇನ್ನೊಂದು ಕಡೆಯವರಿಗೆ ಗುಜ್ಜೆ ಮಾತ್ರ ಗೊತ್ತು. ಉತ್ತರ ಭಾರತಕ್ಕೆ ಹೋದರೆ ಹಲಸು ಅಂದರೆ ಅವರಿಗೆ ಹಲಸಿನ ಹಣ್ಣಿನ ರುಚಿನೇ ಗೊತ್ತಿರೋರು ಬಹಳ ಕಡಿಮೆ ಇದ್ದಾರೆ. ಹಲಸು ಮೀನ್ಸ್ ಉತ್ತರ ಭಾರತದಲ್ಲಿ ನಾರ್ತ್ ಇಂಡಿಯನ್ಸ್ ನೋ ಜಾಕ್ ಫ್ರೂಟ್ ಓನ್ಲಿ ಆಸ್ ಎ ಸಬ್ಜಿ, ತರಕಾರಿಯಾಗಿ ಮಾತ್ರ ಗೊತ್ತು. ಇನ್ನು ಮೆಕ್ಸಿಕೋ ಇದೆ, 25 ವರ್ಷದವರೆಗೆ ಒಂದು ಹಲಸಿನ ಮರ ಇಲ್ಲದೆ, ಆಗ ಹಲಸು ಒಬ್ಬರು 1988ರಲ್ಲಿ ಒಬ್ಬರು ಇಂಡೋನೇಷ್ಯಾದಿಂದ ಒಂದು ಹಲಸು ತಂದು, ಇನ್ನೊಬ್ಬರು ಯಾರೋ ಬೂಟಿನೊಳಗೆ 5 ಬೀಜ ತಂದು ಅಲ್ಲಿ ಹಬ್ಬಿಸಿ, ಇವತ್ತು ಆ ಮೆಕ್ಸಿಕೋ ಇಡೀ ಅಮೆರಿಕಕ್ಕೆ ಹಲಸಿನ ಹಣ್ಣು ತಿನ್ನಿಸ್ತಾ ಇದೆ, ರೆಫ್ರಿಜಿರೇಟರ್ ಟ್ರಕ್ನಲ್ಲಿ ಕಳಿಸ್ತಾ ಇದೆ. ಆಯಿತಾ? ಇವರಿಗೆ ಯಾರು ಗುರು, ಯಾರು ವಿಜ್ಞಾನಿ ಅಂದರೆ ಗೂಗಲ್ ಮಾವನೇ ಗುರು. ಆಯಿತಾ? ಅಷ್ಟಿದ್ರೂ ಕೂಡ ಅವರೆಷ್ಟು ಮುಂದಕ್ಕೆ ಹೋಗಿದ್ದಾರೆ ಅಂದರೆ. ಆದರೆ ದುರದೃಷ್ಟಕ್ಕೆ ಮೆಕ್ಸಿಕೋದಲ್ಲಿ ಮೊನ್ನೆವರೆಗೆ ಇವರಿಗೆ ಹಲಸನ್ನು ತರಕಾರಿಯಾಗಿ ಬಳಸ್ಬೋದು ಅಂತ ಗೊತ್ತಿಲ್ಲ. ನಮ್ಮ ಕಡೆಯಿಂದ ಹೋಗಿದೆ ಜ್ಞಾನ, ಈಗ ಅದು ಶುರುವಾಗಿದೆ ಪ್ರೋಸೆಸ್ಸು. ಹಾಗೆ ಅಲಕ್ಷ್ಯ ಆಗ್ತಾ ಇದೆ ಅಂತ ಹೇಳೋದ್ರಲ್ಲಿ ಯಾವುದೇ ವಾದ ಇಲ್ಲ. ಒಂದು, ರೈತರು, ವಿಜ್ಞಾನಿಗಳು, ಆಡಳಿತ ಸಂಬಂಧಪಟ್ಟವರೆಲ್ಲರೂ ಹಲಸನ್ನು ತುಳಿತಾನೆ ಹೋಗಿದ್ದಾರೆ, ಅಲಕ್ಷ್ಯ ಮಾಡಿದ್ದಾರೆ. ಅದರ ಅದ್ಭುತ ಗುಣಗಳನ್ನು ಅರ್ಥನೇ ಮಾಡಿಲ್ಲ. ನೊಬಡಿ ಹ್ಯಾಸ್ ಟೇಕನ್ ಇಟ್ ಸೀರಿಯಸ್ಲಿ. ಅದು ಅದರ ಮೂಲಭೂತ ಕಾರಣ ಆಗಿತ್ತು. ಆಮೇಲೆ ನನಗೊಂದು ಅನಿಸಿತ್ತು, ಹೀಗೆ ಇದನ್ನು ಕೆಲಸ ಮಾಡ್ತಾ ಹೋದಾಗ ಏನಂತ ಹೇಳಿದ್ರೆ, ಇದರ ಬಗ್ಗೆ ತುಂಬ ಕೀಳರಿಮೆ ಇದೆ, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್. ನೀವೆಲ್ಲಾದರೂ ರೈತರು ಯಾರಾದರೂ ಒಬ್ಬರು ಬಳಕೆದಾರರು ಹಿಂಗೊಂದು ಹಲಸಿನ ಹಣ್ಣು ಹಿಡ್ಕೊಂಡು ಹೋಗಿರೋದು ಎಲ್ಲಾದರೂ ನೋಡಿದ್ದೀರಾ? ಉಜಿರೆ ರಸ್ತೆಯಲ್ಲಿ ಅಥವಾ ಎಲ್ಲಿಯಾದರೂ ಬೆಂಗಳೂರಲ್ಲಿ ಸೇಬು ತೊಗೊಂಡು ಹೋಗ್ಬೋದು, ದ್ರಾಕ್ಷಿ ಹಿಂಗೆ ತೊಗೊಂಡು ಹೋಗ್ಬೋದು. ನಾನು ಎಲ್ಲಿ ನೋಡ್ತೀನಿ ಅಂದರೆ, ಹಲಸಿನ ಉತ್ಸವ ಎಲ್ಲಿ ಆಗುತ್ತಾ ಅಲ್ಲಿ ನ್ಯಾಯಾಧೀಶರು, ಡಾಕ್ಟ್ರು ಹಿಂಗೆ ಪ್ರೀತಿಯಲ್ಲಿ ತೊಗೊಂಡು ಹೋಗ್ತಾರೆ. ಯಾಕೆಂದರೆ ಅಲ್ಲಿ ಯಾರೂ ಅವ್ರನ್ನ ಗೇಲಿ ಮಾಡೋಲ್ಲ ಅಂತ ಗೊತ್ತವರಿಗೆ. ಉಳಿದ ಕಡೆ ಎಲ್ಲ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್. ಈ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಹೋಗದೆ ಹೊರತು ಹಲಸಿನ ಅಭಿವೃದ್ಧಿ ಆಗೋದಿಲ್ಲ ಅಂತ. ಆಫ್ಕೋರ್ಸ್ ಈಗ ಬಿಡಿ, ನಾವು ಹೇಳುವ ಮಾತುಗಳು ಭಾಳಷ್ಟು ಜನಕ್ಕೆ ಸತ್ಯ ಅಂತ ಅನಿಸ್ತು. ಜನ ಸ್ಪಂದಿಸಲಿಕ್ಕೆ ಶುರು ಮಾಡಿದ್ರು, ಜನಸಾಮಾನ್ಯರು ರಿಸರ್ಚ್ ಮಾಡಲಿಕ್ಕೆ ಶುರು ಮಾಡಿದರು. ಕೇರಳ ಇವತ್ತು ಇಡೀ ದೇಶದಲ್ಲಿ ಹಲಸಿನ ಜಾಗೃತಿಯಲ್ಲಿ ಬಹಳ ಮುಂದಕ್ಕೆ ಹೋಗಿದೆ. ಒಂದು 30ರಷ್ಟು ವ್ಯಾಲ್ಯೂ ಎಡಿಷನ್ ಯೂನಿಟ್ಗಳಿವೆ. ಬದಲಾವಣೆ ಬರ್ತಾ ಇದೆ. ಅದರಿಂದ ಒಂದಷ್ಟು ಹಲಸಿನ ಹಣ್ಣಿನ ಬಗ್ಗೆ ಜನಗಳಿಗೆ
ಸ್ವಲ್ಪ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಸಿಕ್ತು ಅಂತ ನಿಮ್ಗೆ ಅನ್ಸುತ್ತಾ? ಅದರಲ್ಲಿ ಏನು ಸಂಶಯ ಇಲ್ಲ. ನಮ್ಮ ರಂಗನೇ ಇನ್ಫಾರ್ಮೇಷನ್. ನಾವು ಏನು ಮಾಡಿದ್ವಿ ಅಂದರೆ, ಐ ಬಿಲೀವ್ ಇನ್ ಕನೆಕ್ಟಿಂಗ್ ಬಿಟ್ವೀನ್ ಪ್ಲಗ್ ಆ್ಯಂಡ್ ಸಾಕೆಟು. ಇನ್ಫಾರ್ಮೇಷನ್ ಇಲ್ಲದೆ ಯಾರೋ ತಡಪ್ತಾ ಇದ್ದಾರೆ ಅವರಿಗೆ ಅದು ಕೊಡುವಂಥ ಕೆಲಸ. ಒಂದು ಕಾಲಘಟ್ಟದವರೆಗೆ ನಿಮ್ಗೆ ಆಶ್ಚರ್ಯ ಆಗ್ಬೋದು ಹೇಳಿದರೆ, ಅಥವಾ ಅದಿನ್ನು ಶ್ಲಾಘನೆ ಅಂತ ಆಗ್ಬಿಡ್ತದೆ ಏನೋ. ಮಹಾರಾಷ್ಟ್ರದಲ್ಲಿ ಪ್ರಪ್ರಥಮ ಹಲಸಿನ ಸಮ್ಮೇಳನ ಆದಾಗ ಮಹಾರಾಷ್ಟ್ರದಲ್ಲಿ ಯಾರ್ಯಾರು ಕೆಲಸ ಮಾಡ್ತಾರೆ ಅವರ ಟೆಲಿಫೋನ್ ನಂಬರ್ ನಾನು ಕೊಟ್ಟಿದ್ದು, ಆಯಿತಾ. ಇನ್ನು ಕೇರಳದಲ್ಲಿ KVK ಅವರು 2009ರಲ್ಲಿ ಮೊದಲಾಗಿ ತಾವೊಂದು ಸಮ್ಮೇಳನ ಮಾಡ್ತಾ ಇದ್ವಿ ಅಂತ ನಾನು ಹೇಳಿದಾಗ ನಾನು ಹೇಳಿದ್ದು, ನಾನು ನಿಮಗೆ ಸಹಕಾರ ಕೊಡೋದಿಲ್ಲ, ಯಾಕೆಂದರೆ ನೀವು ಪೇಪರ್ ಪ್ರೆಸೆಂಟೇಷನ್ ಸೆಮಿನಾರ್ ಮಾಡ್ತೀರಾ, ಅದರಿಂದ ಏನು ಪ್ರಯೋಜನ ಇಲ್ಲ. ಇಲ್ಲ ನಾವು ಡಿಫ್ರೆಂಟಾಗಿ ಮಾಡಲಿಕ್ಕೆ ಇದ್ದೀರಿ, ಯಾರ್ಯಾರು ಕೆಲಸ ಮಾಡ್ತಾರೆ ನಮ್ಗೆ ಗೊತ್ತಿಲ್ಲ, ಮಾಡಬೇಕು ಅಂತಿದೆ. ಪೂರ್ತಿ ಕೊಟ್ಟೆವು. ಮೊನ್ನೆವರೆಗೂ ಒಂದು 4 ವರ್ಷದ ಹಿಂದಿನವರೆಗೂ ನಮ್ಮದೊಂದು ಅಡಿಕೆ ಪತ್ರಿಕೆ ಒಂಥರ ಇಡೀ ದೇಶ ಮಟ್ಟದಲ್ಲಿ ಒಂದು ಇನ್ಫಾರ್ಮೇಷನ್ ಕ್ಲಿಯರಿಂಗ್ ಹೌಸ್ ಆಗಿ. ಯಾರು ಸಮ್ಮೇಳನ ಮಾಡೋದಾದರೂ, ಸರ್ ನಾವು ರಿಸೋರ್ಸ್ ಪರ್ಸನ್ ಯಾರು ಕರಿಬೋದು, ಯಾರು ಎಲ್ಲಿ ಏನು ಮಾಡ್ತಾ ಇದ್ದಾರೆ, ಆ ಡಾಟಾಬೇಸ್ ನಮ್ಮ ಹತ್ರ ಇತ್ತು. ಈಗೇನು ಬಂದಿದೆ, ನಮ್ಮ ಹತ್ರ ವಾಟ್ಸಪ್ ಗ್ರೂಪ್ ಬಂದಿದೆ, ವೆಬ್ಸೈಟ್ಗಳು ಬಂದಿವೆ. ಈಗ ಅದ್ರ ಬಗ್ಗೆ ಚಿಂತನೆ ಮಾಡುವ 108 ಮಂದಿ ಬಂದಿದ್ದಾರೆ. ಹಾಗೆ ಸ್ವಲ್ಪ ಯೂನಿವರ್ಸಿಟಿಗಳಲ್ಲೂ ಇದರ ಪರಿಮಳ ಶುರುವಾಗಿದೆ. ಕೆಲವರು PhD ಎಲ್ಲ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಆಮೇಲೆ ಏನು ಬದಲಾವಣೆ ಚಕ್ರ, ದಿ ಕೌಂಟ್ ಡೌನ್ ಫಾರ್ ಜಾಕ್ ಫ್ರೂಟ್ ಡೆವಲಪ್ಮೆಂಟ್ ಹ್ಯಾಸ್ ಬಿಗನ್. ಅಡಿಕೆ ಪತ್ರಿಕೆನ ಪ್ರಾರಂಭಿಸಿದ್ರಿ, ಅದರ ಹಿನ್ನೆಲೆ ಮತ್ತೆ ಒಂದು ಪ್ರಶ್ನೆ, ಅಡಿಕೆ ಪತ್ರಿಕೆ ಅಂತಾನೆ ಯಾಕೆ ಅದಕ್ಕೆ ಹೆಸರು ಸೂಚಿಸಿದ್ದು? ಅದಕ್ಕೇನಾದ್ರೂ ಕಾರಣ ಇದೆ, ಬಹಳ ಸ್ಪಷ್ಟವಾದ ಕಾರಣ ಇದೆ. ಅಡಿಕೆ ಪತ್ರಿಕೆ ಅಲ್ಲ, ಅದು ಮೊದಲು ಶುರುವಾಗಿದ್ದು ಅರೆಕಾ ನ್ಯೂಸ್ ಅಂತ ಒಂದು ಟ್ಯಾಬ್ಲಾಯ್ಡ್ ಆಗಿ ಶುರುವಾಯಿತು. ಅಡಿಕೆಯಲ್ಲಿ ಒಂದು ಸಂಕಟ ಬಂತು. ಸಾಮಾನ್ಯ 1985ರಿಂದ ಶುರುವಾಗಿ ಒಂದು 3-4 ವರ್ಷ ಅಡಿಕೆಯ ಬೆಲೆ ಕಡಿಮೆ ಆಯಿತು. ಸಂಕಟ ಭಾಳ ದೂರ ಇತ್ತು, ತುಂಬ ಕಾಲ ಇತ್ತು, ಬೆಲೆ ಕಡಿಮೆ ಆಗಿತ್ತು. ಆಗ ಆಲ್ ಇಂಡಿಯಾ ಅರೆಕಾ ಗ್ರೋವರ್ಸ್ ಅಸೋಸಿಯೇಷನ್ನಲ್ಲಿ ಒಬ್ಬರು ಹೊಸ ಅಧ್ಯಕ್ಷರು ಬಂದರು. ಅವರು ಎಲ್ಲ ಜನನ ಕರೆದ್ರು, ನಾವೆಲ್ಲ ಏನಾದರೂ ಸಾಧ್ಯವಾದನ್ನು ಮಾಡೋಣ, ಸುಮ್ಮನೆ ಕೂರೋದು ಬೇಡ ಅಂತ. ಹಾಗೆ ಒಬ್ಬೊಬ್ಬರು ಒಂದೊಂದು ಯೋಚನೆ ಮಾಡಿದರು, ಒಂದಿಷ್ಟು ಕಮಿಟಿ ಮಾಡಿದರು. ಈಗ ಹೊಸ ಅಗಸ ಬಂದರೆ ಬಟ್ಟೆ ಎತ್ತಿ ಹೋಗಿತ್ತು, ನನಗೆ ತುಂಬ ಕಮಿಟಿಗಳನ್ನ ಮಾಡಿದ್ರು. ಯಾರೋ ಒಬ್ಬರು ಹೇಳಿದರು, ನಾನೊಬ್ಬ ಆ್ಯಕ್ಟಿವ್ ಫ್ರೀಲಾನ್ಸರ್ ಆಗಿದ್ದೆ, ನಮಗೊಂದು ಪಬ್ಲಿಕೇಶನ್ ಬೇಕು, ಹಾಗೆ ಒಂದು ಮಾಡಬೇಕು ಅಂತ ಹೇಳಿದರು. ನಾವೇನು ಮಾಡಿದ್ರು, ಮುಂದಿನ ತಿಂಗಳಲ್ಲಿ ನಾವು ಹೇಳಿದ್ದಕ್ಕೆ ಮುಂದಿನ ತಿಂಗಳ ಮೀಟಿಂಗಲ್ಲಿ ಒಂದು ಚಂದ ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿಕೊಟ್ಟಿವಿ. ಒಂದೊಂದು ಟ್ಯಾಬ್ಲಾಯ್ಡ್ ಮಾಡಬೇಕು, ಹೀಗೆ ಮಾಡಬೇಕು, ಹೀಗೆ ಮಾಡಬೇಕು. ಈ ಜನ ಇದೆಯಲ್ಲ ನಮ್ಮಲ್ಲಿ, ಒಂದು ಮಂಥನ ಆದಾಗ ಎಲ್ಲ ಹೇಳಿದರು, ಅದಕ್ಕೇನು ಹೆಸರಿಡಬೇಕು ಅಂತ ಹೇಳೋದನ್ನು ನಾವು ಸಂಪಾದಕ ಮಂಡಳಿಯವರು ಇಂಥ ಹೆಸರನ್ನು ತಲೆಯಲ್ಲಿಟ್ಟಿದ್ದೀವಿ, ಉಳಿದದ್ದನ್ನು ಸಭೆಯಿಂದ ಸೂಚಿಸ್ಬೋದು ಅಂತ ಕೊಟ್ಟೆ. ಆ ಹೆಸರಿನಲ್ಲೇ ಚರ್ಚೆ ಆಗಿದ್ದು ಬಿದ್ದೋಗೋ ಸ್ಥಿತಿಗೆ ಬಂತು. ನಮ್ಮ ಜನರು ಕೆಲವೊಂದು ಸರ್ತಿ ಕಚ್ಚಾಡ್ತಾರೆ. ಹೆಂಗೆ ಅಂದರೆ, ಕೊನೆಗೆ ಒಬ್ಬರು ಎದ್ದು ಹೇಳಿದರು, ನಾನು ಇಷ್ಟವರೆಗೆ ಇಷ್ಟೊಂದು ಸುಂದರವಾದಂಥ ಪ್ರಾಜೆಕ್ಟ್ ರಿಪೋರ್ಟ್ ಯಾರೂ ಮಾಡಿದ್ದನ್ನು ನೋಡಿಲ್ಲ, ಹೆಸರಿಗೆ ಕಚ್ಚಾಡೋದನ್ನು ಬಿಟ್ಟು ಹೆಸರು ಅವರಿಗೆ ಬಿಡಿ, 1-2 ಇಶ್ಯೂ ಅವ್ರು ತರಲಿ, ಹಣ ಕೊಡಿ, ಮತ್ತೆ ಮಾತಾಡೋಣ. ದಟ್ಸ್ ಹೌ ಅರೆಕಾ ನ್ಯೂಸ್ ಸ್ಟಾರ್ಟೆಡ್. ನಾವೊಂದು ಸ್ಕೂಟ್ರಲ್ಲಿ ಇದನ್ನೆಲ್ಲ ಸೊಸೈಟಿಗಳಿಗೆ ಹೋಗಿ ರಿಜಿಸ್ಟ್ರೇಷನ್ ಆಗದಾಗಿ ಮಾರೋ ಹಾಗಿಲ್ಲ. ನಾವೇನು ಮಾಡಿದ್ವಿ, ₹1 ಗಿಫ್ಟ್ ಕೂಪನ್ನು, ₹1 ಕೂಪನ್ ತಗೊಂಡವ್ರಿಗೆ ಇದೊಂದು ಫ್ರೀ, ಅದೊಂದು ಕೊಂಕುದಾರಿ, ಹೀಗೆ ಮಾಡಿ ಎಲ್ಲ ಸೊಸೈಟಿಗಳಿಗೆ ಕೊಡ್ತಾ ಬಂದ್ವಿ. ಇಟ್ ಬಿಕಮ್ ಎ ಸಕ್ಸಸ್. ಸಣ್ಣ ಮಟ್ಟದಲ್ಲಿ ಮಾಹಿತಿ ಸಾಕಷ್ಟು ಸಂಗ್ರಹ ಮಾಡಿದ್ವಿ. ನಾವೇನು ಖರ್ಚು ಹಾಕಿದ್ವಿ ಅದು ಬಂತು. ಅಷ್ಟಾಗ ನಮಗನ್ಸಿತ್ತು, ಈ ಟ್ಯಾಬ್ಲಾಯ್ಡ್ ಏನಿದೆ ಒಕೇಶನಲ್ ಪಬ್ಲಿಕೇಶನು 2-3 ಬಂತು. ಇದರಿಂದ ಸೀರಿಯಸ್ನೆಸ್ ನಮ್ಗೆ ಇಟ್ಕೊಳ್ಳಿಕ್ಕಾಗೋಲ್ಲ. ಕನಿಷ್ಠ ಒಂದು ತಿಂಗಳ ಮಾಸಪತ್ರಿಕೆ ಬೇಕು. ನಮ್ಮ ಜನ ಹೇಳಿದರು, ಈ ಥರದಕ್ಕೆ ಮಾಸಪತ್ರಿಕೆ ನಡೆಯೋದೇ ಇಲ್ಲ, ನೀವು ತ್ರೈಮಾಸಿಕ ಮಾಡಿರಿ, ಏನು ಮಾಹಿತಿ ತುಂಬಿಸ್ತೀರಾ ನೀವು ಮಾಸಿಕ ಮಾಡಿ. ನಾನು ಹೇಳಿದೆ, ನಾವು ಯಾವುದಕ್ಕಾದ್ರೂ ಕಾರಣಕ್ಕೆ ಸೋತರೆ ಮಾಹಿತಿಯ ಕಾರಣಕ್ಕೆ ಸೋರೋದಿಲ್ಲ ಅಂತ ಒಂದಿಷ್ಟು ಕನ್ವಿನ್ಸ್ ಆದರೂ ಅಲ್ಲಿಂದ ಶುರುವಾಯಿತು ಪತ್ರಿಕೆ. ಅಡಿಕೆ ಪತ್ರಿಕೆ ಅಂತ ಯಾಕೆಂದರೆ, ಇದು ಆಲ್ ಇಂಡಿಯಾ ಅರೆಕಾ ಗ್ರೋವರ್ಸ್ ಶುರು ಮಾಡಿದ ಕಾರಣ, ಒಂದು 5-6 ಜಿಲ್ಲೆಯಲ್ಲಿ ಅಡಿಕೆನೇ ಅನ್ನ ಆಗಿರುವ ಕಾರಣ, ಅಡಿಕೆ ಸೋತ್ರೆ ಎಲ್ಲ ಸೋಲುವ ಕಾರಣ ಅಡಿಕೆ ಪತ್ರಿಕೆ ಅಂತ ಹೆಸರಿನಲ್ಲಿ ನಾವು ಹೋದ್ರು. ಆದರೆ ಅಟ್ ದಿ ಸೇಮ್ ಟೈಮ್ ನಾವು ಸ್ಪಷ್ಟಪಡಿಸಿದ್ದೇವೇನೆಂದರೆ, ಅಡಿಕೆ ಪತ್ರಿಕೆ ಅಡಿಕೆ ಬೆಳೆಗಾರರ ಮುಖವಾಣಿ ಆಗಿರ್ತದೆ ಹೊರತು ಅಡಿಕೆ ಬೆಳೆಗಾರರ ಸಂಘದ ಮುಖವಾಣಿ ಅಲ್ಲ. ಒಂದು ನಂಬರ್ 1. ನಂಬರ್ 2, ಇದರ ಅರ್ಥ ಏನು ಅಂದರೆ, ನಾವು ಅಡಿಕೆ ಬೆಳೆ ಬಗ್ಗೆ ಮಾತ್ರ ಪಬ್ಲಿಷ್ ಮಾಡ್ತೇವೆ ಅಂತಲ್ಲ, ಅಡಿಕೆ ಬೆಳೆಗಾರನಿಗೆ ಏನೆಲ್ಲ ಬೇಕು ಅವನ್ನು ಪ್ರಕಟ ಮಾಡ್ತೀವಿ. ಕ್ಯಾನ್ವಾಸ್ ಇಸ್ ಕ್ವೈಟ್ ಬಿಗ್. ಅಡಿಕೆ ಬೆಳೆ ಬಗ್ಗೆ ಮಾತ್ರ ನೀವು ಏನು ಪಬ್ಲಿಷ್ ಮಾಡ್ತೀರಾ? ಬೆಳೆ ಬಗ್ಗೆ ಮಾತಾಡೋದು ನಮ್ಮ ಇವತ್ತು ಭಾಳಷ್ಟು ಸರ್ಕಾರಿ ಪತ್ರಿಕೆಗಳ ಒಂದು ದೊಡ್ಡ ದುರಂತ ಏನಂದರೆ, ಬೆಳೆ ಬಗ್ಗೆ ಭಾಳ ಹೇಳ್ತವೆ, ಆ ಬೆಳೆ ಮಾಡಿದವ ಇವತ್ತು ಹಗ್ಗ ತಗೊಂಡು ನೇಣು ಹಾಕ್ಕೊಂಡಿದ್ದಾನ ಅಥವಾ ಶ್ರೀಮಂತ ಆಗಿದ್ದಾನ, ಅವನ ನೋವು ನಲಿವುಗಳೇನು ಇದನ್ನು ಹೇಳೋದಿಲ್ಲ. ದಿ ಹ್ಯೂಮನ್ ಇಂಟ್ರೆಸ್ಟ್ ಇಸ್ ವೆರಿ ಮೆಟಿಕ್ಯುಲಸ್ಲಿ ರಿಪ್ಡ್ ಆಫ್ ಫ್ರಮ್ ದಿ ಹೋಲ್ ಸ್ಟೋರಿ. ನಮಗೇನು ಬೇಕು ಅಂದರೆ ಆ ಅನುಭವಗಳು ಬೇಕು. ರೈತನ ಅನುಭವಕ್ಕೆ ಮನ್ನಣೆ ಅಂತ ಶುರು ಮಾಡಿದ್ವಿ. ಸೊ ವಿ ಟೇಕ್ ಅವರ್ ಲೆಸನ್ಸ್ ಫ್ರಮ್ ದಿ ಲಾಸ್ಟ್ ಫಾರ್ಮರ್, ನಾಟ್ ಫ್ರಮ್ MLA ಆರ್ ಎನಿಬಡಿ ಎಲ್ಸ್. ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ಅಲ್ಲಿ ಹೋಗಿ ಬರಿಬೇಕು. ನಾವೇನು ಜರ್ನಲಿಸಮ್ ಕ್ಲಾಸ್ಗಳನ್ನೇನು ಮಾಡಿದ್ವಿ, ಇದು ಕಡ್ಡಾಯ. ನೀವು ಹೋಗಿ ಅಲ್ಲಿನೇ ಹೋಗಿ ಇನ್ಫಾರ್ಮೇಷನ್ ತೊಗೊಂಡು ಬರಬೇಕು, ಫೋನಲ್ಲೋ ಇದು ಮಾಡುವಂಥದ್ದಲ್ಲ. ಈ ಥರ ಹಾಗೆ ಮುಂದೆ ಹೋಯಿತು. ಆದರೆ ಒಂದು ಕಾಲಘಟ್ಟದಲ್ಲಿ ಇದು ಒಂದು ಸ್ವಲ್ಪ ಲಿಮಿಟೇಷನ್ ಆಗಿದ್ದು ಹೌದು. ಯಾಕಂದರೆ ನಾವು ಅಡಿಕೆ ಬಿಟ್ಟು ಸುತ್ತಮುತ್ತ, ಈಗ ನಾವು ಹಲಸು ಪತ್ರಿಕೆ ಅಂತ ಜನ ಗೇಲಿ ಮಾಡ್ತಾರೆ. ನಾವೇನು ಹೇಳ್ತೀವಿ ಅಂದರೆ, ಅಡಿಕೆ ಮೇಲೆ ಈಗ ಕ್ವಶನ್ ಮಾರ್ಕ್ಗಳಿವೆ. ನಾವು ಅಡಿಕೆಯನ್ನು ತಿಂದು ಗೂಳುವ ಬೆಳೆ ಆಗಿಬಿಟ್ಟಿದೆ.
ಹಲಸು ಆಹಾರ ಬೆಳೆ ಆಗಿದೆ. ಇವತ್ತು ನಮ್ಮಲ್ಲಿ ಎಷ್ಟು ಹಲಸಿದೆ ಅಂದರೆ ಒಂದೊಂದು ಹಲಸಿಗೆ 50-100 ರೂಪಾಯಿ ನಿಮ್ಗೆ ಬೆಲೆ ಸಿಕ್ಕಲಿಕ್ಕೆ ಶುರುವಾದರೆ ಒಂದು ಮಧ್ಯಮ ವರ್ಗದ ಒಬ್ಬ ಕೃಷಿಕ ಅವನ ಮಗಳನ್ನು ಓದಿಸ್ಬೋದು ಮೆಡಿಕಲ್. ಅಷ್ಟರ ಮಟ್ಟಿಗೆ ಇನ್ಕಮ್. ನಾವು ಲೆಕ್ಕ ಹಾಕಿಲ್ಲ ನಮ್ಮೊಂದು ಎಷ್ಟು ಹಲಸಿನ ಮರ ಇದೆ ಅಂತ. ಬಟ್ ಇದು ಈಗೇನು ಚಕ್ರ ಬದಲಾವಣೆ ಆಗಿದೆ, ಈಗೇನು ಬೆಲೆ ಬರಲಿಕ್ಕೆ ಶುರುವಾಗಿದೆ, ಇದು ನಾಳೆ ಒಂದು ಭಾಗ್ಯದ ಬಾಗಿಲಾಗಲಿಕ್ಕೆ ಸಾಧ್ಯ. ಇಟ್ಸ್ ಫುಡ್. ಒಂದು ಫುಡ್ ಸೋರ್ಸನ್ನು ಎಷ್ಟು ಕಾಲ ನೀವು ಅದನ್ನು ಮೂಲೆಗೊತ್ತಿ ನಿರ್ಲಕ್ಷ್ಯ ಮಾಡಿ ಇಡಲಿಕ್ಕೆ ಸಾಧ್ಯ ಇದೆ. ಆಮೇಲೆ ಹಲಸು ಜಗತ್ತಿನಲ್ಲಿ ಎಲ್ಲ ಕಡೆ ಹೈಲಿ ಅಂಡರ್ ರಿಸರ್ಚ್ಡ್ ಕ್ರಾಪ್. ಅದರ ಗುಣಗಳು ನಮಗಿನ್ನೂ ಗೊತ್ತಿಲ್ಲ. ಇತ್ತೀಚೆಗೆ ನಮ್ಮ ಸ್ನೇಹಿತರು ಅಂಬಾಸಿಡರ್ಸು ಜಾಕ್ ಫ್ರೂಟ್ನವರೆಲ್ಲ ಪ್ರಯತ್ನ ಮಾಡಿ ಗೊತ್ತಾಗಿರೋದು ಏನಂದರೆ ಗ್ಲೈಸೆಮಿಕ್ಸ್ ಇಂಡೆಕ್ಸ್ ಭಾಳ ಕಡಿಮೆ ಆಗಿರೋ ಕಾರಣ ಡಯಾಬಿಟಿಸ್ ಇರುವವರಿಗೆ ಇದು ಭಾಳ ಒಳ್ಳೆ ಸಪ್ಲಿಮೆಂಟ್ರಿ ಫುಡ್ಡು. ಇವತ್ತು ಕೇರಳದಲ್ಲಿ ಮುಂದಕ್ಕೆ ಹೋಗಿ ಒಂದು 600 ಶಾಪುಗಳಲ್ಲಿ ಈ ಹಲಸಿನ ಸೊಳೆಯ ಪುಡಿ ನಿಮಗೆ ರೆಡಿಯಾಗಿ ಸಿಗುತ್ತೆ. ಅದನ್ನು ಡಯಾಬಿಟಿಸ್ ಇರುವವರು ದೋಸೆ ಮಾಡಿ, ಇಡ್ಲಿ ಮಾಡಿ, ಏನು ಮಾಡಿ 1/3 ಬಳಸ್ಕೊಳ್ಳಿ, ಸೇರಿಸ್ಕೊಳ್ಳಿ, ನಿಮ್ಮ ಇದು ಕಂಟ್ರೋಲಲ್ಲಿರುತ್ತೆ. ಸಾಕಷ್ಟು ಮಂದಿ ಇದನ್ನು ಬಳಕೆ ಮಾಡ್ತಾರೆ. ನಾಟ್ ಆ್ಯಸ್ ಎ ಮೆಡಿಸಿನ್ ಬಟ್ ಎ ಸಪ್ಲಿಮೆಂಟ್ರಿ ಫುಡ್. ಸೊ ಅದೊಂದು ಹೊಸ ವಿಚಾರ. ಹಾಗೆ ಇದು ಇನ್ನೂ ಅದಕ್ಕೆ ಪೊಟೆನ್ಷಿಯಲ್ ಎಲ್ಲಿದೆ ಅಂತ ಹೇಳಿದ್ರೆ, ನಾವು ಇದುವರೆಗೆ ಯೋಚನೆ ಮಾಡಿದ ಹಾಗೆ ಬರೀ ಚಿಪ್ಸೋ ಗಿಪ್ಸೋ ಮಾರೋದು ಸ್ವಲ್ಪ ಭಾಳ ಸಣ್ಣ ಸೀಮಿತ ಪರದಿ. ಅದಕ್ಕಿಂತೆಲ್ಲ ಅಷ್ಟೋ ಮುಂದಕ್ಕೆ ಹೋಗಿ ಹಲಸಿನ ಬೀಜದ ಹುಡಿ ಮಾಡ್ಬೋದು, ಸೊಳೆ ಪುಡಿ ಮಾಡ್ಬೋದು. ಇಟ್ ಈಸ್ ಗ್ಲುಟೇನ್ ಫ್ರೀ. ಈ ಸೆಲಿಯಾಕ್ ಅಂತ ಏನು ಕಾಯಿಲೆ ಬರ್ತದೆ ಅವರಿಗೆ ಗ್ಲುಟೇನ್ ಫ್ರೀ ಫ್ಲೋರ್ ಬೇಕು. ಅದೆಲ್ಲ ವಿದೇಶಗಳಲ್ಲಿ ತುಂಬ ಬೆಲೆ ಬಾಳುವಂಥ ಪುಡಿಗಳು. ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ, ಇಲ್ಲಿಂದ ತೆಕ್ಕೊಂಡೋಗಿ ಸೀಡ್ ಫ್ಲೋರ್ ನೋಡಿದ್ದಾರೆ. ಇಟ್ ಈಸ್ ಎಟ್ ಪಾರ್ ವಿತ್ ಎನಿ ಅದರ್ ಗ್ಲುಟೇನ್ ಫ್ರೀ ಫ್ಲೋರ್ಸ್ ಅಂತ ಅಲ್ಲಿನ ಗ್ಲುಟೇನ್ ಫ್ರೀ ಎಕ್ಸ್ಪರ್ಟ್ಗಳು ನಮಗೆ ಇಂಟರ್ವ್ಯೂ ಕೊಟ್ಟಿದ್ದಾರೆ. ಸೊ ದರ್ ಇಸ್ ವೆರಿ ಹೈ ಪೊಟೆನ್ಷಿಯಲ್. ಆಮೇಲೆ ಡಮ್ಮಿ ಮೀಟ್ ಆಗಿ ಇವತ್ತು ವೆಸ್ಟರ್ನ್ ವರ್ಲ್ಡ್ನಲ್ಲಿ ಇಟ್ಸ್ ಎ ಸೂಪರ್ ಫುಡ್ ಅಂತ ಬ್ಲಾಗ್ಗಳು ಬರಿತಾ ಇವೆ. ಇವತ್ತು ಎಲ್ಲರ ಕಣ್ಣು ಭಾರತದ ಮೇಲೆ. ನಮ್ಮಲ್ಲಿ ನಿಜವಾಗಿ ನಮ್ಮ ಸಾಧನೆ ಅಷ್ಟೇನು ಬಹಳ ಇಲ್ಲದೆ ಹೋದರೂ 2 ದೊಡ್ಡ ವಿಚಾರ ಪಾಸಿಟಿವ್ ಇರೋದನ್ನು ಭಾಳ ಜನ ನಮಗೆ ಅರ್ಥ ಆಗ್ತಾ ಇದೆ. ಒಂದೇನಂತ ಹೇಳಿದ್ರೆ, ಹಲಸಿನ ತವರು ಭಾರತ ಅಂತ ಹೇಳುವಂಥದ್ದು ಎಲ್ರಿಗೂ ಗೊತ್ತಿದೆ. ಅದು ಕೆಲವರು ಒಪ್ಪದೇ ಇರಲಿ. ನಂಬರ್ 1. ನಂಬರ್ 2, ಡೈವರ್ಸಿಟಿ ಇದೆ ಇಲ್ಲಿ. ನಂಬರ್ 3, ಅಡುಗೆ ಮಾಡೋ ಕಲೆ ಇದೆ. ನಮ್ಮ ಸಾಗರದಲ್ಲಿ ಗೀತಾ ಭಟ್ ಹೇಳುವವರು, ನಾನು ಕಳೆದ ಸಾರಿ ಅವರನ್ನು ಒಂದು 10 ವರ್ಷದ ಹಿಂದೆ ಸಂಪರ್ಕ ಮಾಡುವ ಕನಿಷ್ಠ ಒಂದು 400 ಥರ ಅಡುಗೆ ಮಾಡೋದು ಅವ್ರಿಗೆ ಗೊತ್ತಿತ್ತು. ಅಲ್ಲಿ OB ವ್ಯಾನ್ ಬಂದು ನಿಮ್ಮ ಈ ಕನ್ನಡ ಚಾನೆಲ್ನವರೆಲ್ಲ ಪ್ರೋಗ್ರಾಮ್ ಮಾಡಿದರು. ಆಯಿತಾ? ಶ್ರೀಲಂಕಾದಲ್ಲಿ ಮೊನ್ನೊಬ್ಬರು ಸ್ನೇಹಿತರ ಮುಖಾಂತರ ಇಂಟರ್ವ್ಯೂ ಮಾಡಿಸಿದ್ರೆ ಅವ್ರಿಗೊಂದು 300 ಅಡುಗೆ ಮಾಡೋದು ಗೊತ್ತು. ನಮ್ಮ ಈವರೆಗೆ ಕೇರಳ ಕರ್ನಾಟಕದಲ್ಲಿ ಆಗಿರುವಂಥ ಒಂದು 150 ಹಲಸಿನ ಉತ್ಸವಗಳಲ್ಲಿ ನಿಮ್ಮಂಥವ್ರು ಯಾರೋ ಪೆನ್ನು ಕಾಗದ ಹೋಗಿ ಅವರ ಎಲ್ಲ ಅಡಿಗೆ ರೆಸಿಪಿಗಳನ್ನು ಬರ್ಕೊಂಡಿದ್ದರೆ 1000 ರೆಸಿಪಿ ಒಂದು ಪುಸ್ತಕ ತರಬಹುದಾಗಿತ್ತು. ಅಂಥ ಅದ್ಭುತ ಜ್ಞಾನ ಇದೆ. ನಂಬರ್ 1. ಇನ್ನೂ ನಾವು ಗಮನ ಕೊಡದಂಥ ಕೆಲವು ವಿಚಾರ ಇದೆ. ಒಂದು ಏನಂದರೆ ಅನ್ಟ್ಯಾಪ್ಡ್ ಇದು ಟ್ರೆಜರ್ ಹೌಸ್ ಅಂತ. ಕೆಂಪು ಸೊಳೆ ಹಲಸು ಅಂತಿದೆ, ರೆಡ್ ಫ್ಲೆಶ್ ಜಾಕ್ ಫ್ರೂಟು. ಎಲ್ಲಿದೆ ಅಂತ ಕೇಳಿದರೆ, ನನ್ನ ಸೀಮಿತ ಅನುಭವದಲ್ಲಿ ಮಾಹಿತಿ ಇರೋದರಲ್ಲಿ ತೂಬುಗೆರೆಯಲ್ಲಿ ಸಾಕಷ್ಟಿದೆ. ಹೆಚ್ಚು ಹೆವಿ ರೈನ್ಫಾಲ್ ಏರಿಯಾದಲ್ಲಿ ಭಾಳ ಕಡಿಮೆ ರೈನ್ಫಾಲ್ ಏರಿಯಾದಲ್ಲಿ ತೂಬುಗೆರೆ ಹೋಬಳಿಯಲ್ಲಿದೆ. ಆಮೇಲೆ ತುಮಕೂರಲ್ಲಿ ಗುಬ್ಬಿ ಇತ್ಯಾದಿ ಜಾಗಗಳಲ್ಲಿದೆ. ಚಂದ್ರಹಲಸು ಅಂತ ಕರೆಕ್ಟ್. ಕನ್ನಡದಲ್ಲಿ ಚಂದ್ರಹಲಸು ಹೇಳ್ತೀವಿ, ಮಲಯಾಳದಲ್ಲಿ ಚೆಂಬರತಿ ಚಕ್ಕ ಅಂತ ಹೇಳ್ತೀವಿ. ಈ ಚಂದ್ರ ಅಂತ ಹೇಳೋದು ಕೆಂಪಿನ ಕರೆಯೋದು. ಅದರಲ್ಲಿ ಇದು ನಸು ಕೆಂಪಿರ್ಬೋದು, ದಟ್ಟ ಕೆಂಪಿರ್ಬೋದು, ಆಮೇಲೆ ಫೋಟೋಶಾಪ್ ಮಾಡಿದ್ಯಾಮ್ಮ ಅಂತ ಕೇಳೋಷ್ಟು ಕೆಂಪಿರ್ಬೋದು. ಬಟ್ ಒಂದು ಅದರಲ್ಲಿ ಪ್ರತ್ಯೇಕತೆ ಇದೆ. ಅದೇನು ಅಂತ ವಿಜ್ಞಾನಿಗಳು ಹೇಳಬೇಕು. ಕೆಂಪು ತೊಳೆ ಹಲಸು ಎಲ್ಲವೂ ಚೆನ್ನದು ಶ್ರೇಷ್ಠ ಅಂತ ಹೇಳೋದಿಲ್ಲ. ಬಟ್ ನೀವು ತಿನ್ನಲಿಕ್ಕೆ ಶುರು ಮಾಡಿ, ಯು ಫೀಲ್ ಲೈಕ್ ಈಟಿಂಗ್ ಮೋರ್ ಆ್ಯಂಡ್ ಮೋರ್. ಇಲ್ಲಿ 2 ಅವರು ಮತ್ತು ಇವರು ನಾನು ಮತ್ತು ನೀವು ಇಬ್ಬರು ಶಾಪ್ ಇಟ್ಟರೆ, ನಾನು ಕೆಂಪು ತೊಳೆ, ನೀವು ಹಳದಿ ತೊಳೆ ಮಾರಿದರೆ, ಒಂದೋ ನೀವು ಬಂದು ನನ್ನ ಹತ್ರ ಜಗಳ ಆಡಬೇಕು, ಇಲ್ಲಾಂದರೆ ನಿಮ್ಮ ಶಾಪ್ ಕ್ಲೋಸ್ ಮಾಡಿ ಹೋಗಬೇಕು. ಇವತ್ತಿನ ಪಬ್ಲಿಕ್ ನೀವು ಎಲ್ಲಿ ದಿಸ್ ಇಸ್ ದಿ ಎಕ್ಸ್ಪೀರಿಯನ್ಸ್ ಎಲ್ಲಿ ಶಾಪಾದಲ್ಲಿ. ಅದು ಏನು ಅಂತ ನನಗೆ ಗೊತ್ತಿಲ್ಲ. ಅದು ಆಮೇಲೆ ಅದು ನೋಡಿ, ಅದರಲ್ಲಿ ಅಂಥ ಸ್ಟ್ರಾಂಗ್ ಫ್ಲೇವರ್ ಆಗಲಿ, TSS ಆಗಲಿ. ಇತ್ತೀಚೆಗೆ ಒಂದು ದೊಡ್ಡ ಕೆಲಸ ಮಾಡಿದರು. IHRನಲ್ಲಿ ಮೊದಲ ಬಾರಿಗೆ ಅವರು ಕೆಂಪು ಸೊಳೆ ಹಲಸನ್ನು ಭಾಳ ಪ್ರಯತ್ನಪಟ್ಟು ಒಂದು 46 ಹಣ್ಣುಗಳನ್ನು ಬೇರೆ ಬೇರೆ ತಂದು ಅವರು ಪ್ರದರ್ಶನ ಮಾಡಿದರು. ಇಟ್ ವಾಸ್ ಎ ಬ್ಯೂಟಿಫುಲ್ ಎಕ್ಸಿಬಿಷನ್. ಆಮೇಲೆ ಈಗ ಅವರು ಪ್ರಯತ್ನಪಟ್ಟು ಭಾಳ ಉತ್ಸಾಹ ತಗೊಂಡು ಒಂದು ಸಿದ್ದು ಅಂತ ಹೇಳೋ ಹಲಸನ್ನು ಅದನ್ನು ಹೆಸರು ಕೊಟ್ಟು ಆ ರೈತನ ಜೊತೆ MOU ಮಾಡಿ ಅದರ ಕಸಿ ಗಿಡಗಳನ್ನೇನು IHRನಲ್ಲಿ ತಯಾರು ಮಾಡ್ತಾರೆ, ಅದರ 75% ಹಣ ರೊಕ್ಕ ಅವನಿಗೆ ಹೋಗೋ ಹಾಗೆ ಮಾಡಿದೆ. ಇದು ಇಡೀ ದೇಶದ ಚಾನೆಲ್ಗಳಲ್ಲಿ ಹಬ್ಬಿಬಿಡ್ತು. ಸಿದ್ದು ಹಲಸು. ಸಿದ್ದು ಅಂತ ಹೇಳಿದ್ರೆ ಅವರ ಅಪ್ಪನ ಹೆಸರು ಸಿದ್ದಪ್ಪ. ಅದು ಚಿಕ್ಕ ಹಲಸು, ಬಟ್ ಭಾಳ ದಟ್ಟವಾದ ಕೆಂಪಿದೆ. ನನ್ನ ಪಾಯಿಂಟ್ ಅದಲ್ಲ. ನಮ್ಮಲ್ಲಿ ಈ ಹಲಸಿನ ಮೇಲೆ, ಈ ಹಲಸಿನ ತಳಿಗಳನ್ನು ನಾವು ಹೊರಗೆ ತಂದು ಪ್ರಚಾರ ಮಾಡುವುದರಲ್ಲಿ ನಾವು ಏನೂ ಕೆಲಸ ಮಾಡಿಲ್ಲ. ಇವನ್ನ ನಾವು ಸಿಂಗಾಪುರದವರೆಗೂ ಕೂಡ ಮಾರ್ಬೋದು. ಇನ್ ಇಂಡಿಯಾ ದಿ ಹೈಯೆಸ್ಟ್ ವೆಲ್ತ್ ಆಫ್ ರೆಡ್ ಫ್ಲೆಶ್ ಜಾಕ್ ಫ್ರೂಟ್ ಈಸ್ ಇನ್ ಇಂಡಿಯಾ, ದ್ಯಾಟ್ ಈಸ್ ಇನ್ ಕರ್ನಾಟಕ. ಬಟ್ ಅನ್ಫಾರ್ಚುನೇಟ್ಲಿ ವಿ ಹ್ಯಾವ್ ಡನ್ ನಥಿಂಗ್ ಟು ಎಕ್ಸ್ಪ್ಲಾಯ್ಟ್ ಇಟ್, ಟು ಬ್ರಿಂಗ್ ಸಮ್ ಮೋರ್ ಪ್ರಾಸ್ಪೆಕ್ಟ್ಸ್ ಟು ದಿ ಲೋಕಲ್ ಕಮ್ಯುನಿಟಿ, ಫಾರ್ಮರ್ಸ್ ಆ್ಯಂಡ್ ಅದರ್ಸ್. ಇದು ಒಂದು ದೊಡ್ಡ ನಾವು ಒತ್ತು ಕೊಡಬೇಕಾದಂಥ ಜಾಗ. ಆ ನಿಟ್ಟಿನಲ್ಲಿ
ಆ ನಿಟ್ಟಿನಲ್ಲಿ ಏನೂ ಆಗಿಲ್ಲ. ನಾನು ಹಾಗೆ ನಮ್ಮ ಸ್ನೇಹಿತರ ಹತ್ರ ಏನು ಹೇಳ್ತಾ ಇದ್ದೀವಿ, ಯಾರೋ ನಮ್ಮ PhD ಈಗ ಹಾರ್ಟಿಕಲ್ಚರ್ ಕಾಲೇಜಲ್ಲಿ PhD ಮಾಡುವವರು ಇರ್ಬೋದು, ಅಥವಾ ಇದು ಪ್ರಾಜೆಕ್ಟ್ ಬರೆದು ಇದು ಮಾಡುವವರು ಇರ್ಬೋದು. ಆ ತಳಿಗಳನ್ನು ಆಯ್ಕೆ ಮಾಡಿ, ಅದರಲ್ಲಿ ಒಳ್ಳೊಳ್ಳೆ ತಳಿಗಳನ್ನು ಆಯ್ಕೆ ಮಾಡಿ, ಅದನ್ನು ಅಭಿವೃದ್ಧಿಪಡಿಸಿ, ಪ್ಲಾಂಟ್ ಪ್ರೊಪಗೇಷನ್ ಮಾಡಿ, ಅದನ್ನು ಎನಲೈಸ್ ಮಾಡಿ, ಈ ಕೆಂಪಿನ ಯಾಕಪ್ಪ ಮನುಷ್ಯರಿಗೆ ಇಷ್ಟ ಆಗುತ್ತೆ ಅಂತ ನೋಡಿ, ಕೆರಟನಾಯ್ಡ್ ಕಂಟೆಂಟ್ ಜಾಸ್ತಿ ಇದೆಯಾ, ಯಾಕೆ ಜನರಿಗೆ ಇಷ್ಟ ಆಗ್ತಾ ಇದೆ ಇದನ್ನು ನೋಡಿ, ಮಿನಿಮಲ್ ಪ್ರೊಸೆಸಿಂಗ್ ಟೆಕ್ನಾಲಜಿ ತನ್ನಿ, ಈ ಹಣ್ಣನ್ನು ಒಂದು 15-20 ದಿವಸ ನಾವು ಕೋಲ್ಡ್ ಸ್ಟೋರೇಜ್ನಲ್ಲಿ ಇಟ್ಟು ಕೊಂಡೋಗಿ ಕಲ್ಕತ್ತಾದಲ್ಲೋ ಇನ್ನೊಂದು ಕಡೆ ಮಾರುವಂಥ ಒಂದು ತಂತ್ರಜ್ಞಾನವನ್ನು ತನ್ನಿ. ದ್ಯಾಟ್ ವೇ ಯು ಕ್ಯಾನ್ ಅರ್ನ್. ಹಲಸಿಗೆ ಕೆಂಪು ಸೊಳೆ ಮಾತ್ರ ಅಂತಲ್ಲ ನೋಡಿ, ಈ ದೇಶದಲ್ಲಿ ಎಷ್ಟು ಹಲಸಿದೆ ನಮ್ಮ ಹತ್ರ ಲೆಕ್ಕ ಇಲ್ಲ. ಬಟ್ ಈ ಹಲಸಿಗೆ ನಾವು ಸರಿಯಾದ ದಾರಿಯಲ್ಲಿ ಇದನ್ನು ತಗೊಂಡು ಹೋಗ್ಲಿಕ್ಕೆ ಆಗ್ತಿದ್ರೆ, ದಿ ಕೈಂಡ್ ಆಫ್ ಕೆಪ್ಯಾಸಿಟಿ ಇಟ್ ಹ್ಯಾಸ್, ಅದಕ್ಕಿರುವಂಥ ಗ್ರಾಮೀಣ ಆರ್ಥಿಕತೆಯನ್ನು ಸುಧಾರಿಸಲಿಕ್ಕೆ ಇರುವಂಥ ಅದರ ಒಂದು ಶಕ್ತಿ ಇದೆಯಲ್ಲ, ಸಾಮರ್ಥ್ಯ, ಅನ್ಫಾರ್ಚುನೇಟ್ಲಿ ನಮ್ಮ ಆಡಳಿತದವರಿಗೆ, ನಮ್ಮ ಎಷ್ಟೋ ಒಂದು 6-8 ಸಾವಿರದಷ್ಟು ಇರುವಂತಹ ನನ್ನ ತೋಟಗಾರಿಕಾ ಸ್ನೇಹಿತರಿಗೆ, ಅಧಿಕಾರಿಗಳು ಮತ್ತು ಪ್ರೊಫೆಸರ್ಗಳಿಗೆ ಇನ್ನೂ ಕೂಡ ಗೊತ್ತಿಲ್ಲ. ಇವತ್ತು ಹಲಸಿನ ಮಹತ್ವ ಮತ್ತು ಅರ್ಥ ಆಗಿರುವಂಥ ಮಂದಿ ಬಹಳ ಮಿನಿಸ್ಕ್ಯೂಲ್, ಬೆರಳೆಣಿಕೆಯವರಿದ್ದಾರೆ. ಹೆಚ್ಚೆಚ್ಚು ಜನರಿಗೆ ಅರ್ಥ ಆದಾಗ, ಫುಡ್ ಪ್ರೊಸೆಸಿಂಗಿನ ದೊಡ್ಡಣ್ಣಗಳು, ಬಿಗ್ ಬ್ರದರ್ಸಿಗೆಲ್ಲ ಹಲಸು ಒಂದು ರಾ ಮೆಟೀರಿಯಲ್ ಒಳ್ಳೆಯದು ಅಂತ ಗೊತ್ತಾಗಲಿಕ್ಕೆ ಶುರುವಾಗಿದೆ ಪ್ರೋಸೆಸ್ಸು. ಈಗಾಗಲೇ ಮದರ್ ಡೈರಿ ಹಲಸಿನ ಗುಜ್ಜೆಯನ್ನು ಫ್ರೋಝನ್ ಫಾರ್ಮಲ್ಲಿ ತರಲಿಕ್ಕೆ ಶುರುವಾಗಿದೆ. ಇಟ್ಸ್ ಓನ್ಲಿ ಮ್ಯಾಟರ್ ಆಫ್ ಟೈಮ್. ಬಟ್ ನಾವೆಲ್ಲ ಪ್ರಯತ್ನ ಮಾಡಿದಾಗ ಈಗೇನಾಗಿದೆ, ಒಂಥರ ಒಂದು ಕೈ ಚಪ್ಪಾಳೆ. ಎಲ್ಲ ಜನಸಾಮಾನ್ಯರು ಹಲಸಿನ ಬಗ್ಗೆ ಕೆಲಸ ಮಾಡಿದ್ರಿಂದ ಅದಿಷ್ಟು ಮುಂದಕ್ಕೆ ಬಂದಿದೆ. ಆದರೆ ನಮ್ಮ ಅಧಿಕಾರಿಗಳು ಇದ್ದಾರೆ, ಎಕ್ಸೆಪ್ಷನಲ್ ಇದ್ದಾರೆ. ಈಗ ನಮ್ಮ ನಾರಾಯಣ್ ಗೌಡರು, ಎಕ್ಸ್ ವೈಸ್ ಚಾನ್ಸಲರ್ ಯೂನಿವರ್ಸಿಟಿಯವರು, ಈಗಿನ ತೋಟಗಾರಿಕಾ ನಮ್ಮ ವಿಶ್ವವಿದ್ಯಾನಿಲಯದ ವೈಸ್ ಚಾನ್ಸಲರು ಮಹೇಶ್ವರ್ ಅವರು, ಆಮೇಲೆ ನಮ್ಮ ಶ್ಯಾಮಲಮ್ಮ, ಆಮೇಲೆ ದಾಪೋಲಿಯಲ್ಲಿ ತೋಟಗಾರಿಕಾ ಇಲಾಖೆ ಮುಖ್ಯಸ್ಥರಾಗಿರುವಂಥ ಪರಾಗ್ ಹಲ್ದಂಕರ್ಜಿ, ಅವ್ರಿಗೆಲ್ಲ ಹಲಸಿನ ಮಹತ್ವ ಅರ್ಥ ಆಗಿದೆ. ಆದರೆ ಹೆಚ್ಚೆಚ್ಚು ಜನಕ್ಕೆ ಅರ್ಥ ಆಗಿದ್ದರೆ ಇದರನ್ನು ದಿಶೆಯನ್ನು ಬದಲಾಯಿಸಲಿಕ್ಕೆ ಸಾಧ್ಯ. ಇವತ್ತು ನೀವು ವಿಯೆಟ್ನಾಂನಲ್ಲಿ, ಮಲೇಷ್ಯಾದಲ್ಲಿ ಸಿಗುವ ಹಲಸಿನಿಗೆ, ಒಬ್ಬ ರೈತನಿಗೆ ಸಿಗುವ ಬೆಲೆಯ 40% ಬೆಲೆ ಇಲ್ಲಿ ಸಿಕ್ಕಿದರೆ ಆ ರೈತನ ಇಡೀ ಒಂದು ಜೀವನವೇ ಬದಲಾಗಲಿಕ್ಕೆ ಸಾಧ್ಯ ಇದೆ. ಮತ್ತೆ ಮಳೆ, ಹಲಸಿಂದ ಮಳೆಗೆ ಬನ್ನಿ, ಅಡ್ಡಿ ಇಲ್ಲ. ಮತ್ತೆ ಬರೋಣ. ಒಂದು ಮನೆಗೆ ಈಗ ಮಳೆ ನೀರಿನ ಕೊಯ್ಲು ಮಾಡ್ತೀವಿ ಅಂತ ಹೊರಟ್ರೆ ಎಷ್ಟು ವೆಚ್ಚ ತಗಲುತ್ತೆ, ಅದರ ಹಂತಗಳೇನು, ಅದನ್ನ ನಮ್ಮ ವೀಕ್ಷಕರಿಗೆ ನೀವು ತಿಳಿಸ್ಕೊಡ್ಬೋದು. ನೋಡಿ, ಆ ಮಳೆ ಕೊಯ್ಲಿನಲ್ಲಿ ವಿಧಾನಗಳು ಬೇರೆ ಬೇರೆ ಇದೆ. ನಾವು ಒಂದು ಮನೆಗೆ ಆ ಥರ ಹೇಳಲಿಕ್ಕೆ ಬರೋದಿಲ್ಲ. ಅದು ಹೆಚ್ಚು ನಿರ್ಧಾರ ಆಗೋದು ಅಲ್ಲಿನ ಪರಿಸ್ಥಿತಿ ಮೇಲೆ. ಒಂದು ನಾವು ತತ್ವ ಏನು ಮಾಡ್ಕೋಬೇಕು ಅಂದರೆ, ಕ್ಯಾಚ್ ರೈನ್ ವ್ಯಾರ್ ಇಟ್ ಫಾಲ್ಸ್. ಮಳೆ ಎಲ್ಲಿ ಸುರಿಯುತ್ತದೆ ಅಲ್ಲೇ ಅದನ್ನು ಇಂಗಿಸುವಂಥ ಕೆಲಸ ಮಾಡಬೇಕು. ನೀವು ಪಟ್ಟಣಕ್ಕೆ ಬಂದರೆ ಅಲ್ಲಿ ಸಿಗುವಂಥದ್ದು ದೊಡ್ಡ ಒಂದು ಛಾವಣಿ, ಆ ಛಾವಣಿ ನೀರನ್ನು ನೀವು ಬಾವಿ ಇಳಿಸೋದೋ, ಸೋಸಿ, ಇಂಥವನ್ನೆಲ್ಲ ಮಾಡಲಿಕ್ಕಾಗ್ತದೆ. ಹಳ್ಳಿಗೆ ಹೋದರೆ ಈ ತತ್ವ ಹಿಂಗಿದ್ರೂ ವಿಧಾನ ಏನು ಅಂತ ಹೇಳಿದರೆ, ನಿಮಗೆ ಹೆಚ್ಚು ಮಳೆ ಬೀಳುವ ಜಾಗದಲ್ಲಿ ಯು ಹ್ಯಾವ್ ಎ ಬಿಗ್ ಬಂಚ್ ಆಫ್ ಚಾಯ್ಸಸ್. ದೊಡ್ಡ ಒಂದು ಬಾಸ್ಕೆಟ್ ಇದೆ ನಿಮ್ಮ ಹತ್ರ, ಸ್ಪಾನರು, ಸ್ಕ್ರೂ ಡ್ರೈವರು, ಅದೆಲ್ಲ. ಕಡಿಮೆ ಮಳೆ ಬೀಳುವ ಜಾಗದಲ್ಲಿ ಸ್ವಲ್ಪ ಕಡಿಮೆ. ನಮ್ಮ ಹೆಚ್ಚು ಮಳೆ ಬೀಳುವ ಜಾಗದಲ್ಲಿ ಒಬ್ಬ ಬಡ ಕೃಷಿ ಕಾರ್ಮಿಕನಿಗೆ 1 ಎಕರೆನೋ 50 ಸೆನ್ಸು ಜಾಗ ಇದೆ ಅಂತ ಇಟ್ಕೊಳ್ಳಿ. ಅವನ ಬಾವಿಯಲ್ಲಿ ನೀರಿನ ಸಮಸ್ಯೆ ಇದೆ. ಏನಿಲ್ಲ, 2 ಮ್ಯಾಂಡೇಸ್, 8 ಗಂಟೆ 2 ಕೆಲಸ. ಅವನಿಗೆ ಸರಿಯಾದ ಇದು ಸಿಗಬೇಕು, ಮಾರ್ಗದರ್ಶನ ಸಿಗಬೇಕು, ಪ್ಲ್ಯಾನಿಂಗ್ ಇರಬೇಕು, ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ತಿಳುವಳಿಕೆ ಇರ್ಬೋದು. 2 ಮ್ಯಾಂಡೇಸ್ನ ಕೆಲಸ ಮಾಡಿಬಿಟ್ರೆ ಅವನ ಬಾವಿಯಲ್ಲಿ ನೀರು ಸುಧಾರಣೆ ಆಗುವಂಥ ಎಲ್ಲ ಸಾಧ್ಯತೆಗಳಿವೆ. ಕಿಸೆಯಿಂದ ₹1 ರೊಕ್ಕ ಹೊರಗಡೆ ತೆಗಿಬೇಕಾದಿಲ್ಲ. ದ್ಯಾಟ್ ಈಸ್ ದಿ ಬ್ಲೆಸ್ಸಿಂಗ್ ಯು ಹ್ಯಾವ್ ಇನ್ ಎ ಹೆವಿ ರೈನ್ಫಾಲ್ ಏರಿಯಾ.